ಧನ್ಯವಾದಗಳು ವಿದ್ಯಾರ್ಥಿ. ಬೇಡ, ಯಾರಿಗೆ ಗೊತ್ತು ನಿನ್ನ 11ನೇ ಪ್ರಯತ್ನ ಇತಿಹಾಸ ಸೃಷ್ಟಿಯ ಪುಟ್ಟಿಸಬಹುದು. ಬೇರೆಯವರಿಗಿಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಶ್ರೀ ಕುಕ್ಕೆನಾಥ ಬಾಲಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸುತ್ತಾ, ಗ್ರಾಮ ಸಾನ್ನಿಧ್ಯ ದೈವಗಳನ್ನು ಪ್ರಾರ್ಥಿಸುತ್ತಾ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವ ಗಣ್ಯರನ್ನು ಸ್ವಾಗತಿಸಲು ಬಯಸುತ್ತೇನೆ. ನಮ್ಮ ಊರಿನ ಹೆಮ್ಮೆಯ ಮಹಿಳೆ, ಉತ್ತಮ ಸಮಾಜ ಸೇವಕಿ, ನಮ್ಮೆಲ್ಲರ ಅಕ್ಕ ಎಂದು ಕರೆಯುವ ಶ್ರೀಮತಿ ಚಂದ್ರಕರಾಜರಮ್ಮ ಅರವಗುತ್ತು ಇವರನ್ನು ಈ ಕ್ರೀಡೋತ್ಸವದ ಉದ್ಘಾಟಕ ಆಗಿರುತ್ತಾರೆ. ಇವರಿಗೆ ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತಿದ್ದೇನೆ. ಕ್ರೀಡೋತ್ಸವದ ಉದ್ಘಾಟಕರು ಕೂಡ ಆಗಿರ್ತಾರೆ. ಇವರಿಗೆ ಬೆಳ್ಳಿಯಪ್ಪ ದೇವಸ್ಯ ಇವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರಾಜೇಶ್ ಖಂಡಿಗ ಇವರಿಗೂ ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಪುರುಷೋತ್ತಮ್ ಖಂಡಿಗ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಾಗಿ ಶ್ರೀಮತಿ ವಚನ ಪ್ರದೀಪ್ ಅರವಗುತ್ತು ಅವರ ಅನುಪಸ್ಥಿತಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಅತಿಥಿಗಳಾಗಿರುವಂಥ ಶ್ರೀ ಸುರೇಶ್ ರೈ ಸುಡಿಮುಳ್ಳು, ಅಧ್ಯಕ್ಷರು ದಕ್ಷಿಣ ಕನ್ನಡ ಯುವಜನ ಒಕ್ಕೂಟ ಮಂಗಳೂರು, ಇವರಿಗೆ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಉದಯ್ ಬಾಕಿಲ ಇವರು ಹೂವನ್ನು ನೀಡಿ ಗೌರವಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅತಿಥಿಗಳಾಗಿರುವಂಥ ಶ್ರೀ ನೇಮಣ್ಣಗೌಡ ಅಂಬುಳ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕುಕ್ಕೆನಾಥ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಕುಂಬ್ಲಾಡಿ, ಇವರಿಗೂ ಸಂಘದ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಶಿವಪ್ರಸಾದ್ ಖಂಡಿಗ ಇವರು ಹೂವನ್ನು ನೀಡಿ ಗೌರವಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಸಂಘಟಕ ಆಗಿರುವ ಶ್ರೀ ಮೋಹನ್ ಕೆ.ಪಿ. ರಾಮಂಡೇಲು, ಗೌರವಾಧ್ಯಕ್ಷರು ಶ್ರೀ ದೈತ್ಯಲ ಕ್ರೀಡಾ ಸೇವಾ ಸಂಘದ ಗೌರವಾಧ್ಯಕ್ಷರು, ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಭವಿತ್ ಖಂಡಿಗ ಇವರು ಹೂವನ್ನು ನೀಡಿ ಗೌರವಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿಯಾಗಿರುವಂಥ ನಾಗೇಶ್ ಖಂಡಿಗ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಯತಿ ಉಳವ ಇವರು ಹೂವನ್ನು ನೀಡಿ ಗೌರವಿಸಬೇಕಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಹಾಗೆ ನಮ್ಮ ಊರಿನ ಕೃಷಿಕರು ಶ್ರೀ ಕೃಷ್ಣಪ್ಪ ಕೆಳಗೇರಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ಪವಿತ್ ಖಂಡಿಗ ಇವರಿಗೆ ವಿಶ್ವನಾಥ್ ಖಂಡಿಗ ಇವರು ಹೂವನ್ನು ನೀಡಿ ಗೌರವಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಶಿವಪ್ರಸಾದ್ ಸಜಂಕು, ನಮ್ಮ ದೇವೂರಿನ ಶ್ರೀ ಶಿವಪ್ರಸಾದ್ ಸಜಂಕು ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪ್ರವೀಣ್ ಕುಂಟ್ಯಾನ ಹೂವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಧನ್ಯವಾದಗಳು.
ಧನ್ಯವಾದಗಳನ್ನು ಮಾಡಿದಂಥ ಶ್ರೀಯುತ ಸಾರನಾಥ್ ಇವರಿಗೂ ಧನ್ಯವಾದಗಳು. ಇದೀಗ ನೇರವಾಗಿ ಕ್ರೀಡೋತ್ಸವದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಚಂದ್ರಕಲಾ ಜಯರಾಮ್ ಅರುವಗುತ್ತು ಇವರು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರು ಇವರ ಜೊತೆ ಕೈ ಜೋಡಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಿರ್ವಿಘ್ನವಾಗಿ ನಡೆಯಲು ಕ್ರೀಡೋತ್ಸವದ ಉದ್ಘಾಟಕರಾದಂತಹ ಶ್ರೀಮತಿ ಚಂದ್ರಕಲಾ ಜಯರಾಮ್ ಅವರು ಗೊತ್ತು ಇವರು ನಡೆಸಿಕೊಡ್ತಾ ಇದ್ದಾರೆ. ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಸಭೆಯ ಮುಂಭಾಗದಲ್ಲಿರುವ ಕ್ರೀಡಾಳುಗಳೇ, ಕ್ರೀಡಾಭಿಮಾನಿಗಳೇ ಹಾಗೂ ಊರ ಪರ ಊರ ಬಂಧುಗಳೇ ಹಾಗೂ ಪುಟ್ಟ ಮಕ್ಕಳೇ, ದೈಪಿಲ ಕ್ರೀಡಾ ಸೇವಾ ಸಂಘ ತಾಲೂಕು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು ಇದರ ಸಹಕಾರದಲ್ಲಿ ನಡೆಯುತ್ತಿರುವ ಅಂತಾರಾಜ್ಯ ಮತ್ತು ಕಾಲೇಜು ವಿಭಾಗ ವಲಯ ಮಟ್ಟದ ಹೊನಲು ಬೆಳಕಿನ ಮಹಾ ಹಗ್ಗ ಜಗ್ಗಾಟ ಹಾಗೂ ಮನೋರಂಜನಾ ಕ್ರೀಡೋತ್ಸವದ ಉದ್ಘಾಟನೆಯನ್ನು ನನ್ನಿಂದ ಮಾಡಿಸಿರುತ್ತೀರ. ನೀವು ತೋರಿರುವ ಗೌರವಕ್ಕೆ ನಾನು ಸದಾ ಚಿರಋಣಿ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಹಾಗೂ ಇಲ್ಲಿಗೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರುತ್ತೇನೆ. 1 ತಿಂಗಳಿಂದ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಮೈದಾನ ಇತರ ಕೆಲಸವನ್ನು ಮಾಡಿದ ಕ್ರೀಡಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಹಕರಿಸಿದ ಎಲ್ಲ ಬಂಧುಗಳಿಗೂ ನನ್ನ ಅಭಿನಂದನೆ. ಥ್ಯಾಂಕ್ ಯು. ಗ್ರಾಮದವರಿಗೆ ವಂದಿಸ್ತಾ ದೈಪಿಲ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘ ಇದರ ವತಿಯಿಂದ ನಡೀತಿರುವಂಥ ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಮತ್ತು ಮನೋರಂಜನಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ನಮ್ಮ ಅರುವಗುತ್ತಿನ ಅಕ್ಕ ನನ್ನ ಪ್ರೀತಿ ಅಕ್ಕ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಈ ಸಂಘದ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳು. ನಾನು ಸಂಜೆ ಬರಬೇಕಂತ ಇತ್ತು, ಆದರೆ ನಮ್ಮ ಜನ ಸೇರುವುದಕ್ಕಿಂತಲೂ ನಮ್ಮ ಸಂಘಟನೆಯಲ್ಲಿ ನಾನು ನಂಬಿಕೆ ಇಟ್ಟವನು. ನಾನು ಯುವಜನ ಒಕ್ಕೂಟ ಬರಬೇಕಿದ್ರೆ ನನ್ನ ಸವಣೂರು ಯುವಕ ಮಂಡಲದಲ್ಲಿ ನಾನೊಂದು ಕೇವಲ ಸದಸ್ಯನಾಗಿ ಅದರಿಂದ ಬೆಳೆದು ನಾನು ರಾಜ್ಯ ಮಟ್ಟ ತನಕ ರಾಷ್ಟ್ರ ಮಟ್ಟ ತನಕ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಅದು ನನ್ನ ಒಬ್ಬನಿಂದ ಆಗಿದಲ್ಲ, ಎಲ್ಲ ಬಂಧುಗಳ, ಅದರಲ್ಲಿ ಯಾವುದೇ ಜಾತಿ ಇಲ್ಲ. ನಮಗೆ ಸಂಘಟನೆಯಲ್ಲಿ ಜಾತಿ ಇಲ್ಲ, ನಾವು ಬೇರೆ ಬೇರೆ ಇದರಲ್ಲಿ ಭಾಗವಹಿಸ್ತೇವೆ. ಆದರೆ ಸಂಘಟನೆ ಅಂತಂದರೆ ಅವನು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇಲ್ಲ. ಹಾಗೆ ನಮ್ಮ ಸವಣೂರು ಯುವಕ ಮಂಡಲ ಒಳ್ಳೆಯ ಯುವಕರ ತಂಡ ನನಗೆ ಒಂದು ಮಾರ್ಗದರ್ಶನ ನೀಡಿದೆ. ನಾನು ಕೇವಲ ಒಂದು ಜೀಪು ಚಾಲಕನಾಗಿ ವೃತ್ತಿಯನ್ನು ಪ್ರಾರಂಭಿಸಿದಂಥ ವ್ಯಕ್ತಿ, ಆದರೆ ನಮ್ಮ ಸ್ನೇಹಿತರ ಒಂದು ಒಡನಾಟದಿಂದಾಗಿ ನಾನು ಇಷ್ಟು ಎತ್ತರಕ್ಕೆ ಅದಕ್ಕಾಗಿ ಈ ಸಂಘಟನೆಯಲ್ಲಿ ಇದ್ದವರು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಬೇಕಾಗ್ತದೆ. ಯಾಕಂದರೆ ನಾವು ಸಮಾಜದಿಂದ ಎಲ್ಲವನ್ನು ಪಡ್ಕೊಂಡು ಸಮಾಜದಿಂದಲೇ ನಾವು ಬದುಕುವುದು. ನಾವು ಏನು ಬರುವಾಗ ಏನು ತರುವುದಿಲ್ಲ, ಆದರೆ ನಾವು ಈ ಸಂಘಟನೆ ತೊಡಗಿಸ್ಕೊಂಡ ಮೇಲೆ ನಾವು ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಅದು ಮಾಡ್ತಾರೆ ಕೂಡ. ಈ ಕ್ರೀಡಾ ಸಂಘ ನಮ್ಮ ಪ್ರವೀಣ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದೆ, ನಾವು ಕೂಡ ನೋಡಿದ್ದೇವೆ. ಆದರೆ ಇಲ್ಲೊಂದು ಕಬಡ್ಡಿ, ಹಗ್ಗ ಜಗ್ಗಾಟ ಈ ಥರ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿಯ ದೇವರ ಸನ್ನಿಧಿಯಲ್ಲಿ ಅದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಅದಕ್ಕಾಗಿ ಅವರಿಗೆ ಎಲ್ಲ ತಂಡದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗೆ ವಂದಿಸ್ತಾ ನಿಮ್ಮ ಈ ಕಾರ್ಯ ಮುಂದುವರಿಯಲಿ. ಯಾಕಂದರೆ ನಾವು
ಒಬ್ಬನಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಂಘಟನೆಯಿಂದ ನಾವು ಎಲ್ಲವೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಕಂಡುಕೊಂಡಂಥದ್ದು. ನಮ್ಮ ಜಿಲ್ಲೆಯಲ್ಲಿ 600 ಯುವತಿ ಮಂಡಲ ಮತ್ತು ಕ್ರೀಡಾ ಸಂಘಗಳಿದ್ದೇವೆ ಈಗ ಪ್ರಸ್ತುತ. ಅದರಲ್ಲಿ ದೈಪಿಲ ಕ್ರೀಡಾ ಸಂಘ ಕೂಡ ಮುಂಚೆ ಜಾಸ್ತಿ ಇತ್ತು, ಆದರೆ ಈಗ ಎಲ್ಲ ನಿಂತೋಗಿ ಅಷ್ಟಿದೆ. ಇನ್ನು ಇದನ್ನು ನೆಹರು ಯುವ ಕೇಂದ್ರದಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗ್ತದೆ. ನೀವು ಪ್ರತಿ ವರ್ಷ ಮಾಡಿಕೊಂಡ್ರೆ ಅದಕ್ಕೇನು ಫೀಸ್ ಇರುವುದಿಲ್ಲ. ಏನು ನಿಮ್ಮ ಅಧ್ಯಕ್ಷರ ಬದಲಾವಣೆ ಅನ್ನೋದವ್ರಿಗೆ ತಿಳಿಸಿ ನಮ್ಮ ಸಂಘಟನೆಯನ್ನು ಉತ್ತಮಗೊಳಿಸಬೇಕಂತ ವಿನಂತಿಯನ್ನು ಮಾಡ್ತಾ, ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡೋದಕ್ಕೆ ನಿಮಗೆ ಕೃತಜ್ಞತೆ ಅರ್ಪಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಸಂಘಟನೆ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ರಿಜಿಸ್ಟರ್ಡ್ ದೈಪಿಲ ಚಾರ್ವಕ 4ನೇ ವರ್ಷದ ಒಣಲು ಬೆಳಕಿನ ಮಹಾ ಹಗ್ಗಜಗ್ಗಾಟ ಹಾಗೂ ಮನೋರಂಜನಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಕ್ರೀಡೋತ್ಸವದ ಉದ್ಘಾಟಕರಾದ ಶ್ರೀಮತಿ ಚಂದ್ರಕಲಾ ಜಯರಾಮ್ ಅರಗುತ್ತು, ಗೌರವ ಉಪಸ್ಥಿತಿಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಕ್ರೀಡಾ ಬಂಧುಗಳೇ ಹಾಗೂ ಕ್ರೀಡಾಪಟುಗಳೇ, ಇಂದು ನಮಗೆಲ್ಲರಿಗೂ ಸಂತಸದ ದಿನ. ದೈಪಿಲ ಕ್ಷೇತ್ರ ಪರ ಊರಲ್ಲೂ ತುಂಬಾ ಹೆಗ್ಗಳಿಕೆಯನ್ನು ಗಳಿಸಿದೆ. ಒಂದು ಕಡೆ ಕಲೆ ಕಾರ್ಮಿಕ ದೈವಗಳ ನೆಲೆ, ಇನ್ನೊಂದೆಡೆ ಕ್ರೀಡೋತ್ಸವದ ಮೂಲಕ ಒಂದಿಷ್ಟು ಸಮಾಜ ಸೇವೆಯನ್ನು ಮಾಡುವ ಮೂಲಕ ಜನಪ್ರಿಯತೆಯನ್ನು ಪಡೆದಿದೆ. ಸಮಾಜದ ಆದರ್ಶತೆಗೆ ಪೂರಕವಾದ ಕೆಲಸ ಕಾರ್ಯಗಳನ್ನು ದೈಪಿಲ ಕ್ರೀಡಾ ಸೇವಾ ಸಂಘವು ಹಲವಾರು ವರ್ಷಗಳಿಂದ ನಡೆಸುತ್ತಾ ಬಂದಿವೆ. ಬಡಬಗ್ಗರಿಗೆ, ಕಷ್ಟದಲ್ಲಿರುವವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಒಂದಿಷ್ಟು ಸೇವೆಯನ್ನು ಮಾಡುತ್ತಾ ಬಂದಿದೆ. ಇದೆಲ್ಲವೂ ಪರವೂರಗೋಸ್ಕರ ಮಾನೀಯರ ಸಹಕಾರದಿಂದ ಸಾಧ್ಯವಾಗಿದೆ. ಇನ್ನು ಮುಂದೆಯೂ ತಮ್ಮೆಲ್ಲರ ಸಹಕಾರ ಹಾಗೂ ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘಕ್ಕೆ ಸದಾ ಇರಲಿ ಎನ್ನುವ ಮಾತಿನೊಂದಿಗೆ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಶ್ರೀಮತಿ ಚಂದ್ರಕಲಾ ಜಯರಾಮ್ ಅರಗುತ್ತು ಇವರಿಗೆ ಸಂಘದ ಪರವಾಗಿ, ಸಂಘಟಕರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಕ್ರೀಡಾ ಸೇವಾ ಸಂಘದ ಅಧ್ಯಕ್ಷರಾದ ರಾಜೇಶ್ ಖಂಡಿಗ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅನುಪಸ್ಥಿತಿಯಲ್ಲಿರುವಂತಹ ವಚನ ಪ್ರದೀಪ್ ಅರಗುತ್ತು ಇವರಿಗೂ ಸಂಘಟನೆಯ ಪರವಾಗಿ ಧನ್ಯವಾದಗಳು. ಶ್ರೀ ನೇಮಣ್ಣಗೌಡ ಅಂಬುಲ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕಿನಾಥ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಕುಂಬ್ಲಾಡಿ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕ್ರೀಡಾ ಸೇವಾ ಸಂಘದ ಗೌರವಾಧ್ಯಕ್ಷ ಮೋಹನ್ ಕೆಪಿ ರಾಮುಡೇಲು ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಕೃಷಿಕರಾದ ಕೃಷ್ಣಪ್ಪ ಕೆಳಗಿನಗೇರಿ ಇವರಿಗೂ ಕ್ರೀಡಾ ಸೇವಾ ಸಂಘದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಕ್ರೀಡಾಭಿಮಾನಿಗಳು ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪ ಶಾಲಾ ಮಕ್ಕಳಿಗೂ ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಕೃಷಿಕರಾದ ಶಿವಪ್ರಸಾದ್ ಸಜಂಕು ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ಧನ್ಯವಾದವನ್ನು ಸಮರ್ಪಿಸಿ ನನ್ನ ಧನ್ಯವಾದವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದ ನೆನಪಿಗೋಸ್ಕರ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ರಾಜೇಶ್ ಚಂದ್ರಕಲಾ ಜಯರಾಮ್ ಅರಗುತ್ತು ಇವರು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಭಾರತಾಂಬೆಯ ಹೆಮ್ಮೆಯ ಪುತ್ರಿಯಾಗಿ ಈ ಒಂದು ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಿದ್ದಾರೆ. ಅವರ ಜೊತೆಗೆ ಎಲ್ಲ ಅತಿಥಿಗಳು ಕೂಡ ಪುಷ್ಪ ನಮನಗಳನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಇದೀಗ ಕ್ರೀಡಾಂಗಣದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕ್ರೀಡಾಂಗಣದ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಶ್ರೀಯುತ ಸುರೇಶ್ ರೈ ಸೂಡಿಮುಲ್ಲು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮಂಗಳೂರು, ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವರ ದಿವ್ಯ ಹಸ್ತದೊಂದಿಗೆ
ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮದ ಬಳಿಕ ಲಘು ಉಪಹಾರದ ವ್ಯವಸ್ಥೆ ಇದೆ. ಎಲ್ಲರೂ ಪ್ರೀತಿಯಿಂದ ತೆಗೆದುಕೊಳ್ಳಿ. ಪ್ರಜ್ವಲ್ ಕಂಡೀಗ, ನಾರಾಯಣ, ವಾಸಪ್ಪ, ದಿನೇಶ್ ದೈಪಿಲ, ಶಿವಪ್ರಸಾದ್ ಕಂಡೀಗ ಇಷ್ಟು ಜನ ದಯಮಾಡಿ ವೇದಿಕೆ ಹತ್ರ ಎರಡನೇ ವರ್ಷದಲ್ಲೋ ಮೂರನೇ ವರ್ಷದಲ್ಲೋ ಬಂದು ನೋಡಿದ್ದೆ. ಆವಾಗಲೂ ಭಾರಿ ವಿಜೃಂಭಣೆಯಿಂದ ಇದನ್ನು ನೆರವೇರಿಸಿ ಕೊಟ್ಟಿದ್ರು ದೈಪಿಲ ಕ್ಷೇತ್ರದ ಎಲ್ಲ ಸದಸ್ಯರು. ಇದಕ್ಕೆ ಪೂರ್ವ ತಯಾರಿ ಒಂದು ತಿಂಗಳಿಂದಲೇ ಆಗ್ತಾ ಇದೆ ಕಾಣ್ತದೆ. ನಮ್ಮ ಮೇಲೆ ಕೆಳಗೆ ಹೋಗಿ ಬರಬೇಕಾದ್ರೆ ನೋಡ್ತಾ ಇದ್ದೆ. ತುಂಬ ಪ್ರಿಪ್ರೇಷನ್ಸ್ ಮಾಡಿದ್ದೀರಾ. ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಿ ನಡೆಯಲು. ದೈಪಿಲ ಕ್ರೀಡಾ ಸಂಘದ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ಬರೀ ಕ್ರೀಡೆಗಳನ್ನ ಅಲ್ಲದೆ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲೂ ಅತಿ ಉತ್ಸಾಹದಿಂದ ಎಲ್ಲರೂ ಸಹಾಯವನ್ನು ಮಾಡಿ ಊರಿಗೆ ಹೆಮ್ಮೆ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದೇ ರೀತಿ ಸಂಘ ಮುಂದೆಯೂ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಊರಿಗೆ ಒಳ್ಳೆಯ ಹೆಸರು ತರುವಂತೆ ಮಾಡಲಿ. ಅದಕ್ಕೆ ಬೇಕಾಗಿರುವ ಯಾವ ಸಹಾಯ ಆಗಲಿ ಪ್ರೋತ್ಸಾಹ ಆಗಲಿ ನಾವು ಎಲ್ಲರೂ ಸೇರಿ ಕೊಡ್ತೇವೆ. ಈಗ ಇವತ್ತಿನ MC ಮಾಸ್ಟರ್ ಆಫ್ ಸೆರೆಮನಿ ಆಗಿ ಸುರೇಶ್ ಅವರು ಇವತ್ತು ರಾತ್ರಿ ಇಡೀ ಮಾತಾಡಲಿಕ್ಕಿದೆ. ಹಾಗೆ ಅವರಿಗೆ ಶ್ರೀ ಕ್ಷೇತ್ರ ದೈಪಿಲದ ಇದು ಆಶೀರ್ವಾದ ಇರಲಿ. ಹಾಗೆ ಇದು ತುಂಬ ಸಾಂಗವಾಗಿ ನಡೆದು ಯಾವುದು ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮೂಡಿ ಬರೋದಕ್ಕೆ ನಿಮ್ಮ ಕಡೆಯಿಂದಲೂ ಎಲ್ಲ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ಮೈಕನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಧನ್ಯವಾದ. మంచిన ఉన్నత 12 నమోళ్ళ కానీ 4 ವರ್ಷకు ప్రారంభమైన అద్భుతమైన ಒಂದು ಸಂಸ್ಥೆ ದೈಪಿಲ ಕ್ರೀಡಾ ಸೇವಾ ಕೊಟ್ಟರು ಮಾತ್ರ ಟೀಚರ್ಸ್ ನಗಲಿ. ಓಕೆ, ವಲಯ ಮಟ್ಟದ ಪಂದ್ಯಾಟಕ್ಕೆ 8 ಜನ ಅಕ್ಕನಗಳು ಮೂಲ ಉಳ್ಳರು ನಿಕ್ಲಿ ಇತ್ತೇನೆ ಟೀಮ್ ಮಲ್ತು ಸೀದಾ ಬರ್ಪುಂಡು ಬಲ್ಲೋಯ್ತು. ನಾವೇ ಪ್ರೈಸ್ 4 ಗ್ಯಾರಂಟಿ. ವಚನ ಪ್ರತಿ ಪೂರ ನಿಕ್ಲೊಟ್ಟುಗಳಿರುವ ಆ ಟೀಮ್ಗೊಂದು ಗೊತ್ತಿದ್ದು ಯಾರು ಬತ್ತ ಸೇರೋಣಾಗ ಬಲ್ಲು ಬೈತರ ಬಿಡ್ಲೆ. ಎನಿವೆ ಈ ರೀತಿಯ ಯೂನಿಫಾರ್ಮ್ ಯಾರು ಬಲೆ ಬನ್ನಿ ಎಲ್ಲ ಮಹೇಶ ಬನ್ನಿ. ತರಲೆ ಚಪ್ಪಾಲೆಗಳಲ್ಲಿ ಕಮಾನ್ handsome boy. ಅರೆ ಇಂಚಿ ಜಸ್ಟ್ ಬರ್ತದೆ ಓಲೆ. ಎಸ್ ಜಾಸ್ತಿ ಜಮ್ಮುಟ್ಟಿಗೆ ಉಂಟಾ ಬುಜಿಯೇನು?
ಸಹಕಾರನು ಏನು ವರ್ಷದ ಕೂಡ ಇದಕ್ಕೆ ಚಾಲನೆ ಕೊಡ್ತು ಕಬಡ್ಡಿ ಮಲ್ತೊಂದಿತ್ರ ನಿಕ್ಲು ಆಂಡ ಬಲ್ಲುನೆ ಮಲ್ಪೋಡು ಮಾಡ್ಕೊಂಡು ಆಸೆ ನಿಗ್ಲೆಗ ಆಂಡ ಇನಿ ಬಲ್ಲುತ ಇತಿಹಾಸ ನಮ್ಮ ಬೇರೆ ಲೋಕಯ್ಯ ಗೌಡ್ರು, ಈಶ್ವರಪ್ಪ ಗೌಡ್ರು, ಬೆಳ್ಳಿಯಪ್ಪಣ್ಣ, ಸಾರಿ ಆನಂದಣ್ಣೆ, ಹರಿಪ್ರಸಾದ್, ನಾಗೇಶ್, ಎಸ್, ಅನ್ವಿತ್, ನಿತೇಶ್, ಕೇಶವಣ್ಣ, ದನಿಕಲು, ಚಿಂತನ, ಗಣೇಶಣ್ಣ, ಸತೀಶ್, ವಿಜಯ್, ಹರ್ಷಿತ್, ಜಿತೇಶ್, ವಾಸುದೇವ ಈ ಕೂಟದ ಕಾರ್ಯದರ್ಶಿ ಅಲ್ವಾ? ಜೊತೆ ಕಾರ್ಯದರ್ಶಿ ತಾರಣ ದೊಡ್ಡ ಚಪ್ಪಾಲೆ ಬರಬೇಕು. ಎಂಕಲ ಪ್ರಾರಂಭ ಒಂಜಿ ಬಲ್ಲು ಮಲ್ಪಿಯರ ಪಿದಾಡ್ನಾಗೆ ಒಂಜಿ ಜವಾಬ್ದಾರಿ ಇತ್ತಿನಾರು ಭವಿತ್. ಆ ಸಮಯದಲ್ಲಿ ರುಚಿ ಬತ್ತನಾರು ಅಲ್ಪ ನಮ್ಮ ವಿಶ್ವನ ತಂದೆ ಕೇನೊಚ್ಚಿ, ನಮ್ಮ ದಿವಿಶ್, ಚೇತನ್, ದಿನೇಶ, ಶೀತ, ರಾಜೇಶ್ ದೈಪಿಳ ಈ ವರ್ಷದ ಸಕ್ರಿಯ ಅಧ್ಯಕ್ಷ. ದೊಡ್ಡ ಚಪ್ಪಾಲೆ ಬರಬೇಕು ರಾಜೇಶ. ಹೊಸ ಮದಿಮೆ ಎಸ ಮ್ಯಾಂಡ್ ಮದಿಮೆ ಆಯ್ತು ಇಲ್ಲ ಮುಲ್ಪ ಉಳ್ಳೇರಾ? ಹಾ ಬಚ್ಚ. ಗಣೇಶ, ಶಿವಪ್ರಸಾದ್, ನಮ್ಮ ಬೆಳ್ಳಿಯಪ್ಪಣ್ಣ, ಹಾಗೆ ಅಧ್ಯಕ್ಷರಾಗಿ ಜವಾಬ್ದಾರಿ ಎಣ್ತು ನಮ್ಮ ಹರೀಶ್ ಅಣ್ಣ. ದೊಡ್ಡ ಚಪ್ಪಾಲೆ ಬರಬೇಕು ಅವರಿಗೆ. ಪದ್ಮನಾಭ, ದಕ್ಷ ಶಾಲೆಗೆ ಹೋಗ್ಜಾರ ಎತ್ತನೇ ಕ್ಲಾಸ್ ಅವಳು ಕುದುಮಾರ್, ದಕ್ಷ ಇರು. ಓಕೆ, ನಮ್ಮ ನಾಗರಾಜ್, ದೀಕ್ಷಾ, ಉದಯ್, ಪ್ರವೀಣ್ ಕುಂಟ್ಯಾನ ಎಲ್ಲ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕಾರ್ಯಕ್ರಮ ಅಚ್ಚುಕಟ್ಟಾಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಬಂದು ನೋಡಲ್ಲ. ಕಾರಣ 4ನೇ ವರ್ಷೋಡಿಗೆ ನೀ ಎಂಕಲ ಮಹಾ ಅಗ್ಗಜಟ ಮಾಲ್ತೊಂತಲ್ಲ ಈ ಒಂಜಿ ಯಶಸ್ವಿ ಆವಡು ನಂಡ ಎಂಕಲ್ನ ಜವಣೇರು ರಾತ್ರಿ ಪಗ್ಗೆಲ್ಲ ಬೆಂದನೇನು ತೂವೋಡು ನಂಡ ಈ ಮಾರ್ಗೋಡಿ ಏರೇ ಪೋತಿತ್ತನಲ್ಲ ಅಗಲು ತೂತಿಪ್ಪೇರು ಮೂಲ ನಿಗ್ಲಿಗೆ ಈ ಒಂಜಿ ಕೆಲಸ ಆವಡು ನಂಡ ನಿರಂತರ ಒಂಜಿ ತಿಂಗಳು ಕೆಲಸ ಮಾಡ್ತಿದ್ದೇರು. ನೆಟ್ಟಿ ಒರಿಯನ್ಲ ಪುದರ್ ಪಂಡದ ಪುಗಾರೋಡು ಒಂದಿಜ್ಜಿ ದಯಪಂಡ ಎಂಕಲ ಪೂರ ಬೇಲೆ ಆಯ್ನ ಹಿಡ್ದು ಬೊಕ್ಕ ಎಂಕಲ ಪುಗಾರ್ ನಂಚಿನ ಕೆಲಸ ಮಲ್ಪ ಎಂಕಲ್ನ ಬೇಲೆ ಇಡೇಗೆ ಮುಗಿತಿಜ್ಜಿ ಎಲ್ಲ ಬೊಲ್ಪುಗು ಮುಟ್ಟ ಎಂಕಲ ಬೇಲೆ ಉಂಡು ಅಂಚ ಎಂಕಲ್ನ ಈ ವರ್ಷದ ಅಧ್ಯಕ್ಷರಾಯಿನ ರಾಜೇಶ್, ಅಂಚನೆ ಕಾರ್ಯದರ್ಶಿ ಆಯ್ನ ನಾಗೇಶ್, ಬೊಕ್ಕ ಇಡೀ ಕ್ರೀಡಾ ಸಂಚಾಲಕ ಆಯ್ನ ಬೆಳ್ಳಿಯಪ್ಪ ಈ 3 ಜನತ ಮಾತ್ರ ಪುದರ್ ಪನ್ಪೆ ಅಂಚಾಯ್ನ ಹಿಡ್ದಾತು ಎಂಕಲ್ನ ಜವಣೇರ್ ಮಾತ್ರ ಈ ಚಾರ್ವಾಕ ಗ್ರಾಮದ ಈ ಕೂಡು ಕಟ್ಟದ ಪ್ರತಿ ಒಂಜಿ ಇಲ್ಲಲ್ದಗ್ಲ ಸಾಕಾರ ಇತ್ತನೆ ಇಡ್ತಾತ್ ಅಂಚನೆ ಎಂಕಲ ಶ್ರೀ ಕ್ಷೇತ್ರ ದೈಪಿಲದ ದೈವಲನ ಈ ಒಂಜಿ ಆಶೀರ್ವಾದ ಇತ್ತನೆ ಇಡ್ತಾತ್ ಯಶಸ್ವಿ ಆತ ಈತ ಸಮಯ ಮಾಲ್ತ ನಾನು ದುಂಬಗ್ಲ ಆ ದೇವೇರ್ನ ದೈವದ ಆಶೀರ್ವಾದವನ್ನು ಬೇಡಂತು ನಾನು ದುಂಬಗ್ಲ ಒಂದ್ವೇನಿ ಇತ್ತಿದ ಎಡ್ಡೆ ಕಾರ್ಯಕ್ರಮ ಮಲ್ಪಿರ ಎಂಕಲ ಶ್ರಮಿಸಪ್ಪ ಒಂದು ಪಂಡು ಅಂತು ಎನ್ನ ರಡ್ಡು ಪಾತ್ರನು ಅಂತವೆ ತಾಯಿಂಜಿ ಪಣಂತುಲ್ಲೆ ಆಯಲ ಅನ ಸಾವ ದೊಂಬುಡು ಸಾಯ್ತಂದು ಅವು ಸಹಜ ಅಣ್ಣ. ವಿಶೇಷವಾದ ನೀಗಳ ಜಾಸ್ತಿ ಪಾತ್ರ ಪಂಜಿ ನೇರವಾತ ಒಂಜಿ ಸ್ಟೆಪ್ ಪಾಡ್ಪಾರ ಚೂರು ಪಿರಾಬೋದು ಚೂರು ಪಿರಾಬಾರ್ದು ಒಂಜಿ ಪದ ಪಾಡ್ಲನ್ನಾಗ್ಲೆ ನಲಿಪ್ಪುಣ. ಈ ವೀರಾಂಜನೇಯ ಪ್ರಾರಂಭ ಏತ್ ಸಮಯ ಅಂಡ್ ಬಾರಿ ಶೋಕ್ ಬರೇ ಪುನರಿಯರು ಚಿಗುರುಟರಿ ಇರ್ನ ಪುದರೆ ಅನಿಲ್ ಕಂಡಿಗ ಕೊಂಚ ಜೋರೈನ ತಾಟಿ ಕೊರ್ಲೆ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಜಿಯಾ ನೇರವಾದ ಇರ್ನ ಪುದರೆ ಬಂದೊಂದು ಬೋಪೆ ಸರ್. ಆನಂದ ಗೌಡ, ಚಂದ್ರಗೌಡ, ಯಜ್ಞೇಶ್, ಸನ್ಮಿತ್, ಪ್ರದೀಪ್, ಶೇಖರ, ಯಜ್ಞೇಶ್, ಹರ್ಷಿತ್, ದೀಕ್ಷಿತ್, ಮನೋಜ್, ದಿನೇಶ್, ಅನಿಲ್, ರಾಜಶೇಖರ್, ರಕ್ಷಿತ್, ಮಿಥುನ್, ಸಿರಾ, ಪ್ರಜ್ವಲ್, ಅಶ್ವಿನ್, ಎಸ್ ಸುನೀಲ್ ಕಂಡಿಗ. ಎಷ್ಟು ವರ್ಷ ಆಯ್ತು ಪ್ರಾರಂಭ ಆಗಿ? ವೀರಾಂಜನೇಯ 7 ವರ್ಷ. ಸಮಾಜಮುಖಿ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಎಲ್ಲಿಯೂ ಶ್ರಮದಾನಕ್ಕೆ ಕರೆದಾಗ ತಾವಲ್ಲಿಗೆ ಹೋಗ್ತೀರಿ. ಇವತ್ತು ನಮ್ಮ ಕ್ರೀಡಾ ಸಂಘದ ಜವಣರಲ್ಲಿ ಪುಣಗ ಬಾರಿ ಖುಷಿಟ್ ವನಸ್ಸು ಬಲಸೇರ ಬತ್ತದರ್ ಬಾರಿ ಖುಷಿ ಆವೊಂದುಂಡು. ಒಂಜಿ ಎಲ್ಲ ಗೇಮ್ ನಿಗ್ಲೆ ಕೊರ್ಪ್ಯಾನ್ ಐನರ್ದು ಬೊಕ್ಕ ನಿಗ್ಲ ಜಾಗ ನಿಗ್ಲ ಪೋಪ ಲೈನ್ ಒರಿಯನ್ನ ಪಕ್ಕಡ ಒರಿ ನಿಂತೋಡು ಒಂಜೇ ಒಂಜಿ ಗೇಮ್ ಕೊರ್ಪೆ ನಿಗ್ಲೆಗೆ ಸೋಕದ ಒಂಜಿ ಟಿಫಿನ್ ಬಾಕ್ಸ್ ಉಂಡು. ಓಕೆ ರೈಟ್, ಸಿಂಪಲ್ ಮಲ್ಲಗೊಬ್ಬ ದಾಲಜಿ ನಿಗ್ಲೆ ಗೊತ್ತಿತ್ತು ನಾವೇ ಒಂಜಿ ಊರ್ದ ಪುದರ್ ಪಣ್ಣೊಂದು ಬೋರ್ಡು 12 ವರಿ ಪಣಿಯ ರೆಜ್ ಸಿಂಪಲ್ ಸರಿಯಾ. ಏನರ್ಥ ಪ್ರಾರಂಭ ಮಲ್ಪ ಪಡಿ ಪಂಡ
ಊರ್ದ ಪುದರ್ ಮಾರೆ ಒಲ್ಪಲ್ಲ ಹಾಪುಂಡು ಇಂಟರ್ನ್ಯಾಷನಲ್ ಓಲ್ಲ ಹಾಪುಂಡು ಒಂಜಿ ಪುದರ್ ನೆಲ್ಯಾಡಿ ಕೊಡಿಪ್ಪಾಡಿ ಕಡಬಂದು ಪುದರ ಬಣ್ಣಗ ಶ್ರೀರಾಮ ಯುವಕ ಮಂಡಲ ಕಡಬ ಹಗ್ಗ ಜಗ್ಗದಲ್ಲಿ ಅತಿ ಹೆಚ್ಚು ಪಂದ್ಯಾಟವನ್ನು ಮಾಡಿದಂತಹ ಶ್ರೀರಾಮ ಕಡಬಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಕ್ರೀಡಾ ಸಂಘದ ವತಿಯಿಂದ ವಿನಂತಿಸ್ತಾ ಇದ್ದಾವ. ನೆಲ್ಯಾಡಿ ಅಂದಾಗ ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದಾವ. ಕಡಬ ಒಂಜಿ ಬಣ್ಣದ ನೆಕ್ಸ್ಟ್ ನೋಡು ಸುಳ್ಯ ಅಂದಾಗ ಮಹಿಳಾ ವಿಭಾಗದಲ್ಲಿ ಅತಿ ಹೆಚ್ಚು ಪರಿಣಿತಿಯನ್ನು ಹೊಂದಿರತಕ್ಕಂತಹ ನಾಗಶ್ರೀ ಸುಳ್ಯ ಅಂಡ್ ಕೋಡಿಯಾಲ ತಂಡವನ್ನ ಕ್ರೀಡಾ ಸೇವಾ ಸಂಘದ ವತಿಯಿಂದ ಅಭಿನಂದಿಸ್ತಾ ಇದ್ದಾವೆ. ಎಸ್ ಅಲಂಕಾರ ಹಗ್ಗ ಜಗ್ಗಾಟದಲ್ಲಿ 4 ತಂಡವನ್ನ ಇರುವಂತ ಜಾಗ ಯಾವುದು ಕೇಳಿದ್ರೆ ಅಲಂಕಾರ. ಈಗ ನಮ್ಮ ಈ ಕ್ಷೇತ್ರಕ್ಕೆ ದೈಪಿಲ ಕ್ರೀಡಾ ಸೇವಾ ಸಂಘದ ನಾವು ಕರೆದಾಗ ನಿನ್ನೆ 11 ಗಂಟೆ ರಾತ್ರಿಗೆ ನಾವು ಕರೆದಾಗ ನಮ್ಮನ್ನ ಸೇರಿಕೊಂಡಂತಹ ಕುಸಲ್ದ ಕುರ್ಲರಿ ತಂಡಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾವ. ಪ್ಲೀಸ್ ಎಸ್ ಪ್ಲೀಸ್ ಅನಿಲಾಂಡ ಪುತ್ತೂರು ಈ ಸಂದರ್ಭದ ಮಹಾಲಿಂಗೇಶ್ವರ ದೇವರನ್ನ ಆಶೀರ್ವಾದನಕ್ಕೆ ತಂದು ಮಂಗಳೂರು ಕುಡ್ಲ ಕೋಡಿಯಾಲ ಮೈಕಲ್ ಮಂಜಿಯೋರೆ ಪಂಜ ಪುರಾಣಿ ಒಂಜಿ ಬಾರಿ ಶೋಕದ ಪಂದ್ಯಾಟ ಗಜಗಡ ಪಲ್ಲೋಡಿಯಲ್ಲಿ ನಡೆದಿತ್ತು. ಕೊಕ್ಕಡ ಜೈ ಶ್ರೀರಾಮ್ ಪೊಂಜನಗಿಲ ತಂಡ ಇಡೀ ರಾಜ್ಯದ ಟಾಪ್ 2 ಟೀಮ್ ಅದನ್ನು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದಾವ. 10:30 ಗಂಟೆ ಈ ಕ್ಷೇತ್ರಕ್ಕೆ ಬರ್ಲಿಕ್ಕಿದ್ದಾರೆ. ಬೆಳ್ಳಾರೆಂದು ಬಂದಾಗ ಒಂಜಿ ಖುಷಿಯ ಒಂದು ನೆಂಚಿನಂದು ಕೇಂಡ ಅಲ್ಲಿ ಒಂಜಿ ಆಜ್ 7 ವರ್ಷ ದುಂಬ ಒತ್ತೆ ಕೋಲಾಪನ ಜಾಗೇಡ್ ಈ ರೀತಿಯ ಮೂಜಿ ಗ್ರೌಂಡ್ ಆಜಿನ ಮನೆದ ಗೊಬ್ಬ ಮಲ್ತಿತ್ತೇರಿ ಇನಿಯತ್ತು ಆಜಿ ವರ್ಷ ದುಂಬೆ ಬೆಳ್ಳಾರೆ ಸಂಕಲ್ಪ ಫ್ರೆಂಡ್ಸ್ ಕಳಂಜ ಬಂಟ್ವಾಳ ಕಾಣಿಯೂರು ಜಾತ್ರೆ ಒಂದುಂಡ ಬುಕ್ಕ ಬೇತೆ ಕೋಳಿ ಅಂಕ ಎಸ್ ಸುಬ್ರಹ್ಮಣ್ಯ ಕುಕ್ಕೆ ಫ್ರೆಂಡ್ ಸುಬ್ರಹ್ಮಣ್ಯ ಇವತ್ತು ಓಪನ್ ಮಾದರಿ ಅತಿ ಬಲಿಷ್ಠ ತಂಡ ಅದು. ಕಲ್ಲಡ್ಕ ಬೆಳ್ತಂಗಡಿ ವಿಟ್ಲ ಮಡಿಕೇರಿ ಕಲ್ಲಪ್ಪಲ್ಲಿ ಬೆಳ್ಳರೆ ಒಂಜೆ ಬುಧರ ನೋಡು ಕಲ್ಪನೆ ಮಾಣಿ ನಿಂತಿಕಲ್ ಉಜಿರೆ ಬಿಸಿರೋ ಪುತ್ತೂರು ಆಂಡತ ಆಂಡ್ ಪಿರವ ಅಲ್ಪನೆ ಪಿರವ ದೈವಂಡ ಮಾರ ಬಲ ಸುನೇರ್ ಎಸ್ ನೆಕ್ಸ್ಟ್ ಉಜಿರೇರ ಬಣ್ಣ ಪೋಪುಣ್ಣಾಡಿ ಅಲ್ಪ ಬೆತ್ತಾಡಿ ಎಸ್ ಫಾಸ್ಟ್ ನೆಕ್ಸ್ಟ್ ಬೇಗ ಬನ್ನೋ ನೆಕ್ಸ್ಟ್ ಬೆಳ್ತಂಗಡಿ ಆಂಡ್ ಈಗಲ ಸೇವೆ ಏಣಕಲ್ 5 4 3 2 ಬಲ್ಪ ಕೋಡಿಯಾಲ ನಮ್ಮ ಕುಸಲ್ದ ಜರ್ಮರಿಗೆ ಬೋಡಪ್ಪನ ವ್ಯವಸ್ಥೆ ಮಲ್ತು ಕೊರ್ಲೆ ಆಗ್ಲಿ ಬಂದಾಗ ನಮ್ಮ ಲ್ಯಾಪ್ಟಾಪ್ ಎಸ್ ಪ್ಲೀಸ್ ಚಾರ್ವಾಕ ಕಪಿಲಾ ಚಾರ್ವಾಕ ನಾನೊಂಜಿ ಪೊರ್ಲದ ವೇಷ ಅಂತಿನಿಗೆಂಡ ಇದು ಪೊರ್ಲದ ಸೌಂಡ್ಸ್ ಬುಕ್ಕ ಸ್ಲೈಟಿಂಗ್ ಸಿಯರ್ಗೆಂಡ ಕಪಿಲಾ ಶ್ರೀ ಚಾರ್ವಾಕ ತಂಡಕ್ಕೆ ದೊಡ್ಡ ಚಪ್ಪಾಳೆ ಬರಬೇಕು. ನಂದನ್ ಅಂಡ್ ರಂಜು ಎಸ್ ಜಾಲ್ಸು ನೆಟ್ಟರ್ ಕಲ್ಲಡ್ಕಾಂಡ್ ಗೊತ್ತಿಗಾರ್ ಕಡಬ ಆಂಡ್ ಪಂಡೆ ಇಂಚಬಲ್ ಈ ಬೋಜ್ ವಿಟ್ಲ ಆಂಡ್ ಆಡೆ ಮಾಡಾವ್ ಕುದುಮಾರ್ ತಿರಂಗ ವಾರಿಯರ್ಸ್ ಕುದುಮಾರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ಕೂಡ ಸ್ವಾಗತಿಸ್ತಾ ಇದ್ದಾವ. ಪುನಶ್ಚತ್ತ ಬೆಳ್ಳಾರೆ ಏತ ಸರ್ತೀವನ್ ಪುನಃ ಬೆಟ್ಟಂಪಾಡಿ ನಂದಲಿಕೆ ಕಲ್ಲುಗುಂಡಿ ಪೆರಪ್ಪಾಡಿ ನರಿಮೊಗರು ಬೆಳಂದೂರು ಅಂದಾಗ ಖುಷಿ ಏನು ಗೊತ್ತಾ, ಕಾಲೇಜ್ ವಿಭಾಗದಲ್ಲಿ ಇವತ್ತು ಬೆಳಂದೂರು ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಈ ಶಾಲೆ ಓದಿದ್ದನ್ನ ಅಂದೆ ಕಡೆ ಹೆಸನೆ ಬೇತಾತ. ಎಸ್ ನೆಕ್ಸ್ಟ್ ದೈಪಿಲ ಎಸ್ ಕಂಡಿಗ ನೆಕ್ಸ್ಟ್ ಕುಂಕ್ಯ ಊರುಂಡ ಎಸ್ ಪಲ್ಲತ ಅಮೈ ದೇವರಗುಂಡಿ ಬೈಚ ಆರಿಕೋಡಿ ಚಾಮುಂಡೇಶ್ವರಿಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ
ಬೇಡಿಕೊಳ್ಳುತ್ತಾ ಉಜಿರೆ ಅಲಕ್ಕಿ ಅಮೈ ಅಲ್ಲಲ್ವಣ್ಣದ ಒಂದು ಅವೆಂಚಿನ ಪಣ್ಣ ಕುಂಕು ಸಾರಿ ಬನಾರಿ ಬಂಬಿಲ ಪೆರ್ಲಂಪಾಡಿ ನಿಂತಿಕಾಲ್ ಆಂಡ್ ಪೆರ್ಲಂಪಾಡಿ ಪಯಕ್ಕುಡೆ ಮುದ್ವ ಮುಲ್ಪ ಈತು ಮುಟ್ಟದ ಮುದ್ವ ಪಡುಕೋಣೆ ಪಡುಮ ಏನೆಲ್ಲ ಪಡುಕೋಣೆ ನೆನಪ ನಾನು ಬಾಲುಗೋಡು 5 4 3 2 ನಾನಿಲ ಕೂಜಿಗೋ ಬೆಳಂದೂರು ಶಾಲೆ ಗೋಪರ ಗೆಜ್ಜಗಿರಿ ಈಶ್ವರ ಮಂಗಲ ಅಲೆಕ್ಕಾರಿ ಮುರುಳ್ಯ ಬಾಯ ಸಂಪಾಜೆ ಅಂದಾಗ ನೆನಪಿಸ್ತಾ ಇದ್ದಾವ ಆದರ್ಶ ಚೆಡೋ ಮಹಾವಿಷ್ಣು ಸಂಪಾಜ ಪಯಸ್ವಿನಿ ಸಂಪಾಜೆ ಇಂಥ 3 ತಂಡಗಳಿದೆ ಒಂದೇ ಜಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ತಂಡಗಳು ಸರಿ ಎಸ್ ಫಾಸ್ಟ್ ಒಜಿಗೆ ಬೆಟ್ಟಂಪಾಡಿ ಉಬರಡ್ಕ ಗುತ್ತಿಗಾರ್ ಆಟ್ ಮುರ್ರಾ ಅನಂತಾಡಿ ನೆಕ್ಸ್ಟ್ ಪೆರ್ನೆ 5 4 3 2 ಎಸ್ ತಿಂಗಳಾಡಿ ಇರ್ದೆ ಎಸ್ ರೈಟ್ ಕೊಡಿಕನ ಎಸ್ ರೈಟ್ ಸರ್ವೆ ಕಮ್ ಆನ್ ಔಟ್ ಅಂಡ್ ಎಸ್ ಪಂಡರ್ ಎಸ್ ರೈಟ್ yes right Veeramangala come on yes right done right 5 4 3 2 loss right yes right Veeramangala Kumaramangala Veeramangala yes Iswaramangala right Nehru Nagara right yes Bannipur Banni red box red ಆಗಿದೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸೋಣ ಅನಿಲ್ ಅಂಡ್ ಮಿಸ್ಟರ್ ಚೇತನ್ ನೀವೆಲ್ಲರ ಪರವಾಗಿ ನೀವೆಲ್ಲರೂ ಗೆದ್ದಿದ್ದೀರಿ ನೀವೆಲ್ಲರಿಗೂ ಕೂಡ ಬಡಿಸಬೇಕು ಚೆನ್ನಾಗಿ ಬಡಿಸಬೇಕು ಅಂತ ವಿಶ್ವಾಸದೊಂದಿಗೆ ಏಪಲ ಒಂದು ಕ್ರೀಡಾ ಸಂಸ್ಥೆ ಒಂದು ದೈವಸ್ಥಾನದ ಜಾಗದಲ್ಲಿ ಕ್ರೀಡೆಗೋಸ್ಕರ ಅಲ್ಲ ಯಾವುದು ಒಳ್ಳೆಯ ಕೆಲಸ ಮಾಡ್ತಾರೋ ಅದೆಲ್ಲ ದೈವಕ್ಕೆ ಸಂದತ್ತೆ ಅನ್ನುವಂತ ವಿಶ್ವಾಸ ನನಗಿದೆ ಆ ಒಂದು ಆಶೀರ್ವಾದ ದೈವದ್ದು ನಿಮಗಿದೆ ಅನ್ನುತ್ತಾ ಅವರಿಗೆ ಬಹುಮಾನವನ್ನ ಶ್ರೀಯುತ ನಾಗೇಶ್ ಅಣ್ಣ ನಮ್ಮ ಕಾರ್ಯದರ್ಶಿಗಳು ಅವರಿಗೆ ಈ ಒಂದು ಬಹುಮಾನವನ್ನು ಕೊಡುತ್ತೆ ನೇರವಾಗಿ ನಿಮ್ಮ ಅಂಕಣಿಂದ ಬೀಳ್ಕೊಡ್ತಾ ಇದ್ದೇವೆ ಪ್ಲೀಸ್ ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ವೀರಾಂಜನೇಯ ಓವರ್ ನೋಡಿ ಅಲ್ಲಿದ್ದವರು ದಯವಿಟ್ಟು ನಿಮಗೆ ನಾಟಕವನ್ನು ಬಾರಿ ಹತ್ತಿರದ ನೋಡಬಹುದು ಈ ಭಾಗದಲ್ಲಿ ಬರಬಹುದು ಚೇರ್ಗಳ ವ್ಯವಸ್ಥೆಯನ್ನ ಮಾಡಿದ್ದೇವೆ ಬನ್ನಿ ದಯವಿಟ್ಟು ಎಲ್ಲ ಮಹನೀಯರು ಮತ್ತು ನಿಮಗಿಷ್ಟ ರೀತಿಯ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕಿದ್ದೇವೆ ಅಣ್ಣ ವೀರಾಂಜನೇಯ ಜವಣೇರು ಇತ್ತ ಬತ್ತು ಕುಳ್ಳೋಲಿ ನಿಖಿಲು ಅವಕಾಶ ಉಂಟು ಸಮಯ ಬಂದಾಗ ಸೂಚನೆ ಕೊರಪ ಮೂಲೆ ಬತ್ತು ಕುಳ್ಳೆ ಎದುರು ಕುಳ್ಳೆ ಮುಂದಕ್ಕೆ 10 ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ನ್ಯೂಸ್ ಪುತ್ತೂರು ಚಾನೆಲ್ ಇಂದ ಎಲ್ಲ ಆ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಭಿನಂದನೆಗಳು ಓಲ್ಡ್ ಸ್ಟೇಜ್ ಅಗೇನ್ ಎಕ್ಸಾಕ್ಟ್ಲಿ 10 ಗಂಟೆಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್
ಈ ಒಂಜಿ ಯಶಸ್ವಿ ಆವಡುನಂಡ ಎಂಕಲ್ನ ಜವಣೇರು ರಾತ್ರಿ ಪಗೆಲು ಬೆಂದನೇನು ತೂವೋಡುನಂಡ ಈ ಮಾರ್ಗೋಡಿ ಏರೇ ಪೋತಿತ್ತನಲ್ಲ ಅಗಲು ತೂತಿಪ್ಪೇರು ಮೂಲ ನಿಗ್ಲೆಗೆ ಈ ಒಂಜಿ ಕೆಲಸ ಆವಡುನಂಡ ನಿರಂತರ ಒಂಜಿ ತಿಂಗಳು ಕೆಲಸ ಮಾಡ್ತಿದ್ದೇರು ನೆಟ್ಟಿ ಒರಿಯನ್ಲ ಪುದರ್ ಪಂಡದ ಪುಗಾರೋಡು ಒಂದಿಜ್ಜಿ ದಯಪಂಡ ಎಂಕಲ ಪೂರ ಬೇಲೆ ಆಯ್ನ ಹಿಡ್ದು ಬೊಕ್ಕ ಎಂಕಲ ಪುಗಾರ್ ನಂಚಿನ ಕೆಲಸ ಮಲ್ಪ ಎಂಕಲ್ನ ಬೇಲೆ ಇಡೇಗೆ ಮುಗಿತಿಜ್ಜಿ ಎಲ್ಲ ಬೊಲ್ಪುಗು ಮುಟ್ಟ ಎಂಕಲ ಬೇಲೆ ಉಂಡು ಅಂಚ ಎಂಕಲ್ನ ಈ ವರ್ಷದ ಅಧ್ಯಕ್ಷರಾಯಿನ ರಾಜೇಶ್ ಅಂಚನೆ ಕಾರ್ಯದರ್ಶಿ ಆಯ್ನ ನಾಗೇಶ್ ಬೊಕ್ಕ ಇಡೀ ಕ್ರೀಡಾ ಸಂಚಾಲಕ ಆಯ್ನ ಬೆಳಿಯಪ್ಪ ಈ 3 ಜನತ ಮಾತ್ರ ಪುದರ್ ಪನ್ಪೆ ಅಂಚಾಯ್ನ ಹಿಡ್ದಾತ್ ಎಂಕಲ್ನ ಜವಣೇರ್ ಮಾತ್ರ ಈ ಚಾರ್ವಾಕ ಗ್ರಾಮದ ಈ ಕೂಡು ಕಟ್ಟದ ಪ್ರತಿ ಒಂಜಿ ಇಲ್ಲಲ್ದಗ್ಲ ಸಾಕಾರ ಇತ್ತನೆ ಇಡ್ತಾತ್ ಅಂಚನೆ ಎಂಕಲ ಶ್ರೀಕ್ಷೇತ್ರ ದೈಪಿಲದ ದೈವ್ಯಲನ ಈ ಒಂಜಿ ಆಶೀರ್ವಾದ ಇತ್ತನೆ ಇಡ್ತಾತ್ ಯಶಸ್ವಿ ಆತ್ ಈತ ಸಮಯ ಮಲ್ತ ನಾನು ದುಂಬಗ್ಲ ಆ ದೇವೇರ್ನ ದೈವದ ಆಶೀರ್ವಾದವನ್ನು ಬೇಡಂತು ನಾನು ದುಂಬಗ್ಲ ದ್ವೇನಿ ಇತ್ತಿದ ಎಡ್ಡೆ ಕಾರ್ಯಕ್ರಮ ಮಲ್ಪಿರ ಎಂಕಲ ಶ್ರಮಿಸಪ್ಪ ಒಂದು ಪಂಡು ಅಂತು ಎನ್ನ ರಡ್ಡು ಪಾತ್ರನು ಉಂತಾವೆ ತಾಯಂಜಿ ಪಣಂದುಲ್ಲೆ ಆಯಲ ಅನ ಸಾವ ದೊಂಬುಡು ಸಾಯ್ತಂದು ಅವು ಸಹಜ ಅಣ್ಣ ವಿಶೇಷವಾದ ನಿಗಳ ಜಾಸ್ತಿ ಪಾತ್ರ ಪಪ್ಪಲಂಜಿ ನೇರವಾತ ಒಂಜಿ ಸ್ಟೆಪ್ ಪಾಡ್ಪಾರ ಚೂರು ಪಿರಾಬೋದು ಚೂರು ಪಿರಾವಬಾರ್ದು ಒಂಜಿ ಪದ ಪಾಡ್ಲೆ ಅಣ್ಣಾಗ್ಲೆ ನಲಿಪ್ಪುನಾಗ್ಲಿ ನಲಿಪ್ಪಿರು ಇಂಚಿ ಬರೋಚ್ಚಿ ಆನಂದಣ್ಣ ಗುಂಡಿ ಚೆಲುವನ್ನು ಹೊಳೆವಂತೆ ಮಾಡಿದೆ ತಂದಾನೋ ತಂದಾನೋ ತನುವೆಲ್ಲ ತಂದಾನೋ ಚಂದಾನೋ ಚಂದಾನೋ ಜಗವೆಲ್ಲ ಚಂದಾನೋ ಮನಸ್ಸೆಲ್ಲ ಸಮಥಿಂಗ್ ಸಮಥಿಂಗ್ ಉಯ್ಯಾಲೆ ತೂಗಿದೆ ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ ನಾ ಬರುವ ದಾರಿಯಲ್ಲಿ ಹೂ ಬಡುಕುತ್ತಾವ ನೋಡ ನಾಚಿ ನಿಂತೆ ನಾನು ಅವು ಹಾಡಿತೊಂದು ಹಾಡ ಹಾಡಲು ನಾನು ಜೊತೆ ಜೊತೆಗೆ ಅರಳಿತು ಮರವು ಒಳಗೊಳಗೆ ನದಿಯಂತೆ ಹರಿಯುವೆನು ಮಂಜಂತೆ ಮಸುಕುವೆನು ತಿರುಗೋ ಈ ಭೂಮಿಯ ನೋಡಲು ಚಂದ್ರಮಕ್ಕೆ ಹಾರುವೆನು ಮನದಲ್ಲೇ ಮುಗಿನನು ಸೇರಿ ಭೂಮಿಗೆ ಕೈ ಚಾಚುವೆನು ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ ಹಲೋ ಆ ಬಾಲೆಗೆ ಒಂಜಿ ಜೋರಾಯಣ ತಾಟಿಗೊರ್ಲೆ ಮಾತೇರ್ಲ ಬಾರಿ ಶೋಕದ ಒಂಜಿ ನೃತ್ಯ ಮಲ್ತೇರ ಆ ಬಾಲೆ ಇತ್ತೆ ನನ್ನ ಒಂತೆ ಬರ್ತುಗು ನಿಖಲ ಎದುರು ನಿಖಲ ಬಂಚಾರ ತೆಲಿಪಾಯರೆ ಕಲಾಶ್ರೀ ಕುಡ್ಲದ ತಂಡದ ಕುಲು ಬರೋದಿಲ್ಲೇರಿ ಕುಸಲ್ದ ಕುರ್ಲರಿ ಬಂಡ ಕಾರ್ಯಕ್ರಮ ದೊಟ್ಟು ನಿಖಲ ಮಾತೆಲ್ಲ ಸಾಕಾರ ಇಂಗ್ಲ ಕೊಟ್ಟು ದೂರಡಿತ ಮಾತ್ರ ಕಲಾಬಾಯಲು ಸ್ವಲ್ಪ ಎದುರು ಬರ್ದು ಸ್ವಲ್ಪ ಚೇರ್ ಮತ ಕಾಲಿಂದು 5 ಕುಲ್ಲೋಡು Banda
ಒಂದು ನಿಮಿಷ ಪಾಪ ಅವು ಚಾಪದಿ ಒಂದು ಲಂಬ್ಯನ ಮರಳು ಈ ದೊಂಬುಡ್ಲ ಎಸ್ ಆ ಸಾಂಗ್ ಗೊತ್ತಿದ್ದವರು ಮಾತ್ರ ಅವಳ ಪಕ್ಕದಲ್ಲಿ ನಿಲ್ಬೇಕು ಮತ್ತೆ ಹಿಂದೆ ನಿಂತ್ಕೊಳ್ಬೇಕಾ ಮಣಿಪೋಚ್ உடனே பஞ்சரானே ஆமாப்பா அம்சமா அழகா ஒரு பொண்ண பார்த்த உடனே பஞ்சரானே அது கண்ணா இல்ல கரண்டா கன்ஃபியூசன் அவ அழக பத்தி பாட இல்ல எஜுகேஷன் என் மனசு நீ உனக்கு ஒரு பிளே ஸ்டேஷன் நீ இருக்கு இடம் எனக்கு ஒரு ஹில் ஸ்டேஷன் ಥ್ಯಾಂಕ್ ಯು ಆ ಭಾಷೆದ ಪದ್ಯನ ಸರಿಯಾಗಿ 1:30 ವಲಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಪಂದ್ಯಾಟಗಳು ಸಾಗಿ ಬರಲಿಕ್ಕೆ 2 ಪಂದ್ಯಾಟಗಳು ಲೆವೆಲ್ ಮಾದರಿಯ ಪಂದ್ಯಾಟಗಳು ನನಗೆ 6 ಗಂಟೆಯ ಮೊದಲು ರಿಸಲ್ಟ್ ಕೊಡಬೇಕು ಇಲ್ಲಾಂದ್ರೆ ನಮ್ಮ ಮೈಕನ್ನ ಕೈ ಟಿಪ್ಪಂತ ಪ್ರವೀಣ ಪಾತ ಜೋಕ್ಲೆಲ್ಲ ಅವರವರ ಇಂಡಿವಿಜುವಲ್ ತೂಳೆ ಅವ ಭಾರಿ ಮಜಾ ಉಂಟು ಸೋರ ಕಟ್ ಮಲ್ಪು ಎಂಕಲ ಆಂಜನಗಳ ಬುದ್ಧಿ ಯಾಕೆ ಗೊತ್ತು ಅನಿಲ್ ಸರ್ ಹೆಂಗೂ ಗೊತ್ತು ಇನ್ನು ಓಲೋಲು ಬೇತೆ ಬೇತೆ ಶಾಲೆ ಇದ್ದಾವು ಕುಳ್ಳುಡಗ ಮಾತ ಒಟ್ಟಿಗೆ ಕುಳ್ಳಿಯೋದು ಮಣ್ಣಗೆ ಇಟ್ ಇಸ್ ಅ ಪ್ರಾಕ್ಟೀಸ್ ಲೆಕ್ಕ ಉಂಟು ನಿಗಿಲು ಕುಳ್ಳೋತ ಇಪ್ಪಳೆ ಅಣ್ಣ ಹೊರ ಮೀಟ್ ಮಲ್ಪಲೆ ಏನ ಸಾವಿರಾರು ಕಾರ್ಯಕ್ರಮಕ್ಕೆ ಪೋತಾ ಇಂಕಲ ಸರಳ ಉಳ್ಳೇರು ಮಕ್ಕಳೇ ನಿಮಗೆ ಈಗ ಒಂದು ಕೆಲವು ಆಟವನ್ನ ಕೊಡ್ತೇನೆ ಏನ್ ಆಟ ಬೇಕಂತ ನೀವು ಹೇಳಿದ್ರೆ ಆಟವನ್ನ ಕೊಡ್ತೇವೆ ನಿಮ್ಮನ್ನ ಮತ್ತೆ ವಾಪಸ್ ಕರೀತಾರೆ ಬಿಸಿಲಲ್ವಾ ಈಗ ನಮ್ಮ ಜವಣಿ ಆದಿತ್ಯ ಪಾಸಿಂಗ್ ದ ಬಾಲ್ ಪ್ರಥಮ ರಿಶಾನಿ ದ್ವಿತೀಯ ಮನಸ್ವಿ ತೃತೀಯ ವೀಕ್ಷಾ ಇಲ್ಲ ಬಿಸ್ಕೆಟ್ ಆಟ ಹುಡುಗರಲ್ಲಿ ಪ್ರಥಮ ಹಸ್ಮಿತ್ ಪ್ರಥಮ ದ್ವಿತೀಯ ಅನೀಶ್ ಆದಿತ್ಯ ತೃತೀಯ ಹುಡುಗಿಯರಲ್ಲಿ ಗುಣಶ್ರೀ ಪ್ರಥಮ ದ್ವಿತೀಯ ರಿಶಾನಿ ಗುಣಶ್ರೀ ಇನ್ನು 3 ರಿಂದ 4 ವರ್ಷದ ಮಕ್ಕಳಲ್ಲಿ ಪ್ರಥಮ ಸಹನಿ ಐಕ್ಯ ನೀರೇನು ಸಟ್ಟು ಮಾಲ್ದಿನ ಮಾರ ಒಂಜಿ ಒಂಜಿ ಮಂಡ್ಯಡ್ದಿ ಓಡಿನಿ ದಾದಂಡು ಈರಿನಿ ಮೀನು ಮಾರನ ಬಶೀರತ್ ಮರ್ಲಮ್ಮ ಅಂಚಪುರ ಹೆಂಗ್ ಜಾತಿ ಚೇಂಜ್ ಮಾಡ್ಬಾರ ಆಪುಚ್ಚ ಮಾರ ಏನ್ ಬಶೀರ್ ಮಾರ ಅಂಚತ್ತ ಮಾರ ಈ ಐಕ್ಯನ ನೂಲ್ ಪುರ ಕಟ್ಟಾದಿನಿ ಅಂದ ಐಕ್ಯ ಕಟ್ಟಾಯಿ ಹಾ ಇನಿ ಈರು ಮೀನು ಮಾರನ ಬಶೀರತ್ ಬೋಕ ಇನಿ ಈರು ಬಾಚು ಎನ್ನ ಭಾಸ್ಕರೆ ಅಂದ ಅವ್ ಮಂಡ್ಯದ ಬರ ತೆಪ್ಪಲೆ ಮಾರ ಎಂಕ ಎಂಕ ಮದಿಮೆ ಅದು ಮೂಜಿ ದಿಂಗೋಲ ಆಯ್ನಾತ್ರಿ ಎನ್ನ ಬೊಡದಿನ್ ಮೀನ್ ಗೊತ್ತನ ರಾಧ ಅಂತವ ಮಾರ ಅಂಚ ದಾಲ ಆಪುಜಿ ಕಾಲಿ ಎನ್ನ ಒಂಜಿ ಒಂಜಿ ಇನಿತ ಒಂಜಿ ಮಟ್ಟಕ್ಕೆ ಒಂಜಿ ಕಾಲಿಗೆ ಈರನ್ನ ಅಮ್ಮೆ ಅದು ಬರೋ ಇತ ದಾದಾಲ್ ಕೊಡು ಪನ್ ದಾಲಜ್ಜಿ ಇತ ನಮ್ಮ ಪ್ರಿನ್ಸಿಪಾಲ್ ಬರ್ಬೇರದ ಅಂದೆ ಪ್ರಿನ್ಸಿಪಾಲ್ ಬಂದಾಗ ಎಂಕೀರ ನಾಯ್ದ ಕಡೆಗೆ ನೆರಡು ಇತ ಪ್ರಿನ್ಸಿಪಾಲ್ ಬಂದಾಗ ನಿಕ್ಕ ನಾಯ್ದ ಕಡೆ ನೆರ್ನಾಡು ಆತತ ಅಬುಡಿ ಯಾನ್ ಹಲೋ ಎಂದ್ರಲ್ಲ ನಾ ತೆಲ್ ಬರ್ತಿಲ್ಲ ಎಂದ್ರ ಇಲ್ಲ ಇಲ್ಲಲ್ಲ ಇರೋಡು ಚೋಗುಲ್ ಎಡ್ತೀರಿ ನಂಗುಂಡು ಬೇನೆ ಪಿನ್ನಾಕ್ರವ ಮಾರ ಇರ್ನ ಒಂದು ಪೂರ ಮುಲ್ಪ ಇಂಚ ಪೂರ ಪಾತ್ರ ಆಪುಜಿ ಮಾರ ಐಕ್
ಐಕೀರಿ ಎನ್ನ ಅಮ್ಮೆ ಯಾನೊಂಜಿ ತುಳುತ್ತಾಯಿ ಮಾರ ತುಳುಟ್ಟು ಬಾತಿರೋಣ ಎನ್ನ ಅಮ್ಮೆ ಇರ್ಲಕ ಮಲ್ಪೆ ಆ ಮಂಡೆ ಹಿಡಿದಿತ್ತು ಟೊಪ್ಪಿ ಬರ ದೆಪ್ಪು ಈತ ಪ್ರಿನ್ಸಿಪಾಲ್ ಬಂದಾಗ ನಾಯ್ದಕ ನಿರ್ಣಯತ ಆತಾತ ಯಾನುಲ್ಲ ಬಿಡು ಪ್ರಿನ್ಸಿಪಾಲ್ ಬಂದಾಗ ನಾಯ್ದಕ ನಿರ್ಣಯ ಆತ ಯಾವ ಯಾನುಲ್ಲ ಮೇ ಮಂಡೆ ಮಂಡೆ ನಾನ್ ನಾಯಿಂಡ ಮೋನ ಅಂದೆ ಸೀದಾ ಬರ್ಪಿನಿ ಇಲ್ಲ ಬರ್ಪಿನಿ ಬ್ಯಾಗ್ ತಕ ಸೀದಾ ಬಲಿಪುಣಿ ಪ್ರಿನ್ಸಿಪಾಲ್ ಹತ್ತು ಮಾರೆ ಮಗವೀರ್ ಅರ್ನೆದು ನೆರ್ರೆ ಜಾರು ಪಿಯೋನು ಮುಲ್ತ ಪಿಯೋನು ನಮ್ಮ ಸಾರಿ ಇರ್ನೆದ್ರು ನೆರ್ರೆಜ್ಜಿಗೆ ಈಗ ಅಂದಾಜ ಪೂಜೆ ಮಾರೆ ಐ ರಾಂಚಪುರ ಪನ್ಪುನ ಮಾರೆ ರಾಹುಲ ಹೌದು ಸರ್ ಇದ್ಯಾರು ಅಪ್ಪ 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 ಯಾರ್ದು ನಂದಪ್ಪ 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 ಅಪ್ಪ ಸರ್ ನಂದು ನಂದಪ್ಪ ಅಪ್ಪ ಸರ್ ಅಪ್ಪ 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 ಯಾರ್ದು 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 ನಂದಪ್ಪ ಸರ್ ನಂದಪ್ಪ ಸರ್ ನಮ್ಮೆ ಎನ್ನ ಪಪ್ಪ ಸರ್ ಎನ್ನ ಪಪ್ಪ ಸರ್ ಚತ್ತಿ ಎಂಚಿನ ಅವಸ್ಥೆ ಎಂಚಿನ ಬಜಿ ತೆತ್ತಿ ಬಂದ ಸ್ಟೂಡೆಂಟ್ ಸತ್ಯ ಬಂದ ಮೂಲ 2,000 ಜನ ಸ್ಟೂಡೆಂಟ್ ಉಳ್ಳೇರು ಬಜಿ ನರಕ ಬಂಡ ಬಜಿ ವೆಸ್ಟ್ ಸ್ಟೂಡೆಂಟ್ ಬಂದ ಅಂದ ವೆಸ್ಟ್ ಸ್ಟೂಡೆಂಟ್ ಬೇ ಅಂಚ ಬೋರ್ಮೆ ಬಕದ ಬೆಸ್ಟ್ ಗೆತ ಬಜಿ ತೆತ್ತಿ ಬಂದ ಸ್ಟೂಡೆಂಟ್ ಬನ್ಯಾನು ಆಯ್ ಮಲ್ಪುನ ಒಂಜಾರ ಅಡ್ಡ ಮಾರ ಆಯ್ ಮಲ್ಪುಂದುಲೆ ಹತ್ತಿಗೆ ದೇ ಅವು ಮತ್ತೆ ಸೈಯಡು ಅಂಚತ್ತು ಮಾರ ಆಯ್ತು ಆಯ್ ಮಲ್ಪುದುಲೆ ಮುಜ್ಜು ಮುಚ್ಚನಕ ಆಯ್ ತೂನ ಉಂಡತೆ ದೇವನಜ ಬನ್ಪೆ ಒಂಜಿ ಕೆಪ್ಪೆಗೆ ದೀಕಂದ ಅಪ್ಪುಂಡಿ ಮುರಾಣಿ ಮಾರ ಈತೆ ಕೇನಿ ಇಡಬಲೆ ಇಂಚಿ ಬಲ ಮಾರ ಅಂಚೋಡೆ ಹೋಗಿ ಇಂಚಿ ಬಲ ಮುಳುತ್ತು ಮುರಾಣಿ ಕೇನಿ ಅನ್ ದೂರ ಕೇನಿ ಬೇಯಿನ ಅನ್ ಗೊತ್ತುಂಡಿ ದಾದಂಡಿ ಈ ನಮ್ಮಡೆ ಯಾ ಬಂತೆ ದಾದಂಡಿ ಓಕೆ ಏಪಲ ಕಾಲೇಜ್ ಬನ್ನಕ ಎಲ್ಲಿಗೆ ದೂರ ದೂರ ಬೆಚ್ಚಾಪುಜ ಒಂದಿನ ಬನ್ನಿ ಇರ ಅಮ್ಮಡೆ ಜೋರ್ ಎಲ್ಲಿಡ್ದೆ ಜೋರೆ ಹೆಚ್ಚಿನ ಜ್ವಾಲಿಯ ಮಾರ ಎಂಚಿನ ಮಗ ಕೊಂಜಿರಿ ಜನ್ಮ ಕೊಡ್ತಾರಿಯೇ ಯಾ ನೋಡಿ ಜನ್ಮ ಕೊರ್ಪಿನ ಮಾರೆ ಜನ್ಮ ಕೊರ್ಪಿನ ನಾನು ಅಪ್ಪೆ ಎಂಕಿ ಗರ್ಭಕೋಸುಂಡಿ ಇರೇಗೆ ಗರ್ಭಕೋಶ ಹೆಚ್ಚಿನ ನಿಂಗ್ಲ ಗೊತ್ತುಂಡು ಕಾರಣ ಈರತ ನಂದಪ್ಪ ನಂದಪ್ಪ ಅತ್ತೆ ಯಾ ನಮ್ಮೆ ಎಂದು ಇರೇನು ಓಲಾ ತೂತೆ ಮಾರ ಓಲಾ ತೂತೆ ಐಕ್ಯಾನ್ ಬಿ ನರಮನಿ ಗುರ್ತೇಜಿಂದು ಮೂರಾನಿ 100 ರೂಪಾಯಿ ಬೂತೆ ಕೊಡ್ತೀನಿ ನಂದು ಏನ ಪಪ್ಪ ಒಂದು ರಿಕ್ಷಾ ಡ್ರೈವರ್ ಈ ಮೂರನೇ ಅಲ್ಪ ಮಾರ್ಕೆಟ್ 100 ರೂಪಾಯಿ ಮೀನು ಪತ್ತ ಪೋಂದಿತ್ತಾರತೆ ಅವೇನ್ ತೂತಿರ್ ಬನ್ಪಿನಾರ ಮಲ್ಲತ್ ಇತ ಇಡೀ ಏದು ಬತ್ತನಲ್ಲ ಈ ಕಾಲೇಜ್ ಹೆಂಗೆ ಏನು ಅಂತ ಫಸ್ಟ್ ಒಂದು ಅಡ್ರೆಸ್ ಎತ್ತನೋ ಯಾವ್ದು ಅಡ್ರೆಸ್ ಬತ್ತು ಬೋಪೇರು ನಿಗಲ ಅಡ್ರೆಸ್ ಒಂದು ಕರೆಕ್ಟ್ ಬಂದಾಡಾನ್ ಗೊತ್ತಾನದೆ ಬಗ ಪ್ರಿನ್ಸಿಪಾಲ್ ಬರ್ಪೇರು ಮರ್ಲು ಗಟ್ನತ್ತು ಇದ ಪುದರ್ ಓಕೆನಾ ಒಂದು ಪುದರ್ ದದಿ ಎನ್ನ ಬಶೀರ್ ಬಾಚ್ ಭಾಸ್ಕರ್ 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 ಬಕ ಬಶೀರ್ ಅವು ಯಾನ್ ಬಚ್ಚಿದಿನ ಅನ್ಪನ್ ಬಚ್ಚಿದಿನ ಬನ್ನಿ ಮಲ್ಲತ್ ಒಂದು ಏನ ಭಾಸ್ಕರ್ ಒಂದು ಮೊಬೈಲ್ ನಂಬರ್ ಬನ್ನಿ 8945 8945 45 945 ಅಡ್ರೆಸ್ ಬನ್ನಿ ಅಡ್ರೆಸ್ ನೀರು ಕನ್ಫ್ಯೂಸ್ ಆವಚ್ಚಿ ನಮ್ಮ ಮಹಾಗಣಪತಿ ದೇವಸ್ಥಾನದಲ್ಲಿ ಎದುರು ಪೋನಗ ಸೀದಾ ಅಲ್ಪ ನಮ್ಮ ಕಮಲಕರ ಇಲ್ಲುಂಡು ಕಮಲಕರ ಇಲ್ಲದ ಕಡತಿ ಲಕ್ಕನೆ ಒಂಜಿ ಪೊರ್ಪುಲ್ ಇಲ್ಲುಂಡು ಪೊರ್ಪುಲ್ ಇಲ್ಲದ ಬರೀಟಿಂಚ ಸೀದಾ ಓಡಿಡ್ ಪೋನಗ ಅವಳೊಂಜಿ ಮಾಷಲ್ಲ ಅಂತ ಬರೀತಿನ ಬೋರ್ಡ್ ಇಲ್ಲುಂಡು ಅವಿಯಂಕಲ್ಲ ಆ ಮಾಷಲ್ಲದ ಬರೀಟ್ ಎಂದು ಓ ಅಣ್ಣ ಈರ್ನ ಪೊರ್ಪುಲ್ ನಾ ಕಂಗು ತೋಟ ಒಬ್ಬರ ಅಗಾರ ಒಂದೇಟ್ ಬರಾರಪ್ಪಣ್ಣ ಶಾರ್ಟ್ ಅಂಡ್ ಸ್ವೀಟ್ ರಡ್ಡೆಡ್ ಎಲ್ಲೇ ಬರ್ಲಿ ಅಡ್ರೆಸ್ ಎಡ್ಡೆ ದೈಪಿಲ ಬರೀ ದೈಪಿಲ ದೈಪಿಲ ಸರ್ಕಸ್ ಹೌಸ್ ದೈಪಿಲ ಏರೆಗಳು ಗೊತ್ತಪ್ಪ ಈತ ಪ್ರಿನ್ಸಿಪಾಲ್ ಬರ್ಪೇರು ನನ್ನ ಮರ್ಲು ಗಟ್ಟ ಗೊತ್ತಾನತ್ತೆ ಆ ಎಂಚಿನ ಪೂರ ಮಲ್ದೆ ಒಂದು ಈತ ಪ್ರಿನ್ಸಿಪಾಲ್ ಬಂದ್ಪೇರು ಈನ ಮಗೆ ಗೊತ್ತಾನತ್ತ ಮುಸುಂದು ಬುಕ್ ಇದೆಲ್ಲ ಅಲ್ಪುಂದಿಲ್ಲ ಅಲ್ಲ ಬತ್ತೆ ಪ್ರಿನ್ಸಿಪಾಲ್ ಬರ್ತಾರೆ ಅಂದ್ ಬತ್ ಮುಟ್ಟಿಯನ್ ಅಂದ್ ಬತ್ ಮುಟ್ಟಿಯನ್ ಅಂದು ಮೂಲ ಮುಟ್ಟಿಯೆ ವಾ ದೀಪ ದೀಪ ನೀರು ಬ್ರಹ್ಮ ಕಲಸ ಡೊನೇಷನ್ ಬೈ ಅತ್ತೆ ಯಾನು ಇವರು ನಂದಪ್ಪ ರಾಹುಲ್ ಅತ್ತೆ ಯಾನ ಅಮ್ಮೆ ನಂದಪ್ಪ ನಂದಪ್ಪ ಸರ್ ನಂದನ್ ಮೂಲ ಉಳ್ಳೇ ಇರತ್ತ ನಂದು ಫಾದರ್ ಸರ್ ಫಾದರ್ ಚರ್ಚಿಗೆ ಪೋಲಿ ನಂದು ಅಪ್ಪ ಸರ್ ಅಪ್ಪ ಯಾನ ನಮ್ಮೆ ಸ್ವಂತ ಹೌದೌದು ಅಂದ್ ನಮಸ್ಕಾರ ಸಲಾಮ್ ಅಲೈಕುಂ
ಓ ದೇವರೇ ನಮಸ್ಕಾರ ನಮಸ್ಕಾರ ಏ ಕಿರಿಕಿರಿ ಎಂದು ಪ್ರಿನ್ಸಿಪಲ್ ನ ಹುದ್ದೆನೆ ಬಡ್ಚೆಂಗ್ ಅದೇ ಮೂಲ ಶಾಲಾ ಕಾಲೇಜ್ ಇಲ್ಲ ಕಿರಿಕಿರಿ ಅದೇ ಇಲ್ಲ ಬೊಡಿನ ಕಿರಿಕಿರಿ ಮಂಡೆ ಚಾಪು ಇಡೀ ದಿನ ಅಂದೆ ಮೂಲ ಕಾಲೇಜ್ ಬರ್ಪೆ ಅದ ಇದು ಪಂಡ ನಂಬರ್ ಇಡೀ ದಿನ ಕಾಲೇಜ್ ಬರ್ಪೆ ಜೋಕುಲ ಕಿರಿಕಿರಿ ಇಲ್ಲಲ್ಲಿ ಬೋದು ಕಾಲೇಜ್ ಮುಗಿದು ಇಲ್ಲಲ್ಲಿ ಬಂದ ಬೊಡಿನ ಕಿರಿಕಿರಿ ಏಪಲ್ಲ ಕಾಲೇಜ್ ಪಿದಾಟೆ ಗೊತ್ತಿ ಗಲಾಟೆ ಕಾಣಲಕ್ಕ ಏನಿಲ್ಲ ಗಲಾಟೆ ಮಲ್ತಲ್ ಬೊಡಿದಿ ಬೆಚ್ಚೊಡ್ದಾಲ ಬಲ್ಲಿ ರಡ್ಡು ಬುಡ್ನಿ ಈರು ಬೊಡಿದಿ ಅತ್ತಾಲೆಂಕ್ ಕೆಲವ ನಾಚಿಕೆಟ್ನ ಪ್ರಿನ್ಸಿಪಲ್ ಅಲೆ ಗುರ್ತಜ್ಜಿ ಏತೊಂಜಿ ಕಣ್ಣ ನಿಂಚಿನ ಕಣ್ಣನಿ ಓಲ್ಲ ತಿಕ್ಕಂತ ಅಲೆ ಬೊಡಿದಿ ಗುರ್ತಜ್ಜಿ ಇಂದೆ ಬಾಜಂದೆ ಕುಣಿಯಾನ್ ಬೊಕ್ಕ ಜಾಲಡಿ ಪುಣಿಯಾನ್ ಗೊಬ್ಬರ ತುಂಬುಣಿಯಾನ್ ಪೂರ ಬೇಲೆ ಮಲ್ಪುಣಿಯಾನ್ ಅವೇನು ಪೂರ ಯಾಲ ಮಲ್ಪೆ ಅನ್ನ ಪಬ್ಲಿಕ್ ಇಟ್ಟು ಪನೆ ಅದು ಬಣ್ಣಿಗೆ ನಮ್ಮೆ ಪನ್ಪೆ ಯಾನ್ ಪಂತಜಿ ಈರೆ ನಾಚಿಗೆಟ್ ಯಾನ್ ತಾಲ ಪಂತ ಜನ ಈಜಿನ ಪನ್ಪೆ ನೀರು ಗೊತ್ತಾನ ಯಾ ಎನ್ನ ಸಂಬಂಧ ದೂರದೆ ಆನ ಪಪ್ಪ ಅಮ್ಮ ನೆಟ್ಟು ನೀಡು ಬೋತೀರ್ ಒಲ್ಲಡ್ ಬೋತೀರ್ ಅಂಚ ಏ ನಿಮ್ಮ ಅಪ್ಪ ನಾನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದಲ್ಲ ಸರ್ ಎಲ್ಲಿ ಹೋಗಿದ್ದು ಪಿ ಟಿ ಪ್ರೇಡ್ ಈಗ ಆಡ್ಲಿ 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 ಇದು ಅಂಚ ಅಮ್ಮನ ಬರ್ರೆ ಅಂತೀನಿ ಅಂಚ ಅಮ್ಮನ ಮೂಲೆ ಬೇಲೆಗಿದ್ದೀನಿ ಬೇಲೆಗದೀನಿ ಅಣ್ಣ ಎಂಚಿನ ಮಾರ ಬೇಲೆಗೆ ದೀತೆ ಮಾರ ಎಂಬೇನ ಪಿ ಎನ ಪ್ರಿನ್ಸಿಪಾಲ್ ಗೊತ್ತಾಗ್ತು ಅದೇ ಹೊರ ಯಾನಿಚ್ಚಿಂದ ಪ್ರಿನ್ಸಿಪಾಲ್ ಚಾಂಬರ್ ಕುಳ್ಳು ನೀವು ಸೈನ್ ಪಾರ್ದು ಕಡಪು ಬಾರಿ ಬಾರಿ ಮಾತಾಡ್ತಾರೆ ಸ್ಟೂಡೆಂಟ್ಗಳು ಬಾರಿ ನೀನು ಮಾತಾಡ್ತಾರೆ ನಿಂದು ಒಂದು ನಿಮಿಷ ಹೊಡೆದಿನ ಕಾಲ್ ಬರ್ತದೆ ಒಂದು ನಿಮಿಷ ಮಲ್ಲ ಆಯ್ತು ಕಾಲೇಜ್ ಬತ್ತಲ್ಲ ಕಿರಿಕಿರಿ ಹಲೋ ದಾದ ಪನೆ ಬಾಲ ಚಿಚ್ಚಿ ಮಾಲ್ತಾನೆ ಯಾಂದಾದ ಬಾಲ ಚಿಚ್ಚಿ ಮಾಲ್ತಾನೆ వచ్చింది చెప్పడు ఇజిన కంకం చెప్పడు ప్యాన్ వాడు నుంగునవు ಎಂಕಿನ ರಡ್ಡುಗೋಣಿ ಪ್ಯಾಂಪರ್ಸ್ ಕೊನತ್ತೆ ಖಾಲಿ ಈರು ಎಂಜಿನ ತಾರೆ ಗೊಂತಿನ ಪ್ಯಾಂಪರ್ಸ್ ಮಾರೆ ಆವ ಬನ್ನೆ ಟೊಪ್ಪಟ್ ನುಂಗುನವು ಆವ ಅಲ್ಲ ಏ ಓ ಅಪ್ಪನ ಕರ್ಕೊಂಡು ಬರ್ಬೇಕಾಯ್ತಾ ಅವ್ರಿಗೆ ಮಕ್ಕಳಿಗೆಲ್ಲ ಹೇಳ್ಬೇಕು ಮಾರ ಅದು ಹೇಳ್ತಾನೆ ಯಾರ್ದು ಅಪ್ಪ ಯಾರ್ದು ಮಕ್ಕಳನ್ನ ನಿಗಲ ಕಂಪ್ಲೇಂಟ್ ಮಾಡ್ಬೇನ್ ಏ ಒಟ್ಟ ಸದ್ಯ ಇನ್ನ ಪಪ್ಪದ ಹೌದು ಸರ್ ಇನ್ನ ರಾಹುಲ್ ನಂದು ಅಪ್ಪ ರಾಹುಲ್ ರಾಹುಲ್ ಬೆಲ್ಲುಲಿ ಸಾಂಗ್ ಒಂದು ಬಂದೆ ನಿಂದೆ ರಾಹುಲ್ ರಾಹುಲ್ ಆ ರಾಹುಲ್ ಬೇರೆ ಈ ರಾಹುಲ್ ಬೇರೆ ಕರಿಮಣಿ ಮಾಲೀಕ ನಾನು ಯಾಕೆ ನಾನು ಹೇಳಿದ್ದು ಅವ ಕಾಲೇಜಲ್ಲಿ ಕಲಿಯುವುದು ಕಮ್ಮಿ ರೀಲ್ಸ್ ಮಾಡ್ತಾನೆ ಅವ ರೀಲ್ಸ್ ಮಾಡ್ತಾನೆ ಹುಡುಗಿಯರ ಜೊತೆ ನಾನು ಮೊನ್ನೆ ನೋಡ್ತೇನೆ ಕರಿಮಣಿ ಮಾಲೀಕ ನಾನಲ್ಲ ರಾಹುಲ್ 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 ಇದೇ ಪಪ್ಪನ ನಂದಪ್ಪ ಸರ್ ನಂದಪ್ಪ ಸರ್ ಚಿನ್ನ ಕಲ್ತಪ್ಪ ಮಾರ ಅಪ್ಪ ಎಲ್ಲ ಎನ್ಕ್ವೈರಿ ಆಯ್ತು ಯಾರು ಗೊತ್ತಾಯ್ತು ಮೇ ನಮ್ಮಿ ಇವರಪ್ಪ ಇವರಪ್ಪ ನಾನಪ್ಪ ಇವರಪ್ಪ ನಾನಪ್ಪ ಅಮ್ಮ ಹೇಳಿದ್ರ ಅಮ್ಮ ಅಮ್ಮ ಮನೆಯಲ್ಲಿದ್ದಾರೆ ಸರ್ ಬೀಡಿ ಬೀಡಿ ಕಟ್ಟುದಲ್ಲ ಬೀಡಿ ಕಟ್ಟು ಓಲ ಮೀನು ವಾಸನೆ ನೂಲು ಎಂಕ್ಲೆ ಬರ್ತೀನಿ ಮೀನು ವಾಸನೆ ಭೂತಾಯದ ಯಾನಿ ಜಂಕಿನ ವೆಜ್ ಮಾರ ಓಲ ಓಲ ಪೊಡಸ್ ಪೊಡಸ್ ವಾಸನೆ ಪೊಡಸ್ ನಿಕ್ಕತ್ತಮ್ಮ ಇನ್ನು ಕಜಿ ಹೌದೌದು ಮೀನು ಮೀನು ನಂಗೆ ಅಂತ ಭೂತಾಯಿ ಸರ್ ಭೂತಾಯಿ ಸ್ವಲ್ಪ ಪೌಡರ್ ಹಾಕಿಕೊಂಡು ಬರ್ಬೇಕು ಮಗ ಇಲ್ಲದ್ರೆ ಬಾಕಿದು ಉಪದ್ರ ಆಗ್ತದೆ ಮಕ್ಕಳಿಗೆಲ್ಲ ಅದೇ ಅದೇ ವಾಸನೆ ವಾಸನೆ ಬರ್ತದೆ ದಾಯ ಬರ್ರೆ ಬಂತೀನಿ ಯುವಕರು ಕಾಲೇಜ್ ತಪ್ಪು ಮಾಡ್ಬೋರು ಪಪ್ಪಮ್ಮ ಗೊತ್ತಾವಡು ನೀರೇನ್ ಬರ್ರೆ ಬಂತೀನಿ ಎಂಚಿನೇ ಇಂಚಿನ ಯಾನು ಸ್ಟೂಡೆಂಟ್ ಏನ ಲೈಫ್ ಉಡ್ತುತ್ತೀಯ ಅದೇ ಏನ ಮೂಲ ಈ ವಿದ್ಯಾಸಂಸ್ಥೆ ಕಲ್ತಿನ ಜೋಗುಲು ಏತ್ ಎಡ್ಡೆ ಆತೀರಿ ಇರು ಉದಾಹರಣೆ ಆ ಬೀಡಿ ಅರಿಸಿ ಮೂಲ ಪಕ್ಕ ಮೂಲ ಕಲ್ತೀನಿ ಪಕ್ಕ ಏ ಆನಿ ಬೀಡಿ ಕಟ್ಟಿ ಕಟ್ಟಿದೀನಿ ಮಲ್ಲ ಇಲ್ಲಿ ಕಟ್ಟಿದೆ ಪಕ್ಕ ನಮ್ಮ ರಿಕ್ಷಾದ ದಿನೇಶ್ ಸೇರಿ ಅರ್ಲ ಮೂಲ ಕಲ್ತಿನ ಹಾ ಬರೋಂತೀರ ಆರು ಇದ್ದೆ ರಿಕ್ಷಾ ಇದ್ದೀರಿ 4 ರಿಕ್ಷಾ ಉಂಟು ಪಕ್ಕ ನಮ್ಮ ಮುಲ್ತ ಅಧ್ಯಕ್ಷ ರಾಜೇಶ್ ಮುಲ್ತ ಸ್ಟೂಡೆಂಟ್ ಈತ ಮಲ್ಲ ಕಾರ್ಯಕ್ರಮ ಮಲ್ಪುನಂಚಿನ ಒಂಜಿ ಕಲ್ತ್ ಈತ ಮಲ್ಲ ಕಾರ್ಯಕ್ರಮ ಮಲ್ಪುನಂಚಿನ ಅಧ್ಯಕ್ಷರ ಇರ್ ನಮಗೆ ಕರಿಮಣಿ ಮಾಲೀಕ ನಾನಲ್ಲ ರಾಹುಲ್ ಅವನು ಹೋಗ ಆಡ ಪೀಡಿ ಪೀರಿಯಡ್ ಅಲ್ಲ ಅದು ಮಕ್ಕ ಲೂಟಿಯೇ ಮಾಡಿ ಹೌದೌದು ಇರ್ನ ಮಗನ ಕಂಪ್ಲೇಂಟ್ ಮಾಡ್ಬೇಕು ಏನ್ ನೇ ನಾನು ಗೊತ್ತುಂಟಲ್ಲ ನಿಮಗೆ ಇರ್ನ ಮಗನ ಕಂಪ್ಲೇಂಟ್ ಮಾಡ್ಬೇಕು ಐಕ್ಲ ಇದ್ದೀನಿ ನಾನು ಕಾಲೇಜ್ ಇಡೀ ದಿನ ಇರ್ನ ಮಗೆ ಕಾಲೇಜ್ ಪೊಂಜೋಗುಳ್ಳ ಬಾತಿರು ಇಡೀ ದಿನ ಹೌದಾ ಇಡೀ ದಿನ ಇಡೀ ದಿನ ಒಂದೇ ಒಂಜಿ ಆಂಜೋಕುಳ್ಳ ಪಾತಿರ್ಜೆ ಪಂಜೋಕುಳ್ಳ ಪಾತಿರ ಕೇಳೆ ಈರ ಅಮ್ಮೆತಿ ಕೇಳೆ ಈರಿ ನೆತ್ತ ವಾಲಿಬಾಲ್ ನೆತ್ತ ಅಗ್ಗ ಜಗಡದ ಎಂಸಿದಾರ್ ಪೋಲಿ ಎಮ್ಮೆ ಮಲ್ಪಿ ಈ ಯಾವಕ ಯಾನ್ ಪ್ರಿನ್ಸಿಪಾಲ್ ಅತ್ತ ಮರ ಯಾನ್ ಪಾತಿರ್ವೆ ಎಂಕ ಆಡ ಬೆಚ್ಚುಂಡಿ ಆಗಿನ ಅವಡು ಒಂಜಿ ಸಡ್ಡ ಒಂಜಿ ಅವಡೆ ಹೌದಾ ಇಡೀ ದಿನ ಕಾಲೇಜ್ ಪೊಂಜೋ ಪಾತಿರ್ನೂರ ಕೇಳಿ ಅಂದು ಪಪ್ಪ ಯಾನು ಇಡೀ ದಿನ ಕಾಲೇಜ್ ಪೊಂಜೋಕುಳ್ಳನೆ ಪಾತಿರ್ ನಮ್ಮ ಪಾಪದಗುಲತೆ ಬೇತಾಣಲು ಪೂರ ಇಲ್ಲಡೆ ಬದ ಮೊಬೈಲ್ ಪಾತಿರ್ವೇರು ನಮ್ಮಳ್ಳ ಮೊಬೈಲ್ ಇಜ್ಜತೆ
ಯಾನ್ ಅಂಚೆ ಶಾಲೆ ಕಾಲೇಜ್ ಪಾತಿರ್ನು ಒಂದಿಯಾ ಮೊಬೈಲ್ ಜೈಕ್ ಕಾಲೇಜ್ ಇರತ್ತೀರ್ನ ಎಂಚಿನ ಇಲ್ಲಡ ಮೊಬೈಲ್ ಇದ್ದಿಂದ ಮೂಲ ಕಾಲೇಜ್ ಪೊಣ್ಣು ಜೋಕುಂಡ ಬಾತೇರಿ ಕಲ್ಪನೆ ಪೈ ಅವು ಸೈಯದ್ ದೇ ಆಡೊಂದು ಕ್ವಶನ್ ಕೇಂಡೆ ಮೂರನೇ ಪ್ರಶ್ನೆ ಕೇಂಡೆ ಭೂಮಿಯ ಅಡಿಯಲ್ಲಿ ಲಾವ ಇದೆ ಭೂಮಿಯ ಮೇಲೆ ಏನಿದೆ ಕೇಂಡೆ ಆಯ್ಕೆ ದಾದ ಬನ್ನಿ ದಾದಂಡವೆ ಯಾ ಪಂಡೆ ಭೂಮಿಯ ಅಡಿಯಲ್ಲಿ ಲಾವ ಇದೆ ಭೂಮಿಯ ಮೇಲೆ ಏನಿದೆ ನೋಕಿಯಾ ಇದೆ ಒಪ್ಪೋ ಇದೆ ಸ್ಯಾಮ್ಸಂಗ್ ಇದೆ ಪೂರ ಬಂಡೆ ಪಾಪ ಎನ್ನ ಕಾಲೇಜ ಸ್ಯಾಮ್ಸಂಗ್ ಮೊಬೈಲ್ ದ ಶೋರೂಮ್ ಎಂಗ ஞாபின ಮಾರ ಈ ಬಯ್ಯರಂಗ್ ಓಡೆ ಬರೋ ಬಿರಿ ಭೂಮಿದ ಅಡಿಟ್ಲ ಮಾವಂಡಿಗೆ ಲಾವ ಯಾ ಪಂಡಿ ಜನ ಲಾವ ಅವ ಅಮ್ಮೆತ್ತಿ ಅವ ಅಮ್ಮೆತ್ತವ ಹಿಂಗ್ ಗೊತ್ತಾನು ಕ್ಲೀನ್ ಗೊತ್ತಾನು ಗೊತ್ತಾಡಿ ಅವ ಅಮ್ಮೆತ್ತವ ಅಂದ ಅಕ್ಲೆ ಗೊತ್ತಾದಂಡ ಎಂಚಿನೆ ಅಮ್ಮಿ ಅವ ಅಂಚತ್ತೆ ಅಂಚಲ ತಿಂಚಿಲತ್ತು ಅವ ಅಮ್ಮೆತ್ತವ ಅಪ್ಪ ಸರ್ ಅದಲೆ ಯಾತು ಜೋರುಲ್ಲೆ ಮಗೆ ಇಂಚಿನ ಒಂಜಿ ಮುಗ್ದೆ ಅಮ್ಮೆನ ಪಾಪ ದಾಲ ಗೊತ್ತಾಬ್ ಜರೆ ಇರೆಗ್ ಇನ್ನು ಗೊತ್ತಾಯ್ನ ಯಾನೊಲ್ಲ ಮಾತ ಗೊತ್ತಾರ ಇನ್ನು ಗೊತ್ತಾಯ್ ಅವು ಸೈರ ನಮ್ಮ ಮಾರ್ಕ್ ತೂಪರೆ ಇರ್ನ ಮಗನ ಮಾರ್ಕ್ ತೂಪರೆ ಮಾರ್ಕ್ ತುಲೆ ಇರ ಬರ್ಪೆ ಟೈಮ್ ಮುಜ್ಜುದೆ ಆಯ್ನ ಮಾರ್ಕ್ ತುಲೆ ತುಲೆ ಬುಲಿಪಚ್ಚಿ ಪೇಪರ್ ಚಂಡಿ ಆಪ ಬುಲಿಪಚ್ಚಿ ಏನ್ ಗೊತ್ತಾನ ಹಲೋ ಓ ಅಣ್ಣ ನೆರಚತ್ತವು ದೇವನಾಗ ಅಮ್ಮ ಏನಾಗ ಪಾಪ ಬಂಗ ಬತ್ತದು ಬೇಲೆ ಬೋದು ಮಗನ್ ಕಲ್ಪವನಿ ಮಾರ್ಕ್ ಈತ್ ಕಮ್ಮಿದೆ ಇದೆ ಛೇ ತೂಲೆ ಬುಲಿಪುಂದಾಗಿ ಬುಲಿಪುಂದೆ ಮಾರ್ಕ್ ತೂದೋಡಿ ದಾದಂದೆ ಅರ್ಥ ಬುಜಿ ಮಾರ್ಲೆಲ್ಲ ಓಕೆ ಇರ್ನ ಅಮ್ಮೆ ಪೋಯಿಂದು ಬುಲಿಪುನ ಮಾತ ಜೋಕುಲ್ಲ ಇಡೀ ಕಾಲೇಜಿನ ಮಾತ ಜೋಕುಲ್ಲ 90 80 100 ಆಫ್ ಇರ್ ನಮಗೆ ಖಾಲಿ 60 ಇದೆ ಕೇಳಿ ಬಾಕಿ ದಾಕುಲ 10 ಪುರ ಮಾರ್ಕ್ ದೇ ಇದರಿಗೆ 80 ಪುರ ದೇ ಇದರಿಗೆ ಲೇದಿ ನಾಯ್ಕೆ ಕಾಲೇಜ್ ಲೆನ್ನರಡು ಜೋಕು ಈ 60 ಇದಾಗ ತೆಪ್ಪುತ್ತರ ಬಾಬಿ ನಲ್ಲವೆ ಮಂಡೆ ಸಮಯ ಚಂದ ಮತ ಒಂಜಿ 55 ಮಾರೆ ಓ ಅಣ್ಣ 16 ಪಂಡ ಅಚ್ಚಪ್ಪ 50 ಮಲ್ಲ ಪಪ್ಪ 50 ಮಲ್ಲಣ್ಣ ಅವಾದೆ ದಿನ ಮಲ್ಲೆ ಎಂಚಿನೆ ಈರಾಗಿ ನೆರೋಡಿ ಈರ್ಲ ಇಂಚೆನೆ ಕೊಂಡಾಟ ಮಲ್ತಾರ ನಾ ಏಪ ಕಲ್ಪುನಿ ಅಂಚೆ ಮಲ್ಪರಬಲ್ಲಿ ಯಾನೀರು ಆಯನ ತಪ್ಪು ಬರ ಗೊತ್ತ ಹೊಡಿದೆ ಐಕ್ಲೆ ಇದನ್ನ ಐಕೊಂಡದ ಆಯನ ಬುದ್ಧಿಗೆ ಶಕ್ತಿ ಉಂಟತೆ ಕಮ್ಮಿ ಉಂಡ ಆಯನ ಐಕೊಂಡದ ಆಯನ ಹತ್ತಿ ಕಾಣಲಕ್ಕದೆ ಪೆತ್ತದ ಪೇರು ಮತ ಪರು ಆಡ ಬಂತೇನ್ ಪೆತ್ತದ ಪೇರು ಬರ್ನ ಮತ ಒಂದು ಜ್ಞಾನ ಶಕ್ತಿ ಇಂಪ್ರೂವ್ ಆಪು ಇದು ಇರ್ವನ್ ಬಿಂಡೆ ದಿನವಲ್ಲ ಪೆತ್ತದ ಪೇರು ಬರ್ನ ಜ್ಞಾನ ಶಕ್ತಿ ಇಂಪ್ರೂವ್ಮೆಂಟ್ ಆ ಲೆಕ್ಕೊಡು ಪೆತ್ತದ ಕಂಜಿ ಸೈಂಟಿಸ್ಟ್ ಆತು ಅವ್ರು ಒಕ್ಕಡೆ ಇರ ಅಮ್ಮೇನ ಮಾರೆ ಅಪ್ಪ ನಂದಪ್ಪ ಅಮ್ಮೇನ ನಮ್ಮೇನ ಚಿರ ಅಮ್ಮೇನ ಮಾರೆ ಮುಗ್ಧ ಅಪ್ಪ ಅವಸಾಯಡಿ ಬೋಣಿ 2,000 ರೂಪಾಯಿ ದೆತ್ತೊಂದು ಪಪ್ಪ ಉಸಾರಿಜಿ ಬಂದು ಅಂದ ಮುರನೆ ಅಮ್ಮೇರು ಉಸಾರಿಜನ್ ಎಂಕೆ ಅಬ್ಬಾ ಎಂಕೆ ಉಸಾರಿಜನ್ ಮರೆ ಪಪ್ಪ ಉಸಾರಿಜಿ ಬಂದು 2,000 ರೂಪಾಯಿ ದೆತ್ತೊಂದು ಪಪ್ಪ ಉಸಾರಿಜಿ ಬಂದು 2,000 ರೂಪಾಯಿ ಕಾಸು ದೆತ್ತೊಂದು ಈ ಅಮ್ಮೆ ಅತ್ತೆ ಕೇಳಲೆ ಇನಿಗಿಲ ಇಜ್ಜಿ ಏತ ರಡ್ಡು ತಿಂಗೋಲ ಅಂದು ಕಾಸು ದೆತ್ತೊಂದು ಆಯ್ ಕೊರಡು ಗೊತ್ತುಜ್ಜ ದಾನೆ ಕೊಡ್ತಿ ಕೇಳಲೆ ಅಂದು ದೆತ್ತೊಂದು ನೀನು ಅರ್ನಕ ಹಿಡ್ದತ್ತ ಇರೇದಾಯ ಮಂಡೆಚ್ಚ ಅರ್ನಕ ಹಿಡ್ದತ್ತ ಇರೇದಾಯ ಮಂಡೆಚ್ಚ ಆಜನ ಎಂಡ ದೆತ್ತು ಕೊಡ್ತೀನಿ ಇನಿಗಿಲ ಇಜ್ಜಿ ನಿಗಲ ಪ್ರಿನ್ಸಿಪಲ್ ಗೆ 2,000 ರೂಪಾಯಿ ಗಾತಿಜ್ಜಮ್ಮೆ ಎಲ್ಲಿ ವಿಷಯ ಮತ ದಾಯ ಪನ್ಪುನು ಏನೇ ಇಲ್ಲ ರಡ್ಡು ಬಂದು 4 ಆತುಂಡು ಯಾನ್ ಕಾಲೇಜಿನ ಬಂದ್ ಮಲ್ಪುಡ ಅಪ್ಪ ನಾನು ದೇ ಅವಸಾಯ 2,000 ರೂಪಾಯಿ ಕೇನಾಗ ಆಯನ ಪಾತ್ರದ ಕೇಳಲಿ ದಾದಂಡಿ ಮತ್ತೆ 2,000 ದೆತ್ತೊಂಡಗನೆ ಪಂತೆ ಪಾಪ ದಾದಂಡಿ ಈ 2,000 ಈ ಜನ್ಮೋಗೆ ನಡೆದು ನೆತ್ತವನೇನು ತೀರಾವರ ಆಪುಜಿಂದ ಬಂತೆ ಪಾಪ ಅವಾಗ ಯಾನ್ ತೀರುವೇನೆ ಎಂಚಿನೆ ಇಂದೆ ಅವು ಸೈಯಡ್ ಹೆಂಗ ಇರನ್ ತೂನ ಬೇಜಾರಾಪನ ಗೊತ್ತೇನೆ ಯಾ ನೀನು ಬತ್ತಿನ ಎಡ್ಡಾಂಡಿ ಎಂಗ್ಲೊಂದು ಕಾಲೇಜ್ ಇರ್ತದೆ ಸ್ಕಾಲರ್ಶಿಪ್ ಅಂತ ಕೊಡ್ಪ ಪಾಪದ ಜೋಕ್ಲೆ ಪನ್ನಾಯ್ತ ಕಾಸು ಕಾಸು ಕೊಡ್ಪ ಇತ್ತೇನೆ ಅತ್ತ ಈಗ ಫಾರ್ಮ್ ಅಂತ ಫಿಲ್ ಅಪ್ ಪೆರಂಡು ಇತ್ತೆ ಕೊಡ್ತಾನೆ ಚೂರು ಅರ್ಜೆಂಟ್ ಇತ್ತು ಹೆಂಗ ಇರ್ನ ಬಂಗವತಿ ಕಲ್ಪವರನ್ನು ಗೊತ್ತಾಪ ಇರ್ನ ಮುಗ್ಧ ಮನಸ್ಸು ನಾನೇ ಗೊತ್ತಾಪ ಇರೇತ ಬಂಗವತಿ ಕಲ್ಪವರು ಅದೇ ಚೂರು ತರದಿರ್ಗಿಲ್ಲ ಕಾಪನಿ ಇತ್ತನೆ ಕೊರ್ಬಾರೆ ತರದಿರ್ಗಿಲ್ಲ ಕಾಪನಿ ಇತ್ತೆ ಇಂಜ ಗುಲ್ಗುಸ್ ಕೊರ್ಪುನ ಫಾರ್ಮ್ ಅಂತ ಫಿಲ್ ಮಾಲ್ ಪೆರಂಡು ಗೊತ್ತಾನದೆ ಐಕ್ ಮತ ಫಾರ್ಮ್ ಇಲ್ಲ 2,000 ಒಂಜಿ 2 ತಿಂಗಳು ಬಕ್ಕ ಬರ್ಪುನ್ ನಾನು ಆಡ ಕೊರ್ನ ಇಲ್ಲ ಗೆತ್ತ ಆಯನ ಮುಸುಂಡು ದುದ್ದು ಕೊರ್ಪುನತ್ತು ಇನ್ನ ಪಾಪ ಪುಣ್ಯ ದುದ್ದು ಕೊರ್ಪುನ್ ಹಲೋ ಎವಡುಲ್ಲಾರ್ಲೆ ಅವ್ ಯಾನ್ ಮಗನ್ ಸಾಲೆಲೆ ತಮ್ಮ ಇದೆ ಮನ್ ಎಂದ್ರ 3 ಡೂಲಾರ ಅಂಗನಲ್ಲಡಿ ದಲೆ ನಂಕ ಮಂಗಿಲೈಟಿ 3 ತಿಂಗ ಆಯತ್ರೆ 3 ಆರ್ಲೆ ಅಪ್ಪಳೆ ನಿಂಕ ಮಂಗಿಲೈಟಿ ಮೋನುಂಡ ನನ್ನೊಟ್ಟು ಚೊಂದುಟ್ಲೆ ನಿಂಗ
ಅಪ್ಪ ನಂಗೆ ಡೋಂಗಿ ಹಾಕಿರಮ್ಮ ನಿಕ್ಕರು ನಾನು ಹಿಂಗೆ ಪಡಿಪಾಟ್ರೆ ನಿಕ್ಕರು ಹಂಗಂದೇ ಓಲಿ ನಿಕಲ ಸೈನ್ ಬರ್ರೆ ಕೊರ್ಲಿ ಅವರ ಸೈನ್ ಬರ್ರೆ ಕೊರ್ಲಿ ಸೈನ್ ಬರ್ರೆ ಸ್ವಲ್ಪ ಕೊರ್ಲಿ ಅವಳು ಇಲ್ಲಡ ಇರಾದ ಅಂತ ಆತನು ಸ್ವಲ್ಪ ಅಂತೆ ಅಮ್ಮ ಸಾರ್ ಫಾರ್ಮ್ ಅಂತ ಬಿಲ್ಲ ಮಾಡ್ತಾರೆ ಜಗಡ್ ಬಂತಾರೆ ಇದು ಕೂಡ ರಿಪೀಟ್ ಒಂದು ಇರ್ನ ಪುದರ್ ಎನ್ನ ಬಶೀರ್ ಭಾಸ್ಕರ್ ಎದುರ್ದಾಲುಂಡ ಭಾಸ್ಕರ್ ಎಲ್ಲ ಮೈಕ್ ಉಂಡು ಅಂಚತ್ತೆ ಸರ್ನೇಮ್ ದಾಲುಂಡ ಭಾಸ್ಕರ್ ಎದುರು ಸರ್ನೇಮ್ ಅಂಚದಾಲೆಜ್ಜಿ ಅಂಚಲ ಬಾಂಡ ಮೊಹಮ್ಮದ್ ಭಾಸ್ಕರ್ ಬಣ್ಣ ಮರವೂರು ಭಾಸ್ಕರ್ ಇಂಚು ಬತ್ಲೆ ಕೈ ಇತ್ತೆ ಮೀನ್ ಜಾಸ್ತಿ ವಾಸನೆ ಅವು ಕೈ ಬತ್ಲೆ ಅಪೇದ ಇಜ್ಜಿ ಅವು ಯಾನ್ ಮೀನ್ ಮುಟ್ಟುದು ಬತ್ತೀನಿ ಇರ್ನ ಬೇಲೆ ಅವು ಯಾನ್ ಮೀನ್ ಮಾರು ಹೋಟೆಲ್ ಮೀನ್ ಮೂರ್ನು ಪಾಪ ಏತ್ ಬೇಲೆ ಮಲ್ಪಿರ್ತಲ್ಲ ಒಂದು ಇರ್ನ ಬುಡದಿನ ಪುದರ್ ಅಲ್ಲ ಫಾತಿಮಾ ಪ್ರತಿಮನ ಎದುರ್ದಾಲುಂಡ ಪ್ರತಿಮನ ಎದುರು ಅಪಗಾಂಡ ಪ್ರತಿಮನ ಎದುರು ಮೂಲಿ ಈತ್ತು ಜನ ಸೇರಿದರೆ ಪೆತಂ ಪಾತ್ಯರ ಅಂಚತ್ತೆ ಇರ್ನ ಸರ್ನೇಮ್ ಮರವೂರು ಭಾಸ್ಕರ ಪ್ರತಿಮನ ಎದುರ್ದಾಲುಂಡ ದಾಲೆಜಿ ಖಾಲಿ ಪ್ರತಿಮಾ ಬರೀ ಪ್ರತಿಮಾ ಖಾಲಿ ದಾಲೆ ಬರೆಯಚ್ಚಿಯ ಖಾಲಿ ಬರೀ ಪ್ರತಿಮಾ ಖಾಲಿ ಆಗಿದೆ ಪ್ರತಿಮಾ ಎಂತ ಬರಲಿಕ್ಕಿಲ್ಲ ಅಮ್ಮನ ಹೆಸರು ಪ್ರತಿಮಾ ಐತೆ ಸೆಕ್ಸ್ ಅಣ್ಣ ಸೆಕ್ಸ್ ಇಷ್ಟ ಸೆಕ್ಸಿ ಇಷ್ಟ ಈ ಕರ್ಮ ಐತಣ್ಣ ಸೆಕ್ಸ್ ಮಾರ ತುಂಬಾ ಇಷ್ಟ ಓ ಅಣ್ಣ ಇರ್ನ ಲಿಂಗ ಹೋಗಿ ಲಿಂಗ ಬೂಚಿಲಿಂಗ ಬರೀ ಕೂಡ ಗೊತ್ತಾಗ್ತದೆ ಬರ ಅಣ್ಣ ಪೊಣ್ಣ ಅಂದು ಬರಾರಂಡಿ ಓ ಲಿಂಗ ಇರ್ನ ಎನ್ನ ಅಂದು ಓವ್ಯ ಎನ್ನ ಮಾಲಿಂಗ ಅತ್ಯ ಮೇಲ ಫೀಮೇಲ್ ಬರೇ ಒಂದು ಮೇಲ್ ಬರೇ ಪುರುಷ ವಿಭಾಗದ ಪುರುಷರ ಓಡಿ ಆಡಿ ಕಬಡ್ಡಿ ಹೋಯ್ತಿನ ಆಡತೆ ಐದು ಒಂದು ಪುರಾಣಿನ ಸೈನ್ ಪಾಡ್ರೆ ಇರು ಗೊತ್ತಾನತಿ ಸೈನ್ ಪಾಡ್ರೆ ಸುಂಡುದು ಅವು ಏನು ನೋಡ್ಚೀರು ಮಲ್ಪುದ್ರೆ ಮೂರು ಸೈನ್ ಪಾಡ್ರೆ ಮೂಲ ಬೇತೆ ಬನ್ನುಂಡ ಬೇತೆ ಬನ್ನುಂಡ ಎನ್ನ ಬರೇ ಆಯ್ತು ಇರ್ನಲ್ಲ ಗೂರ್ನ ಸೈಡ್ ಅಕ್ಷರ ಅಂಚತ್ ಎನ್ನ ಎಬ್ಬೆಟ್ಟಿ ನೈಕು ಆಯ್ತು ಸುರಿಕೆ ಮಾಡ್ರಿ ಅಪ್ಜಿ ಗಾಟಾಡು ಬೆಣ್ಣೆ ಏನಕ್ಕೆ ಒಂದು ಕೊಡ್ಲಿ ಆಧಾರ್ ಕೊಡ್ಲಿ ಆಧಾರ್ ಆಯ್ತಾ ಜೆರಾಕ್ಸ್ ನಾವೇ ಜೆರಾಕ್ಸ್ ಕೊಡ್ಲ ಇಲ್ಲಿ ಜೆರಾಕ್ಸ್ ಕೊಡು ತುಲ ಜೆರಾಕ್ಸ್ ತುಲ 20 ಆಗ್ಬೇಕ ಅಲ್ಲಿ ಯಾನು ಬಂದು ಹೊಡೆ ಬಾ ಅಲ್ಲಿ ಟೊಪ್ಪಿಂಡಿ ಉಂಬಿ ಏರಿಯೆ ಬಸೀರಿಯೇ ಮೀನ್ ಮಾರ್ನ ಮೊಹಮ್ಮದ್ ಬಸೀರ್ ಸಣ್ಣ ಮೊಹಮ್ಮದ್ ಇಬ್ರಾಹಿಂ ಯಾನ್ ಎಕಡೆ ಬಂತೆ ಅಂಬಿ ಬೇತೆ ಜಾತಿದ ಅಮ್ಮಲ್ಲಿ ತೊಂಬೈತೀನಿ ಇರೇ ಮಂಡ್ಯ ಸಮಂಡಿ ಐ ಟೊಪ್ಪಿಂಡು ಮಾರೆ ಇರ್ನ ಪಪ್ಪನ ಮುತಾರ ಇಬ್ರಾಹಿಂ ಮಂಡ್ಯ ಸಮಂಡಿ ರೀ ಆಲೋಚನೆ ಮಲ್ಪಲೆ ಯಾನ್ ದಾಯ ಬರ್ರೆ ಬಂತೀನಿ ಕಾಲೇಜ್ ಆಯ್ ತಪ್ಪು ಮಲ್ದೆ ಐಗ ಅಕ್ಲೆ ಗೊತ್ತವಡು ಪಪ್ಪ ಅಮ್ಮ ಬಂದು ಬರ್ರೆ ಬಂತಿ ಈ 1,000 ರೂಪಾಯಿ 500 ರೂಪಾಯಿ ಎಂದು ಅಮ್ಮೆ ಆಪುನ ಜವಾಬ್ದಾರಿ ಬೋಡಿ ಒಂದು ಶಾಲೆ ಎಂದು ಬಂದ ವಿದ್ಯಾಸಂಸ್ಥೆ ಮೂರು ಕಲ್ತು ಬೋತಿನ ಜೋಕುಲು ಎತ್ತೊತ್ತು ಎಡ್ಡೆ ಆತಿರು ಗೊತ್ತರಿ ಎಂಗುದಲ್ಲ ಕೆರ್ಪನ ಅಲ್ಲ ಒಂಜಿ ಬಲ್ತೊಂದು ತುಲೆ ಎತ್ತೆ ಮಲ್ಲ ಜೋಕುಲು ಆತಿರು ಎಂಗುದಲ್ಲ ಕೆರ್ಪನೆ ಬರ್ರೆ ಬಂತೀನಿ ದಾಯ ಬಂದಾಗ ಅಕಲ್ ತಪ್ಪು ಗೊತ್ತಾವಡಕ್ಲೆ ಐಕೋಸ್ಕರ ಒಂಜಿ ಮಂಡೆ ಅಕಲ್ ಬೋಡಿ ಎಂಕಿಂದು ಬತ್ತಿ ಗುಡ್ಡೆ ಗೊತ್ತಾತೀನಿ ಮೀನ್ದಲ್ಲ ನಾದುನು ಪೋಪೆ ಅಂದು ಮಾರೆ ಎಂಕೆ ಕಡೆ ಡೌಟ್ ಆತ ನಿಂಗೆ ಪೊಡಸು ವಾಸನೆ ಬರ್ಪು ಅತಿ ಇಂದೇ ಜಾಗಡಿ ಇರ್ನ ಮಗೆ ಎತ್ತದು ಆಯಮಿನಿ ಬೇತೆ ಅಮ್ಮ ಲೆತ್ತೊಂಬೋತು ನೀರಿಗೆ ಎಂಚಾತು ಅವಳ ಆಲೋಚನೆ ಮಲ್ಪಲಣ್ಣ ಅಂದೆ ಇರ್ನ ಧರ್ಮ ಬೇತೆ ಆಯನ ಧರ್ಮ ಬೇತೆ ಎಲ್ಲ ವಾಟ್ಸಪ್ ಇತ್ತು ಸೋಷಿಯಲ್ ಮೀಡಿಯಾ ಮತ್ತ ಮಸ್ತುಂಡನ್ನ ಎಲ್ಲ ವಿಷಯ ಮಲ್ಲ ಮಲ್ತು ಪಾಡುವೇರು ಎಲ್ಲ ಬರೆದು ಪಾಡುವೇರು ಗೊತ್ತುಂಡ ರಾಹುಲನ ಅಪ್ಪನಾದ ಬಸೀರ್ ಧರ್ಮದೊಳ ಎಂಜಿನೆ ಪೊಕ್ಕಡಿದಿನ ಬೋರ್ಡ್ ಅಂದು ಮಾತ ಅತಾವು ಇರ್ ಪನ್ನಪುರ ಸರಿ ಅನ್ನ ಇರ್ ದಾದರಂಜಿ ಜಾತಿ ಧರ್ಮ ಅಂತ ದಾದರಂಜಿ ಪಂಡರತ ಇದ ಎಂಕ್ಲೆಲ್ಲರ ದಾದಾಲಂಜಿ ಬಂಗ ಅಂದಿತ್ತಿನ ಬರ್ಪಿನ ಅಕ್ಲೆಲ್ಲದಕು ಅಕ್ಲೆಲ್ಲರ ದಾದಾಲಂಜಿ ಬಂಗ ಅಂದಿತ್ತಿನ ಪೋಪಿನಿ ಎಂಕ್ಲೆಲ್ಲದಕು ಒಕೆ ಜಾತಿ ಧರ್ಮ ದಾದರಂಜಿ ಪಂಡರತ ಇದ ನಮ್ಮಂಜಿ ಬಡಾಣನ್ನು ಓಡಲ್ಲಂಜಿ ಹೋಟೆಲ್ಗೆ ಒನಸ್ ಮಲ್ಪೆರ ಪೋಪ ಅಲ್ಪ ಬಲಸುನ ಕೈ ಜಾತಿ ತೂಪಿನ ಅತ್ತಂದೆ ಬಟ್ಟಳ್ಳಿತ್ತಿನ ನುಪ್ಪು ಜಾತಿ ತೂಪಿಜಿ ಸರ್ ಎಪ್ಪರ ಅಣ್ಣ ಬತ್ತಿನ ತಪ್ಪೆ ಇದಾದರಂಜಿ ಪಂಡಿ ಎಂದ ಅದು ಬತ್ತಿನ ಪಣ್ಣ ಪೂರ ಪಾತೆರ ಸರಿ ಅನ್ನ ಯಾನ್ ದಾಯಿಗೋಸ್ಕರ ಪಂಡಿ ಬಣ್ಣಗ ನಿಜ ಈ ಪಣ್ಣೆಟ್ ಅರ್ಥ ಉಂಟು
ಅಣ್ಣ ಆಯ್ ಆಲೋಚನೆ ಮಲ್ಪಡತಿ ಎಂಗ್ಳು ಜೋಕ್ಲೆ ಅಪ್ಪ ಅಮ್ಮನ ಬರ್ರೆ ನಗ್ಲ ತಪ್ಪು ಗೊತ್ತೇ ಯಾರಿಗೋಸ್ಕರ ಯಾಲ ಕೆರ್ರೆ ಹತ್ತು ಗೊತ್ತಾನತಿ ನವೇ ನೆಕ್ಸ್ಟ್ ಬಂದಾಗ ನಿನ್ನ ಪಪ್ಪನ್ಲೆ ತೊಂಬಾಡು ಎಲ್ಲ ಪೊರ್ಪುಲೆಲ್ಲ ತೊಂಬಲ್ಲ ಅಡಿಗೆ ಆಪುನ ఆయన ಪೂರ ಏನು ಪೊರ್ಪುಲೆಲ್ಲ ತೊಂಬನ ಸ್ವಂತ ಅಪ್ಪನನ್ನು ಕರ್ಕೊಂಡು ಬಾ ಆಯ್ತಾ ಹಲೋ ದಲೆ நீங்க எனக்கு போன் ஆக்கண்டாவா நீங்க எனக்கு போன் ஆக்கண்டா நான் இங்க படிப்பாட்றேன் நிக்கோரு நான் அந்த உம்மரத்து போயிட்டு நான் அப்பரட்டு சொன்னிட்டு நீங்க ನಾನು ತಲಾಕ್ ಕೊಡ್ಕರೆ ಉಮ್ಮರು ಆನತ ಸಾಹಿತ್ಯ ಬೋಡು ಸ್ಕಾಲರ್ಶಿಪ್ ಕಾಸು ಸ್ಕಾಲರ್ಶಿಪ್ ಅತ್ತಿ ಎಂಕ್ ಮಗೆಂಡು ಗೊತ್ತಾದ ಎನ್ನ ಬಡಿದಿ ಡೈವರ್ಸ್ ಕೊರ್ರೆ ಬೋತಲಿಯೇ ಬಲತಲಿ ಪಾಲೆ ಪಂಚ ನಿಲಕ ತಲಿಪಲೆ ಬಲತಲಿ ಪಾಲೆ ಬೂರ್ದು ತಲಿಪಲೆ ಬಲತಲಿ ಪಾಲೆ ತೆಲ್ತ ಬೋರಲೆ ಬಲತಲಿ ಪಾಲೆ ಪಂಚಾರ ತಲಿಪಲೆ ಕಾರ್ಯಕ್ರಮ ಅದೇ ರೀತಿ ಕಪ್ಪೆ ಜಿಗಿತ ಹಸ್ಮಿತ್ ಪ್ರಥಮ ಹರ್ಷದ್ ದ್ವಿತೀಯ ತೃತೀಯ ಅನೀಶ್ ಕಪ್ಪೆ ಜಿಗಿತ ಪ್ರಥಮ ಗುಣಶ್ರೀ ಮನಸ್ವಿ ದ್ವಿತೀಯ ರಿಶಾನಿ ತೃತೀಯ ಒಂಟಿಕಾಲು ಹಸ್ಮಿತ್ ಪ್ರಥಮ ದ್ವಿತೀಯ ಆದಿತ್ಯ ತ್ರಿಶಾಲ ತೃತೀಯ ಒಂಟಿಕಾಲು ಮನಸ್ವಿ ಪ್ರಥಮ ಗುಣಶ್ರೀ ದ್ವಿತೀಯ ಋತ್ವಿಕಾ ತೃತೀಯ ಋತ್ವಿಕಾ ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಕೂಡ ಪ್ರೋತ್ಸಾಹದಾಯಕ ಬಹುಮಾನ ಇದೆ. ತನುಷ್, ಮನ್ವಿಕ್, ನಿಖಿತ್ KL, ಅವರ ಸರಿಯಾಗಿ ಅವರ ಸಮಯಕ್ಕೆ ಸರಿಯಾಗಿ ಆಟಗಾರರು ಅಂಕಣಕ್ಕೆ ಪ್ರವೇಶವನ್ನು ಪಡ್ಕೊಳ್ಬೇಕು. ಮೂಲ ಏರೆಲ್ಲ ಕಾಪುರಂಚಿನ ವ್ಯವಸ್ಥೆ ಇಜ್ಜಿ ಇಂದು ಸಂತೆ ಹತ್ತು ದೈಪಿಲ ಕ್ರೀಡಾ ಸೇವಾ ಸಂಘ ಅನ್ನೋದು ಇತಿಹಾಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಟ. ಬಾರಿ ಖುಷಿ ಹಂಚಿನ ಕೇಂಡ ಒಂಜಿ ತಂಡ ಹಗ್ಗ ಜಗ್ಗಡ ಪಂದ್ಯಾಟಕ್ಕೆ ಹೋಗೋದಿಲ್ಲ. ದೈಪಿಲ ಕ್ರೀಡಾ ಸೇವಾ ಸಂಘ ಎಲ್ಲಿಗೂ ಕೂಡ ಹಗ್ಗ ಜಗ್ಗಡದಲ್ಲಿ ಭಾಗವಹಿಸುವುದಿಲ್ಲ. ಆದ್ರೆ ಇಡೀ ರಾಜ್ಯದಲ್ಲಿ ಈ ರೀತಿಯ ಪಂದ್ಯಾಟಗಳು ಇದು ಪ್ರಥಮ ಆಗಿದೆ. ಮುಂದೆ ಆಗತ್ತೋ ನನಗೆ ಗೊತ್ತಿಲ್ಲ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘಕ್ಕೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಹಿಯರ್. ಒಂದು ಪೊರ್ಲದ ಕಾರ್ಯಕ್ರಮಕ್ಕೆ ಅದ್ಭುತವಾದ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಕಪಿಲ ಶ್ರೀ ಸೌಂಡ್ಸ್ ಅಂಜನೆ ಕುಡ್ಲದ ಜವನರ್ಗಳ ಕಾಮಿಡಿ ಝಲಕ್ ಒಂದು ಪೊರ್ಲದ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ನಮ್ಮ ಪ್ರವೀಣನ ನೇತೃತ್ವದ ನ್ಯೂಸ್ ಪುತ್ತೂರು ಚಾನಲ್ ಅಯ್ನ ಒಟ್ಟಿಗೂ LED ಪರದೆ ರಾತ್ರಿ 2,500 ಜನಕ್ಕೆ ಅನ್ನದಾನದ ವ್ಯವಸ್ಥೆ ಅಯ್ನ ಒಟ್ಟಿಗೂ ವೀರಾಂಜನೇಯ ದೇವರ ಗುಡಿಯ ಜವಣರು ನಮಗೆ ಮಾತಿರೆಗಳ ಖುಷಿ ಇಟ್ಟು ಬಳಸವರ ಯೋಗ್ಯತೆ ಇತ್ತಿನ ಜವಣರು ನಮ್ಮೊಟ್ಟುಗೊಳ್ಳರು. ಈ ಭಾಗದ ಸರ್ವ ಧರ್ಮದ ಅಭಿಮಾನಿಗಳು ವಿಶೇಷ ಮಾತು ಈ ಶ್ರೀರಾಣಿ ರಾಜನ್ ದೈವದ ಮಾತ ಭಕ್ತ ವರ್ಗ ನಮ್ಮೊಟ್ಟುಕೊಂಡು ವಿಶೇಷ ಮಾತು ಈ ಭಾಗದ ಪತ್ತುರಂಚಿನ ಈ ಭಾಗದ ದೈವಸ್ಥಾನ ಭಜನಾ ಮಂದಿರದ ಉಸ್ತುವಾರಿ ಆತ್ಮೀಯವಾದ ಸ್ವಾಗತ ಮತ್ತೊಂದು ಕಾರ್ಯಕ್ರಮ ಮುಗಿದೊಂದಿಲ್ಲ.
ಬಲೂನ್ ವಿತ್ ರನ್ ಬಾಯ್ಸ್ ಸೆಕ್ಷನಲ್ಲಿ ಉನೈಸ್ ಪ್ರಥಮ, ನಿಖಿಲ್ ದ್ವಿತೀಯ, ಜೈದೀಪ್ ತೃತೀಯ. ಹುಡುಗಿಯರ ವಿಭಾಗ ಸಂತೃಪ್ತಿ ಪ್ರಥಮ, ತೃಪ್ತಿ ದ್ವಿತೀಯ, ನಿರೀಕ್ಷಾ ತೃತೀಯ. ಎರಡು ಮತ್ತು ಮೂರನೇ ತರಗತಿಯ ವಿದ್ಯಾರ್ಥಿಗಳು ಹುಡುಗರು ನಂದೀಶ್ ಪ್ರಥಮ, ಬ್ಯಾಲೆನ್ಸ್ ವಿತ್ ಕಪ್ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರು ನಂದೀಶ್ ಪ್ರಥಮ, ಧವನ್ ಮತ್ತು ಆಕಾಶ್ ದ್ವಿತೀಯ, ಸ್ವಸ್ತಿಕ್ ತೃತೀಯ. ಹುಡುಗಿಯರ ವಿಭಾಗ ಆಶಿಕಾ ಪ್ರಥಮ, ತನುಶ್ರೀ ಎಸ್ ದ್ವಿತೀಯ, ಪ್ರಾಂಜಲಿ ತೃತೀಯ. ಯಾನೊಂಜಿ ದೈಪಿಲೆಡ್ ಒಂಜಿ ನಾಟಕ ವಹಿಸೊಂದಿನಿ ರಾಸನ್ನೆ ಪಂಡೇರು ಬಂಡದು ರಾಸನ್ನೆ ಪಂಡೇರು ಎಲ್ಲ ಒಂಜಿ ನಾಟಕ ಉಂಡು ನಿಕ್ಲ ಪೂರ ಜವಣೇರಿನ ಒಟ್ಟು ಬಾರ ನಿಕ್ಲ ನಾಟಕ ಮಲ್ಪೊಡು ಬಂದ ಯಾನ ಅಜತ್ತದ 10 ಜನ ರೆಡಿ ಮಲ್ತದ ಒಂಜಿ ನಾಟಕ ವಹಿಸೊಂದೆ ಅಂಚ ಮಕ್ಕಳು ಓಲ್ಲೇರು ಮಾರ ಒರಿ ಆರ್ಟಿಸ್ಟ್ ಒಂಜಿ ಇತ್ತದ ಆರ್ಟಿಸ್ಟ್ ನಗಲಿ ಒಂಜಿ ಸತ್ಯ ಬನ್ಪೆ ಮೇರೆ ಒಂಜಿ ಟೈಮಿಂಗ್ಸ್ ಬನ್ಪುನ ಇಜ್ಜಿ ಒರಿಯಾಗ ಟೈಮಿಂಗ್ಸ್ ಇಜ್ಜಿ ದುಂಬು ಪೂರ ಎಂಚೆತ್ತಿಜ್ಜಿ ಟೈಮಿಂಗ್ಸ್ ಬರೊಂದಿತ್ತೇರು ಏತು ಗಂಟೆ ತಾಂಡು ಎಡಮು ಮಾರಾಂಡು ಒರಿ ಮಗೆ ಇಜ್ಜೇರು ಯಾನ್ ಬೇಗ ಬೈದೆ ಏರ ತೋಜಿ ಒಂಜಿ ಜನ ತೋಜಿ ಮಾರ ಯಾನೆ ಏನ್ ಅರ್ಥ ಒಂಜಿ ನರಮನಿಜ್ಜಿ ಮಾರ ಏನನ್ನು ಎಡ್ಮರ ಎಂಟೆ ಬರ್ರ ಅಂತೀರಿ ಎಂಚಿನಕ್ಕೆ ಏನಕ್ಕೆ ಒಂಜನ ಬೈತುಂಡು ನಮಸ್ಕಾರ ಫೋನ್ ದಾದನ ಒಂಜಿ ಜನ ಇಜ್ಜಿ ಪುಣೆಜ್ಜಿ ಬನ್ನೊಂದಿತ್ತಾರೆ ಅತ್ತಿ ಯಾನ್ ಚೂಪಿನ ಏರ್ಲ ಅತ್ತಿ ಪ್ರಾಕ್ಟೀಸ್ ಬನ್ಪಾರ ಮಾರ ಎಲ್ಲ ನಾಟಕ ಈರ್ ವಯಸ್ಸೊಂದಿನ ಬನ್ಪಾರ ಎಂಕ್ ಟೆನ್ಷನ್ ಆತನ ಟೆನ್ಷನ್ ಒರಿಯಾಂಡಲ್ಲ ಬೈದೇರ ಮಾರ ಇನ್ನು ಒಂಜಿ ಪ್ರಾಕ್ಟೀಸ್ ಆಪುಡ ಅತ್ತ ನಿಕಲು ನಾಟಕ ಮಲ್ದಾರ ಯಾತ ನೆರ್ದು ನಾಟಕ ಮಲ್ದಾರ ಯಾನ್ ನಾಟಕ ಮಲ್ದೆ ಮಾರ ಯಾನ್ ನಾಟಕ ಮಲ್ದೆ ನಾಟಕದ ಪುದರ್ ಏನು ಗೊತ್ತಿದೆ ನಾಟಕದ ಪುದರ್ ನಾಟಕ ಇಜ್ಜಿಂದ ನಾಟಕದ ಉದಾರ ನಾಟಕ ಇಜ್ಜಿಂದ ಪುದರ್ ಓಲ್ ಮಲ್ದಿನಿ ಎಂಚಿನ ಕೇಳಲೆ ಓಲ್ ಎಂಚಿನಂದು ಕೇಳಲೆ ನಾ ಜನ ಎತ್ತಿನ ಕೇಳಲೆ ಇದು ಜನ ಎತ್ತಿನ ಮೂಲ ಟೌನ್ ಹಾಲ್ ನಾಟಕ ಮಾರ ಆಂಡ ಕುಡ್ಲಾರು ಟೌನ್ ಹಾಲ್ ಅಂದಿ ಒಂಜಿ ಜನ ಇಜ್ಜಿ ನಾಟಕ ಜನ ಇಜ್ಜಿ ಅಂದು ಹೌದಾನೆ ಎಂಜಿನ ಮಾರ ಬೈಯಡ್ 5 ಗಂಟೆ ರಿಕ್ಷಾ ಕಟ್ಟಿದ್ದು ಇನಿ ಆಯ್ನ ಇನ್ನಾಗುತ್ತಾನೆ ಏನೋ ಸೇರುತ್ತಾನೆ ಇನಿ ಬೈಯಡ್ 5 ಗಂಟೆಗೆ ಸರಿಯಾದು ಪುರಭವನೋಡು ನಾಟಕ ಇಜ್ಜಿ ಇಡೀ ಊರಿಗೆ ಬಲಿ ಬೈದೀನಿ ಮುಂದುಗಡೆ ನಾಟಕ ಇಜ್ಜಿ ಆಯ್ತಾ ಪುದರ್ ನಾಟಕದ ಪುದರ್ ಇಜ್ಜಿ ಬಂತಿದ್ದೆ ನಾಟಕ ಇಜ್ಜಿನ ಪೂರ ಅದೇ ಕುಡುವರಿ ನಿನ್ನೊಟ್ಟು ಬರ್ಪಿ ಗಡ್ಡದಾಯಿ ಆಯಂಡಲ ಟೈಮಿಗೂ ಬೈದೇನಾ ಏನ ಬಂತೀನಿ ಆಗ ಏನ ಕುಡಿನ ರೋಲ್ ಬಂತಾರೆ ಎಂಚಿನ ಕುಡಿ ಮಾರ ಆ ಕಾಂಡೆನೆ ಟೈಟ್ ಆದ್ರಲ್ಲ ಬೈದೇನಾ ಬೈದಲ್ಲ ಓ ಅಲ್ಲಿ ಬರ್ಪುಂದ್ರೆ ಓ ವಿಷಯ ಓ ಅಣ್ಣ ದಾದ ಮಾರ ನಾಟಕ ಪ್ರಾಕ್ಟೀಸ್ ಬಂತೀನಿ ಈ ನಮ್ಮನೆ ದಿಂಗದು ಬೈದಾರತ್ತ ನಾನು ಕಾಣಿನ ಶುರು ಮಾಡ್ಲತ್ತ ಪ್ರಾಕ್ಟೀಸ್ ಹತ್ತು ಬರ್ರೆ ಹತ್ತು ಮಾಡಿ ಅದೇ ಅವಸ್ಥೆ ಇಜ್ಜಿನ ಇರ್ನ ಒಂದು ನಿಮಿಷ ಶಕ್ ಕತೆ ಕಟ್ಟಿನ ಮಾರ ಟೈಲರ್ ಕೈ ಒಂದಿದ್ದೀನಿ ಯಾರು ಬಾಡ್ರೇನಾ ಒಂದು ಕೈ ಬಾಡ್ರೆ ಕೈ ಬಾಡ್ಲಿ ಸ್ವಲ್ಪ ಡೈರೆಕ್ಟರ್ ಬರ್ಪೇರು ನಾನು ಹೆಂಗೂ ಡೈರೆಕ್ಟರ್ ಹತ್ತು ಈ ಎಂಚಿನ ಹೋಲಂಡಲ್ ಕೂಡ ಮಲ್ದಾರತ್ತ ನಾಟಕ ಬರ ಅನುಭವ ಉಂಡಾತ ನಾಟಕ ಸಾಧಾರಣ 190 ನಾಟಕ ಮಲ್ದಿ ಮಲ್ದಾರ್ ಹೆಜ್ಜಿ ತೋತೀನಿ ಇದೊಂದು ಶುರುವಾ ಅನ್ಸುರು ಓ ಅನ್ನಂದೆ ಡೈರೆಕ್ಟರ್ ಬನ್ನಾಗ ಇದೊಂದಲ್ಲ ಮರ್ಲು ಕಟ್ಟು ನತ್ತಾನ ಅವೇ ಯಾನ್ ಇಂತ ಸ್ಟಡಿ ಟಿಪ್ಪೋಡು ಇಂತ ಸರ್ತ ಒಂತು ನಾನತ ಇಂತ ಒಂತು ನಾನತ ಬರ್ತಾರೆ Got the man with the plan right here. Bringing swag with the man right here. Leading up on sipping on beer. Yeah, Hello, Baba. Baba. Babi Ramdev. Enna Baba mara. Baba cheechera. Baba tirera. Ye petta dipe mara laga baterna.
ఒక చేచిన టైమ్ మారితే ಅವ ಚೇಚೋರ ಅದೇ ನೈಟ್ ಡ್ಯೂಟಿ ನೈಟ್ ನೈಟ್ ಬಾಬಾ ಕೈತಲ್ ಪಪ್ಪಲ್ಲೇರ ಬಾಬಾ ಏತುಲ್ಲೇರು ಬಾಬಾ ಎಂಚಿನ ಎನಿಕ್ಕೆ ತುಲ್ಲೇರು ಹೆಂಗ್ ಇಲ್ಲಡು ಒಂಜೆ ಮರ ఒక అలగలు ఒంజి బాబా బక్క బాబా చేచారా బాబా చిచ్చి మల్తారా ఇంటి నరకದ బాబా ಎಂದು ಇಲ್ಲೇ ಪುರ ಬಾಬಾ ಅಂಚದ್ದು ಆ ಬಾಬಾ ಈ ಚಿಚ್ಚಿ ಮಲ್ತಿ ಚೇಚ್ಲೆ ನೀ ಎಂಜಿ ಕುರ್ತಿಲ್ ಬಾಬಾ ಅಮ್ಮ ಅಲ್ಲೇರು ನಾಯಿಗೆ ನುಪ್ಪಾಡ್ರೆ போயிரா ಯಾರಲ್ಲ ಬಣ್ಣ ತೀರ್ போயிருந்தீங்க ಅಮ್ಮ ಅಲ್ಲೇರು ಪಪ್ಪ ನಾಯಿ ಕಚ್ಪಾಡ್ರೆ போயிரா ಯಾಕ ನುಪ್ಪಾಡ್ರೆ ಫೋನ್ ಆಗಿ ಕಚ್ಪಾಡ್ರೆ ಆಯ್ತ ಮರ ರಡ್ರಾಡ್ ಜನ ಬೋದು ಕಚ್ಚ ಪಪ್ಪಂಗಳ ಅಮ್ಮಗಳ ಅಡೆ ಆತನ ಆ ಬಾಬಾ ಬಾಬಾ ಬಕ್ಕ ಬಾಬಾ ಒಂಜಿ ಕೊರ್ಲೆ ಒಂಜಿ ಕೊರ್ಲೆ ಬಾಬಾ ಒಂಜಿ ಕೊರ್ಲೆ ಬಾಬಾ ಬಾಬಾ ಇದು ಸರ್ಪುಡು ಮೊಂದೆಕ್ಲೆ ಬಾಬಾ ಇಜಿನ ಯಾನಿಲ್ಲ ಪೋನಗ ಆ ಲಂಚ ಪೋ ಅಮಲ ಅವನ್ಲೆಗ ಆ ಬಾಬಾ ಕೆಂಪು ದೊತ್ತುವೆ ಒಂಜಿ ಒಟ್ಟಾಸಿ ಮರಳು ಕಟ್ಟಿನ ಬಂದಿ ಸರ್ ಮಾರ್ಲೆಲ್ಲ ಒಂಜಿ ಶಿಸ್ತು ಬೋಡು ಇಂಜುವಲ್ಲ ಮಾರ್ಲೆ ಮುಳ್ತು ಮರ್ಯಾದೆ ತೆಪ್ಪಚ್ಚಿ ಮಾರೆ ಯಾನುಲ್ಲ ಡೈರೆಕ್ಟ್ ಮಾಡ ಶಿಸ್ತು ಬೋಡು ದೈಪಿಲ್ಲಡ ರಾಜೇಶ್ ಬಣ್ಣಕ್ಕೆ ಯಾನು ವಯಸ್ಸು ಉಲ್ಲ ಮನೆ ಪೋಡೆಚ್ಚಿ ಟೆನ್ಷನ್ ಮಲ್ಪೊಚ್ಚಿ ಮರ್ಯಾದೆ ತೆಪ್ಪರಲ್ಲಿ ಆವಾವು ಡೈರೆಕ್ಟ್ ಮಣ್ಣೊಂದು ಒಟ್ರಾಸಿ ಕಟ್ಟಿನ ಮರಳು ಕಟ್ಟಿನ ಡೈರೆಕ್ಟ್ ಮಾಡಿ ಶಿಸ್ತು ಬೋಡು ಒಂಜಿ ನಾಟಕ ವಯಸ್ಸು ಒಂದೆ ಒಂಜಿ ಮರಳು ಕಟ್ಟಿನ ಗೋರ್ನ ಪಾರ್ಥ ಮತ್ತೆ ಬರೋ ಒಟ್ಟಾಸಿ ಮರಳು ಕಟ್ಟಿನ ಸಾರಿ ಡೈರೆಕ್ಟ್ ಮಣ್ಣೇರಿ ಮಾರ್ಲೆಗ ಒಟ್ಟಾಸಿ ಮರಳೆ ಅವೇನು ಪೆತ್ತ ಅಂಬಿ ಅಣ್ಣ ಆ ವಿಷಯದಾಲಕ್ಕೆ ನಮ್ಮ ನಂದನ್ ಪಂಡೇರು ಅರ್ನ ಲವ್ವರ್ನ 32ನೇ ವರ್ಷದ ಬರ್ತ್ಡೇಗೆ ಅಂಚ ಆರು ಐತಲೆ ಕೂಡ ಆರ್ಕೆಸ್ಟ್ರಾ ಇತ್ತು ಯಾನು ಪದ್ಯ ಬಂದ ಅಂಚ ಯಾನು ಪದ್ಯ ಬಂಡೆ ಪದ್ಯ ಯಾರೇ ಬಂಡೆ ಗುರುಕಿರಲ್ಲಕ ಪದ್ಯ ಬಂಡು ಗುರುಕಿರಲ್ಲಕ ಹೆಂಗ್ ಪದ್ಯ ಬಂಡ್ರೆ ಆಯ್ತು ಗುರುಕಿರಲ್ಲಕ ಪದ್ಯ ಬಂಡ್ರೆ ಆಜಿನ ಮಲ್ಲೆಚ್ಚಿ ಅರ್ಲಕ ತೋಜಡ್ ಬಂದು ಬಂಡತ ಪದ್ಯ ಕೊಲ್ಲೆ ನಿನ್ನನ್ನೇ ಕೊಲ್ಲೆ ನಿನ್ನನ್ನೇ ಓಡೆ ಕೊಲ್ಲಿ ರಡ್ಡು ಕೊಲ್ಲೆ ಮೂರ್ಲಿ ಆಂಡಲ ಬುರ್ಜಿ ಅಂತ ಯಾವನ್ನಗಾರೆ ಖುಷಿ ಆಡತಾ ಉಡನ್ ಸಾಂಗ್ ಪಂಡೆ ಬಾರ್ ಸೋಗದ ಸಾಂಗ್ ಸುಮಾರು 500 ಜನ ಎತ್ತಿರು ಯಾನ್ ಪದ್ಯ ಪಂಡೆ ತಟ್ಟು ರಪ್ಪ ಲಕದುಂತಿರು 500 ಜನ ರಪ್ಪ ಲಕದುಂತಿರು ಹತ್ತಿಯೊಂದು 500 ಜನ ಲಕದುಂತು ನಂಜಿನ ಪದ್ಯವು ಬಾರೇಟ ಪದ್ಯ ಜನಗಣ ಮನ ದಿನ ಆ ಪದ್ಯರ ಮಾರೆ ಅವ್ರು ರಾಷ್ಟ್ರಗೀತೆ ಮಾರೆ ಕೇರಳ ಮರ್ಯಾದೆ ಹೊರಡೆ ಮಾರೆ ಅಂದ ಅಂಚನ ಯಾನು ಎನ್ನ ಪದ್ಯಗೆ ನಿಮಿಟ ಲಕ್ಕುಂದು ದಾರ ಲಕ್ಕುದು ಒಟ್ರಾಸ್ ಮರ್ಯಾಟಂತೆ ಡೈರೆಕ್ಟ್ ಬಂಡೊಂಜಿ ಶಿಸ್ತು ಬೋರ್ಡ್ ಯಾನು ನಾಟಕ ವಯಸ್ಸೊಂದು ಬೇರೆ ನಾ ಬೇರಡು ಬಾರಿ ಹೆಂಗ್ ಶಿಸ್ತು ಬೋರ್ಡ್ ಒಟ್ರಾಸ್ ಮರಳು ಕಟ್ಟಿನ ಡೈರೆಕ್ಟ್ ಬಂಡ ಏರು ಒಂಜಿ ಪೊಪ್ಪ ಎತ್ತಲೆಕ ಪೊಪ್ಪ ಒಂಜಿ ಮಾತೆ ಇಟ್ಲ ಪೊಪ್ಪ ಯಾರೆ ಅಂಚತ್ತ ಪೊಪ್ಪ ಅಂಚತ್ತೆ ಇತ್ತದು ಒಂಜಿ ಬಾಲೆ ನಡಪೆರೆ ಕಲ್ಪುನು ಅಪ ಅಪ್ಪೆ ಬಾಲೆದ ಅಪ್ಪೆ ಕಡೆ ಒಂದ ಕುಂಟಾಡ್ದೊಂದ ಬಿಸಿ ಪೋಲ್ ಅಪಗ ಬಾಲೆದ ಅಮ್ಮೆ ಬಾಲೆದ ಮುಟ್ಟಿ ಎಡ್ಪತ್ತು ನಡಪೆರೆ ಕೈಟ್ ಬತ್ತು ನಡಪೆರೆ ಕಲ್ಪ ಅವು ಪೊಪ್ಪ ನಿಕ್ಲೆ ಇತ್ತ ಸ್ಟೇಜಿ ಬಾರ ಗೊತ್ತುಂಡಾ ನಾನೇ ಬಾರ ಗೊತ್ತಿದ್ದೆ ನಾನೇ ಆಮೇಲೆ ಬತ್ತ ನಾನು ಅಂಚತ್ತೆ ಸ್ಟೇಜಿ ಪಾರಣ್ಣ ಗೊತ್ತನ ಬಂದಾಗ ನಿಕ್ಲೆ ಸ್ಟೇಜ್ ಇರ್ತಲ್ಲ ಈತ್ ಜನ ಪೋಯ್ ಅಪಗ ನರ್ವಸ್ ಆಪುಂಡು ಓ ಈತ್ ಜನ ಉಂಡ ಅಂತ ದಾಬರಗ ಸ್ಟೇಜಿನ ಮತ್ತ ಲೈಟಿಂಗ್ ನರ್ವಸ್ ಆಪುಂಡು ಟೆನ್ಷನ್ ಆಪುಂಡು ಅಪಗ ಒಂಜಿ 60 ಪಾಡೋಡು ಚತ್ತೆ ಗ್ರಿಪ್ ಗತ್ತು ಒಟ್ರಾಸಿ ರೋಲ್ ನಿಂಚೆ ನೋಡು ಸ್ಟೇಜ್ ಮತ್ತ ಲೈಟ್ ಉಪ್ಪುಂಡು ಲೈಟ್ ಎಂಚೆ ಇಂಚಿನ ಬರ ಲೈಟ್ ಎಂಚೆ ತೆತ್ತನೋರು ಲೈಟ್ ಕೊರ್ಲೆ ತೆತ್ತೋನು ಚತ್ತೆ ಮೋನೆಗೆ ಮತ್ತ ಲೈಟ್ ಬಂಡು ತೆತ್ತುಲೆ ಕೆಂಪುದ ನಮಗಿದ 16 ಗಂಟೆ ಅನಗ ಪಿರೋಡ್ ಕೆಂಪು ಅವು ಉಷ್ಣದಿ ಲೈಟಿಂಗ್ ಲೈಟಿಂಗ್ ಮಗ ಒಂಜರೆ 2 ಗಂಟೆ ಅನಗ ಮಂಜಲ್ ಪೋಪು ಪಿತ್ತದಿ ಲೈಟ್ ಮಾರ ಲೈಟ್ ಕಾಂಡೆ ಪುಲ್ಲೊಕ್ಕಳನಗ ಚೂರು ಪಚ ಬಸಲೆ ತಿಂದು ಲೈಟಿಂಗ್ ಮಾರ ಲೈಟಿಂಗ್ ಬೇರೆ ಗೊತ್ತು ವಯಸ್ಸೊಂದಾರದ ಈ ರಪ್ಪ ಮಗೆ ಕುರಂಜಿ ವಯಸ್ಸೊಂದ ಒಂಜಿ ಶಿಸ್ತು ಬೋಡು ಒಟ್ರಾಸ್ ಕಟ್ಟಿನ ನಿಗ್ಲಾಯ್ತ ಅಂದಾಜ್ ಆಪ್ತಿ ತುಲ ಒಂಜಿ ಮೂರ್ತಿ ಇನ್ನೊಂಜಿ ಮೂರ್ತಿ ತುಲ ಕಲ್ಲದ ನೀ ಕಲ್ಲು ನೆಕ್ಕ ಸೇಪ್ ಇಜ್ಜಿ ಮೇನ ಮೋಣದ ಲೆಕ್ಕ ನೀ ಕಲ್ಲು ತುಲ ಎಂಜಿನ ಓಂಡೆ ಕಲ್ಲು ತೋಜಿ ನೆಂಜಿ ಮರ ಬೊಕ್ಕರೆ ಉಣ್ಣು ನೆನ್ನಿಲ್ಲ ಮರ ನೆಕ್ಕೊಂಜಿ ಆಕಾರ ಇಜ್ಜಿ ನೆನ್ ಕೆತ್ತದು ನೆಕ್ಕೊಂಜಿ ಆಕಾರ ಕೊರ್ಪುನಿ ಏರಿ ಏರಿ ಶಿಲ್ಪಿ
ಡೈರೆಕ್ಟ್ರೆ ಎಂಕೊಂಜಿ ಕಡಪಿ ಕಲ್ಲಿಗೆ ಎತ್ತಿದ್ದು ಕೊರಲಿಯಾ ಕಡಪಿ ಕಲ್ಲಿಗೆ ಎತ್ತಾರೆ ಜಾಂದ ಮಾರ ಅಂಚತ್ತು ಮಾರ ಸ್ಟೇಜ್ ಬೋಡು ಆಕ್ಟಿಂಗ್ ಮಲ್ಪಡು ಆಸೆ ಐನಿ ಅಂತ ತಿದ್ದದು ನಿಕ್ಲೆ ಸ್ಟೇಜ್ ಪೋಯರ ಕಲ್ಪನ ಗುರು ಮರಳು ಕಟ್ಟಿನ ಮಾರಲಗ ಕೋಡೆ ರಾತ್ರಿ 16 ಗಂಟೆ ಕರ್ಗುಂಡಿ ಕತ್ತಲೆ ಅವೇರು ದೋಸೆ ಮೈತಿ ಅವೇ ಬಾಯಿಡ್ಬಿಟ್ಟು ಬಾಯಿಡತ್ತ ಬಿಟ್ನಿ ಕರ್ಗುಂಡಿ ಕತ್ತಲೆ ಒಂಚೂರ್ಲ ದೊಂಬಿಜ್ಜಿ ರಾತ್ರಿ ಬಂದ್ರೆ ದೊಂಬಿಗೆ ಈಗ ನಾನು ಬರ್ತೀನಿ ಗೊತ್ತಾಜುಮಾರ್ ನಮ್ಮೇ ರಾತ್ರಿ ಭೋಜಿ ಮಂಚಿಂಚಿ 16 ಗಂಟೆ ಫುಲ್ಲು ನೀಲಿ ಅವನು ನೀಲಿ ಮೂಲ ಆಪುಜಿ ಫುಲ್ಲು ಜೋಕುಲ ಭೋಜಿ ಬಾರ ಅಂಚಿಂಚಿ ರಾತ್ರಿ 16 ಕಾಲಾಂಡು ಓಡಿಗೆ ನಿಜ್ಜಿ 16 ಕಾಲಾಂಡು ಆತ್ ಬೊರ್ತಾಗ ಆಮೇಟ್ ಗುಮ್ಮೆ ಬುಲ್ತೊಂದುಂಡು ಅವು ಗುಮ್ಮೆ ಎತ್ತವು ಅವನ ಅಮ್ಮಿ ಗುಮ್ಮೆ ಎಂಚೆ ಗುಮ್ಮೆ ಅಂಚ ಉಳಿಪು ನಮ್ಮ ಓಕೆ ಎಂಚ ಗುಮ್ಮೆ ಎಂಚ ಉಳಿಪು ನಾಗ ಮಿಮಿಕ್ರಿ ಆರ್ಟಿಸ್ಟ್ ಗೊತ್ತು ಮಿಮಿಕ್ರಿ ಬ್ರೌನ್ ಗುಮ್ಮೆ ಎಂಚ ಉಳಿಪು ಅಂಬೋ ಪೆತ್ತ ತಮಾರೆ ಪೆತ್ತ ಅಂದಿಯೇ ಗುಮ್ಮೆ ಒಲು ಮಾರೆ ಗುಮ್ಮೆ ಪೆತ್ತದ ಮಿತ್ತು ಕುಲ್ದು ನಾವು ಅಂಚ ಪೆತ್ತ ಕಲ್ಪನೆ ಇದನ್ನಲ್ಲ ಕಲ್ಪನೆ ಆಮೇಟ್ ಕಪ್ಪೆ ಬುಲ್ತೊಂದುಂಡು ಆಮೇಟ್ ಕಪ್ಪೆ ಬುಲ್ತೊಂದುಂಡು ಮೋಸ್ಟ್ಲಿ ಕಪ್ಪೆ ಜಿಲಾಬು ಶುರು ಕಪ್ಪೆ ಅಂಚನ ಬುಲಿಪುಲ್ ಕಪ್ಪೆ ಅಂಚ ಬುಲಿಪುಲ್ ಗೊತ್ತಿದ್ದು ಕೊರಪ್ಪೆ ಮಾರೆ ಕೊರಪ್ಪೆ ಆಮೇಟ್ ಮಿನ್ಪುರಿ ಬುಲ್ತೊಂದುಂಡು ಮಿನ್ಪುರಿ ಜೆತ್ತಿತ್ತು ನಾನು ಅತ್ತಿಯೇ ಮೆನ್ಪುರಿ ಅವಲ್ಲ ಬುಲಿಪುಡ ಮಾರೆ ಅವು ಗ್ಯಾಸ್ ಲೈಟ್ ಬತ್ತಂದು ಪೋಪಿನ ಗ್ಯಾಸ್ ಲೈಟ್ ಬಗ ಅವು ಇಂಡಿಕೇಟರ್ ಆಯ್ತಾ ಲೈಟ್ ಉಂಟು ಆತು ಪೊರ್ತಾನಗತ್ತೆ ತೊಳ್ಳೆ ಕೊರ್ಲೆ ಭದ್ರಾಡರಾನಗ ಇತ್ತನಿಕ್ಲಿಗೆ ಆಪು ದಾದ ವಿಷಯ ಭದ್ರಾಡರಾನಗ ಭದ್ರಾಡರಾನಗ ಈಗ ಚೂರು ಮೈ ನೀರು ಬತ್ತನು 16 ಗಂಟೆ 16 ಮುಟ್ಟ ಈರ್ನ ಮೈ ನೀರು ಕಾತು ಹುಲ್ಲಿನಿ ಉಂಟವರ ಭದ್ರಾಡರನ ಜೂರು ಮೈ ನೀರು ಬತ್ತನು ಉಲಾಯಿ ಮೈ ಪೆರ ಆಪುಂಡ ಸೀದಾ ಕುರು ಬಾಕಿಲು ಓಪನ್ ಮಲ್ತೆ ವಾರಮ್ನದ ಬಾಕಿಲು ಮರ ಎಂಚಿನ ಮರ ಸಟಾರ್ದಿರ್ತೀನಿ ನಿನ್ನ ಸಟಾರ್ದ ಬಾಕಿಲು ಚೂರು ಬಿಜಕ್ರೆಗೆ ಎಂದು ಬಿಡು ಗಿರೀಸ್ ಬಾಕಿಲ್ ಡಿಪ್ ಯಾನ್ ತೆತ್ತಿನಿ ಮಾರೆ ಯಾನ್ ಫಾಟ್ನಿ ಮಾರೆ ಬಾಕಿಲ್ ತೋರ್ತಿಲ್ಲ ಕಾಲ್ಪು ಮೆಲ್ಲ ಕುರು ಬಾಕಿಲು ಓಪನ್ ಮಲ್ತೆ ಅವಲೆ ಮೈತರ್ ಸೀದೆ ಎದುರ್ದ ಪೊಟ್ಟುಗು ಎಲ್ದಡೆ ಪೋಯ ಬುದುಕ್ಕಲಾಗಿ ದಂಡೆಡು ತೊಂಡೆ ಮೆಲ್ಲ ಮೈ ನೀರು ಜಬ್ಡ ಒಂದುಲ್ಲೆ ಮೈ ನೀರು ಜಬ್ಡವನ್ನ ತೂಬಾರ್ಡ್ ಪಿಂಡೋಡ್ ಬಿನೀರು ಅವಳ ఒక మూడు చప్రా తోజారప్పనమ్మ ఇంచ మెయినీర్ చప్రా ఉంది ఆత్ పొర్తానగ ఎన్న మెయినీర్ దున్న ఉండు ಡಿಗ್ಲೆ ಗಂಡ ಪೋಡಿಗೆ ತಂದ ಪೋಡಿಗೆ ಒಂದೆ ಪೋಡಿಗೆ ತಂದ ಹೆಚ್ಚಿದಂ ಸೇರ್ ಮೇನಿಂದ ಅರಿತ್ತ ಮುಡಿ ಜಪಡ ಎಂಕ್ಲ ಪೋಡಿಗೆ ದಾನೆ ದುನ್ನ ತೂಪುನ್ ದಾದಾ ನಿಕ್ಕುಲ್ ತೂತೋಡೈ ಮರಲ್ಲ ತೂಯರೆ ದಾದಾ ಮೇನೀರ್ ಜಪಡ ಒಂದು ಆತ್ ಬಡದ ದುನ್ನ ಒಂದು ತೂಪುನ್ ದಾದಾ ರಪ್ಪ ಟಾರ್ಚ್ ಪಾಡಿ ಟಾರ್ಚ್ ಪಾಟ್ನಾಗ ಒಂಜಿ ಪಿಲಿ ಪಿಲಿ ಮಾರೆ ಪಿಲಿ ಉಲಾಯ್ ನೆಂಜ ಕೇನು ಜೋ ಪಿಲಿ ಎನ್ನ ಮೇನೀರ್ ಪತ್ತೊಂದು ಮಿತ್ತು ಬರೋದುಂಡು ಪಿಲಿಗುವ ಮರ್ಲಿ ಸಾಧಾರಣ ಮುಕ್ಕೋಲಾಸಿ ಮಿತ್ತು ಬೈದಿನಿ ಈ ತೂತೋಡ ಹೆಂಗಿದೆ ಮರ ಮಿತ್ತು ಬೈದಿನಿ ಆತು ಬರ್ತಾನೆ ಇಂಕ ಪೋಡಿಗೆ ಅಂಡ್ ನಿಗ್ಲ ಪೋಡಿಗೆ ತಂದ ಯಾನ್ ರಬಕ್ಕ ಮಂಡಿ ಐತೆ ತೊಂಡೆ ಮೇನೀರ್ ಐಡಿಯಾ ರಬಕ್ಕ ಕಟ್ ಮಲ್ತೆ ಒಯ್ನಿ ಮೇನೀರ್ ಪಿಲಿ ಗುಯಲ್ದ ಉಲೈ ಮೇನೀರ್ ಎನ್ನ ಉಲೈ ಬೊಕ್ಕ ಪುಲೀಸ ಬೊಕ್ಕ ಎಚ್ಚರಿಕೆ ನೀರನ್ನ
ಬರ್ತೀನಿ ಬಿರ್ಬೋರಿ ಈ ಜನ ಸಾವು ಮಾರ ಕನಗಟ್ಟಿದ್ದೀನಿ ಏನ್ ಬರ್ತದೆ ದಾಯಿ ವಿಷಯ ಪನ್ನಿ ಕಥೆಟ್ಟು ಸ್ಟೋರಿ ಏತ್ ಇನ್ವಾಲ್ವ್ಮೆಂಟ್ ಉಳ್ಳರನೆ ಅನ್ ಪನ್ನಿ ಆಕ್ಚುಲಿ ಕತೆ ಒಂದು ಅತ್ತು ನಿಜವಲ್ಲ ಕತೆ ಹೋಗಿ ಬಂದಾಗ ಬಾರಿ ಶೋಕದೊಂದು ಕತೆ ತೆಗೆದು ಒಣಕ್ಕೆ ಹೋಗವ್ವ ಗ್ರೇಟ್ ಕತೆ ಎಡ್ಡ ಕತೆ ಓಬವನ ಗುರ್ತಂಡ ದಾನೆ ಗುರ್ತೈತಿ ಏರ್ ಓಬಯ್ಯ ಆತ ದಾರದೆ ಪುನಃ ಓಬೋ ಮಾರ ಚಿತ್ರದ ಕೋಟಿರ್ದು ಮಾಟಿರ್ದು ಸತ್ರು ಬರೋಂದಿಪ್ಪೇರಿ ಕಂಡನಿ ಪಾಪ ಉನ್ನೊಂದಿಪ್ಪೇರಿ ಕಂಡನಿ ಎಲ್ಲ ಲಕ್ಕಂಡಾರೆ ಬಂಗಾಪುಂಡು ಬಂದು ಹಾಲೆ ಕಚ್ಚೆ ಕಟ್ಟದು ಒಣಕ್ಕೆ ಹಾಕದು ಕೆರ್ದು ಇತಿಹಾಸ ಸೃಷ್ಟಿ ಮಾಡ್ತಾರೆ ತೀರ ದಿಟ್ಟ ಮಹಿಳೆ ಒಣಕ್ಕೆ ಓಬವ್ವ ಅಂಚ ಒಣಕ್ಕೆ ಓಬವ್ವನ ಪಾಠ ಮಲ್ಪೇರ್ ನಮ್ಮ ದೈಪಿಲದ ಒಂಜಿ ಪುಂಜೋ ಬಂತ ನಿಂಗ್ಲಿ ಬೀಡಿ ಮತ್ತೆ ಇಜ್ಜಿ ಯಾನ್ ನಾಟಕ ಪಾಠ ಬರ್ಜಿ ಅವ ಯಾಣೆ ಮನ್ಪು ಅವ ಯಾಣೆ ಒಣಕ್ಕೆ ಯಾಣೆ ಮನ್ಪು ಆ ಪೂಜಿ ಅವ ಆರೇ ಮಲ್ಪೋಡ್ ಮಾರ ಪುಂಜೋ ಈಗ ಆತು ಮರ್ಯಾದಿಂಡಿ ಒಣಕ್ಕೆ ಹೋಗ್ಬೋಡು ಮೈನು ಒಣಕ್ಕೆ ಒಣಕ್ಕೆ ಮಲ್ಬೋಡ ಅವ್ರ ಅಡಿಪುಣ್ ಮಾರ ಮೆಟೀರಿಯಲ್ ಬರ್ಜಿ ದಾಲಬ್ಜಿ ಯಾಣ್ ಮನ್ಪು ಏನ್ ಮನ್ಪು ಬೇತವಲ್ಲ ಉಂಡ ರೋಲ್ ಐಟ್ ಬೇತ ದಾಲಜಿ ಮದಕರಿ ನಾಯಕ ಒಂಜಿ ರೋಲ್ ಉಂಟು ಮಸ್ತುಂಡೆ ಮಸ್ತಿಜ್ಜಿ ಇವರ ಬತ್ತು ಪೋಯರ್ ಓ ಬತ್ತು ಪೋಯರ್ ತಿನಿ ನಮ್ಮೆರಡಲ್ಲಿ ದಾಲಜಿ ಅವ್ ಯಾಣ ಒಣಕ್ಕೆ ಹೋಗ್ಬೋ ದಾಲಜಿ ಎಂತ ಕಚ್ಚ ಕಟ್ಟರೆ ಮಲ್ಪೆ ಯಾ ಮಲ್ಪೆ ಮರ್ಯಾದಿಂಡು ಮಾರ ಯಾ ಮಲ್ಪೆ ಬಣ್ಣತ ಬುಡ್ಪುಡ ಚರಣ ಎಜ್ಜಿ ಜಾನೆ ಮನ್ಪೆ ಅಪ್ಪನಿ ಒಣಕ್ಕೆ ಅಲ್ಲ ಬೋಲಿ ಒಣಕ್ಕೆ ಕಾಂತನ ಅಲ್ಲ ಮಾರ ಇನಿ ಆ ಜನ ಬಚ್ಚೋಡು ಬೇತವಲ್ಲ ಪುಂಜೋಳು ಪಲ್ಲೆ ಮಾರ ನಾಟಕದ ನೀ ಪುಂಜೋನೆ ಮಲ್ಪಗ ಇನಿ ಆ ಜನ ಪ್ರಾಕ್ಟೀಸ್ ಮಲ್ತಿಯ ಮಲ್ಪುಜಿಂದ ನೋಡು ಆನವನೆ ಬಚ್ಚೋಡು ಎಲ್ಲ ಮರ್ಯಾದಿ ಪೋ ಮಾರೆ ಪೋ ದಾದ ತುಲೌ ಪುಂಜೋ ಪೇಮೆಂಟ್ ಇಜ್ಜತೆ ಬಗ ದಾದ ಹೆಚ್ಚಿನ ಮಾರ ಇರು ಒಣಕೆ ಅಲ್ಲಿ ಕನಕದ ರಾಸಿದ್ದು ಟೈಟ್ ಆದ ಪಾರ್ತು ಪೂರ್ತಿ ಅಲ್ಲ ಮಾರ ಕರ್ಬ ಹೋಗ್ಬವ ಅವರೆಲ್ಲ ತಿಕ್ಕಿದ್ದಂಗೆ ಅವ ಹಾಕಲ ಲೈಟಿಂಗ್ ಹಾಕಲ ಮಾರೆ ಓ ಅಣ್ಣ ಅಲ್ಲ ತಿನಿ ಪ್ರಾಕ್ಟೀಸ್ ಆತ ಎಲ್ಲ ಬೇತ ಮಲ್ಪಗ ಇತ್ತ ಪ್ರಾಕ್ಟೀಸ್ ಆತ ಇಡಬಲ ಅನ್ ಕತೆ ಬನ್ ಪ್ರಿನ್ಸಿಪಲ್ ಇತ್ತ ಪ್ರಾಕ್ಟೀಸ್ ಗೆ ಮಲ್ಲೆ ಇಂದು ಎಲ್ಲ ಒನಕ್ಕೆ ಹೋಗನೆ ಕನೋಡು ಗೊತ್ತಾನೆ ಇರೆ ಕತೆ ಬನ್ ತುಲೆ ಆಮೆಟ್ ಮಾಟೆ ಉಂಡು ತುಲೆ ಚಿತ್ರದುರ್ಗದ ಕೋಟೆ ಫುಲ್ ಆ ಕೋಟೆ ದಾಲ್ಪ ಒಂಜಿ ಮಾಟೆ ಉಂಡು ಆ ಮಾಟೆ ಹಿಡಿದು ಸತ್ರು ಒರಿಯೊರಿಯ ಬರೋಂದುಲ್ಲೆ ತುಲೆ ಓಲೆ ದಾಲ ತೋಜ್ಜಿ ಲೇವ್ ತುಲೆ ಇತ್ತ ಕಾಮಿರ್ದು ಮಾಟೆ ಹಿಡಿದು ಸತ್ರು ಒರಿಯೊರಿಯ ಬರೋಂದಿಪ್ಪೆ ತುಲೆ ಪಂತರತ ಎಂಚಿನ ಮದ್ವೆಗ ಬರ್ಪೇರ್ ಮಾರೆ ಸತ್ರುಲು ಅಕ್ಕ ಆಮೇಲೆ ಸತ್ರು ಬಂದಾಗ ಇಮೇಟ್ ಇರು ಯಾನ್ ಕಲ್ದ ಕೊಡ ಒಂದೇನೆ ಕೆಬಿಕ್ ಮಾಡ್ರ ನೆಟ್ ಹಾಕದ್ ಕೇರೋಡು ಇಂಚುವಲೆ ಇರಗ ಅಂದಾಜ ಆಪ್ಜ ಅಂತುಲೆ ಈ ಮಾಟ ಅಂತು ಇತೇನ್ ಮಾಟೇನಾ ಈ ಮಾಟ ಫ್ರೆಶ್ ಮಾಟ ಇಂಚುವಲೆ ಇರಗ ಅಂದಾಜ ಇಂಚುವಲೆ ಲೇ ನಿತ್ಯ ಚೂರ್ಪಿರಲ್ಲ ನಿತ್ಯ ಮಾಟ ತುಲ ಅವ ಆಯನ ಮಾಟ ಈ ತುಯರಜ್ಜಿ ಮಾರೆ ಎಂಚ ಈ ತುಯರಜ್ಜಿ ಎನ್ನ ಮಾಟ ಮಾರ ಯಾನ್ ತುಯರಜ್ಜ ಚಿನ್ನ ಮಾರೆ ಓ ಅಣ್ಣ ಓಯ್ ನಿನ್ನ ಮಾಟೆ ನಿಂಚ ಬಗ್ಗುತ್ತುವೆ ನಕಲ ಕತ್ತಿ ಕಡ್ಕ ಮತ್ತೊಪ್ಪು ಮೂಂಕು ಕಟ್ಟಾದ್ ಹೋಗು ಮೇಲೆ ಮಾಡಿ ಮೇಲೆ ಮಾಡ್ಲಿಕ್ಕೆ ಇರುವಾಯ ಬರ್ಪುಣ ಮಾರ ಮರಲೆಲ್ಲಕ ಆಮೇಲೆ ಸತ್ರು ಬರೋದಿ ಅವು ಏರ್ಪೋಯಿ ಸತ್ರು ಆಮೇಲೆ ಸತ್ರು ಒರಿಯ ಬರೋದಿಪ್ಪೈತೆ ಒಂದ್ ನಿಮಿಷ ಈ ಸತ್ರು ಬೋ ಈ ಸತ್ರು ಓಯ್ ಮುಂಡು ತಿರ್ತುವಾಡು ಈಜಿನ ಫಿರೋದ ಸತ್ರುಗ ಬಾಡಿ ಇದು ಆಮೇಲೆ ಬರ್ಪೆ ನೀರು ಪಾಡಿ ಯಾರು ನಾನು ಪಾಡು ಪಾಡು ಒನಕೆ ಪುಣ್ಯಕೋಟಿ ಅಂತ ಪೆತ್ತ ಬೈದಿನಿ ಓ ಮಾರ್ರೆ ದಾಗ ಬೇಜಾರೈಟಿಂಗ್ ಒಟ್ಟಿಗೆ ಬೈದಿನಾಗ ಎಂಚೆ ಹಾಕೊಂಡು ಒಟ್ಟಿಗೆ ಸತ್ರೆ ನಮ್ಮನೆ ಬೈದಿನಿ ಇನ್ನ ಕುಟುಂಬದ ಏನ ಆಯ್ತುಲೆ ಸತ್ರು ಲಾರ್ಜ್ ಜೈದ್ಲಕ ಜೈ ಬೇತೆ ಸತ್ರು ಅನ್ನ ಮುಲ್ತು ಕಂಡದು ಬೇತೆ ರಾಜ್ಯದ ಆಕ್ರಮಣ ಮಲ್ತಾತ್ ಜೈದಿನಿ ಓಯ್ ಸತ್ರುಲೆ ಸತ್ರುಲೆ ಬಲೆ ಇರೇ ಮರ್ಯಾದೆ ಕೊರ್ಪೆ ಸತ್ರುಲೆ ಬಲೆ ನಾನೇ ಜೈದಿಂದಾನೆ ಹಾಕಿಜೇರು ಐಕಿ ಜೈದಿನ ಈ ನಮ್ನೆ ಸತ್ರು ಓಲಣ್ಣ ತಿಕ್ಕುವೆ ಕುಡಬಲ ಪೋ ಅಣ್ಣ ಈ ಮೇಕ್ ಬಣ್ಣ ಇದು ಪಾಡು ಆತದ ಪಾಡ್ನಡ ಯಾನ್ ದಾಯ್ ಪೋಯ್ನಿ ಮಾರೆ ಅಂಚಿದೆ ಪೋಯ್ನಿ ದಾಯ್ ಪೋಯ್ನಿ ಡೆಂಗುದು ಕುಲ್ ದಾಕ ಗಾನ್ ಚೂರ್ಲ ಮಂಡೆಚ್ಚಿ ಮಾರೆ
ಎಂಗದ ಕೊಲ್ಲದ ಹಾಕಿರಂಗಿ ಸಾಲ ಜೋಕುಲು ಕಣ್ಣ ಮುಚ್ಚಲ ಅವ್ರು ತುಲೆ ಸತ್ರು ತುಲೆ ತರೆ ಗೊರ್ಪು ಮಂಡ್ಯ ಸಮಾಜ ಮಾರ ಅಣ್ಣ 30-40 ಜನ ಸತ್ರುಲೇರು ಒರಿಯಾಗಿ ಒಂದೊಂದು ಗಂಟೆ ಮಾಲ್ತನ ಬೇತೇರಿನ ಅಂಬೇರ್ ಕೇರ್ಪುಣೆ ಎಲಿ ಪಸಂದ ಇದು ಕೇರ್ಪುಣಿ ಡೈರೆಕ್ಟರ್ ಅವ್ ಸೈಯರ್ ಇತ್ತೆ ಎಣ್ಣೆ ಐಡಿಯಾ ಇತ್ತೆ ಆಮೇಲೆ ಮಾಟೆ ಇತ್ತದ ಸತ್ರು ಈ ಮೆಗ್ ಬರ್ಪೇರು ಅಂದು ಇತ್ತೆ ನಮ್ಮ ಮಾಟೆಗೆ ತೋಟದಿಂದ ಎಂಚ ಆ ಮಾಟೆಗೆ ತೋಟದಿಂದ ಎಂಚ ಮಾಟೆಗೆ ತೋಟದಿವರ ಮಾಟೆ ಎಣ್ಣೆ ತೋಟ ಎಣ್ಣ ಚಿಪ್ಪುರ್ ಚೀಲ ಅವ್ರು ದಿನ ಎಂಚಿನ ನಿಕುಲು ಮೀನು ಬತ್ತಾರೆ ಬಿದ್ದಾರ್ದಿನ ಮಾರ ಇದು ಅವ್ರ ಸೈಯರ್ ಅಂಚಲ್ಲ ಆಯ್ಜಿಂದ ಆ ಮಾಟೆ ಇತ್ತಿರದ ಆಮೇಲೆ ಸತ್ರು ನಕಲು ಬರ್ಪೇರು ನಮ್ಮ ಆ ಮಾಟಿನೇ ಕಲ್ಲುಗಟ್ಟದ್ದು ಬಂದ್ ಮಲ್ತೀನಿ ಎಂಚ ಎಂಚಿನ ಅಪದಿಲ್ಲದಾಗಲ ಕೋರಿ ಬರ್ಪುಣೆ ಸತ್ರು ಬರ್ಪುಣಿ ನಿಕ್ಲಿ ಈ ಮೇತ ರೋಡ್ ಅಗೆಲ ಅಪ್ಪನ ಮಾಟೆ ಜರ್ತೀರು ಅಲ್ಲೇ ಮೂಲು ಚಲಿಸುವ ಮಾಟೆಗಳು ಚಲಿಸುವ ಮೂಟೆ ಇತ್ತೆ ಯಾನ್ ಬರ್ಪೆ ಯಾನ್ ಆಮೇಲೆ ಬರ್ಪೆ ಪಾಡ್ಲೆ ಬನ್ನ ಪಾಡ್ಯಾರ್ನ ಪಾಡ್ಲೆ ಬಣ್ಣ ಬಾಡ ಓಕೆ ಮಾಟಂತು ಏನಾರ್ದ ಒಂದು ಮಾರೆ ಏನಾರ್ದ ಒಂದು ಬೊಕ್ಕೆ ಹೆಂಚಿನ ಮಾರ ಕೆರ್ಪಿನ ಮಾರೆ ಒಂದೊಂದು ಕೆರೆ ಈ ನಮ್ಮನೆ ಮಲ್ತೇನಂಡ ಈ ಮಾಟೆ ಆಯ್ತಾడు ಏನಾರ್ದ ಒಂದು ವಾ ಕತೆ ಕೆಟ್ಟ ನಾನು ಈ ಮಾಟೆನಲ್ಲ ಬಣ್ಣಗ ಮಿತ್ತು ತೋಲಿ ಆ ಮಾಟೆ ಬಣ್ಣ ಮಿತ್ತು ಯಾರ ಬಂಜಿ ತಾಗುಣ್ಯ ಬಂಜಿ ಸರಿಯಾ ನಿಮಗೆ ಮುಂಡು ಮಿತ್ತು ಕಟ್ಟು ಮಾರೆ ಆಣತ ಇತ್ತೆ ಆಮೇಲೆ ಧ್ಯಾನ್ ಬರ್ಪೆ ಪಾಡ್ಲೆ ಬಣ್ಣ ಪಾಡ್ಯಾರ್ನ ಡೈರೆಕ್ಟ್ ನರಕ ಪೆಟ್ಟ ನಾನು ನರಕತ್ತಿ ಆಮೇಟ್ ಬತ್ತ ನಿಕುಲ್ ನೆಟ್ಟ ಹಾಕದ ಕೆರಡು ನಿಜ್ಜಿ ಯಾನ ಐಟೆ ಪಾಸ್ ಆನೆ ಮತ್ತಿಗೆ ಸೈಪೆ ಏ ಪಾರ್ದಿನಿ ಮುನ್ನು ಲಾಸ್ಟ್ ಟೈಮ್ ఆయన అర్ధం మే అంజని దీపినత్తి వాళ్ళ కొరోనా హర్దిన అంది ఇట్టు ಬಿಡು ಇಂಜ ಪಿಂಟೆ ಇಟ್ಟೆಂಜ ಒಂದು ಸೆಂಟ್ ಬಿಡು ಬಾರಿ ಬಂಗಾಪನೆ ಐತೆ ಬನ್ನಗ ಸೆಕ್ ಇತ್ತೆ ಪಾಡ್ಲೆ ಬನ್ನ ಪಾಡ್ಯಾರ ಆತು ಬರ್ತಾನೆ ಒಂಜಿ ಆಯಂಜಿ ಬತ್ತ ಸತ್ರ ಬತ್ತೊಂದು ಆತು ಬರ್ತಾನೆ ಇರಕೊಂಜಿ ಯಾಕೆ ಅಪ್ಪಜೆ ಈ ಎಂಚಿನಕ್ಕೆ 5 ನಿಮಿಷ ಕೊಂಜಿ ಎಲ್ಪ ಜನ ಸತ್ರ ನಕ್ಕೊಳ್ಳಿರು ಏಪ ಇದು ಕೆರ್ಪಿನ ಬಲ್ಲೆ ಒರಿಯೋರೇನು ಕೆರ್ನಾಗ ಎಲ್ಪ ನಿಮಿಷ ಆಪುಂಡು ಇದಕ್ಕೆ ಮಂಡ್ಯ ಸಮಾಜ ಅಂದೆ ಯಾಂದ ಅಂಚಿ ಬೈನಿ ಸತ್ರು ಆಮೇಲೆ ದಿಮೆಗೆ ಪಾಸ್ ಆಯನಂದು ಕನ್ಫರ್ಮ್ ಮಲ್ತೀನಿ ಇದು ವಾಟ್ಸಾಪ್ ಬಿಡುವರ ಅನಿ ಮಧ್ಯಾಹ್ನ ಬಿಟ್ರೆ ವಾಟ್ಸಾಪ್ ಬಿಡುವೆ ಬೊಕ್ಕ ವೈನ್ ಸಾಬಿಡು ವಾಟ್ಸಾಪ್ ಬಿಡ್ತೀನಿ ಸ್ಟೇಟಸ್ ಪಾಡು ಮಾತಾಡಿದ ಪಾಸ್ ಆನಾಗ ಓಕೆ ಡನ್ ಡನ್ನತ್ ಕರ್ಮ ಇರ್ನ ಆಯ್ಕೆ ಬರ್ರೆ ಬಂಗಾ ಪುಡಿ ಪಾಡ್ಲೆ ಬಣ್ಣ ಪಾಡ್ಲೆ ಪಾಡ್ಲೆ ಬಣ್ಣ ಮಾಡೋದ ಸೈಡ್ ಬರಲ್ಲ ಸೈಡ್ ಬರಲಿ ಮಾಟಿಡೆ ಬರಡು ಎಂಚಿನ ಬಾಟೆ ಮಾರೆ ಛೆ ಪಾಡ್ಲೆ ಬಣ್ಣ ಪಾಡು ಆತದ ಹಲೋ ಇರೇ ಕೊಂಚ ಅಂಡದ ಪೂಜೆ ಮಾರೆ ಕಾಣಿರ್ತಿಂಚ ಪಣೊಂದುಲ್ಲೆ ಪಾಡ್ಲೆ ಪಾಡ್ಲೆ ಏ ಸತಿ ಪನ್ಪುನಿ ಪಾಡ್ಲೆ ಪಾಡ್ಲೆ ಮಾರೆ ಈರ್ದಾಯ ಪಾಡ್ನಿ ಬೊಕ ಒತ್ತಾಡಿ ಪಾಡ್ಲೆ ಬಣ್ಣ ಯಾನ್ ದಾದ ಬನ್ನಿ ದಾದಿ ಆ ನನ್ನ ಕಾಣಿಂಚ ಪಣೊಂದು ಲೊಕೇಶನ್ ಪಾಡ್ಲೆ ಅಂಚ ಅರಡ ಚೋರೆ ಮಲ್ಪುನಿ ಲೊಕೇಶನ್ ಪಾಡ್ಲೆ ಬಲತಲಿ ಪಾಲೆ ಬಂಚಿ ನಿಲಿಕ್ ತಲಿಪುಲೆ ಬಲತಲಿ ಪಾಲೆ ಬೂರ್ದು ಬೂರ್ Choice
ರೀತಿಯಾಗಿ ಸಹಾಯ ಮಾಡಿ ಒಂದು ಸಮಾಜದ ಅಲ್ಲಿ ಬಡತನದಲ್ಲಿದ್ದಂತ ಅನಾರೋಗ್ಯದಲ್ಲಿದ್ದಂತ ಕುಟುಂಬಕ್ಕೆ ಆಧಾರವಾಗಬಹುದು ಎಂಬ ಒಂದು ವಿಚಾರವನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತ ಹಾಗೂ ಆ ಕಾರ್ಯವನ್ನು ಮಾಡಿದಂತ ನಮ್ಮ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ರಿಜಿಸ್ಟರ್ಡ್ ದೈಪಿಲ ಇವರ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತ ಶ್ರೀ ರವಿ ಕಟಪಾಡಿ ಉಡುಪಿ ಸಮಾಜ ಸೇವಕರು ಇವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ಆದಂತ UP ರಾಮಕೃಷ್ಣ ಸರ್ ಉಪಾಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದ ಕೋರುತ್ತಿದ್ದೇನೆ ಸರ್. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬಹಳಷ್ಟು ಮಾಹಿತಿಯನ್ನು ನೀಡುತ್ತಿರುವಂತಹ ಹಾಗೂ ನಮ್ಮ ಜೊತೆಯಲ್ಲೇ ಇರುವಂತಹ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ನಮಗೆ ಸಹಕಾರಿಯಾಗುತ್ತಿರುವಂಥ ವಚನ ಆರ್ ಪ್ರದೀಪ್ ಗೌಡ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ನಮ್ಮ ಆತ್ಮೀಯರು ಶ್ರೀ ಸುರೇಶ್ ರೈ ಸೂಡಿಮುಲು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮಂಗಳೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇವೆ ಸರ್. ಹಾಗೆ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ಮುಖಾಂತರ 10 ಹಲವು ಕಾರ್ಯಕ್ರಮದ ಯೋಜನೆಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡುತ್ತಾ ಸುಮಾರು 6,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಗೈಡ್ಲೈನ್ ಕಾರ್ಯಕ್ರಮವನ್ನು ಪ್ರೇರಣಾ ಸಂಸ್ಥೆಯ ಮೂಲಕ ಅನುಷ್ಠಾನ ಮಾಡುತ್ತಾ ಹಾಗೆ ಈಗಿನ ತಂತ್ರಜ್ಞಾನ ಯುಗದಲ್ಲಿ ಮಾಧ್ಯಮದ ಲೋಕ ಯಾವ ರೀತಿಯಲ್ಲಿದೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಇದಕ್ಕೆ ನಮ್ಮ ಎಲ್ಲ ಸರಿಯಾದಂಥ ಒಂದು ನ್ಯಾಯವನ್ನು ಒದಗಿಸಬೇಕು. ಮಾಧ್ಯಮ ಲೋಕವನ್ನು ಎಲ್ಲರಿಗೂ ಸಮಾನ ರೀತಿಯಲ್ಲಿ ಹಂಚಬೇಕು. ಎಲ್ಲರಿಗೂ ಈ ಒಂದು ಮಾಧ್ಯಮ ವಿಚಾರಗಳು ತಿಳಿಬೇಕು ಅಂತೇಳಿ ನ್ಯೂಸ್ ಪುತ್ತೂರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಅಂಡರಲ್ಲಿ ನ್ಯೂಸ್ ಪುತ್ತೂರು ಸಂಸ್ಥೆಯನ್ನು 14 ಜನ ನಿರ್ದೇಶಕ ಮಂಡಳಿಯ ಮೂಲಕ ಹುಟ್ಟುಹಾಕಿ ಬಹಳ ಯಶಸ್ವಿಯಾಗಿ 1 ವರ್ಷದಿಂದ ಪೂರೈಸುತ್ತಿರುವಂಥ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ಮೂರುಗುತ್ತು ಅಧ್ಯಕ್ಷರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ನಮ್ಮ ಮುಂದಿನ ಯುವ ನಾಯಕರು ಅಂತ ಕೂಡ ಹೇಳ್ಬೋದು. ತಂದೆ ಈಗಾಗಲೇ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಈಗಾಗಲೇ ನಮ್ಮ ಎಲ್ಲ ಊರಿನ ಕಾರ್ಯಕ್ರಮದಲ್ಲಿ ನನ್ನ ಮಗನನ್ನು ತೊಡಗಿಸಿಕೊಳ್ತೇನೆ ಸಹಾಯಕ್ಕಾಗಿ ಅವರನ್ನು ಕೂಡ ನಾನೆಲ್ಲ ಎಲ್ಲರ ಸಹಾಯವನ್ನು ಅವರಿಂದಲೂ ಕೊಡಿಸ್ತೇನೆ ಅಂತೇಳಿ ಹೇಳಿದ್ದ ಈಗ ವೇದಿಕೆಯಲ್ಲಿರುವಂಥ ಸರನ್ ಊರುಬೈಲು ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ಈ ವೇದಿಕೆಯಲ್ಲಿ ಹಿರಿಯರು ಆದಂತಹ ಶ್ರೀ ಶಂಭುನಾರಾಯಣ್ ಕಾರ್ವಿ ಜಲವಿಜಯ ಬೋರ್ಡ್ಸ್ ಮುರುಡೇಶ್ವರ ಇವರು ಕೂಡ ಈ ವೇದಿಕೆಗೆ ಒಂದು ವೇದಿಕೆಯಲ್ಲಿದ್ದು ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ಅಷ್ಟು ದೂರದಿಂದ ಬಂದು ನಮಗೆ ಅವರ ಮನೆಯಲ್ಲಿ ಆತಿಥ್ಯವನ್ನು ಕೂಡ ಒಂದು ದಿನ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಹಿರಿಯರಿಗೆ ನಮ್ಮೆಲ್ಲರ ಈ ಸಭಾ ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ನಮ್ಮೆಲ್ಲ ಮಾರ್ಗದರ್ಶಕರು ನಮ್ಮ ಪ್ರೇರಣಾ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಹಾಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ನಿರ್ದೇಶಕರು ಆದಂಥ ಹಾಗೆ ಈ ದೈಪಿಲ ಕ್ರೀಡಾ ಸೇವಾ ಸಂಘದ ಎಲ್ಲರನ್ನು ಒಟ್ಟುಗೂಡಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ದೊಡ್ಡ ಸಂಘಟನೆಯನ್ನು ಸಮಾಜ ಸೇವೆಯತ್ತ ಕೊಂಡೊಯ್ಯುತ್ತಿರುವಂಥ ನಮ್ಮೆಲ್ಲ ಅಣ್ಣ ಅಂತೇಳಿ ಹೇಳ್ಬೋದು ಪ್ರವೀಣ್ ಕುಂಟ್ಯಾನ ಸರ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ಈ ವೇದಿಕೆಯಲ್ಲಿ ಈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ರಾಜೇಶ್ ಖಂಡಿಗ ಇದ್ದಾರೆ. ಹಾಗೆ ಜತೆ ಕಾರ್ಯದರ್ಶಿಗಳು ಇದ್ದಾರೆ. ಹಾಗೆ ಎಲ್ಲ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತಂಥ ಈ ಕ್ರೀಡಾ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ನಿರ್ದೇಶಕರಿಗೂ ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದ ವೆಂಕಟೇಶ್ ಭಟ್ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಕೋರುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಕೋರುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ. It's a smash hit. Easy.
ಹಲೋ ಹಲೋ ಕಡೆತ ಒಂಜಿ ಹಾಸ್ಯ ಪ್ರಸನ್ನ ಉಂಡು ನೆತ್ತ ಹಾಸ್ಯ ಪ್ರಸನ್ನದ ವಿಷಯದಾದ ಬನ್ನಗ ನಮ್ಮ ಮಾತ ಪೊಣ್ಣು ತೀಯರೆ ಪೋಪೇರು ಪೊಣ್ಣು ತೀಯರೆ ಪೋದಾನಗ ಅಲ್ಪ ಪೊಣ್ಣು ಇಷ್ಟ ಆಯ್ತು ಬಂದು ಪೊಣ್ಣನ ಇಲ್ಲದಕ್ಲಿಗೆ ಮಸ್ತ್ ಬೇಜಾರು ಮಲ್ಪೇರು ಅಂಚೆನೆ ಮೂಲೊಂಚಿ ಜನ ಮಸ್ತ್ ಕೋಡಿಗೆ ಪೊಣ್ಣು ತೀಯರಬಹುದು ಆಪೆ ಆಪೆ ಪಂಡದು ಪೊಣ್ಣನ ಇಲ್ಲದಕ್ಲಿಗೆ ಮಸ್ತ್ ಬೇಜಾರು ಮಲ್ಪೇರು ಕೊಂಚ ಬುದ್ಧಿ ಕಲ್ಪ ನನ್ನ ಫ್ರೆಂಡ್ ನಗಲು ಒರಿಯಾಗ ಪೊಣ್ಣನ ವೇಷ ಪಾರ್ದು ఆయన ಎಂಚ ಮಂಗೆ ಮಲ್ಪೇರು ಪಂಡ ವಿಷಯ ಒಂಜಿ ಹಾಸ್ಯ ಪ್ರಸನ್ನ ಐತೆ ನಿಖಿಲೆದ್ರು ಕೂಡ ಬಂಜಾರ ತಿಳಿಪೇರು ಬರೋದ್ರಲ್ಲಿ ಕಲಾಶ್ರೀ ಕುಡ್ಲ ನಿಖಿಲೆದ್ರು ಕುಸಲ್ದ ಕುರ್ಲರಿ ಟೇಸ್ಟ್ ಆಫ್ ಶರ್ಬರಿ ಪಾಲೆ ಬಂಜಿ ನಿಲಿಕ್ ತಲಿಪಲೆ ಬಲೆ ತಲಿ ಪಾಲೆ ಬೂರ್ದು ಬೂರ್ದು ತಲಿಪಲೆ ಬಲೆ ತಲಿ ಪಾಲೆ ತೆಲ್ದು ತೆಲ್ದು ಆಣ ಮಾರ ಯಾನ್ ನಡೆಯುತ್ತೆ ಬತ್ತಿನ ಹತ್ರ ಈ ದಾಯಿಗೆ ಅಮಸರ ಮಲ್ಪ ಮಾರ ಆಣತ ಇಡೆ ಬೈದೆ ಹಾ ಇದ್ದ ಪೊಣ್ಣು ಪುರ ರೆಡಿ ಆತ ಇದೆಲ್ಲ ಟೆನ್ಷನ್ ಮನ್ಪೊರ್ಚಿ ನಿಕ್ಕಿದಾದ ಅರ್ಬು ಆವಾ ಬಲ ಎನ್ನೋ ಒಂಜಿ ಫ್ರೆಂಡ್ ಮಾರ ಆಯ್ನತ ತಿಕ್ಕಿನ ಗೋಡಿ ಪೊಣ್ಣುದುವರೆ ಪೋಪಿನಿ ಅವಳು ಕಾರಗಡ್ಡಿ ಮಿಕ್ಸರ್ ಬಂದು ತಿನ್ಪುನು ಐದೊಕ್ಕೆ ಎಂಕು ಬರ್ಚಿ ಪೊಣ್ಣು ಹಾಲು ಕಪ್ಪು ಹಾಲು ಬಲ್ದು ಬಂದ್ಬಿನಿ ಆಯ್ ಮಗ್ಗೆ ಇನಿ ಆಯ್ ನನ್ನ ಜೀವ ಮಾನೋಡು ನತ ಒಳ್ಳ ಪೊಣ್ಣು ತೋರಲ್ಲಿ ಅಂಚ ಮಲ್ತದ ಇನ್ನು ಎನ್ನ ಫ್ರೆಂಡ್ಗೆ ಪೊಣ್ಣೆ ಸವಾರ್ತೀನಿ ಆಯ್ನಿ ಬರಡು ಓ ಮೋನ ನಾನೊಂದು ಏಸವಾರ್ತೀನಿ ಮಾಡ್ಬೇಕು ಗಡ್ಡ ತೆಪ್ಪರ್ಲಕ್ಕೆ ಏನು ಜಿ ಓ ಬಲ ಮೋನ ಓ ಮೋನ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋಕೆ ಓ ಮಾರ ಎಂಚ ಇದೇ ಬಲ ಮಾರ ಓ ಈ ಪೊಣ್ಣು ಮಾರ ಈ ಪೊಣ್ಣು ಯಾ ಬರ್ಪ್ಯಾರ ಇಂಕ ಮದ್ಮೆ ಮೀಸೆ ಗೀಸದೇನ ಎಂಜ ಅಂದ್ ಮಲ್ಪೋಣ ಮಾರ ಈಗ ಮದ್ಮೆಜ್ಜ ಅಂತ ಕಾಲಿ ನಿನ್ನ ಪಾತ್ರಕ್ಕೆ ಎಂದಿತ್ತಾಗ ಮಂಗೆ ಆಲ್ಪರೆ ಮಾತ್ರ ಯಾನು ಅಡ್ಜಸ್ಟ್ ಮಲ್ಪೋಣ ಬೊಕ್ಕ ಹೆಂಗೊತ್ತು ಜನ ದೂರ ಬಲ್ಲಿ ಮೀಸೆಲ್ಲ ಕಟ್ಟ ಕವರ್ ಮಾಡ್ತಾರ ಯಾ ನಾನು ಮಂಗೆ ಆಲ್ತೀನಿ ನಾನು ಓದ್ಲಬೋದ ಪೊಣ್ಣು ತೀರ ಬಲ್ಲಿ ಅಂಚ ಮಲ್ಪೊಡಿ ಆತ್ ಮಲ್ಪೋಯನ್ ಆಂಡ ಎಂಕ ಲಂಗದ ಮತ ಒಯ್ಯೋಟ ಅಂದ್ ಮಾರ ಮಾರ ಎಂಕ ಅರ್ಧ ಅಂಟೆ ಆಪ್ಜಿ ನಿಕುಲು ಎಂಚ ಪಾಡುವರು ಮಾರ ಅವು ಸೈಯರ್ ಮಾರ ಆನ್ ಮಾಡ ಲಂಗ ಕಣರ ಬಂತೀನಿ ಆ ಎನ್ನರ್ದ ಸಪ್ರದ ಲಂಗ ಕಣ ಇದೀನಿ ಎಂಕ ಆಪು ನನ್ನ ಮೂಲ್ತುಳಗೆಂದ ಮಾರ ಓ ಈ ಮರ್ಯಾದೆ ಮರ್ಯಾದೆ ಕರ್ಮ ಹೆಂಗೊಂದು ತೆಮ್ಮಲಪ್ಪರ ಗೊತ್ತಿಗೆ ಮಾರ ಒಂದು ಪಿಂಡ್ ರಟ್ಟು ನಿಕ್ಕಿ ಅನ್ನು ಪೊನ್ಯಾಸ ಪಾಡ್ಪಾದ ಮಾರ ನ ಮಾರ ಓ ಹೆಚ್ಚಿನ ಮಾರ ಹೆಚ್ಚಿನ ಉಂಟು ಮಂದ ಆಯ್ತಾ ಬರ್ಪುಣ ಪೊತ್ತ ಮಾರ ಬರಡು ಮಾರ ಮೂಲ ಹೆಂಗ್ ಕಂತಂಡ ಏರ್ ಮಾರ ಒಂದು ತೆಮ್ಮಲಪ್ಪರ ಗೊತ್ತಿ ಮೂಲ ಕಂತು ಗೊತ್ತುಂಡ ಹೆಚ್ಚಿನ ಕಂತು ಮಾರ ಮೂಲು ದೈಪಿಲ್ಲಡು ವೆಲ್ಡಿಂಗ್ ಶಾಪ್ ಉಂಡು ಅಲ್ಲ ವೆಲ್ಡಿಂಗ್ ಶಾಪ್ ಹತ್ತು ನಿಗಲ್ ಬರ್ಪುಣ ಪೊತ್ತಾನು ಮಾರ ಏ ನೆತ್ತ ಉಲಾಯಿ ಕುಡೊಂಜುಂಡಿ ಅಲ್ಲೇ ಇದು ಪಾಪದಾಕಲ್ಲ ಮಲ್ಲ ಒಂಜಿ ಡಿನ್ನರ್ ಸುರಬಡಿ ಇದು ಫ್ರೆಂಡ್ ಬಾರ್ದು ಹೆಂಗ ಆಯ್ತಾ ಬತ್ತಿನ ದಾದ ಪುಡಿ ಅಂತ ಮಾರ ಆಯ್ ಬನ್ನಗಿ ದಾದ ಮಲ್ಪ ಬನ್ನ ಯಾನ್ ಟೋಪ್ ಅಂದದ ಕೈಟ್ ಕೊಡ್ಪೆ ಟೋಪ್ ಅಂದದ ಕೈಟ್ ಕೊಡ್ಪಿ ಮತ್ತೆ ಮಂಡೆ ಸಮಾಜ ಮಾರ ಆಯ್ ಗೊತ್ತಾರ ಬಲ್ಲಿ ಮಾರ ಈ ಪೊಣ್ಣುಂದಿ ಆತ್ ಕಾಲಿ ಮ್ಯಾನೇಜ್ ಮಲ್ಪ ಆಯ್ ಬತ್ತಿನ ತುಲೋ ಬತ್ತೆ 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 ಒಕ್ಕಡೆ ಹತ್ತು ಮಾರ ಆಯ್ ಬತ್ತೆ ಬಂದ ಮಾರ ಒಂದು ಟೋಪ್ ಅಂದಿಲ್ಲ ಮಾರ ಆಯ್ ಬತ್ತನೆಲ್ಲ ಪಿನ ಬೋಯ್ ಒಂದು ಟೋಪ್ ನಾನು ಬೈರಸ್ ತಗದು ಹೋಗ್ತೀನಿ ಮಾರ ಬರ್ಪೇತಾ ಬತ್ತನ ಮಂಗೆ ಆಲ್ತಾನ ಅರ್ಧ ಆಯ್ ಮಂಗೆ ಮಾಡ್ತಾರ ಆಯ್ ನನ್ನ ಓಲ್ಲ ಒಂಜಿ ಪೊಣ್ಣು ಕೊಟ್ಟು ಮಂಗೆ ಆಲ್ಪರ ಅಲ್ಲಿ ಅಂಚೆ ಮಂತು ಪಾಡ್ವೆ ಅಂಚೆ ಮಂತು ಆತ್ಯಾ ಮೀಸೆ ಬರುತ್ತ ಅವು ಹೆಂಗ್ ಕವರ್ ಮಲ್ಪೆ ಹೆಂಗ್ ನೆತ್ತಲ್ಲ ಏನ ಮೀಸೆ ಧೈರ್ಯ ಲಂಗದ ಧೈರ್ಯ ಸೌಂಡ್ ಸಾಕಲ್ಲ ಗಮಟೆ ಪುಂಡ ಹತ್ತು ಹತ್ತು ಮಾರ ಯಾನ್ ಪೋದು ನಿಕ್ಕು ಪೊನ್ಯಾಸ ಪಾಡ್ಪದ ಮಾರ ಯಾನ ಮಂಗೆ ಆಲ್ತಾನ ಅನತ ಏನೋ ಏನೋ ಅಲ್ಪ ತೂದು ನಂದನ್ಗೆ ಖುಷಿ ಆತ ಇನ್ಸ್ಟಾದ ಐಡಿಗೆ ಏನಿರಿ ಬೀಡಿದ ಪೊಂಜೋ ಬಂಡೆ
ಬತ್ತೇನಾ ಸಟ್ಟ ಪೊಣ್ಣು ಸಟ್ಟ ಸೆಟ್ ರೆಡ್ ಇಚ್ಚಿನ ಪೊಣ್ಣು ಬಣ್ಣನತೆ ಜೀವ ಮಾಡಿ ಈತು ಕೊಡಿ ತೂತ ಇರತ್ತೆ ಅಂಚ ಒಂದೊಂದು ಸ್ಪೆಷಲ್ ಪೊಣ್ಣು ಅವೇ ಬಿಗಿಲ ನೀರ ಅತ್ತಿಯೇ ಈ ಪೊಣ್ಣು ತೂನತೆ ಇನ್ನ ಕೈದೆಕ್ಕಿದು ಮುಟ್ಟು ಅಂದ ಅಚ್ಚಿನ ಪೊಣ್ಣಿ ಓನ್ ಪೊಣ್ಣುಂಡು ಅಲೆ ಟಂಟಡ ಆಯ್ ಮರ್ಲೆ ಪಿನ್ನಿಗೆ ಹಾಕದಿ ಆಯ್ ಅರ್ಬುದ ಪಿನ್ನಿಗೆ ಹಾಕದ ಪಿನ್ನಿಗೆ ಪಿನ್ ಸರಿ ಪಲ್ಲಕ್ಕ ಪೊನ್ನಡ ಪಾತ್ರೆ ಓಪನ್ ಪಲ್ಲಕ್ಕ ಪೊನ್ನಡ ಪುದರ್ ಮೋನೆ ಮೋನಿಕಾ 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 ಬಕ ಮೋನೆ ಮೋನಿ ಫಲೆ ಮೂಜಿ ಮೋನೆ ತೋಜನುಂಡು ಆಜಿ ಕಣ್ಣು ತಿರ್ಗೊಂದುಂಡು ಪಿನ್ನು ಪುರ ಕಂತೊಂದುಂಡು ತಿರ್ಗವನ್ನ ಆಚಿ ಕೆಟ್ಟವನ ಪಿನ್ನು ಪುರ ಕಂತೊಂದುಂಡು ದಕ್ಕಗ ಲಂಗ ದಕ್ಕಗ ಒಯ್ತು ದಕ್ಕಗನ ಹೋಯ್ತು ದಕ್ಕಂಡ ಆಗ ಗೊತ್ತಾ ಪೂಜಾ ಹೌದಾದ ನಿಗಲ ಪದ್ಯ ಪದ್ಯಂಗಿಲ್ಲ ಇತ್ತೆ ಮಸ್ತ್ ಕ್ಲೋಸ್ ಪುದರ್ ಮೋನಿಕಾ ಮಾರ್ಲಾಕದ ಪುದರ್ ಪಲ್ಲಕ್ಕ ಪೊನ್ನಗ ಬೇಲೆ ಮೇಸ್ತ್ರಿ ಇಸ್ತ್ರಿ 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 ಮಾಡ್ದಾಲೆ ಇಸ್ತ್ರಿಯಾ ಬಕ ಮೇಸ್ತ್ರಿ ಮೇಸ್ತ್ರಿ ಪಲೆ ಆಯ್ ಪಲೆ ಅಂಜ ಇಂದು ಪೊನ್ನಗ ಬೇತದಾಲ ಉಂಡ ಬೇತದಾಲಜಿ ಪೂರ ದೀತಿನ ಬಂದು ರಡ್ಡು ಪೂರ ದೀತಿನ ಅಲ್ಲೇನ ಡೆಕೋರೇಷನ್ ಮಾಡ್ದಂಗಿಲ್ಲ ಆ ನಮ್ಮನೆ ಪೊರ್ಲಾರೆ ಏತು ಉದಕ್ಕೆ ಪೂರ ಬ್ಯೂಟಿ ಪಾರ್ಲರ್ ಪೂರ ಲೆತಬಹುದು ಇಂಚಿನ ಪೊಣ್ಣು ತಿಕ್ಕ ಇರೇಗ ಅದತ್ ಯಾರ ಅಂಚಿನ ದಾಲಕ್ಕೆ ಏನತ್ತು ಪೊನ್ನಗದಾಲ ಟ್ಯಾಲೆಂಟ್ ಉಂಡ ಇಲ್ಲ ರಡ್ಡು ಉಂಡು ದಾದಾ ಟಾಯ್ಲೆಟ್ ಟಾಯ್ಲೆಟ್ ಪ್ರತಿಭೆ ದಾಲ ಉಂಡ ಪ್ರತಿಭೆ ಉಂಡು ಹೆಚ್ಚಿನ ಪ್ರತಿಭೆ ಮಿನಿ ಕೇಂಡಲ್ಡ ಮುರಣ್ಣ ಎಂಗ್ಲಲ್ಪ ಕೆಸರ್ಗದ್ದ ಓಟಾಯಿನ್ ಐಟು ಮೂಲೆಗೆ ಸೆಕೆಂಡ್ ಪ್ರೈಸ್ 3 ಸೆಕೆಂಡ್ ಏಜ್ ಜನ ಇತ್ತೀರ್ ಸರಿ ಜನ 5ಕ್ಕೆ ಲಕ್ಕದ ಗಂಡ್ರೈಜೆ ಹೆಚ್ಚ ಲಕ್ಕದ ಅಂಚ ಬಲ್ದಾಲ ಅಲ್ಲಿ ಗೊತ್ತುನೆ ಮುರಣ್ಣ ಈ ಪಂಡ ನಂಬರ್ ಮುರಣ್ಣ ಬಲ್ದಾಲ ರಡ್ದಿನ ಇಜ್ಜಲ್ ಎಂಚಿನ ಮರೆ ಪೊನ್ನು ಸರಿನತ್ತ ಮರೆ ಅಂಚತ್ತು ಬೈದಲ್ ಬಕ್ಕ ಬಿರ ಅಂದ ಬಿರ ಬೈದಲ್ ಸ್ಪೆಷಲ್ ಟ್ಯಾಲೆಂಟ್ ಪದ್ಯ ಮತ ಪದ್ಯ ಪನ್ಪೆ ನಾನು ಆಕ್ಚುಲಿ ಮೊಸರು ಕೇಳಿ ಪುರ ಪದ್ಯ ಪನ್ನುಂತೆ ಅಂಚ ಅವ್ರು ಪದ್ಯ ಪುರ ಗೊತ್ತಾದು ಏನನ್ನು ನೆಕ್ ರಿಯಾಲಿಟಿ ಶೋಕ್ ಬರಲೆತ್ತೆ ಕಲರ್ಸ್ ಕನ್ನಡಲ್ಲೇ ಇದೆ ತಿಗಲೆ ತುಂಬಿ ಆಡುವೇನು ತಿಗಲೆ ತುಂಬಿ ಹಾಡುವೇನು ಅವು ಎದೆ ತುಂಬಿ ಆಡುವೇನತ ಅವು ತುಳುಟು ಬನ್ಯಾನ್ ಇನ್ನ ಕನ್ನಡ ಮೇರ ತುಳುಟು ತಿಗಲೆ ಯಾನ್ ಪದ್ಯ ಪನ್ಪೆ ತುಲೆ ಸುರುತೆನ್ನ ರಿಯಾಲಿಟಿ ಶೋ ಪದ್ಯ ಎನ್ನ ಪಾಲಗಂದು ಆಯ್ನಿ ನಾನು ಸೃಷ್ಟಿ ಮಲ್ತೇನಾ ಏಸ ಪಾರ್ದು ಬೇನ ಲಗರ್ದೇತೇನಾ ನನ್ನ ದಾನ ಪಿನ್ ತತ್ತದ ಲಂಗ ಜಾರ್ನ ದಾನ ಹೌದಾದ ಲಂಗ ಜಾರ್ನು ಲಂಗತ್ ಬಂಗದ ಜೀವನ ಈಗೆಲ್ಲ ದುಮ್ಮದ ಬಂಗದ ಜೀವನ ಅವಲ್ ಬಂಗದ ಕುಡಜಿ ಪದ್ಯ ಉಂಟು ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಏನಾಯ್ತ ಮಗೆ ಅದ ಪನ್ನಿ ಪುಗಾರ್ನಿ ನಾಯ್ದ ಮಗಿದ ಅದನ್ನ ಪಲ್ಲೆ ಅದತ್ ಅವು ಕಾರಣ ಈರ ಆನತ್ತ ಬೊಕ ದರ್ಶನ್ ಒಂಜಿ ಪದ್ಯ ಬತ್ತನದೆ ಮನ್ ದರ್ಶನ್ ಪಿಕ್ಚರ್ ದರ್ಶನ್ ಪಿಕ್ಚರ್ ಒಂದು ಓಂತಿ ಹೋಯ್ಯ ಓಂತಿ ಅವು ಕ್ರಾಂತಿ ಕ್ರಾಂತಿಯ ಆಯ್ತು ಶೋಕದ ಪದ್ಯ ಉಂಟು ಲಂಗ 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 ಜಾರದು ಪೂರ್ಣ ಬಂಗ ಶೇಕಿಟ್ ಪುಷ್ಪವತಿ ಲಂಗ ಜಾರ್ನ ಏರುಗತಿ ಅತೊಂದು ದಾನ ಮರ ನಿಕು ಲಂಗದನೇ ಬಲಿ ಬರ್ಬಿನಿ ಸಾಂಗ್ ಉಂಡಲ್ಲ ಹಾಂಡತಿ ನಮ್ಮ ಪೋಯ್ ಆತದಿ ಹೆಂಗೆ ಪೊನ್ನಡ ಕುಲ್ದು ಬಾತೆರಡು ಕುಲ್ದು ಬಾತೆರಡು ಬೇಗ ಬಾತೆರ್ಗ ಡೈಪಿಲಡು ಬಾರುಂಡು ಪೊನ್ನು ನಿಂಗುನೆ ಅತ್ತ ಅವಳು ಬರಿಟ್ ಕುಲ್ದು ಬಾತೆರ್ಗ ಮೂಲೆ ಕುಲ್ದು ಬಾತೆರ್ರೆ ಪೊನ್ನಡ ಕುಲ್ದು ಬಾತೆರ್ಗ ಮೂಲು ಉಂತುದೇ ಪಿನ್ನಿಡ ಅಪ್ಪುಜಿ ನಾನು ಕುಲ್ಲುದು ಎಂಚ ಬಾತೇರಿ ಮಾರೆ ಕುಲ್ಲುದಿಲ್ಲ ಉಂಡ ಕೂಡ ಕುಲ್ದು ಬಾತೆರಡು ಯಾನ್ ಮೋನೆ ತೋಜಾವ ಜಾವೆ ಎಲ್ಲ ನಿಮ್ಮ ಮದ್ಮೆದನಿ ಕುಲ್ದು ಬಾತೆರ್ಗ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋದು ಪಾತೆರ್ಗ
ಕಾರ್ತಿರ್ತ ಪಾಡ್ಮೆ ಕಾರ್ತಿರ್ತ ಪಾಡು ನಿನ್ನ ಯಾಲಟ್ಟು ಬಂದಾನೆ ಚೌಲ್ ಚೌಲಿ ಯಾನ್ ಮೋನೆ ತೋಜಾವ್ ಜವೆ ಮದ್ನೇರ್ದು ಮೋನೆ ತೋಜಾರ ಬಲ್ಲ ಅಲ್ಲಿಗೆ ಅಂಚೆ ಮಸ್ತ್ ನಾಚಿಗೆ ಇವತ್ತು ಪದ್ಧತಿ ಗೊತ್ತಿದೆ ಅದು ಮೋನೆ ತೂಪು ನೆಂಚಿ ಬಂದ್ಪೆ ಎಂತ ಎಲ್ಲ ನಿಂತು ಏರಣ್ಣ ತವಲ್ಲೆ ತೊಂದ್ರೆ ಅವು ಮಾಡು ನಿಜವಾದ ಅವನಿ ನಂಬಿಕೆ ಅಂದ ಎಲ್ಲ ತೂಲೆ ಇನಿ ತೂಯರ್ ನೀರ್ ಪೋಯಾರ ಅಣ್ಣ ಇನಿ ತೂದು ಪೋವರಂದು ಎಲ್ಲ ಕೂಡ ತೂವಚ್ಚಾ ಅಂಚ ಪಾತೆರ್ ಗತ್ತ ಪಾತೆರಡೆ ಅಮ್ಮನ ಅಬ್ಬ ಈ ಪಿನ್ನಡ ಆಯ್ತು ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ఒక నిన్న అమ్మేంచల్ ಅವೇ ಮರ್ಯಾದಿರಿಕೆ ಅನ್ನೋದಿಲ್ಲ ಅಮ್ಮేంచಲ್ ಎಂಚಿನ ಪೊನ್ನು ಬೆದಂ ಬಾತೆರ್ನಿಯ ಫೀಲಿಂಗ್ಸ್ ಪೊನ್ನಲೆ ಕದ ಕಷ್ಟನ ಸುಕ್ಕನ ಆಪ್ಕ ಬಾಬಾ ರಾಜ ಯಾನು ಒಂಜಿ ವೇಳೆ ಇರನ ಮದಿ ಮೇಂಡ ಇರ್ನ ಅಮ್ಮ ಲೆಕ್ಕನೆ ತೂಪೆ ಇರ್ನ ಪೊಪ್ಪ ಲೆಕ್ಕನೆ ತೂಪೆ ఒక మరల రడ్డ పొప్ప ఈ పుగేళ్ళు నేను చించి బాల మారలేలే ಹಾವು ಕಷ್ಟನ ಸುಕ್ಕನ ಅತಿ ಈರೆಂಕ್ ಮದಿ ಮೇದ ಬೊಕ್ಕೊಂಡತಿ ಎಂಕ್ ಬೇಲೆ ಬುಡ್ದು ಬನ್ನಗ ದಾದ ಕನಪರ ಯಾನಿಕ್ ಬಿರಿಯಾನಿ ಕಂತ ಕೊರ್ಪೆ ಬಿರಿಯಾನಿ ಬೊಡ್ಚಾವು ಎಲು ಕಂತುಂಡು ಬಕ ನಿಕ್ ದಾದ ಬೋಡು ಎಂಗೊಂಜಿ ಕ್ವಾರ್ಟರ್ ಕಲ್ನೆ ಎಂಜಿನ ಪೊಂಡು ನಿಂಗುಂಡೆ ಬಕ ದೈವಗ ದಿಯರೆ ಅವರ ಬೋಡು ದೈವ ಭಕ್ತಿ ಬರೋ ಬೋಡು ಒಂಜೆಲ್ಲ ದೈವ ಪರ್ಜಿಂದ ಯಾನ್ ಬರ್ಪೆ ಯಾನ್ ಬರ್ಪೆ ಕಷ್ಟನ ಸುಕ್ಕನ ಹಾಪ್ಕ ಬಾಬಾ ಪಲ್ಲಕ್ಕಿರ್ನ ಮಾಲು ಮಾಲು ನಿಂಗುನ ಅವತ್ತು ಸಿಟಿ ಸೆಂಟರ್ ಭಾರತ್ ಮಾಲು ಅವು ಅಂಚ ಪರ ಮಾಲು ನೋವು ಮಾಲು ಅವ್ವ ಎನ್ನ ಸಿಟಿ ಸೆಂಟರ್ ಪಲ್ಲಕ ನಿನ್ನವು ಎನ್ನ ಒಂದಿಜ್ಜಿ ಎನ್ನ ಚಾಯ್ಸ್ ಇರ ಕೊಡಿಗಿಲ್ಲ ಬೋಲಿ ಚಾಯ್ಸ್ ನಿಂಗುನ ಸಿಟಿ ಸೆಂಟರ್ ಬೋಲಿ ಭಾರತ್ ಮಾಲ್ ಬಂದು ವೀರ ಚಾಯ್ಸ್ ಓಡಲ್ ಬೋಲಿ ಲಂಗ ಕಟ್ಟಿತ್ತು ನಾನು ಅದು ಕಾಸಿತ್ತು ನಾನು ಒಡೆಗಿಲ್ಲ ಕಷ್ಟನ ಸುಕ್ಕನ ಅತಿ ನಿತ್ಯ ನಮ್ಮ ಮದಿಮೆ ಆದುಂಡತಿ ಅವ್ರು ರಾತ್ರಿ ದಾದ ನುಂಡಿಗೆತ ಫಸ್ಟ್ ನೈಟ್ ಅವೊಂಜಿ ಬುರ್ಚವೆ ಫಸ್ಟ್ ನೈಟ್ ಬೋಡೆ ಫಸ್ಟ್ ನೈಟ್ ಬೋಡೆ ಮೆಲ್ಲ ತೋಪರ ಅಂಜದಾಲ ಅಬ್ಜಿ ಫಸ್ಟ್ ನೈಟ್ ಬೋಡೆ ಐನ ಪಂಚಾಯತ್ ರಾಜ್ಯ ಭಾರತ ಕ್ಯಾನ್ಸಲ್ ಮಾಡ್ಬೇಕು ಫಸ್ಟ್ ನೈಟ್ ಬೋಡೆ ಇರೆಗ ಬೋಡೆ ಎಂಕ ಆವಂದತ್ತ ಇರೆಗ ಫಸ್ಟ್ ನೈಟ್ ಎನ್ನ ಅವೇ ಲಾಸ್ಟ್ ನೈಟ್ ಫಸ್ಟ್ ನೈಟ್ ಬುರ್ಚಿ ಫಸ್ಟ್ ನೈಟ್ ಬೋಡೆ ಚೊರೇನೆ ಮಾರೆ ಆ ಫಸ್ಟ್ ನೈಟ್ ಇಪ್ಪಡು ಎಂಕ್ ಒತ್ತಿಗೆ ಬರ್ರೆ ಪೋಡಿಗೆ ಹಾಕೊಂಡು ಏನೇ ನಮ್ಮಲ್ಲೇ ತರ್ಪೆ ತೊಂದ್ರೆ ಜಾನೆನ್ನ ಪಪ್ಪಲ್ಲೇ ತರ್ಪೆ ಅವು ಎಂಟೆ ನಮ್ಮೊಂಜಿ ಟೀಮ್ ಹಾಕೊಂಡೊಂಜಿ ಟೀಮ್ ಒಯ್ಕಿಯ ಲೂಡೋ ಗೊಬ್ಬರ ಇದೆ ಯಾನಿ ಈತ ಖರ್ಚು ಮಲ್ತು ಮದ್ಮೆ ಆಪಿ ಲೂಡೋ ಗೊಬ್ಬರ ಮಾರೆ ನನ್ ಮದ್ಮೆ ಅಂಡ ಲೂಡೋನೆ ಗೊಬ್ಬರ ಅದ ನಮ್ಮ ಪಕ್ಕ ಪ್ರಿಯಾನಗ ಲೂಡ ಒಬ್ಬಗ ಅಂತ ಪಕ್ಕ ಮದಿಮೆ ಅದ ಹನಿಮೂನ್ಗು ದೂರನ ಪಾರುಂಡತಿ ಅಂದಂದು ಅವು ದೂರ ಪೋಯಿ ಅವು ನಮ್ಮ ಕಾಶ್ಮೀರ ಪೋಯಿ ಹೌದೇ ಅಲ್ಲಿ ಪೆಡ್ಡೆ ಅಪ್ಪ ನೈಸ್ ಬೂರ್ನಗ ಹಾಜನ ಕಾಶ್ಮೀರ ಪೋತುಂಡು ನಿತ್ಯ ಮೂಲು ಪುತ್ತೂರು ಮುಟ್ಟೆ ಎತ್ತುನೇ ಬಗು ಹಾಜನ ಬಂದ್ಬಿಡು ಐಸ್ ಬೂರ್ನಿಗೆ ಮೂಲು ಪಿನ್ನು ತತ್ತದ ಲಂಗ ಎಪ್ಪ ಬೂರ್ನು ನ್ಯಾನುಲ್ಲ ಹಾವಡಿ ಆಂಡತಿ ಯಾನಿರಿಗೆ ಇಷ್ಟ ಏನಾ ಲಂಗ ದಾದ ಅತದ ಬಂಗದ ಆಂಡತಿ ಗಿಚ್ಚಗ ಹಾತಜಿ ಎಂಗೆ ಪೊನ್ನಡ ಚೂರು ಪರ್ಸನಲ್ ಬಾತೆರೆಂಡು ಏನ ವಾಟ್ಸ್ಆಪ್ ನಂಬರ್ ದಿತ್ತು ಆಹಾ ಉಲಾಯ್ಡ್ ಪರ್ಸನಲ್ ಬಾತೆರೆಂಡು ಉಲಾಯ್ಡ್ ಬುರಚ್ಚಿ ಅಂಚ ಬಾತೆರೆ ಪೊನ್ನಡ ಬುರಂಚ ಉಲಾಯ್ಡ್ ಬಾತೆರೆಚ್ಚಿ ಇಜ್ಜಿ ಪರ್ಸನಲ್ ಬಾತೆರೆ ಉಂಡೆಂಗೆ ಉಲಾಯ್ಡ್ ಪರ್ಸನಲ್ ಬಾತೆರೆ ಉಂಡು ಇಜ್ಜನ್ನ ಪರ್ಸನಲ್ ಆಪುಜಿ ಬಾತೆರೆ ಅವು ಪೂರದ ಎಂಕ್ ದಾಲ ಗೊತ್ತುಜಿ ಎಂಕ್ ಪರ್ಸನಲ್ ಬಾತೆರೆ ಉಂಡು ಇನ್ನ ಕರ್ಮ ಪಂಡ ಬಾತೆರೆ ಪೋಯ್ ಸಾನೆ ಒಂದು ರೌಂಡು ಹಾಕಂಬಂದ್ರು ಇಂಥ ಚಲುವೆ ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋದು ಮೋನೆ ಪಿದೆ ಬರುವೇನ ಮಾರ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಸಾಯ್ತು ಹೋತಿನ ಮರ್ಲಾಗ ಏಸಾರ್ದೆ ನನ್ನ ಮಂಗೆ ಹೇಳ್ತೀನಿ ಪೊಣ್ಣು ಕರ್ಮನಿ ನಾ ಮರ್ಲಾಗ ಏಸಾರ್ದಿ ಸಾವ್ ಎಂಚ ಮರ್ಲೆ ಓ ಅಣ್ಣ
ದೇ ಇರಕ್ಕೆ ಇಂಚೆನೆ ನಾಟಕ ಮಲ್ತಿದ್ದೆ ಹೇಗೆ ಗೊತ್ತುಂಡೆ ಇಂಚೆನೆ ಏತುಗೋಡಿಗೆ ಏತು ಪೊಣ್ಣು ಬಾಲ ಹಾಲ್ಮೋಲ್ ಬರ್ಬಲ್ಲೆ ಸೀದಾ ಪೋಪರ್ ಹಾಕಲ್ಲ ಎಲ್ಲ ಪೋದು ಕಾರಗಡ್ಡಿ ಮಿಕ್ಸರ್ ಪುರ ಬತ್ ತಿನ್ಪಾರು ಪೋಂಡ್ ಬನ್ಪಾರು ಎಂಕು ಪೊಣ್ಣು ಬೊಚ್ಚಿಂದು ಪೊಣ್ಣು ಕಪ್ಪು ಬೊಲ್ದು ಬನ್ಪಾರು ಅಂಚೆ ಏಪಲ ಮನ್ಪೊಚ್ಚಿ ಇರೇಗೆ ಒಂಜಿ ವೇಳೆ ಪೊಣ್ಣು ಮೀನು ಇಷ್ಟ ಎತ್ತುನಂದ ಕೈತಲ್ದ ದೇವಸ್ಥಾನಗಳು ಲೆಪ್ಪುಲೆ ಅಲ್ಪ ತೂದು ಅಲ್ಪ ಇಷ್ಟ ಬೊಕ್ಕ ಇಲ್ಲ ಲೆಪ್ಪುಲೆ ಅಂದೇ ಒಂಜಿ ಇಲ್ಲದ ಕುಲ್ಲತೆ ಒಂಜಿ ಪುಣ್ಣು ತೂವರೆ ಬರ್ಪುಣ ಅಂಡ ಏತು ಖುಷಿಡಿಪರು ಅಲ್ಲ ಪಪ್ಪ ಅಮ್ಮ ಚಾಯ್ ಎನ್ನ ಮಗಳಿಗೆ ಒಂಜಿ ಮದ್ಮೆ ಒಂದುಂಟು ಏತು ಖುಷಿಡಿಪರು 4 ಜಂಟ ಪನ್ಪೇರು ನೀರಕೆದ್ದ ಎನ್ನ ಇನ್ನು ಮಗಳೇನು ತೂವರೆ ಬರ್ಪೇರೆಂದು ನಿಕುಲು ಇಂಚೆನೆ ಪೋಪಿನಿ ಅವಳು ಕಾರಗಡ್ಡಿ ಮಿಕ್ಸರ್ ಸರಿ ತಿನ್ಪಿನಿ ಕಾಸು ಪೂರ ಗೆತ್ತೊಂದು 5 ಒಕ್ಕ ಮದ್ಮೆ ಅಪ್ಪುಜಿ ಮನ್ಪುನು ಹೆಚ್ಚಿನಕ್ಕೆ ನನ್ನ ಮೀನು ಮದ್ಮೆ ಅಜ್ಜ ಅಪರ ನನ್ನ ಮೀನಿ ಪೊಣ್ಣು ಬೋಡು ಒಂದು ಪನೋಡು ಓಲ್ಲ ಸೆಕೆಂಡ್ ಹ್ಯಾಂಡ್ ಉಂಡ ಸೆಕೆಂಡ್ ಕೊಲಾರ ಸೆಕೆಂಡ್ ಹ್ಯಾಂಡ್ ಅವಗರ್ಲೆ ಅತ್ತಿಗೆ ಹಾ ಹೊಂಡುಗೆ ಎಂಕಲ ಉಲಾಯ್ಬೋತಿನ ಮೋನೆದಾದ್ಮೆ ಮಾರ ಮನಸೇ ಕರಗದ ಲೋಕವೇ ಲೋಕವು ಮನಸೇ ಕರಗದ ಲೋಕವೇ ಲೋಕವು ಮಾರ್ಲೆಲ್ಲ ಎಂಚಿನ ಅರ್ಬುದ ಮಾರೆ ಇಂಚ ಶೋಕಂಡ ಶೋಕ ನಿನ್ನ ಸಾವು ಗಡ್ಡಡ್ ಮತ್ತೆ ನೇಲೊಂದಿಲ್ಲ ಮಾರೆ ಅದ್ಯ ಎಂಚ ಮರ ಉಲಾಡಿತ್ತಿನ ಪುರ ಓಂಡಿಯ ನಿನ್ನ ಎಂಚ ಉಲಾಡಿತ್ತಿನ ಪುರ ಓಂಡಿಯ ಉಲಾಯ್ದ ದಾದ ಓಡಿದಿನ ಅಂದಕ್ಕೆ ಎಣ್ಣೆ ಉಲಾಯ್ಡು ಯಾನ ಅರ್ಬುಡು ಯಾನು ಓಡಿದಿನೇ ಬಂಗುಡು ಮಾರೆ ಬಲತಲಿ ಪಾಲೆ ಬಂಜಿ ನಿಲಿಕ್ ತಲಿ ಪುಲ್ಲೆ ಬಲತಲಿ ಪಾಲೆ ಬೂರ್ದು ಬೂರ್ದು ತಲಿ ಪುಲ್ಲೆ ಬಲತಲಿ ಪಾಲೆ ತೆಲ್ದು ತೆಲ್ದು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ರಿಜಿಸ್ಟರ್ಡ್ ದೈಪಿಲ ತಾಲೂಕು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪುತ್ತೂರಿನ ಸಹಕಾರದೊಂದಿಗೆ ಅಂತರಾಜ್ಯ ಮತ್ತು ಕಾಲೇಜು ವಿಭಾಗದ ವಲಯ ಮಟ್ಟದ ಹೊನಲು ಬೆಳಕಿನ ಮಹಾ ಹಗ್ಗ ಜಗ್ಗಾಟ ಮತ್ತು ಮನೋರಂಜನಾ ಕ್ರೀಡೆಗೆ ಬಂದಿರುವಂತಹ ಎಲ್ಲ ಬಂಧುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇಷ್ಟು ಹೊತ್ತು ಮನರಂಜಿಸಿದಂತಹ ಬಲೆ ತೆಲಿಪಾಲೆ ತಂಡದ ಎಲ್ಲ ಸದಸ್ಯರು ಒಮ್ಮೆ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಸಲುವಾಗಿನ ಸವಿನೆನಪಿನ ಕಿರು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನೇನೋ ಕೆಲವೇ ಕ್ಷಣದಲ್ಲಿ ನಾವು ಈ ಕಾರ್ಯಕ್ರಮದ ಸಲುವಾಗಿನ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಶ್ರೀ ಶರಣ್ ಉರುಬೈಲು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ 7 ಲೂಪ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ವಿಜಯಕುಮಾರ್ ಸುರಕೆ, ಉದ್ಯಮಿಗಳು, ಕುಮಾರಧಾರ ಫಾರ್ಮ್ಸ್ ಚಾರ್ವಾಕ, ಶ್ರೀ ಶಂಭುನಾರಾಯಣ ಕಾರ್ವಿ, ಜಲವಿಜಯ ಬೋಟ್ ಮುರುಡೇಶ್ವರ, ಬಲೆ ತೆಲಿಪಾಲೆ ತಂಡದ ಎಲ್ಲ ಸದಸ್ಯರು ಕೂಡ ಇಷ್ಟು ಹೊತ್ತು ಮನರಂಜಿಸಿದ್ದಕ್ಕಾಗಿ, ನಮ್ಮೆಲ್ಲ ಅಭಿಮಾನಿಗಳಿಗೆ ಅತ್ಯಂತ ಖುಷಿಪಡಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಶ್ರೀ ಪ್ರವೀಣ್ ಕುಂಟ್ಯಾನ ಇವರು ಸವಿನೆನಪಿನ ಕಿರು ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಶ್ರೀ ವಿಠ್ಠಲ ನಾಯಕ್ ಮತ್ತು ಬಲಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ನಡೆಯಬೇಕಿತ್ತು. ಆದರೆ ವಿಠ್ಠಲ ನಾಯಕ್ ಮತ್ತು ತಂಡ ಮಸ್ಕತ್ನಲ್ಲಿ ಕಾರ್ಯಕ್ರಮ ನೀಡಲು ಹೋಗಿ ಅಲ್ಲೇ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಸಂದೇಶ ನೀಡಿದ್ದರಿಂದ ಬಲೆ ತೆಲಿಪಾಲೆ ತಂಡವನ್ನು ಈ ವೇದಿಕೆಯಲ್ಲಿ ನಾವು ಕರೆದಿದ್ದೆವು. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಎಲ್ಲ ಗಣ್ಯ ಅತಿಥಿಗಳು ಕೂಡ ಈಗಾಗಲೇ ಕ್ಲಪ್ತ ಸಮಯದಲ್ಲಿ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಶ್ರೀ ಶರಣ್ ಉರುಬೈಲು ಇವರು ವಹಿಸಿಕೊಳ್ಳುತ್ತಾರೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ
ವಿಜಯಕುಮಾರ್ ಸುರಕೆ ಉದ್ಯಮಿಗಳು ಕುಮಾರದ್ವಾರ ಫಾರ್ಮ್ಸ್ ಚಾರ್ವಾಕ, ಶ್ರೀ ಶಂಭುನಾರಾಯಣ ಕಾರ್ವಿ ಜಲ ವಿಜಯ ಬೋಟ್ ಮುರುಡೇಶ್ವರ, ಶ್ರೀ ಗಣೇಶ್ ಉದನಡಕ ಅಧ್ಯಕ್ಷರು ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಣಿಯೂರು, ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ಮೂರುಗುತ್ತು ಅಧ್ಯಕ್ಷರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ಶ್ರೀ ನವೀತ್ ಶೆಟ್ಟಿ ಅಧ್ಯಕ್ಷರು ಹೋಟೆಲ್ ಸುರಭಿ ಗ್ರೂಪ್ಸ್, ಶ್ರೀ ಸುರೇಶ್ ಶ್ರೀ ಸೂಡಿಮಳ್ಳು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮಂಗಳೂರು, ಶ್ರೀ ವಿಶ್ವನಾಥ ಕೊಪ್ಪ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಣಿಯೂರು, ಶ್ರೀ ಧರ್ಣಪ್ಪ ಅಂಬಲ ಉದ್ಯಮಿಗಳು, ಎಲ್ಲ ಗಣ್ಯ ಅತಿಥಿಗಳು ಕೂಡ ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಬಂದಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು, ಸಭಾ ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನ ದೈಪಿಲ ಕ್ರೀಡಾ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಾಗೇಶ್ ಕಂಡಿಗ, ರಾಜೇಶ್ ಕಂಡಿಗ, ಗೌರವಾಧ್ಯಕ್ಷರಂತಹ ಮೋಹನ್ ಕೆಪಿ ರಾಮುಡೇಲು, ಪ್ರಧಾನ ಕಾರ್ಯದರ್ಶಿಗಳಂತಹ ನಾಗೇಶ್ ಕಂಡಿಗ ಹಾಗೂ ಪ್ರವೀಣ್ ಕುಂಟ್ಯಾನ ತಾವು ವೇದಿಕೆಗೆ ಕರೆದುಕೊಂಡು ಹೋಗಬೇಕು ಅನ್ನುವ ವಿನಂತಿಯನ್ನ ಮಾಡುತ್ತಾ ಸಭಾ ಕಾರ್ಯಕ್ರಮಕ್ಕಾಗಿ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳು ವೇದಿಕೆಯನ್ನ ಅಲಂಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಶರಣ್ ಉರುಬೈಲು ತಾವು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು. ಗಣ್ಯ ಅತಿಥಿಗಳಂತಹ ವಿಜಯಕುಮಾರ್ ಸುರಕೆ, ರಾಜೇಂದ್ರ ಪ್ರಸಾದ್ ಶೆಟ್ಟಿ, ಶಂಭುನಾರಾಯಣ ಕಾರ್ವಿ, ಗಣೇಶ್ ಉದನಡ್ಕ, ವಿಶ್ವನಾಥ್ ಕೊಪ್ಪ, ಧರ್ಣಪ್ಪ ಅಂಬುಲ ಹಾಗೂ ಪದಾಧಿಕಾರಿಗಳು ಪ್ರವೀಣ್ ಕುಂಟ್ಯಾನ, ಮೋಹನ್ ಕೆಪಿ, ರಾಜೇಶ್ ಕಂಡಿಗ, ನಾಗೇಶ್ ಕಂಡಿಗ, ಬಿಳಿಯಪ್ಪ ದೇವಸ್ಯ ತಾವೆಲ್ಲರೂ ಕೂಡ ಈ ಒಂದು ಸಭಾ ವೇದಿಕೆಯಲ್ಲಿ ಆಸೀನರಾಗಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಒಬ್ಬ ವ್ಯಕ್ತಿ ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಆತ ತನ್ನಂತಾನೆ ಸಮಾಜದಕ್ಕೆ ತನ್ನನ್ನ ಅರ್ಪಿಸಿಕೊಳ್ಳುತ್ತಾನೆ. ಒಂದಷ್ಟು ಯುವಕರ ಸಮಾಜಮುಖಿ ಚಟುವಟಿಕೆಗಳಿಂದಾಗಿ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ರಚನೆಯಾಯಿತು. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ತನ್ನದೇ ಕೆಲಸ ಕಾರ್ಯಗಳಿಂದ ಈ ಊರಿನ ಬಂಧುಗಳ ಪ್ರೀತಿಗೆ ಪಾತ್ರವಾಗಿದೆ. ಇದೀಗ ಮುಂದುವರೆದು ಯಶಸ್ವಿಯಾಗಿ 4ನೇ ವರ್ಷದ ಹೊನಲು ಬೆಳಕಿನ ಮಹಾ ಹಗ್ಗ ಜಗ್ಗಾಟ ಮತ್ತು ಮನೋರಂಜನಾ ಕ್ರೀಡೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಡೆಯಲಿಕ್ಕಿದೆ. ಬೆಳಗಿನಿಂದಲೂ ಕೂಡ ಕಾರ್ಯಕ್ರಮಗಳು ಆರಂಭ ಆಗಿದೆ. ಇದೀಗ ಈ ಕಾರ್ಯಕ್ರಮದ ಸಲುವಾಗಿನ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಬಂದಿರುವಂತಹ ಬಂಧುಗಳನ್ನ, ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅನ್ನೋ ವಿನಂತಿಯನ್ನ ಪ್ರವೀಣ್ ಕುಂಟ್ಯಾನ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಗ್ರಾಮ ದೇವರಾದ ಕುಕ್ಕೆನಾಥ ಬಾಲಸುಬ್ರಹ್ಮಣ್ಯ ದೇವರನ್ನು, ಗ್ರಾಮ ದೈವ ಶ್ರೀರಾಡಿ ರಾಜನ್ ದೈವ, ಚಕ್ರವರ್ತಿ ಕೊಡಮನ್ ದೈವ, ತಾಯಿ ಉಲ್ಲಾಲ್ತಿ ಎಲ್ಲ ದೈವ ದೇವರುಗಳಿಗೆ ತಲೆಬಾಗಿಸಿ ಇವತ್ತಿನ ದಿವಸ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ವತಿಯಿಂದ 4ನೇ ವರ್ಷದ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬೆಳಿಗ್ಗೆ ಉದ್ಘಾಟನೆಗೊಂಡು ಈಗ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಈ ಕ್ರೀಡಾ ಸಂಘ ಒಂದು 30 ವರ್ಷದ ಹಿಂದೆನೇ ಈ ಸಂಘ ಚಟುವಟಿಕೆಯಲ್ಲಿ ಇತ್ತು. ಕಂಡಿಗ ಆನಂದಗೌಡ ಅವರ ನೇತೃತ್ವದಲ್ಲಿ ಆಗಿನ ದಿವಸದಲ್ಲಿ ಕಬಡ್ಡಿ ಪಂದ್ಯಾಟ ಇಲ್ಲಿ ನಡೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಈ ನಮ್ಮ ಕ್ರೀಡಾಂಗಣ ಸಣ್ಣದಾಗಿತ್ತು. ಕ್ರಮೇಣ ಒಂದು 10 ವರ್ಷದ ಹಿಂದೆ ಈಗಿನ ಜನರೇಷನ್ ಅಂದರೆ ಈಗಿನ ಹುಡುಗರು ಜೊತೆ ಸೇರಿ ಈ ಕ್ರೀಡಾಂಗಣವನ್ನು ಒಂದು 2 ಲಕ್ಷ ರೂಪಾಯಿ ವೆಚ್ಚ ಖರ್ಚು ಮಾಡಿ ಒಂದು ಉತ್ತಮವಾದ ಕ್ರೀಡಾಂಗಣವನ್ನು ಮಾಡಿ ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೆವು. ಈಗ ಪ್ರಸ್ತುತ ಒಂದು 4 ವರ್ಷದಲ್ಲಿ ನಾವು ಕಬಡ್ಡಿ ಮತ್ತು ಹಗ್ಗ ಜಗ್ಗಾಟ ಈ 2 ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೆವು. ಈ ಒಂದು ಗ್ರಾಮದ ವಿಶೇಷ ಏನಂತ ಹೇಳಿದರೆ, ಈ ಗ್ರಾಮದಲ್ಲಿ ಯುವಕರ ಪಡೆಯೇ ಉಂಟು. ನಾಲ್ಕಂಬದಲ್ಲಿ ಉಳ್ಳಾಲ್ತಿ ಷಣ್ಮುಖ ಸ್ಪೋರ್ಟ್ಸ್ ಕ್ಲಬ್ ಅಂತೇಳುವ ಒಂದು ಪಡೆ, ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘ ಅಂತ ಹೇಳುವುದು ಒಂದು ಪಡೆ, ಕೊಪ್ಪದಲ್ಲಿ ಶಾರದಾ ಭಜನಾ ಮಂಡಳಿ ಅಂತ ಹೇಳುವ ಒಂದು ಪಡೆ. ಈ ಒಂದು 3 ತಂಡಗಳು ಕೂಡ ಅವರದ್ದೇ ಆದ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇರ್ತಾರೆ. ನಾಲ್ಕಂಬದಲ್ಲಿ ಕ್ರಿಕೆಟ್ ಪಂದ್ಯಾಟ,
ನಾವು ಇಲ್ಲಿ ಬರುವಾಗ ಕಬಡ್ಡಿ ಅಥವಾ ಹಗ್ಗ ಜಗ್ಗಾಟ, ಕೊಪ್ಪದಲ್ಲಿರುವಂಥ ಒಂದು ಶಾರದಾ ಭಜನಾ ಮಂಡಳಿಯ ವತಿಯಿಂದ ಭಜನಾ ಕಾರ್ಯಕ್ರಮ, ಎಲ್ಲ ಊರುಗಳಿಗೆ ಹೋಗಿ ಭಜನೆ ನಡೆಸುವಂಥ ಕಾರ್ಯಕ್ರಮವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದಾರೆ. ಇಷ್ಟಕ್ಕೆಲ್ಲ ಈ ಒಂದು 3 ತಂಡಗಳು ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ನಡಿಬೇಕಿದ್ರೆ ನಮ್ಮ ಹಿರಿಯರು, ನಾವು ಇವತ್ತು CP ಜಯರಾಮಗೌಡರನ್ನು ಕೂಡ ನಾವು ನೆಲೆಸಿಕೊಳ್ತಿದ್ದೇವೆ. ಯಾಕಂತ ಹೇಳಿದರೆ ನಾವು ಈ ಕಾರ್ಯಕ್ರಮ, ಈ 4 ವರ್ಷದ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿದ್ರೆ ಅವತ್ತು ನಮಗೆ ಅಡಿಪಾಯಾಗಿ ಕೊಟ್ಟವರು CP ಜಯರಾಮಗೌಡರು. ಅದರ ಜೊತೆಗೆ ಇವತ್ತು ಮೋಹನ್ ಗೌಡ ಇಡಿಯಾಡ್ಕ ಬರಬೇಕಿತ್ತು, ಅವರು UP ರಾಮಕೃಷ್ಣಣ್ಣ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಒಂದು ಹಂತಕ್ಕೆ ಅವರು ಮುಟ್ಟಿಸಿದ್ದಾರೆ. ಇವತ್ತು ಕೂಡ ನಮ್ಮ ಈ ಒಂದು ಕ್ರೀಡಾ ಸೇವಾ ಸಂಘ ಬರೀ ಕ್ರೀಡೆ ಮಾತ್ರ ಅಲ್ಲ, ಧಾರ್ಮಿಕ ವಿಷಯದಲ್ಲಿರ್ಬೋದು, ಸಮಾಜ ಸೇವೆಯಲ್ಲಿರ್ಬೋದು ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ನಮ್ಮನ್ನು ಇವತ್ತು ಕೂಡ ದೈಪೀಲ ಅಂತ ಹೇಳುವ ಹೆಸರಲ್ಲಿ ನಾವು ಎಲ್ಲಿದ್ದರೂ ಕೂಡ ದೈಪೀಲದವರು ಅಂತ ಹೇಳುವ ಹೆಸರು ಬಂದ ಕೂಡಲೇ ನಮಗೆ ಕೊಡುವಂಥ ಮರ್ಯಾದೆ ಅದೊಂದು ವಿಶೇಷವಾದ ಮರ್ಯಾದೆಯನ್ನು ಕೊಡ್ತಾರೆ. ಇದು ಈ ಒಂದು ದೈವದ ಆಶೀರ್ವಾದ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಭಾಧ್ಯಕ್ಷತೆಯನ್ನು ವಹಿಸಿದಂಥವರು ಶರಣ್ ಊರ್ಬೈಲು. ಇವರು ಪ್ರಸ್ತುತ ಬೆಂಗಳೂರಲ್ಲಿ ದೊಡ್ಡ ಉದ್ಯಮಿಯಾಗಿ, ಇವತ್ತು ನಿಮಗೆ ಗೊತ್ತಿರ್ಬೋದು, ಇವತ್ತು ಅವರನ್ನು ಸಭಾಧ್ಯಕ್ಷರಾಗಿ ನಾವು ಮಾಡುವ ಕೂಡ ಅವರಲ್ಲಿ ಹೇಳಿಕೊಂಡದ್ದು, ನೀವು ಇವತ್ತು ನಮ್ಮ ಈ ಒಂದು ಜನತೆಗೆ ನೀವೇನು ಮಾಡ್ತಿದ್ದೀರಿ, ನಿಮ್ಮಿಂದ ಏನು ಆಗ್ತಾ ಉಂಟು, ಮುಂದಿನ ದಿವಸದಲ್ಲಿ ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್ ಅಥವಾ ಬೇರೆ ಬೇರೆ ಪದವಿ ಪಡೆದವರು ನಿಮ್ಮ ಹತ್ರ ಬರುವಂಥ ಒಂದು ಟೈಮ್ ಇರ್ತದೆ, ಆ ವಿದ್ಯಾರ್ಥಿಗಳಿಗೆ ನೀವು ಆಸರಾಗಬೇಕಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ನಿಮಗೆಲ್ಲ ನಮ್ಮ ಕ್ರೀಡಾ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿಜಯಕುಮಾರ್ ಸ್ವರಕ್ಕೆ ಉದ್ಯಮಿಗಳು, ಕೃಷಿಕರು, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಕೂಡ ಸಹಕಾರ ನೀಡುವವರು. ಯಾವುದೇ ಇಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕ ಯಾವುದೇ ಇಲ್ಲಿ ಕಾರ್ಯಕ್ರಮಗಳಾದರೂ ಕೂಡ ಶಾಲೆಗಳಾಗಲಿ ಅದಕ್ಕೊಂದು ಅಷ್ಟು ಕೊಡುಗೆಗಳನ್ನು ಕೊಡುತ್ತಾ, ದೇವಸ್ಥಾನಗಳಿಗೆ ಅಷ್ಟೊಂದು ಕೊಡುಗೆಗಳು, ಅದ್ರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಪ್ರೋತ್ಸಾಹ ನೀಡುವಂಥ ಶ್ರೀ ವಿಜಯಕುಮಾರ್ ಸ್ವರಕ್ಕೆ ಅವರಿಗೆ ನಾನು ಆತ್ಮೀಯವಾಗಿ ನಮ್ಮ ಕ್ರೀಡಾ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತೊಂದು ವಿಶೇಷವಾಗಿ ನಾವು ಹೇಳಬೇಕಿದ್ರೆ ಶಂಭುನಾರಾಯಣ ಕಾರ್ವಿ, ಇವರು ಮುರುಡೇಶ್ವರದವರು, ಇವರೊಬ್ಬರು ಫಿಶಿಂಗ್ ಬೋಟಿಂಗ್ ಮಾಲೀಕರು. ನಮಗೆ ಈ ಊರಿಯವರಿಗೆ ಕೂಡ ಒಂದು ಅವರ ಬೋಟಲ್ಲಿ ಒಂದು ನೇತ್ರಾಣಿ ಅಂತ ಹೇಳುವ ಒಂದು ಬೆಟ್ಟಕ್ಕೆ ಒಂದು ಪ್ರವಾಸ ತಗೊಂಡೋಗುವಂಥ ವ್ಯವಸ್ಥೆ ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಹುಡುಗರನ್ನಲ್ಲಿ ಕರ್ಕೊಂಡು ನಮಗೆ ಆತಿಥ್ಯ ಕೊಡುವಂಥ ವ್ಯವಸ್ಥೆ ನೋಡಿದರೆ ಅವರು ಇವತ್ತು ಈ ಪ್ರೀತಿ ಮೇಲೆ ಅವರು ಬಂದಿದ್ದಾರೆ. ಅವರು ಕಳೆದ ಸಲ ಕೂಡ ನಾವೊಂದು 150 ಜನ ಈ ಊರಿಂದ ನಾವು ಹೋಗಿದ್ದೆವು. ಆ 150 ಜನರನ್ನು ಕೂಡ ಅಚ್ಚುಕಟ್ಟಾಗಿ ಒಂದು ದಿವಸ ಆ ನೇತ್ರಾಣಿ ಪ್ರವಾಸವನ್ನು ಅವರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಅವರು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಈಗ ಪ್ರಸ್ತುತ ನಮ್ಮ ಸಹಕಾರಿ ಸಂಘ ಚಾರ್ವಾಕ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಗಣೇಶ್ ಉದುನಡ್ಕ, ಇವರು ಕೂಡ ನಮ್ಮ ಈ ಒಂದು ಕಾಣೂರು ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಿ ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗೆ ಸ್ಪಂದಿಸುವಂಥ ವ್ಯಕ್ತಿಯಾಗಿ ಎಲ್ರಿಗೂ ಸಹಕಾರ ನೀಡುವಂಥ ಗಣೇಶ್ ಉದುನಡ್ಕ ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಅವರು ಕ್ಲಾಸ್ 1 PWD ಕಾಂಟ್ರಾಕ್ಟರ್, ಅದರ ಜೊತೆಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು. ಇವರು ಇವತ್ತು ಅತ್ಯುತ್ತಮ ಈ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅತ್ಯುತ್ತಮ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾಡುವಂಥ ಸೇವೆ ಆರೋಗ್ಯ ತಪಾಸಣೆ ಇರ್ಬೋದು, ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಶಾಲೆಗಳಿಗೆ ಒಂದು ಮಾರ್ಗದರ್ಶನ, ಮಕ್ಕಳಿಗೆ ಒಂದು ಎಜುಕೇಷನ್ ಗೈಡ್ಲೈನ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಇದನ್ನೆಲ್ಲ ನಡೆಸಿಕೊಡುವಂಥ ಮತ್ತು ಅವರು ಒಬ್ಬರು ದಾನಿಯಾಗಿ ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಅವರು ಸಹಕಾರ ನೀಡುತ್ತಿದ್ದಾರೆ. ಸರ್, ನಿಮಗೆ ನಮ್ಮ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ವಿಶ್ವನಾಥ್ ಕೊಪ್ಪ ಕೂಡ ಈ ಒಂದು ಗ್ರಾಮಕ್ಕೆ ಬೇಕಾದಂಥ ಕೆಲಸಗಳು, ಅವರದೇ ಆದ ಒಂದು ಕೊಪ್ಪದಲ್ಲಿರುವಂಥ ಒಂದು ಭಜನಾ ಮಂದಿರ ಇರ್ಬೋದು, ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ನಿಂತು ಒಂದು ಉತ್ತಮ ಸೇವೆ ಮಾಡಿಕೊಂಡು, ಅದರ ಜೊತೆಗೆ ಈಗ ಪ್ರಸ್ತುತ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ
ಧರ್ನಪ್ಪಗೌಡ ಅಂಬುಲ. ಧರ್ನಪ್ಪಗೌಡ ಅಂಬುಲ ಅಂತ ಹೇಳಿದ ಕೂಡಲೇ ನಮಗೆಲ್ಲರಿಗೂ ಪರಿಚಯದವರು. ಯಾಕಂತ ಹೇಳಿದರೆ ಏನೇ ಇದ್ರೂ ಕೂಡ ನಾವು ಧರ್ನಪ್ಪಗೌಡ ಅಂಬುಲ ಅವರಲ್ಲಿ ಒಂದು ವಿಮರ್ಶೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಅವರಲ್ಲಿ ಒಂದು ವಿಷಯ ಉಂಟು, ಏನಂತ ಹೇಳಿದರೆ ಒಂದು ಒಳ್ಳೆ ಉತ್ತಮವಾದ ಕೆಲಸ ಆದರೆ ಅದು 10 ಜನರಿಗೆ ಹೇಳುವಂಥ ಕೆಲಸ. ಒಂದು ಹೋಟೆಲ್ ಓಪನ್ ಆದರೆ ಆ ಹೋಟೆಲನ್ನು ಪ್ರಚಾರ ಮಾಡುವಂಥದ್ದು, ಒಂದು ಇಂಥ ಹೋಟೆಲ್ ಉಂಟು ಅಂತೇಳಿ ಅದನ್ನು ಪ್ರಚಾರ ಮಾಡಿ ಅಭಿವೃದ್ಧಿ ಪಡಿಸುವಂಥ ಯಾವುದೇ ಒಂದು ಉದ್ಯಮ ಬರಲಿ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಪ್ರಚಾರ ಕೊಟ್ಟು ಅವರನ್ನು ಮೇಲೆ ತರುವಂಥ ಕೆಲಸ ಅಂತೇಳಿದರೆ ಅದು ಧರ್ನಪ್ಪಗೌಡ ಅಂಬುಲ. ಅದೆಷ್ಟೋ ಜನರನ್ನು ನಾನು ನೋಡ್ತಾ ಇದ್ದೇನೆ, ಆ ಉದ್ಯಮ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಅವರೊಂದು ಅಡ್ವರ್ಟೈಸ್ ಕೊಟ್ಟ ಥರ ಬಂದವರೆಲ್ಲ ನೋಡಿ ಅಂತ ಕಡೆ ಹೋಗಿ ಅಲ್ಲಿ ಒಂದು ರೇಟ್ ಕಮ್ಮಿ ಉಂಟು, ಇಲ್ಲ ಅವರ ವ್ಯವಸ್ಥೆಗಳು ಸರಿ ಉಂಟು ಅಂತೇಳಿ ಪ್ರೋತ್ಸಾಹ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಆಗಬೇಕಿದ್ರೆ ನಮಗೆ ಇವತ್ತಿನ ಒಂದು ಭೋಜನ ವ್ಯವಸ್ಥೆ ಇರ್ಬೋದು, ಹಲವಾರು ವರ್ಷಗಳಿಂದ ಈ ವ್ಯವಸ್ಥೆಗಳನ್ನು ಎಲ್ಲ ಮಾಡಿಕೊಟ್ಟು ಬಂದವರು ನಮ್ಮ ಊರಿನ ಹುಡುಗರು, ಬೆಂಗಳೂರಲ್ಲಿ ನಿಲ್ಲಿಸಿದವರು. ಅವರನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಅವರನ್ನು ಸೇರಿಸಿಕೊಂಡು ಅವರ ನೇತೃತ್ವವನ್ನು ವಹಿಸಿದಂಥವರು ನಮ್ಮ ರಾಮ್ಡೇಲ್ ಮೋಹನ್ KP ಅವರು. ಅವತ್ತಿಂದ ಇವತ್ತಿವರೆಗೂ ನಿರಂತರವಾಗಿ ಅವರು ನಮ್ಮ ಜೊತೆ ಇದ್ದುಕೊಂಡು ಪ್ರಸ್ತುತ ಈಗ ಗೌರವಾಧ್ಯಕ್ಷ, ಈ ಸಂಘದ ಗೌರವಾಧ್ಯಕ್ಷ ಆಗಿದ್ದಾರೆ. ಅವರು ಯಾವತ್ತೂ ಕೂಡ ಏನಾಗಬೇಕಂತ ಹೇಳುವ ಕೆಲಸ ಇದ್ದದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಾಗೇಶ್ ಕಂಡಿಗ ಕಾರ್ಯದರ್ಶಿ ಸದನ 1 ತಿಂಗಳಿಂದ ಇಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ರಲ್ಲಿ ಅವರು ಪ್ರಮುಖರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ರಾಜೇಶ್ ಕಂಡಿಗ ಕೂಡ ಈ ಒಂದು ವ್ಯವಸ್ಥೆ ಇಷ್ಟ ಆಗಬೇಕಿದ್ರೆ ರಾತ್ರಿ ಹಗಲು ದುಡಿದು ಇವತ್ತೆಲ್ಲರನ್ನು ಸೇರಿಸುವಂಥ ಕೆಲಸ ಮಾಡಿ ಒಂದು ಅಚ್ಚುಕಟ್ಟ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆ ಮಾಡಿದವರು ರಾಜೇಶ್ ಕಂಡಿಗ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದರ ಜೊತೆಗೆ ಬೆಳ್ಳಿಯಪ್ಪಗೌಡ ದ್ಯಾವಸ್ಯ ಅವರು ಇಷ್ಟು ಸಮಯದಲ್ಲಿ 4 ವರ್ಷದಲ್ಲಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿದ್ದರೆ ಆ ಕೆಲಸಗಳ ನೇತೃತ್ವವನ್ನು ವಹಿಸಿ ಮುಂಚೂಣಿಯಾಗಿ ಇಲ್ಲಿ ಒಂದು ನಮ್ಮ ಶ್ರಮದಾನ ಆಗುವಾಗ ಪ್ರಥಮ ಬರುವಂಥ ವ್ಯಕ್ತಿ ಇದ್ದರೆ ಅದು ಬೆಳ್ಳಿಯಪ್ಪಗೌಡ ದ್ಯಾವಸ್ಯ. ಆ ಕೆಲಸಗಳನ್ನು ಬಂದು ನಿಂತು ಮತ್ತೆ ಕಡೆಗೆ ಹೋಗುವಂಥ ವ್ಯಕ್ತಿ ಇದ್ರು ಕೂಡ ಬೆಳ್ಳಿಯಪ್ಪಗೌಡ ದ್ಯಾವಸ್ಯ. ಯಾಕಂದರೆ ಅಷ್ಟು ಒಂದು ಶ್ರಮ ಪಟ್ಟು ಪ್ರತಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ವ್ಯಕ್ತಿ ಇದ್ರೆ ಬೆಳ್ಳಿಯಪ್ಪಗೌಡ. ಅವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಕ್ರೀಡಾಪಟುಗಳನ್ನು, ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಒಂದೇ ಮಾತಲ್ಲಿ ಸ್ವಾಗತಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಅದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಕರ್ತ ಮಿತ್ರ ಸುಧಾಕರ್ ಆಚಾರ್ಯ ಕಾನೇರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂದಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಪ್ರೀತಿಯ ಸ್ವಾಗತ. ಅಲ್ಲಿ ಒಟ್ಟು ವ್ಯವಸ್ಥೆಯನ್ನ ಶಿಸ್ತುಬದ್ಧವಾಗಿ ನಡೆಸಲಿಕ್ಕೆ ಬಂದಿರುವಂತಹ ಬೆಲ್ಲಾರೆ ಪೊಲೀಸ್ ಠಾಣಾ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನ ಕೋರುತ್ತಾ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘವನ್ನ ಕಟ್ಟಿ ಬೆಳೆಸುವಲ್ಲಿ ಮಾರ್ಗದರ್ಶನ ನೀಡಿದವರು, ಒಟ್ಟು ಯುವಕರ ಹಿಂದೆ ನಿಂತು ಈ ಒಂದು ಸಂಘದ ಬೆಳವಣಿಗೆಯಲ್ಲಿ ಕಾರಣಕರ್ತರಾದವರು, ಮಾರ್ಗದರ್ಶನ ನೀಡಿದವರು ಪ್ರವೀಣ್ ಗುಂಟ್ಯಾನ ಅವರು ಎಲ್ಲರನ್ನೂ ಸ್ವಾಗತಿಸಿದ್ದಾರೆ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಮುಂದೆ ಕೊಂಡೋಗ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಒಬ್ಬ ವಿಶೇಷ ವ್ಯಕ್ತಿ ಸಭಾ ವೇದಿಕೆಯಲ್ಲಿ ಇದ್ದಾರೆ. ಅವರು ಉದ್ಯಮಿಗಳು ಅಂದರೆ ಉದ್ಯಮಿಗಳು, ಕೃಷಿಕರು ಅಂದರೆ ಕೃಷಿಕರು. ಉದ್ಯಮ ಕ್ಷೇತ್ರದಲ್ಲಿಯೂ ಎಲ್ಲರಿಗೂ ಮಾದರಿಯಾಗಿ ಬಹುದೊಡ್ಡ ಎತ್ತರಕ್ಕೆ ಬೆಳೆದವರು ವಿಜಯಕುಮಾರ್ ಸುರಕೆ ಅವರು. ಹಾಗಂತ ಕುಮಾರಧಾರ ಫಾರ್ಮ್ಸ್ನ ಮೂಲಕ ವಿವಿಧ ಕಡೆಗಳಲ್ಲಿ ಭೂಮಿಯನ್ನ ಖರೀದಿಸಿ ಕೃಷಿಯನ್ನ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಮಾದರಿಯಾಗಿ ವಿವಿಧ ಬೆಳೆಗಳನ್ನ ಬೆಳೆದವರು ವಿಜಯಕುಮಾರ್ ಸುರಕೆ ಅವರು. ಮೃದು ಮಾತಿನ ಮಧುರ ಮನಸ್ಸಿನ ವಿಜಯಕುಮಾರ್ ಸುರಕೆ ಈ ಹೊತ್ತು ಗಣ್ಯ ಅತಿಥಿಯಲ್ಲಿ ಇರುವುದು ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೇವೆ. ಗೌರವಾನ್ವಿತರೆ, ಬನ್ನಿ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾತುಗಳ ಮೂಲಕ ಶುಭ ಹಾರೈಸಿ. ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ರಿಜಿಸ್ಟರ್ಡ್ ದೈಪಿಲ ಮತ್ತು ತಾಲೂಕು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು ಇವರ ಸಹಕಾರದೊಂದಿಗೆ ನಡೆಯುವಂಥ
ಹೊನಲು ಬೆಳಕಿನ ಮಹಾ ಹಗ್ಗ ಜಗ್ಗಾಟ ಮತ್ತು ಮನೋರಂಜನಾ ಕ್ರೀಡೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಶರಣ್ರವರೇ, ನಮ್ಮ ರಾಮಕೃಷ್ಣ ಅವರ ಮಗ ಮಿತ್ರ ಅಂತ ಶರಣ್ರವರೇ, ವೇದಿಕೆಯಲ್ಲಿ ಇರುವಂಥ ಶಂಭುನಾರಾಯಣ್ ಕಾರ್ವಿ, ಜಲವಿಜಯ ಬೋಟ್ ಮುರುಡೇಶ್ವರ ಇವರೇ, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಗಣೇಶ್ ಉದನಡ್ಕ ಇವರೇ, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಇವರೇ, ಮತ್ತು ಇವತ್ತಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ವಿಶ್ವನಾಥ ಕೊಪ್ಪ ಇವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಇವತ್ತು ನಾವು ಭಾಳ ಒಂದು ಉತ್ತಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ಈ ದೈಪಿಲ ಈ ಒಂದು ಸ್ಥಳದಲ್ಲಿ ವರ್ಷಂಪ್ರತಿ ನಮ್ಮ ದೈಪಿಲದ ಈ ದೈವಗಳ ಉತ್ಸವ ಆಗ್ತದೆ. ಮೊನ್ನೆ ತಾನೇ ಕಳೆದ ತಿಂಗಳು 8 ತಾರೀಕಿಗೆ ನಮ್ಮ ನೇಮೋತ್ಸವ ಎಲ್ಲ ಜರುಗಿತು. ಹಾಗೆಯೇ ಇವತ್ತು ಹಗ್ಗ ಜಗ್ಗಾಟ ಕಾರ್ಯಕ್ರಮ ಇಲ್ಲಿ ಒಂದು ಆಗ್ತಾ ಉಂಟು. ನಾವು ಪಟ್ಟಣ ಪ್ರದೇಶಗಳೆಲ್ಲ ನೋಡ್ತೇವೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲೆಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ಹಳ್ಳಿಯಲ್ಲಿ ಮಾಡಬೇಕಿದ್ದರೆ ತುಂಬ ಕಷ್ಟ ಉಂಟು. ಯಾಕಂತ ಹೇಳಿದರೆ ಪಟ್ಟಣದಲ್ಲಿ ತುಂಬ ಹಣವಂತರಲ್ಲಿರ್ತಾರೆ, ಅಲ್ಲಿ ಈ ತುಂಬ ಜನ ಇಂಥ ಕಾರ್ಯಕ್ರಮಗಳಿಗೆಲ್ಲ ಬೆಂಬಲ ಕೊಡ್ತಾರೆ, ಹಣ ಕೊಡ್ತಾರೆ, ಹಾಗೆ ಸುಲಭದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ. ಆದರೆ ಇವತ್ತು ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಈ ದೈಪಿಲ ಕ್ರೀಡಾ ಸೇವಾ ಸಂಘದವರು ಇವತ್ತು 4 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಿಜವಾಗಿ ಸಂತೋಷ. ಯಾಕೆಂತ ಹೇಳಿದರೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಈ ಕಾರ್ಯಕ್ರಮಗಳು ನಡೆಯೋದು ಕಮ್ಮಿ. ಯಾಕೆಂತ ಹೇಳಿದರೆ ಈ ಎಲ್ಲ ಕಾರ್ಯಕ್ರಮ ಮಾಡಬೇಕಾದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ತುಂಬ ಇರ್ತದೆ. ಆದ್ದರಿಂದ ಇವತ್ತು ಈ ಒಂದು ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದವರು ಅತ್ಯುತ್ತಮ ರೀತಿಯಲ್ಲಿ, ನಾನು ಕಳೆದ ವರ್ಷ ಸಲ ನೋಡಿದ್ದೇನೆ, ಒಂದು ಭಾಳ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಾನು ಒಂದು 3-4 ದಿವಸದಿಂದ ಆಚೀಚೆ ಹೋಗುವಾಗ ನೋಡ್ತಾ ಇದ್ದೇನೆ, ಎಲ್ಲ ಈ ಕ್ರೀಡಾ ಸಂಘದ ಯುವಕರು ಸೇರಿಕೊಂಡು ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡಿಕೊಂಡು ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಮಗೆ ನಮ್ಮ ಒಂದು ಚಾರ್ವಾಕ ಗ್ರಾಮದಲ್ಲಿ ಈ ದೈಪಿಲದಲ್ಲಿ ಈ ನಡೆಯುವ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗ್ರಾಮದವರು ಹಾಗೆ ಪರವೂರಿನವರೆಲ್ಲ ತುಂಬ ಜನ ಬಂದಿದ್ದಾರೆ. ಯಾಕೆಂತೇಳಿದರೆ ಇಂಥ ಕಾರ್ಯಕ್ರಮ ನಮಗೆ ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ನೋಡಲಿಕ್ಕೆ ಸಿಗೋದು ಕಷ್ಟ. ಅಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಅದಲ್ಲದೆ ಈ ಗ್ರೌಂಡು ಇವತ್ತು ನೋಡಬೇಕಿದ್ರೆ ಈ ಗ್ರೌಂಡು ಭಾಳ ಒಂದು ಅಚ್ಚುಕಟ್ಟಾಗಿ, ಅಂದರೆ ಕೆಲವು ಕಡೆ ನಾನು ಹಗ್ಗ ಜಗ್ಗಾಟ ನೋಡಿದ್ದೇನೆ, ಅಂದರೆ ಅದಕ್ಕೆ ವ್ಯವಸ್ಥೆ ಏನೂ ಇರೋದಿಲ್ಲ, ಖಾಲಿ ಹಗ್ಗ ಕೊಡ್ತಾರೆ, ಆಚೆ ಈಚೆ ಎಳಿಲಿಕ್ಕೆ ಹೇಳ್ತಾರೆ ಅಷ್ಟೇ. ಆದರೆ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬಹಳ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿ ಮೆಚ್ಚುವಂಥ ಕೆಲಸ. ಹಾಗೆ ನಮ್ಮ ಪ್ರವೀಣ್ ಕುಂಟ್ಯಾನ ಮತ್ತು ಅಧ್ಯಕ್ಷರು ಮತ್ತು ಉಳಿದವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ನನಗೆ 1 ತಿಂಗಳ ಮೊದಲೇ ಹೇಳಿದ್ದಾರೆ, ವಿಜಯನ ನಾಳ್ದು 1 ತಿಂಗಳಲ್ಲಿ ಕಾರ್ಯಕ್ರಮ ಉಂಟು, ನೀವು ಡೇಟ್ ಬರೆದಿಟ್ಕೊಳ್ಬೇಕು, ಆವತ್ತು ತಪ್ಪಿಸಬಾರ್ದು, ಬರಬೇಕು ಅಂತೇಳಿ. ಹಾಗೆ ನಾನು ಕೂಡ ನನಗೆ ಸಂತೋಷದಿಂದ ಒಪ್ಪಿಕೊಂಡು ನಾನು ಇವತ್ತು ಬಂದಿದ್ದೇನೆ. ಇವತ್ತು ತುಂಬ ಜನ ಗಣ್ಯರು ಇವತ್ತು ಬರಬೇಕಿತ್ತು. ನಮ್ಮ ಪ್ರದೀಪ್ ಆರ್ ಗೌಡ ಅವರು ಕೂಡ ಬರಬೇಕಿತ್ತು, ಅವರು ಕೂಡ ಮುಂಬೈಗೆ ಅರ್ಜೆಂಟಾಗಿ ಹೋಗಿದ್ದಾರೆ ಅನ್ನೋ ವಿಷಯ ಬಂತು. ಹಾಗೆ ನಮ್ಮ ಮೋಹನ್ ಗೌಡ ಇಡ್ಯಡ್ಕ ಕಳೆದ ವರ್ಷ ಎಲ್ಲ ಇದ್ದರು ಅವರು. ಹಾಗೆ ಒಂದು 4 ವರ್ಷದ ಮೊದಲು ನಮ್ಮ ಮಿತ್ರರಾದ CP ಜಯರಾಮ್ ಗೌಡರು ಕೂಡ ಇದ್ದರು. ಅವರು ಕೂಡ ಇಂಥ ಈ ಕಾರ್ಯಕ್ರಮಗಳಿಗೆಲ್ಲ ಒಂದು ತುಂಬ ಪ್ರೋತ್ಸಾಹ ಕೊಟ್ಟವರು.
ಇವತ್ತು ನಮ್ಮ ದೈಪಿಲೆ ಇರಲಿ, ದೇವಸ್ಥಾನ ಇರಲಿ, ಶಾಲೆ ಇರಲಿ, ಕಾಲೇಜ್ ಇರಲಿ, ಸೊಸೈಟಿಗಳಿರಲಿ, ಹಾಲ್ ಸೊಸೈಟಿ ಇರಲಿ, ಯಾವುದೇ ಇರಲಿ, ಅದರ ಹಿಂದೆ ಸಿ ಪಿ ಜಯರಾಮಗೌಡರ ಪಾತ್ರ ತುಂಬ ಉಂಟು. ಯಾಕೆಂತೇಳಿದರೆ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಅವರೆಲ್ಲವನ್ನು ಅದರ ಹಿಂದೆ ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಚಾರಕ ಗ್ರಾಮಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಅವರ ಸಂದರ್ಭದಲ್ಲಿ ಮಾಡಿದರು. ಆದ್ದರಿಂದ ಅವರನ್ನೊಂದು ನೆನಪಿಸದೆ ನಾವು ಯಾವುದೇ ಒಂದು ಕೆಲಸ ಚಾರಕ ಗ್ರಾಮದಲ್ಲಿ ಮಾಡಿದರೆ ಅದು ತಪ್ಪಾಗ್ತದೆ ಅಂತ ನನ್ನ ಭಾವನೆ. ಯಾಕೆಂತೇಳಿದರೆ ಈ ಒಳ್ಳೆಯ ಕೆಲಸ ಮಾಡಿದವರನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾರೇ ಇರಲಿ, ನಮ್ಮ ಗ್ರಾಮದಲ್ಲಿ ಇದ್ದು ಹುಟ್ಟಿ ಬೆಳೆದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬಂದವರನ್ನು ಮರೆಯಬಾರ್ದು. ಆದ್ದರಿಂದ ಇವತ್ತು ನಮ್ಮ ಹಲವಾರು ಜನ ಈಗ ಯುವಕರು ಕೂಡ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸೊಸೈಟಿ ಇರ್ಬೋದು, ಮತ್ತು ಹಾಲು ಸೊಸೈಟಿ ಇರ್ಬೋದು, ಬೇರೆ ಬೇರೆ ರೋಡ್ಗಳು, ಪಂಚಾಯತ್ ಇರ್ಬೋದು, ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಈಗಿನ ಯುವಕರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಒಳ್ಳೆಯ ಕೆಲಸ ಮಾಡುವವರಿಗೆ ನಾವು ಯಾವಾಗಲೂ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮ್ಮ ಗ್ರಾಮ ಬೆಳೀತದೆ, ಊರು ಬೆಳೀತದೆ. ಅದರಲ್ಲಿ ನಾವು ರಾಜ್ಯಕ್ಕೆ ಮಾಡಬಾರ್ದು. ಹಾಗೆ ಇದ್ದರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಈ ಗ್ರಾಮ ಬೆಳೀತದೆ. ನಮ್ಮ ಗ್ರಾಮ ಬೆಳಿಬೇಕಿದ್ರೆ ನಾವೆಲ್ಲರೂ ಕೂಡ ಗ್ರಾಮದ ವ್ಯವಸ್ಥೆಗೆ ಸಪೋರ್ಟ್ ಮಾಡಿದರೆ ಮಾತ್ರ ಆ ಗ್ರಾಮ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಮುಖ್ಯವಾಗಿ ಇವತ್ತು ಮಾತನಾಡುವಂಥ ಟೈಮ್ ಅಲ್ಲ. ಯಾಕೆಂತೇಳಿದರೆ ತುಂಬ ಜನ ಇವತ್ತಿನ ಈ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ವೀಕ್ಷಿಸಲು ನೀವೆಲ್ಲರೂ ದೂರ ದೂರದಿಂದ ಬಂದಿದ್ದೀರಿ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನೀವೆಲ್ಲರೂ ಇವತ್ತು ಬಂದಿದ್ದೀರಿ, ಈ ಒಳ್ಳೆಯ ಕಾರ್ಯಕ್ರಮ ನೋಡಿ ಆನಂದ ಪಡೀರಿ. ಆದ್ದರಿಂದ ಇವತ್ತೊಂದು ಮಾಡಿದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಕೂಡ ಈ ನಮ್ಮ ದೈವ ಎಲ್ಲ ನಿಮಗೆ, ಹಾಗೆಯೇ ನಮ್ಮ ದೇವಸ್ಥಾನ ಕುಂಬ್ಲಾಡಿ ಬಾಲಸುಬ್ರಹ್ಮಣ್ಯ ದೇವರು ಎಲ್ಲ ನಿಮಗೆ ಆರೋಗ್ಯ ಅಭಿವೃದ್ಧಿ ಕೊಟ್ಟು ನಿಮ್ಮ ಕ್ರೀಡಾ ಸೇವಾ ಸಂಘದವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ನಿಮ್ಮ ಸಂಘದಿಂದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗಲಿ ಅಂತೇಳಿ ದೇವರದ ಪ್ರಾರ್ಥಿಸ್ತಾನೆ ಎರಡು ಮಾತಾಡ್ಕೊಂಡು ಉಳಿಸ್ತೇನೆ. ವಂದನೆಗಳು ಮಾನ್ಯ ಅತಿಥಿಗಳು, ಉದ್ಯಮಿಗಳು ಆದಂತಹ ಶ್ರೀ ವಿಜಯ್ ಕುಮಾರ್ ಸೊರಕೆ ತಮ್ಮ ಅಭಿಮಾನದ ಶುಭ ಹಾರೈಕೆಗಳಿಗಾಗಿ. ಗೌರವಾನ್ವಿತ ಅತಿಥಿಗಳು ಹೇಳಿದ ಹಾಗೆ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಎಲ್ಲ ಯುವಕರು ಕೂಡ ಉತ್ಸಾಹದಿಂದ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ನಮಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಯುವಕರನ್ನು ಕೂಡ ಈಗ ಒಮ್ಮೆ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿಗಳಿಗೆ ಅಭಿಮಾನದ ಸನ್ಮಾನದ ಸ್ಮರಣಿಕೆಯನ್ನು ನೀಡಬೇಕು. ಹೂ ನೀಡುವ ಮೂಲಕ ಎಲ್ಲ ಗಣ್ಯ ಅತಿಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡುತ್ತಾ ಕಾರ್ಯಕ್ರಮದ ಸಭಾಧ್ಯಕ್ಷರಂತಹ ಶರಣ್ ಉರುಬೈಲು ಇವರಿಗೆ ದಿವಿಶ್ ಖಂಡಿಗ, ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಸದಸ್ಯರಾದಂತಹ ದಿವಿಶ್ ಖಂಡಿಗ ತಾವು ಒಮ್ಮೆ ವೇದಿಕೆಯತ್ತ ಬರಬೇಕು. ಶರಣ್ ಉರುಬೈಲು ಇವರಿಗೆ ಹೂ ನೀಡುವುದು ಮತ್ತು ಸ್ಮರಣಿಕೆ ನೀಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಇನ್ನೋರ್ವ ಗಣ್ಯ ಅತಿಥಿಗಳು ವಿಜಯ್ ಕುಮಾರ್ ಸೊರಕೆ ಇವರಿಗೆ ವಿಜಯ ಬೈಲು ತಾವು ವೇದಿಕೆಗೆ ಬರಬೇಕು. ಕಾರ್ಯಕ್ರಮದ ಸಲುವಾಗಿನ ಸವಿನೆನಪಿನ ಕಿರು ಸ್ಮರಣಿಕೆ ಮತ್ತು ಪುಷ್ಪ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ವಿಜಯ ಬೈಲು. ಪದ್ಮನಾಭ ಕೆಳಗಿನಕೇರಿ ತಾವು ಒಮ್ಮೆ ವೇದಿಕೆಗೆ ಬನ್ನಿ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಇವರಿಗೆ ಪುಷ್ಪ ಸ್ಮರಣಿಕೆ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾಗೇಶ್ ಖಂಡಿಗ ತಾವು ಒಮ್ಮೆ ವೇದಿಕೆ ಹತ್ರ ಬನ್ನಿ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಮತ್ತು ಈ ವೇದಿಕೆಯಲ್ಲಿ ಅತ್ಯಂತ ಹಿರಿಯರೂ ಆದಂತಹ ಶಂಭುನಾರಾಯಣ ಕಾರ್ವಿ ಇವರಿಗೆ ಪುಷ್ಪ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಿ ಸವಿನೆನಪಿನ ಸ್ಮರಣಿಕೆ ಮತ್ತು ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಬೆಳಿಯಪ್ಪ ದೇವಸ್ಯ ತಾವು ಒಮ್ಮೆ ವೇದಿಕೆಯ ಹತ್ರ ಬನ್ನಿ. ಗಣೇಶ್ ಉದನಡ್ಕ ಇವರಿಗೆ ಸವಿನೆನಪಿನ ಸ್ಮರಣಿಕೆ ಮತ್ತು ಪುಷ್ಪ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಿಸಿ. ತಾರಾನಂತ ಖಂಡಿಗ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಗ್ರಾಮ ಪಂಚಾಯತ್ ಕಾನಿಯೂರಿನ ಪ್ರಥಮ ಪ್ರಜೆ ಆದಂತಹ ವಿಶ್ವನಾಥ್ ಕೊಪ್ಪ ಇವರಿಗೆ ಪುಷ್ಪ ಮತ್ತು ಸವಿನೆನಪಿನ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿ. ನಾರಾಯಣ ಖಂಡಿಗ ತಮ್ಮನ್ನ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಉದ್ಯಮಿಗಳಂತಹ ಧರಣಪ್ಪ ಅಂಬುಲ, ನಮ್ಮ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಉದ್ಯಮಿಗಳಂತಹ ಧರಣಪ್ಪ ಗೌಡ ಅಂಬುಲ ಇವರಿಗೆ ಪುಷ್ಪ ಸ್ಮರಣಿಕೆಯನ್ನ ನೀಡಿ ಗೌರವಿಸಿ. ಪುರುಷೋತ್ತಮ ಖಂಡಿಗ ತಾವೊಮ್ಮೆ ವೇದಿಕೆ ಹತ್ರ ಬನ್ನಿ. ಶ್ರೀ ಪ್ರವೀಣ್ ಕುಂಟ್ಯಾನ ಇವರಿಗೆ ಸ್ಮರಣಿಕೆ ಮತ್ತು ಪುಷ್ಪ. ಅವರು ಕಾರ್ಯಕ್ರಮದ ಆಯೋಜಕರಾದರೂ ಕೂಡ ಈ ಹೊತ್ತು ಸಭಾ ಕಾರ್ಯಕ್ರಮದ ಮರ್ಯಾದೆಗಾಗಿ ನಮ್ಮ ಅತಿಥಿಗಳು ಹೌದು
ಅವರಿಗೆ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಿ ವಿಶ್ವನಾಥ ಖಂಡಿಗ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಮೋಹನ್ ಕೆಪಿ ಇವರಿಗೆ ಪುಷ್ಪ ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಗೌರವದಿಂದ ಸ್ವಾಗತಿಸಿ. ಹರೀಶ್ ತಾವು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ರಾಜೇಶ್ ಖಂಡಿಗ ಇವರನ್ನ ಪುಷ್ಪ ನೀಡುವುದರ ಮೂಲಕ ಸಭಾ ಮರ್ಯಾದೆಗಾಗಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹೇಮಂತ್ ದೇವಸ್ಯ ತಾವು ಒಮ್ಮೆ ವೇದಿಕೆಗೆ ಬನ್ನಿ. ನಾಗೇಶ್ ಖಂಡಿಗ ಇವರಿಗೆ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಿ. ಶ್ರೀ ಜಗದೀಶ್ ಖಂಡಿಗ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬೆಳಿಯಪ್ಪ ದೇವಸ್ಯ ಇವರಿಗೆ ಪುಷ್ಪ ಮತ್ತು ಸವಿ ನೆನಪಿನ ಕಿರು ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಗಣ್ಯ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನ ನೀಡುತ್ತಾ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಹಾಗೂ ಕಾನೇೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಗಳು ಹೌದು. ಪಂಚಾಯತ್ನ ವಿವಿಧ ಅಭಿವೃದ್ಧಿಯಲ್ಲಿ ತನ್ನದೇ ಕೊಡುಗೆಯನ್ನ, ತನ್ನದೇ ಯೋಚನೆಯ ಮೂಲಕ ಯೋಜನೆಯನ್ನ ಹಮ್ಮಿಕೊಂಡವರು ವಿಶ್ವನಾಥ್ ಕೊಪ್ಪ ಇವರು. ಗೌರವಾನ್ವಿತರೆ, ಈ ಕಾರ್ಯಕ್ರಮಕ್ಕೆ ತಮ್ಮ ಮಾತುಗಳ ಮೂಲಕ ಶುಭ ಹಾರೈಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕ್ಷೇತ್ರದ ದಿವ್ಯದೇವರನ್ನು ನೆನೆಸುತ್ತಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರೇ ಹಾಗೂ ಈ ಸಂಘದ ಅಧ್ಯಕ್ಷರೇ, ಸದಸ್ಯರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಇವತ್ತು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ರಿಜಿಸ್ಟ್ರಾರ್ ದೈಪಿಲ ಮತ್ತು ತಾಲೂಕು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಪುತ್ತೂರು ಇದರ ಸಹಕಾರದೊಂದಿಗೆ ಮಹಾ ಹಗ್ಗಜಗ್ಗಾಟ ಕ್ರೀಡೆ ಆಯೋಜಿಸಲಾಗಿದೆ. ಕ್ರೀಡೆ ಎಂಬುದು ಒಂದು ಕಲೆ. ಕ್ರೀಡೆಯಿಂದ ಮನುಷ್ಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಕ್ರೀಡೆಯು ಮಹತ್ವದು. ಕ್ರೀಡೆಯಲ್ಲಿ ಜಾತಿ ಧರ್ಮವಿಲ್ಲದೆ ಒಟ್ಟಾಗಿ ಬೆರೆತು ಸಮಾಜದಲ್ಲಿ ಸಾಮರಸ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದೈಪಿಲ ಕ್ರೀಡಾ ಸೇವಾ ಸಂಘವು ಕಷ್ಟದಲ್ಲಿ ಇರುವವರಿಗೆ ತುಂಬ ಸಹಕಾರವನ್ನು ನೀಡುತ್ತಾ ಬಂದಿರುತ್ತದೆ. ನಮ್ಮ ಊರಿನ ಬಡವರಿಗೂ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಧನ ಸಹಾಯವನ್ನು ನೀಡುತ್ತಾ ಬಂದಿರುತ್ತಾರೆ. ಈ ಸಂಘವು ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ವಂದನೆಗಳು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಮತ್ತು ಗ್ರಾಮ ಪಂಚಾಯತ್ ಕಾನೇರಿದರ ಅಧ್ಯಕ್ಷರು ಆದಂತಹ ವಿಶ್ವನಾಥ್ ಕೊಪ್ಪ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಕಡಬ ಆರಕ್ಷಕ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಅಭಿನಂದನ್ ಎಂಎಸ್ ಗಣ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಮತ್ತೆ ಸೇರಿಕೊಳ್ತೇನೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಆದರೆ ಕಡಬ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಇಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲರಂತಹ ಸೀತಾರಾಮ್ ಕೇವಳ ಮತ್ತು ಶ್ರೀಮತಿ ಅವರು. ಅವರಿಗೂ ಕೂಡ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಈ ಸಮಯದಲ್ಲಿ ಎಲ್ಲರೂ ಕೂಡ ಸರಕಾರಿ ಉದ್ಯೋಗಕ್ಕಾಗಿ ಹಾತೊರೆಯುವಂತಹ ಸಂದರ್ಭದಲ್ಲಿ ಸರಕಾರಿ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡಿ ಉದ್ಯಮ ಕ್ಷೇತ್ರವನ್ನ ಆಯ್ದುಕೊಂಡು ಅದರಲ್ಲಿ ಬೆಳವಣಿಗೆಯನ್ನ ತನ್ನ ಶ್ರಮದಿಂದಲೇ ಸಾಧಿಸಿ ಎಲ್ಲರಿಗೂ ಮಾದರಿಯಾದ ಗಣ್ಯ ಅತಿಥಿಗಳು ಈ ವೇದಿಕೆಯಲ್ಲಿದ್ದಾರೆ. ಅವರು ಮತ್ಯಾರೂ ಅಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಧರ್ನಪ್ಪಗೌಡ ಅಂಬುಲ ಅವರು. ಈ ಹೊತ್ತು ಗಣ್ಯ ಅತಿಥಿಯಲ್ಲಿ ಅವರಿರೋದು ಎಲ್ಲರಿಗೂ ಕೂಡ ಮಾದರಿ ಅಂತ ನಾವು ಭಾವಿಸ್ತೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನೀತ ಕಾರ್ಯಕ್ರಮಟು ವೇದಿಕೆಡಿತ್ತಿನಂಚಿನ ಮಾಂತ ಗಣ್ಯರೆ ಅಂಚನೆ ವೇದಿಕೆದ ಮುಂಭಾಗಡಿತ್ತಿನಂಚಿನ ಇನ್ನ ಮಾಂತ ಆತ್ಮೀಯ ಬಂಧುಲೆ ಇನಿ ವೇದಿಕೆಟ್ ಉಂತದ್ದು ಪಾತೇರಿರ ಮಲ್ಲ ಅನುಭವಿಜ್ಜಿ ಅಂಡ ವೇದಿಕೆಟ್ ಪಾತೇರಿನ ಮುಲ್ಪ ಒಂಜಾರೆ ತಿಂಗಳು ಈ ಕ್ರೀಡಾ ಸಮಿತಿದಾಗಲು ಬಂಗಮರ್ಪಣೆ ಪ್ರತಿದಿನ ರೋಡ್ ಪೋನಾಗ ತಗೊಂಡಿಪ್ಪ ಆಗಲು ಮುರಾಣಿ ತಿಂಜಿ ಒಂಜಾರೆ ತಿಂಗಳು ಇಂಚ ಬಂಗ ಬತ್ತಿನಿಡ್ತಾತ್ ಇನ್ನು ನಂಗೆ ವೇದಿಕೆಟ್ ಪಾತೇರು ನಂಚಿನ ಅವಕಾಶ ತಿಕ್ಕೊಂಡು ಅಂಚ ಮಾತ ಕ್ರೀಡಾ ಸಮಿತಿಯಾಗಲಿ ಪ್ರಥಮವತ್ತೇನು ಅಭಿನಂದನೆ ಸಲ್ಲಿಸೋದಿಲ್ಲ. ಒவ்வೊಂದೊಂದು ಕಾರ್ಯಕ್ರಮ ಎಡ್ಡೆ ರೀತಿ ನಡಪೊಡ್ದಂಡ ಮಾತೇರ್ನ ಸಹಕಾರ ಬೋಡಪ್ಪನು ಏರ್ಲ ಮಲ್ಲೆತ್ತು ಏರ್ಲ ಎಲ್ಲೆತ್ತು ಮಾತೇರ್ಲ ಸಮಾನ ಇರಪಣವು ಅವು ಕ್ರೀಡೆ
ಐಟ್ ಮಾತೆಲ್ಲ ಒಟ್ಟು ಸೇರಿದು ನಡಪಪ್ಪನ ಕ್ರೀಡೆ ಇನಿ ಸನ್ಮುಖ ಸ್ಪೋರ್ಟ್ಸ್ ಕ್ಲಬ್ ನಾಲ್ಕಂಬ ಅಂಜನೆ ದೈಪಿಲಾಟ್ ಮಾತದಿ ಕಟ್ಲ ಈ ಊರುಟು ಚಾರ್ವಾಕ ಗ್ರಾಮಟು ಗಾಲಿ ಬೆಟ್ಟುಡಾಡು ಅತನ ಮುದ್ದುವಾಡ ದುಂಬದ ದಿನ ಟಾವೊಂದಿತ್ತು ಮಾತ ಕಡೆಟ್ಲ ಆವೊಂದುಂಡು ಮಾಂತೇರ್ನ ಸಹಕಾರ ತಾಪನು ಒರಿ 2 ಜನರು ತಾಪನಂಚಿನ ಕಾರ್ಯಕ್ರಮ ಇಂಥ ದಿನಟ್ಟು ನಮ್ಮ ಪೂರ ಈ ಊರದಾಗಲು ಅಂಡ ಈ ಊರಿಗೂ ಒಂದು ವ್ಯಕ್ತಿ ಪ್ರದೀಪ್ ಆರ್ ಗೌಡ ಅರುವ ಗೊತ್ತಿದ್ದಾರೆ ಏಪ ಕಾರದ ಇತ್ತೇರ ಆಣಿದ ಬುಕ್ಕ ನಡಪನಂಚಿನ ವೇಗ ಅವು ಏತು ವೇಗೋಟ ಪೋದಿತ್ತನ ಜಯರಾಮ ಗೌಡರ ನೇತೃತ್ವಟು ಎಡ್ಲ 2 ಪಾಲು ಜಾಸ್ತಿ ಪೋಂದುಂಡು ಅವು ಎಂಕಲೆ ಮಾಂತೇರಿಗಳ ಬಾರಿ ಖುಷಿ ಆವೊಂದುಂಡು ಇನಿ ಐಕ ಪ್ರದೀಪ್ ಆರ್ ಗೌಡರ ನೇತೃತ್ವಡು ಈ ಊರುಡು ಕಾರ್ಯಕ್ರಮಗಳು ಅವು ನಡತಲ್ಲ ಅವು ಫೈಲ ಒಂದಿಜ್ಜಿ ಇನಿ ಅನಿವಾರ್ಯ ಕಾರಣ ತಾತಾರು ಬತ್ತಿಜ್ಜೇರು ಅಂಡ ಆರೇನು ನೆನಪು ಅಲ್ಪ ನಮ್ಮ ಧರ್ಮ ಇನಿ ಮಾಂತೇರೇನ ಈ ಜೋಕ್ಲೇನು ಮಲ್ಲಗ್ಲೇನು ಬಡವೇರೇನು ಮಾಂತೇರೇನ ಸಮಾನವತ್ತು ತೂಪನಂಚಿನ ಏಕೈಕ ವ್ಯಕ್ತಿ ನಮ್ಮ ಊರ್ತ ಗುತ್ತದ ಮುಖ್ಯಸ್ಥರು ಆರಿಗೆ ನಿಖಿಲ ಮಾಂತೇರನ ಪರವತೇನು ಪ್ರಪ್ರಥಮವಂತ ಅಭಿನಂದನೆ ಸಲ್ಲಿಸೊಂದಿಲ್ಲ ಈ ಊರುಡು ಅನೇಕ ಎಡ್ಡೆಡ್ಡೆ ಕಾರ್ಯಗಳೆತ್ತಿನ ಪ್ರವೀಣನ ನೇತೃತ್ವದ ತಿಪ್ಪಡು ಅತನ ಅನೇಕ ಜನಕುಲ ನೇತೃತ್ವದ ಅಂದ್ಲ ಐಕ್ ಮಾರ್ಗದರ್ಶಕರು ದುಂಬದ ದಿನಟ್ಟು ಜಯರಾಮ ಗೌಡ್ರು ಇತ್ತೇರು ಇನ್ನಿತ್ತೆ ಪ್ರದೀಪ್ ಆರ್ ಗೌಡ್ರು ಲೇರು ಅಂಚನೆ ನಮ್ಮ ಇಂಕಲ ಮಾತೇರ್ಲ ಇತ್ತೆ ವಿಜಯನ್ಯಾಡು ಇಕಡೆ ಪಂಡಿತೇರು ಮಾತೇರ್ಲ ಪ್ರೀತಿಸಪನಂಚಿನ ವ್ಯಕ್ತಿ ನಮ್ಮ ಮಾತೇರ್ಲ ವಿನಂತಿ ಮಾತುದುಲ್ಲೇನು ಒಂಜಿ ಇನ್ನಿತ್ತ ದಿನಟ್ಟು ದೈಪ್ಲಾಟ್ ನಮ್ಮಟ ಏನಡ್ತ್ರ ಒಂಜಿ ತಪ್ಪಿಪ್ಪು ಪ್ರವೀಣ ನಡ್ತಿಪ್ಪು ಬುಕ್ಕರಾಡ್ತ ಒಂಜಿ ತಪ್ಪಿಪ್ಪು ನಾನು ಒಂಜಿ ತಪ್ಪಿಪ್ಪು ಆ ತಪ್ಪಲೆ ನಮ್ಮ ಮಾತ ಬುಡೋಡು ತಪ್ಪಲೇನು ಬಿಡುದು ನಮ್ಮ ಪೂರ ಒಗ್ಗಟ್ಟಾತು ಒಂಜಾತು ಪೋಣಾಗ ದೈಪ್ಲ ಕ್ರೀಡೆಗಳ ಪೊರ್ಲಾಪುಂಡು ಸನ್ಮುಖ ಸ್ಪೋರ್ಟ್ಸ್ ಕ್ಲಬ್ ನಾಲ್ಕಂಬಲಾಪುಂಡು ನಮ್ಮ ಬೇಜಾರನ್ನು ದೂರದ ಇಡ್ತು ತಪ್ಪಲೇನು ತಿದ್ದಿತು ಒಗ್ಗಟ್ಟಾತು ಪೋಣಾಗ ಪೊರ್ಲು ನಡಪುಂಡು ಐಕೆ ದೈಪಿಲ ಶಕ್ತಿಲ ಉಳ್ಳಾಲ್ತಿ ಅಪ್ಪೆಲ ನಂಬುನಂಚಿನ ಮಾತ ಶಕ್ತಿಲ ದುಂಬದ ದಿನಟ್ಟು ದೇಡ್ತಿಲ ಪೊರ್ಲು ನಡಪುನ ಅನುಗ್ರಹವನ್ನು ಕೊರಡಂದ ಅಪ್ಪೆಡ ಪ್ರಾರ್ಥನೆ ಮಾಡ್ತಂತು ಇನ್ನ 2 ಪಾತೆರಗು ವಿರಾಮ ಕೊರಪೆ ಸೊಲಮೇಲು ಶ್ರೀ ಧರ್ಣಪ್ಪ ಗೌಡ ಅಂಬಲ ಮೇರೆಗೆ ನಾವು ಮಾತೆರ್ಲ ಸಹೋದರತೆ ಕ್ರೀಡೆ ಅವಾರ್ಡ್ ಧಾರ್ಮಿಕ ಕಾರ್ಯಕ್ರಮದ ಅವಾರ್ಡ್ ಪಾಲ್ಗೊಳ್ಳೋಡು ಪನ್ಪನ ಪ್ರೀತಿತ ಆಶಯವನ್ನು ವ್ಯಕ್ತಪಡಿಸಿದರೆ ಇವರಿಗೆ ಧನ್ಯವಾದವನ್ನು ಸಲ್ಲಿಸವಂದಿಲ್ಲ. ದೈಪಿಲಕ್ಕೂ ಮುರುಡೇಶ್ವರಕ್ಕೂ ಒಂದು ರೀತಿಯ ಸಹೋದರತೆಯ ಸಂಬಂಧ ಬೆಳೆದಿದೆ. ಮುರುಡೇಶ್ವರದ ಜಲವಿದ್ಯೆ ಬೋಟಿನ ಉದ್ಯಮಿಗಳು ಶಂಭುನಾರಾಯಣ ಕಾರ್ವಿ ಇವರು ಮಧ್ಯಾಹ್ನವೇ ಕುಟುಂಬ ಸಮೇತರಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೈಪಿಲ ಶಿರಾಡಿ ದೈವದ ಸಭಾ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಸದಾ ಪಾಲ್ಗೊಳ್ಳುತ್ತಿರುವಂತಹ ಅವರ ಆ ಒಂದು ಧಾರ್ಮಿಕತೆಯ ನಂಬಿಕೆ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರನ್ನ ಬೆಸೆದಿದೆ. ತಮ್ಮ ಮಾತುಗಳು ಕೂಡ ಈ ಸಭಾ ವೇದಿಕೆಗೆ ಬೇಕು ಅನ್ನುವ ಆಶಯದೊಂದಿಗೆ ವೇದಿಕೆ ನಿಮ್ಮ ಮಾತುಗಳಿಗಾಗಿ. ಪ್ರಥಮವಾಗಿ ನಮ್ಮ ಜನ್ಮದಾತರನ್ನು ನೆನೆದು ಗುರುವಿಗೆ ವಂದಿಸಿ ದೈಪಿಲ ಸ್ವಾಮಿಗೆ ಶರಣಾಗಿ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಗಳಿಸುವ ಒಂದು ಸಮಯ ನನಗೆ ಒದಗಿಸಿಕೊಟ್ಟಂಥ ನಮ್ಮ KP ಮೋಹನ್ ಅವರು. ಯಾಕಂದರೆ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಜೀವನ ಮಾಡುವ ಸಮಯದಲ್ಲಿ ನಮಗೆ ಒಂದು ಆತ್ಮೀಯತೆಯನ್ನು ಬೆಳೆಸಿ ವಿಶ್ವಾಸದಿಂದ ನಮ್ಮನ್ನು ಇಲ್ಲಿ ತನಕ ಕರೆದು ತಂದು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಬೇಕಂತ ಕೊಟ್ಟಂಥ ಮೋಹನ್ರಿಗೂ, ಅಲ್ಲದೆ ದೈಪಿಲ ಕ್ರೀಡಾ ಸೇವಾ ಸಂಘ ಇವರು ಕೂಡ ನಮ್ಮ ಮೇಲೆ ಬಹಳ ಒಂದು ಅಭಿಮಾನ. ಅಂದರೆ ಅಂಕಲ್ ಅಂದರೆ ಅದು ಬಹಳ ವಿಸ್ಮಯ, ಒಂದು ಹಿರಿಯ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಸ್ಥಳೀಯ ಹಿರಿಯವರು ದೇವರಲ್ಲಿ ಒಂದು ನಮಗೆ ಪ್ರಾರ್ಥನೆ ಮಾಡಿ, ಕಷ್ಟಕಾಲದಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಮಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರ ಹೆಸರು ಮಾತ್ರ ನನಗೆ ಸಾಮಾನ್ಯ ಹೇಳಬಲ್ಲೆ, ನಮ್ಮ ಪ್ರವೀಣನವರು ಭಾಳ ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದರೆ, ಒಂದು ದೈವಿಕ ಪ್ರೇರಣೆ, ಎರಡನೇ ನಮ್ಮ ಆತ್ಮೀಯತೆ, ನಮ್ಮ ವಿಶ್ವಾಸ, ನಂಬಿಕೆ. ಯಾಕಂದರೆ ಇಡೀ ಜಗತ್ತೇ ಇವತ್ತು ಇದ್ದದ್ದು ನಂಬಿಕೆ ಮೇಲೆ. ನಂಬಿಕೆ ಒಂದಿಲ್ಲದಿದ್ದರೆ ನಾವು ಎಲ್ಲೋ ನೀವು ಎಲ್ಲೋ ಸಾಧ್ಯ ಇಲ್ಲ. ಆ ನಂಬಿಕೆಯೇ ವಿಶ್ವಾಸದ ಒಂದು ಮೂಲಭೂತವಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ನಿಂತು ಎರಡು ಮಾತಾಡುವಂಥ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ದೇವರಿಗೂ ಶರಣಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಭಾ ವೇದಿಕೆಯ ಅತ್ಯಂತ ಹಿರಿಯ ಅತಿಥಿಗಳು
ಅಪರೂಪದ ಅತಿಥಿಗಳು ದೂರದ ಮುರುಡೇಶ್ವರದಿಂದ ಕುಟುಂಬ ಸಮೇತರಾಗಿ ಬಂದು ತಮ್ಮದೇ ಮನದ ಮಾತುಗಳನ್ನು ಈ ಸಭಾ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಶ್ರೀ ಶಂಭುನಾರಾಯಣ ಕಾರ್ವಿ ಇವರು ಗೌರವಾನ್ವಿತರೆ. ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ ತಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರಂತಹ ಗಣೇಶ್ ಉದನಡಕ ಅವರು ಕೂಡ ಇದ್ದಾರೆ. 100% ಸಾಲ ವಸೂಲಾತಿ ಹಾಗೂ ಇಲ್ಲಿರುವಂತಹ ಎಲ್ಲ ರೈತರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ಬೆಸೆಯುವಂತಹ ಸಿಬ್ಬಂದಿ ವರ್ಗ ಇರುವಂತಹ ಕಾನ್ಯೂರು ಸಹಕಾರದ ಸಂಘದ ಅಧ್ಯಕ್ಷರು ಈ ವೇದಿಕೆಯಲ್ಲಿ ಇದ್ದರೂ ಕೂಡ ನಾನು ಅನಿವಾರ್ಯ ಕಾರಣದಿಂದ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಕೂತಲ್ಲೇ ಅವರು ಶುಭ ಹಾರೈಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೇರಿರುವಂತಹ ಬಂಧುಗಳೇ, ದೇವರು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಇದ್ದಾನೆ ಹೇಗೋ ಹಾಗೆ ಪ್ರತಿಯೊಬ್ಬ ಮಾನವೀಯತೆಯನ್ನ ಮೆಡೆಯುವಂತಹ ಮನುಷ್ಯನ ಹೃದಯದಲ್ಲಿ ಕೂಡ ದೇವರಿದ್ದಾನೆ ಅಂತ ತೋರಿಸಿಕೊಟ್ಟಂತಹ ಇಬ್ಬರು ಸಮಾಜ ಸೇವಕರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ಅನಿವಾರ್ಯ ಕಾರಣದಿಂದ ಅವರು ಮಧ್ಯಾಹ್ನವೇ ಬಂದು ಹೋಗಿದ್ದಾರೆ. ಶ್ರೀ ರವಿ ಕಟಪಾಡಿ ಉಡುಪಿ ಇವರು. ಶ್ರೀ ಈಶ್ವರ ಮಲ್ಪೆ ಉಡುಪಿ ಅವರು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಆದರೆ ರವಿ ಕಟಪಾಡಿ ಸುಮಾರು ಮಧ್ಯಾಹ್ನದ ಹೊತ್ತು ಬಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿ ತನ್ನ ಮನದ ಮಾತುಗಳನ್ನ ಹಂಚಿಕೊಂಡು ಅವರು ಹೋಗಿದ್ದಾರೆ. ಇದನ್ನು ನಾವೀಗ ಪ್ರದರ್ಶನ ಪರದೆಯಲ್ಲಿ ಪ್ರದರ್ಶಿಸ್ತಾ ಇದ್ದೇವೆ. ವೀಕ್ಷಣೆ ಮಾಡಬೇಕು. ಸಮಾಜ ಸೇವಕನ ಮಾತುಗಳನ್ನ ನಮ್ಮ ಜೀವನ ನಮ್ಮ ಎಂಚಾಯ್ ಪೋವಂಡ ನಮ್ಮ ಏರು ಮಿತ್ತಿ ಪೋರ್ ನಮ್ಮ ಮಗಳ ಬಗ್ಗೆನೇ ಯೋಚನೆ ಮಲ್ತೊಂದು ಬರ್ಪ ನಮ್ಮ ತಿರ್ತಿ ಇರ್ಲಿ ನಮ್ಮ ಮಕ್ಳೇನು ತೂಪಿನ್ಲಜ್ಜಿ ನಮ್ಮ ಅರ್ಧ ಲೈಫ್ ಹಾಳಾಪಿನೇ ಮಿತ್ತದಾಗಲಿ ಅಂತೂದು. ಯಾಕೆ ನಮ್ಮೇರೊಂಜಿ ಪಾತ್ರ ಬಂದತ್ತೇರು ನೀನಾಡು ತಿರ್ತಿ ಇರಲಿಯರು ಮಗ ಆಗಲಿ ಅಂತ ಉಳಿ ಲೈಫ್ ಹೊಡ್ ಮಸ್ತ್ ಮಿತ್ತು ಬರ್ಪ ಅಂತ ಎಂಕಲ್ನ ಜೀವನ ಹತ್ರ ಒಂಜಿ ಟೈಮ್ ಎಂಚತ್ತನ ಬಂಡ ಎನ್ನ ಪಪ್ಪಮ್ಮ ಕೆಲಸ ಮಲ್ತದು ಅರೀಪ ಸತ್ತು ಬೈತಿ ಬೊಕ್ಕ ಬೈಯಾಡ್ ಬೊಕ್ಕ ಎಂಕೆಲಿ ಒಣಸ್ ಅಂಚಿನ ಜೀವನ ಎಂಕಲ್ನ ಎರನೇರ್ನ ಕುಂಟಂಗಿ ಬರ್ದು ಎಂಕಲ್ ಶಾಲೆ ಬೂತಿನಾಗಲು ಆಡೆ ಒಂದಿನ ಯಾನ್ ಎಂಚತ್ತೆ ಬಂಡ ಒಂಜಿ ಟೈಮ್ ಹತ್ತನು ಒಂಜಿಲ್ಲದಾರು ಒಣಸ್ ಮಲ್ತದು ಪಿದೆ ದಕ್ಕಿ ಬಕ್ಕಾರು ಬಾಕಿಲ್ ಪಾಡ್ದು ಪೋಯ್ ಬಕ್ಕ ಅನ್ ಪೆಜಿದಿ ಅಂತೆ ಅಂಚತ್ತನೆ ಎಂಕಲ್ನ ಜೀವನ ಆಂಡಲ ಎಂಕೆಲಿಗೆ ಸುರು ಕಲ್ಪದಿನ ಬಣ್ಣ ಎಂಕಲ್ ಅಪ್ಪ ಎಮ್ಮೆ ಸಂಸ್ಕಾರ ಆ ಸಂಸ್ಕಾರ ಅಮ್ಮೆಡೊಂಜಿ ಪಾತ್ರೆ ಕೇಂಡ ದಯಗೆ ನಮಗೆ ಈತ ಕಷ್ಟ ಬಂಡದು ಅಪಗಾರ ಬಂಡೇರು ನಮ್ಮನ್ನು ದೇವರು ಪರೀಕ್ಷೆ ಮಲ್ಪೇರು ಮಗ ಆ ಪರೀಕ್ಷೆ ಪಾಸ್ ಆಯನ್ನಾಡ ನಿಕ್ಕು ದುಂಬುಕು ಬಂಗಾರದ ನುಪ್ಪು ಬಂಡದು ಇನಿಕ್ ಎನ್ನ ಅಮ್ಮೆ ಪಂತಿನ ಪ್ರಕಾರ ನಿಂಗೆ ಬಂಗಾರದ ನುಪ್ಪು ಒಕ್ಕೊಂಜಿದಾದ ವಿಷಯ ಬಂಡ ಸುರುಕಾದು ಅಪ್ಪೆಮ್ಮ ಗೊಂಜಿ ಪಾತ್ರೆ ಬಂಡ ಜೋಕಲಿಗೆ ಸಂಸ್ಕಾರ ಕಲ್ಪಲೆ ಜೋಕಲಿ ಸಂಸ್ಕಾರ ಕಲ್ಪ ಇರಂದಂಡ ಖಂಡಿತ ಒಂಜಿ ದಿನ ಆ ಜೋಕುಲು ನಿಗಲ್ನ ಪುದರ್ ಮಸ್ತ್ ಮಿತ್ತುಕೊನ ತೀಪೇರು ಇತ್ತ ಜೋಕ್ಲೆಗ್ ದಾದ ಬಂಡ ಇಲ್ಲಡುಪುನು ಒಂಜೊಂಜಿ ಬಾಲೆ ಎಂಕಲ್ಲಡು ಎಂಕಲ್ 6 ಜನ ಜೋಕುಲುತ್ತ ಇತ್ತೆ ಇಲ್ಲಡು ಒಂಜಿ ಬಾಲೆ ತಿನ್ನವೇನೆ ಜನಕ್ಲೆ ತೂವೇರ ಅಬ್ಜಿ ದಯ ಬಂಡ ಅಗಲೆ ಕತ್ತಲ ಬಕ್ಕ ಜೋಕುಲೆನ ಗೈಟ್ ಮೊಬೈಲ್ ಕೊರಿಯರು ಅಕಲ್ ಪೋದು ಸೀರಿಯಲ್ ಎದುರು ಗುಲ್ಲಿಯರು ಇತ್ತೆ ಪಿದಯ ಭವನ ಪೊಡಿഞ്ഞೋಲ್ ಪೆಡುವಾಡಿ ಇಡಲ್ಲ ಮಲ್ಲೆಜ್ಜಿ ಅಂಕ್ ದಯ ಬಂಡ ಇಲ್ಲಡು ಅಟ್ಟಿಲಾಜಿ ಇಡಲ್ಲ ಮಲ್ಲೆಜ್ಜಿ ಜನಕುಲ್ಲೆಗೆ ದಯ ಬಂಡ ಆ ಟೈಮ್ ಒಂಜೊಂಜಿ ಸೀರಿಯಲ್ ಉಂಡು ಅವು ತೂವಡಿ ಐಕೋಸ್ಕರ ಜೋಕ್ಲೆ ಬನ್ಪೆ ಜೋಕ್ಲೆ ಮೊಬೈಲ್ ಕೊರ್ಜಿ ಇತ್ತೆ ಪುಟಿನೆಯ ಬಾಲೆ ಒಣಸು ಯಾಪ ಮಲ್ಪೆರಿಕುಲ್ನ ಅಪಗ ಆ ಬಾಲೆದ ಕೈಕು ಮೊಬೈಲ್ ಕೊರ್ಪೇರು ಮೊಬೈಲ್ ಇಜ್ಜಿರ ಜೋಕುಲು ಉನ್ಪಿನೆಜ್ಜಿ ಪನ್ಪೇರು ಎಂಕಲ ಬಾಲೆ ಮೊಬೈಲ್ ಕೊರ್ಜಿ ಒಣಸ್ ಮಲ್ಪುಜಿ ಬಂದು ಐಕೋಸ್ಕರ ಆಯ್ನಾತ್ ಜೋಕ್ಲೆ ಹಿಡ್ದು ಮೊಬೈಲ್ ದೂರ ಮಲ್ಪಲೆ ಜೋಕ್ಲೆ ಸಂಸ್ಕಾರ ಕಲ್ಪಲೆ ಪಕ್ಕ ರಡ್ನೆದಾದ ಬಂಡ ಜವನೇರಿಗೆ ಏನ್ ಪನ್ಪಿನಿ ಅಪ್ಪೆಮ್ಮೆ ಮಸ್ತ್ ಕಷ್ಟೋಡ್ ಸಾಂಕ್ವೇರು ಎಂಗೆಲೆಲ್ಲ ಎಂಕಲ ಅಪ್ಪೆಮ್ಮೆ ಮಸ್ತ್ ಕಷ್ಟೋಡ್ ಸಾಂಕದೇರು ಎಡ್ಡೆ ಏತ್ ಅಕ್ಕಲಿಗೆ ಏತ್ ಕಷ್ಟ ಅಂಡಲ್ಲ ಎನ್ನ ಮಗೆ ಒಂಜಿ ಎಡ್ಡೆ ಅವಡು ಎನ್ನ ಮಗೆ ಒಂಜಿ ಉನ್ನತ ಸ್ಥಾನ ಒಂಜಿ ಉದ್ಯೋಗ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಶರಣ್ ಉರುಬೈಲವರೇ, ಅದೇ ರೀತಿ ಮುಖ್ಯ ಅತಿಥಿಯಾಗಿ ಈ ಸಭಾವೇದಿಕೆಯಲ್ಲಿ ಈಗಾಗಲೇ ಇಲ್ಲಿಯ ಈ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಮತ್ತು ಈ ಗ್ರಾಮಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿರುವಂತಹ ಹಿರಿಯರನ್ನು ನೆನೆದಿರುವಂತಹ ಶ್ರೀಯುತ ಶ್ರೀ ವಿಜಯಕುಮಾರ್ ಸೊರಕೆ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ಸನ್ಮಿತ್ರರು, CA ಬ್ಯಾಂಕ್ ಅಧ್ಯಕ್ಷರು, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವಂತಹ ಶ್ರೀ ಗಣೇಶ್ ಉದನಡ್ಕ ಅವರೇ, ಮತ್ತು ದೂರದ ಊರಿಂದ ನಾನು ಸಹ ಅವರೊಟ್ಟಿಗೆ ಹೋಗಿದ್ದೆ. ಅವರ ಬೋಟ್ನಲ್ಲಿ ಒಂದು ಐಲ್ಯಾಂಡ್ಗೆ ಒಂದು ಪ್ರವಾಸ ಮಾಡುವಂತಹ ಅನುಭವವನ್ನು ಮತ್ತು ಉತ್ತಮ ಆತಿಥ್ಯವನ್ನು ನಮಗೆ ನೀಡಿರುವಂತಹ ಶ್ರೀ ಶಂಭುನಾರಾಯಣ ಕಾರ್ವಿಯವರೇ, ಅದೇ ರೀತಿ ಇನ್ನೋರ್ವ ಮಿತ್ರರು
ನನ್ನ ಆತ್ಮೀಯರು ಆದಂತಹ ಶ್ರೀ ಧರ್ಮಪ್ಪಗೌಡ ಅವರೇ, ಅದೇ ರೀತಿ ಈ ಪಂಚಾಯತ್ನ ಅಧ್ಯಕ್ಷರು ಮತ್ತು ಈ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಶ್ರೀ ವಿಶ್ವನಾಥ್ ಕೊಪ್ಪ ಅವರೇ, ಅದೇ ರೀತಿ ಮೋಹನ್ ಅವರೇ, ಮತ್ತು ಈ ಕ್ರೀಡಾ ಸಂಘದ ಅಧ್ಯಕ್ಷರಾದಂಥ ರಾಜೇಶ್ ಖಂಡಿಗ ಅವರೇ, ಪ್ರಧಾನ ಕಾರ್ಯದರ್ಶಿ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ಈ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘಕ್ಕೆ ಮಾರ್ಗದರ್ಶನ ಮತ್ತು ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಮಿತ್ರರು, ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ದೇಶಕರು ಹಾಗೂ ನಮ್ಮ ಪ್ರೇರಣಾ ಇದರ ಆಡಳಿತ ನಿರ್ದೇಶಕರು ಆದಂಥ ಮಿತ್ರರು ಶ್ರೀ ಪ್ರವೀಣ್ ಕುಂಟ್ಯಾನ್ ಅವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಟ್ರಸ್ಟ್ನ ಮಾರ್ಗದರ್ಶಕರು ಹಾಗೂ ನಿರ್ದೇಶಕರು ಆದಂಥ ಸೀತಾರಾಮ್ ಕೇವಲ ಸರ್ ಅವರೇ, ಹಾಗೂ ನಮ್ಮ ಟ್ರಸ್ಟಿನ ಇತರ ಎಲ್ಲ ಸದಸ್ಯರೇ ಮತ್ತು ಸೇರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಕ್ರೀಡಾಪಟುಗಳೇ ಮತ್ತು ಎಲ್ಲ ಊರಿನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದೇ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ಒಂದು ಅಧ್ಯಕ್ಷರ ನೆಲೆಯಲ್ಲಿ. ಯಾಕಂತ ಹೇಳಿದರೆ, ಇಲ್ಲದಿದ್ದರೆ ನಮ್ಮಂಥ ಒಂದು ಉದ್ಯಮಿಗಳಾಗಲಿ ಯಾವುದೇ ಒಂದು ಇದಕ್ಕೆ ಯಾರನ್ನಾದರೂ ಒಂದು ಅತಿಥಿಗಳನ್ನಾಗಿ ಕರೆಯುವಂಥ ಸಂಪ್ರದಾಯ ಸ್ವಲ್ಪ ಕಡಿಮೆ. ಆದ ಕಾರಣ ನನಗೊಂದು ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನಮ್ಮ ಸಮಾನ ಮನಸ್ಕ ಸಂಘಟನೆ ಅಂತ ಹೇಳ್ಬೋದು, ಶ್ರೀ ಕ್ಷೇತ್ರ ದೈಪಿಲದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಯವರು ಮತ್ತು ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾ ಸಂಘದ ಬಗ್ಗೆ ಈಗಾಗಲೇ ಪ್ರವೀಣ್ ಕುಂಟ್ಯಾನ್ ಅವರು ಮಾತಾಡಿದ್ದಾರೆ. ಮತ್ತು ಆಗ ತಾನೇ ಮಧ್ಯಾಹ್ನ ನಮಗೊಂದು ಶ್ರೀ ರವಿ ಕಟಬಾಡಿ ಅಂತಹ ಒಂದು ಸಾಧಕನನ್ನು ಸನ್ಮಾನಿಸುವಂತಹ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ರು. ಆವಾಗಲೇ ಮಾತಾಡ್ತಾ ಪ್ರವೀಣ್ ಕುಂಟ್ಯಾನ್ ಅವರು ಹೇಳಿದರು, ನಮ್ಮ ಈ ಕಾರ್ಯಕ್ರಮ ಆರಂಭ ಆಗಬೇಕಿದ್ರೆ ನಾವಿಬ್ಬರನ್ನು ಖಂಡಿತ ನೆನೆಸ್ಕೊಳ್ಬೇಕು. ಇವತ್ತು ಶ್ರೀಯುತ UP ರಾಮಕೃಷ್ಣರು ಮತ್ತು ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಅವರನ್ನು ನಾನು ತುಂಬ ನೆನೆಸ್ಬೇಕು. ಯಾಕಂತ ಹೇಳಿದರೆ ಅವರು ಈ ಕವಿ ನುಡಿಯೊಂದಿದೆ, ಹೊಸ ಚಿಗುರು ಹಳೆಬೇರು ಕೂಡಿದರೆ ಮರಸೊಬಗು, ಅಂದರೆ ಯುವಕರು ಮತ್ತು ಅವರಿಗೆ ಮಾರ್ಗದರ್ಶನ ನೀಡುವಂಥ ಹಿರಿಯರು ಸೇರಿದರೆ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೋದು ಅಂತೇಳಿ ಶ್ರೀ ದೈಪಿಲ ಕ್ರೀಡಾ ಸಂಘದವರು ತೋರಿಸಿಕೊಟ್ಟಿದ್ದಾರೆ ಅಂತೇಳಿ ಪ್ರವೀಣನ್ ನಮಗೆ ಹೇಳಿದರು. ಅವರು ನೀವು ಕಾರ್ಯಕ್ರಮವನ್ನು ಆರಂಭಕ್ಕೆ ಅದೇನು ದುಡ್ಡು ಬೇಕಾದನ್ನು ನಾವು ಕೊಡ್ತೇವೆ, ನಾವಿದ್ದೇವೆ ನಿಮ್ಮೊಂದಿಗೆ ಅಂತ ಹೇಳಿದ ಕಾರಣ ನಾವಿವತ್ತು ಈ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಪ್ರವೀಣನ್ ಹೇಳಿದರು. ಅದಕ್ಕಾಗಿ ಅವರಿಗೂ ಮತ್ತು ಈ ಗ್ರಾಮದ ಇಂಥ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ಹಿರಿಯ ಕಿರಿಯ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘ ಶ್ರೀ ರವಿ ಕಟಬಾಡಿ ಅವರಂತಹ ಒಂದು ಸಾಧಕ, ಅಂದರೆ ಅವರು ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಅವನಿಗೆ ಯಾವುದೇ ಚೌಕಟ್ಟಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೂ ಅವಕಾಶ ಇದೆ ಅಂತೇಳಿ ತೋರಿಸಿಕೊಟ್ಟು ಎಷ್ಟೋ ಜನರಿಗೆ ತಮ್ಮ ವಿವಿಧ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ವೇಷಗಳನ್ನು ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಇಂಥ ಒಂದು ಸಮಾಜ ಕಾರ್ಯಕ್ಕೆ ಅರ್ಪಿಸಿದಂಥ ಒಂದು ಮಹಾನ್ ವ್ಯಕ್ತಿ ಅವರು. ನಾನು ಅಯೋಧ್ಯಕ್ಕೆ ತೆರಲಿಕ್ಕಿದೆ ಅಂತ ಒಂದು ಉದ್ದೇಶದಿಂದ ನನಗೊಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ರಾತ್ರಿ ಬರುವಂಥ ಕಾರ್ಯಕ್ರಮವನ್ನು ಮಧ್ಯಾಹ್ನವೇ ಮುಗಿಸ್ಕೊಡಿ ಅಂತ ಆಯೋಜಕರಲ್ಲಿ ವಿನಂತಿ ಮಾಡಿಕೊಂಡ ಕಾರಣ ಮಧ್ಯಾಹ್ನವೇ ಆ ಕಾರ್ಯಕ್ರಮವನ್ನು ನಮ್ಮ ಸಂಘದವರು ಅತ್ಯುತ್ತಮ ರೀತಿಯಲ್ಲಿ ಮುಗಿಸಿದ್ದಾರೆ. ಅದಕ್ಕಾಗಿ ಅಂಥವರನ್ನೊಂದು ಸನ್ಮಾನಿಸಿದಾಗಿ ನಾನು ಮತ್ತೊಮ್ಮೆ ಈ ಕ್ರೀಡಾ ಸಂಘಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಘಟನೆ ಒಂದು ದೇಶಭಕ್ತಿಯ ಸಂಘಟನೆ ಅಂತ ಹೇಳೋದಕ್ಕೆ ಯಾಕೆ ನಾನು ಇಷ್ಟಪಡ್ತಾನೆ ಅಂತ ಹೇಳಿದರೆ, ಈ ಕಾರ್ಯಕ್ರಮ ಆರಂಭಕ್ಕೆ
ಈ ಭಾರತ ಮಾತೆಯ ಒಂದು ಭಾವಚಿತ್ರಕ್ಕೆ ಒಂದು ಮಾಲಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಅದೇ ರೀತಿ ಈ ಟ್ರಸ್ಟ್ನಲ್ಲಿ ನಡೆಸಿರುವಂತಹ ಎಲ್ಲ ಸೇವಾ ಕಾರ್ಯಕ್ರಮಗಳು ನಮಗೂ ಪ್ರೇರಣೆಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಸುಮಾರು 1 ವರ್ಷದಿಂದ, ಅಂದರೆ ಪುತ್ತೂರಿನ ಮತ್ತು ಸುಳ್ಯ ಮತ್ತು ಬೆಳ್ತಂಗಡಿ ಮತ್ತು ಕಡಬ ತಾಲೂಕಿನ ವ್ಯಾಪ್ತಿಯಲ್ಲಿ ನಾವೀಗ ಕೆಲವೊಂದು, ಅಂದರೆ ಈ ಶಾಲಾ ಮಕ್ಕಳಿಗೆ PUC ನಂತರ ಮುಂದೇನು ಎಂಬ ಒಂದು ಜಿಜ್ಞಾಸೆ ನಾವೆಲ್ಲ ಹಿಂದೆ ಕಲಿತಾ ಇರುವಾಗ ನಮಗೊಂದು ಮಾರ್ಗದರ್ಶನ, ಇಂಥ ಒಂದು ಇದು SLC ಆದಮೇಲೆ ಏನು ಮಾಡಬೇಕು, PUC ಆದಮೇಲೆ ಏನು ಮಾಡಬೇಕು ಅಂತ ಒಂದು ಸಮಸ್ಯೆಗಳು ತುಂಬ ಇತ್ತು. ಅದಕ್ಕೆ ಈ ಸಮಾನ ಮನಸ್ಕ ಟ್ರಸ್ಟಿನ ಒಂದು, ಈ ಪ್ರವೀಣಣ್ಣ ಆಗಲಿ ಅಥವಾ ನಮ್ಮ ಕೇವಲ ಸರ್ ಮತ್ತು ನಮ್ಮ ವಕೀಲರಾದಂತಹ ಇವರು ಬೈಲಾಡಿಯವರು, ವಸಂತ್ ವೀರಮಂಗ್ಲ ಅವರು, ನಾಗೇಶ್ ಕಿಡಿಂಜಿ ಅವರು, ಮುರಳಿ KL ಮತ್ತೆಲ್ಲ ನಮ್ಮ ತಂಡದ ಸದಸ್ಯರು ಸೇರಿಕೊಂಡು ಅಂಥವರಿಗೊಂದು ಮಾರ್ಗದರ್ಶನ ನೀಡುವಂತಹ ಒಂದು ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ಆಗಬೇಕು ಅಂತೇಳಿ ಒಂದು ಚಿಂತನೆಯೊಂದಿಗೆ 2 ವರ್ಷದಲ್ಲಿ ಸುಮಾರು 6,000 ದ್ವಿತೀಯ PUC ಮಕ್ಕಳಿಗೆ ಮುಂದೆ ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ಬೋದು, ಯಾವ ಕ್ಷೇತ್ರಕ್ಕೆ ಹೋಗ್ಬೋದು, ಎಲ್ಲಿ ನಮಗೆ ಅವಕಾಶಗಳಿದೆ, ಈಗಿನ ಈ ಪೈಪೋಟಿಯ ಜಗತ್ತಿನಲ್ಲಿ ಯಾವ ಕ್ಷೇತ್ರವನ್ನು ಆರಿಸಿಕೊಂಡ್ರೆ ನಮಗೆ ಜೀವನದಲ್ಲಿ ಮುಂದಿನ ಯಾವ ನಮ್ಮ ಗುರಿಯನ್ನು ತಲುಪಬಹುದು ಅಂತ ಹೇಳೋದಕ್ಕೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತೇಳಿ ಸುಮಾರು 6,000 ಮಕ್ಕಳಿಗೆ ಎಲ್ಲ ನಮ್ಮ ಇವರು ದಯಾಮಣಿ ನಾಗೇಶ್ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರು ಹಿರಿಯರ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಮಾರ್ಗದರ್ಶನದಂತೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಎಲ್ಲ ಶಾಲೆಗಳಿಗೆ ತೆರಳಿ ಅಲ್ಲಿ ಒಂದು ಸೆಮಿನಾರನ್ನು ಏರ್ಪಡಿಸಿ ಎಲ್ಲರೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಯಾವ ರೀತಿಯಂಥ ಮಾರ್ಗದರ್ಶನವನ್ನು ಕೊಡಬೇಕು ಅಂತೇಳಿ ಅದನ್ನು ಯಶಸ್ವಿಯಾಗಿ ಸುಮಾರು 6,000 ಮಕ್ಕಳಿಗೆ ಅಂತ ಒಂದು ಮಾರ್ಗದರ್ಶನವನ್ನು ನೀಡಿ ನಮ್ಮ ಟ್ರಸ್ಟಿಗೂ ಮತ್ತು ಎಲ್ಲ ನಮ್ಮ ಟ್ರಸ್ಟಿಗೆ ಸಂಬಂಧಿಸಿದ ಎಲ್ಲ ಇವರಿಗೆ ಮತ್ತು ಊರಿನ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಆರೋಗ್ಯ ಶಿಬಿರಗಳನ್ನು ನಡೆಸುವಂಥ ಪುತ್ತೂರಿನ ನಗರಸಭೆಯ ಒಂದು ಕಸ ವಿಲೇವಾರಿ ಮಾಡುವಂತಹ ಒಂದು ಎಲ್ಲ ಒಂದು ಆ ಕೆಲಸಗಾರರಿಗೊಂದು ಆರೋಗ್ಯ ತಪಾಸಣೆ ಮತ್ತು ನಮ್ಮ KVG ಅವರ ಸಹಕಾರದಿಂದ ನಾವು ಅಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ತುಂಬ ನಡೆಸಿಕೊಟ್ಟಿದ್ದೇವೆ. ಅದೇ ರೀತಿ ಮುಂದೆಯೂ ನಮಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಲ್ಲಿ ಎಲ್ಲರ ಸಹಕಾರ ಪ್ರೀತಿ ಸಿಗಲಿ ಅಂತೇಳಿ ನಾನು ನಿಮ್ಮನ್ನೆಲ್ಲ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೊಮ್ಮೆ ಇಂತಹ ಒಂದು ಸುಂದರ ಈ ಹಗ್ಗಜಗ್ಗಾಟದಂತಹ ಒಂದು ಕಾರ್ಯಕ್ರಮ ಕ್ರೀಡೆಯನ್ನು ನಡೆಸುವುದಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದರೆ ಇದಕ್ಕೆ ವ್ಯವಸ್ಥೆಗಳು ಈಗಾಗಲೇ ವಿಜಯನ ಹೇಳಿದರು, ಹಳ್ಳಿಯಲ್ಲಿ ಅದನ್ನು ನಡೆಸಲಿಕ್ಕೆ ಯಾರು ನಿಮಗೆ ಅಂತ ಒಂದು ಪ್ರೋತ್ಸಾಹ ಆಗಲಿ ಮತ್ತು ಜನ ಸೇರಿಸುವಂತಹ ಒಂದು ವ್ಯವಸ್ಥೆ ಆಗಲಿ, ಅಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಡೆಸುವಂಥದ್ದು ಸ್ವಲ್ಪ ಕಷ್ಟ. ಸಂಪನ್ಮೂಲ ಕ್ರೋಢೀಕರಣ ಅಂತ ಹೇಳಿದ್ರು ಅದು ಒಂದು ಕಷ್ಟದ ಕೆಲಸವೇ. ಅಂಥ ಒಂದು ಸವಾಲಿನ ಕೆಲಸವನ್ನು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘ ಅತ್ಯುತ್ತಮವಾಗಿ ನಿರ್ವಹಿಸಿದೆ. ಅದೇ ರೀತಿ ಈ ಕಾರ್ಯಕ್ರಮ ಎಲ್ಲ ದೇವರುಗಳ ಸಹಾಯದಿಂದ ಮತ್ತು ಎಲ್ಲ ಹಿರಿಯ ಕಿರಿಯ ವ್ಯಕ್ತಿಗಳ ಪ್ರೀತಿ ವಿಶ್ವಾಸದಿಂದ ಇಂಥ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲಿ. ಮುಂದೆಯೂ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ತಮ್ಮನ್ನೇ ಶುಭ ಹಾರೈಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಕೃತಜ್ಞತೆಗಳು ಮಾನ್ಯ ಅತಿಥಿಗಳು ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ನುವರು ಗೊತ್ತು ತಮ್ಮ ಮಾತುಗಳಿಗಾಗಿ. ಕಾರ್ಯಕ್ರಮದ ಪ್ರಮುಖ ಘಟ್ಟ ಸಭಾಧ್ಯಕ್ಷರ ಮಾತು. ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ಈ ಭಾಗದ ಎಲ್ಲರಿಗೂ ಪರಿಚಿತ ಮುಖ. ಶ್ರೀ UP ರಾಮಕೃಷ್ಣ ಗೌಡ ಅವರ ಪುತ್ರರಾಗಿ ಉನ್ನತ ವ್ಯಾಸಂಗವನ್ನ ಹೊಂದಿ ಬೆಂಗಳೂರಿಗೆ ತೆರಳಿ 7 ಲೂಪ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನಂತಹ ಉನ್ನತ ಹುದ್ದೆಯನ್ನ ಅಲಂಕರಿಸಿದವರು. ಹಳ್ಳಿಯಿಂದ ಬೆಂಗಳೂರಿಗೆ ತೆರಳಿ ಉನ್ನತ ಹುದ್ದೆಯನ್ನ ಅಲಂಕರಿಸಿ ಈ ಭಾಗದ ಎಲ್ಲರಿಗೂ ಮಾದರಿಯಾದವರು, ಉಪಕಾರಿಯಾದವರು, ಪ್ರತಿ ಹಂತದಲ್ಲಿ ಕೂಡ ಸಹಕಾರಿ ಆದವರು
ಶ್ರೀ ಶರಣ್ ಉರುಬೈಲು ಅವರು ಗೌರವಾನ್ವಿತರೆ ತಮ್ಮ ಸಭಾಧ್ಯಕ್ಷೀಯ ಮಾತುಗಳ ಮೂಲಕ ಈ ಸಭೆಗೆ ಪರಿಪೂರ್ಣತೆಯ ಮೆರುಗನ್ನ ನೀಡಬೇಕು ಅನ್ನುವ ಆಶಯದೊಂದಿಗೆ ನಿಮ್ಮ ಮಾತುಗಳಿಗಾಗಿ ನಮ್ಮ ವೇದಿಕೆ. ಸಭಾದಲ್ಲಿರೋ ಗಣ್ಯರೇ, ನನ್ನ ಕನ್ನಡ ಸ್ವಲ್ಪ ವೀಕ್ ಇರ್ಬೋದು, ಪ್ಲೀಸ್ ಬೇರ್ ವಿತ್ ಮೀ. ನಾನು ಯಾವಾಗ ಪ್ರವೀಣ್ ಅವರು ನನ್ನನ್ನು ಕರೆದ್ರು, ಇದೊಂದು ಈವೆಂಟ್ ಉಂಟು ಒಂದು 4 ತಿಂಗಳ ಹಿಂದೆ, ನನಗೆ ಈ ಥರ ಒಂದು ಈವೆಂಟ್ ಇರ್ತದೆ ಅಂತ ನಿಜವಾಗ್ಲೂ ಒಂದು ಥಾಟ್ ಇರಲಿಲ್ಲ. ಅದು ಯಾಕೆ ಅಂದರೆ ಒಂದು ಗ್ರಾಸ್ ರೂಟ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಗ್ರಾಮದಲ್ಲಿ ಎಜುಕೇಷನ್ ಇರ್ಬೋದು, ಆಟದ ಈಗ ಕ್ರೀಡಾಕೂಟ ಇರ್ಬೋದು, ಅದರ ಡೀಟೇಲಿಂಗ್ ಏನಿತ್ತು ಮುಂಚೆ, ಈಗ ನಾವು ಇದ್ದಾಗ ಇಲ್ಲೆಲ್ಲ ತುಂಬ ಒಂದು ರೀತಿಯಲ್ಲಿ ಸ್ವಲ್ಪ ಹಿಂದೆ ಇದ್ವಿ ನಾವು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಈವೆಂಟ್ ನೀವೆಲ್ಲ ನೋಡಿದರೆ, ವಿಜಯ್ ಕುಮಾರ್ ಅವರು ಹೇಳಿದರು, ಅಂದರೆ ಇದೊಂಥರ ಪೇಟೆಯಲ್ಲಿ ಇದು ಮಾಡಲಿಕ್ಕೆ ಸ್ವಲ್ಪ ಸುಲಭ, ಆದರೆ ಇದು ಹಳ್ಳಿಯಲ್ಲಿ ಮಾಡಲಿಕ್ಕೆ ಅಷ್ಟೇ ಚಾಲೆಂಜಿಂಗ್. ಆದರೆ ಏನು ಇದು ಒಂದು ಈ ಸೆಟಪ್ನ ನೋಡಿದರೆ ಏನು ಅನ್ಸುತ್ತೆ ಅಂದರೆ, ಯಾರೊಬ್ಬರು ಬಂದರೆ ಅವರಿಗೆ ಇದು ಎಲ್ಲಿದ್ದೀವಿ ಅಂತ ಗೊತ್ತಾಗ್ದೇನೂ ಇರ್ಬೋದು. ಈ ವಿಡಿಯೋ ನೋಡಿದವ್ರಿಗೆ ಅನ್ಸ್ಬೋದು ಇದೆಲ್ಲೋ ಬೇರೆ ಕಡೆ ನಡೀತಾ ಇದೆ ಅಂತ. ಒಂದು ಆರ್ಗನೈಸೇಷನ್ ಲೆವೆಲ್ ಇದರಲ್ಲಿ ನೋಡಿದರೆ ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಇದು ಏನು ಮಾಡುತ್ತೆ ಅಂದರೆ, ಈಗ ನಾವು ನೋಡ್ತೀವಿ, ಈಗ ನನ್ನ ಕಂಪನಿಲಿರ್ಬೋದು ಅಥವಾ ನನ್ನ ನೆಟ್ವರ್ಕಲ್ಲಿರ್ಬೋದು, ನಾವು ಹುಡುಗರನ್ನ ನೋಡ್ತೀವಿ, ಎಲ್ಲ ಎಜುಕೇಷನಲ್ಲಿ ಎಲ್ಲರೂ ಈಗ ಮುಂದೆ ಬರ್ತಾ ಇದ್ದಾರೆ, ಅಂದರೆ ಎಲ್ಲರೂ ಓದ್ತಾ ಇದ್ದಾರೆ. ನೀವು 12th 10th ಮಾರ್ಕ್ಸ್ ನೋಡ್ತಾ ಇರ್ಬೋದು, ಎಲ್ರಿಗೂ ಒಮ್ಮೊಮ್ಮೆ ಅನ್ಬಿಲಿವೇಬಲ್ ನಂಬರ್ಸು ಬರ್ತದೆ. ಆದರೆ ವಾಟ್ ಪೀಪಲ್ ಮಿಸ್ ಔಟ್ ಆನ್, ಏನು ಅದನ್ನ ಜನರು ಇದು ಮಾಡಲ್ಲ ಅಂದರೆ, ಸ್ಪೋರ್ಟ್ಸ್ ಎಷ್ಟು ಕ್ರಿಟಿಕಲ್ ಒಂದು ಸ್ಟೂಡೆಂಟ್ ಇದ್ದು ಲೈಫಲ್ಲಿ ಅಂದರೆ, ಅದು ಸ್ಪೋರ್ಟ್ಸ್ ಯಾವ ಥರ, ಈಗ ನಾವು 2-3 ಥರ ಸ್ಪೋರ್ಟ್ಸ್ ಆಡ್ತೀವಿ. ಒಂದು ನಾವು ರೋಡಲ್ಲಿ ಕ್ರಿಕೆಟ್ ಆಡ್ತೀವಿ, ಫುಟ್ಬಾಲ್ ಆಡ್ತೀವಿ, ಒಂದು ಗ್ರೌಂಡಲ್ಲಿ ಹೋಗಿ ಆಡ್ತೀವಿ. ಅದು ವರ್ಸಸ್ ಒಂದು ಈ ಥರ ಒಂದು ಸೆಟಪ್ಪಲ್ಲಿ ಜನರು ಇದ್ದಾಗ, ಯಾರು ಆ ಥರ ಒಂದು ಈವೆಂಟಲ್ಲಿ ಆ ಯಂಗ್ ಏಜಲ್ಲಿ ಇರ್ಬೋದು, ಒಂದು ಗ್ರೋಯಿಂಗ್ ಇಯರ್ಸಲ್ಲಿ ಇರ್ಬೋದು, ಯಾವಾಗ ಈ ಥರ ಒಂದು ಸೆಟಪ್ಪಲ್ಲಿ ಪೀಪಲ್ ಆಟ ಆಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ, ದಟ್ ಲೆವೆಲ್ ಆಫ್ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ ವಿಸಿಬಿಲಿಟಿ ಅಂತ, ಅಂದರೆ ನಿಮಗೆ ಚಿಕ್ಕ ವಯಸ್ಸಲ್ಲೇ ಅಥವಾ ಒಂದು ಅರ್ಲಿ ಸ್ಟೇಜಲ್ಲೇ ಯಾವಾಗ ಜನರು ನಿಮ್ಮನ್ನು ನೋಡ್ತಾರೆ, ನೀವು ಏನು ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಮತ್ತು ನೀವು ಅದರಲ್ಲಿ ನೀವು ಪರ್ಫಾರ್ಮ್ ಮಾಡ್ತೀರಾ, ಅದು ನಿಮ್ಮನ್ನು ನೆಕ್ಸ್ಟ್ ಲೆವೆಲಲ್ಲಿ ಸೆಟ್ ಮಾಡುತ್ತೆ. ಸೊ ಅಂದರೆ ನಾನು ಚಿಕ್ಕ ಹುಡುಗರು ಮಾತ್ರ ಅಂತ ಹೇಳ್ತಾ ಇಲ್ಲ, ಇವನ್ ದಿ ಯಂಗ್ಸ್ಟರ್ಸ್ ವಿಚ್ ವಿ ಟಾಕ್ ಅಬೌಟ್. ಸೊ ನನ್ನ ಬಿಲೀಫ್ ಇದು. ನಾನು ಯಾವಾಗಲೂ ಯಾರನ್ನಾರು ಹೈರ್ ಮಾಡೋದಿದ್ರೆ, ನಾನು ದ ಫಸ್ಟ್ ಥಿಂಗ್ ಐ ಲುಕ್ ಫಾರ್ ಇಸ್ ನಿಮ್ಮ ಎಜುಕೇಷನ್, ನಿಮ್ಮ CV ರೆಸ್ಯೂಮೆ ಅಂತ ನಾವೇನು ಹೇಳ್ತೀವಿ ಈಗ, ಅದು ಹೌ ಗುಡ್ ಇಸ್ ಇಟ್. ಐ ಮೀನ್ ದಟ್ಸ್ ಆಲ್ ಗ್ರೇಟ್, ಬಟ್ ಅದ್ರ ಒಟ್ಟಿಗೆ ನೀವೇನು ಮಾಡಿದ್ದೀರಾ? ಹ್ಯಾವ್ ಯು ಪ್ಲೇಡ್ ಸಮ್ ಸ್ಪೋರ್ಟ್ಸ್? ಹ್ಯಾವ್ ಯು ಗಾನ್ ಟು ಡ್ರಾಮಾ? ನೀವು ಥಿಯೇಟರ್ ಮಾಡಿದ್ದೀರಾ? ನೀವು ಸ್ಪೋರ್ಟ್ಸ್ ಆಡಿದ್ದೀರಾ? ಅದು ಈ ಥರ ಒಂದು ಸೆಟಪ್ಪಲ್ಲಿ ನಮ್ಮ ಗ್ರಾಮದಲ್ಲೇ ನಾವು ಈ ಥರ ಒಂದು ಮಕ್ಕಳಿಗೆ ಆಪರ್ಚುನಿಟಿ ಕೊಟ್ಟಾಗ, ಆ ಥರ ಒಂದು ಪ್ರೆಸಿಡೆನ್ಸ್ ಜನರಿಗೆ ಸಿಕ್ಕಿದ್ರೆ ಐ ಥಿಂಕ್ ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಐ ಮೀನ್ ನನಗೆ ಯಾವಾಗ ಪ್ರವೀಣ್ ಕುಂಟಿನವರು ಕರೆದ್ರು, ಹೇಳಿದ್ರು ಒಂದು ಈವೆಂಟ್ ಉಂಟು ಶರಣ್, ನೀವು ಬರಬೇಕು, ಒಂದು ಮಾರ್ಚಲ್ಲಿ ಇರ್ತೀವಿ ನಾವು ಅಂತ ಅಂದಾಗ, ನನಗೆ ನಿಜವಾಗ್ಲೂ ಈ ಥರ ಲೆವೆಲಲ್ಲಿ ಆನೆಸ್ಟ್ಲಿ ಹ್ಯಾಂಡ್ ಆನ್ ಹಾರ್ಟ್ ನನಗೆ ಐ ಡೆಂಟ್ ಬಿಲೀವ್ ದಟ್ ದಿಸ್ ಥಿಂಗ್ ಇಸ್ ಪಾಸಿಬಲ್ ನಮ್ಮ ಗ್ರಾಮದಲ್ಲಿ. ಆ್ಯಂಡ್ ಇಟ್ಸ್ ಆಬ್ಸಲ್ಯೂಟ್ ಪ್ರೈಡ್ ಒಂಥರ ಇದು ನೋಡಲಿಕ್ಕೆ. ಅಂದರೆ ನಾನು this is changing, right? This is the new India we talk about. I was very recently talking to ಒಂದು $1 billion ಕಂಪನಿ, ಅಂದರೆ ಒಂದು 10,000 ಕೋಟಿ ಮೇಲೆ ಟರ್ನ್ ಓವರ್ ಇರೋ ಕಂಪನಿ ಇದು. ಒಂದು ಫೌಂಡರ್ ಒಟ್ಟಿಗೆ ನಾನು ಮಾತಾಡುವಾಗ, ಅವನು ಹಿ ಈಸ್ ಅ ಬ್ರಿಟಿಷ್ ನ್ಯಾಷನಲ್, ಹಿ ಮೆನ್ಷನ್ಡ್ ಹೇಗೆ ಬ್ರಿಟಿಷ್ ಮಕ್ಕಳು ಮತ್ತು ಇಂಡಿಯನ್ ಮಕ್ಕಳಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ ಈಗ ಅಂತ. ಅವನು ಬ್ರಿಟಿಷ್ ಮಕ್ಕಳನ್ನ ನಾರ್ಮಲಿ ಹೋಗಿ ಕೇಳಿದ್ರೆ ಏನು ಮಾಡ್ತೀರಾ ಅಂದರೆ, ಒಬ್ಬ ಹೇಳ್ತಾನೆ ನಾನು DJ ಆಗ್ತೀನಿ, ನಾನು ಆರ್ಟಿಸ್ಟ್ ಆಗ್ತೀನಿ, ನಾನು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಆಗ್ತೀನಿ ಅಂತ. ಆಲ್ ಗ್ರೇಟ್, ಐ ಮೀನ್ ರೆಸ್ಪೆಕ್ಟ್ಫುಲಿ ಎವ್ರಿಥಿಂಗ್ ಈಸ್ ರೈಟ್. ಬಟ್ ಅವರು ಕ್ಯಾಲ್ಕಟಾಗೆ ಬಂದಿದ್ರು ಜಾನ್ವರಿಯಲ್ಲಿ, ಆ್ಯಂಡ್ ಐ ಮೆಟ್ ಹಿಮ್ ಇನ್ ಫೆಬ್ರವರಿ ಇನ್ ಲಿವರ್ಪೂಲ್ ಇನ್ UK. ಅವ್ರು ಹೇಳೋದು, ಹಿ ಸ್ಪೋಕ್ ಟು 3 kids, ಅಂದರೆ 3 ಮಕ್ಕಳೊಟ್ಟಿಗೆ ಮಾತಾಡಿದ್ರು ಅವರು. ಆ ಮಕ್ಕಳು ಒಂದು 10-12 ವರ್ಷದ ಹುಡುಗರು, ಕ್ಯಾಲ್ಕಟಾದಲ್ಲಿದ್ದವರು. 3ರಲ್ಲಿ ಒಬ್ಬ ಹೇಳಿದಂತೆ ನಾನು ಡಾಕ್ಟರ್ ಆಗ್ತೀನಿ ಅಂತ, ಇನ್ನೊಬ್ಬ ಹೇಳಿದಂತೆ ನಾನು CA ಆಗ್ತೀನಿ ಅಂತ, 3ನೇ ಹೇಳಿದಂತೆ ನಾನು ಇಂಜಿನಿಯರ್ ಆಗ್ತೀನಿ ಅಂತ. ಇದು ನಮ್ಮ ಕಂಟ್ರಿಯಲ್ಲಿ ಮಕ್ಕಳಿಗೆ ಆ ಏಜಲ್ಲಿ ಆ ಥಾಟ್ ಇದೆ, ಅದರೊಟ್ಟಿಗೆ ನಾವು ಸ್ಪೋರ್ಟ್ಸ್ನ ಲೀಡನ್ ಮಾಡಬೇಕು. ಆ ಕಲ್ಚರಲ್ ಡಿಫರೆನ್ಸ್ ಒಂದು ಬೇರೆ ಕಂಟ್ರಿಯಲ್ಲಿ ಇದು ಕಾಣ್ಲಿಕ್ಕೆ ಶುರುವಾಗಿದೆ, ಬೇರೆ ಊರಿನವರಿಗೆ ಗೊತ್ತಾಗಕ್ಕೆ ಶುರುವಾಗಿದೆ. ನಮ್ಮ ದೇಶದಲ್ಲಿ ಹುಡುಗರು
ಹುಡುಗಿಯರು, ಯುವಕರು ಎಲ್ಲರೂ ಒಂದು ಕ್ಲಿಯರ್ ಪರ್ಪಸ್ ಇನ್ ಲೈಫ್, ಒಂದು ಕ್ಲಿಯರ್ ಎಜೆಂಡಾ ಇನ್ ಲೈಫ್. ಬಟ್ ಏನಾಗ್ತಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಗ್ರಾಮದಲ್ಲಿ ಅದು ಸ್ವಲ್ಪ ಪರ್ಕುಲೇಷನ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಪ್ರವೀಣ್ ಕುಂಟಿನವರು ಮತ್ತು ಈ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಸ್ಥೆ ಇರ್ಬೋದು, ಪ್ರದೀಪ್ ಅವರು ಇರ್ಬೋದು, ದಿ ಯಂಗ್ಸ್ಟರ್ಸ್ ಇಲ್ಲಿ ಏನು ಈಗ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಈವೆಂಟ್ಸ್ ಇರ್ಬೋದು, ಆಕ್ಟಿವಿಟೀಸ್ ಇರ್ಬೋದು, ಇಸ್ ರಿಯಲಿ ಹಾರ್ಟ್ ಪ್ಲೀಸಿಂಗ್. ಐ ಮೀನ್ ನಾನು ಸ್ವಲ್ಪ ಪಾರ್ಟಿಸಿಪೇಷನ್ ಕಮ್ಮಿ ಇರ್ಬೋದು, ನನ್ನ ಎಕ್ಸ್ಕ್ಯೂಸನ್ನು ನಾನು ಹೇಳ್ತೀನಿ, ನನ್ನ ವರ್ಕ್ ಸ್ವಲ್ಪ ಟೇಕ್ಸ್ ಮೀ ಔಟ್, ನಾನು ಸ್ವಲ್ಪ ಹೊರಗಡೆ ಇರ್ತೀನಿ, ಅದರಲ್ಲಿ ನಾನು ಬ್ಯುಸಿ ಇರ್ತೀನಿ ಅಂತ. ಬಟ್ ದ್ಯಾಟ್ಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅಟ್ ಆಲ್. ಬಟ್ ಇಲ್ಲಿಯ ಯಂಗ್ಸ್ಟರ್ಸ್ನ ನೋಡಿ ಅವ್ರು ಏನೇನು ಮಾಡ್ತಿದ್ದಾರೆ ನೋಡಿದರೆ, ಪ್ರವೀಣ್ ಅವ್ರು ನಿಮ್ಮನ್ನು ಯಂಗ್ಸ್ಟರ್ ಅಂತ ಕರಿತಾ ಇದ್ದೀನಿ, ಡೋಂಟ್ ಮೈಂಡ್. ಬಟ್ ಇನ್ ದ ಸೆನ್ಸ್ ದಟ್ ದ ಲೆವೆಲ್ ಆಫ್ ಎಂಗೇಜ್ಮೆಂಟ್ ಎಲ್ಲ ನಾವು ನೋಡ್ತಿದ್ದೀವಲ್ಲ, ಇಟ್ಸ್ ರಿಯಲಿ ಹಾರ್ಟ್ ವಾರ್ಮಿಂಗ್. ಐ ಡೋಂಟ್ ವಾಂಟ್ ಟೇಕ್ ಎನಿ ಮೋರ್ ಟೈಮ್. ಸಾರಿ, ನಾನು ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟ ಮಾತಾಡ್ಲಿಕ್ಕೆ ಆಗ್ಲಿಕ್ಕೆ ಇರ್ಬೋದು, ಅದಕ್ಕೆ ನಾನು ಸ್ವಲ್ಪ ಬೇರೆ ಇದು ಯೂಸ್ ಮಾಡಿದೆ. ಬಟ್ ನನ್ನ ಜೆನ್ವಿನ್ ಇದು ಅಂದರೆ ಇದೊಂದು ಆರ್ಗನೈಸೇಷನ್, ಇದೊಂದು ಸೆಟಪ್ ಈಸ್ ರಿಯಲಿ ಎಕ್ಸೈಟಿಂಗ್. ಮತ್ತು ಹೇಳ್ತಾ ನನ್ನೊಂದು 2 ಮಾತುಗಳನ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಊರಿನ ಯುವಕರ ಶ್ರಮವನ್ನ ಕೊಂಡಾಡಿದ ಮಾನ್ಯ ಶ್ರೀ ಶರಣ್ ಊರು ಬೈಲು ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರು ಹೇಳಿದ್ದು ಸತ್ಯ. ಇನ್ನು ಕೆಲವೇ ಕ್ಷಣದಲ್ಲಿ ಈ ಒಂದು ಮೈದಾನದಲ್ಲಿ ವಿದ್ಯುತ್ ದೀಪಗಳು ಬೆಳಗಿದಾಗ ತಾವು ಗಮನಿಸಬಹುದು, ಎಲ್ಲೂ ಇಲ್ಲದಂತಹ ಅಂಕನ ತಯಾರಾಗಿದೆ, ಅತ್ಯಂತ ಸುವ್ಯವಸ್ಥಿತವಾಗಿ ತಯಾರಾಗಿದೆ, ಹಗ್ಗ ಜಗ್ಗಾಟದ ನಿಯಮಗಳಿಗೆ ಅನುಗುಣವಾಗಿ ತಯಾರಾಗಿದೆ, ಅಷ್ಟೇ ಚಂದ ಇದೆ. ಇದಕ್ಕೆ ಕಾರಣ ಈ ಒಂದು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಎಲ್ಲ ಯುವಕರ ಬೆವರು ಶ್ರಮ ಅದರಲ್ಲಿದೆ. ಆದ್ದರಿಂದ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಈ ಯುವಕರ ಶ್ರಮವನ್ನ ನೀವು ನೆನಪಿಟ್ಟುಕೊಳ್ಳಿ, ಸಹಕರಿಸಿ ಹಾಗೂ ಮಾರ್ಗದರ್ಶನವನ್ನ ನೀಡಿ ಅನ್ನುವ ಆಶಯದೊಂದಿಗೆ ಈ ಒಟ್ಟು ಕಾರ್ಯಕ್ರಮದ ನೇರ ಪ್ರಸಾರವನ್ನ ನ್ಯೂಸ್ ಪುತ್ತೂರು ಚಾನೆಲ್ ಮಾಡ್ತಾ ಇದೆ. ನೀವೆಲ್ಲರೂ ಇಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೀರಿ, ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಲಿಂಕ್ ಅನ್ನು ಕಳುಹಿಸಿ ಈ ಒಂದು ಅತ್ಯುತ್ತಮ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನ ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ನಿಮ್ಮ ಆತ್ಮೀಯರು ಎಲ್ಲರೂ ನೋಡುವಂತಾಗಲಿ. ನಿಮ್ಮ ಮೊಬೈಲ್ ಮೂಲಕ ಎಲ್ಲರಿಗೂ ಕೂಡ ನ್ಯೂಸ್ ಪುತ್ತೂರು ಚಾನೆಲ್ನ ವೆಬ್ ಲಿಂಕ್ ಅನ್ನ ಕಳುಹಿಸಬೇಕು ಅನ್ನುವ ವಿನಂತಿಯೊಂದಿಗೆ ಈ ಸಭಾ ವೇದಿಕೆಯನ್ನ ಒಂದು ಅರ್ಥಪೂರ್ಣ ಮಾನವೀಯ ಕಾರ್ಯಕ್ರಮಕ್ಕಾಗಿ ನಾವೀಗ ಸಜ್ಜುಗೊಳಿಸ್ತಾ ಇದ್ದೇವೆ. ಬಂಧುಗಳೇ, ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದ ವೀರಮನಕಜೆ ಪ್ರಸಾದ್ ಎಂಬ 25 ವರ್ಷದ ನವಯುವಕ ಪುತ್ತೂರಿನ ಬೈಪಾಸ್ ರಸ್ತೆಯಲ್ಲಿ ಬೈಕ್ ಚಲಾಯಿಸ್ತಾ ಇದ್ದಾಗ ನಾಯಿ ಅಡ್ಡ ಬಂದು ಬೈಕ್ ಸ್ಕಿಡ್ ಆಗಿ ತಲೆಗೆ ಭೀಕರವಾಗಿ ಏಟು ಆಗಿದೆ. ಪ್ರಸ್ತುತ ಇವರ ಸ್ಥಿತಿ ಚಿಂತಾಜನಕವಾಗಿದೆ. ಇವರು ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ತಾಯಿಗೆ ಒಬ್ಬನೇ ಮಗ, ತಂಗಿ ಎಂಡಸಲ್ಫಾನ್ನಿಂದ ಬಳಲ್ತಾ ಇದ್ದಾರೆ. ಇವರದು ತೀರಾ ಬಡತನದ ಕುಟುಂಬವಾಗಿದೆ. ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಈ ಮಗನ ಪರಿಸ್ಥಿತಿ ನೀವೆಲ್ಲರೂ ಮನಗೊಳ್ಳಬೇಕು. ಮಾನವೀಯ ನೆಲೆಯಲ್ಲಿ ಇವರೆಲ್ಲರಿಗೂ ಕೂಡ ಚಿಕಿತ್ಸೆಗಾಗಿ ತಾವು ಧನ ಸಹಾಯವನ್ನ ಮಾಡಬೇಕು ಅನ್ನುವ ವಿನಂತಿಯೊಂದಿಗೆ ಇವರ ಈ ಒಂದು ಸಂದೇಶ ಬಂದ ಕೂಡಲೇ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ಇವರ ಒಂದು ಕಷ್ಟಕ್ಕೆ ನೆರವಾಗುವಂತಹ ಆ ಒಂದು ಮಾನವೀಯತೆಯನ್ನ ಮೆರೆದಿದೆ. ಸುಮಾರು 10,000 ರೂಪಾಯಿಗಳ ಧನ ಸಹಾಯವನ್ನ ಈ ವೇದಿಕೆಯಲ್ಲಿ ಇದೀಗ ಅವರು ನೀಡ್ತಾ ಇದ್ದಾರೆ. ಸಂಬಂಧಪಟ್ಟವರು ವೇದಿಕೆಗೆ ಬರಬೇಕು. ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಅಧ್ಯಕ್ಷರು ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಕಿಂಚಿತ್ ಧನ ಸಹಾಯವನ್ನ ಈ ನಮ್ಮ ಸ್ನೇಹಿತನ ಚಿಕಿತ್ಸೆಗಾಗಿ ಹಸ್ತಾಂತರ ಮಾಡುವ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವ ವಿನಂತಿಯೊಂದಿಗೆ ಮಾನ್ಯ ಸಭಾಧ್ಯಕ್ಷರು ಇವರಿಗೆ ಪ್ರಸಾದ್ ಅವರ ಸಂಬಂಧಿಕರಿಗೆ, ಆತ್ಮೀಯರಿಗೆ ಹಸ್ತಾಂತರಿಸಬೇಕು. ಬಂಧುಗಳೇ, ನಮ್ಮೊಡನಿದ್ದಂತಹ ಯುವಕ ಕಷ್ಟ ಕಾಲದಲ್ಲಿರುವಂತಹ ಸಂದರ್ಭದಲ್ಲಿ ಈ ನಮ್ಮ ಯುವಕರು ಬಂದಿದ್ದಾರೆ, ಸಹಾಯ ಹಸ್ತವನ್ನ ಯಾಚಿದ್ದಾರೆ, ನಾವು ಸಹಾಯವನ್ನ ನೀಡಿದ್ದೇವೆ. ಇನ್ನೇನೋ ಕೆಲವೇ ಕ್ಷಣದಲ್ಲಿ ನಿಮ್ಮ ಬಳಿಯೂ ಇವರು ಬರ್ತಾರೆ. ನಿಮಗೆ ಸಾಧ್ಯವಾದಷ್ಟು ಧನ ಸಹಾಯವನ್ನ ಮಾಡಿ ಈ ನಮ್ಮ ಯುವಕನ ಸ್ನೇಹಿತನ ಕಷ್ಟಕ್ಕೆ ನೆರವಾಗಬೇಕು ಅನ್ನುವ ವಿನಂತಿಯನ್ನ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಪರವಾಗಿ ನಿಮ್ಮೆಲ್ಲರಲ್ಲಿಯೂ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಈ ಸಮಯ ನಡೆದಿಹುದು ಸವಿ ಮಾತುಗಳ ವಿನಿಮಯ. ಸಹಕರಿಸಿದವರೆಲ್ಲರ ಸಂವೇದನೆ ಸಲ್ಲಿಸಬೇಕಿದೆ ಕೃತಜ್ಞತಾ ಸಮರ್ಪಣೆ.
ಈ ಒಂದು ಕ್ರೀಡಾ ಸಂಘದ ಅಧ್ಯಕ್ಷರು ಶ್ರೀ ರಾಜೇಶ್ ಕಂಡಿಗ ಬಂದಿರುವಂತಹ ಎಲ್ಲ ಬಂಧುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಈ ಕಾರ್ಯಕ್ರಮದ ಸಲುವಾಗಿ ಧನ್ಯವಾದವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಗೌರವಾಧ್ಯಕ್ಷರು ನಗುಮುಖದ ಯುವಕ ಮೋಹನ್ ಕೆ.ಪಿ. ರಾಮೋಡೇಲು ಇದೀಗ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಪ್ರೀತಿಯ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ. ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನ ಪ್ರಾರ್ಥಿಸ್ತಾ ನಮ್ಮ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘದ 4ನೇ ವರ್ಷದ ಮಹಾ ಹಗ್ಗ ಜಗ್ಗಾಟ ಮೇಳ ಈ ಕಾರ್ಯಕ್ರಮ ಬೆಳಿಗ್ಗಿನಿಂದಲೇ ತುಂಬ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಇದರಲ್ಲಿ ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರ ನಾವು ಪ್ರತಿಯೊಂದು ಕ್ರೀಡೆನೂ ನೋಡ್ತಾ ಇರ್ತೀವಿ. ಅದೊಂದು ಯಾವುದೋ ಒಂದು ಸಿಂಗಲ್ ಕಲರಲ್ಲಿರುತ್ತೆ. ಆದರೆ ನಮ್ಮ ಈ ಗ್ರೌಂಡನ್ನು ನೋಡಿದ್ರೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ಗ್ರೌಂಡನ್ನ ಪ್ರಿಪೇರ್ ಮಾಡೋಕ್ಕೆ ಸುಮಾರು ಒಂದೂವರೆ ತಿಂಗಳ ಕಾಲ ನಮ್ಮ ಸಂಘದ 20-25 ಜನ ಸದಸ್ಯರು ತುಂಬ ಶ್ರಮ ಪಟ್ಟಿದ್ದಾರೆ. ಹಗಲು ರಾತ್ರಿ ಅನ್ನೋದೇ ನಾವು ಸುಮಾರು ಸಾರಿ ನೋಡಿದ್ದೀವಿ. ರಾತ್ರಿ 1 ಗಂಟೆ 4 ಗಂಟೆ ತನಕನೂ ಕೆಲಸ ಮಾಡ್ತಾ ಇದ್ರು. ಮೊದಲನೇದಾಗಿ ನಾವು ಈ ಇದರಲ್ಲಿ ದುಡಿದಂತಹ ನಮ್ಮ ಎಲ್ಲ ಸಂಘದ ಸದಸ್ಯರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶರಣ್ ಉರುಬೈಲು CEO 7 Up ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಇವರು ನಮ್ಮೂರವರಾದರೂ ನಾವು ಅವ್ರನ್ನ ತುಂಬ ಕಡಿಮೆ ನೋಡಿರೋದು. ಆದರೂ ಇವತ್ತವರ ಮೈಂಡ್ ಮೆಚುರಿಟಿ, ಊರಿನ ಬಗ್ಗೆ ಇಟ್ಟಿರುವಂತಹ ಅಭಿಮಾನನ ನೋಡಿದರೆ ತುಂಬ ಹೆಮ್ಮೆ ಆಗುತ್ತೆ. ಇಲ್ಲಿಗೆ ದೂರದಿಂದ ಬೆಂಗಳೂರಿಂದ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಸಭಾ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾದಂತಹ ವಿಜಯಕುಮಾರ್ ಸೊರಕೆ ಉದ್ಯಮಿಗಳು, ಕುಮಾರಧಾರ ಫಾರ್ಮ್ಸ್ ಚಾರ್ವಾಕ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಉತ್ತಮ ಸಹಕಾರ ನೀಡಿ ಮಾರ್ಗದರ್ಶನ ನೀಡಿ ಹಾಗೆಯೇ ಇವತ್ತು ನಮಗೆ ಹಿತ ನುಡಿಗಳನ್ನ ನುಡಿದಿದ್ದಾರೆ. ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀ ಶಂಭುನಾರಾಯಣ ಕಾರ್ವಿ ಜಲವಿಜಯ ಬೋಟ್ ಮುರುಡೇಶ್ವರ ನಮಗೆ ಎಲ್ಲ ರೀತಿಯಲ್ಲೂ ನಮ್ಮ ಹಿರಿಯರು, ಎಲ್ಲ ರೀತಿಯಲ್ಲಿ ಮಾರ್ಗದರ್ಶಕರು, ಮತ್ತು ದೂರದವರಾದರೂ ನಮ್ಮ ಊರಿನ ಬಗ್ಗೆ ತುಂಬ ಅಭಿಮಾನವಿಟ್ಟು ಅಷ್ಟು ದೂರದಿಂದ ಅನಾರೋಗ್ಯವಿದ್ದರೂ ತುಂಬ ಅಭಿಮಾನದಿಂದ ಬಂದು ನಮ್ಮನ್ನ ಹಾರೈಸ್ತಾರೆ. ಅದೇ ನಮಗೆ ಸಂತೋಷ. ಈ ಸಮಯದಲ್ಲಿ ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ವಿಶ್ವನಾಥ್ ಕೊಪ್ಪ ನಮ್ಮ ಊರಿನ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ಮಂಚೂಣಿಯಲ್ಲಿದ್ದಾರೆ. ಅವರಿಗೂ ನಮ್ಮ ಕ್ರೀಡಾ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಚಾರ್ವಾಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಗಣೇಶ್ ಉದ್ನಾಡಕ ಇವರು ನಮ್ಮ ಊರಿನ ಪ್ರಗತಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೂ ನಮ್ಮ ಕ್ರೀಡಾ ಸಂಘದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎನ್ಮೂರು ಗುತ್ತು ಅಧ್ಯಕ್ಷರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅವರು ಮಧ್ಯಾಹ್ನನೂ ನಮ್ಮ ರವಿ ಕಟಪಾಡಿ ಅವರಿಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಆವಾಗಲೂ ನಮ್ಮ ಜೊತೆ ಇದ್ದರು. ಮತ್ತು ನಮ್ಮ ಸಂಘದ ಪ್ರತಿಯೊಂದು ಇದಕ್ಕೂ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೂ ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ಉದ್ಯಮಿಯಾದಂತಹ ಶ್ರೀ ಧರ್ನಪ್ಪಗೌಡ ಅಂಬುಲ ನಮಗೆಲ್ಲ ಮಾರ್ಗದರ್ಶಕರು. ಎಲ್ಲ ರೀತಿಯಲ್ಲಿ ಏನೇ ಒಂದು ಇದು ಮಾಡಿದ್ರು ಬೆನ್ನು ತಟ್ಟಿ ಸಹಕರಿಸೋರು. ಅವರಿಗೂ ಅವರು ನಮ್ಮ ಈ ಕ್ರೀಡಾ ಸಂಘದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತನುಡಿಗಳನ್ನು ನುಡಿದಿದ್ದಾರೆ. ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ
ದೈಪಿಲ ಕ್ರೀಡಾ ಸಂಘದ ಬೆನ್ನೆಲುಬು ಶ್ರೀ ಪ್ರವೀಣ್ ಕುಂಟ್ಯಾನ ಇವರು ಇದ್ದಾರೆ, ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಾಜೇಶ್ ಖಂಡಿಗ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ನಾಗೇಶ್ ಖಂಡಿಗ ಇವರು ನಮ್ಮ ದೈಪಿಲ ಕ್ರೀಡಾ ಸಂಘದ ಕಾರ್ಯದರ್ಶಿಗಳು, ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಕ್ರೀಡಾಪಟುಗಳಿಗೆ, ಊರಿನ ಹಿರಿಯರಿಗೆ ಹಾಗೂ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಧನ್ಯವಾದ ಸಮರ್ಪಣೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಬಂದಿರುವಂತಹ ಎಲ್ಲರಿಗೂ ಪ್ರೀತಿಯ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದಂತಹ ಗೌರವಾಧ್ಯಕ್ಷರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಫಿಸಿಕಲ್ ಡೈರೆಕ್ಟರ್ ಶ್ರೀ ಶಿವರಾಮ್ ಏನೆಕಳ್ಳು ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇನೆ ಸರ್. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸಮುದಾಯ ಭವನ ಕಡಬ ಸಮುದಾಯ ಸಂಘ ಭವನ ಒಕ್ಕಲಿಗ ಗೌಡ ಸೇವಾ ಸಂಘ ಇದರ ಅಧ್ಯಕ್ಷರು ಶ್ರೀ ಸುರೇಶ್ ಗೌಡ ಬೈಲು ಇವರ ಉಪಸ್ಥಿತಿಯನ್ನು ಕೂಡ ಗುರುತಿಸ್ತಾ ಇದ್ದೇವೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಗೌರವಿಸ್ತಾ ಇದ್ದೇವೆ. ಇಲ್ಲಿಗೆ ಕಾರ್ಯಕ್ರಮದ ಸಲುವಾಗಿನ ಸಭಾ ಕಾರ್ಯಕ್ರಮ ಮುಗಿಯುತ್ತದೆ. ಇದೀಗ ಲೆವೆಲ್, ಸಿಂಗಲ್ ಗ್ರಿಪ್, ಫುಲ್ ಗ್ರಿಪ್ ಮಾದರಿಯಲ್ಲಿ 11 ವಿಧದ ಅಂತಾರಾಜ್ಯ ಮತ್ತು ಕಾಲೇಜು ವಿಭಾಗದ ಹೊನಲು ಬೆಳಕಿನ ಮಹಾ ಹಗ್ಗ ಜಗ್ಗಾಟ ನಡೀತಾ ಇದೆ. ಅತ್ಯಂತ ಯಶಸ್ವಿ ನಿರೂಪಕರು ಸುರೇಶ್ ಪಡಿಪಂಡ ಮತ್ತು ದೀಪಕ್ ನೆಲ್ಯಾಡಿಯವರ ಅದ್ಭುತ ನಿರೂಪಣೆಯ ಪಂದ್ಯಾಕೂಟ ಇದೆ. ಶ್ರೀ ಸುರೇಶ್ ಪಡಿಪಂಡ ಯಾವಾಗಲೂ ಹೇಳ್ತಾರೆ, ಬಲ್ಲು ಓಡೆ ಬೋಲ್ನ ಪಾಡೋಲ್ನೆ ಕೆಕ್ಕಿಲ ಗೊಂಜಿ ಪಾಡನೋರ್ಚಿ ಅಂತ. ಬಹುಶಃ ಹಗ್ಗ ಜಗ್ಗಾಟದಲ್ಲಿ ಇದು ಅತ್ಯಂತ ತಮಾಷೆಯ ಸಂಗತಿ. ಎಲ್ಲರೂ ಕೂಡ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಬೆಳಗ್ಗಿನವರಿಗೆ ಕೂಡ ಪಾಲ್ಗೊಳ್ಳಬೇಕು ಅನ್ನುವ ವಿನಂತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ತಂಡಗಳಲ್ಲಿ ಒಂದು ವಿನಂತಿ, ತಮ್ಮ ಇರುವಿಕೆಯನ್ನ ಗುರುತಿಸಬೇಕು, ತಮ್ಮ ತಂಡದ ಹೆಸರನ್ನ ಇಲ್ಲಿ ನೋಂದಾವಣೆ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ಇದರ ಆಯೋಜಕರು ಮಾಡಿದ್ದಾರೆ. ಎಲ್ಲರೂ ಕೂಡ ಊಟವನ್ನು ಕೂಡ ಆದ ಕೂಡಲೇ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಪರ್ಧೆಗಳು ಆರಂಭ ಆಗ್ತವೆ. ಎಲ್ಲರೂ ಕೂಡ ಈ ಸ್ಪರ್ಧೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಅನ್ನುವ ವಿನಂತಿಯೊಂದಿಗೆ ತಂಡಗಳಿಗೆ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ತಂಡಗಳ ಇರುವಿಕೆಯನ್ನ ಇಲ್ಲಿ ತೋರ್ಪಡಿಸಿಕೊಳ್ಳಬೇಕು, ನೋಂದಾವಣೆ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಶ್ರೀಕೃಷ್ಣ ಎಂಆರ್ ತಮ್ಮ ಉಪಸ್ಥಿತಿಯನ್ನ ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಉದ್ಯಮಿಗಳು ಶ್ರೀ ವಿಶ್ವನಾಥ್ ಅಂಬುಲ ತಾವು ಕೂಡ ಉಪಸ್ಥಿತರಿದ್ದೀರಿ. ತಮಗಿದು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಸಿಂಗಾರಿ ಮೇಳ ಕಪಿಲೇಶ್ವರ ತಂಡದ ಸದಸ್ಯರು ಇದೀಗ ತಮ್ಮ ಚೆಂಡ ಮೇಳದ ಪ್ರದರ್ಶನವನ್ನು ನೀಡ್ತಾರೆ. ಎಲ್ಲ ಬಂಧುಗಳು ಕೂಡ ಈ ಒಂದು ಪ್ರದರ್ಶನದಲ್ಲಿ ಕೂಡ ತಾವು ವೀಕ್ಷಕರಾಗಿ ಪಾಲ್ಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅತ್ಯಂತ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇರುವಂತಹ ಸಿಂಗಾರಿ ಮೇಳ ಶ್ರೀ ಕಪಿಲೇಶ್ವರ ಚಾರ್ವಕ ಈ ತಂಡದ ಸದಸ್ಯರು ಇದೀಗ ಪ್ರದರ್ಶನವನ್ನು ನೀಡ್ತಾರೆ. ಆ ನಂತರ ತಂಡಗಳು ಆಗಮಿಸಿದ ಕೂಡಲೇ ಸ್ಪರ್ಧೆಗಳು ಕೂಡ ತಕ್ಷಣ ಆರಂಭ ಆಗ್ತವೆ. ಊಟದ ವ್ಯವಸ್ಥೆಗಳು ಕೂಡ ಇದೆ. ಎಲ್ಲ ಬಂಧುಗಳು ಕೂಡ ಎಲ್ಲ ವ್ಯವಸ್ಥೆಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಸಹಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ಸ್ಪರ್ಧೆಯ ಮೊದಲು ಅನ್ನ ಸಂತರ್ಪಣೆ ಕೂಡ ಆರಂಭ ಆಗಿದೆ. ಬಂದಿರುವಂತಹ ನಮ್ಮೆಲ್ಲ ಬಂಧುಗಳು ಈ ಒಂದು ಊಟವನ್ನ ಕೂಡ ಮಾಡಿಕೊಳ್ಳಬೇಕು. ಅನಂತರ ತಮಗೆ ಮೀಸಲಿಸಿದ ಆಸನದಲ್ಲಿ ಕೂತು ಎಲ್ಲ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಕ್ರೀಡಾ ಸೇವಾ ಸಂಘ ರಿಜಿಸ್ಟರ್ಡ್ ಮುಗಳ ನೇತೃತ್ವದ ಅಂತಾರಾಜ್ಯ ಮಟ್ಟದ ಪಂದ್ಯಾಟದ ತುಯ್ಯರ ಮತ್ತು ಜಂಚಿನ ಪರ್ಲದ ಅಭಿಮಾನಿಗಳಿಗೆ ಜೋರಾಯಿನ ತಾಟಿಕೊರದರಿಗೆ ಸ್ವಾಗತ ಮಾಡಲು ವಿಘ್ನೋಪಾಸ್ಯ. ಬಂಧುಗಳೇ, ಏಕಡ ಬಲ್ಬು ಪ್ರಾರಂಭ ನಂಚಿನ ಪಂದ್ಯಾಟ ವಲಯ ಮಟ್ಟದ ಪಂದ್ಯಾಟವನ್ನು ಮುಗಿಸಿಕೊಂಡು ಕಾಲೇಜ್ ಲೆವೆಲ್ ಪಂದ್ಯಾಟ ಕೂಡ ಮುಗಿದಾಗಿದೆ. ಬರೀ ಖುಷಿ ಎಂಜಿನ ಕೇಳ ನಿಗಲ ಭಾಗದ ಬೆಳಂದೂರದ ಒಂಜಿ ತಂಡ ಕಾಲೇಜ್ ವಿಭಾಗದ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ದೊಡ್ಡ ಚಪ್ಪಾಳೆ ಬರಬೇಕು ಬೆಳಂದೂರು ಕಾಲೇಜಿಗೆ. ಅಂಡ್ ದ ವಿನ್ನರ್ ಗೋಸ್ ಟು ಪ್ರಸನ್ನ ಕಾಲೇಜ್ ಬೆಳ್ತಂಗಡಿಗೆ. ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾವ. ಬತ್ತರಂಜಿನ ಗೌರವಾನ್ವಿತ ಅತಿಥಿಗಳು ದಾನಿಲ್ಲ ನೇತೃತ್ವದ ಕಾರ್ಯಕ್ರಮ ಪರಿಪೂರ್ಣ ಒಂದುಂಟು. ಲೆವೆಲ್ ಮಾದರಿಯ 500+5 kg ವಿಭಾಗದ ಪಂದ್ಯಾಟ ತಕ್ಷಣ ಪ್ರಾರಂಭ ಆಗತ್ತ. ದ ಫಸ್ಟ್ ಕಾಲ್ ಫಾರ್ ಆಲ್ ದ ಟೀಮ್ ಫ್ರಮ್ ಕೇರಳ. ಮೊದಲ ಪಂದ್ಯಾಟ ಕೆಜಿ ಮಾದರಿಯ ಪಂದ್ಯಾಟ, ಲೆವೆಲ್ ಮಾದರಿಯ ಪಂದ್ಯಾಟಗಳು ಸಾಗಿ ಬರಲಿಕ್ಕಿವ. ಸೊ ಎಲ್ಲ ತಂಡಗಳು ದಯವಿಟ್ಟು ತಮ್ಮ ಉಪಸ್ಥಿತಿಯೊಂದಿಗೆ ಅಂಕಣ ಹತ್ತಿರ ಆಗಿರಬೇಕು. ದೇಹ ತೂಕದ ಕೌಂಟರ್ ಏರು ಮತ್ತು ಉಳ್ಳರ ದಯಮಲ್ ತಲ್ಪನೆ ಉಂಟು ಒಂದು ವಿನಂತಿನ ಮಲ್ತದಲ್ಲ. ದೈಪಿಲ ಕ್ರೀಡಾ ಸೇವಾ ಸಂಘ ಅದ್ಭುತವಾಯಿನಂತ ಪಂದ್ಯಾಟಕ್ಕೆ ಮತ್ತೊಂಚಿನ ಕರೀನಾ ಪಂದ್ಯಾಟ ಮಲ್ತರಂಚಿನ ಕೋಡಿಮಾಲ ಉಪ್ಪಿನಂಗಡಿ ಇತಿಹಾಸದ ಚಾರಿತ್ರ್ಯ ನಿರ್ಮಾಣ ಮಲ್ತರಂಚಿನ ಯುಶಕ್ತಿ ಬಜತ್ತೂರು ಪಂದ್ಯಾಟವನ್ನ ಯಾವುದೇ ರೀತಿಯಲ್ಲಿ ಮಾಡಬಹುದು ಅನ್ನಗೆ ಸ್ಪಷ್ಟ ಉದಾಹರಣೆ ಪರಶುರಾಮ ಪುತ್ತಿಗೆ ಉದಾನೆ ದೇವರ್ಪುಣ 23 ತಾರೀಕು ದಾನಿ ಈ ಜಾಗದ ಮಲ್ಲ ಗುಂಡಿ ಕರ್ತದೆ. ಸ್ವಲ್ಪ ಫೀಟ್ ಗುಂಡಿ ಉದ್ದ 5 ಫೀಟ್ ಆಗಿಲ್ಲ ಗುಂಡಿ ತೆತ್ತದ 3 ಫೀಟ್ ಗುಂಡಿ ಕೆರ್ತದ ಪೊಯ್ಯ ಪಾರ್ಥ ಮ್ಯಾಚ್ ಮಲ್ತೊಂದುಲ್ಲೆ. ಸೊ ಪರಶುರಾಮ ಪುತ್ತಿಗೆ ಜೋರಾಯಿನ ತಾಟಿ ಕೊರ್ತು ಈ ಸಂದರ್ಭಗಳಿಗೆ ಸ್ವಾಗತ ಮತ್ತು ಅಭಿನಂದನೆ ಕೊರಂದಲ್ಲ. ಈ ಬಾತಕಾರಿಣಿಯಲ್ಲಿ ವಿಜ್ಞಾಪನೆ ಮಲ್ತಂದು
ಲೆವೆಲ್ ಕೆಜಿ ಮಾದರಿಯ ಪಂದ್ಯಾಟ ಇಲ್ಲಿ ನಡೀತಾ ಇದ್ರ. ಇದು ಸಿಂಗಲ್ ಗ್ರಿಪ್ ಪಂದ್ಯಾಟ, ಇದು ಫುಲ್ ಗ್ರಿಪ್ ಪಂದ್ಯಾಟ. ಸೊ ಮೊದಲಿಗೆ ಮಹಿಳೆಯರ ಪಂದ್ಯಾಟವನ್ನು ಸ್ವಲ್ಪ ಸಮಯದ ನಂತರ ಮುಂದುವರಿಸ್ತಾ ಇದ್ದಾವೆ. ಈಗ ಅಂತಾರಾಜ್ಯ ಮಟ್ಟದ ಲೆವೆಲ್ ಮಾದರಿಯ 500+5 ಕೆಜಿ ವಿಭಾಗದ ಗಜಗಡಗೆ ನಾವು ಸಾಕ್ಷಿ ಆಗ್ತಾ ಇದ್ದಾವೆ. ಕರೀನ 2 ವರ್ಷకు దుమ్ము నూత్త వంజి తండలు ఈ క్షేత్రకు వత్తదు గొప్పదు పోయిన సాక్షి ನಮ್ಮ ಎದುರುಂಡು. ಈಗ ಬರಿಪರ್ಲದ ಕಾರ್ಯಕ್ರಮ ಹಗ್ಗ ಜಗರದ ಇತಿಹಾಸದಲ್ಲಿ ಅದ್ಭುತವಾಗಿ ಒಂದು ಚೆಂಡೆ ವಾದನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಕಪಿಲ ಸಿಂಗಾರಿ ಮೇಳ ಚಾರಕದ ಜಬರ್ದಸ್ತ್ ಚೆಂಡೆಗೆ ದೊಡ್ಡ ಚಪ್ಪಾಳಿಯೊಂದಿಗೆ ಅವರನ್ನು ಅಂಕಣಕ್ಕೆ ಬರಮಾಡಿಕೊಳ್ಳುತ್ತದೆ. ಬಿಗ್ ಅಪ್ಲಾಸ್ ಪ್ಲೀಸ್. ಬಲೆ ಅಗಲ ಬಣ್ಣಗ ಪುಗೆ ಮಾತಾಡ್ಬಿಡು. ಬಲೆ ಎಸ್, ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರ ಪರಿಚಯವನ್ನು ಮಾಡ್ಲಿಕ್ಕಿದ್ದೇವೆ ನಾವು. ಮತ್ತೆ ಅವರ ಚೆಂಡೆ ವಾದನಕ್ಕೆ ನಾವೆಲ್ಲರೂ ತಲೆದೂಗಿಸಬೇಕಾದ ಮುಖೇನ ನೇರವಾದ ನಿಗಲ ಪುದರ್ಲ ಒಂದು ಊರದ ಪುದರ್ಲ ಬಂಡ ಬಾರಿ ಖುಷಿ ಅಂಕಳೆ. ಲೈಟ್ಸ್ ಆನ್ ಪ್ಲೀಸ್ ಪ್ರಶಾಂತ್. ಎಸ್, ಲೈನ್ ಇಡೋರ ಉಂಟಲೆ ಒಂದು ಲೈನ್ ಇಡೋರ ಉಂಟದು ಬುಕ್ಕ ದಯವಣ್ಣ ಕೈಲ ಚೂರು ಕಲ್ಪೋಡು. ಎಸ್, ಜಗ್ಗ ಗೌತಮ್ ಕಜೆ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುವವರು. ಮಂದೀಪ್ ವೈ, ರಂಜಿತ್, ಅಶೋಕ, ಶಶಾಂಕ್, ಪ್ರಜ್ವಲ್, ವಿಖ್ಯಾತ್, ಪ್ರಥಮ್, ಮೋಕ್ಷಿತ್, ಚಂದನ್, ಪುಷ್ಪರಾಜ್, ಅವಿನಾಶ್ ಚೂರು ರೀಲ್ಸ್ ಪೂರ ಮಲ್ಪೋರ ಅಪಗ ಅಪಗ, ರಂಜನ್ ಅಂಡ್ ಮಿಸ್ಟರ್ ನಂದನ್. ನಮ್ಮ ಜಿ ಟಿವಿ ವಾಹಿನಿಯಲ್ಲಿ ಕೂಡ ಇವರ ಒಂದು ತಂಡ ಪ್ರದರ್ಶನವನ್ನು ಕಂಡಿತಲ್ವಾ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಕೂಡ ಹೋಗಿ ತಮ್ಮ ಕೈ ಚಳಕದ ಮುಖಾಂತರ ಚೆಂಡೆ ವಾದನದ ಮುಖ ಜನಮನ್ನಣೆಯನ್ನು ಗೆದ್ದಂತಹ ನಮ್ಮ ಚಾರ್ವಕದ ಸಿಂಗಾರಿ ಮೇಳಕ್ಕೆ 1 2 3 ಸ್ಟಾರ್ಟ್ ಪ್ಲೀಸ್. ಥ್ಯಾಂಕ್ ಯು.
ಪ್ರಥಮ 5 ಕೆಜಿ ವಿಭಾಗದ ಅಂತಾರಾಜ್ಯ ಮಟ್ಟದ ಲೆವೆಲ್ ಮಾದರಿಯ ಪಂದ್ಯಾಟಕ್ಕೆ ದ ಲೀಗ್ ಮ್ಯಾಚ್ ನಡೆಯುತ್ತೆ. ರಂಜು ಒಂದು ನಿಮಿಷ ಪ್ಲೀಸ್ ಅಭಿನಂದನೆಗಳು. ಸಿಂಗಾರಿ ಮೇಳಕ್ಕೆ ಈ ಊರಿನಲ್ಲಿ ಬಂದು ನಮ್ಮ ಊರದ ಜವಣರು ಪರಿಪೂರ್ಣರು ಚೆಂಡವಾದನದ ಮುಖಾಂತರ ಕಾರ್ಯಕ್ರಮ ಶುಭ ಕೋರೊಂದು ನನ್ನ ತುಂಬಗೂ ಅಂತಾರಾಜ್ಯ ಮಟ್ಟದ 5 ಕೆಜಿ ವಿಭಾಗದ ಲವಲ್ ಮಾದರಿದ ಪಂದ್ಯಾಟ ಪಂಡನ್ನು ಚೆಪ್ಪದ ಬಲ್ಲುಡು ಬಲ್ಲು ವೈಪುರಂಚಿನ ಈಗಾಗಲೇ 8 ತಂಡಗಳು ಅಧಿಕೃತವಾಗಿ ಲೆವೆಲ್ ಮಾದರಿಗೆ ಹೆಸರನ್ನು ಕೊಟ್ಟಿವೆ. ಒಣಸ್ಗೆ ಬಾಕಿ ಇತ್ತನಾಗಲು ದಯಮಲ್ತು ಒಣಸು ಬಲ್ತುಲ್ಕ ಒಣಸಂತ ಏತು ಬರುತ್ತಲ್ಲ ಉಂಡು. ಈ ವ್ಯವಸ್ಥೆಗೆ ನಮ್ಮನ್ನ ಸೇರಿಕೊಂಡವರು ರಾಜ್ಯ ಮಟ್ಟ ತೀರ್ಪುಗಾರ ಶ್ರೀಯುತ ರಾಜೇಶ್ ಕಡಮ, ಮಿಸ್ಟರ್ ರವಿ ನೆಕ್ಕಿಲಾಡಿ, ಮಿಸ್ಟರ್ ದೀಪಕ್ ನೆಲ್ಯಾಡಿ, ಸದಾನಂದ ಕೊಕ್ಕಡ ಅಂಡ್ ಮಿಸ್ಟರ್ ದಿನೇಶ್ ನೆಲ್ಯಾಡಿ ನಿಮ್ಮನ್ನ ಕೂಡ ಅತಿ ಗೌರವದಿಂದ ಅಂಕಣ ಒಳಗಡೆ ಬರಮಾಡಿಕೊಳ್ತಾ ಇದ್ದಾವೆ. ಎಂಟು ತಂಡಗಳ ಲೀಗ್ ಮಾದರಿಯ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ದೈಪಿಲದ ಇತಿಹಾಸ ಅಲ್ಲ, ಹಗ್ಗ ಜಗ್ಗರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಪಂದ್ಯಾಟವನ್ನು ಆಯೋಜನೆ ಮಾಡಿದವರು ದೈಪಿಲ ಕ್ರೀಡಾ ಸೇವಾ ಸಂಘ. ಕುಮಾರಧಾರ 1 ಅಂಕಣ ಇದ್ರೆ ಇನ್ನೊಂದು ಅಂಕಣ ನೇತ್ರಾವತಿ. ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ನ್ಯೂಸ್ ಪುತ್ತೂರು ಚಾನೆಲ್. ಎಲ್ಲ ಶ್ರೀಯುತ ರಾಜೇಶ್ ಕಡಬ ಎಲ್ಲಿದ್ದೀರಿ ಸರ್, ಶ್ರೀಯುತ ದೀಪಕ್ ನೆಲ್ಯಾಡಿ, ಶ್ರೀಯುತ ರವಿ ನೆಕ್ಕಿಲಾಡಿ, ಮಿಸ್ಟರ್ ದಿನೇಶ್ ನೆಲ್ಯಾಡಿ ಅಂಡ್ ಮಿಸ್ಟರ್ ಸದಾನಂದ. Spread your wings and fly, go. ಎಸ್, ಈಗ ದೈಪ್ಲ ಕ್ರೀಡಾ ಸೇವಾ ಸಂಘದ ಸರ್ವ ಸದಸ್ಯರನ್ನ ಅಂಕಣಕ್ಕೆ ಬರಮಾಡಿಕೊಳ್ಳುವಂತಹ ಪಂದ್ಯದ ಸಮಯದಲ್ಲಿ ನಾವಿದ್ದಾವೆ. ಪ್ಲೀಸ್ ಪ್ರವೀಣ್ ಕುಂಟ್ಯಾನ ಅಂಡ್ ಮಿಸ್ಟರ್ ಮೋಹನ್ ಕೆಪಿ, ಮಿಸ್ಟರ್ ತಾರ್ ರಾಜೇಶ್, ನಾಗೇಶ್ ಅಂಡ್ ಮಿಸ್ಟರ್ ತಾರನಾಥ್ ನೇತೃತ್ವದ ಎಲ್ಲ ಸದಸ್ಯರು ಒಮ್ಮ ಗೇಟ್ ಹತ್ರ ಬರಬೇಕು. ಬಲೆ ಮಾತಿರಲ್ಲ ಪ್ಲೀಸ್. ದಯವಿಟ್ಟು ಎಲ್ಲ ಅತಿಥಿಗಳು ಕೂಡ ಅಂಕಣದ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ಬೇಕು ದಯವಿಟ್ಟು. ಎಸ್, ದಯವಿಟ್ಟು ಎಲ್ಲ ಸದಸ್ಯರು ಅಂಕಣಕ್ಕೆ ಬರಬೇಕೀಗ. ಜೋಕುಲ ಒಂಜಿ ಚೂರು ಸೈಡ್ ಬೂತುಗುಳ್ಳು ಬರ್ ಆಪೆದ ಮೈಟ್ ಬೂತುಗುಳ್ಳು ಎಲ್ಲ ಚಾರಿಪ್ಪಡು ಮಾರ ಚಾರಜ್ಜಿ ಚಾರ ಎಂಕಲೆಗೆ ಬೋಡು ನಮ್ಮ ತಿರ್ತುಗುಳ್ಳು ಕಡಿಗಳೊಟ್ಟಿಗೆ ಆಲ್ನಲ್ಲ. ಎಸ್, ಕುಲ್ಲಲೆ ಉಲೈ ಕೊರಿಯರ ಅವಕಾಶನೇ ಅಪರೂಪ ಒಳ್ಳೆ ಕೊಡ್ತಾರ. ಎಸ್ ಎಸ್, ಅವ್ರು ಮತ್ತೆ ಕರಿತೇನೆ ನಾನು. ಎಸ್, ದಯವಿಟ್ಟು ರೆಫ್ರಿಗಳು. ಎಸ್, ದೀಪಕ್ ನೆಲ್ಯಾಡಿ, ದಿನೇಶ್, ರವಿ, ರಾಜೇಶ್, ಮಿಸ್ಟರ್ ಸದಾನಂದ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು.
ಸೇವಾ ಸಂಘ ಸರ್ವ ಸದಸ್ಯರೊಮ್ಮೆ ದಯವಿಟ್ಟು ಬನ್ನಿ. ಎಲ್ಲ ಸ್ಕೇಲ್ ಕೌಂಟರ್ ಅನ್ನು ಕ್ಲೋಸ್ ಮಾಡಿಕೊಂಡು ಬನ್ನಿ. ಎಲ್ಲ ದೇಹ ತೂಕದ ಕೌಂಟರ್ ಅನ್ನು ಕ್ಲೋಸ್ ಮಾಡಿಕೊಂಡು ಗೇಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ಸದಸ್ಯರು ದಯವಿಟ್ಟು ಬಡಿಸುವಂತ ವ್ಯವಸ್ಥೆಗೆ ನಮ್ಮ ವೀರಾಂಜನೇಯ ಯುವಕ ಸಂಘದವರು ನಮ್ಮೊಟ್ಟಿಗಿದ್ದೀರಿ. ಈಗ ಸರ್ವ ಸದಸ್ಯರ ಗೇಟ್ ಹತ್ರ ಬನ್ನಿ. ಎಲ್ಲ ಪ್ಲೀಸ್ ಎಲ್ಲ ದೇಹ ತೂಕದ ಕೌಂಟರ್ ಅನ್ನು ಕ್ಲೋಸ್ ಮಾಡ್ಕೊಂಡು ಬನ್ನಿ ಪ್ಲೀಸ್. ಆಲ್ ದ ಟೀಮ್ ಮೆಂಬರ್ಸ್ ದೈಪಿಲೆ ಕ್ರೀಡಾ ಸೇವಾ ಸಂಘ ಸರ್ವ ಸದಸ್ಯರನ್ನು ಅಂಗಣಕ್ಕೆ ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಬನ್ನಿ ನನ್ನ ಅಲ್ಲಿ ತಾರು ಆ ಎಲ್ಲ ಕೌಂಟರ್ ಗಳನ್ನ ಕ್ಲೋಸ್ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ. ಒಮ್ಮೆ ಮತ್ತೆ ಕೆಜಿ ಮಾಡಬಹುದು. ಅರ್ಜೆಂಟ್ ಆಟಗಾರರಿಗೆ ಇಲ್ಲ. ಸಮಯ 10 ಗಂಟೆಗೆ ಪ್ರಾರಂಭ ಆಗಿದೆ ದೇಹ ತೂಕ. ಇಷ್ಟೊಂದು ವೀಕ್ಷಕರ ಮಧ್ಯೆ ಪಂದ್ಯಾಟವನ್ನು ಮುಂದುವರಿಸುವಂತಹ ಕರ್ತವ್ಯ ನಂದು. ಈ ವ್ಯವಸ್ಥೆಯನ್ನ ಮಾಡಿದರು ನೀವು ಅಂಗಣಕ್ಕೆ ಬರಬೇಕು. ಅವರನ್ನ ಮತ್ತೆ ದೇಹ ತೂಕ ಮಾಡ್ಕೊಳ್ಬಹುದು. ಮತ್ತೆ 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 ಸಾರಿ 2 ಜನ ಬಾಕಿಯಾ ಮಲ್ಪಲೇಬೇಕು. ಎಲ್ಲ ಸದಸ್ಯರು ದಯವಿಟ್ಟು ಅಂಕಣಕ್ಕೆ ಬರಬೇಕು ವಿನಂತಿಯನ್ನು ಮಾಡಿಕೊಂಡು ದೈಪಿಲ ಕ್ರೀಡಾ ಸೇವಾ ಸಮಿತಿಯ ಸರ್ವ ಸದಸ್ಯರು ಸಿಡಿಮದ್ದಿನ ಪ್ರದರ್ಶನ ಆಗ್ತಾ ಇದೆ. ಇದ ತಕ್ಷಣ ಈ ಒಂದು ಪಂದ್ಯಾಟ ಪ್ರಾರಂಭ ಆಗಲಿಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ಜಬರ್ದಸ್ತ್ ಮ್ಯೂಸಿಕ್ ನೊಂದಿಗೆ ಕಮಾನ್ ಅಭಿಲಾಷ್ ಚಾರ್ವಕ ಪ್ಲೀಸ್. ತಕ್ಷಣ ಬನ್ನಿ ಪ್ಲೀಸ್ ಬೇಗ. ಆಲ್ ದ ಟೀಮ್ ಫ್ರಮ್ ಟೀಮ್ ಮೆಂಬರ್ಸ್ ದೈಪಿಲೆ ಕ್ರೀಡಾ ಸೇವಾ ಸಂಘ. ಎಸ್ ಬ್ಯೂಟಿಫುಲ್ ಶಾಟ್. ಈಗ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ದೈಪಿಲದ ಇತಿಹಾಸದಲ್ಲಿ ಅಲ್ಲ ಹಗ್ಗ ಜಗ್ಗರದ ಇತಿಹಾಸದಲ್ಲಿ ಒಂದು ಅಚ್ಚನ್ನು ಒತ್ತಿರ್ತಕ್ಕಂಥ ದೈಪಿಲ ಕ್ರೀಡಾ ಸೇವಾ ಸಂಘ ದಯವಿಟ್ಟು ಒಂದು ಲೈನ್ ಅಪ್ ಮಾಡಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅತಿ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಬರ್ಲಿ ಚಪ್ಪಾಳೆ ತಾಕತ್ತದ ದಮ್ಮದ ಜಾಣರು ಫ್ರಮ್ ದೈಪಿಲ. ಲೈನ್ ಅಪ್ ಬುದ್ಧ ಗುಂತೋಣಿಗಳು ಪ್ಲೀಸ್ ಪ್ಲೀಸ್. ಎಲ್ಲ ಯುವಕರು ಬರೀ ಖುಷಿ ಎಂಜಿನೊಂದು ಕೇಂದ್ರ ದೈಪಿಲ ಕ್ರೀಡಾ ಸೇವಾ ಸಂಘ ಕರಿಣ 25 ವರ್ಷದ ಪ್ರಾರಂಭ ಆತು. ಸಾಮಾಜಿಕ ಮಾತು ಶೈಕ್ಷಣಿಕ ಮಾತು ಧಾರ್ಮಿಕ ಮಾತು ಬೇಲೆ ಮಲ್ತೊಂದಿ ಪುನಂಚಿನ ಒಂಜಿ ತಂಡ ವಿಶೇಷ ಮಾತು 4 ವರ್ಷಕ್ಕೂ ತುಂಬ ಪ್ರಾರಂಭ ಆಯ್ನಂಚಿನ ಹಗ್ಗ ಜಗ್ಗಾಟ ಕಬಡಿತ ಒಟ್ಟಿಗೆ ಒಂಜಿ ಹಗ್ಗ ಜಗ್ಗಾಟ ಇತ್ತು ಅಂಡ ಅವೇ ಹಗ್ಗ ಜಗ್ಗಾಟ ರಾಜ್ಯ ಮಟ್ಟ ಅಂತ ರಾಜ್ಯ ಮಟ್ಟ ಕೂಡ ಪುನಂಚಿನ ಈ ಭಾಗದ ಈ ರಾಜ್ಯದ ನೂತ ಒಂಜಿ ತಂಡಲು ಒಂಜಿ ಜಾಗಕ್ಕೆ ಮತ್ತು ಗೊಬ್ಬುನಂಚಿನ ಯೋಗ್ಯತೆ ಒಳಂದಿಗೆ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸಂಘ ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ ಪ್ಲೀಸ್. ವಿಶೇಷವಾದ ಒಂದು ಕಾರ್ಯಕ್ರಮ ಮಲ್ಪೊರ್ನಾಡ ಅಚ್ಚುಕಟ್ಟಾಗಿನ ವ್ಯವಸ್ಥೆ ಪ್ರಪ್ರಥಮ ಬಾರಿಗೆ ಹಗ್ಗ ಜಗ್ಗರದ ಇತಿಹಾಸ ಕಾಲೇಜ್ ಇದ್ದಾಗಲಿಗೆ ಮ್ಯಾಚ್ ಏರು ಮಲ್ತಿರ್ಲಿಕ್ಕೆ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಬರ್ಲಿ ಚಪ್ಪಾಳೆ ಕಮಾನ್ ಹೋಲಿ ಬೋಲಿ ಪ್ರೈಸ್ ಹೋಲಿ ನಾನೊಂದು ವಿಶೇಷ ನೆಂಜಿನಂತ ಕೇಳ ಕರಿನ ವರ್ಷ ಈ ರೀತಿಯ ವ್ಯವಸ್ಥೆ ಆದಿತ್ತು. ಹಗ್ಗ ಜಗ್ಗಾಟ ಒಂಜಿ ಜಾಗಿಗೆ ಜಾಸ್ತಿ ಫಂಡ 79 ತಂಡ ಬತ್ತಿತ್ತು ಅಣ್ಣ ದೈಪಿಲ ಕ್ರೀಡಾ ಸೇವಾ ಸಂಘಗೆ
ಒಂಟಿ ತಂಡ ಓಲು ಬತ್ತಿದ್ದ ದೈಪ್ಲ ಕ್ರೀಡಾ ಸೇವಾ ಸಂಘ ಸಾಧಾರಣ ಓಲಾಂಡ್ಲ ತೂಂಡ ಹಗ್ಗ ಜಗ್ಗಡ ಏರು ಮಲ್ಪು ಕೇಂದ್ರ ಒಂಜಿ ತಂಡ ಬೋಡು ಹಗ್ಗ ಜಗ್ಗಡ ತಂಡ ಬೋಡು ಹಗ್ಗ ಜಗ್ಗಡದ ತಂಡ ಇಲ್ಲ ಎಲ್ಲಿಗೂ ಹಗ್ಗ ಜಗ್ಗಡಗ ಬಲ್ಲೋಯ್ಪರ ನಮ್ಮ ಪೋಪುಜ ಆಂಡ ಇಡೀ ರಾಜ್ಯದ ತಂಡದ ಗೊಬ್ಬರಗಳೆತ್ತದ ಏರು ಮಲ್ಪು ಕೇಂದ್ರ ಶ್ರೀ ಕ್ಷೇತ್ರ ದೈವ ಕ್ರೀಡಾ ಸೇವಾ ಸಂಘ ದೈಪಿಲ ನೇರವಾದ ಪರಿಚಯ ಮಲ್ತೊಂದು ಕಾರ್ಯಕ್ರಮದ ಮುಗಿಯುವಂತಲ್ಲ ಐನ ಒಟ್ಟಿಗೂ ಮತ್ತೊಂದು ಮಾತುಗಳು ಸ್ವಾಗತ ಮಲ್ತದಲ್ಲ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಬಲ್ಪೂರ್ತಿ ಇಡಮುಟ್ಟ ಏರು ಮತ್ತು ನಮ್ಮ ಮಟ್ಟುಗಳೇರು ಅಲ್ಲಿ ಜೋರಾಯಿನ ತಾಟಿ ಕೊಡ್ತೀಯ ಕಾರ್ಯಕ್ರಮದ ಸ್ವಾಗತ ಮಾಡ್ತಲ್ಲ ಬಿಗ್ ಭಾಷ್ಯ ಇಡೀ ಕಾರ್ಯಕ್ರಮ ಪೊರ್ಲಾವರ್ನಾಡ ಒಂಜಿ ಬಲ್ಪುಗು ಈ ಪಕ್ಕದ ಶಾಲೆದ ಅಂಗನವಾಡಿ ಜೋಕ್ಲನ ಶಾಲೆದ ಜೋಕ್ಲ ತಂದು ಬರ್ತದೆ ಮುಲ್ಪ ಗೊಬ್ಬದ ಬಹುಮಾನ ಕೊರ್ತು ಗೆಲ್ತುನಂಚಿನ ಆತ್ ಜೋಕ್ಲೆಗೆ ಮುಖಾಂತರ ಟೀಚರ್ಸ್ ಗೆ ಜೋರಾಯಿನ ತಾಟಿ ಕೊಟ್ಟು ಸ್ವಾಗತ ಮಾಡೋಲ್ಲ ಇಡೀ ಹಗ್ಗ ಜಗ್ಗಾಡಿಗೆ ಸ್ಥಳೀಯರಿಗೆ ಒಂಜಿ ಪಂದ್ಯಾಟ ಬೋರ್ಡು ಬಂದಾಗ ವಲಯ ಮಟ್ಟದ ಭಾಗವಹಿಸಿನಂಚಿನ ಪಂಜನಗಳಿಗೆ ಬುಕ್ಕು ಆಂಜನಗಳಿಗೆ ಅಂಚಿನ ಗೆಲ್ತುನಂಚಿನ ರಡ್ಡು ತಂಡಗಳ ಜೋರಾಯಿನ ತಾಟಿ ಕೊಟ್ಟ ಸ್ವಾಗತ ಮಾಡೋಲ್ಲ ಈ ಕೂಟಡ ಏನೆಕಡೆ ಬಂಡ್ಲಕಡೆ ಕಾಲೇಜು ವಿಭಾಗದ ಪಂದ್ಯಾಟ ಮಲ್ತನಗಳು ದೈಪ್ಲ ಕ್ರೀಡಾ ಸೇವಾ ಸಂಘ ಐಟಿ ಗೆಂದನಗಳ ನಂಚಿನ ಬೆತ್ತನಿ ಪ್ರಸನ್ನ ಕಾಲೇಜ್ ಬೆಳ್ತಂಗಡಿ ಬೊಕ್ಕ ಬೆಳಂದೂರು ಕಾಲೇಜಿಗೆ ಜೋರಾಯಿನ ತಾಟಿಕೊಂಡು ಈ ಕಾರ್ಯಕ್ರಮ ಸ್ವಾಗತ ಮಾಡೋಲ್ಲ ಈ ಕಾರ್ಯಕ್ರಮದ ನಿರೂಪಣೆ ಬಾರಿ ಶೋಕ್ ಮಲ್ತು ನಂಚಿನ ವಸಂತ ವೀರಮಂಗಲಿನ ಅತಿ ಗೌರವಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತದಲ್ಲ ಇಡೀ ಕಾರ್ಯಕ್ರಮ ಬದಲಾವಣೆಯನ್ನ ಅರ್ವ ಗೊತ್ತದ ಕುಟುಂಬದ ವಿಶೇಷವಾಯಿನಂಚಿನ ಪ್ರದೀಪ್ ಆರ್ ಗೌಡ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಇಲ್ಲಿಂದಲೇ ಅವರಿಗೆ ನಾವು ಶುಭಾಶಯವನ್ನು ಹೇಳ್ತೇವೆ ನಿಮ್ಮನ್ನ ಸ್ವಾಗತ ಇದ್ದಾರೆ ಒಂದು ಕ್ರೀಡಾಕೂಟ ಮಲ್ಪುರ್ನಾಡ ಈ ದೈವಸ್ಥಾನದ ಚಾಕ್ರಿ ಮಲ್ಪುಣಗಳು ದೈವಸ್ಥಾನದ ನರ್ತನ ಸೇವೆ ಮಲ್ಪುಣಗಳು ದೈವದ ಎದುರು ದೊಂದಿ ಸೇವೆ ಕೊರ್ಪುಣಗಳು ಮಡಿವಾಳ ಸೇವೆ ಮಲ್ಪುಣಗಳಿಗೆ ಮಾತರಿಗಳಿಗೆ ಕೈದೆತ್ತು ಜೋರಾದ ತಾಟಿಗೂ ಸ್ವಾಗತ ಮಾಡೋಲ್ಲ ಇಡೀ ಕಾರ್ಯಕ್ರಮ ಬರ್ಲಾವರ್ನಾಡ ಕಪಿಲ ಚಂಡ ಮೇಲೆ ತಾಕತ್ತ ಜವಣಿಗೆ ಕೈದೆತ್ತು ಚಪ್ಪಾಳೆ ಗುರ್ತಗಳೆಲ್ಲ ಸ್ವಾಗತ ಮಾಡ್ತದಲ್ಲ ಒಂಜಿ ಕಾರ್ಯಕ್ರಮ ಶೋಕಾವರ್ಣನ ಜವಣರ ಒಟ್ಟಿಗೂ ನೊಂಜಿ ಸಂಘ ಸಂಸ್ಥೆ ಬೋರ್ಡು ಒಂಜಿ ಸಂಘ ಸಂಸ್ಥೆ ಪಂದ್ಯಾಟ ಆಣಗ ನಮ್ಮ ಸಹಕಾರ ಕೊರಡು ಎಪ್ಪಲ ಸಂಘಟನೆ ಮಿತ್ತು ವೈರತ್ವ ಪರಬಲ್ಲಿ ನಮ್ಮಲೆಪ್ಪನಾಗ 2000 ಜನಕ್ಕೆ ಒಣಸು ಬಳಿದ ಜವಾಬ್ದಾರಿ ಏರು ಮಲ್ತಿರ್ಲಿಕ್ಕೆ ಎಂಡ ವೀರಾಂಜನೇಯ ದೇವರಗುಡ ತಂಡವನ್ನು ಅಭಿನಂದಿಸ್ತಾ ಇದ್ದಾರೆ ಇಡೀ ಕಾರ್ಯಕ್ರಮ ಇತ್ತು ಶೋಕಾವರ್ಣ ಮಟ್ಟಿಗೂ ರೆಫ್ರಿನಗಳ ದಿಪ್ಪಣ ಶಿವದ ಅನಿಲ ಕಪ್ಪಡಿ ಸುಳ್ಯ ದೀಪಕ್ ಕಲ್ಯಾಡಿ ರಾಜೇಶ್ ಕಡಬ ರವಿ ನೆಕ್ಕಿಲಾಡಿ ಅಂಡ್ ದಿನೇಶ್ ಸದರ ನಿಮ್ಮನ್ನು ಕೂಡ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಇಡೀ ಕಾರ್ಯಕ್ರಮ ಹೊರದ ವ್ಯವಸ್ಥೆ ಅವರನ್ನ ಅತ್ಯುತ್ತಮವಾಗಿ ಸೌಂಡ್ ಸಿಸ್ಟಮ್ ಬೈ ಕಪಿಲ ಸೌಂಡ್ ಚಾರ್ವಕ ಮಿಸ್ಟರ್ ನಂದನ್ ಅಂಡ್ ರಂಜಿತ್ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ ಕಾರ್ಯಕ್ರಮ ಇತ್ತೊಂದು ಪೊರ್ಲಾವರ್ನ ಡಿಕ್ಲೇರ್ ಮಾತ್ರ ಮಲ್ಪರ ಸಾಧ್ಯ ಇತ್ತು ಜನ ವೀಕ್ಷಕರ ಒಂಜಿ ಜಾಗಕ್ಕೆ ಸೇರ್ದಿರತ್ತ ಆಗ್ಲಿ ನೀ ಜೋರಾಯಿನ ಕೈ ಚಪ್ಪಾಳೆ ಕೊಡ್ತಾ ಇದ್ದಾರೆ ಸ್ವಾಗತ ಮಾಡ್ಬೇಕು ಅನ್ನ ಒಟ್ಟಿಗೂ ವೈಯಕ್ತಿಕವಾತು ನಿಗಲಿಲ್ಲಂತ ಸದಸ್ಯ ನಿರ್ಣಯ ಎಣ್ಣೆ ಅಂತ ವೇತ ವ್ಯತ್ಯಾಸ ಏನಾಡಿತ್ತಿಲ್ಲ ಸಮಸ್ಯೆ ಇತ್ತಿಲ್ಲ ಏನ ಈಡಿಲಟ್ಬಿಡದು ಸಮಸ್ಯೆ ಆಣಕ್ಕೆ ಒಟ್ಟುಗೂ ನಿಂತು ನಂಚಿನ ದೈಪಿಲ ಕ್ರೀಡಾ ಸೇವಾ ಸಂಘದಗಳಿಗೆ ಸುರೂಕತ ಒಂದನೇ ಮಲ್ತು ನಿಗಲ ಕ್ಷಮೆಲೆ ಕೇಳೋದಿಲ್ಲ ಸಮಯಕ್ಕೆ ಸರಿಯಾಗಿ ಸೇರಂತ ಆವಚ್ಚು ಅದಕ್ಕೋಸ್ಕರ ಮಾತ್ರ ಕ್ಷಮೆ ಕೇಳೋದು ನೇರವಾದ ನಿಗಲ ಪುದರ್ ಪಂಡದು ನಿಗಲ ಜಾಗ ಬಿಡುಪೇನು ತೀರ್ನಾಥ ಬಲ್ಲು ಮಾತ ಒಯ್ತಿದ್ದಾರೆ ಯಸ್ಸೋ ವಾಸ್ ವಾಸವನ್ನ ತಾರಿ ಸೋಕು ಕಂಡನಿ ಬಿಡುತ್ತೆ ಕಡೆ ಕೈ ಪತ್ತದೊಂಜಿ ಬಲ್ಲು ಹಿಪ್ ನಾವಾಸ್ ಯಸ್ಸೋ ಭಾವಿತ್ ಅವಳ ಅವೇ ಡಿಪಾರ್ಟ್ಮೆಂಟ್ ಯಸ್ಸೋ ಮೋಕ್ಷಿತ್ ತಾರು ನಂದನ್ ಪದ್ಮನಾಭ ಅಲಿಯಾಸ್ ಹರೀಶ ಪ್ರಜ್ವಲ್ ರಾಜೇಶ್ ಎತ್ತನೇ ಕ್ಲಾಸ್ ಏನ್ ಮನೆ ಕ್ಲಾಸ್ ಹಿತೇಶ್ ಅಕ್ಷಯ್ ಉಜ್ವಲ್ ಅನ್ವಿತ್ ಜಿತೇಶ್ ಸೂಪರ್ ಹೇರ್ ಸ್ಟೈಲ್ ಮಗ ಮಾನ್ವಿತ್ ಯತಿನ್ ಯಕ್ಷಿತ್ ಪುರುಷೋತ್ತಮ್ ಈ ಭಾಗಕ್ಕೆ ಈ ಸುಧೀರ್ ತಿಂಚಿಗೆ ಈ ಒಂದು ಸೇವೆ ಮಲ್ಪರ ಅವಕಾಶ ಕೊರ್ನಾರು
ನಮ್ಮ ಪ್ರವೀಣ್ ಕುಂಟ್ಯಾನ ವೈಯಕ್ತಿಕವಾದ ಅಭಿನಂದಿಸ ಉಂಟು. ಈ ನ್ಯೂಸ್ ಪುತ್ತೂರು ಚಾನಲ್ ದ ಒಂಜಿ ಉಸ್ತುವಾರ್ಲ ಇರ ಇಡೀ ಕಾರ್ಯಕ್ರಮ ಸಮಯಕ್ಕೆ ಸರಿಯ ತಾವೋಡು ಬಂಡದು ಚೂರು ವ್ಯತ್ಯಾಸ ಮೈಕಲ್ ಅಲ್ಪ ಆ ರೀತಿದ ಒಬ್ಬ ವ್ಯಕ್ತಿತ್ವ ಶ್ರೀಯುತ ಪ್ರವೀಣ್ ಕುಂಟ್ಯಾನ ದೊಡ್ಡ ಚಪ್ಪಾಳಿ ನಿಮ್ಮನ್ನ ವೈಯಕ್ತಿಕವಾಗಿ ಅಭಿನಯಿಸೋದವ. ಮೋಹನ್ ಕೆಪಿ ಇಡೀ ಬೆಂಗಳೂರು ಈ ಮಾಗಡಿತು ಜವಣೆರಡ ಬೆಂಗಳೂರು ಸೇರಿಸೋದು ಇಡೀ ಅನ್ನದಾನದ ವ್ಯವಸ್ಥೆಯನ್ನು ಸಹಕಾರ ಕೊಟ್ಟಂತಹ ದೈಪಿಲ ಕ್ರೀಡಾ ಸೇವಾ ಸಂಘದ ಎಲ್ಲ ಬೆಂಗಳೂರಿಯನ್ಸ್ಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಎಸ್ ನಾಗೇಶ್ ಒಬ್ಬ ಸಕ್ರಿಯ ಕಾರ್ಯದರ್ಶಿಯಾಗಿ ನಮ್ಮೊಟ್ಟಿಗೆ ಗಣೇಶನ್ನ ಹಾಗೆ ರಾಜೇಶ್ ದೈಪಿಲ ಒಂದು ಅತ್ಯುತ್ತಮವಾದ ಪಂದ್ಯಾಟದ ಉಸ್ತುವಾರಿಯನ್ನ ವಹಿಸಿಕೊಂಡು ಅದ್ಭುತವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತಾ ದೊಡ್ಡ ಚಪ್ಪಾಳೆ ಬರಬೇಕು. ರಾಜೇಶ್ ದೈಪಿಲ, ವಾಸಣ್ಣ, ದಿನೇಶಣ್ಣ, ಬೆಳಿಯಪ್ಪಣ್ಣ, ಕೇಶವ ಕಂಡಿಗ, ನಾರಾಯಣ್, ಶಿವಪ್ರಸಾದ್, ದಿವಿಶ್, ಎಸ್ ಪ್ರಸಾದ್, ಸತೀಶ್, ವಿಜಯ್, ಜೈ ಬೈಲು, ವಿಜಯ ಬೈಲು, ನಾಗೇಶ್ ಅಣ್ಣ, ಸುಪ್ರೀತ್, ಮೋಹನ್ ಚಂದ್ರ, ಹರಿಪ್ರಸಾದ್, ಶೀಲ್ಡ್ ಬಾಯ್ಸ್, ಜಗದೀಶ, ಹೇಮಂತ, ನಮ್ಮ ವಿಶ್ವನಾಥ್, ಗಣೇಶ್ ಅಂಡ್ ಲಾಂಗ್ ಬರ್ಡ್ ಮಹೇಶ್. ಓಕೆ, ಎನಿವೆ ದೊಡ್ಡ ಚಪ್ಪಾಳಿಯೊಂದಿಗೆ ನಿಮ್ಮನ್ನ ನಾಳೆ ಬೆಳಿಗ್ಗೆ 9 ಗಂಟೆಗೆ ವಾಪಸ್ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವ. ಒಂದು ದೊಡ್ಡ ಚಪ್ಪಾಳಿಯೊಂದಿಗೆ 1 ನಿಮಿಷ ಪಾತ್ರ ಪ್ಲೀಸ್. ಆತ್ಮೀಯರೇ, ಇನಿ ನಡಪಣಂಚಿನ ಈ ಒಂಜಿ ಹಗ್ಗ ಜಗ್ಗಟ ಕಾರ್ಯಕ್ರಮಗೂ ನಿಗ್ಲು ಮಾತ ಬತ್ತದು ಎಂಕಲಗಿನಿ ಸಪೋರ್ಟ್ ಮಾಲ್ತೊಂದುಲ್ಲಾರು. ಈ ಒಂಜಿ ಸಪೋರ್ಟ್ ನಿರಂತರವಾತಿ ಎಂಕಲಗಿ ಇಪ್ಪೋಡು ಎಂಕಲ ಮಾಲ್ಪಣಂಚಿನ ಈ ಒಂಜಿ ಸಮಾಜ ಸೇವೆ ಆತಿಪ್ಪು, ಕ್ರೀಡೆ ಆತಿಪ್ಪು, ಧಾರ್ಮಿಕ ಆತಿಪ್ಪು, ಏಪಲ ನಿಗ್ಲೆ ಎಂಕಲ ಬೆರಿಸಾಯ ಆತಿಪ್ಪುಲೆಂದ ನಿಗ್ಲೆ ಕಳಕಳಿ ಎತ್ತು ವಿನಂತಿ ಮಾಲ್ತೊಂತು ಬತ್ತನಗ್ಲೆ ನಿಗ್ಲೆ ಪೂರೆಯನ್ನು ಎನ್ನ ವೈಯಕ್ತಿಕ ನೆಲೆಟ್ಲ ಎಂಕಲ ಕ್ರೀಡಾ ಸಂಘದ ಪರವಾತ್ ಅಭಿನಂದನೆ ಸಲ್ಲಿಸುವಂತೆ ಎನ್ನ ಎರಡು ಪಾತ್ರ ಉಂಟವೆ. ಎಸ್, ಇಡೀ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ಈ ದೇಶವನ್ನ ಕಾಯುವಂತಹ ಸೈನಿಕರನ್ನು ನೆನಪಿಸಿಕೊಳ್ಳುವುದು ನನ್ನ ಕರ್ತವ್ಯ ಆಗಿದೆ. ಅದಕ್ಕಾಗಿ ಒಬ್ಬ ಭಲೋ ಭಾರತ್ ಮಾತಾಕಿ ರಡ್ಡೆ ಕೈ ದೇರ್ತದ ನಮ್ಮ ಪನಕ ಭಲೋ ಭಾರತ್ ಮಾತಾಕಿ ಒಂದೇ ಒಂದೇ. ಎಸ್, ಭಾರಿ ಖುಷಿ ಎಂದಿನ ಅಂದ್ಕೊಂಡ ಭವ್ಯವಾಯಿ ನಂಚಿನ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗ್ತದೆ. ಆ ಒಂದು ಪುಣ್ಯದ ಫಲ ನಮ್ಮ ಅನುಭವಿಸೋದಿಲ್ಲ ಪನ್ನೊಂದು ಒಂದು ಲೈಟ್ಸ್ ಆಫ್ ಮಾತನಿಗಳ ಫ್ಲಾಶ್ ಲೈಟ್ ಆನ್ ಮಾಡ್ಲೇ. ಈಗ ಎಲ್ಲ ಸೈನಿಕರನ್ನೊಮ್ಮೆ ನೆನಪಿಸಿಕೊಳ್ಳುವಂತ ಕಾಯಕದಲ್ಲಿ ನಾವಿದ್ದೇವೆ. ಎಲ್ಲ ನಿಮ್ಮ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಆ ಮುಖೇನ ಈ ದೇಶವನ್ನ ರಕ್ಷಣೆ ಮಾಡುವಂತಹ ಮಿಲಿಟರಿಗ ಎಲ್ಲ ಅವರ ಕುಟುಂಬದವರಿಗೆ, ಎಲ್ಲವರ ಮನೆಯವರಿಗೆ ಈ ಲೈಟಿನ ಮುಖಾಂತರ, ಈ ಬೆಳಕು ಮುಖಾಂತರ ಬೆಳಕನ್ನು ಚೆಲ್ತಾ ಇದ್ದಾವ. ಪ್ಲೀಸ್ ರಂಜಿತ್. यस सुपर टीम बना रहे हो मगर जी ना तुझे 1 सेकंड यस ಹೋಲಿ ಬ್ರೋ ಕಮ್ ಆನ್. ಎಲ್ಲ ನಿಮ್ಮ ಮೊಬೈಲ್ ಫ್ಲಾಶ್ಗಳ ಮುಖಾಂತರ ಈ ದೇಶವನ್ನು ರಕ್ಷಣೆ ಮಾಡುವಂತಹ ಎಲ್ಲ ಸೈನಿಕರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅದೆಷ್ಟು ಸೈನಿಕರು ತನ್ನ ಮಗನನ್ನ ಕಳ್ಕೊಂಡಿದ್ದಾರೆ, ಅದೆಷ್ಟು ಮಕ್ಕಳು ತನ್ನ ಅಪ್ಪನನ್ನ ಕಳ್ಕೊಂಡಿದ್ದಾರೆ, ಅದೆಷ್ಟು ಮಹಿಳೆಯರು ತನ್ನ ಮಗನನ್ನ ಕಳ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಈ ದೈಹಿಕ ಕ್ರೀಡಾ ಸೇವಾ ಸಂಘದ ಈ ಒಂದು ಲೈಟ್ ಮುಖಾಂತರ ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾವೆ. नहीं कहे तेरे जैसा कोई नहीं, मैं गाया जहां भी बस तेरी याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत, प्यार है बस तेरा प्यार ही। मां तुझे सलाम, मां तुझे सलाम, अम्मा तुझे
ಎಸ್, ಎಲ್ಲರಿಗೂ ಕೂಡ ಇನ್ನೊಮ್ಮೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ಈ ರಾಷ್ಟ್ರದ ಸೈನಿಕರಿಗೆ ಅವರ ಮನೆಯವರಿಗೆ ಒಂದು ಶುಭಾಶಯಗಳು ಮತ್ತು ಅವರೊಟ್ಟಿಗೆ ನಾವಿದ್ದೀವನ್ನ ಭಾವನೆಯೊಂದಿಗೆ ನಿಮ್ಮನ್ನು ಅತಿ ಗೌರವದಿಂದ ಅಂಕಗಳಿಂದ ಬೀಳ್ಕೊಡ್ತಾ ಇದ್ದಾವ. ಈಗ ನೇರವಾಗಿ ಪ್ರಥಮ ಪಂದ್ಯಕ್ಕೆ ರವಾನೆ ಮಾಡ್ತಾ ಇದ್ದಾವ. ಫಸ್ಟ್ ಮ್ಯಾಚ್ ಬಿಟ್ವೀನ್, ಇದು ಲೀಗ್ ಮಾದರಿಯ ಪಂದ್ಯಾಟಗಳು. ಕೇಜಿವಲ್ ಪರೇರೆಲ್ಲ ಬಾಕಿ ಬರ ಎಸ್ ರವಿ ನೆಕ್ಕಿಲಾರಿಗೆ ಮನ್ನ ಅತಿ ಗೌರವದಿಂದ ಅಂಕಣ ಗೌರವ ಮಾಡಿಕೊಳ್ತಾ ಪ್ಲೀಸ್ ಗೊತ್ತು ಇತ್ತೆ ಗುಲೈ ಬೋರ್ಡಿನ 4 ಜನ ಮಾತ್ರ ಪ್ಲೀಸ್ ಒಣಸು ಮಲ್ತಾರೆ ಬಾಕಿ ಒಣಸು ಮಲ್ತಲ್ಲೇ ಹೆಂಗೆಲ್ಲ 15 ಗಂಟೆ ಬಿಟ್ಟು ಬಳಸೋದಿಪ್ಪ ಐನೆಂಟು ಬಗ್ಗೆ ಒಣಸಿ ಪುರುಣಿಗೆ ಬಳಸೋದು. ಇಡೀ ನಮ್ಮ ತೀರ್ಪುಗಾರರನ್ನ ಇವತ್ತು ಅಚ್ಚುಕಟ್ಟಾಗಿ ಎಲ್ಲ ನನ್ನ ತಂಡವನ್ನು ನೋಡಿಕೊಂಡವರು ಶ್ರೀಯುತ ಚಂದ್ರಶೇಖರ್ ಕಜೆ ಮತ್ತು ನಯನ ದಂಪತಿಗಳು ನಿಮ್ಮನ್ನ ವೈಯಕ್ತಿಕವಾಗಿ ಕೂಡ ಅಭಿನಂದಿಸ್ತಾ ಇದ್ದಾವೆ. ಎಸ್ ಆಲ್ ದ ಎಸ್ ದಿನೇಶ್ ಸಿಡಿಕೆ ಕಲಂಜ ಎಸ್ ಎಸ್ ಬನ್ನಿ ರವಿಯನ್ನ ಎಸ್ ಬನ್ನಿ ಸರ್. ಎಲ್ಲ ತಿಥಿಗಳು ಕೂಡ ಅಂಕದ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದೀರಿ. ನಮ್ಮ ವಿಜಯ್ ಕುಮಾರ್ ಸರ್ಕ್ಕೆ ಎಸ್ ರವಿ ಸರ್ ಬನ್ನಿ. ಎಸ್ ಫಸ್ಟ್ ಮ್ಯಾಚ್ ಈ ಕಡೆ ರವಾನೆ ಮಾಡಿ ಆಗಿದೆ. ದಿನೇಶ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸಿಬಿಕೆ ಕರೆಂಜ ವಿರುದ್ಧವಾಗಿ ಫ್ರೆಂಡ್ಸ್ ನೀರ್ಕಜ ಬೌಲರ್ ಸಿಬಿಕೆ ಕಲಂಜ ಬೆಳ್ತಂಗಡಿ ತಾಲೂಕಿನ ಎಸ್ ಸಿಬಿಕೆ ಕಮಾನ್ ಚಾನ್ಸ್ ನಿಗಲ್ಲ ಫಸ್ಟ್ ಮ್ಯಾಚ್. ಸಿಬಿಕೆ ಕಲಂಜ ಫಸ್ಟ್ ಮ್ಯಾಚ್. ಕೇಜಲ್ಲಿ ಕೂಡ ಆಡ್ತಾ ಇದ್ದೀರಲ್ವಾ ನೀವು ಪ್ರದೀಪ? ಫಸ್ಟ್ ಟೈಮ್ ಐ ಥಿಂಕ್. ಪ್ಲೀಸ್ ಬನ್ನಿ. ಸಿಬಿಕೆ ಕಲಂಜ ಕ್ರಿಶ್ಚಿಯನ್ ಬ್ರದರ್ಸ್ ಕಲಂಜ ಬೆಳ್ತಂಗಡಿ ಭಾಗದ ಅತಿ ಬಲಾಢ್ಯ ತಂಡ ಅದು ಸಿಬಿಕೆ ಕಲಂಜ ವಿರುದ್ಧವಾಗಿ ಫ್ರೆಂಡ್ಸ್ ರೇಖಜ ಎಸ್ ಎಸ್ ದೀಪಕ್ ನಿಲ್ಲಾಡಿ ಕೂಡ ಅಂಕಣವನ್ನು ಪ್ರವೇಶ ಮಾಡಿದಂತ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಕೂಡ ಅತಿ ಗೌರವದಿಂದ ಸ್ವಾಗತಿಸಿದವ. ಬನ್ನಿ ಎಸ್ ಎಸ್ ಎರಡನೇ ಪಂದ್ಯ ಶ್ರೀಯುತ ಸೀತಾರಾಮ್ ಕೇವಲ ಸರ್ ಪ್ಲೀಸ್ ಅಂಕಣವನ್ನು ಪ್ರವೇಶ ಮಾಡಬೇಕು. ಫಸ್ಟ್ ಮ್ಯಾಚ್ ಬಿಟ್ವೀನ್ ಸಿಬಿಕೆ ವಿರುದ್ಧ ಫ್ರೆಂಡ್ಸ್ ನೀರ್ಕಜ. ಹಾಗೆ ಸೆಕೆಂಡ್ ಮ್ಯಾಚ್ ಯುವ ಬ್ರದರ್ಸ್ KL14 ವಿರುದ್ಧವಾಗಿ SMD ಮಡಿವಾಳ ಮೂಲಮ. ಎಸ್ ಎಸ್ ಸಿಬಿಕೆ ಕಲಂಜ ವಿರುದ್ಧವಾಗಿ ನೀರ್ಕಜ. ಸಿಬಿಕೆ ಪ್ಲೀಸ್ 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 ರಂಜಿತ್ ಸೆಬಾಸ್ಟಿನ್ ಬನ್ನಿ. 2024 ಫೆಬ್ರವರಿ ಮಾರ್ಚ್ ತಿಂಗಳ 2ನೇ ತಾರೀಕಿನ ರಾತ್ರಿ ನಡೆಯುವ ಅಂತರರಾಜ್ಯ ಮಟ್ಟದ ಪ್ರಥಮ ಪಂದ್ಯದ ಪ್ರಥಮ ಸುತ್ತಿಗಾಗಿ ಬೆಳ್ತಂಗಡಿ ತಾಲೂಕಿನ ಕ್ರಿಶ್ಚಿಯನ್ ಬ್ರದರ್ಸ್ ಕಲಂಜ 1 2 3 ಸ್ಟಾರ್ಟ್. ಬರಲಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇವ. ಸಿಬಿಕೆ ಬೆಳ್ತಂಗಡಿ ವಿರುದ್ಧವಾಗಿ ಫ್ರೆಂಡ್ಸ್ ನೀರ್ಕಜ. ಎಸ್ ಥ್ಯಾಂಕ್ ಯು ಸಿಂಗಾರಿ ಮೇಳ. ಈಗ ಅಂಕಣಕ್ಕೆ ಬರಬೇಕಾಗತ್ತ ಫ್ರೆಂಡ್ಸ್ ನೀರ್ಕಜ ಬನ್ನಿ. ಫ್ರೆಂಡ್ಸ್ ನೀರ್ಕಜ ನಾನು ಈಗಾಗಲೇ ಹೇಳಿದ್ದೆ ಯಾವುದೇ ಪಂದ್ಯಾಟಗಳು ಯಾವುದೇ ಸಮಯಕ್ಕೆ ಪ್ರಾರಂಭ ಆಗತ್ತ
8 ತಿಂಗಳ ಹಿಂದೆ ನಾವು ಮೆನ್ಷನ್ ಮಾಡಿದ್ದೇವ. 2 ತಾರೀಕು ಬೆಳಿಗ್ಗೆ 9ರಿಂದ 3 ತಾರೀಕು ಬೆಳಿಗ್ಗೆ 9 ತನಕ. ಸೊ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಪ್ಲೀಸ್ ಫ್ರೆಂಡ್ಸ್ ಇರ್ಕಜ. ಎಸ್ ಯುವಶಕ್ತಿ ಬಜೆತ್ತೂರು ನಿಮ್ಮನ್ನ ಇನ್ನೊಮ್ಮೆ ಗೌರವಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್. ಬರುವ ವರ್ಷ ರೀತಿಯ ಪಂದ್ಯಾಟಕ್ಕೆ ಅಶೋಕಣ್ಣ ವಿಲ್ ಪ್ಲಾನ್. ಎಲ್ಲಿದ್ದ ಫ್ರೆಂಡ್ಸ್ ಇರ್ಕಜ ಇಲ್ವಾ? ಫ್ರೆಂಡ್ಸ್ ಇರ್ಕಜ ಎಲ್ಲಿ? 10 9 ಎಲ್ಲಿ? ಕೈ ಎತ್ತಿ ಇದ್ರೆ ಕೈ ಎತ್ತಿ. ಎಸ್ ಪ್ಲೀಸ್ ಪ್ಲೀಸ್. ಯಾರ ಸಮಯಕ್ಕೂ ಕೂಡ ನಾವು ಮನ್ನಣೆ ಕೊಡೋದಿಲ್ಲ. ರೈಟ್ ನೌ ದ ಟೈಮ್ ಈಸ್ ಅಬೌಟ್ 11. ಸೊ ಪ್ಲೀಸ್ ಎಲ್ಲ ತಂಡಗಳು ಅಂಗಳಂತೆ ಇರಲೇಬೇಕು. ಒಂದು ದೊಡ್ಡ ಚಪ್ಪಾಳಿಯೊಂದಿಗೆ ಫ್ರೆಂಡ್ಸ್ ಇರ್ಕಜಿಗೆ ಬರಲಿ. ಕಮ್ ಆನ್ ಬ್ಯೂಟಿಫುಲ್ ಟೀಮ್ ಫ್ರೆಂಡ್ಸ್ ಇರ್ಕಜ. Yes, thank you, Savananda and Mr. Yes, thank you so much. Yes, ನಿರ್ಕಜೆ ಅವರೇ, ಹಾಗೆ ನಮ್ಮ CBK ಪಾಪ ಇತ್ತೆ ಬತ್ತಿನ ತಂಡ ಸಹಜ ಒಂದು 12 ಗಂಟೆಗೆ ಪಂಡದಿತ್ತೆ, 3:15 ಗಂಟೆ ಬೇಗ ಶುರುವ. ಓಕೆ, ಬಲ್ಲು ಬತ್ತು ಕುಮಾರಧಾರ ಮತ್ತು ನೇತ್ರಾವತಿ ಅಂಕಣದಲ್ಲಿ CBK ರಂಜಿತ್ ಫಸ್ಟ್ ಟೈಮ್ ಈ ವೈಪರೇಜ್ ಬಾಕಿದಾಗಲೂ ವೈಪುನು 2 4 6 7 ಜನ. ಇದು 500 ಪ್ಲಸ್ 5 kg ವಿಭಾಗದ ಪಂದ್ಯಾಟ. ಒಂದು ಟೀಮುಡು 15 ಜನರ ಕುಲ್ಲಾಪುನಂಚಿನ ತಾಕತ್ತುಂಟು ಈ ರೀತಿಯ ಗೊಬ್ಬು. ಎಸ್ ರವೀಣ ಇಬ್ರು ಬನ್ನಿ. ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಕ್ಲಬ್ದ ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ದೈಪಿಲ ಕ್ರೀಡಾ ಸೇವಾ ಸಂಘ. ಮಾರ್ಚ್ 23ನೇ ತಾರೀಕಿನಂದು ಉದನೆಯಲ್ಲಿ ಪರಶುರಾಮ ಫ್ರೆಂಡ್ಸ್ ಮುತ್ತಿಗೆದರ ವತಿಯಿಂದ ಸಿಂಗಲ್ ಗ್ರಿಪ್ ಮತ್ತು ಮರಳಿನಲ್ಲಿ ಹಗ್ಗ ಜಗ್ಗಾಟ 2 ಕೂಡ ಕೇಜು, ಮಹಿಳೆಯರ ಹಗ್ಗ ಜಗ್ಗಾಟ ಮತ್ತು ವಲಯ ಮಟ್ಟದ ಪಂದ್ಯಾಟಗಳು. ಒಂದು ಪಂದ್ಯಾಟಕ್ಕೆ 6 ಬಹುಮಾನಗಳು. ಎಸ್ ಪ್ರಾರಂಭಿಕದ ಪಂದ್ಯಾಟ. ಎಸ್ ಬಲ್ಲು ಬತ್ತಗ ನಂಜಿ ಖುಷಿ ತಗೊಬ್ಬು ಸೊರಕೆ ಅವರ ಕೆಲವು ಕುಳ್ಳುದು ಲಕ್ಕದು ವೈಪೇರಂಡು, ಕೆಲವೊಂಜಿ ಗೈಡ್ ಎಂಜಾಯ್ ಮಾಡ ಕುಳ್ಳುದು ಲಕ್ಕದು ಪುಗೆಲಿಗೆ ಬರ್ತು ರಿಟರ್ನ್ ವೈಪಡ ಕನೆಕ್ಷನ್ ಒಂದೊಂದು ರೀತಿ ಓಡ వచ్చిన ಅನ್ಪೇರ. ಸೊ ದ ವೆರಿ ಪ್ರೊಫೆಷನಲ್ ಟೀಮ್ ಒಂದು ಮಾತ ಹಗ್ಗ ಜಗ್ಗಾಡಗಂದ ರೆಡಿ ಆಯ್ತು ಬತ್ತು ನಂಚಿನ ತಂಡದ. ಎಸ್ ಎಸ್ ಈಗ ಪ್ರಥಮ ಪಂದ್ಯಾಟದ ಪ್ರಥಮ ಸುತ್ತಿಗಾಗಿ ಫ್ರೆಂಡ್ಸ್ ನಿರ್ಕಜ ವಿರುದ್ಧವಾಗಿ ನಮ್ಮ ಈಗ ಪ್ರಾರಂಭ ಆಗಿದೆ ಪ್ರಥಮ ಸುತ್ತಿನ ಆಟ. ಶ್ರೀಯುತ ರಾಜೇಶ್ ಕಳಮ ಅಂಡ್ ಮಿಸ್ಟರ್ ರವಿ ನೆಕ್ಕಿನಾಡಿ, ಮಿಸ್ಟರ್ ದಿನೇಶ್ ಹಾಗೆ ಸದಾನಂದ ಇವರ ನೇತೃತ್ವ ನ್ಯಾಯಪೀಠದಲ್ಲಿ ಈಗ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಬರ್ಲಿ ಚಪ್ಪಾಳೆ. ಕೆಲವೇ ಸಮಯದಲ್ಲಿ ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಾರಂಭ ಆಗತ್ತೆ. ನಮ್ಮ ಟೀಮ್ ರೆಡಿಯಾ? ಕುಂಟ್ಯಾನ ಪ್ರವೀಣಣ್ಣ ಹೋಲ್ಲರೆ ಕುಂಟ್ಯಾನ ಬ್ರದರ್ಸ್ ರೆಡಿಯಾ? ಉಳ್ಳೇರು ಇಜ್ಜರ್ನ ಇತ್ತಿನಾಗ್ಲೇನೆ ಸೇರ್ಸ ಒಂದು ವೈಪುಗ ಹಿಡಿದಾಯ್ತ. ಒಂದು ರೀತಿಯ ಪಂದ್ಯಾಟ ದೆಕ್ ಲೆವೆಲ್ ಮಾದರಿದ ಪಂದ್ಯಾಟ ನಿಂಕಲ ಪನ್ಪ ದೆಟ್ ಒಂಜಿ ಮಣ್ಣಿಡು ಮಲ್ಪುವರು ನಾನೊಂಜಿ ಕಾಂಕ್ರೀಟ್ ಬಾರ್ದು ಮಲ್ಪುವರು 90 ಫೀಟ್ ಉದ್ದ 3 ರಿಂದ 4 ಫೀಟ್ ಅಗಲ ಈ ರೀತಿಯ ವ್ಯವಸ್ಥೆ. ಕೇರಳ ಭಾಗಕ್ಕೆ ಹೋದ್ರೆ ಒಂದು ರೀತಿಯ ಸ್ಲ್ಯಾಬ್ಗಳು ಸಿಗತ್ತೆ ಬಾಡಿಗೆಗೆ, ಅದನ್ನು ತಂದು ಹಗ್ಗ ಜಗ್ಗಾಟವನ್ನು ಆಡುವಂತ ವ್ಯವಸ್ಥೆ. ಅದು ಹೈ ಪ್ರೊಫೆಷನಲ್. ಒಂದು ತಂಡದಲ್ಲಿ ಇರುವಂತದ್ದು 500 kg, ಜನ ಎಷ್ಟು ಬೇಕಾದ್ರೆ ಇರಬಹುದು. ಇದು ಈ ರೀತಿಯ ಪಂದ್ಯಾಟ ಕೇರಳ ಭಾಗದಲ್ಲಿ ನಡೆಯುವುದು ಇದೇ ರೀತಿ. ಕೆಜಿ ಇದೆ, ಜನ ಲೆಕ್ಕ ಇರೋದಿಲ್ಲ. 10 11 ಅದಕ್ಕೆ ಬಾರಿ ಖುಷಿ ಏನು ಅಂದ್ರೆ ಈ ಲೆವೆಲ್ ಮಾದರಿಯ ಪಂದ್ಯಾಟ ರಾತ್ರಿ 11 ಗಂಟೆಗೆ ಇದ್ರೆ 8 ಗಂಟೆಗೆ ನಮ್ಮ ಜಾಗಕ್ಕೆ ಅವರು ಬರ್ತಾರಂದ್ರೆ ಒಂದು ದೊಡ್ಡ ಚಪ್ಪಾಳೆ
ಬರಬೇಕು, ಲೆವೆಲ್ ಮಾದರಿಯ ಎಲ್ಲ ತಂಡಗಳನ್ನು ಕೂಡ ಅಭಿನಂದಿಸ್ತಾ ಇದ್ದಾವೆ. ಮ್ಯಾಚ್ ಮುನ್ನಡೆಯಲ್ಲಿ ಚಪ್ಪಾಳೆಯಿಸು ಫ್ರೆಂಡ್ಸ್. ನೀರ್ಕಜ್ಜದ ವಿರುದ್ಧವಾಗಿ 500 ಆ ಕಡೆ ಇದ್ರೆ 500 ಈ ಕಡೆಯಲ್ಲಿ ಅದ್ದೂರಿಯಾಗಿ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಸಿಬಿಕೆ ಸೆಕೆಂಡ್ ಮ್ಯಾಚ್ಗಾಗಿ. ದಿನೇಶ್ ಸೆಕೆಂಡ್ ಮ್ಯಾಚ್. ಯುವ ಬ್ರದರ್ಸ್ KL14 ಚಂದ್ರು KL14 are you ready? Yes, thank you. ಅಣ್ಣ ವಾಲಂಟಿಯರ್ಸ್ ರೆಡಿ ಜನ 4 ಜನ ಓಲರ್ ಜೋಕುಲು ಬಲೆ ಒಂದು ಅವಕಾಶ ಏರು ಬಲ್ಲು ಬತ್ತೀರ ಆ ಸೈಡ್ ಇಡಿ ಈ ಸೈಡ್ ಇಡಿ. ಈ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆ ಅಲಂಕಾರಣ ಎಲ್ಲ ಸದಸ್ಯರನ್ನ ಕಾಣ್ತಾ ಇದ್ದಾವೆ. ಶ್ರೀದೇವಿ ಅಲಂಕಾರ ವಿಶೇಷವಾಗಿ ಅದ್ದೂರಿಯಾಗಿ ಅಂತಾರಾಜ್ಯ ಮಟ್ಟದ ಫುಲ್ ಗ್ರಿಪ್ ಪಂದ್ಯಾಟವನ್ನು ಆಯೋಜನೆ ಮಾಡುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕರ ಮಟ್ಟಿಗಿದೆ. ಹಾಗೆ ಇತ್ತೀಚೆಗೆ ಅದ್ದೂರಿಯಾಗಿ ರಾತ್ರಿ ಪಂದ್ಯಾಟವನ್ನು ಮಾಡಿದವರು ಜತೀಶ್ ಕಳಮ. ನಿಮ್ಮನ್ನು ಕೂಡ ಅತಿ ಗೌರವದಿಂದ ಸ್ವಾಗತಿಸಿದವರು. ಬಲ್ಲುಬತ್ತಿ నిగలనాథికి బల్లు పత్తుంది. ఇప్పుడు మీ పాత ఉంది ఇబ్బంది మనది నిగిల బల్లు పత్తుంది తోచు మార. ನೇತ್ರಾವತಿ ಕಡೆಯಲ್ಲಿ ನೀರ್ಕಜ, ಕುಮಾರಧಾರ ಕಡೆಯಲ್ಲಿ ಸಿಬಿಕೆ. ಎಲ್ಲ ತಂಡಗಳ ದೇಹ ತೂಕವನ್ನು ಪತ್ತಿ ಬಲ್ಲು. ಮಕ್ಕಳೇ ಬಲ್ಲ ಇಪ್ಪರುಂಡ ಎಸ್ ಎಸ್ ಸಂಜು ಕೆಪಾಲ್ಸ ಎಲ್ಲ ದೇಹ ತೂಕ ಮಾಡುವಂತ ಆಟಗಾರರಿಗೆ ಸೂಚನೆ ಇದೆ. ಯಾವುದೇ ಸಂದರ್ಭದಲ್ಲಿ ನಿಮ್ಮ ದೇಹ ತೂಕದ ಕೌಂಟರ್ ಕ್ಲೋಸ್ ಆಗ್ಬೋದು. ಆ ಜವಾಬ್ದಾರಿ ನಿಮಗೆ ಇದೆ. ಸರಿಯಾದ ಸಮಯಕ್ಕೆ ಸರಿಯಾಗಿ ಪಂದ್ಯಾಟಗಳನ್ನು ಆಯೋಜನೆ ಮಾಡಿದ್ದೇವೆ ನಾವು. ಮುನ್ನಡೆಯಲ್ಲಿ ನೀರ್ಕಜ ಅಲ್ಲ 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 ಒಂದು ವರ್ಡ್ ಅನು ಅನ್ಕೊಳ್ಬೇಕು ಅಲ್ಲ ಪೋಯಿನ ಬಲ್ಲು ಕೂಡ ಬರ್ಪಡಿಸಿದ ಪ್ರಯತ್ನ ಸಿಬಿಕೆ ಕಡೆಯಿಂದ ಆಗಿದೆ. ಒಂದು ಚೆಪ್ಪುದ ಬಲ್ಲು ಕಬೆ ಗಟ್ಟಿಡು ಮಾಡಿರ್ದಾರ ಅಲ್ಪ ಬೆತ್ತಡಿ. ಓ ಅಯ್ಯ ಉಳೈ ಬತ್ತರ ತಿನ್ಪೇತರ ಅಂತ ಬಿಟ್ಟು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಭಿನಂದನೆ ನೀರ್ಕಜಣ್ಣ. ಒಂದು ನಿಮಿಷ ಉಂಟಲೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ರಾಜೇಶ್ ಯಾ ಇತ್ತ ಸ್ಕೇಲ್ ಮಲ್ಪಡ ಕೌಂಟರ್ಗೆ ಜನಕ್ಕೂ ಪೋಡು. ಪ್ರವೀಣ್ ಪ್ಲೀಸ್ ಅಣ್ಣ ಫ್ರೆಂಡ್ಸ್ ನೀರ್ಕಜ ಬಾಸ್ ಒಂದು ನಿಮಿಷ ಬಲೆ ಅದು ದೂರ ಹೊರತು ಬರ್ತಾರೆ ನಿಗಲ ಒಂದು ಪೊರ್ಲದ ಕಾರ್ಯಕ್ರಮಗ ಒಂದು ನೆನಪಿಪ್ಪಡು ದೈಪಿರದ ಇತ್ತ ಮಲ್ಲದ ಗೊಬ್ಬುದ ಫಸ್ಟ್ ಮ್ಯಾಚ್ ನಿಗಲ ಮಲ್ತಾರ ಬಣ್ಣ ಖುಷಿ ಉಂಟು. ಸೋತನ ವಿಷಯ ದೊಡ್ಡ ಚಪ್ಪಾಳೆಯೊಂದಿಗೆ ಫ್ರೆಂಡ್ಸ್ ನಿರ್ಗಜೆಯನ್ನು ಅಭಿನಂದಿಸೋದವು. ಬನ್ನಿ ಪ್ಲೀಸ್ ನಮ್ಮ ಅತಿ ಬಲಾಢ್ಯ KL14 ಪ್ಲೀಸ್ ಬಲೆ. ಕೇರಳ ರಾಜ್ಯದ ಅತಿ ಬಲಾಢ್ಯ ತಂಡ ಇದು KL14 ವಿರುದ್ಧವಾಗಿ. ಸಾರಿ 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 ಏಯ್ ಅಣ್ಣ ನೀರ್ಕಜೆ ಅವರು ಒಂದು ಸೆಕೆಂಡ್. ನೀರ್ಕಜೆ ಸಾರಿ ಸಾರಿ ಓಕೆ ಕಮಾನ್ ಪರವಾಗಿಲ್ಲ ಅದನ್ನು ಕೊಟ್ಬಿಡಿ. ಅರೆ ನೀನು ತಿಪ್ಪಡು ಬೇತನೆ ಇಲ್ಲದೆ ಕಡಪುಡಿ ಇಲ್ಲದೆ ಕಡಪುಡಿ ಜಾವೆ ಎಸ್ ಎಸ್ ನನ್ನ ಇಪ್ಪುನ ಸೀಕುದು ಅಡಿಪುನು ಒಚ್ಚುನು ಬಾರಿ ಗಮ್ಮತ್ತುಂಟು. ದಾರುಣಮೂಲು ಧೂಳು ಇಜ್ಜೆ ನೆಡ್ತವರ ಬಚಾವ್ 12 ಗಂಟೆ ರಾತ್ರಿ ಸಾರಿ 11 ಗಂಟೆ ರಾತ್ರಿ ನಿಗ್ಲಾಂಡ ಅವರೆಸದು ಅಣ್ಣ 4 ಜನ ವಾಲಂಟಿಯರ್ಸ್ ಮಹೇಶ ಅಲ್ಪ ರಡ್ಡು ಮುಲ್ಪರ ಡೆಕಡೆ ಬಂದ ಬಲ್ಲು ಹೋಯ್ತು ಕೊರ್ರ ಓಲರ್ SMD ಸುಳ್ಳಿಯ ಭಾಗ್ಯದ ತಂಡ ಇದು SMD. ಅಲ್ಲಿ ಶಿವಶಕ್ತಿ ಇತ್ತು,
ಹಿಂದೂ ಜಾಗರಣೆ ವೇದಿಕೆ ಇತ್ತು. ಎಸ್ ಬ್ರಷ್ ಪೈರಸ್ 11 ಗಂಟೆ ರಾತ್ರಿಗೆ ಎಂಕೊಂಜಿ ಕೇಳ್ನು 11 ಗಂಟೆ ದಾಟ ಭೂತಗಳು ರೈಟ್ ದಯಪಂಡ ಅವು ಶಿಸ್ತು ಆ ವ್ಯವಸ್ಥೆ ಆಗ್ಲಿಕ್ಕೆ ಮಾತ್ರ ಧೂಳಿತರ ಕಣ್ಣುಗಳು ಎಂಕುತ್ತೋ ಜಗ ಗೊತ್ತುಂಡು ಅದಕ್ಕೋಸ್ಕರ ಒಂದು ಪ್ರೊಫೆಷನಲ್ ಟೀಮ್ ಬಣ್ಣ ಎಂದೇ ಒಂದು ರೀತಿಯ ಮಂದ್ಯಾಟ ಈ ರೀತಿಯ ವ್ಯವಸ್ಥೆ ಬಲ್ವ ಈ ಪ್ರೊಜಿನ ಒಂದು ಚಕ್ಕತೆ ಬೋಡು ಏಪಲ ಕಬಡ್ಡಿಗೆ ಒಂದಷ್ಟು ತಂಡಗಳು ಬರುತ್ತೆ ಸೀತಾರಾಮ್ ಸರ್, ಎಷ್ಟು ತಂಡಗಳು ಬರುತ್ತೆ. ಕ್ರಿಕೆಟ್ಗೆ ಅಷ್ಟೇ, ಇಲ್ಲಿ ಕ್ರಿಕೆಟ್ ಇದ್ರೆ ಇವತ್ತು 2 ಜನ ಗಣೇಶನ್ನ ಕೊಡಬಹುದು, ಸೊರಕೆ ಸರ್ 2 ಜನ ಕೊಟ್ರೆ ಕ್ರಿಕೆಟ್ ಟೀಮ್ ಆಗತ್ತೆ. ಹಗ್ಗ ಜಗ್ಗಡ ಹಾಗೆ ಆಗೋದಿಲ್ಲ. ಪ್ರೊಫೆಷನಲ್ ಟೀಮುಗಳದು ಯಾವುದೇ ತಂಡದಲ್ಲಿ ಒಬ್ಬ ಜನ ಇದ್ರೂ ಕೂಡ ತಂಡ ಹೆಸರಲ್ಲಿ ಬರೋದಿಲ್ಲ. ಅಂತ ಎಲ್ಲ ಯೋಗ್ಯತೆ ಇರುವಂತ ಎಲ್ಲ ಹಗ್ಗಜಗ ತಂಡಕ್ಕೆ ದೊಡ್ಡ ಚಪ್ಪಾಳಿಯೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ಒಂದೊಂದಿನ ಮಿಳಿತ ಗೊಬ್ಬು ಕೆಲವೇ ಸಂದರ್ಭದಲ್ಲಿ ಅಂತಾರಾಜ್ಯ ಮಟ್ಟದ ಮಹಿಳಾ ತಂಡಗಳ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಕುಕ್ಕೆ ಫ್ರೆಂಡ್ಸ್ ನಮ್ಮನ್ನ ಸೇರಿಕೊಳ್ತಾ ಇದೆ, ನಿಮ್ಮನ್ನ ಕೂಡ ಸ್ವಾಗತಿಸ್ತಾ ಇದ್ದಾವೆ ಕುಕ್ಕೆ ಫ್ರೆಂಡ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ಒಂದು ಸೆಕೆಂಡ್ ಫ್ರೆಂಡ್ಸ್ ನಿರ್ಕಜ ವಿರುದ್ಧವಾಗಿ ನೀವು ಫ್ರಾನ್ಸ್ ಬಲ್ಲಿಗೆ ಹಗ್ಗ ಜಗ್ಗಾಟದಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಗೆದ್ದಂತಹ ಕೇರಳದ ಆಲ್ಮೋಸ್ಟ್ ಒಂದೇ ಕುಟುಂಬದ ತಂಡ ಅಂದ್ಕೊಳ್ಳುವುದು ನೀವು ಫ್ರಾನ್ಸ್ ಬೆಳ್ಳಿಗೆ. ನಿವಿನ್ ಪ್ಲೀಸ್ ಆನ್ ಗೇಟ್. ಇಡೀ ಕೂಟದಲ್ಲಿ ದಾತಪ್ಪ ನಮಕ್ ಏರಿ ಎಂಚನೆ ವೈಪಡ್ ನಮ್ಮ ಆತೆಗೆ ಬಲೆ ಅಲ್ವಾ. ಹಗ್ಗ ಜಗ್ಗಾಡದ ಘಟಾನುಘಟಿಗಳ ಮಧ್ಯ ಸಾಗಿ ಬರ್ತಾ ಇದೆ. ಬರ್ಲಿ ಒಂಚೂರು ಪಂಡದ ಗೊರ್ಪಣ ಆಗ್ಲಿ ಅಣ್ಣ, ಅವರಿಗೆ ಸ್ವಲ್ಪ ಹೇಳಿಕೊಡಿ ಅಲ್ಲಿ ಪೋಲೆ ಪಳ್ಳೆ. ಎಸ್ ಒಂದು ಸುದ್ದಿನ ಎಸ್ ಪಟವನ್ನು ಮುಂದುವರಿಸ್ತಾ ಇದ್ದೇವೆ. ಎಸ್ ನಮ್ಮ ಉದ್ದೇಶ ಯಾವುದೇ ತಂಡವನ್ನು ಮೊದಲಾಡಿಸುವುದು ನಂತರ ಅಂತಲ್ಲ, ಅತಿಥಿಗಳ ಎದುರುಗಡೆ ಈ ಊರಿನವರ ಎದುರುಗಡೆ ಯಾವ ತಂಡಗಳು ರೆಡಿ ಇದೆಯೋ ಅದನ್ನು ಆಡಿಸ್ತವ. ಇಲ್ಲಂದ್ರೆ ಇದಕ್ಕೆ 1:30 ಗಂಟೆಗೆ ರಾತ್ರಿ ಪಂದ್ಯಾಟಗಳಿತ್ತು. ಎಸ್ ಬಲ್ಬತ್ತುಗ ಎಸ್ ಲೆವೆಲ್ ಹಗ್ಗ ಜಗ್ಗಡದ ಇತಿಹಾಸದ ಅತಿ ಹೆಚ್ಚು ಜನ ಸೇರಿದ ಜಾಗೆಯಲ್ಲಿ ಕೇಳಿದ್ರೆ ಒಂದು ಕಂದ್ರಿಪಾಡಿ, ಇನ್ನೊಂದು ಕಳಂಜ ಬೆಲ್ಲಾರೆ. ಎಸ್ ಎಸ್ ಈಗ ಪ್ರಾರಂಭ ಆಗಿದೆ. ಕಮಾನ್ ಪ್ರಶಾಂತ್. Don't fight for slavery, fight for liberty. ಎಸ್ ಅಲ್ಲ ಒಂದಡಿಯಲ್ಲಿ ಎಸ್ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವ KL14. ಧನ್ಯವಾದಗಳು SMD. ಮುಂದಿನ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ನಿರ್ಕಜ ವಿರುದ್ಧವಾಗಿ ನೀವು ಫ್ರೆಂಡ್ಸ್ ಬೆಲ್ಲಿಗೆ ಪ್ಲೀಸ್ 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 ನೀವು ಫ್ರೆಂಡ್ಸ್ ಬೆಲ್ಲಿಗೆ ಲೀಗ್ ಪಂದ್ಯಾಟಗಳು. ಎಸ್ ಬನ್ನಿ ನೀವು ಫ್ರೆಂಡ್ಸ್ ಬೆಲ್ಲಿಗೆ. ಬ್ಯೂಟಿಫುಲ್ ಟೀಮ್ ಇದು.
ಎಸ್ ಚಂದ್ರು ಎಸ್ ಬಲಬತ್ತಿಗ ಹಾ ಅವ್ರ ಹೆಸರೇ ಮಾರ ಫ್ರೆಂಡ್ಸ್ ನೀರ್ಕಜ ಓಲರ್ ಓಲರ್ ಅಣ್ಣ ಬಲೆ ಲೀಗ್ ಮ್ಯಾಚ್ ಗೊತ್ತಿದೆ ನಿಮಗೆ ಮುಂದಿನ ಪಂದ್ಯದ ಕ್ರಿಯೆಯನ್ನು ಕೊಡ್ತಾ ಇದ್ದಾವ ವನಚಾಮುಂಡೇಶ್ವರಿ ವಿರುದ್ಧವಾಗಿ ಯುವ ಬ್ರದರ್ಸ್ ಕೇರ್ 40 ಫ್ರೆಂಡ್ಸ್ ನೀರ್ಕಜ ಫ್ರೆಂಡ್ಸ್ ನೀರ್ಕಜ ಓಲರ್ ಫ್ರೆಂಡ್ಸ್ ನೀರ್ಕಜ ಛಾನ್ ದಾದಂಡ್ ಒಂದು ಅವಕಾಶವನ್ನ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಎಲ್ಲ ಆಟಗಾರರಿಗೆ ಸೂಚನೆ ಇದೆ, ಫುಲ್ ಗ್ರಿಪ್ ಮತ್ತು ಸಿಂಗಲ್ ಗ್ರಿಪ್ ನ ಕೆಜಿ ಅವರಿಗೆ ಮಾತ್ರ ಒಬ್ಬ ಹೆಚ್ಚುವರಿ ಆಟಗಾರ ಪ್ಲೀಸ್. ಎಸ್ ಕೆಜಿ ಗೊತ್ತಿರ್ಬೋದು ಅವರಿಗೆ, ಮಿನಿಮಮ್ ಕೆಜಿ ಇದ್ದದ್ರಲ್ಲಿ ಮಿನಿಮಮ್ ಕೆಜಿ. ಎಸ್ ಫುಲ್ ಗ್ರಿಪ್ ಮತ್ತು ಸಿಂಗಲ್ ಗ್ರಿಪ್ ಆಟಗಾರರಿಗೆ ಸೂಚನೆ ರವಾನೆ ಮಾಡ್ತಾ ಇದ್ದಾವ. ಹೆಚ್ಚುವರಿ ಆಟಗಾರ ಅವಕಾಶವನ್ನು ಕೆಜಿ ನಲ್ಲಿ ಕೊಡ್ತಾ ಇದ್ದಾವ, ಓಪನ್ ನಲ್ಲಿ ಇಲ್ಲ. ಬಲ್ಲು ಬತ್ತಲಿ ಫ್ರೆಂಡ್ಸ್ ಅನ್ನ ಎಸ್ ಬಲ್ವತ್ತಿಗ ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ದೇಹ ತೂಕದ ಕೌಂಟರ್ಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾವ. ಕೆಜಿ ವಿಭಾಗದಲ್ಲಿ ಒಬ್ಬ ಹೆಚ್ಚುವರಿ ಆಟಗಾರನನ್ನು ಕೊಡ್ತಾ ಹೋದ್ದೇವೆ, ಗಮನಿಸಿಕೊಳ್ಳಿ. ಕೆಜಿ ವಿಭಾಗದಲ್ಲಿ ಮಾತ್ರ, ಓಪನ್ ವಿಭಾಗದಲ್ಲಿ ಎಲ್ಲಿಯೂ ಇಲ್ಲ. ಎಸ್ ಬಲ್ಲಿಜ್ಜ ಬಲ್ಲು ಕೊರಲ್ಲ ಅಲ್ಪ ಪುನೀತ್ ಈಗಲೂ ಬಲ್ಲಿಗೆ ತೊಲ್ಲೆ ಬೇಗ ಅದವನ್ನ ಮುಂದುವರಿಸ್ತಾ ಇದ್ದಾರ. ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವೀರಾಂಜನೇಯ ದೇವರ ಗುಡ್ಡದವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಊಟವನ್ನ ಮುಗಿಸಿಕೊಳ್ಬೇಕು ವಿನಂತಿಯನ್ನ ಮಾಡಿಕೊಂಡಿದ್ದಾವ. ಕೂಟದ ಅತಿ ಬಲಾಢ್ಯ ಮಹಿಳಾ ತಂಡ ನಾಗಬ್ರಹ್ಮ ಕೋಡಿಯಾಲ ನಮ್ಮನ್ನು ಸೇರಿಕೊಂಡಿದ್ದ. ದೊಡ್ಡ ಚಪ್ಪಾಳಿಯೊಂದಿಗೆ ನಾಗಬ್ರಹ್ಮ ಕೋಡಿಯಾಲ ಮಿಸ್ಟರ್ ರೂಪೇಶ್ ನೇತೃತ್ವ, ಸರಿ ರಿತು ನೇತೃತ್ವ ತಂಡ. ಎಸ್ ಬರಡು ಹೆಚ್ಚುವರಿ ಒಂದು ಆಟಗಾರನ ಕೊಡುವಾಗ ಆ ಉಳಿದ ಆಟಗಾರರು ಬರಬೇಕು ಫೋಟೋ ಫಂಕ್ಷನ್ಗೆ. ಸೊ ಅಣ್ಣ ವಿಶ್ವಣ್ಣ, ಈಗ ಯಾರಿಗೆ ಹೆಚ್ಚುವರಿ ಬೇಕೋ ಅವರ ಹೆಚ್ಚುವರಿ ಆಟಗಾರರೊಟ್ಟಿಗೆ ಆವಾಗದ ಫೋಟೋ ಇರೇಸ್ ಮಾಡಿ ನಿಲ್ಲಿಸಿ ಫೋಟೋ ತೆಗಿರಿ. ಎಸ್ ಮುನ್ನಡೆಯಲ್ಲಿ ನೀವು ಫ್ರೆಂಡ್ಸ್ ಬೆಲ್ಲಿಗೆ ಮಾತ ಎಡ್ಡೆಗೆ ಆ ಒಂದೊಂದು ಖುಷಿ ಬರ್ಸಲ ಒಂದೆರಡು ಪಣಿ ಬರೋಣ. ಈ ಕ್ಷೇತ್ರಕ್ಕೆ ದೇವರನ ಆಶೀರ್ವಾದ, ದೈವದ ಆಶೀರ್ವಾದ, ಈಗಲೂ ಮಾತ್ರ ಆಶೀರ್ವಾದ ಪಡೊಂದು. ಸೊ ಬರ್ಸ ಬತ್ತರಿಂದ ಎಣ್ಣೆ ಉಣ್ಕ ಬತ್ತು ನಂಗೆ ಎರಡು ಪಣಿ ಬರ್ಸ ಬತ್ತದ ಎನಿವೆ ಎಡ್ಡ ಬೇಲೆ ಆನಗ ಹಿಂಗೆ ಮಾತ ಅಪ್ಪನ ಸಹಜ ಬಲ್ಲು ಬತ್ತದ. ಎಸ್ ಬಲ್ಲು ಬತ್ತಗ ಮುಂದಿನ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದಾವ. ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ವನಚಾಮುಂಡೇಶ್ವರಿ ವಿರುದ್ಧವಾಗಿ ಯುವ ಬ್ರದರ್ಸ್ KL40 ಓಲರ್ KL14 ವನಚಾಮುಂಡೇಶ್ವರಿ ಓಲರ್ ಅಕಲ್ ರೆಡಿ KL40 ಯುವ ಬ್ರದರ್ಸ್ KL14. ಎಸ್ ಥ್ಯಾಂಕ್ ಯು ಸೋ ಮಚ್. ಬಲ್ಲು ಬತ್ ಯಾವ ಎಸ್ ಫ್ರೆಂಡ್ಸ್ ನಿರ್ಕಜ ವಿರುದ್ಧವಾಗಿ ಕೇಪು ಕುಕ್ಕಾಜಿಯಲ್ಲಿ
ಒಂದು ಪಂದ್ಯಾಟ ಆಗಿತ್ತು. 4-5 ತಂಡಗಳು ಹೊಸ ತಂಡಗಳು ಹುಟ್ಟಿಕೊಂಡಿಗೆ ಬಲ್ಲೆ. ಇದರಲ್ಲಿ ಒಂದು ಫ್ರೆಂಡ್ಸ್ ನಿರ್ಕಜ ಕೇಪು ಎಸ್ ಪ್ರಾರಂಭ ಆಗಿದೆ ಪಂದ್ಯಾಟಗಳು. ಒಂದು ರೀತಿಯ ಪಂದ್ಯಾಟ. ಇನ್ನು ಇವತ್ತಿನ ಕೂಟದಲ್ಲಿ ಒಬ್ಬನ ದೇಹ ತೂಕ ಕನಿಷ್ಠ ಅಂದ್ರೆ 100 kg ಇರುತ್ತೆ. ಅಂತ ಆಟವನ್ನು ಕೂಡ ವೀಕ್ಷಣೆ ಮಾಡ್ಲಿಕ್ಕಿದ್ದಾವೆ. ಕೆಲವೇ ಕ್ಷಣದಲ್ಲಿ ಆ ಪಂದ್ಯಾಟ ಕೂಡ ಸಾಗಿ ಬರ್ಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದಂತಹ ಹಲ್ಲೋಡಿಯ ಯುವಕರನ್ನು ಕೂಡ ಕಾಣ್ತಾ ಇದ್ದಾವ. ಒಂದು ಸುತ್ತು ಆಯ್ತು, ಮುಕ್ತಾಯ ಆಗಿದೆ. KL14 ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. KL14 ಇನ್ನೊಂದು ತಂಡ ವನಚಾಮುಂಡೇಶ್ವರಿಯ ಸಂತಡ್ಕ. ಬಲೆ ಬಲೆ ವನಚಾಮುಂಡೇಶ್ವರಿ ಮೋನಣ್ಣ ಈಗಲ ಏ ಪೌಲಾಯಿ ಬರ್ರ ಜವಣರ್ನ ಮಹೇಶ ನಿಗಲ ಟೀಮ್ ಉಂಡ ಏತು ಬರ್ತು ಜಪ್ಪೆರ ನಿಗಲನ ಉಲಾಯಿಲ್ ಎಪ್ಪೋರ್ದು ಎಂಕಲ ಉಂಡ. ಎಸ್ ನೀವು ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ಟೀಮ್ ಜಟಾಯಿ ವಿಟ್ಲ, ಅತಿ ಬಲಾಢ್ಯ ತಂಡ ಜಟಾಯಿ ವಿಟ್ಲ. ಬಲೆ ದೀಪಕ್ ನೆಲ್ಯಾಡಿ ದಯವಿಟ್ಟು ಅಂಕಣವನ್ನ ಪ್ರವೇಶ ಮಾಡಬೇಕು. ಕ್ರೀಡಾ ಸೇವಾ ಸಂಘದ ವತಿಯಿಂದ ನಡೆಯುವಂತಹ ಜಗ್ಗಾಟ ಪಂದ್ಯಾಟದ ಲೀಗ್ ಮಾದರಿಯಲ್ಲಿ ಈಗ ಪಂದ್ಯಾಟಗಳು ಓಹೋ ವನಚಾಮುಂಡೇಶ್ವರಿ ಅಸಂತಡ್ಕದಲ್ಲಿ ಸಂಪ್ಯದ ಕಲಿಗಳನ್ನ ಕೂಡ ಕಾಣ್ತಾ ಇದ್ದಾವೆ. ಅಜಯ್ ಅಮೃತ್ ಎಸ್ ಮ್ಯೂಸಿಕ್ ಕಟ್ ಕಟ್ ಕಟ್. Yes, sir. Yes. ವನಚಾಮುಂಡೇಶ್ವರಿ ವಿರುದ್ಧವಾಗಿ ಯುವ ಬ್ರದರ್ಸ್ KL14 ಮುಂದಿನ ಪಂದ್ಯಾಟಕ್ಕಾಗಿ ಕೈಯನ್ನು ಕೊಡ್ತಾ ಇದ್ದೇವೆ. ನೀವು ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ಟೀಮ್ ಜಟಾಯ್ ಬೌಲರ್ ಟೀಮ್ ಜಟಾಯ್ ರಿಪೋರ್ಟ್ ಮಾಡಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಜಟಾಯ್. ನೀವು ಫ್ರೆಂಡ್ಸ್ ಬೆಳ್ಳಿಗೆ ರೆಡಿಯಾ? ಓಹೋ ಒಂದು ಮ್ಯೂಸಿಕ್ ಒಂದಿಗೆ ಎಸ್ ದೀಪಕ್ ನೆಲ್ಯಾಡಿ ಮುಂದಿನ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆಯೊಂದಿಗೆ ದೀಪಕ್ ಇವರನ್ನ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ದೀಪಕ್ ಪ್ಲೀಸ್. ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಚೌರಬೇಕ ಉದ್ಯತ್ತ ವತಿರದ ನಡಪಣಚಿನ 4ನೇ ವರ್ಷದ ಹಗ್ಗ ಜಗ್ಗಾಟ ಕೂಟಡೆ ನಮ್ಮ ಮಾತಿರ್ಲ ಗುಲ್ಲ
ನಾಲ್ಕನೇ ಪಂದ್ಯ ಕೂಡ ನಡೀತಾ ಇದೆ. ವನದುರ್ಗ ಚಾಮುಂಡೇಶ್ವರಿ ವಿರುದ್ಧವಾಗಿರುವಂತಹ ಯುವ ಬ್ರದರ್ಸ್ KL14 ತಂಡದ ವಿರುದ್ಧವಾಗಿರುವಂತಹ ನಾಲ್ಕನೇ ಪಂದ್ಯ ಕೂಟವಾಗಿದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಇದೆ ಯುವ ಬ್ರದರ್ಸ್ KL14 ತಂಡ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ, ಮಹಿಳೆಯರ ವಿಭಾಗದ ಪಂದ್ಯಕೂಟ ಆರಂಭಗೊಳ್ಳಿಕ್ಕೆ ಇನ್ನು ಕೆಲವೇ ಕ್ಷಣ ಇದೆ. ದಯವಿಟ್ಟು ತಂಡದ ನೋಂದಣಿಯನ್ನು ಮಾಡಿಕೊಳ್ಳಿ. ಈಗ ದೈಪಿಲದ ಮಣ್ಣಿನಲ್ಲಿ ನಾಲ್ಕನೇ ಪಂದ್ಯ ಕೂಡ ನೋಡಿ. ಮ್ಯೂಸಿಕ್ ನೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಒಂದು ದೊಡ್ಡ ಮ್ಯೂಸಿಕ್ ನೊಂದಿಗೆ ಆರಂಭವಾಗಿದೆ. ಚಾಮುಂಡೇಶ್ವರಿ ಅಸಂತಡಿಕದ ವಿರುದ್ಧವಾಗಿ ಫಿನಾಮಿನಲ್ ಮ್ಯಾಚ್. ಇಡೀ ಕೂಟದ ಟಾಪ್ ಟೀಮ್ ಆಗಿರುವಂತಹ KL14 ತಂಡದ ವಿರುದ್ಧವಾಗಿ ವನದುರ್ಗ ಅಸಂತಡಿಕ ತಂಡವಾಗಿದೆ. ಮುನ್ನಡೆಯಲ್ಲಿದೆ. ಇಡೀ ಕೂಟದಲ್ಲಿ ಇರುವಂತಹ ಬಲಾಢ್ಯ ತಂಡವಾಗಿ ಟಾಪ್ ಟೀಮ್ ಆಗಿರುವಂತಹ ಪೆರುಮುದ ತಂಡದ ಆಟಗಾರರನ್ನು ಒಳಗೊಂಡಿರುವಂತಹ ತಂಡವಾಗಿದೆ. ಜಿಲ್ಲೆಯಲ್ಲಿ ಕಾಣಸಿಗುವಂತಹ ಅತ್ಯಂತ ಪ್ರಬಲತೆಯ ಆಟಗಾರರು ಇವತ್ತು ದೈಪಿಲದ ಮಣ್ಣಿನಲ್ಲಿ ಲೀಗ್ ಮಾದರಿಯ ಲೆವೆಲ್ ಪಂದ್ಯಕೂಟದಲ್ಲಿ ಕೇರಳ ಶೈಲಿಯ ಜಗಜಟ್ಟಿಗಳಿರುವಂತಹ ತಂಡವಾಗಿ KL14 ತಂಡ. ಧನ್ಯವಾದಗಳು. ಈ ಮುಖೇನವಾಗಿ ತಂಡದ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ ಟೀಮ್ KL14. ಮುಂದಿನ ಪಂದ್ಯಕೂಟಕ್ಕಾಗಿ ಅಂಕಣದ ಒಳಭಾಗಕ್ಕೆ ಬರಬೇಕು. ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ವಿರುದ್ಧವಾಗಿ ಟೀಮ್ ಜಟಾಯು ವಿಟ್ಲ. ಸ್ವಾಗತ. ಟೀಮ್ ಫ್ರೆಂಡ್ಸ್ ಬೆಲ್ಲಿಗೆ ತಂಡ ಬರ್ತಾ ಇದೆ. ಇಡೀ ಕೂಟದ ಟಾಪ್ ಟೀಮ್ ಆಗಿದೆ ಇದು. ಕೇರಳದ ಗಡಿಭಾಗದಲ್ಲಿರುವಂತಹ ಬೆಳ್ಳಿಗೆ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳುವಂತಹ ತಾಕತ್ತನ್ನು ಹೊಂದಿರುವಂತಹ ತಂಡವಾಗಿದೆ ಟೀಮ್ ಬೆಳ್ಳಿಗೆ. ಇದರ ವಿರುದ್ಧವಾಗಿ ಬನ್ನಿ ಜಟಾಯು ವಿಟ್ಲ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ, ಮಹಿಳೆಯರ ವಿಭಾಗದ ಪಂದ್ಯಕೂಟದಲ್ಲಿ ಭಾಗವಹಿಸುವಂತಹ ತಂಡಗಳು ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸಿಂಗಲ್ ಗ್ರಿಪ್ ನ ಓಪನ್ ಪಂದ್ಯಕೂಟ ನಡೀಲಿಕ್ಕಿದೆ. ಫುಲ್ ಗ್ರಿಪ್ ಮಾದರಿಯ ಓಪನ್ ಮಾದರಿಯ ಹಗ್ಗಜಗ್ಗಾಟ ಪಂದ್ಯಕೂಟ. ದಯವಿಟ್ಟು ತಾವುಗಳೆಲ್ಲರ ಸಹಕಾರದೊಟ್ಟಿಗೆ ಪಂದ್ಯಕೂಟವನ್ನು ಮುಂದುವರಿಸಲಿಕ್ಕಿದ್ದೇವೆ. ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ವಿರುದ್ಧವಾಗಿರುವಂತಹ ಜಟಾಯು ವಿಟ್ಲ. ಮ್ಯೂಸಿಕ್ ಆಫ್ ಮಾಡಿಕೊಳ್ಳಿ ಒಮ್ಮೆ. ರೆಡಿಯಾ? ರೆಡಿ. ಆರಂಭಗೊಳ್ಳುವಂತಹ ಕ್ಷಣ ವಿಟ್ಲದ ವಿರುದ್ಧವಾಗಿರುವಂತಹ ತಂಡವಾಗಿದೆ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ. ರೆಡಿ. ಆರಂಭಗೊಳ್ಳುವಂತಹ ಸಮಯವಾಗಿದೆ. ಪ್ರಥಮ ಶಿಲ್ಲೆಯೊಂದಿಗೆ ಸೊಂಟದ ಆಟಗಾರನಾಗಿ ಪುನೀತ. ಆರಂಭಗೊಳ್ಳುವಂತಹ ಸಮಯ. ಮಿಡಲ್ ಲೈನ್ ನಲ್ಲಿರುವ ಹಗ್ಗವನ್ನು ಎಳೆದುಕೊಳ್ಳುತ್ತಾ ಇದೆ ವಿಟ್ಲ. ಜಟಾಯು ವಿರುದ್ಧವಾಗಿರುವಂತಹ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ನಡುವಿನ ಕಾದಾಟ ದೈಪಿಳವಾದ ಪುಣ್ಯದ ಅಂಕಣದಲ್ಲಿ ಮೂಡಿ ಬರುತ್ತಾ ಇದೆ. ಸುಲಲಿತವಾಗಿ ಹಗ್ಗವನ್ನು ಎಳೆದುಕೊಳ್ಳುತ್ತಾ ಇದೆ ಜಟಾಯು ವಿಟ್ಲ. ಇದರ ವಿರುದ್ಧವಾಗಿ ಬೆಳ್ಳಿಗೆ 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 ಸಾಧಾರಣವಾಗಿ 505 kg ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟದಲ್ಲಿ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ. ಅಂಕಣದ ಬದಲಾವಣೆ ಗೊಳ್ತಾ ನೆಕ್ಸ್ಟ್ ಮ್ಯಾಚ್ ಗಾಗಿ ರೆಡಿ ಆಗಿರಬೇಕು. ದಯವಿಟ್ಟು ವನಚಾಮುಂಡೇಶ್ವರಿ ವಿರುದ್ಧವಾಗಿ ಪ್ರಣವ್ ಬೆಂಟ್ರಗಲ್ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಬೆಳ್ಳಿಗೆ. ಅಂಕಣದ ಬದಲಾವಣೆಯಾಗಿದೆ. ದ್ವಿತೀಯ ಸುತ್ತಿನಲ್ಲಿ ಗೆಲುವು ಅನಿವಾರ್ಯವಾಗಿದೆ ಜಟಾಯು ವಿಟ್ಲ ತಂಡಕ್ಕೆ. ಲೀಗ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಕೂಟವಾಗಿದೆ. ದಯವಿಟ್ಟು ಮ್ಯೂಸಿಕ್ ಆಫ್. ರೆಡಿಯೋ ರೆಡಿ. ಗೆಲುವಿನ ನಾಗಾಲೋಟದೊಂದಿಗೆ ಮುಂದುವರೆಸ್ತಾ ಇದೆ ಟೀಮ್ ಬೆಳ್ಳಿಗೆ. ಅನಿವಾರ್ಯವಾಗಿದೆ ಜಟಾಯು ತಂಡಕ್ಕೆ ಪ್ರಥಮ ಶಿಲೆ ಆರಂಭಗೊಳ್ಳುವಂತಹ ಸಮಯವಾಗಿದೆ. ಈಗ 4ನೇ ಪಂದ್ಯಕೂಟದ ಪ್ರಥಮ ಅವಧಿ ಇದು. ಮುನ್ನಡೆಯೊಂದಿಗೆ ಟೀಮ್ ಬೆಳ್ಳಿಗೆ ಮುಂದುವರೆಸ್ತಾ ಇದೆ. 505 ಕೆಜಿ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟವಾಗಿದೆ. 2 ತಂಡದಲ್ಲಿ ಇರುವಂತಹ ಕೆಜಿ ಒಂದೇ. 505 ಕೆಜಿ ವಿಭಿನ್ನ ರೀತಿಯ ಆಟಗಾರರನ್ನು ಒಳಗೊಂಡಿರುವಂತಹ ತಂಡವಾಗಿ ನೇತ್ರಾವತಿ ಅಂಕಣದಲ್ಲಿರುವಂತಹ ಟೀಮ್ ಬೆಳ್ಳಿಗೆ ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ. ಅಭಿನಂದನೆಗಳು. ಈಗ ತಂಡ ಬರಬೇಕು. ವನಚಾಮುಂಡೇಶ್ವರಿ ವಿರುದ್ಧವಾಗಿ ಪ್ರಣಮ್ ಉಬ್ರಂಗಳ. ಎಸ್ ಬಂದಿದೆ. ಇನ್ನೊಂದು ತಂಡ ಇಲ್ಲಿದೆ ಪ್ಲೀಸ್. ಪ್ರಣವ್ ಉಬ್ರಂಗ್ಲ ತಂಡ ಬಂದಿದೆ. ಅದರ ವಿರುದ್ಧವಾಗಿ ದಯವಿಟ್ಟು ಸ್ಕೇಲದಲ್ಪ ಏರುಮಾ ಅಂತ ಈ ಕಡೆ ಸಂಘಟಕ ರೀತಿಯ ದಯಮಲ್ ತಾಡಿಯವರ ಪೋಲೆ ವನಚಾಮುಂಡೇಶ್ವರಿ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ಟೀಮ್ ವನಚಾಮುಂಡೇಶ್ವರಿ ಅಸಂತಡಕ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. 10, 9, 8, 7 ಅಸಂತಡಕ ಇಲ್ಲ. ವನಚಾಮುಂಡೇಶ್ವರಿ ಅಸಂತಡಕ ತಂಡ ಇಲ್ಲ. ಎಸ್ ರೈಟ್, ಥ್ಯಾಂಕ್ ಯು. ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದ್ದ ತಂಡ ಟೀಮ್ ಓಲರ್. ಬನ್ನಿ ಆದ್ರೆ ಓಲರ್ ಏಕರ್ತಿ ಲೆಪ್ಪಣತೆ ಬಲವತ್ತಲೆ ನಿಗ್ಲಿ ಗೊತ್ತುಂಡು ಮೂಲೆ ಪುಳು ದೂರವು ಬರ್ನಿಗ್ಲಿ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಟೈಮ್ ಇಜ್ಜಿ ನನ್ನ ಮ್ಯಾಚ್ ಮಸ್ತ್ ಬರಿಯರುಂಡು. ದಯಮಲ್ತು ಸಮಯಕ್ಕೆ ಮಹತ್ವವನ್ನು ಕೊರಲಿ. ಅಂಚು ಪೋರ್ಚಿಂದ ಎಕಡೆ ಪಂತಿ ಇರಡ. ತಂಡ ಬಂದಿದೆ. 2 ತಂಡದ ನಡುವಿನ ಚೊಟಾಚೊಟಿ. ವನಚಾಮುಂಡೇಶ್ವರಿ ಅಸಂತಡಕ ವಿರುದ್ಧವಾಗಿ ಪ್ರಣವ್ ಮಂಡ್ರಂಗಳ ತಂಡವಾಗಿದೆ. ಮುಂದಿನ ಪಂದ್ಯಕೂಟಕ್ಕಾಗಿ ಕರೆಯನ್ನು ರವಾನಿಸ್ತಾ ಇದ್ದೇನೆ. ದಯವಿಟ್ಟು ಟೀಮ್ ಜಟಾಯು ವಿರುದ್ಧವಾಗಿ ಸಿಬಿಕೆ ಕಳಿಂಜ ತಂಡ ರೆಡಿ ಆಗಿದೆ. ದಯವಿಟ್ಟು ಎಂಟ್ರಿ ದ್ವಾರದ ಹತ್ರ ಬಂದು ಹಾಜರಿರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತಂಡ ರೆಡಿ ಆಗಿದೆ. ಇಲ್ಲಿ ಇರುವಂತಹ ತಂಡಗಳು ರೆಡಿಯೋ. ಕೇರಳದಲ್ಲಿ ಬೆಳೆದಂತಹ ಆಟಗಾರರು ಇವತ್ತು ದೈಪಿಲದ ಅಂಕಣದಲ್ಲಿ ಆರಂಭಿಕ ಮುನ್ನಡೆಯಲ್ಲಿರುವಂತಹ ತಂಡವಾಗಿದೆ. ಪ್ರಣವ್ ಉಬ್ರಂಗಳ ತಂಡ 1 ಸುತ್ತಿನ ಮುನ್ನಡೆಯಲ್ಲಿದೆ. ಅಂಕಣದ ಬದಲಾವಣೆಯಾಗಬೇಕು. ಚಾಮುಂಡೇಶ್ವರಿ ಅಸಂತಡಕದ ವಿರುದ್ಧವಾಗಿರುವಂತಹ ಟೀಮ್ ಪ್ರಣವ್ ಉಬ್ರಂಗಳ ತಂಡ 1 ಸುತ್ತಿನ ಮುನ್ನಡೆಯನ್ನು ಕೈದಿರಿಸಿಕೊಳ್ತಾ ಇದೆ. ರೆಡಿಯಾಗಿರಿ 7th ಮ್ಯಾಚ್ಗಾಗಿ. ಸಿಬಿಕೆ ಕಳಿಂಜ ವಿರುದ್ಧವಾಗಿ ಟೀಮ್ ಜಟಾಯು ವಿಟ್ಲ. ಸಿಂಗಲ್ ಗ್ರಿಪ್ ನಲ್ಲಿ ಭಾಗವಹಿಸುವಂತ ಓಪನ್ ಮಾದರಿಯ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವಂತ ತಂಡಗಳ ಗಮನಕ್ಕೆ ದಯವಿಟ್ಟು ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸಿಂಗಲ್ ಗ್ರಿಪ್ ನ ಪಂದ್ಯಕೂಟವನ್ನ ದಯವಿಟ್ಟು ಆರಂಭಗೊಳ್ಳಿಕ್ಕೆ ಯಾವ ಕ್ಷಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದಯವಿಟ್ಟು ತಮ್ಮ ತಂಡ ಇದ್ರೆ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪಂದ್ಯಕೂಟದಲ್ಲಿ ಆ ಕಡೆ ಈ ಕಡೆ ಆಗಬಹುದು. ದಯವಿಟ್ಟು ಗಮನಕ್ಕೆ ತಂಡ ಬಂದಿದ್ರೆ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಿ ಓಪನ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಕೂಟಕ್ಕೆ.
ಆರಂಭಿಕ ಮುನ್ನಡೆಯಲ್ಲಿರುವಂತಹ ತಂಡ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಪ್ರಣವ್ ಉಬ್ರಂಗಳ ತಂಡ ಅಂಕಣದ ಬದಲಾವಣೆಯಾಗಿದೆ. ದ್ವಿತೀಯ ಸುತ್ತಿನಲ್ಲಿ ಈಗ ರೆಡಿಯಾ ರೆಡಿ ಆರಂಭಗೊಳ್ಳುವಂತಹ ಕ್ಷಣ ಪ್ರಥಮ ಶಿಲೆಯೊಂದಿಗೆ ರೆಡಿ ರೆಡಿ ಆರಂಭವಾಗಿದೆ. ಆರಂಭಗೊಳ್ಳುವಂತಹ ಕ್ಷಣಾರ್ಥದಲ್ಲಿ ತಟಸ್ಥವಾಗಿರುವಂತಹ ಹಗ್ಗವನ್ನು ಎಳೆದುಕೊಳ್ಳುವಲ್ಲಿ ಪ್ರಯತ್ನವನ್ನು ಪಡ್ತಾ ಇದೆ. ಉಬ್ರಂಗಳದ ವಿರುದ್ಧವಾಗಿರುವಂತಹ ಟೀಮ್ ಅಸಂತಡ್ಕ ವನಜಾಮುಂಡೇಶ್ವರಿ ಅಸಂತಡ್ಕ. ಧನ್ಯವಾದಗಳು. ಮುಂದಿನ ಹಂತಕ್ಕೆ ತೆರೆಗೆರೆಗೊಂಡಿದೆ ಟೀಮ್ ಉಬ್ರಂಗಳ ಪ್ರಣವ್ ಉಬ್ರಂಗಳ ಅಣ್ಣ ಸಿಬಿಕೆ ಕಳಿಂಜ ವಿರುದ್ಧವಾಗಿ ಜಟಾಯು ವಿಟ್ಲ. ತಂಡ ಬೆರೆತಾ ಇದೆ. ಟೀಮ್ ಸಿಬಿಕೆ ಕಳಂಜ ವಿರುದ್ಧವಾಗಿ ವಿಟ್ಲ 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 ಜಟಾಯು ವಿರುದ್ಧವಾಗಿ ಟೀಮ್ ಸಿಬಿಕೆ ಕಳಂಜ ಅಶಕ್ತರ ಬಾಳಿಗೆ ಬೆಳಕಾಗುವಂತಹ ತಂಡವಾಗಿದೆ. ಸಿಬಿಕೆ ಕಳಂಜ ಅನ್ನುವಂತಹ ತಂಡ ಇತ್ತೀಚೆಗೆ ಅದ್ದೂರಿಯಾದಂತಹ ಪಂದ್ಯಕೂಟವನ್ನು ಆಯೋಜನೆ ಮಾಡಿದಂತಹ ಸಿಬಿಕೆ ಕಳಂಜ ಕಳಂಜದ ವಿರುದ್ಧವಾಗಿರುವಂತಹ ತಂಡವಾಗಿದೆ. ಜಟಾಯು ಶಕ್ತಿಯ ಕಾದಾಟದಲ್ಲಿ 500 ವಿಭಾಗದ ಅಣ್ಣ ಮಡಿವಾಳ ಮೌಳಿ ಸುಳ್ಯ ಮತ್ತು ಪ್ರಣವ್ ಉಬ್ರಂಗಳ ತಂಡ ರೆಡಿಯಾಗಿರಬೇಕು ಮುಂದಿನ ಕೂಟಕ್ಕೆ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಮಡಿವಾಳ ಮೌಳಿ ವಿರುದ್ಧವಾಗಿ ಉಬ್ರಂಗಳ ತಂಡ ಮುಂದಿನ ಪಂದ್ಯಕೂಟ ರೆಡಿಯಾ. 505 ಕೆಜಿ ವಿಭಾಗದ ಪಂದ್ಯಕೂಟವಾಗಿದೆ. ಲೈಟ್ ಆನ್ ಮಾಡಿಕೊಳ್ಳಿ. ಈಗ ಆರಂಭಗೊಳ್ಳುವ ಸಮಯವಾಗಿದೆ. ಆರಂಭದ ಅವಧಿಯಲ್ಲಿ ಮತ್ತೆ ಮತ್ತೆ ಮುನ್ನಡೆಯಲ್ಲಿ ಟೀಮ್ ಜಟಾಯು ವಿಟ್ಲವಾಗಿದೆ. ಇದು ಮ್ಯಾಚ್ ಆಗಿದೆ. ಸಮಯ ಕಳೀತಾ ಇದೆ. ಎರಡರಲ್ಲಿ ಇರುವಂತಹ ಕೆಜಿ ಸಮಾನ ಕೆಜಿ ಶಕ್ತಿಯ ಕಾದಾಟ ಯುಕ್ತಿಯ ಬಳಕೆಯಾಗಬೇಕಾಗಿದೆ. ವಿಟ್ಲ ಜಟಾಯು ವಿಟ್ಲ ಅಂಕಣದ ಬದಲಾವಣೆಯನ್ನ ಮಾಡಿಕೊಳ್ಳಿದೆ. ಬಿಟ್ಟು ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಜಟಾಯು ವಿಟ್ಲ. ದಯವಿಟ್ಟು ಮಹಿಳೆಯರ ವಿಭಾಗದ ಹಗ್ಗಜುಗಾಟದಲ್ಲಿ ಭಾಗವಹಿಸುವಂತ ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ದಯವಿಟ್ಟು ಇದಾದ ತಕ್ಷಣ ಆರಂಭಗೊಳ್ಳಿಗಿದೆ.
ಜಯರಾಮ ಅರುವ, ಸತೀಶ್ ಮಡತ್ತಾರು, ಜನಾರ್ದನ ಅರುವ, ಸತೀಶ್ ಮಡತ್ತಾರು, ಶಿವಾನಂದ ದಯವಿಟ್ಟು ವೇದಿಕೆಗೆ ಬರಬೇಕು ತಾವುಗಳು. ಇಡೀ ನಮಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತವರು ತಾವುಗಳು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರಬೇಕು ಸರ್, ದಯವಿಟ್ಟು. ರೆಡಿಯಾ? ರೆಡಿ? ಮ್ಯೂಸಿಕ್ ಆಫ್ ಮಾಡಿಕೊಳ್ಳಿ, ಲೈಟ್ ಆನ್ ಮಾಡಿಕೊಳ್ಳಿ. ಈಗ ಆರಂಭವಾಗಿದೆ ದ್ವಿತೀಯ ಸುತ್ತು. ದ್ವಿತೀಯ ಸುತ್ತಿನಲ್ಲಿ ಮತ್ತೆ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ ಟೀಮ್ ಜಟಾಯು ವಿಟ್ಲ ವಿರುದ್ಧವಾಗಿ ಸಿ ಬಿ ಕೆ ಕಳಿಂಚವಾಗಿದೆ. ಆರಂಭದಲ್ಲಿ ಮತ್ತೆ 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 ಕಳಂಚ ಎಳೆದುಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ. ಈಗ ಕಳಂಚ ಓಹೋ ಹೋ 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 ಹೊಸ ತಂಡ ಆಗಿದ್ರು ಕೂಡ ಕಳಂಚದಲ್ಲಿ ತಾಕತ್ತಿದೆ ನೋಡಿ. ಅರೆ ಒಂದು ಸುತ್ತಿನೊಂದಿಗೆ ಮುಂದಿನ ಹಂತಕ್ಕೆ ತೆರೆಗೊಳ್ಳುತ್ತಾ ಇದೆ ಟೀಮ್ ಜಟಾಯು ವಿಟ್ಲ. ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು ಟೀಮ್ ಮಡಿವಾಳ ಮೂಲೆ ವಿರುದ್ಧವಾಗಿರುವಂತಹ ಪ್ರಣವ್ ಉಬ್ರಂಗಳ ತಂಡ. ದೇಮಲ್ ತಗಲಿ ಎತ್ತಿನ ಬುದರ ತಗಲು ಒಳ್ಳೆ ಬಲಿ ಪ್ಲೀಸ್ ಅಣ್ಣ. ದೇಮಲ್ ತೋರ ಒಳ್ಳೆ ಬಲಿ ಎತ್ತಿ ಎತ್ತಿನ ಬುದರ ತಗಲು ಅಡಿಗೆನು ಬರೀ ಶೋ ಕೂಡ ವ್ಯವಸ್ಥೆ ಮಾಡ್ತಿದ್ದೀರಿ ನಮಕ್ ಅಣ್ಣ. ಇಂಚು ಬಲಿ ನಮಕ್ ವನಸ್ಸಿನ ಏರೆಗಳ ಕಂಟ್ರೋಲ್ ಮಲ್ ಬರಾಬುಜಿ ನಮಕ್ ಮಾತಿರೆಗಳ ಒಂಜಿ ಬಾರಿ ಶೋಕುಡು ಶುದ್ಧತೆ ಮನಸ್ಸು ಮಲ್ ಬೋಡ ಲೈಕ್ ಐನ ರೆಡಿ ಮಲ್ಪನಗ್ಲು ಬೋಡು ಇಡೀ ಇತ್ತು ಜನಕ್ಕೊಂಜಿ ಬಾರಿ ಶೋಕದ ವ್ಯವಸ್ಥೆತ ಅಡುಗೆನ ಮಲ್ತನಗ್ಲು ಶ್ರೀತೆರು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ಈತ ಜನಗಳಿಗೆ ಮೂಳು ಗೊಬ್ಬುತ್ತುವರ ಅವಕಾಶ ಇದ್ದಲ್ಲ ಬಾರಿ ಶೋಕದ ಅಡುಗೆನ ವ್ಯವಸ್ಥೆ ಮಲ್ತಿದ್ದಾರೆ ಅಗಳಿಗೆ ಧನ್ಯವಾದನ ಸಲ್ಲಿಸ ಬಂದು ಮಡಿವಾಳ ಮೂಳೆ ವಿರುದ್ಧವಾಗಿ ಈಗ ಇರುವಂತಹ ತಂಡ ಟೀಮ್ ಪ್ರಣವ್ ಉಬ್ರಂಗಳ ತಂಡ. ಏತು ಜನ ಉಳ್ಳಾರೆ? ಏತೆ 11 ಜನ 10 ಗಂಟೆ ಬುಲ್ಪುಗ್ ಬತ್ತರಿಗೆ ಹೊಡಿರಿ ಚಪ್ಪಾಳೆ ನೋಡು ಇವರಿಗೆ ನಮ್ಮ ಬತ್ತನ ಇತ್ತೆ 11 ಜನ 10 ಗಂಟೆಗೆ ಪಗಿಲಿಗೆ ಬತ್ತಿದ್ದೀರಿ ನಮ್ಮ ಪಗಿಲಲ್ಲಿ ತಗೊಳ್ಳೋದು 7 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಪಣ ಆತು ದೂರ ಹೊಡ್ತು ಬತ್ತಿದ್ದೀರಿ ನಿಜವಾಗಿಯೂ ಗ್ರೇಟ್. 5ನೇ ಅನ್ನ ನೆಕ್ಸ್ಟ್ ಮ್ಯಾಚ್ ಸಿಬಿಕೆ ಕಳಿಂಜ ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ 8th ಮ್ಯಾಚ್ ನಡೀತಾ ಇದೆ. ಇದು SMD ಮಡಿವಾಳ ಮೂಲೆ ವಿರುದ್ಧವಾಗಿ ಪ್ರಣವ್ ಉಬ್ರಂಗಳ ನಡುವಿನ ತಂಡದ ಹಣಾಹಣಿಯಾಗಿದೆ. ಮ್ಯೂಸಿಕ್ ಆಫ್ ಲೈಟ್ ಆನ್ ಮಾಡಿಕೊಳ್ಳಿ. ರೆಡಿಯಾ? ಶಿವಾಜಿನಗರ ಸುಳ್ಯ SMD ಸುಳ್ಯ ವಿರುದ್ಧವಾಗಿ ಟೀಮ್ ಪ್ರಣವ್ ಉಬ್ರಂಗಳ ನಡುವಿನ ಕಾದಾಟವಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಆಗಿ ಟೀಮ್ ಮಡಿವಾಳ ಮೂಲೆ ನಮ್ಮ ಜೊತೆಗೆ ಪಾಲ್ಗೊಳ್ತಾ ಇದೆ. ಇಡೀ ಪಂದ್ಯಾಕೂಟದ ಟಾಪ್ ಟೀಮ್ ಆಗಿರುವಂತಹ ಎರಡು ತಂಡಗಳ ನಡುವಿನ ಜಟಾಪಟಿಯಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಈ ಭಾಗದಿಂದ ಆಗ ಭಾಗಕ್ಕೆ ಪ್ರಣವ್ ಉಬ್ರಂಗಳ ತಂಡ ತನ್ನ ಹಿಡಿತದೊಂದಿಗೆ ಅಂಕಣದಲ್ಲಿ ಆಟವನ್ನು ಮುಂದುವರಿಸ್ತಾ ಇದೆ. ಅಲ್ಲಿ 11 ಜನ ಆಟಗಾರರು, ಮೂಲು ಮಾತ್ರ 9 ಜನ. ಎರಡು ತಂಡದಲ್ಲಿ ಅನ್ನ ಒರಿ ಮಾತ್ರ ಕೋಚ್ SMD. ಸಮಯ ನೋಡಿ 1 ನಿಮಿಷ ಕಳೆದಿದೆ. ಓಟೆ ಮೊಟ್ಟೆ ಬಂಡ ಭಿನ್ನಾಪುಣ ವೈಪೋಟಿ ಅನಿವಾರ್ಯ ಮುಂದುವರಿತಾ ಇದೆ. ಈಗ ಮತ್ತೆ ಮುನ್ನಡೆಯಲಿದೆ ಟೀಮ್ ಪ್ರಣವ್ ಉಬ್ರಂಗಳ ವಿಭಿನ್ನ ರೀತಿಯಂತಹ ಆಟಗಾರರು ಸಮವಾಗಿರುವಂತಹ ಸಂದರ್ಭದಲ್ಲಿ ಪ್ರಯತ್ನವನ್ನು ಬೆಳೆತಾ ಇದೆ SMD ಸುಳ್ಯ. ಓಡಿದ ಚಪ್ಪಾಳೆ ನಡುವ 8 ನಿಮಿಷ ಒಂದು ಬರ್ತದೆ. ಗ್ರೇಟ್ ಗ್ರೇಟ್ ಫಿನಾಮಿನಲ್ ಮ್ಯಾನ್ ಸೂಪರ್. ಈಗ ಸುಳ್ಯ ಹೊಡಿದ ಚಪ್ಪಾಳೆ ಫಿನಾಮಿನಲ್ ಮ್ಯಾನ್ ಸೂಪರ್. ಸುಳ್ಯ 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 ಸುಳ್ಯ
ದೈಪಿಳದಲ್ಲಿ ಟಾಪ್ ಪಂದ್ಯ ಕೂಡ ನಡೀತಾ ಇದೆ. ಸುಳ್ಯ 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 ಇದು ಮ್ಯಾಚ್ ಅಂದ್ರೆ ಆಫ್ ಮಾಡಿ ಒಮ್ಮೆ. ಇಲ್ಲಿದ್ದದ್ದು 9 ಜನ, ಅಲ್ಲಿದ್ದದ್ದು 11 ಜನ. ಆರಂಭಿಕ ಮುನ್ನಡೆ ಅವರಿಗೆ, ಗೆಲುವು ಅವರಿಗೆ. ಒಂದು ದೊಡ್ಡ ಚಪ್ಪಳೆ ಬರಬೇಕು. ಒಂದು ಸುತ್ತಿನ ಮುನ್ನಡೆಯಲ್ಲಿ SMD ಸುಳ್ಯ, ಶಿವಾಜಿನಗರ ಸುಳ್ಯ. ಅಂಕಣದ ಬದಲಾವಣೆಯಾಗಬೇಕು. ಉಬ್ರಂಗಳ ಈಗ ನೇತ್ರಾವತಿ ಅಂಕಣದ ಒಳಭಾಗಕ್ಕೆ. ದಯವಿಟ್ಟು ಮಹಿಳೆಯರ ವಿಭಾಗದ ಪಂದ್ಯಕೂಟ ಆರಂಭಗೊಳ್ಳಿಕ್ಕೆ ಕೆಲವೇ ಕ್ಷಣ ಇದೆ. ತಂಡದ ಹೆಸರು ಖಾತ್ರಿಗೊಳಿಸಿದ ನಂತರ ಪಂದ್ಯಕೂಟ ಮುಂದುವರಿಯಲಿಕ್ಕಿದೆ. 9th ಮ್ಯಾಚ್ಗಾಗಿ ಕಳೆಂಜ ರೆಡಿಯಾಗಿರಿ. ಅದರ ವಿರುದ್ಧವಾಗಿ ಟೀಮ್ ಬೆಳ್ಳಿಗೆ, CBK ಕಳೆಂಜ ಮತ್ತು ಟೀಮ್ ಬೆಳ್ಳಿಗೆ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ. ಲೈಟ್ ಆನ್, ಮ್ಯೂಸಿಕ್ ಆಫ್. ಇತ್ತೇರು ಮಿನ್ನಾವಿರದು ಕಬಲ್ನೆ. ಈ ಸೈಡ್ 8 ಜನ ಸಪೋರ್ಟ್ ಮಲ್ಪಾರು. ಕೈದು ಏರ್ಪುಲೆ ಮಾರೆ ಓಲರು ದೈಪುಲೆದಲ್ಲಿ. ಆ ಸೈಡ್ ಏರು ಸಪೋರ್ಟ್ ಮಲ್ಪಾರು. ಏರುಳ್ಳ ಈ ಸೈಡ್ಗೆ ಏರು ಮಿನ್ನಾವೇರು. ಸುದ್ದಿ ಜೇರ್ನಲ್ಲ ನಿದ್ರೆ ಬತ್ತನೆಂಚ. ತೂಕ ರೆಡಿ, ಬಲ್ಲು ಬತ್ತೋಡು ಪ್ಲೀಸ್ ಬೇಗ. ಲೀಗ್ ಮಾದರಿಯ ಪಂದ್ಯಕೂಟದಲ್ಲಿ ನಿಖಲಂಜಿ ಬೇತೇನೆ ಮುಲ್ಬ ಐಸ ಖುಷಿಯಾತನಿ ಏಪಲ ಬಗೆಲು ಗೊಬ್ಬನಿ ನೀ ರಾತ್ರಿ ಬಿಡ್ತೀರಿ ಒಟ್ಟಾರೆ ಗುಬೋನಿ ಬುಲ್ಮುಂಟಲ್ಲ. ಈಗ ಟೀಮ್ ಇರುವಂತದ್ದು ಶಿವಾಜಿನಗರ ವಿರುದ್ಧವಾಗಿ ರೆಡಿಯಾ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಬಲಾಢ್ಯವಾಗಿರುವಂತಹ ತಂಡವಾಗಿ ಮಂಡೆಕೋಳಿನ ಭಾಗದಿಂದ ಬರುವಂತಹ SMD ಸುಳ್ಯ, ಶಿವಾಜಿ ನಗರ ಸುಳ್ಯ. ಅದರ ವಿರುದ್ಧವಾಗಿರುವಂತಹ ಟೀಮ್ ಪ್ರಣವ್ ಉಬ್ರಂಗಳ ನಡುವಿನ ಕಾದಾಟ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. SMD ಸುಳ್ಯ ದ್ವಿತೀಯ ಸುತ್ತು ಆರಂಭಗೊಳ್ಳುವಂತಹ ಕ್ಷಣವಾಗಿದೆ. ಆರಂಭಿಕ ಗೆಲುವನ್ನು ದಾಖಲಿಸಿಕೊಂಡಿದೆ ಟೀಮ್ ಶಿವಾಜಿನಗರ ಸುಳ್ಯ. ಮ್ಯೂಸಿಕ್ ಆಫ್. ವಿಸಿಲ್ ಬೋರಿ ಕೊಡ್ಲಿ, ಮ್ಯೂಸಿಕ್ ಮಾಡಲಿ. ಆರಂಭದ ಅವಧಿಯಲ್ಲಿ ಉಬ್ರಂಗಳ ಉಬ್ರಂಗಳ ತಂಡ ಭಾರಿ ಮುನ್ನಡೆಯಲ್ಲಿದೆ. ಈ ಭಾಗದಲ್ಲಿ ತನ್ನ ಹಿಡಿತವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಎಂತಹ ಪಂದ್ಯಕೂಟ! ಹೊಡಿರಿ ಚಪ್ಪಾಳೆ, ಕ್ರೌಡ್ ಬರ್ತಾ ಇದೆ ನೋಡಿ. ಇದು ಮ್ಯಾಚ್ ಅಂದ್ರೆ SMD ಬೆಂಬಿಡದ ಬೇತಾಳಗಳ ರೀತಿಯಲ್ಲಿ ಕಾದಾಟವನ್ನು ನಡೆಸ್ತಾ ಇದೆ. ಟಾಪ್ ಟೀಮ್ ಆಗಿರುವಂತಹ ಟಫೆಸ್ಟ್ ಕಾಂಪಿಟೇಷನ್ ಬಿಟ್ವೀನ್ SMD ಸುಳ್ಳಿ ವಿರುದ್ಧವಾಗಿ. ಓಹೋ ಹೋ 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 ಹೋ, ಸೂಪರ್ ಮ್ಯಾಚ್, ಫಿನಾಮಿನಲ್ ಎಫರ್ಟ್ ಆಗ್ತಾ ಇದೆ. ವಾವ್, ಧನ್ಯವಾದಗಳು SMD ಸುಳ್ಯ ಮತ್ತು ಪ್ರಣವ್ ಉಬ್ರಂಗಳ. ಈಗ CBK ಕಳಿಂಜ ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ತಂಡ ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ಕಂಡುಬರ್ತಾ ಇದೆ ನೋಡಿ, ಇಡೀ ಕೂಟದಲ್ಲಿ ಟಾಪ್ ಟೀಮ್ ಆಗಿರುವಂತಹ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ಕಳಂಚ ಕಾಯರ್ತಳಿಕದಲ್ಲಿರುವಂತಹ
CBK ಕಳಂಚ. Right on. Yes, thank you. ಟೀಮ್ ಬೆಳ್ಳಿಗೆ ವಿರುದ್ಧವಾಗಿ ಸಿಬಿಕೆ ಕಳೆಂಜ ಅಣ್ಣ ಜೋಕ್ಲೆ ಅಲ್ಲು ಕುಳ್ಳುಲೆ ಬೋಲೆ ಒಂಚಿ ಒಬ್ಬರೆ ಒಂಜನಿಗಳ ಅಲ್ಲು ಕುಳ್ಳುಡು ಇಜನ ಅಂಚಿಗೆ ಓಡು ಅಣ್ಣ ದ್ವಾರದಲ್ಲಿ ಬೇರ್ಲೆ ಅಂತ ಎಂಟ್ರೆನ್ಸ್ ಸ್ವಲ್ಪ ಪಿರಗುಲ್ಲೆ ಪ್ಲೀಸ್ ದಯವಿಟ್ಟು ಟೀಮ್ ನಿಖಿಲ್ನವಿ ದಯಮಲ್ ಜೋಕ್ಲೆಲ್ನ ಉಳೆ ಕಡಪುಡ್ಲೆ ಇಜನ ಪಿದೆ ಉಂಟುಡು ಜೋಕ್ಲೆ ಪ್ಲೀಸ್. ಸಿಬಿಕೆ ಕಳಂಚ ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ತಂಡದ ನಡುವಿನ ಕಾದಾಟವಾಗಿದೆ. ಬೆಳ್ತಂಗಡಿ ಭಾಗದ ಕಳಂಚದ ಸಿಬಿಕೆ ವಿರುದ್ಧವಾಗಿ ಅದರ ವಿರುದ್ಧವಾಗಿ ರೋಪುಂಡದೆ ಅಂತ ಬಿಡ್ಲೆ ಪುನೀತ್ ಅಂತ ಬಿಡ್ಲಿ. ಆ ರೀತಿಯ ಕುಲ್ಲ ಒಂದುಳ್ಳೇರು ಆರು ಪಿರ ತಿರ್ಗಡುಕೋ ಆಗ ಉಲ್ಲಾಕುದುಂಟು ಜನಪುರ ರೆಡಿಯಾ ಆರಂಭಗೊಳ್ಳುವ ಸಮಯವಾಗಿದೆ. ಸಿಬಿಕೆ ಕಳಂಚ ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ಆರಂಭಗೊಳ್ಳುವಂತಹ ಸಮಯ. ದೈಪಿಳದಲ್ಲಿರುವಂತಹ ಅದ್ಭುತವಾಗಿರುವ ಅಂಕಣದಲ್ಲಿ ಭಾರಿ ಶೋ ಕೊಡುತ್ತಿರಲಿ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಟೀಮ್ ಬೆಳ್ಳಿಗೆ ತಂಡವಿದೆ. ಟಾಪ್ ಟೀಮ್ ಆಗಿರುವಂತಹ ಬೆಳ್ಳಿಗೆ ವಿರುದ್ಧವಾಗಿ ಸಿಬಿಕೆ ಕಳೆಂಜ, KL14 ಮತ್ತು ಪ್ರಣವ್ ಉಬ್ರಂಗಳ ತಂಡ ರೆಡಿಯಾಗಿರಿ 10th ಮ್ಯಾಚ್ಗಾಗಿ. DJ give me that bass, bass, rock. DJ give me that bass, bass, rock. ಸ್ಪಲ್ವತಡು ಕಳೆಂಚ ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ತಂಡದ ನಡುವಿನ ಹಣಾಹಣಿಯಾಗಿದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಬೆಳ್ಳಿಗೆ. ದ್ವಿತೀಯ ಸುತ್ತಿನ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನವಾಗಿದೆ. ತಂಡಕ್ಕೆ ಗೆಲುವು ಅನಿವಾರ್ಯ. ಕಳೆಂಚ ರೆಡಿಯೋ ಆರಂಭಿಕ ಅದ್ಭುತವಾದಂತಹ ಮುನ್ನಡೆಯನ್ನ ಗಳಿಸಿಕೊಳ್ತಾ ಇದೆ. ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ಮತ್ತೆ ಮುನ್ನಡೆಯೊಂದಿಗೆ ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ. ಈಗ ತಂಡ ಬರಬೇಕು. KL14 ವಿರುದ್ಧವಾಗಿ KL14 ವಿರುದ್ಧವಾಗಿ ಟೀಮ್ ಉಬ್ರಂಗಳ ಓಲರ್ KL14 ಬೇಗ ಬಲೆ ಪ್ಲೀಸ್. KL14 ಪ್ಲೀಸ್. ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಇದರ ವತಿಯಿಂದ 4ನೇ ವರ್ಷದ ಅದ್ದೂರಿಯಾಗಿರುವಂತಹ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ಪಂದ್ಯಕೂಟಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ತಂಡಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಈಗ ತಂಡ ಬರ್ತಾ ಇದೆ ನೋಡಿ. ಇದು ಟೀಮ್ ಉಬ್ರಂಗಳ ವಿರುದ್ಧವಾಗಿ KL14 ತಂಡ ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಇಡೀ ಕೂಟದಲ್ಲಿ ಅತ್ಯಂತ ಬಲಾಢ್ಯವಾಗಿರುವಂತಹ ತಂಡಗಳು ನಮ್ಮನ್ನು ಸೇರಿಕೊಳ್ತಾ ಇದೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬನ್ನಿ ಟೀಮ್ ಪ್ರಣವ್ ಉಬ್ರಂಗಳ ಲೆವೆಲ್ ಮಾದರಿಯ
ಓಪನ್ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟದಲ್ಲಿ ಭಾಗವಹಿಸುವಂತ ತಂಡಗಳು ದಯವಿಟ್ಟು ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮಹಿಳೆಯರ ವಿಭಾಗದ ಪಂದ್ಯಕೂಟ ಇದಾದ ತಕ್ಷಣ ಆರಂಭಗೊಳ್ಳಿಕ್ಕಿದೆ. ದಯವಿಟ್ಟು ಬಂದಿರತಕ್ಕಂತಹ ತಂಡಗಳು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ರೆಫ್ರಿ ಸರ್ 5 4 3 2 1 ಮುಂದಿನ ತಂಡವಾಗಿ ಅಂಕಣದ ಒಳಭಾಗಕ್ಕೆ ಬರಬೇಕು. ದಯವಿಟ್ಟು ಫ್ರೆಂಡ್ಸ್ ನೀರ್ಕಾಜಿ ವಿರುದ್ಧವಾಗಿ ಟೀಮ್ ಜಟಾಯು. ನೆಕ್ಸ್ಟ್ ಮ್ಯಾಚ್ ಫ್ರೆಂಡ್ಸ್ ನೀರ್ಕಾಜಿ ವಿರುದ್ಧವಾಗಿ ಟೀಮ್ ಜಟಾಯು ರೆಡಿಯಾಗಿರಿ. ನೆಕ್ಸ್ಟ್ ಮ್ಯಾಚ್ಗಾಗಿ ರೆಡಿಯಾ? ರೆಡಿ ಆರಂಭಗೊಳ್ಳುವಂತಹ ಕ್ಷಣವಾಗಿದೆ. ಈಗ KL14 ವಿರುದ್ಧವಾಗಿ ಟೀಮ್ ಪ್ರಣವ್ ಉಗ್ರಂಗಳ ನಡುವಿನ ಕಾದಾಟ ಆರಂಭಗೊಂಡಿದೆ. KL14 ಮುನ್ನಡೆಯಲ್ಲಿದೆ. ಇಡೀ ಪಂದ್ಯಕೂಟದಲ್ಲಿ ಅದ್ಧೂರಿಯಾದಂತಹ ಪಂದ್ಯಕೂಟವನ್ನು ಯಶಸ್ವಿಗೊಳಿಸುವಲ್ಲಿ ಎರಡು ತಂಡಗಳು ಕೂಡ ಕಾರಣಕರ್ತರಾಗ್ತಾ ಇದೆ. ಮತ್ತೆ ಮುನ್ನಡೆಯಲ್ಲಿ ಟೀಮ್ KL14 ತಂಡವಿದೆ. 505 kg ವಿಭಾಗದ ಲೆವೆಲ್ ಮಾದರಿಯ ಪಂದ್ಯಕೂಟದಲ್ಲಿ ಒಂದು ಸುತ್ತಿನ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಟೀಮ್ KL14. ಹಲ್ ಹಲ್ ಓಕೆ. ಈಗ ಇರುವಂತಹ ಪಂದ್ಯಕೂಟವಾಗಿದೆ. ಟೀಮ್ KL14 ವಿರುದ್ಧವಾಗಿ ಪ್ರಣವ್ ಉದ್ರಂಗಳ ನಡುವಿನ ಕಾದಾಟ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. KL14 ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗಿರಿ. ಫ್ರೆಂಡ್ಸ್ ನೀರ್ಕಾಜಿ ವಿರುದ್ಧವಾಗಿ ವಿಟ್ಲ ರೆಡಿ ಇದ್ದೀರಿ? ಎಸ್ ಅಣ್ಣ. 10 9 8 7 6 5 4 ಪ್ಲೀಸ್ 3 2 1 ಈಗ ಆರಂಭಗೊಳ್ಳುವ ಸಮಯವಾಗಿದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಆರಂಭಿಕ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ KL14 ತಂಡವಾಗಿದೆ. ಅದರ ವಿರುದ್ಧವಾಗಿ ಪ್ರಣವ್ ಉದ್ರಂಗಳ ನಡುವಿನ ಕಾದಾಟ. ಮುನ್ನಡೆಯಲ್ಲಿ ಟೀಮ್ KL14.
ಎಸ್ ಧನ್ಯವಾದಗಳು. ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ KL14. ಹಲೋ, ಅನ್ನಛತ್ರದ ಜವಾಬ್ದಾರಿನ ವಹಿಸನಂತಿನ ನಮ್ಮ ಸಂಘದ ಸರ್ವ ಮಾಂತ ಸದಸ್ಯರ್ಲ ಅವರ ಅನ್ನಛತ್ರದ ರೆಪೋಣದು ಕೇನೊಂದುಲ್ಲ ಮಾಂತ ಸದಸ್ಯರ್ಲ ಅವರ ಫ್ರೆಂಡ್ಸ್ ವೇದಿಕೆ ಪ್ರಥಮವಾಗಿರುವಂತಹ ತಂಡ ಬರ್ತಾ ಇದೆ ನೋಡಿ. ತಂಡ ಲೀಗ್ ಮಾದರಿಯ ಅಂತಿಮ ಒಂದು ಪಂದ್ಯ ಕೂಟ ಬಾಕಿ ಇರುವಾಗ ಈಗ ಅಂಕಣದ ಒಳಭಾಗದಲ್ಲಿರುವಂತಹ ತಂಡವಾಗಿದೆ ಟೀಮ್ ನೀರ್ಕಜೆ ವಿರುದ್ಧವಾಗಿ ಜಟಾಯು ವಿಟ್ಲ. ಟೀಮ್ ನೀರ್ಕಜೆ ವಿರುದ್ಧವಾಗಿ ಜಟಾಯು ವಿಟ್ಲ. ರೀತು ಒಮ್ಮೆ ದಯವಿಟ್ಟು ನನ್ನ ಸಂಪರ್ಕ ಮಾಡಬೇಕು. ನಾಗಬ್ರಹ್ಮ ಕೋಡಿಯಾಳದ ರೀತು ಒಮ್ಮೆ ಬನ್ನಿ. ಆರಂಭದ ಪಂದ್ಯಾಕೂಟವಾಗಿದೆ. ಇದೀಗ ನೀರ್ಕಜ ವಿರುದ್ಧವಾಗಿರುವಂತಹ ಜಟಾಯು ವಿಟ್ಲ ಆರಂಭದ ಸಮಯದಲ್ಲಿ ಆರಂಭಕ್ಕೆ ಮುನ್ನಡೆ ಇದೆ. ಬಲಾಬಲ ಪ್ರದರ್ಶನವಾಗ್ತಾ ಇದೆ. ಎರಡು ತಂಡದಲ್ಲಿರುವಂತಹ ಸಮಬಲ ಕೆಜಿ ವಿಭಾಗದಲ್ಲಿ ಲೆವೆಲ್ ಮಾದರಿಯ ಅಂಕಣದಲ್ಲಿ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ನೇತ್ರಾವತಿ ಅಂಕಣದ ಒಳಭಾಗಕ್ಕೆ ಬರಬೇಕು ಜಟಾಯು ವಿಟ್ಲ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಜಟಾಯು ವಿಟ್ಲ. ಅಂಕಣದ ಬದಲಾವಣೆಯಾಗಿದೆ. ನೇತ್ರಾವತಿ ಅಂಕಣದಲ್ಲಿ ಜಟಾಯು ವಿಟ್ಲ, ಕುಮಾರಧಾರ ಅಂಕಣದಲ್ಲಿದೆ ನೀರ್ಕಜ್. ವನಚಾಮುಂಡೇಶ್ವರಿ ಸಂದರ್ಭದ ವಿರುದ್ಧವಾಗಿ SMD ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ದಯವಿಟ್ಟು SMD ವಿರುದ್ಧವಾಗಿ ಹಸಂತಡಕ ತಂಡ ರೆಡಿ ಆಗಿರಬೇಕು. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಜಟಾಯು ವಿಟ್ಲ. ಆರಂಭಿಕ ಪ್ರಥಮ ಸುತ್ತನ್ನ ಗೆದ್ದುಕೊಂಡಿದೆ ವಿಟ್ಲ. ದ್ವಿತೀಯ ಸುತ್ತಿನ ಕಾದಾಟದಲ್ಲಿ ಎದ್ದು ನಿಂತುಕೊಂಡಿದೆ ನೋಡಿ. ಈಗ ಮತ್ತೆ ಮುನ್ನಡೆಯಲ್ಲಿ ಜಟಾಯು ಶಕ್ತಿಯ ಜೊತೆಗೆ ಯುಕ್ತಿಯ ಬಳಕೆಯಾಗಿದೆ. ಜಟಾಯು 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 ಧನ್ಯವಾದಗಳು. ಲೀಗ್ ಮಾದರಿಯ ಲಾಸ್ಟ್ ಮ್ಯಾಚ್ ಗೋಸ್ ಟು ಮಡಿವಾಳ ಮೂಲ ವಿರುದ್ಧವಾಗಿ ಟೀಮ್ ಹಸಂದಡಕ ಮಣಿ ಹಸಂದಡಕ ಮತ್ತು SMD ಸುಳ್ಯ. ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವೆ. ನೇತ್ರಾವತಿ ಅಂಕಣದಲ್ಲಿದೆ SMD ಸುಳ್ಯ. ಕುಮಾರಧಾರ ಅಂಕಣದಲ್ಲಿರುವಂತಹ ತಂಡವಾಗಿದೆ ಹಸಂತಡಕ. ವನಚಾಮುಂಡೇಶ್ವರಿ ಹಸಂತಡಕ.
ಇದಾದ ತಕ್ಷಣ ಫುಲ್ ಗ್ರಿಪ್ ಮಾದರಿಯ ಓಪನ್ ಪಂದ್ಯದ ಸಾಗಿ ಬರ್ಲಿಕ್ಕಿದೆ. ಆ ಫುಲ್ ಗ್ರಿಪ್ ಸ್ಲಿಪ್ ಕಡ ಪುಡ್ಲೆ ಫುಲ್ ಗ್ರಿಪ್ ಪ್ರಸಾದ್ ಫುಲ್ ಗ್ರಿಪ್ ನ ಓಪನ್ ಪಂದ್ಯ ಆಡುವ ಸ್ಲಿಪ್ ನನ್ನ ಕೈಗೆ ಬರಬೇಕು. ಸಂಘದ ತೀರ್ಮಾನ ಆಗಿದೆ. ಫುಲ್ ಗ್ರಿಪ್ ನ ಲಾಸ್ಟ್ ಗೆ ಬರಬೇಕು. ಫುಲ್ ಗ್ರಿಪ್ ಸೆಮಿಫೈನಲ್ ಪ್ರಥಮ ಪಂದ್ಯ ಕೂಡ ಸಾಗಿ ಬರಲಿಕ್ಕಿದೆ. ಫಸ್ಟ್ ಸೆಮಿಫೈನಲ್ ಜಟಾಯು ವಿಟ್ಲ ವಿರುದ್ಧವಾಗಿ KL14 ಜಟಾಯು ವಿಟ್ಲ ವಿರುದ್ಧವಾಗಿ ಟೀಮ್ KL14. ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ರೆಡಿ SMD ವಿರುದ್ಧವಾಗಿ ಈಗ ಇರುವಂತಹ ಅಸಂತಡಕ. ಅರಿ ರೆಡಿ ರೆಡಿ ಆರಂಭವಾಗಿದೆ. ಲೀಗ್ ಮಾದರಿಯ ಅಂತಿಮ ಹಣಾಹಣಿ. ಅಂತಿಮ ಹಣಾಹಣಿಯಲ್ಲಿ SMD ನಾಗೇಶ್ ದೈಪಿಲ ನಾಗೇಶ್ ಅಣ್ಣ ಒಮ್ಮೆ ಬನ್ನಿ ಈ ಕಡೆ. ಅಸಂತಡ್ಕ ವಾಯಿನ ತರಿಕ ಸ್ವಲ್ಪ ಫುಲ್ ಗ್ರಿಪ್ಪದ ಪಂದ್ಯಾಟ ಸ್ವಲ್ಪ ಅವಾಯಿನ ಒಟ್ಟೊಟ್ಟಿಗೂ ಅಂತಾರಾಜ್ಯ ಮಟ್ಟದ ಪಂಜನಗಳ ಪಂದ್ಯಾಟ ಐನ ಒಟ್ಟೊಟ್ಟಿಗೂ ದೇಹ ತೂಕ ಇಜ್ಜಂತರಂಜಿನ ಹೆಣ್ಮ ಜನತ ಓಪನ್ ಪಂದ್ಯಾಟ ಮುಲ್ಪ. ಎಸ್ ಅಂಡ್ ರೀತು then you also getting the cash prize also. Nagesh ಒಂದು ಸುತ್ತಿನ ಮುನ್ನಡೆಯಲ್ಲಿದೆ SMD ಸುಳ್ಯ. ಕುಮಾರಧ್ವರ ಅಂಕಣದಲ್ಲಿರುವಂತಹ SMD ಸುಳ್ಯ. ನೇತ್ರಾವತಿ KL14 ಅಂಕಣಕ್ಕೆ ಬರಬೇಕು. KL14 ಮತ್ತು ಜಟಾಯು ವಿಟ್ಲ ರೆಡಿ ಇದ್ದೀರಿ? ಎಸ್ ರೆಡಿಯಾ? SMD ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ದ್ವಿತೀಯ ಸುತ್ತಿನಲ್ಲಿ ಈಗ ಗೆಲುವು ಅನಿವಾರ್ಯವಾಗಿದೆ. ಅಸಂತಡಕ ಆರಂಭವಾಗಿದೆ ನೋಡಿ. SMD ಸುಳ್ಯ ಹಿಡಿತವನ್ನು ಬಿಗಿಯಾಗಿಸ್ತಾ ಇದೆ. ಈ ಮುಖೇನ ನಡುಮನ ಮುಂದುವರಿಸ್ತಾ ಇದ್ದಾವೆ ಎರಡು ತಂಡಗಳ ಮಧ್ಯೆ. ಈಗ ಸೆಮಿಫೈನಲ್ ಪಂದ್ಯಾಟಗಳು ಕೆಲವು ಕ್ಷಣದಲ್ಲಿ ಪ್ರಾರಂಭ ಆಗಲಿಕ್ಕೆ ಎಸ್ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಯುವ ಬ್ರದರ್ಸ್ KL14 ವಿರುದ್ಧವಾಗಿ ಟೀಮ್ ಜಟಾಯು ವಿಟ್ಲ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ನ್ಯೂ ಬ್ರಾಂಚ್ ಮಲ್ಲಿಗೆ ವಿರುದ್ಧವಾಗಿ SMD ಮಡಿವಾಳ ಮೂಲ. ನಾಲ್ಕು ತಂಡಗಳ ಬಹುಮಾನವನ್ನು ಪಡ್ಕೊಳ್ತಾ ಇವೆ. ನಾಗೇಶ್ ನಾವು ರೆಡಿ? ಈಗ ಉಳಿದ ತಂಡಗಳು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. CBK ಕಳಂಜ ದಯವಿಟ್ಟು ಬನ್ನಿ. CBK ಕಳಂಜ ಪ್ಲೀಸ್ ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಯುವ ಬ್ರದರ್ಸ್ KL14 ವಿರುದ್ಧವಾಗಿ ಟೀಮ್ ಜಟಾಯು KL14 ರಂಜಿತ್ ಸೆಬಾಸ್ಟಿನ್. ಎಸ್ ಬನ್ನಿ, ನಿಮಗೆ ಒಂದು ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಅದನ್ನು ಪಡ್ಕೊಳ್ಬೇಕು ಸರ್ ಪ್ಲೀಸ್. ಸಂಘಟಕರು ಒಂದು ಸ್ಮರಣಿಕೆಯನ್ನು ಕೊಡ್ಬೇಕು. ನಾಗೇಶ್ ಅಣ್ಣ ಮತ್ತೊಬ್ಬಳೆ ಸ್ಮರಣಿಕೆ. ಪ್ರವೀಣ್ ಕುಂಟ್ಯಾನ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟವರನ್ನು ಅಭಿನಂದಿಸ್ತಾ ಇದ್ದೇವೆ. ಅಂಡ್ ನೆಕ್ಸ್ಟ್ ದಿನೇಶ್ ಟೀಮ್ KL14 ಪ್ರಣವ್ ಪುರಂಗಲ ದಯವಿಟ್ಟು ಅಂಕಣಕ್ಕೆ ಬನ್ನಿ. ಪ್ರಣವ್ ಹೌದು ಸರ್. ಯುವರಾಜ್ KL ಟೀಮ್ ಜಟಾಯು ವಿಟ್ಲ. ಟೀಮ್ ಜಟಾಯು ವಿಟ್ಲ ಜಟಾಯು ಸಾರಿ ಬನ್ನಿ ಬನ್ನಿ. ಪ್ರಣವ್ ಬಲೆ ಅವರಿಗೆ ಸ್ಮರಣಿಕೆ. ಪ್ರವೀಣಣ್ಣ ಟೀಮ್ ಜಟಾಯು ವಿಟ್ಲ ಇಲ್ವಾ? ಬಲ್ಲೆ ಉಲೈ ಹೊಸಮಿ ಅಲ್ವಾ? ಎಸ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ತಂಡಗಳು ಎಸ್
ಫುಲ್ ಗ್ರಿಪ್ 8 ಜನರ ತಂಡಕ್ಕಾಗಿ ಈಗ ಲಾರ್ಡ್ಸ್ ನಡೆಯುತ್ತೆ. 8 ತಂಡಗಳು ಮಣಿಕಂಠ ಫ್ರೆಂಡ್ಸ್ ಉಜಿರೆ ಎ, ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ, ಮಣಿಕಂಠ ಫ್ರೆಂಡ್ಸ್ ಉಜಿರೆ ಸಿ, ಓಂ ಫ್ರೆಂಡ್ಸ್ ಮೊದಲಾಡಿ ಎ, ಓಂ ಫ್ರೆಂಡ್ಸ್ ಮೊದಲಾಡಿ ಬಿ, ಸ್ವಾಮಿ ಕರಗಜ್ಜ ಪಾಲಡ್ಕ ಎ, ಸರಿ ಬದ್ಯಾರು ಫ್ರೆಂಡ್ಸ್. ಎಸ್ ವನಚಾಮುಂಡೇಶ್ವರಿಯ ಸಂದರ್ಭದಲ್ಲಿದ್ದೀರಿ ಬಲ್ಲೆಣ್ಣ ಒಂಜಿ ಸ್ಮರಣಿಕೆಗೆ ತೊಲ್ಲೆ ಪ್ಲೀಸ್. ಇನ್ನೊಂದು ಫ್ರೆಂಡ್ಸ್ ನಿರ್ಕಜೆ ಕೊರ್ತಂಕಲ ಧನ್ಯವಾದಗಳು ಫ್ರೆಂಡ್ಸ್ ನಿರ್ಕಜ ಬಲ್ಲು ಬತ್ತುಗ ಸೆಮಿ ಫೈನಲ್ 3 ಮತ್ತು 4ನೇ ಸ್ಥಾನಕ್ಕಾಗಿ ಸ್ಪರ್ಧೆ ಇಲ್ಲ, ಬಹುಮಾನ ಇದೆ. ಮುಂದಿನ ಪಂದ್ಯದ ಫುಲ್ ಗ್ರಿಪ್ ಪಂದ್ಯಾಟಕ್ಕಾಗಿ ಈಗ ಲಾರ್ಡ್ಸ್ ನಡೆಯುತ್ತೆ. ವೇದಿಕೆಯಲ್ಲಿ ಲಾರ್ಡ್ಸ್ ನಡೆಯುತ್ತೆ. ಮ್ಯೂಸಿಕ್ ಎಸ್ ಈಗ ಪ್ರಾರಂಭವಾಗಿದೆ. ಸೆಮಿ ಫೈನಲ್ ಮ್ಯಾಚ್ ಬಿಟ್ವೀನ್ ಕೇಲ್ಫೋಡಿನ್ ವಿರುದ್ಧವಾಗಿ ಜಟಾಯು ಹಿಟ್ಲ ಭಾಗದ ಅತಿ ಬಲಾಢ್ಯ ತಂಡ ಇದು ಜಟಾಯು. ಅದ್ಭುತವಾದ ಅಂಕಣ ನಿರ್ಮಾಣ ಆಗಿದೆ ಜೈಪೀಳದಲ್ಲಿ. ನಾನು ಹೇಳ್ತಾ ಇಲ್ಲ, ಕೇರಳ ಭಾಗದ ಎಲ್ಲ ತಂಡಗಳು ನಿಮ್ಮ ಒಂದು ಅಂಕಣಕ್ಕಾಗಿ ಶ್ಲಾಘನೆಯನ್ನ ಮಾಡ್ತಾ ಇವೆ. ಸೀತಾರಾಮ ಕೇಬಲ್ ಸರ್ ಪಣ್ಣವು ಕರೆಕ್ಟ್ ಮತ್ತೆ ಗೊಬ್ಬಟ್ಲೆ ಎದುರೆದುರು ಪೋಪುನು ಆಂಡ ವೆಟ್ಟು ಬಿರ ಬಿರ ಬತ್ತದಕ್ಕೆ ನಮ್ಮ ಸೊ ದ ಫಸ್ಟ್ ಸೆಮಿಫೈನಲ್ಸ್ ಆಗಿ ಬರ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಪಂದ್ಯಕ್ಕಾಗಿ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ಎಸ್ಎಂಡಿ ಮಡಿವಾಳ ಮೂಲೆ ಎಸ್ಎಂಡಿ ಫ್ರೆಂಡ್ಸ್ ನಿರ್ಕಜ ದಯವಿಟ್ಟು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಣ್ಣ. ವಿಟ್ಲದ ಫ್ರೆಂಡ್ಸ್ ನಿರ್ಕಜ ಸ್ಮರಣಿಕೆ ಕೊಟ್ಟಿದ್ದೇವರಲ್ಲ ಫ್ರೆಂಡ್ಸ್ ನಿರ್ಕಜ ಅಣ್ಣ ಬರಬಲೆ ಎಸ್ ಬಲ್ಲಬತ್ತಲು ಎಸ್ ಅಂಗಡಿ ಅಂಕಣಕ್ಕೆ ಬಂದಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಫುಲ್ ಗ್ರಿಪ್ ಪಂದ್ಯಾಟ ಸಾಗಿ ಬರಲಿಕ್ಕೆ ಎಸ್ ಸರಿ ಅಪ್ಪನು ಬನ್ನಿ ಬಲ್ಲ ಬತ್ತಗ ಎಸಿಗ ಪ್ರಾರಂಭ ಇದೆ ಪಂದ್ಯಾಟಗಳು. ಮಹಿಳಾ ತಂಡಗಳು ಅಂಕಣಕ್ಕೆ ಸೇರ್ಪಡೆ ಆಗ್ತಾ ಇದೆ. ಅತಿ ಬಲಾಢ್ಯ ಫ್ರೆಂಡ್ಸ್ ಕುಡ್ಪುಲ್ ತಂಡಕ್ಕೆ ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತ ಇದೆ. ಫ್ರೆಂಡ್ಸ್ ಕುಡ್ಪುಲ್ ತಡ್ಕ ನಾಗಬ್ರಹ್ಮ ಕೋಡಿಯಾರು ಅತಿ ಶಿಸ್ತನ್ನ ಪ್ರದರ್ಶನ ಮಾಡಿ ಇವತ್ತು ತಕ್ಕ ಸಮಯಕ್ಕೆ ಅಂಕಣವನ್ನು ಪ್ರವೇಶ ಮಾಡಿದ ಸಂಘಟಕರ ಕಡೆಯಿಂದ ಒಂದು ಗಿಫ್ಟ್ ಇದೆ ಅವರಿಗೆ. ಒಂದೇ ತಂಡ ಬಂದಿತ್ತು. ಇವತ್ತು ಪಂದ್ಯಾಟದಲ್ಲಿ ಭಾಗವಹಿಸಿ 40 ಟ್ರೋಫಿಯಲ್ಲಿ ಮೊದಲ ಟ್ರೋಫಿಯನ್ನು ಪಡ್ಕೊಂಡಿದ್ದು ಯಾರು ಕೇಳಿದ್ರೆ ಚಾರ್ವಕ ಕಪಿಲ ಶ್ರೀ ಚಾರ್ವಕ ತಂಡಕ್ಕೆ ದೊಡ್ಡ ಚಪ್ಪಾಳಿಯೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ಎಸ್ ಬಲೆ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ಎಸ್ಎಂಡಿ ಪ್ರಸಾದ್ ಸರ್ ಇತರ ಪುದರ್ ಕೊರೋಡತ್ತ ಎಂಟ್ರಿ ಫೀಸಿಗೆ ತಂದು ಪುದರ್ ಬಾಗ್ಲ. ಎಸ್ ಫುಲ್ ಗ್ರಿಪ್ ಪಂದ್ಯಾಟ ಪ್ರಾರಂಭ ಆಗುತ್ತೆ ಮುಂದಕ್ಕೆ. KL40 ಪ್ರಾರಂಭದಲ್ಲಿ ಹೇಳಿದ ಕೇರಳದ ಅತಿ ಬಲಾಢ್ಯ 4 ತಂಡಗಳಲ್ಲಿ ನಮ್ಮ ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ಒಂದು ಪುನೀತ್ ಫುಲ್ ಗ್ರಿಪ್ ಮಾದರಿಯ ಓಪನ್ ಪಂದ್ಯಾಟಕ್ಕೆ ಹೆಸರನ್ನು ಕೊಡುವಂತ ಆಟಗಾರರು ದಯವಿಟ್ಟು ತಮ್ಮ ಹೆಸರನ್ನು ತಕ್ಷಣ ಕೊಡಿ. 2 ನಿಮಿಷದ ಆಟ ಇದೆ, ಹೆಚ್ಚುವರಿ ಆಟಗಾರರಿಲ್ಲ.
ನೇತ್ರಾವತಿ ಮತ್ತು ಕುಮಾರದವರ ಅಂಕಣದಲ್ಲಿ ಪಂದ್ಯಾಟಗಳು ಮುಂದುವರಿಸಲಿಕ್ಕೆ ಶ್ರೀಯುತ ರವಿ ಅಂಡ್ ಮಿಸ್ಟರ್ ಸದಾನಂದ ಅಂಡ್ ಮಿಸ್ಟರ್ ದಿನೇಶ್ ಇವರ ನ್ಯಾಯಪೀಠದಲ್ಲಿ ಪಂದ್ಯಾಟದ ತೀರ್ಪು ಕೈ ಸೇರ್ತಾ ಇದೆ. ಈಗಾಗಲೇ 4 ಪಂದ್ಯಾಟವನ್ನು ಮುಗಿಸಿದ್ದೇವೆ. 11ರಲ್ಲಿ 4 ಮುಗಿ ಕಂಪ್ಲೀಟೆಡ್. ಎಸ್ ಅಲ್ಲಿ ಬರ್ತಲ್ಲ ಕಿರಣ್. ಜೋಕಲ ಏತು ಬರ್ತ ಮುಟ್ಟ ಏರುವರಿ ಇಪ್ಪರನ್ನು ತೂಪ. ಎಸ್ ಪಂದ್ಯಾಟಗಳು ಎಸ್ ಈಗ ಪ್ರಾರಂಭ ಆಗಿದೆ. ನಮ್ಮ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ವಿರುದ್ಧವಾಗಿ ಎಸ್ ಚಂದನ್ ಕಮಾನ್ 1 2 3 ಸ್ಟಾರ್ಟ್. ಮೂರು ಮತ್ತು 4ನೇ ಸ್ಥಾನಕ್ಕಾಗಿ ಸ್ಪರ್ಧೆ ಇಲ್ಲ, ಬಹುಮಾನ ಇದೆ. ಎಸ್ 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 ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ಅಂಕಣದ ಬದಲಾವಣೆ ಮಾಡಿ ಆ ಭಾಗ ಎಣಿಕೆಲು ಬೋಲೆ, ಈ ಭಾಗ ಎಣಿಕೆಲು ಬೋಲೆ, ಬಲ್ಲಿಗೆ ತೊಲ್ಲೆ ಮುಂದುವರಿಸ್ತಾ ಇದ್ದಾವೆ 2 ತಂಡಗಳ ಮಧ್ಯೆ. ಯಾವುದೇ ಪಂದ್ಯಾಟಗಳು ಯಾವುದೇ ಸಮಯದಲ್ಲಿ ಪ್ರಾರಂಭ ಆಗಬಹುದು. ಯಾರು ಎಣಿಸಿರಲಿಲ್ಲ. ಕೆಜಿ ಮಾದರಿಯ ಪಂದ್ಯಾಟ ರಾತ್ರಿ 1 ಗಂಟೆಗಂತ ಇತ್ತು. ಸಂಘಟಕ ತೀರ್ಮಾನ ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಮಾಡುವ ಹಕ್ಕನ್ನು ಸಂಘಟಕರಿಗಿದೆ. ಐಕ್ಯ ಪಂತನ 2 ತಾರೀಕು 3 ತಾರೀಕು ಮುಟ್ಟ ಮ್ಯಾಚ್. ಸೊ ಈ ಕೂಟದಲ್ಲಿ ಬಲಾಢ್ಯ ಸಾಯಿ ಫ್ರೆಂಡ್ಸ್ ಮುಗುರು ಬಂದರು ನಮ್ಮೊಟ್ಟಿಗಿದ. ನೂಜಿ ಉಳ್ಳಾಲ್ತಿ ಕಲ್ಲುಗುಡ್ಡೆ ನಮ್ಮೊಟ್ಟಿಗಿದ. ಮಹಾವಿಷ್ಣು ಮರ್ತಾನ ಶಾಸ್ತಾರ ನೆಲ್ಲಿಯಾಡಿ ಹಗ್ಗ ಜಗ್ಗಾಡುವ ಇತಿಹಾಸದಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಪಡೆದಂತಹ ಈ ರಾಜ್ಯ ಕಂಡಂತಹ ಇನ್ನೂ ಹಲವು ವರ್ಷ ಇದ್ರೂ ಕೂಡ ಇರುವಂತಹ ಏಕೈಕ ತಂಡ ಯಾವುದು ಕೇಳಿದ್ರ ಮಹಾಲಿಂಗೇಶ್ವರ ಪುತ್ತೂರು ಅಲಿಯಾಸ್ ವಿನಾಯಕ ಕುಂಬ್ರಕ್ಕೆ ಕೈ ಎತ್ತಿ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ವಿನಾಯಕ ಕುಂಬ್ರ ಅಂದ್ರ ಅದು ಹಗ್ಗ ಜಗ್ಗಾಟ. ಇವತ್ತಿಗೆ ಆ ತಂಡ ಇದೆ. ವಿಷ್ಣು ಬಳಗ ಸತ್ಯ, ವಿಷ್ಣು ಬಳಗ ಅಡ್ಕ, ಓಂ ಪ್ಲಸ್ ಸ್ಟಾರ್ ಬಲ. ಮಹಿಳಾ ವಿಭಾಗದಲ್ಲಿ ನಾಗಶ್ರೀ ಸುಲ್ಯ ಫ್ರೆಂಡ್ಸ್ ಕುಡುಪುಲ್ ತರ್ಕ, ನಾಗಬ್ರಹ್ಮ ಕೋಡಿಯಾಲ, ಜೈ ಶ್ರೀರಾಮ್ ಕೊಕ್ಕಡ, ತಿತ್ತಿ ಫ್ರೆಂಡ್ಸ್ ಮಗುರು ಬಂದಾರು. ನಮ್ಮ ಊರದ ರಾಜನ್ ದೈಪಿಲ, ಕುಮಾರದಾರ ದೈಪಿಲ. ರೆಡಿಯಲ್ಲ ಟೀಮ್ ರೆಡಿಯಲ್ಲ ಅಕ್ಕನಗಳು. ಎಸ್ ಈಗ ಒಂದು ಸೂಚನೆ ಬರ್ತಾ ಇದೆ. ತಕ್ಷಣ ಮಹಿಳಾ ಹಗ್ಗ ಜಗ್ಗಾಟ ಪ್ರಾರಂಭ ಆಗುತ್ತೆ. ಡಿಕ್ಲೇರ್ ಆಯ್ತು. ತಕ್ಷಣ ಮಹಿಳಾ ಹಗ್ಗ ಜಗ್ಗಾಟ ಎಲ್ಲವನ್ನ ಎಲ್ಲ ತಿಥಿಗಳು ನೋಡುವ ಉದ್ದೇಶದಿಂದ ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳು ಬದಲಾವಣೆ ಆಗುತ್ತೆ. ಅದು ತಪ್ಪಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಎಕ್ಸಾಕ್ಟ್ಲಿ ಟೈಮ್ ಟು ಟೈಮ್ ಪಂದ್ಯಾಟಗಳಾಗತ್ತೆ. ಫುಲ್ ಗ್ರಿಪ್ ನಂತರ ಆಗತ್ತೆ. ಎಸ್ ಎಸ್ ಅಯ್ಯಂತ ಗುರುತನಗ ತಿಂಪೇನ ಅಂದ ಹಾಕಿ ಪೆಟ್ಟುವಾರು. ನ್ಯೂಸ್ ಪುತ್ತೂರು ಚಾನಲ್ ಇಡೀ ಕಾರ್ಯಕ್ರಮದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದ. ಎಸ್ ಅಭಿನಂದನೆಗಳು. ಎಸ್ ಎಂ ಡಿ ಥ್ಯಾಂಕ್ ಯು ಸೋ ಮಚ್. ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ಯುವ ಬ್ರದರ್ಸ್ KL14 ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ.
ಎಸ್ 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 ಬನ್ನಿ ತಕ್ಷಣಕ್ಕೆ ಬದಲಾವಣೆ ಮಾಡಿಕೊಂಡು ಮಹಿಳಾ ತಂಡದ ಸ್ಲಿಪ್ ನನ್ನ ಕೈಗೆ ಬರಬೇಕದು. ಎಲ್ಲಿದೆ ಹೆಸರು ಕೊಟ್ಟ ತಂಡ ಬರಲಿ. ಈ ಸಂದರ್ಭದಲ್ಲಿ ನಾಗಬ್ರಹ್ಮ ಕೋಡಿಯಾರ ತಂಡವನ್ನು ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವ. ಒಂದು ದೊಡ್ಡ ಮ್ಯೂಸಿಕ್ ನೊಂದಿಗೆ ಚಪ್ಪಾಳೆಯೊಂದಿಗೆ ನಾಗಬ್ರಹ್ಮ ಕೋಡಿಯಾರ ತಂಡವನ್ನು ಅಂಕಣಕ್ಕೆ ಅತಿ ಗೌರವಯುತವಾಗಿ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅದರ ಬಗ್ಗೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕಿದೆ. ಈಗ ನಮ್ಮ ವೀರಾಂಜನೇಯ ದೇವರಗುಡ್ಡ ತಂಡ ದಯವಿಟ್ಟು ಅಂಕಣಕ್ಕೆ ಬನ್ನಿ. ವೀರಾಂಜನೇಯ ದೇವರಗುಡ್ಡ. ವೇಟ್ ರೂಪೇಶ್ ನಿತೀಶ್ ವೇಟ್ ಮ್ಯೂಸಿಕ್ ಅಣ್ಣ. ವೀರಾಂಜನೇಯ ತಂಡ ದೇವರಗುಡ್ಡ ಎಲ್ಲಿದ್ದೀರಿ? ವೀರಾಂಜನೇಯದ ಉಳ್ಕೊಳ್ಳರು ಯುವಕರು ಊಟ ಬಡಿ ಒಮ್ಮೆ ಅಂಕಣವನ್ನು ಪ್ರವೇಶ ಮಾಡಬೇಕು. ಬನ್ನಿ 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 ಬೇಗ ಬೇಗ. ದೊಡ್ಡ ಚಪ್ಪಾಳೆ ಬರಬೇಕು. ಕೈ ಎತ್ತಿ ಚಪ್ಪಾಳೆಯೊಂದಿಗೆ ಅವರನ್ನು ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಕಾರಣ ಮತ್ತೆ ತಿಳಿಸ್ತೇವೆ ನಿಮಗೆ. ಪ್ಲೀಸ್ ಬನ್ನಿ. ವೀರಾಂಜನೇಯ ದೇವರಗುಡ್ಡ ತಂಡ. ಜಸ್ಟ್ ವೈಟ್. ಮಹಿಳಾ ತಂಡಗಳ ಸ್ಲಿಪ್ ಎಲ್ಲಿದೆ? ಶೀಟ್ ಲಾಟ್ಸ್ ಆಗ್ಬೇಕು ಅದಕ್ಕೆ. ಎಸ್ ನಾಗಬ್ರಹ್ಮ ಫ್ರೆಂಡ್ಸ್ ಕೋಡಿಯಾಲ, ನಾಗಶ್ರೀ ಫ್ರೆಂಡ್ಸ್ ಹುಲಿಯ ಎ, ನಾಗಶ್ರೀ ಫ್ರೆಂಡ್ಸ್ ಹುಲಿಯ ಬಿ, ಫ್ರೆಂಡ್ಸ್ ಕೊಡಬುಲ್ ತಡ್ಕ. ಒಟ್ಟಿ 4 ತಂಡಗಳು. ಬಲೆ ಅಣ್ಣ ಬಲೆ ಅವರ ಬಲೆ ಬಲೆ. ಎಸ್ ದೊಡ್ಡ ಮ್ಯೂಸಿಕ್ ರೊಂದಿಗೆ ಅವರನ್ನ ಕಡೆಗೆ ಬರ. ಚಂದನ್ ಪ್ಲೀಸ್ ವೆಯ್ಟ್. 1 2 3 ಸ್ಟಾರ್ಟ್. ಬಲೆ ಶ್ರೀ ರಾಜೇಶ್ ದೈಪಿಲ ಹಾಗೆ ಮೋಹನ್ ಸರ್, ಕೆಪಿ ಮೋಹನ್, ರಾಜೇಶ್ ಅಣ್ಣ, ರಾಜೇಶ್ ಕಡಬ ಬನ್ನಿ ಸರ್. 4 ತಂಡಕ್ಕೆ ಲಾಟ್ಸ್ ಮಾಡಿ ಮಹಿಳಾ 4 ತಂಡದ ಮುಖ್ಯಸ್ಥರು ವೇದಿಕೆಗೆ ತೆರಳಬೇಕು. ಈಗ ಲಾಟ್ಸ್ ಆಗತ್ತೆ ಪ್ಲೀಸ್. ದಿನೇಶ್ ಅಣ್ಣ ಒಮ್ಮೆ. ಎಸ್ ಕಟ್ ಮ್ಯೂಸಿಕ್. ಬಂಧುಗಳೇ ಇನಿ ಒಂಜಿ 10 ಗಂಟೆ ಇರ್ತದೆ 12 ಗಂಟೆ ಮುಟ್ಟ ಒಂಜಿ ಸಂಘಟನೆ ಬಳಸಿರಲಿ ಪುನಗ ಬಾರಿ ಶೋಕಡ ಇನ್ನು ಬಳಸದು ಇನ್ನು ಒಟ್ಟುಗು ಪಾತ್ರನ ಸ್ವಚ್ಛ ಮಲ್ತ ಕೊರ್ನಗ ನಿಗ್ಲಿಂದು ಮಾಹಿತಿ ಕೊರಿಯರು ಒಂಜಿ ಮಾತಿರಲ್ಲ ಈ ಊರದ ಜವನರಿಗೆ ಜೋರನ್ನು ತಾಟಿಕೊಂಡು ಪ್ಲೀಸ್ ದಯಬಂಡ ವ್ಯವಸ್ಥಿತವಾದ ಕಾರ್ಯಕ್ರಮ ಮಾಡ್ತಾರೆ. ನಿಗುಲ ಕಾರ್ಯಕ್ರಮಗಳ ಮುಗುಲು ಬರ್ತಾರೆ, ಮುಗುಲ ಕಾರ್ಯಕ್ರಮ ನಿಗುಲು ಬರ್ತಾರೆ. ಒಟ್ಟುಗ ಶಿರಾಡಿ ರಾಜ್ಯ ದೈವದ ಆಶೀರ್ವಾದ ನಿಗಲಿ ಮಾತ್ರಗಳು ಇಪ್ಪಡು ಮಾಡೋದು ಮಾತ್ರಗಳ ಸ್ಮರಣಿಕೆ ಕೊಡೋದಲ್ಲ ಪ್ಲೀಸ್. ಎಸ್ ಬನ್ನಿ ನಾಗಬ್ರಹ್ಮ ಕೋಡಿಯ ಅಂಕಣಕ್ಕೆ ಬನ್ನಿ ಬನ್ನಿ. ಎಸ್ ನಿಮ್ಮ ತಂಡ ಕೂಡ ಬನ್ನಿ. ಇಂಚು ಬಲ ನಿಗಲಿ, ಇಂಚು ಬಲ ನಿಗಲ ಬಗ್ಗೆ ಪಾತ್ರ. ಎಸ್ ಕಾರಣ ಇದೆ ಸರ್. ಒಂದು ಪಂದ್ಯದ 10 ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿತ್ತು. ಸಹಜ ಬೇರೆ ಕಡೆ ಮ್ಯಾಚ್ ಇದೆಯೋ ಇಲ್ವೋ ಗೊತ್ತಿರ್ಲಿಲ್ಲ. ಆದ್ರೆ ನಮ್ಮೊಟ್ಟಿಗೆ 9 ಗಂಟೆಗೆ ಬಂದು ಸೇರಿದಂತಹ ತಂಡ ಪಾತೆರ ಬೋಂಡ ಸುಮಾರು ಪಾತೆರ ಅವಕಾಶ ಉಂಟು. ಪತ್ತೆಗಾಲದ ಮ್ಯಾಚ್ 16 ಸ್ಟಾರ್ಟ್ ಮಾಡ್ತಿದ್ದಾರೆ. ನನ್ನೊಂಜಿ ಆತ ಟೀಮ್ ಬರೋಂದಿತ್ತು ಅಂದಿವೆ ಅಕ್ಲೇಳೆ ನಂಗೆ ಬುಡಿಯರ ಆಪುಜಿ ಆಂಡ ಒಂಜಿ ಅಂತೋಡು ದೇರ್ ದ ವಿನ್ನರ್ಸ್ ಡಿಕ್ಲೇರ್ ಮಾಡ್ತಿದೆ. ಆಂಡ ಅಗಲಿಗೆ ಅವೇ ಲೆವೆಲ್ ಒಂಜಿ ಬಹುಮಾನ ಸಂಘಟಕರ ಕಡೆಯಿಂದ ಹಿಸ್ಟ್ರಿಯಲ್ಲಿ ಎಲ್ಲಿಯೂ ಆಗಲಿಲ್ಲ. ಅದನ್ನ ಇವತ್ತು ದೈಪ್ಲ ಕ್ರೀಡಾ ಸಂಘದವರು ಒಂದು ಬಹುಮಾನದೊಟ್ಟಿಗೆ 2,000 ರೂಪಾಯಿ ಕ್ಯಾಶ್ ಅನ್ನು ಕೂಡ ಕೊಡ್ತಾ ಇದ್ದಾವೆ. ಇದು ನಿಮ್ಮ ಕ್ರೀಡಾ ಸ್ಫೂರ್ತಿಗೆ, ಇದು ನಿಮ್ಮ ಕ್ರೀಡಾ ಘನತೆಗೆ ಚಪ್ಪಾಳಿ ನೀರನ್ನು ಬಿಡಿಸಬೇಕು. ಎಸ್ ಬನ್ನಿ ಪ್ರವೀಣ್ ಪ್ಲೀಸ್ ಬನ್ನಿ. ಇಲ್ಲಿ ನಮ್ಮ ಅತಿಥಿಗಳು ದಯವಿಟ್ಟು ಸರ್ ಬನ್ನಿ ಬನ್ನಿ. ಹಾಗೆ ನಮ್ಮ ಸೀತಾರಾಮ್ ಸರ್ ಬನ್ನಿ. ಮೇಡಮ್ ದಯವಿಟ್ಟು ಬನ್ನಿ. ಅವರಿಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೂಡ ಎಲ್ಲರೂ ಸೇರಿ ಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡು ಬನ್ನಿ ಸರ್ ದಯವಿಟ್ಟು. ರಾಗೇಶ್ ಅಣ್ಣ ಎಸ್ ಅವಂಜಿ ಶೀಲ್ಡ್ ಅಂದ ಎಸ್ ಬನ್ನಿ
ಪದಾಧಿಕಾರಿಗಳು ಬರಬೇಕು. ಹಾಗೆ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಕೂಡ ಕೊಡ್ಲಿಕ್ಕಿದೆ. ಎಲ್ಲ ವ್ಯವಸ್ಥೆಯನ್ನು ಸಂಘಟಕರು ಯಾಕೆ ಮಾಡಿದ್ದೀರು ಅನ್ನೋ ಉದ್ದೇಶ ಅಂದ್ರೆ ಯಾರಿಗೂ ಕೂಡ ಬೇಜಾರಾಗಬಾರ್ದು. ಒಂದು ಜಾಗಕ್ಕೆ ಬಂದಾಗ ಎಂಟ ರೀತಿ ಪೋಪನ ಉದ್ದೇಶ ಸಂಘಟ ರೀತಿಯಿಂದ ವ್ಯವಸ್ಥೆ ಮಾಡ್ತಿದ್ದಾರೆ. ಜೋರಾಯಿನ ತಾಟಿ ಕೊಡ್ತು ಅಗಳಿಗೆ ಈ ಬಹುಮಾನ ಕೊಡೋದಿಲ್ಲ. ಪ್ಲೀಸ್ ಪ್ಲೀಸ್. ಈಗ ಪ್ರಥಮ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದಾವ. ಒಂದು ಕಡೆ ಲೋರ್ಸ್ ನಡೀತಾ ಇದೆ. ಅಭಿನಂದನೆಗಳು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಂಡಗಳು ರೆಡಿ ಇರಬೇಕು. ಮಹಿಳಾ ತಂಡಗಳು ನೋ ಚಾನ್ಸ್, ನೋ ಟೈಮ್ ಫಾರ್ ಯು ಆಲ್ ದ ಟೀಮ್ಸ್ ಪ್ಲೀಸ್. ತಕ್ಷಣ ನನಗೆ ರಿಪೋರ್ಟ್ ಬರಬೇಕಲ್ಲ. ಫಸ್ಟ್ ಮ್ಯಾಚ್ಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಫುಲ್ ಗ್ರಿಪ್ ತಂಡಗಳು ಕೂಡ ರೆಡಿ ಇರಬೇಕು. ಮಹಿಳಾ ಪಂದ್ಯದ ಫೈನಲ್ಗೆ ಮೊದಲು ಲೆವೆಲ್ ಮಾದರಿಯ ಫೈನಲ್ ಆಗುತ್ತೆ. ಸೊ ಆಲ್ ದ ಟೀಮ್ಸ್ ರೆಡಿ ಇರಬೇಕು. ಫ್ರೆಂಡ್ಸ್ ಕೂಡ ಪುಸ್ತಕ ಇವತ್ತು 2 ತಂಡಗಳನ್ನು ಕಟ್ಟಿಕೊಂಡು ಬಂದಂತಹ ನಾಗಶ್ರೀ ಸುಲ್ಯ ಏರು ಎಂಚಾಣದಾನೆ ನಮಕ್ ಸೆನ್ಸನೇಜ್ ನಮ್ಮ ತೆಗಿ 20 ವರ್ಮ ಜೋಕುಳಿ ವರ್ಮ ಗಂಟೆ ಬುಲ್ಪೂಟ ಏರು ಮತ್ತೆ ಇಪ್ಪುಣಗಳು ಎನ್ನೊಟ್ಟಿಗೂ ಪನಿಯರಾಪುಜಿ ಲೆತ್ತರ್ನ ಪೋಡಾಪು ಕೆನಿವ ಎಸ್ ಈಗ ಟೀಮ್ ಉಜ್ಜ ಎಸ್ ಲೋರ್ಸ್ ನಡೀತಾ ಇದೆ. ಫಸ್ಟ್ ಗೋಲ್ ಕೊಡ್ತಾ ಇದ್ದಾವೆ ಕೆಲವೇ ಕ್ಷಣದಲ್ಲಿ. ಹಾಗೆ ದಿನೇಶ್ ಅಣ್ಣ ಫುಲ್ ಗ್ರಿಪ್ ನ ಲೋರ್ಸ್ ಕೂಡ ಮಾಡ್ಬೇಕು. ಈಗಲೇ ಫುಲ್ ಗ್ರಿಪ್ ನ ಓಪನ್ ಮ್ಯಾಚ್ ಮಾಡಿ ಬನ್ನಿ. ಅಲ್ಲಿ ಸ್ಲಿಪ್ ಬರ್ಬೇಕು. ಅಲ್ಲಿಗೆ ಏರು ಪುದರ ಕೊರಿದ ಬಾಕಿ ತಕ್ಷಣ ಪುದರ ಕೊರಲಿ. ಎಲ್ಲ ಬಹುಮಾನಗಳನ್ನ ತಕ್ಷಣವೇ ಕೊಡುವಂತ ವ್ಯವಸ್ಥೆ ನಮ್ಮದು. ಕೊರೋನಾ ಬಂದ ನಂತರ ಪಂದ್ಯಾಟವನ್ನ ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘದವರು ಮಾಡೋದು ಪ್ರಥಮ. ಕೊರೋನಾ ಇತ್ತೋ ಇಲ್ವೋ ಸೆಕೆಂಡರಿ ಇತ್ತು. ಕೆಲವರು ಇಜ್ಜಿಂದ ಮಾಡ್ಕೊಡು ಏನೋ ಒಂದು ಕಾಯಿಲೆ ಅಂತೂ ಇತ್ತು. ಒಂದಂತೂ ಸತ್ಯ, ಕೊರೋನಾ ಬಂದ ಮೇಲೆ ನಾವೆಲ್ಲ ಒಟ್ಟಿಗೆ ಮನೆಯಲ್ಲಿ ಕೂತುಕೊಂಡು ಊಟ ಮಾಡುವಂತ ವ್ಯವಸ್ಥೆಯನ್ನ ದೇವರು ಕರುಣಿಸಿದ್ದು. ಒಂದು ಕುಟುಂಬದ ಎಲ್ಲರಿಗೆ ದೈವದ ದೇವರೊಳಗೆ ಒಟ್ಟು ಕೊರೋನಾ ಸಂದರ್ಭ ಮಾತ್ರ ಅತಿ ಕಡಿಮೆ ಖರ್ಚಿನ ಮದಿಮೆ ಅವರ ಸಾಧ್ಯ ಬರುವಂತ ಈ ಪಯಣಗಳು. ಎಸ್ ಕೊರೋನಾದ ಫಸ್ಟ್ ಮ್ಯಾಚ್ ಬಿಟ್ವೀನ್ ಫ್ರೆಂಡ್ಸ್ ಕುಟುಂಬದ ವಿರುದ್ಧವಾಗಿ ನಾಗ ಬ್ರಹ್ಮ ಕೋಡಿಯಾಲ ರೆಡಿ ಅಂಕಣಕ್ಕೆ ಪ್ರವೇಶ ಮಾಡಬೇಕು. ಪ್ಲೀಸ್ ಬನ್ನಿ. ಫ್ರೆಂಡ್ಸ್ ಕುಟುಂಬದ ವಿರುದ್ಧವಾಗಿ ನಾಗ ಬ್ರಹ್ಮ ಕೋಡಿಯಾಲ ಪ್ಲೀಸ್ ಬಲೆ ಬಲೆ ಫುಲ್ ಗ್ರಿಪ್ ಮಾದರಿಯ ಲಾಟ್ಸ್ ಕೂಡ ಮುಗಿಸಿಕೊಂಡೆ ಬನ್ನಿ ಸರ್. ಅಲ್ಲೇ ಇರಿ ನೀವು. ಎಸ್ ಆ ಸ್ಲಿಪ್ ಬರಬೇಕು ನಮಗೆ. ಪ್ರವೀಣ್ ಕಳಿಸಿಕೊಡಿ. ಫುಲ್ ಗ್ರಿಪ್ ಮಾದರಿಯ ಓಪನ್ ಪಂದ್ಯಾಡುವ ಸ್ಲಿಪ್ ನನ್ನ ಕೈಗೆ ಸೇರ್ಬೇಕೀಗ. ಅಲ್ಲಿದೆ ಅದು. ಎಸ್ ಫ್ರೆಂಡ್ಸ್ ಕೂಡ ಬಲ್ದರ್ಗ ವಿರುದ್ಧವಾಗಿ ನಾಗಬ್ರಹ್ಮ ಕೋಡಿಯಾಲ ಎಸ್ ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮ ಫ್ರೆಂಡ್ಸ್ ಕುಡ್ಪುಲ್ ದರ್ಗ ಪ್ಲೀಸ್. ಇನ್ಯಾರು ತೂಕ ಬಾಕಿದ್ರೆ ಹೇಳಿ ದಯವಿಟ್ಟು ತಿಳಿಸಿ. ನಮಗೆ ದೇಹ ತೂಕ ಬಾಕಿದ್ದವರು ತಿಳಿಸಿ. ಲಾಸ್ಟ್ ಟೈಮ್ ಇಂಡಿಯಾ ಕೊಡ್ತಾ ಇದ್ದಾವ 12:43 1 ಗಂಟೆಗೆ ದೇಹ ತೂಕದ ಕೌಂಟರ್ ಕ್ಲೋಸ್ ಆಗತ್ತೆ. ವಿಶ್ವನಾಥ್ ಪ್ಲೀಸ್. ಎಸ್ ಬನ್ನಿ ಕುರುಪುಲ್ ತರ್ಕ ಆಗ್ಲೇ ಪುಗೆ ಬಾಡುಡು ಪುಗೆ ಬಾಂಡ ಮಾತ್ರ ಉಲಾಯಿ ಬಗ್ಗುನು ಬಲ್ಲೆ ಬಲ್ಲೆ ಸಮೀಕ್ಷಾ ಶೆಟ್ಟಿ ಬನ್ನಿ. itu so good pugya maltu music bandal arakka banapana sahata pugyana kiduva bal batga naga brahma yes kiran ice bale bale ಬನ್ನಿ ನಾಗ ಬ್ರಹ್ಮ ಕೋಡಿಯಾಲ ದಯವಿಟ್ಟು ಅಂಕಣಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು.
ये नागब्रह्म कोडियल ये सॉरी नागश्री सुल्य ಸರಿ ಎ ಬಿ ಎರಡೂ ಇದೆ ಆವಡೆ ಯಸ ಬನ್ನಿ ನಾಗಬ್ರಹ್ಮ ಕೋಡಿಯಾಲ ಯೇ ರೀತು ಹೋಲ ನಾಗಬ್ರಹ್ಮ ಕೋಡಿಯಾಲ ಯೇ ಅಗಲೆ ಚೂರು ವೆಯ್ಟ್ ಮಲ್ಪುಡೆ ದಯಪಂಡ 12 ಗಂಟೆ ಮುಟ್ಟ ನಮಕ್ಕೆ ವೆಯ್ಟ್ ಮಲ್ಪುಣಗ ಚೂರು ವೆಯ್ಟ್ ಮಲ್ಪುಗ ಪ್ಲೀಸ್ ಎಸ್ ವಾಕರ್ ಆಗಿದೆ ಅದು ಎಸ್ ಅಣ್ಣ ಓಲರ್ ಒಂಜಿ ಫೋಟೋ ಮುಂದೆ ಕ್ಯಾಮರಾ ಬರ್ತದೆ ಮೊಬೈಲ್ ರಾಜೇಶ್ ಇವರ ಫೋಟೋ ತೆಗೀರಿ 2 4 6 8 12 ಗಂಟೆಗೆ ನಾನು ಅರ್ಪಿಸಿ ಹೆಂಗಿ ಮಲ್ಪೋರ್ ಫೋಟೋ ತಪ್ಪಲೇನು ಎಸ್ ಅಭಿನಂದನೆಗಳು ಮುಂದಿನ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದಾವೆ ಸೆಕೆಂಡ್ ಮ್ಯಾಚ್ಗಾಗಿ ನಾಗಶ್ರೀ ಫ್ರೆಂಡ್ಸುಲ್ಲಿಯ ವಿರುದ್ಧವಾಗಿ ನಾಗಬ್ರಹ್ಮ ಕೋಡಿಯಾಲ ಬಿ ನಾಗಶ್ರೀ ಫ್ರೆಂಡ್ಸುಲ್ಲಿಯ ನಾಗಬ್ರಹ್ಮ ಕೋಡಿಯಾಲ ಬಿ ತಿಲಕ ಬನ್ನಿ ದಾದಾ ನನಗೆ ಜೋರು ಯೋಗ ಉಂಡು ನೀ ದೈಪಿಲಡು ಗೊಬ್ಬು ನಾವು ಎಸ್ ನಾಗಶ್ರೀ ಫ್ರೆಂಡ್ಸುಲ್ಲಿಯ ಎ ವಿರುದ್ಧವಾಗಿ ನಾಗಬ್ರಹ್ಮ ಕೋಡಿಯಾಲ ಬಿ ಬಲ್ಲ ಎಸ್ ಸದಾ ನಂದ ಟಾಸ್ ಇಲ್ಲ ನಾಗಶ್ರೀ ಸುಲ್ಯ ವಿರುದ್ಧ ನಾಗಬ್ರಹ್ಮ ಕೋಡಿಯಾಲ ಬಿ ಚೇಂಜ್ ಮಲ್ಪಡ ಅದು ಬಲ್ಲು ಚೇಂಜ್ ಮಲ್ಪಡ ಎಸ್ ಚೆಲ್ಲ ನಾಲುಂಡು ನಮ್ಮಡ ಎಸ್ ಅಣ್ಣ ಉಳೈ ಬಲೆ ಚಂದ್ರಣ್ಣ ಬಲ್ಲು ಚೇಂಜ್ ಬಲ್ ಪುರುಷಣ್ಣ ಬಲ್ಲೆ ಬಲ್ಲೆ ಬಲ್ ಬಲ್ಲು ಬೇತೆ ಈ ಬಲ್ ನಾಪಜಿಗೆ ಐನು ವೈಪಿನಾಗಲ ಒಳ್ಳೆ ಎಸ್ ಓ ಬಲ್ಲು ಬೋಡ ಇಂಡು ಅಲ್ಲುಂಡತ್ತ ಆಪೆದ చెప్పుద బల్లు ఆజి తింగలు ಡೀಸೆಲ್ಡ್ ಪಾರ್ದು ಐನಿಡ್ದ ಬುಕ್ಕ ಐನ ಬುಲ್ಲಂಗದ ಆ ರೀತಿಯ ವ್ಯವಸ್ಥೆದ ಬಲ್ಲುಂದು ಲೆವೆಲ್ ಮಾದರಿಯ ತಂಡಗಳಿಗೆ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾವೆ ಎಸ್ ನಾಗಬ್ರಹ್ಮ ಕೋಡಿಯಾಲ ಬಿ ವಿರುದ್ಧವಾಗಿ ನಾಗಶ್ರೀ ಫ್ರೆಂಡ್ಸುಲ್ಯ ಎಸ್ ಬಲ್ಲು ಬತ್ ಮೊಗೆರಡಿಕದಲ್ಲಿ ನಡೆದ ಪಂದ್ಯಾಟದಲ್ಲಿ ಫ್ರೆಂಡ್ಸ್ ಕುಡುಪುಲ್ ತಡಕ ಪ್ರಥಮ ಅಲ್ವಾ ಎಸ್ ದ್ವಿತೀಯ ಸ್ಥಾನಿಯಾಗಿ ನಾಗಶ್ರೀ ಸುಲ್ಯ ಈ ಸಂದರ್ಭದಲ್ಲಿ ವೈಯಕ್ತಿಕವಾದ ಮುಖ ದೈತ್ಯ ಕ್ರೀಡಾ ಸೇವಾ ಸಂಘದ ವತಿಯಿಂದ ಭಾರತಿ ಫ್ರೆಂಡ್ಸ್ ಕುಡುಪುಲ್ ತನಕ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಕಾರಣ ಏನು ಅಂದ್ರೆ ಇವತ್ತು ಪಂದ್ಯಾಟವನ್ನು ಆಯೋಜನೆ ಮಾಡಿದರು ತಾವುಗಳು ನಮ್ಮ ಮನವಿಯನ್ನು ಪುರಸ್ಕರಿಸಿ ಪಂದ್ಯಾಟವನ್ನು ರದ್ದುಗೊಳಿಸಿ ಬೇರೆ ಪಂದ್ಯಾಟ ದಿನವನ್ನು ನಿಗದಿಪಡಿಸಿದಿರಿ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಭಾರತಿ ಫ್ರೆಂಡ್ಸ್ ಕುಡುಪುಲ್ ತನಕ ಅಂಡ್ ಇನ್ನೊಂದು ಗೈಡ್ ದಾದನ ವ್ಯತ್ಯಾಸ ಬೋರ್ಡ್ ಮಾಡ್ತಾರೆ ಗೊತ್ತಿಜ್ಜಿ. ಐ ಆಮ್ ವೆರಿ ಸಾರಿ ಆ ಟೀಮ್ ಎಸ್ ರೆಡಿ ಮ್ಯೂಸಿಕ್ ಕಟ್ ಕಟ್ ಕಟ್
ರೀತು ಈ ಭಾಗದಲ್ಲಿ ತಿಲಕ. ಈಗ ಮ್ಯೂಸಿಕ್ ಬರಲಿ ಚೇಮಂತ್. ಉಮೇಶ್ ಅಣ್ಣ ಒನ್ನಡೆಯಲ್ಲಿ ಓಹೋ ಓ ಓ ಗುಂಡಿಂಡು ಮಾರಾಯ್ತು. പോലെ ഒരേ കുഞ്ചെ കോച്ച് പണ്ടത് വരുമ്പോഴേ ജാസ്തിയാണ് സമസ്യ ಏರಿನ ಏರಿಕೆಯನ್ನು 1 ಗಂಟೆ ರಾತ್ರಿಗೆ ಯಶೋಬಿಡಂದನೆಗೆ ಸಲ್ಲಿಸಿದವ ರಾಷ್ಟ್ರ ಮಟ್ಟದ ಆಟಗಾರ್ತಿಯರನ್ನ ಕಾಣ್ತಾ ಇದ್ದೇವೆ. ನಾಗಬ್ರಹ್ಮ ಕೋಡಿಯಾಳದಲ್ಲಿ ಫ್ರೆಂಡ್ಸ್ ಕುಡುಪುಲ್ ತರ್ಕದಲ್ಲಿ ಸಾರಿ ನಾಗಶ್ರೀ ಸುಲ್ಯ ಫ್ರೆಂಡ್ಸ್ ಕುಡುಪುಲ್ ತರ್ಕ ಅವರ ಬಗ್ಗೆ ಮತ್ತೆ ಮಾತಾಡ್ಲಿಕ್ಕಿದ್ದೇವೆ ನಾವು. ಪತ್ತೊಂದರ ಗಂಟೆಗೆ 1 ಗಂಟೆಗೆ ರಾತ್ರಿಗೆ ಕರಿಮಣಿ ಮಾಲೀಕ ನೀನೆಲ್ಲ ಬಂಡ ಅಲೋಡಿ ಹೋಪುನು ಪ್ಲೀಸ್ ಅಣ್ಣ ವಾಲಂಟಿಯರ್ಸ್ ಬಲ್ಲು ಹೋಯ್ತು ಕೊರಡು ವರ್ಷ ಫೋನಾಗ ದೈಪ್ಲದ ಕೆಲವು ಜವಣಿಯರಿಗೆ ಮದಿಮೆ ಒಂದು ಬರ್ಪುಂಟು ಸಮಸ್ಯೆ ಅಲ್ಪ ಎಸ್ ಬಲ್ ಬತ್ತಿಗ ಬಲ್ಲತಿಗೆ ನಡಿಗಳಿಗೆ अत जी यस ಎಲ್ಲ ಚಿತ್ತಾಯರ यस ಪುರ ಮ್ಯೂಸಿಕ್ ಅಟ್ ಬಲ್ಫ್ಲ ಚಂದನ ಆರ್ನ ಕೋಚ್ ತೋತಿತ್ತ ಕೆಲವು ಜನ ಬಲ್ಲು ಇಬ್ಬರ ಎಲ್ಲಿರ್ತೆ ಸುರುವೇಣ ಅದೇ ಮಣಿಪಂದ ಗೊಬ್ಬೋದಿತ್ರ ಜೋಕುಲ್ಲ ಕುಲ್ಲು ತೂಪುನ ಚಿನ್ನ ಪ್ರಯತ್ನ ಅದ್ಭುತವಾಗಿದೆ ಮಂದಿ ಆಟ ಅಲ್ಲ ಕೈಟ್ ಗೋರುಗಳು ಹಾಕದ ಗೆರ್ಪಳ ಯಸ್ ಸೂಪರ್ ಯೋ ಫ್ಯಾಬುಲಸ್ ಕೋಚ್ ಒಂದು ಚಪ್ಪಾಳೆ ಬರಲಿ ಮ್ಯೂಸಿಕ್ ಬರಲಿ ದಿಸ್ ಇಸ್ ಅ ಮ್ಯಾಚ್ ಇದು ಪಂದ್ಯಾಟ Ready 1 2 3 start Ready 1 2 3 start Ready 1 2 3 start
Angadi the Pandiata Pramaria Porobola Marabola. In the world with hate, has goose-stepped us on cleverness. Yes. ಓಹೋ ಒಂದೆಡೆಯಲ್ಲಿ ಇಲ್ಲ ಇನ್ನೆರಡಲ್ಲೂ ಇಲ್ಲ Yes, sir. Music mate, Madi. Yes, decisions. ಎಸಿಗಾಟ ಮುಂದುವರಿತಾ ಇದೆ. Yes, mute. Match suspend ಆಗಿದೆ. Whistle, please. Whistle. ಏನ್ ತಪ್ಪಿಲ್ಲ, ರಿಸಲ್ಟ್ ಬಂದಿಲ್ಲ, ಯಥಾಸ್ಥಿತಿಯಲ್ಲಿ ಹಗ್ಗವನ್ನು ನಿಲ್ಲಿಸಿದ್ದೇವೆ. ಮುಂದಿನ ಪಂದ್ಯಾಟವನ್ನು ಕಂಟಿನ್ಯೂ ಮಾಡ್ತೇವೆ. ಈಗ ಫಸ್ಟ್ ಸೆಮಿಫೈನಲ್ ಪಂದ್ಯಾಟಕ್ಕೆ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 3 ನಿಮಿಷದ ಮ್ಯಾಚ್. ಎಸ್ ಎಲ್ಲ ಲೆವೆಲ್ ಇದ್ದಾಗಲೇ ಮಾಡಿದ್ದು ನಾವು ಸಸ್ಪೆಂಡ್ ಮಾಡಿದ್ದೇವೆ. ಸಂಘಟಕರ ತೀರ್ಮಾನವೇ ಅಂತಿಮ ಅಂತ ಕೆಳಗಡೆ ಬರೆದದ್ದು ಇದಕ್ಕೆ ಅಪ್ಲೈ ಆಗಿದೆ. ಲೆವೆಲ್ ಇತ್ತು, ಪರಿಸ್ಥಿತಿಯನ್ನು ಎಲ್ಲ ಅವಲೋಕಿಸಿಕೊಂಡು ಇಲ್ಲ ಮೇಡಮ್ ಇದು ಲೆವೆಲ್ ಮ್ಯಾಚ್. ಇದು ಆರೋಗ್ಯದ ದೃಷ್ಟಿಯಿಂದ ಮಾತ್ರ. 2 ತಂಡಗಳು ಒಂದೇ ರೀತಿ ಇದ್ದಾಗ ವಿಸಿಲ್ ಹಾಕಿದ್ದೇವೆ ತಿಲಕ್ ಅವರೇ. ಈ ಮ್ಯಾಚ್ ಅವರು ಇಲ್ಲ ಇವರು ಇಲ್ಲ. ಈಗ ಫಸ್ಟ್ ಸೆಮಿಫೈನಲ್ ಗೆ ಅಂಕಣಕ್ಕೆ ಬರಮಾಡಿಕೊಳ್ತಿದ್ದೇವೆ. ಈ ಪಂದ್ಯಾಟ ಅದೇ ಗ್ರೌಂಡ್ ನಲ್ಲಿ ಅದೇ ರೀತಿ ನಡೆಯುತ್ತೆ. ಇದು ಸಂಘಟಕರ ತೆಗೆದುಕೊಂಡ ನಿರ್ಮಾಣ, ಇದರಲ್ಲಿ ಬದಲಾವಣೆ ಇಲ್ಲ, ಯಾರಿಗೂ ಮೋಸನೂ ಇಲ್ಲ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ 2 ತಂಡ. ಅಲ್ಲಲ್ಲ ಈಗ ಅಕ್ಕ ದೊಡ್ಡ ಚಪ್ಪಾಳೆ ಬರಬೇಕು. ಹಗ್ಗ ಜಗ್ಗರ ಇತಿಹಾಸದಲ್ಲಿ ಅತಿ ಬಲಾಢ್ಯ ಪ್ರದರ್ಶನ ಆಗಿದ್ದು ಇದು. ಸಂಘಟಕರಿಗೂ ಜವಾಬ್ದಾರಿ ಇದೆ. ಪಂದ್ಯಾಟವನ್ನ ವ್ಯತ್ಯಾಸಗಳು ಆಗದ ರೀತಿಯಲ್ಲಿ ಮುಂದುವರಿಸುವ ಜವಾಬ್ದಾರಿ ಸಂಘಟಕರಿಗಿದೆ. ಅದನ್ನು ಕೂಡ ಆಲೋಚನೆ ಮಾಡಿ ಆ ಸಮಯದಲ್ಲಿ ಮಾಡಿದ್ದೇವೆ ನಾವು. ಧನ್ಯವಾದಗಳು ನಾಗಬ್ರಹ್ಮ ಕೋಡಿಯಾಲ ಮತ್ತು ನಾಗಶ್ರೀ. 1 ಅಂಕದ ಮುನ್ನಡೆಯಲ್ಲಿ ನಾಗಶ್ರೀ ಸುಳ್ಯ ಇದೆ. ಮುಂದಿನ ಪಂದ್ಯ ಆಗಿ ಕಂಟಿನ್ಯೂ ಆಗುತ್ತೆ, ಅದೇ ಅಂಕದಲ್ಲಿ ಕಂಟಿನ್ಯೂ ಆಗುತ್ತೆ. ಸೈಡ್ ಬಲೆ. ಎಸ್, ಈಗ ಫಸ್ಟ್ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ನಾಗಶ್ರೀ ಸುಳ್ಯ ಫ್ರೆಂಡ್ಸ್ ಗುರುಪುಲ್ ತಡ್ಕ ಬನ್ನಿ. ಫಸ್ಟ್ ಸೆಮಿಫೈನಲ್ ನಿಖಿಲ ಮ್ಯಾಚ್ ಅವೇ ಅಂಚನೆ ಹೋಗ್ಕೊಂಡು 1 ಪಾಯಿಂಟ್ ನಿಖಿಲ್ ಇಡುಲ್ಲ. ಇದು ಇಡೀ ಸಭಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಕರೆಕ್ಟ್ ಅಲ್ವಾ ಡಿಸಿಷನ್? ಒಂದು ಚಪ್ಪಾಳೆ ಕೊರಲಿ. ಇಸ್ ದ ರೈಟ್ ಡಿಸಿಷನ್ ಆದ್ರೆ ಧನ್ವ. ಎಸ್, ಎಕ್ಸಾಕ್ಟ್ಲಿ ರೈಟ್. ಅವರದ್ದು ತಪ್ಪು ಅಲ್ಲ, ನಮ್ದು ತಪ್ಪಲ್ಲ. 2 ತಂಡಗಳ ಅಷ್ಟು ಒಳ್ಳೆಯ ಆರೋಗ್ಯಕರ ಬೆಳವಣಿಗೆಯಿಂದ ಆಗಿದೆ ಇದು. ತಪ್ಪಿಂದಾಗಿ ಪೆನಾಲ್ಟಿ ಅಲ್ಲ, ಏನೂ ಇಲ್ಲ. ಬಲೆ ಫ್ರೆಂಡ್ಸ್ ಗುರುಪುಲ್ ತನಕ ಬಲ್ವತ್ತಿ
ಇಂಚಿನ ಸಮಯ ಇಂಚಿನ ಸಂದರ್ಭ ಅಪರೂಪದ ಅಪರೂಪ. ರೈಟ್ ನೌ ಐ ವಿಲ್ ಡಿಕ್ಲೇರ್ 3 ಮಿನಿಟ್ ಗೇಮ್. ಎಸ್ ಬನ್ನಿ ನಾಗಶ್ರೀ. ಯಾವುದು ನಾಗಶ್ರೀ ಫ್ರೆಂಡ್ಸ್ ಸುಳ್ಯ ಬಿ ಅಕ್ಕ, ನಾಗಶ್ರೀ ಬಿ, ನಾಗಶ್ರೀ ಬಿ ತಿಲಕಕ್ಕ ಇಜ್ಜಿ. ಓಕೆ ಉಂಡ ಇಲ್ಲ, ಧನ್ಯವಾದಗಳು. ನಿಗಲು ಸೀದಾ ಮಿತ್ತು ಬೋತಾಡು. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಚಪ್ಪಾಳೆ ಬರಬೇಕು ಫ್ರೆಂಡ್ಸ್ ಕುಟುಂಬ ತಡ್ಕ ಮುಗಿರಡ್ಕ ನರ್ತನ ಪಂದ್ಯಾಟದ ಪ್ರಥಮ ವಿನ್ನರ್ಸ್ ಇವರು ಫ್ರೆಂಡ್ಸ್ ಕುಟುಂಬ ತಡ್ಕ. ಈಗ ಪಂದ್ಯಾಟ ರೀತು 1-0 ಮುನ್ನಡೆಯಲ್ಲಿ ನಾಗಶ್ರೀ ಸುಳ್ಯ. ರೈಟ್ ನೌ 3 ಮಿನಿಟ್ ಗೇಮ್. ಕರೆಕ್ಟ್ ಅಲ್ವಾ ಡಿಸಿಷನ್? ಥ್ಯಾಂಕ್ ಯು. Yes, 1-0. ಬಲೆಮ್ಮ ತಿಲಕಕ್ಕ ಬಲೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ನಾಗಶ್ರೀ ಸುಳ್ಯದ ಅತ್ಯುತ್ತಮ ಕೋಚ್ ಅನ್ನುವ ಹೆಗ್ಗಳಿಕೆ ತಿಲಕ ಅವರಿಗೆ ದೊಡ್ಡ ಚಪ್ಪಾಳೆ ಬರಲಿ. ನೋಡುವ ಬ್ಯೂಟಿಫುಲ್. ಎಲ್ಲರೂ ಗಮನಿಸಿದರೆ ನಿಮ್ಮ ತರಬೇತಿಯನ್ನ ಇತ್ತ ಬಲ್ಲು ಮತ್ತು ಬಲೆ. ಫೈನಲ್ ಪಂದ್ಯಾಟಕ್ಕೆ ಫ್ರೆಂಡ್ಸ್ ಕೊಡಬಲ್ ತಡ್ಕ 3 ನಿಮಿಷ. ಕಿರಣ್ 3 ಮಿನಿಟ್ ಗೇಮ್. ಒಂದು ತೀರ್ಮಾನ ಅಂದ್ರೆ ಅದು ಎಲ್ಲರಿಗೂ ಸಮ್ಮತ ಆಗಬೇಕು, ಎಲ್ಲರಿಗೂ ಒಮ್ಮತ ಆಗಬೇಕು. ಅದೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡೆ ಅದನ್ನ ಮಾಡ್ತೇವೆ. ಅದಕ್ಕೆ 2 ತಂಡಗಳು ಕೂಡ ಒಪ್ಪಿಕೊಂಡಿವೆ. 1-0 ಮುನ್ನಡೆಯಲ್ಲಿ ನಾಗಶ್ರೀ ಸುಳ್ಯ. ನಾವು ಸಾಧಾರಣ ಎಲ್ಲ ಕಡೆ ಈ ರೀತಿಯ ಲೆವೆಲ್ ಮಾದರಿಯ ಪಂದ್ಯದಲ್ಲಿ ಈ ರೀತಿಯ ಸಂದರ್ಭಗಳು ಬಹಳ ಅಪರೂಪ. ನನಗೆ ಗೊತ್ತಿದ್ದಾಗೆ ಮಳೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು. ಕಡಬದಲ್ಲಿ ಅದು ಮಳೆ ಬಂದಿತ್ತು, ಗ್ರೌಂಡ್ ವ್ಯತ್ಯಾಸ ಆಗಿತ್ತು. ಈ ರೀತಿಯ ಅಂಕಣದಲ್ಲಿ ಈ ರೀತಿಯ ವ್ಯವಸ್ಥೆಗಳಾಗೋದು ಭಾರಿ ಅಪರೂಪ ಅಲ್ವಾ ಕಿರಣ್ ರಾಜ್? ಭಾರಿ ಅಪರೂಪ. ದಯ ಬಂಡಾಗಲ ತಾಕತ್ತು ಐಟಗಳು ಮೇಳು ಮುಗಳು ಕೀಳು ಎಂಗಳ ಒಂದು 5 ನಿಮಿಷ 6 ನಿಮಿಷ ತೂ ಒಂದಿತ್ತ ಬಲ್ಲು ಈ ಲೈನ್ಗೆ ಏತು ಬರ್ತು ಬಣ್ಣಗ ಆ ಮ್ಯಾಚಿಂಗ್ ಸಸ್ಪೆಂಡ್ ಮಾಡ್ಕೊಂಡು ಯೋಚನೆ ಮಾಡಿತ್ತು. ಸೊ ಆ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅಣ್ಣ ರಿತು ಯಾವ ಬಲ್ಲು ಬತ್ತಗ ತೋರ್ಚ ಇಲ್ಲಡೆ ಅರಿವಾರ್ತು ಬತ್ತದ ಅಡಿಗೆ ಯಾವಡು ಬಲ್ಪುಗು ಬನ್ನಿ ತಿಲಕ ಚಂಪಾ ಬನ್ನಿ ರಮ್ಯಾ. ಕಡಬದಲ್ಲಿ ಒಂದು ವೈರಲ್ ಆಗಿರ್ತಕ್ಕಂತಹ ಒಂದು ಪಂದ್ಯಾಟಗಳು ಕೂಡ ಈ ರೀತಿಯ ಪ್ರದರ್ಶನವನ್ನು ತೋರಿದವರು ನಮ್ಮ ನಾಗಶ್ರೀ ಸುಳ್ಯ. ದೊಡ್ಡ ಚಪ್ಪಾಳೆ ಬರಬೇಕು ಅಂಡತ್ತ ಪಾಯಿಂಟ್ ಪೂರ ಅಂಚನೆ 1 ಪಾಯಿಂಟ್ ನಿಗಲೆಗ ರಡ್ಡಿನ ಸುತ್ತು ನಿಗಲುಳ್ಳಾರು. ಎಸ್ ಬಲೆ ಬಲ್ಲು ಬತ್ತಿ 2 ನಿಮಿಷದ ಗೇಮು ತೂವಲ್ನೆ ಕೋಚ್ ಸರಿ ಸಾರಿ 3 ನಿಮಿಷದ ಗೇಮ್ 3 ಮಿನಿಟ್ ಗೇಮ್. ಬಲ್ಲು ಕೊರ್ಲೆಕ್ಕ ಬಲ್ಲು ಬೋಡಿಗೆ ಅಂತ. ಎಸ್ 1-0 ಇನ್ ಫೇವರ್ ಆಫ್ ನಾಗಶ್ರೀ ಸುಳ್ಯ. ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಫುಲ್ ಗ್ರಿಪ್ ಮಾದರಿಯ ಫಸ್ಟ್ ಮ್ಯಾಚ್ ಗಾಗಿ ಕರೆಯನ್ನು ರವಾನೆ ಮಾಡ್ತಾ ಇದ್ದೇವೆ.
ಮಣಿಕಂಠ ಫ್ರೆಂಡ್ಸ್ ಉಜಿರೆ ಸಿ ಓಂ ಫ್ರೆಂಡ್ಸ್ ಬದನಾಡಿ ಎ ಓಲರ್ ರೆಡಿ ಪುಲೆ ಬಲ್ಲು ಬೋಡ ಬಲ್ಲು ಕೊರ್ಲೆ ಎಸ್ ಎಸ್ ಎರಡನೇ ಪಂದ್ಯದ ಸ್ವಾಮಿ ಕೊರಗಜ್ಜ ಪಾಲಡ್ಕ ವಿರುದ್ಧವಾಗಿ ಬದಿಯಾರು ಫ್ರೆಂಡ್ಸ್ ಎ ಮೂರನೇ ಪಂದ್ಯಕ್ಕಾಗಿ ಪ್ರತಿಯಾರು ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಎ ಫೋರ್ತ್ ಮ್ಯಾಚ್ ಮಣಿಕಂಠ ಫ್ರೆಂಡ್ಸ್ ಉಜಿರೆ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಿನಾಡಿ ಅಂಡ್ ಫಿಫ್ತ್ ಮ್ಯಾಚ್ ಡಿಪೆಂಡಿಂಗ್ ಆನ್ ದ ರಿಸಲ್ಟ್ ಎಸ್ ಬಲ್ಲವತ್ ಅಂಡ ಆತುಜಿ ಏನಾಗಿದೆ ಎಸ್ 2-4-6 ಮೊಗೆರಡಿಕದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ತಂಡಗಳು ರೆಡಿ ನೋಡ್ಕೊಳ್ಳಿ ದೀಪಕ್ ಎಸ್ ಈಗ ಮಮತಾ ತಿಲಕ ರೋಮಿಯೋ ಚಂಪಾ ಖಮ 1 2 3 ಸ್ಟಾರ್ಟ್ ಜಿದು ಜಿದ್ದಾಜಿದ್ದಿ ನಾರಾಯಣಿ ನಿಮಿಷಕ್ಕೆ ನಿಮಿಷವನ್ನ ತಿಳಿಸುವಂತ ವ್ಯವಸ್ಥೆ ನಮ್ದು ಎಸ್ ಮುನ್ನಡೆಯಲ್ಲಿ ನಾಗಶ್ರೀ ಚಪ್ಪಾಳೆ ಬರಬೇಕು ಕೋಡಿಯಾಳಕ್ಕೆ ಬಿಗ್ ಬಾಸಿಯಾ ಹೇಮಂತ್ ಮುನ್ನಡೆಯಲ್ಲಿ ಹತ್ತಿರ 4 ಫೀಟ್ ಮುನ್ನಡೆಯಲ್ಲಿ 1 ಮೀಟರ್ ಮುನ್ನಡೆಯಲ್ಲಿ ನಾಗಶ್ರೀ ಸಮಯದ ಹೊಟ್ಟ ರೀತು ಮಲ್ಪಲೆ 2 ನಿಮಿಷ ಮಾತ್ರ ಬಾಕಿ ಇದೆ ಸಮಯ ಡೌನ್ ಆಗ್ತಾ ಇದೆ ಕೋಡಿಯಾರದ ವಿರುದ್ಧ ಈಗ ಪಂದ್ಯಾಟಗಳು ಪ್ರಾರಂಭ ಆಗಿದೆ ನಾಗಬ್ರಹ್ಮ ಕೋಡಿಯಾಲ ಸಂಘಟಕರು ಎಲ್ಲಿದ್ದೀರಿ ಸಂಘಟಕರು ಈ ಭಾಗಕ್ಕೆ ಬಂದು ಫುಲ್ ಗ್ರಿಪ್ಗೆ ಹಗ್ಗ ಹಾಕಿ ಅಲ್ಲಿದೆ ಅಲ್ವಾ ಅಲ್ಲಿ ಪಾಡ್ಲೆ ರಾಜೇಶ ಫುಲ್ ಗ್ರಿಪ್ದ ಫಸ್ಟ್ ಮ್ಯಾಚ್ ಕರೆಯನ್ನು ಕೊಡ್ತಾ ಇದ್ದಾವ ಫಸ್ಟ್ ಮ್ಯಾಚಿಗಾಗಿ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಸಿ ಒಳ್ಳೆ ಮಣಿಕಂಠ ಸಿ ಎಸ್ ಮಣಿಕಂಠ ಸಿ ಒಳ್ಳೆ ಮಣಿಕಂಠ ಸಿ ಹಾಗೆ 1 ನಿಮಿಷದ ಅವಧಿ ಇದೆ 3 ನಿಮಿಷದ ಆಟದಲ್ಲಿ 1 ಮೀಟರ್ ಮುನ್ನಡೆಯಲ್ಲಿ ನಾಗಶ್ರೀ ಫ್ರೆಂಡ್ಸ್ ಸುಳ್ಯ ಅಭಿನಂದನೆಗಳು ನಾಗಬ್ರಹ್ಮ ಕೋಡಿಯಾಲ ಒಂದು ಕಡೆಯಲ್ಲಿ ನಾಗಶ್ರೀ ಇನ್ನೊಂದು ಕಡೆಯಲ್ಲಿ ನಾಗಬ್ರಹ್ಮ ಫೈನಲ್ಗೆ ಯಾರು ಅಂತ ನೋಡಬೇಕಾಗತ್ತೆ ಈ ಸಮಯದಲ್ಲಿ ಫೈನಲ್ ಅಲ್ಲಿ ಅರ್ಹತೆಯಿಂದ ಗೆದ್ದಿಗೆ ಕೊನೆಯ 30 ಸೆಕೆಂಡ್ಗಳು ಇಲ್ಲಾಗ್ಲಿಲ್ಲ ಪಂದ್ಯಾಟವನ್ನು ಕೈನಾಗಲಿಲ್ಲ ಎಸ್ ಎಕ್ಸಾಕ್ಟ್ಲಿ ರೈಟ್ ಡಿಸಿಷನ್ ಇದು ಎಸ್ ಒಂದು ಸಮಬಲದಲ್ಲಿ ಆಟ ಸಾಗಿ ಬರ್ತಾ ಇದೆ ಫುಲ್ ಗ್ರಿಪ್ನ ಫಸ್ಟ್ ಮ್ಯಾಚ್ ಗೆ ಕ್ರಿಯೇಟ್ ಕೊಡ್ತಾ ಇದ್ದಾವೆ ಬನ್ನಿ ಫಸ್ಟ್ ಮ್ಯಾಚ್ 45 ಸೆಕೆಂಡು ವೈರಿ ಚಪ್ಪಾಳೆ 2 ನಿಮಿಷ 45 ಸೆಕೆಂಡು 15 ಸೆಕೆಂಡ್ ನೋಡಿ ನಮ್ಮ ನಿಯಮಗಳು ಮತ್ತು ಸಂಘಟಕರ ನಿಯಮಗಳು ಅಪ್ಲೈ ಆಗಿದೆ ಗೊತ್ತಾಗಿದೆ ಈಗ ಎಲ್ರಿಗೂ ಅಕ್ಕ ಇತ್ತ ಒಂಜಿ ಫೈನಲ್ ಮ್ಯಾಚ್ ಮಲ್ಪುವ ಮಮತಕ್ಕ ಸೈಡ್ ಬೋರ್ಡ್ ಫೈನಲ್ ಮ್ಯಾಚ್ ಉಂಡು ಫುಲ್ ಗ್ರಿಪ್ ಅಲ್ಲ ಒಂದು ಫೈನಲ್ ಮ್ಯಾಚ್ ಅನ್ನು ಮುಗಿಸ್ತಾರೆ ಲೆವೆಲ್ ಮಾದರಿಯ ಫೈನಲ್ ಪಂದ್ಯದಕ್ಕಾಗಿ ಈ ಹಗ್ಗವನ್ನು ಆ ಕಡೆ ಹಾಕಿ ಇನ್ನು ಬ್ರದರ್ಸ್
ಎಸ್ ಬನ್ನಿ ಯುವ ಬ್ರದರ್ಸ್ KL 14 ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ಇಡೀ ಕೂಟದ ಒಂದು ಫೈನಲ್ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಲೆವೆಲ್ ಮಾದರಿಯ ಫೈನಲ್ ಪಂದ್ಯಾಟಕ್ಕಾಗಿ ಎಸ್ ಯುವ ಬ್ರದರ್ ಅಂಡ್ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ಫೈನಲ್ ಪಂದ್ಯಾಟಕ್ಕಾಗಿ ಹೊರ ಜಸ್ಟ್ ರೌಂಡ್ ತೊಡು. ಈ ಎಂಟ್ರಿ ಗೇಟ್ ಅನ್ನು ದಯವಿಟ್ಟು ಕ್ಲಿಯರ್ ಮಾಡಿ ಪ್ಲೀಸ್. ಎಲ್ಲ ಕ್ಲಿಯರ್ ಮಾಡಿ, ಎಲ್ಲ ಕ್ಲಿಯರ್ ಮಾಡಿ, ಎಲ್ಲ ಸಂಘಟಕರು ಸೇರಿ ಪ್ಲೀಸ್ 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 ಇಮಿಡಿಯೇಟ್ಲಿ ಎಂಟ್ರಿ ಗೇಟ್ ಅನ್ನು ಕ್ಲಿಯರ್ ಮಾಡಿ. ಟೀಮ್ ಎಲ್ಲಿದೆ? ಈ KL 14 ಎಸ್ KL 14 ಬಲೆ ದೊಡ್ಡ ಚಪ್ಪಾಳೆ ಬರ್ಬೇಕು KL 14 KL 14 ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ದಯಪಂಡ ಈ ಊರ್ದಂಜಿ ಮರ್ಮ ಇದೆಟ್ಟು ಗೊಬ್ಬ ಬಂದಂಜಿ ಖುಷಿ ಮಾತರಿಗಳ ಎಲ್ಲಿ ಪುನೀತ ಆಯ್ ಮದಿ ಮಾತನ ಇಂಚಿರ್ದಿಗೆ ಎಂಕ್ಲ ಬಾರಿ ವಿಶೇಷ ಕೇರಳಗ ಮುಟ್ಟ ಗೆನೆಬಾ ಬಲ್ಲು ಬತ್ತುಗ ಒಲ್ಲರ್ ಬಲ್ಲೆ ಬಲ್ಲೆ ಒಲೆ ಬಲೆ ಬಲ್ಲೆ ಕರೆಂಟ್ ಎಸ್ KL 14 ತಂಡಾಂಕಣಕ್ಕೆ ಬರ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕೇರಳ ಭಾಗದ ಎರಡು ತಂಡಗಳು ಫೈನಲ್ ಅಲ್ಲಿ ಆಡ್ತಾ ಇವೆ. ಸೊ ಎಸ್ ಸಂಘಟಕರಿಗೆ ಈ ಭಾಗದಲ್ಲಿ ಬಂದು ಕುಳಿತುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಭಾಗದಲ್ಲಿ ಸಂಘಟಕರು. ಎಸ್ ಈ ಫೈನಲ್ ಪಂದ್ಯ ಆದ ತಕ್ಷಣ ಒಂದು ಸಮಬಲದಲ್ಲಿ ನಾಗಬ್ರಹ್ಮ ಕೋಡಿಯಾಲದ ವಿರುದ್ಧ ನಾಗಶ್ರೀ ಕೋಡಿಯಾಲ ಯಾವಂದ ಹೆಸರು ನಾಗಬ್ರಹ್ಮ ಕೋಡಿಯಾಲ ನಾಗಶ್ರೀ ಸುಳ್ಯ ಆ ಎಲ್ಲ ರಿಸಲ್ಟ್ ಶೀಟ್ ಯಾರ ಕೈಯಲ್ಲಿದೆ? ಎಸ್ ಎಸ್ ಅಣ್ಣ ಏರು ಬೋಡ್ಲ ಹೀರೋನಿ ಮಿಸ್ ಮಲ್ಪುಚ್ಚ ಇನ್ನು ಓಕೆ ಬಲ್ಲ ಬತ್ತುಗ ಯಾವ ಹೊರಸನ ಯಾವ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ವಿರುದ್ಧವಾಗಿ ನಮ್ಮ ಈ ಪಂದ್ಯಾಟ ಆದ ತಕ್ಷಣ ಮಹಿಳೆಯರ ಒಂದು ಸಮಬಲದ ಪಂದ್ಯಾಟ. ಎಲ್ಲಿಯೂ ಕೂಡ ಒಂದು ಸಮಬಲ ಆದ ತಕ್ಷಣ ಅವಕಾಶವನ್ನ ಕೊಡೋದು ಬಾರಿ ಅಪರೂಪ. ಅದರಲ್ಲಿ ಕೊಡ್ತಾ ಇದ್ದಾರೆ. ಎಸ್ ಈಗ ಪ್ರಾರಂಭ ಆಗಿದೆ ನ್ಯೂ ಫ್ರೆಂಡ್ಸ್ ಬೆಲ್ಲಿಗೆ ವಿರುದ್ಧವಾಗಿ. ಓಹೋ ಕಾಣ್ತಿದೆ ಇಲ್ಲಿ ಬಂದಂತ ವಾಪಸ್ ಹೋಗ್ಲಿಕ್ಕೆ ಚಾನ್ಸ್ ಆಫ್ ಮ್ಯಾಚ್. ಒಂದು ಸುತ್ತಿನ ಮುನ್ನಡೆಯಲ್ಲಿ KL 14 ಒಂದೊಂದು ಸರ್ತಿಂಚನೆ ಆಪಣ ವಾಸ್ತು ಸಮಯ ಪೂರ ಬದಲಾವಣೆ ಅನಗ ಇಂಜಿನ ಮಾತ್ರ ಸಿಗ್ನಲ್ಸ್ ಬರ್ಪ. ಎಸ್ ಹೆಡ್ ಪಾತ್ರ ಮಲಯಾಳದ ಪಾತ್ರ ಬರ ಜಸ್ಟ್ ವೇಟ್ ಒಟ್ಟು
ಈ ಕಾರ್ಯಕ್ರಮದ ಹೊರಲದ ವ್ಯವಸ್ಥೆ ಲೈಟಿಂಗ್ಸ್ ನಮ್ಮೊಟ್ಟಿಗೆ ತಂದಾಂಡ ಐದು ವ್ಯವಸ್ಥೆ ಮಲ್ತನೆಗಳಮ್ಮ ರಂಜನಾ ಕಪಿಲ ಸೌಂಡ್ಸ್ ಒಟ್ಟಿಗೂ ವಿಜಿತ್ ಆತ್ಮೀಯ ಸ್ವಾಗತ ವಿಜಿತ್. ಬನ್ನಿ ಬನ್ನಿ ವಿಶ್ವನಾಥ ಮತ್ತು ಎಲ್ಲ ತಂಡಗಳು ದಯವಿಟ್ಟು ಬನ್ನಿ, ನಿಮ್ಮ ಸೇವೆಯನ್ನ ಗುರುತಿಸಿಕೊಂಡಿದ್ದಾವ. ಈಗ ಒಂದು ಸುತ್ತಿನ ಮುನ್ನಡೆಯಲ್ಲಿ KL40 ದಯವಿಟ್ಟು ಅಂಕದ ಪ್ರವೇಶವನ್ನ ನಾಗಶ್ರೀ ಸುಲ್ಯ ದಯವಿಟ್ಟು ಬನ್ನಿ ಒಳಗಡೆ. ಎಸ್ ಫುಲ್ ಗ್ರಿಪ್ ಪಂದ್ಯದ ಮಧ್ಯಭಾಗದಲ್ಲಿ ಲೆವೆಲ್ ಓಪನ್ ನಡೆಯುತ್ತೆ. ಎಸ್ ಏತು ಸೋಕು ಮರವೈತು. ಓಹೋ, ನೀವು ಫ್ರೆಂಡ್ಸ್ ಬೆಳ್ಳಿಗೆ ವಿರುದ್ಧವಾಗಿ ಈಗ ಅಲ್ಲಿ ಜಾಗ ಬಿಡಿ, ನಮ್ಮ ಸುಳ್ಯದವರು ಬರಬೇಕು. ದಯವಿಟ್ಟು ಬನ್ನಿ ಒಳಗಡೆ ಬನ್ನಿ. ಸುಳ್ಯ ಒಂದು ಟಾಸ್ ಮಾಡಿ ಕೋಡಿಯಾಲ ಮತ್ತು ಸುಳ್ಯಕ್ಕೆ ಟಾಸ್ ಮಾಡಿ. ರೀತು ಟಾಸ್ ಮುನ್ನಡೆಯಲ್ಲಿ KL40 ಇವತ್ತು ಚಿತ್ರಣ ಬದಲಾವಣೆ ಆಗ್ತಾ ಇದ್ದ. ಓಹೋ, ತಿಲಕ್ ಅವರ ಟಾಸ್ ತೆಗೆದುಕೋತಾರೆ. ಆನತ್ತ ಈ ಮುಖೇನ 2024 ಮಾರ್ಚ್ ತಿಂಗಳ 3ನೇ ತಾರೀಕಿನ ಈಗ 2020 ದೈಪಿಲ ಟ್ರೋಫಿ ಲೆವೆಲ್ ಮಾದರಿಯ 505 kg ವಿಭಾಗದ ಪ್ರಥಮ ಸ್ಥಾನಿಯಾಗಿ KL40 ದೊಡ್ಡ ಚಪ್ಪಾಳೆ ಬರಬೇಕು. Goes to you friends Malliga. Third place goes to Jatayu Vitla. And fourth to yes correct. Fourth place SMD ಮಡಿವಾಳ ಮೂಲೆ. ಸರಿ ನೋಡ್ಕೊಳ್ಳಿ, ಕರೆಕ್ಟ್ ಅಲ್ವಾ? ನೇರವಾಗಿ ಎಷ್ಟು ತಂಡಗಳು ವೇದಿಕೆಗೆ ಹೋಗಿ ಬಹುಮಾನವನ್ನು ಪಡ್ಕೊಂಡು ನಮ್ಮೊಟ್ಟಿಗೆ ಇರಬೇಕು. ಈಗ ಒಂದು ಸಮಬಲದ ಆಟ. 1 ಗಂಟೆಗೆ ಸರಿಯಾಗಿ ನಾಗಬ್ರಹ್ಮ ಕೋಡಿಯಾಲ ಮತ್ತು ನಾಗಶ್ರೀ ಮಧ್ಯೆ ಒಂದು ಸಮಬಲ. ದಾದನ ಗೊತ್ತು ಈ ನಾಗಶ್ರೀದ ಪುಣ್ಯನದಾರ್ನ ಓಲ್ಪೋಂಡಲ್ಲ ಹಿಟ್ ಮ್ಯಾಚ್ ಕಡಬದಲ್ಲಿ ಹಿಟ್ ಆಗಿತ್ತು. ಒನ್ಸ್ ಅಗೇನ್ ಇಟ್ ಇಸ್ ಅ ವೈರಲ್ ಮ್ಯಾಚ್. ಜನಕುಲೆಗೆ ಮ್ಯಾಚ್ ಇಡಿ ಗೆಲ್ಪುನ ಸೋಪುನ ಸೆಕೆಂಡರಿ ಒಂದು ಜಾಗಡೆ ಮತ್ತು ಒಂದು ಮ್ಯಾಚ್ ಇಡಿ ರೀತಿಯ ಪ್ರದರ್ಶನ ಮಾಡ್ತಂಡ ಅವು ನೆನಪುಗರಿಪುಡು. ಎಸ್ ಬಲ್ಬತ್ 3 ನಿಮಿಷದ ಆಟ 3 ಮಿನಿಟ್. ಬಲ್ಲುಗೊರಿ ರೀತು 3 ಮಿನಿಟ್ ಗೇಮ್. ಸೇಮ್ 4 ಕುಡ್ಪುಲ್ ತಡ್ಕ 3 ಮಿನಿಟ್ ಫೈನಲ್ ಗೆ. ಬಲ್ಲುಕೊರಡೆ ಫಸ್ಟ್ ಮ್ಯಾಚ್ ಇಡಿಗೆ ಕಾಲ್ ಕೊಡಿ. ದೀಪಕ್ ಬರಬೇಕು ಈ ಪಂದ್ಯ ತಕ್ಷಣ ಫುಲ್ ಮಾಡ್ಬೋದು. ಮಣಿಕಂಠ ಫ್ರೆಂಡ್ಸ್ ಉಜಿರಾ ರೆಡಿಯಾ ಸರ್? ಓಂ ಫ್ರೆಂಡ್ಸ್ ಮಾತನಾಡಿಯೇ. ಥ್ಯಾಂಕ್ ಯು. 2 ತಂಡಗಳು ದಯವಿಟ್ಟು ಆ ಭಾಗದಲ್ಲಿ ಬರಬಹುದು. ಈ ಭಾಗದಲ್ಲಿ ಫುಲ್ ಗ್ರಿಪ್ ಮ್ಯಾಚ್ ನ ಫಸ್ಟ್ ಮ್ಯಾಚ್ ನಿಮಗೆ. ಎಸ್ ಬರಂಡ್ ಒಂದು ನಿಮಿಷ ರೋಪ್ ಪಿಚ್ ರೋಪ್ ಅಂತ ಕೊರಡಿಗೆ 1 ನಿಮಿಷ. ಒಂಚೂರು ಗೆತ್ತಲ್ಲ ಬಲ್ಲು ಕಡಿಮೆ ಯಾರ ಅಲ್ಲಿ ಬಲ್ಲು ಬೆತ್ತ ನೋಡು ಕರೆಕ್ಟ್ ಅಂಚಿಗೆ. ಎಸಿಗ ಸಾಕಲ್ವಾ? ಬನ್ನಿ ನೋಡು, ಇದು ಓಂ ಫ್ರೆಂಡ್ಸ್ ಬದನಾಡಿ ಬಾಲಣ್ಣ ಅಭಿನಂದನೆಗಳು. ಲೆಪ್ಪೆ ಉಲೈಲೆಪ್ಪೆ ಎಂದು ಕಾತೊಂದಿತ್ತು. ಬಲೆ ರೆಡಿ ನಿಗಲೆ ಓಲು ಗುಂಡಿನ ಬೋಡ ಕುಲು ರೆಡಿ ಅಲ್ಲ ರೆಡಿಯಾ? ಮಣಿಕಂಠ ಉಜಿರೆ 3 ನಿಮಿಷದ ಆಟ. ಫೈನಲ್ ಹಣಾಹಣಿ ಗೆದ್ದರೆ ಸೀದಾ ಫೈನಲ್ ಕನಸು ಜೀವಂತ. ಎಸ್ ರೆಡಿ ಆರಂಭಗೊಂಡಿದೆ.
3 ನಿಮಿಷ ಅವಧಿಯಲ್ಲಿ ಗೆಲುವು ಅನಿವಾರ್ಯ. 2 ತಂಡಗಳು ಕೂಡ ಸಮಬಲದ ಹೋರಾಟದಲ್ಲಿತ್ತು. ಮತ್ತೆ ಮುನ್ನಡೆಯಲ್ಲಿ 15 ಸೆಕೆಂಡ್ ಕಳೆದಿದೆ. ಫೈನಲ್ಗೆ ಟೀಮ್ ಎಸಿ ಮುಖೇನ 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ ನಮ್ಮ ನಾಗಬ್ರಹ್ಮ ಕೋಡಿಯಾಲ. ದೊಡ್ಡ ಚಪ್ಪಾಳೆ ಬರಬೇಕು. ಇವತ್ತಿನ 3ನೇ ಸ್ಥಾನ ಗೋಸ್ತು ನಾಗಬ್ರಹ್ಮ ಕೋಡಿಯಾಲ. ಅಭಿನಂದನೆಗಳು. ಸರಿ ಕರೆಕ್ಟ್ ಅಲ್ವಾ? ಕರೆಕ್ಟ್, ಎಕ್ಸಾಕ್ಟ್, ರೈಟ್. 3rd ಪ್ರೈಸ್ ಪಕ್ಕ. ನಾಗಬ್ರಹ್ಮ ಕೋಡಿಯಾಲ ನಿಮಗೆ 3ನೇ ಬಹುಮಾನ ಇದೆ. ಈಗ ನಾಗಶ್ರೀ ಸುಲ್ಯ ನಿಮಗೆ 5 ನಿಮಿಷದ ವಿರಾಮ ಇದೆ. ತಕ್ಷಣ ಫೈನಲ್ಗೆ ಬರಬೇಕು. ಇದ್ದ ಬಲ್ಲು ಮತ್ತೊಂದು ಮಣಿಕಂಠ ಮತ್ತು ಓಂ ಫ್ರೆಂಡ್ಸ್ ಬದಿನಾಡಿ ಒಂಜಿ ಕೆಲಸ ಅಲ್ಪಗೋಣ ಜೋಕುಲ ನಿಗಲೊಂಜಿ ಬಲ್ಲು ಹತ್ತಿರ ದುಃಖ ಏರೆ ಮತ್ತೆ ಇಷ್ಟ ಹತ್ರ ಗುಂಡಿದು ಗುಳ್ಳು. ಶಿವಶಕ್ತಿ ಕಲಂಜ ಒಮ್ಮೆ ರಿಪೋರ್ಟ್ ಮಾಡ್ಬೇಕಂತ ಕೌಂಟರ್ ಅಲ್ಲಿ ಪ್ಲೀಸ್. ಇಡೀ ಕುಮಾರ ನಿಗಲಂಚಿ ಬೋಲೆ ನಿಗಲಂಚಿ ನಿಗಲಂಚಿ ಗುಂಡಿ ಲೆಕ್ಕದ ಇಪ್ಪುನ ಒಂದು ಚೇಂಜ್ ಮಲ್ಪ ಹೋಗ್ಬಾರ್ದು. ಎಸ್ ಎಂಚ ಇತ ನಿಗಲಿಗೆ ತಾಕತ್ತುಂಡಾಗ್ಲೊಟ್ಟು ಹೋಯ್ಪುನ ಎಂಚಲಾಂಡ್ ಪತ್ಯರ ಬಲ್ಲು ಬತ್ತಲೆ ಮಣಿಕಂಠ ಇಜ್ಜಿಯ ಇಕ್ಕೋಸ್ಕರ ಕೊಳ್ಳೆ ಬಲೆ ಬಲ್ಲು ಬತ್ತಿನಿಗೆ ತುಕಂಕಲ ಜವಣೆ ರಾತು ಸುಲಭನಿಜ್ಜಿ ಸೊಂಟಗು ಮಾತ್ರ ಮಾಡೊಚ್ಚಿ ಸೊಂಟಗಂಜಿ ಮಾಡೊಚ್ಚಿ ಬೇಡ ಒಂಜಿ ಗುಂಡಿ 10 ಜನ ಕುಳ್ಳುಲೆ ಬಾಲಣ್ಣ ಪೋಡಿಗೆ ಪುಣ ಇಜ್ಜಾತ ಸುಳ್ಳಿಲೇರ ಬೇಗ ಸ್ವಾಮಿ ಕೊರಗಜ್ಜ ಪಾಲಡಿಕ ಬದಿಯಾರು ಫ್ರೆಂಡ್ಸ್. 2ನೇ ಪಂದ್ಯದ ಕರೆಯನ್ನು ಕೊಡಿ ದೀಪಕ್. 2nd ಮಾರ್ಚ್ ದುಃಖ ಅಂಡ ನಿಗ್ಲರ ಇಪ್ಪೋಡು ಸೊಂಟಗೊಂಜಿ ಪಾಡೊಚ್ಚಿ ಮಾರ ಬರೀ ಕುಳ್ಳು ಕುಳ್ಳು ಒಂಜಿ ಆತಿಜಿ ಕುಳ್ಳು ಮುಳ್ಳು ಕುಳ್ಳು ಮುಳ್ಳು ಕುಳ್ಳು ಬಲ್ಲು ಬತ್ತುಲೆ ಮಾರ ಅಡ ಉಲ್ಲರ ಬಲ್ಲೆಡಿ ನಂಗೆ ಗುಂಡಿಡಿ ಜಾಗಿತ್ತು ನಂದು ಅಂಡತ್ತ. ಎಸ್ ಪ್ರಾರಂಭಕದ ಮುನ್ನಡೆಯಲ್ಲಿ ಈಗ ಮುನ್ನಡೆ ಏತ್ ನಾಳೆನ ಒಯ್ಪ್ಲೆ ತುಕ ಕಾರು ಮಾತ ಚೂರು ಪಿಂಟಲಂಬ ಇಂಚು ಬರ ಕಾರು ಬಾಡಿ ಅಲ್ಲಿ ಚೂರು ತೂವಲ್ಲೆ ಅಂಡತ್ತ ನಿಗಿಲ್ ಗೆಂದಿಯಾರು 1:30 ಗಂಟೆ ರಾತ್ರಿ ಎದುರು ನಿಗಿಲ್ ಗೆಂದಿಯಾರು. ಅಭಿನಂದನೆಗಳು ಅಣ್ಣ. ನಿಮ್ಮ 8 ಜನರ ಪ್ಲೀಸ್ ಲೈನ್ ಅಪ್ ಫೋಟೋ ಎಷ್ಟು ದಕ್ಕಿಜ್ಜಿ ಕಡೆ ಪಂತೆ ಐಕ್ ಮಾತ್ರ ಬಣ್ಣ ಬಣ್ಣಳೆ ಕೊಡಿ. ಎಷ್ಟು ಮ್ಯಾಚ್ ಕರೆಯನ್ನ ಕೊಡಿ ದೀಪಕ್. ಫೋಟೋ 8 ಜನ. ಸ್ವಾಮಿ ಕೊರಗಜ್ಜ ಪಾಲಡಿಕ ವಿರುದ್ಧವಾಗಿ ಬದಿಯಾರು ಫ್ರೆಂಡ್ಸ್ ಎ ಬರಬೇಕು. ಸ್ವಾಮಿ ಕೊರಗಜ್ಜ ಪಾಲಡಿಕ ಬದಿಯಾರು ಫ್ರೆಂಡ್ಸ್ ಎ. ಎಸ್ ಕುಳ್ಳಲೆ ನಾನು ಜೋಕಲೆ ಕುಳ್ಳಲೆ ಸ್ವಾಮಿ ಕೊರಗಜ್ಜ ಪಾಲಡಿಕ ವಿರುದ್ಧವಾಗಿ ಬದಿಯಾರು ಫ್ರೆಂಡ್ಸ್ ಎ ಬಲೆ ಬದಿಯಾರು ಫ್ರೆಂಡ್ಸ್ ಎ. ಅಭಿನಂದನೆಗಳು ಓಂ ಫ್ರೆಂಡ್ಸ್ ಮಾತನಾಡಿ. ಎಸ್ ಲೆಫ್ಟ್ ದಾಂಡ್ ಪಾಲಡಿಕ ವಿರುದ್ಧವಾಗಿ ಬದಿಯಾರು ಫ್ರೆಂಡ್ಸ್ ಎ. ಸ್ವಾಮಿ ಕೊರಗಜ್ಜ ಪಾಲಕರ ವಿರುದ್ಧ ಬದಿಯಾರು ಫ್ರೆಂಡ್ಸ್ ಎ. 3ನೇ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದಾವ ಬದಿಯಾರು ಫ್ರೆಂಡ್ಸ್ ಬಿ ಮತ್ತು ಮಣಿಕಂಠ ಫ್ರೆಂಡ್ಸ್ ಉಜಿರೆ ಓಲರ್ ಪಾಲಡಿಕ ಮಣ್ಣು ಭಟ್ರೆ ಬೇಗ ಬರೋಡು. ಮಣಿಕಂಠ ಫ್ರೆಂಡ್ಸ್ ಉಜಿರೆ ಸ್ವಾಮಿ ಕೊರಗಜ್ಜ ಪಾಲಡಿಕದ ವಿರುದ್ಧ ಬದಿಯಾರು ಫ್ರೆಂಡ್ಸ್ ಎ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಎಸ್ ಬನ್ನಿ ಸ್ವಾಮಿ ಕೊರಗಜ್ಜ ಪಾಲಡಿಕ. ಇಡೀ ಈ ರೀತಿಯ ಗೊಬ್ಬಡು ಟಾಪರ್ಸ್ ಏರಿಂದ ಕೇಂಡ ಮುಗುಳು ಸ್ವಾಮಿ ಕೊರಗಜ್ಜ ಪಾಲಡಿಕ
31ನೇ ತಾರೀಕು ದಾನಿ ಮಾರ್ಚ್ 31ನೇ ತಾರೀಕು ನಾನಿ ಅಂತಾರಾಜ್ಯ ಮಟ್ಟದ ಒಂಜಿ ಪಂದ್ಯಾಟ ಅಂಡ ಅವು ಪ್ರಾರಂಭ ಆಪಣ ಮಧ್ಯಾಹ್ನ 3 ಗಂಟೆಗೆ ಅಲ್ವಾ ವೀಕ್ಷಿತ್. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರನ್ನೇ ಕೂಡ ಸ್ವಾಗತಿಸ್ತಾ ಇದ್ದಾವ. ಮಾರ್ಚ್ 31ನೇ ತಾರೀಕು ಅಂತಾರಾಜ್ಯ ಮಟ್ಟದ ಪಂದ್ಯಾಟ ಲೆವೆಲ್ ತಾಲೂಕು ಮಟ್ಟದ ಲೆವೆಲ್ ಪಂದ್ಯಾಟ ಸಿಂಗಲ್ ಗ್ರಿಪ್ ಮತ್ತು ಫುಲ್ ಗ್ರಿಪ್ ಮಾದರಿಯ ಪಂದ್ಯಾಟಗಳು ಪಾಲಡ್ಕದಲ್ಲಿ ನಡೆದಿಕ್ಕಿದೆ. ಎಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದಾರೆ ನಮ್ಮ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಬಲ್ಲು ಬತ್ತಲೆ ಅವರು ಬದ್ದಿಯಾ ಫ್ರೆಂಡ್ಸ್ ಬದ್ದಿಯಾ ಬಲ್ಲು ಬತ್ತಲೆ 8 ಜನ ಅಣ್ಣ ಟೀಮ್ ವಿನ್ ಆಗಿಬಿಟ್ಟು ಫೋಟೋ ತೆಪ್ಪಡು ಲೂಸರ್ ನಗಳಿಗೆ ಸ್ಮರಣೆಗೆ ಕೊರಡು. ಓಕೆ ಮುಂದಿನ ಫೈನಲ್ ಪಂದ್ಯಕ್ಕಾಗಿ ಫ್ರೆಂಡ್ಸ್ ಕೂಡ ತಡಕ ಪ್ಲೀಸ್. 5 ನಿಮಿಷ ಅಲ್ಲ 7 ನಿಮಿಷ ಆಗಿದೆ. ಬನ್ನಿ ನಾಗ ಶ್ರೀ ಸುಲ್ಯ ಅಂಕಣವನ್ನು ಪ್ರವೇಶ ಮಾಡಬೇಕೀಗ ಫೈನಲ್ ಪಂದ್ಯಕ್ಕಾಗಿ. ಭಾಗಶ್ರೀ ಸುಲ್ಯ ಓಪನ್ ಪಂದ್ಯಾಟಕ್ಕೆ ದಯವಿಟ್ಟು ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಪದ್ಯಾರು ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ. ರೆಡಿಯಾ? ಆರಂಭದ ಪ್ರಥಮ ಪಂದ್ಯಾಕೂಟವಾಗಿದೆ. ಫುಲ್ ಗ್ರಿಪ್ ಮಾದರಿಯ ಓಪನ್ ಹಗ್ಗ ಜಗ್ಗಾಟ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಪ್ರಥಮ ಪಂದ್ಯಾಕೂಟ ಬದ್ಯಾರು ವಿರುದ್ಧವಾಗಿ ಟಾಪ್ ಟೀಮ್ ಆಗಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಬನ್ನಿ ತಿಲಕ್ ಅವರು ಬನ್ನಿ ಅಂಕಣವನ್ನು ಪ್ರವೇಶ ಮಾಡಬೇಕು. ಪ್ಲೀಸ್ 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 ರೆಡಿ ಆಗ ಚೂರು ಪಾತ್ರದ ನಾಗ ಸರಿ ಬಲೆ. ಈ ಭಾಗದಲ್ಲಿ ನಾಗಶ್ರೀ ಕೋಡಿಯಾಲ ಸರಿ ನಾಗಶ್ರೀ ಸುಲ್ಯ ಈಗಾಗಲೇ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಬೀಗುತ್ತಿರುವಂತಹ ತಂಡ ಇವತ್ತು ಈಗ ಫೈನಲ್ ಅಲ್ಲಿ ಇದೇ ತಂಡ ಬಂದಿದೆ ನಿಮಗೆ ಅಲ್ವಾ? ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಸಮೀಕ್ಷಾ ಅವರೇ ಆರ್ ಯು ಕಾನ್ಫಿಡೆಂಟ್ ಈ ಪಂದ್ಯದಲ್ಲಿ? ಪಕ್ಕ ಅಕಲ್ಲ ಪಕ್ಕ ಮುಕಲ್ಲ ಪಕ್ಕ ತೂಕ ಎಸ್ ನೆಟ್ಟು ಇಪ್ಪು ಆಸೆನಾ? ಇದನ್ನು ಹೋಯ್ತದಾದ 2 ನಿಮಿಷದ ಅವಧಿ. ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ. ವಿರುದ್ಧವಾಗಿರುವಂತಹ ಟೀಮ್ ಬದ್ಯಾರು. ತೃತೀಯ ಪಂದ್ಯಾಕೂಟಕ್ಕಾಗಿ ಕರೆಯನ್ನು ರವಾನಿಸ್ತಾ ಇದ್ದೇವೆ. ತಂಡ ರೆಡಿ ಆಗಿರಬೇಕು. ಸಾರಿ, ಫೋರ್ತ್ ಮ್ಯಾಚ್ ಗೋಸ್ ಟು ಕೊನೆಯ 1 ನಿಮಿಷದ ಅವಧಿ ಮಾತ್ರ ಬಾಕಿ. ಬದಿಯಾರು ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಈಗ ಇದ್ದೀರಲ್ಲ ಮಣಿಕಂಠ ಉಜಿರೆ ಅನುಷ್ ನೇರವಾಗಿ ಒಂದು ಫ್ಯಾಕ್ಷನ್ ಲೈನಪ್ ಅಲ್ಲಿ ಇರಬೇಕು. ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ 1 ಸುತ್ತಿನ ಮುನ್ನಡೆಯೊಂದಿಗೆ ಈಗ ನೇತ್ರಾವತಿ ಅಂಕಣಕ್ಕೆ ಬರಬೇಕು ತಂಡ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಲೆವೆಲ್ ಓಪನ್ ಗೆ 10 ತಂಡಗಳು. ಕುಂಟ್ಯಾಣ ಬ್ರದರ್ಸ್ ಎ, ಕುಂಟ್ಯಾಣ ಬ್ರದರ್ಸ್ ಬಿ, ಸಿಬಿಕೆ ಕಲಂಜ, ಕುಕ್ಕೆ ಫ್ರೆಂಡ್ ಸುಬ್ರಹ್ಮಣ್ಯ, ಶಿವಶಕ್ತಿ ಕಲಂಜ ಎ ಅಂಡ್ ಬಿ. ಹಗ್ಗ ಜಗ್ಗರ ಇತಿಹಾಸದಲ್ಲಿ ಅದ್ದೂರಿಯಾಗಿ ಪಂದ್ಯಾಟವನ್ನು ಬೆಳ್ತಂಗಡಿ ಭಾಗದಲ್ಲಿ ಪ್ರಪ್ರಥಮೆಗೆ ಮಾಡಿದವರು ಶಿವಶಕ್ತಿ ಕಲಂಜ. ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದಾವೆ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರಿಯೇ ಬಿ ಕೂಟದಲ್ಲಿ ಅತಿ ಬಲಿಷ್ಠ ತಂಡ. ದೇಹ ತೂಕದಲ್ಲಿ ಅತಿ ಹೆಚ್ಚು ದೇಹ ತೂಕವನ್ನು ಹೊಂದಿರತಕ್ಕಂಥ ಶಾಸ್ತ್ರ ಕಡಂಬಾರು ಈಗ ನಮ್ಮೊಟ್ಟಿಗಿದೆ. ಅದರೊಟ್ಟಿಗೆ ಫ್ರೆಂಡ್ಸ್ ಕುರುಬಲ್ ತಡ್ಕ ಎ ಅಂಡ್ ಬಿ ಫುಲ್ ಗ್ರಿಪ್ ಮಾದರಿಯ ಫೈನಲ್ ಗೆ ಮೊದಲು ನಮ್ಮ ಪಂದ್ಯಾಟಗಳು ಪ್ರಾರಂಭವನ್ನು ಮಾಡ್ತೇವೆ. ಇದನ್ನ 10ವರೆಗೆ ಮಾಡಬೇಕಾಗಿತ್ತು. ರೆಡಿ 1 ಸುತ್ತಿನ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ. ದ್ವಿತೀಯ ಸುತ್ತಿನ ಪ್ರಥಮ ಅವಕಾಶವನ್ನ ಗೆದ್ದುಕೊಂಡಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಮತ್ತೆ ಮುನ್ನಡೆಯಲ್ಲಿದೆ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಮುಂದಿನ ಪಂದ್ಯಾಕೂಟಕ್ಕಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ವಿರುದ್ಧವಾಗಿ ಬದಿಯಾಡಿ ಫ್ರೆಂಡ್ಸ್ ಬಿ ತಂಡ ರೆಡಿ ಆಗಿರಬೇಕು. ಎಸ್ ಬ್ಯೂಟಿಫುಲ್ ಪ್ಲೇ. ನೇರವಾಗಿ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾವೆ. ನೇರವಾಗಿ
ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತ ಆಟಗಾರ್ತಿ ಸಮೀಕ್ಷಾ ಅವರೇ ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಬಲ್ಲುಡತ್ತು ಕಬಡ್ಡಿಯಲ್ಲಿ ಅಲ್ವಾ ಮೇಡಮ್? ಸುಷ್ಮಾ ಊರ್ದ ಪುದರ್ಲ ಪಲ್ಲೆ ದಯಬಂಡ ದೈಪಿಲ ಓಲ ಆ ಊರು ಓಲ ಅಂತ ಗೊತ್ತಾವುದು ಮಾತಿರೆಗಳ. ಸುಷ್ಮಿತಾ ಮಂಗಳೂರು, ಅಮಿತಾ ಬಂಬ್ರಾಣ, ಅದಿತಿ ಬಂಬ್ರಾಣ, ಬಂಬ್ರಾಣ ಬಾಯೇರಿಯಮ್ಮ. ಕುಂಬಳ ತುಲೆ ದೈಪಿಲೆಯಲ್ಲಿ ಕುಂಬಳೆಯಲ್ಲಿ ಬಂದಿರೋದು ಏನು ಗೊತ್ತಾ? ಕಾಸು 2,000-5,000 ಉದ್ದೇಶ ಅಲ್ಲ, ಒಂದೇ ಒಂದು ಉದ್ದೇಶ, ಆಟದೊಟ್ಟಿಗೆ ಸ್ನೇಹವನ್ನ ಸಂಪಾದನೆಗೋಸ್ಕರ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಟ್ಲ ಉಜಿರೆ ಮಣಿಕಂಠ ಸಂಧ್ಯಾ ವಿಟ್ಲ, ವೀಣಾ ವಿಟ್ಲ, ಅಕ್ಷಯ ಮಂಜೇಶ್ವರ ಬಂಬ್ರಾಣ ಸೂಪರ್. ಬಲೆ ಬಲ್ಲು ಬತ್ತಿಗ ಮುಳು ಫೈನಲ್ ಮ್ಯಾಚ್. ತಿಲಕ ಅವರೇ ಇಡೀ ಜನಕುಲ ಪೂರ ಈರ್ನ ಕೋಚಿನ ತೂತು ಎಲ್ಲೆಲ್ಲ ಒಂದು ಟೀಮ್ ಕಟ್ಟಿ ರೆಡಿ ಮಾಡ್ತಾರೆ ಅಂದ ಅರ್ಥ ಕರೆಕ್ಟ್ ಅಲ್ವಾ? ಚಪ್ಪಲೆ ಬರಲಿ ಅವರಿಗೆ. ಎಸ್ ಮಮತಾ ಅವರೇ, ಎಸ್ ಥ್ಯಾಂಕ್ ಯು, ಧನ್ಯವಾದಗಳು. ಇಬ್ರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ನೋಡೋ ಕೈ ಎತ್ತಿ. ಒಬ್ರು ನೀವು, ಇನ್ನೊಬ್ರು ನೀವು, ಇನ್ನೊಬ್ಬ 3 ಜನಕ್ಕೂ ಚಪ್ಪಾಳೆ ಬರಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಶ್ರೀಲಂಕಾ, ಸ್ವೀಡನ್, ಹೈದರಾಬಾದ್ ಪೂರ ಕ್ರೀಡೆಡ್ ಮಲ್ಪರ. ಎಸ್ ಬಲ್ಪತ್ತಡು ಮೇಡಮ್ ಹೆಸರು ಕವಿತಾ ಚಂಪ ಎಕಡವರ ನಡ ಮಾಸೆ ತಾಂಡ್, ಪ್ರಮೀಳ ಕಂದ್ರಪಾಡಿ, ಹೇಮಾವತಿ ಚೊಕ್ಕಾಡಿ, ಅಕ್ಷತಾ ಶಿವಸಂಗ್ ಇತ್ತ ಕರೆಕ್ಟ್ ವಿಜಿಲ್ ಪಾಡು. ಎಸ್ ಬಲ್ಬತ್ ಫೈನಲ್ ಮ್ಯಾಚ್ ಪ್ಲೀಸ್. ಪ್ರದೀಪ ಬನ್ನಿ, ಅಲ್ಪ ಮಣಿಕಂಠ ಉಜಿರೆ ಮತ್ತು ಬದಿಯ ರೆಡಿ ಆಗಿ ಫುಲ್ ಗ್ರಿಪ್ ರೆಡಿ. ಎಸ್ ಥ್ಯಾಂಕ್ ಯು ಮಣಿಕಂಠ. ಬಲ್ಲು ಬತ್ತಿ 3 ನಿಮಿಷದ ಗಬ್ಬು, 3 ಮಿನಿಟ್ ಗೇಮ್ ಆಂಡ. ಎಸ್ ಎಸ್ ಬಲ್ಲು ಚೂರು ಸೈಡ್ ಬಡ್ಲೆ ಮಾರ ಚೂರು ಎಂಚಿನ ಲಾವಡೆ ಟೀಮು ಮ್ಯಾಚ್ ರೈಸಿಂಗ್ ಪೂರ ದೈವದ ಆಶೀರ್ವಾದ. ಟೀಮ್ ಕಡಿಮೆ ಮೊತ್ತದ ಲಾಯರಜಿ ಪ್ರವೀಣಣ್ಣ ಬತ್ತನ ಟೀಮ್ ಉಡಿ ಪುನಃ ದಾನಂಡ್ ಎಸ್ ಎಸ್ ಅಭಿನಂದನೆಗಳು ಅಣ್ಣ. ನ್ಯೂ ಫ್ರೆಂಡ್ಸ್ ಬೆಳ್ಳಿಗೆ ಪುನೀತ್ ಓಲರ ನಿಮಗೆ ಹಗ್ಗವನ್ನು ಅಲ್ಲಿ ಮುಟ್ಟಿಸ್ತೇವೆ. ಹೇಳಿದಂತ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕಿದ್ದೇವೆ ನಾವು. ಅಣ್ಣ ಎಸ್ ಬಲ್ ಮತ್ತಿದುಗ ಇಡೀ ಸಮಾಜ ನಿಗಳೊಟ್ಟುಕೊಂಡು ಬಲ್ವತಿ ಎಸ್ ಇತ್ತ ಒಂದು ಚೂರಾಗ್ಲಿಕ್ಕೆ ಗ್ಲೂಕೋಸ್ ರೆಡಿ ಬರ್ಲಿ, ಚಪ್ಪಾಳೆ ಬರ್ಲಿ. ನಾಗಶ್ರೀ ಸುಳ್ಯಕ್ಕೆ ಅಂಡತ್ತ ಏನು ಪಂಡ 11 ಎಸ್ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವ ನಮ್ಮ ತಂಡಕ್ಕೆ. ಪ್ರಥಮ ಸ್ಥಾನಿಯಾಗಿ ಫ್ರೆಂಚ್ ಗುಡ್ಪುಲ್ ತಡ್ಕ, ದ್ವಿತೀಯ ಸ್ಥಾನಿಯಾಗಿ ನಾಗಶ್ರೀ ಸುಳ್ಯ, ತೃತೀಯ ಸ್ಥಾನಿಯಾಗಿ ನಾಗಬ್ರಹ್ಮ ಕೋಡಿಯಾಳಕ್ಕೆ ಇನ್ನೊಂದು ಬಹುಮಾನವನ್ನು ಕೂಡ ಸೇರ್ಪಡೆ ಮಾಡಿದ್ದೇವೆ ನಾವು. ಇಲ್ಲಂದ್ರೆ ಅವರು ವಿನ್ ಅಂತ ಡಿಕ್ಲೇರ್ ಮಾಡಿ ನಾನು ಕಳಿಸಬೇಕಾಗುತ್ತೆ ಸಾಧುಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಫುಲ್ ಗ್ರಿಪ್ ಮಾದರಿಯ ತಂಡಗಳು ಅಂಕಣಕ್ಕೆ ಬರಬೇಕು. ಇದು 5ನೇ ಪಂದ್ಯಾಟ ಆದಾಗ ಈಗ ಲಾರ್ಡ್ಸ್ಗೆ ಹೋಗುತ್ತೆ. ಪ್ಲೀಸ್ ದೀಪ್ ಲೆವೆಲ್ ಓಪನ್ ಕುಂಟಿಯಾನ ಬ್ರದರ್ ಸಿಎಬಿ, ಸಿಬಿಕೆ ಕಲಂಜ, ಕುಕ್ಕೆ ಫ್ರೆಂಡ್ ಸುಬ್ರಹ್ಮಣ್ಯ, ಶಿವಶಕ್ತಿ ಕಲಂಜಿ ಎಬಿ, ಶಾಸ್ತಕೃತ ವೀರಂಜನೆ ಕಡಮಾರು, ಫ್ರೆಂಡ್ಸ್ ಗುರುಪುರದಲ್ಲಿ ಎ ಮತ್ತು ಬಿ ತಂಡದ ಕ್ಯಾಪ್ಟನ್ಸ್ ನೇರವಾಗಿ ವೇದಿಕೆಗೆ ಹೋಗಿ ಪ್ಲೀಸ್. ತಕ್ಷಣ ಲಾರ್ಡ್ಸ್
ರೆಡಿಯಾ? ರೆಡಿ ಟೀಮ್ ಬದ್ಯಾರು ವಿರುದ್ಧವಾಗಿ ಮಣಿಕಂಠ ಉಜಿರೆ ತಂಡಗಳ ನಡುವಿನ ಹಣಾಹಣಿ ಆರಂಭಗೊಳ್ಳುವಂತಹ ಸಮಯ. ಬದ್ಯಾರು ಮತ್ತು 2 ನಿಮಿಷದ ಅವಧಿ ಪ್ರಥಮ ಶಿಲೆ ಆರಂಭಗೊಳ್ಳುವಂತಹ ಸಮಯದಲ್ಲಿ ಮಣಿಕಂಠ ಉಜಿರೆಯ ಪರವಾಗಿ ಅಲ್ಪ ಮುನ್ನಡೆಯಲ್ಲಿದೆ ಮಣಿಕಂಠ ಉಜಿರೆ. ಈಗ ಬಹುಮಾನವನ್ನು ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ರಿಸಲ್ಟ್ ನಮ್ಮ ಕೈಗೆ ಸೇರಿದೆ. 505 ಕೆಜಿ ವಿಭಾಗದ ಪಂದ್ಯಾಟಗಳು ಮುಗಿದಿದೆ, ಅದಕ್ಕೆ ವ್ಯವಸ್ಥೆ ಆಗಬೇಕು. ಪುರುಷರ 500+5 ಕೆಜಿ ವಿಭಾಗದ ಲೆವೆಲ್ ಮಾದರಿಯ ಪಂದ್ಯದ ರಿಸಲ್ಟ್ ನಿಮ್ಮ ಕೈಗೆ ಸೇರಿದೆ. ಮಹಿಳೆಯರ ರಿಸಲ್ಟ್ ಸೇರಿ ಆಗಿದೆ. ಫೋರ್ತ್ ಮ್ಯಾಚ್ ಗಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ಮತ್ತು ಓಂ ಫ್ರೆಂಡ್ಸ್ ಬದನಾಡಿ ಬಿ ರೆಡಿ ಆಗಿರಬೇಕು. ಬದನಾಡಿ ಬಿ ಮತ್ತು 1 ನಿಮಿಷ ಮಣಿಕಂಠ ಉಜಿರೆ ಬಿ ತಂಡಗಳು ರೆಡಿ ಆಗಿರಬೇಕು. ದಯವಿಟ್ಟು ಥರ್ಡ್ ಮ್ಯಾಚ್ ನಡೀತಾ ಇದೆ. ಕೊನೆಯ 1 ನಿಮಿಷಗಳ ಅವಧಿ ಮಾತ್ರ ಬಾಕಿ. 1 ನಿಮಿಷದ ಅವಧಿಯಲ್ಲಿ ಯಥಾಸ್ಥಿತಿಯಲ್ಲಿದೆ ಮೆಡಲ್ ಲೈನ್. ಮೆಡಲ್ ಲೈನ್ ನಲ್ಲಿದೆ ಹಗ್ಗ. ಅಲ್ಪ ಬದ್ಯಾಡಿಯ ಪರವಾಗಿದೆ. ಬದಿಯಾರ ಪರವಾಗಿದೆ. ಅಲ್ಪ ಮುನ್ನಡೆಯಲ್ಲಿ ಈಗ ಮತ್ತೆ ಮಿಡಲ್ ಲೈನ್ಗೆ ಕೊನೆಯ 30 ಸೆಕೆಂಡ್ಸ್ ಮಾತ್ರ ಬಾಕಿ. 30 ಸೆಕೆಂಡುಗಳ ಅವಧಿಯಲ್ಲಿ ಸೆಕೆಂಡುಗಳ ಅಂತರ ಮಾತ್ರ ಬಾಕಿ ಇದೆ. ಅಲ್ಪ ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ ತಂಡವಿದೆ. ಮಣಿಕಂಠ ಉಜಿರೆ 15 ಸೆಕೆಂಡುಗಳ ಅಂತರ ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ. 15 ಸೆಕೆಂಡ್ಸ್ ಗೋ. 10 9 8 7 6 5 4 3 2 1 ಮಣಿಕಂಠ ಉಜಿರೆ. ಗಂಡ್ರಾಜ್ ಸರ್ ಮುನ್ನಣ್ಣ ಉಳೈ ಬರೆಗೆ ಕಾರ್ಯಕ್ರಮದ ಸ್ಪಾನ್ಸರ್ ಮೂಲಂದತ್ ಯಾವುದೇ ಕಾರ್ಯಕ್ರಮ ಅಲಂಕಾರನಲ್ಲಿ ಇರಲಿ ಆ ಭಾಗದಲ್ಲಿ ಇದ್ದಾಗ ಸಕ್ರಿಯವಾಗಿ ತೊಡಗಿಸಿಕೊಂಡವರು ನನ್ನ ಆತ್ಮೀಯರು. ಶ್ರೀಯುತ ಗಂಡ್ರಾಜ್ ಸರ್ ನಿಮ್ಮನ್ನು ವೈಯಕ್ತಿಕವಾಗಿ ಮತ್ತು ಸಂಘಟಕರ ಕಡೆಯಿಂದ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿದ ಅಭಿನಂದನೆಗಳು ಸರ್ ತಾವುಗಳಿಗೆ. ಅಲಂಕಾರ ಭಾಗದಲ್ಲಿ ಇವತ್ತು ಅಲ್ಲ, ಈ ಭಾಗದಲ್ಲಿ ಎಲ್ಲಿಯೂ ಪಂದ್ಯಾಟನೆ ಆಗ್ತಾ ಇರಲಿಲ್ಲ. ಕೆಜಿ ಮ್ಯಾಚ್ ಅದನ್ನು ಪ್ರಪ್ರಥಮವಾಗಿ ಮಾಡಿದ್ದು ಕೋಟಿ ಚೆನ್ನೈಯ ಮಿತ್ರವೃಂದ ಅಲಂಕಾರ ಅಲ್ವಾ? ಇವತ್ತು ಅಲ್ಲ, 9-10 ವರ್ಷದ ಹಿಂದೆ ಪ್ರಪ್ರಥಮ ಬಾರಿಗೆ ಕೆಜಿ ಪಂದ್ಯಾಟವನ್ನ ಉಪ್ಪಿನಂಗಡಿ ದಾಟಿ, ಉಪ್ಪಿನಂಗಡಿ ಇಲ್ಲ ಬಿಡಿ, ಕಡಬ ಬಿಟ್ರೆ ಇದರ ಮಧ್ಯೆ ಎಲ್ಲಿ ಕೂಡ ಕೆಜಿ ಪಂದ್ಯಾಟ ಇರಲಿಲ್ಲ. ಆ ಸಮಯದಲ್ಲಿ ತೂಕ ಮಾಡಿದ್ದು ಯಾರು ಕೇಳಿದ್ರೆ ಒಂದು ರಾಜೇಶ್, ಇನ್ನೊಂದು ಚಂದ್ರ ಕೇವಲ ರೆಫ್ರಿಗಳೇ ಬಂದು ತೂಕ ಮಾಡಿದ್ದವತ್ತು ಅಲ್ವಾ? ಹೌದು, ಥ್ಯಾಂಕ್ ಯು ಸೋ ಮಚ್. ಎಸ್, ಲೆವೆಲ್ ಮಾದರಿಯ ಪಂದ್ಯಾಟವನ್ನು ಕೂಡ ಮುಂದುವರಿಸಬೇಕು. ಬದ್ಯಾರು ಮತ್ತು ಮಣಿಕಂಠ ಉಜಿರೆ 1 ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಮಣಿಕಂಠ ಉಜಿರೆ. ಫೋರ್ತ್ ಮ್ಯಾಚ್ ಗಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ವಿರುದ್ಧವಾಗಿ ಬದನಾಡಿ ಬಿ ರೆಡಿ ಆಗಿರಿ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಮಣಿಕಂಠ ಉಜಿರೆ. ದ್ವಿತೀಯ ಸುತ್ತು ಆರಂಭಗೊಳ್ಳುವಂತಹ ಕ್ಷಣ ಕುಮಾರಧಾರ ಅಂಕಣದಲ್ಲಿದೆ ಬದ್ಯಾರು. ಅದರ ವಿರುದ್ಧವಾಗಿ ಮಣಿಕಂಠ. ಮಣಿಕಂಠ ಸಿ ಮಿಡಲ್ ಲೈನ್ ನಲ್ಲಿದೆ. 2 ನಿಮಿಷದ ಅವಧಿಯಲ್ಲಿ ನಿಮಿಷಗಳು ಪೂರ್ಣಗೊಳ್ಳುವಂತಹ ಸಮಯ ಹತ್ತಿರವಾಗಿದೆ. ಅಲ್ಪ ಮುನ್ನಡೆಯಲ್ಲಿ ಮತ್ತೆ ಮಣಿಕಂಠ ಉಜಿರೆಯ ಪರವಾಗಿದೆ. ಸಮಯ 2 ನಿಮಿಷ. 1 ನಿಮಿಷ ಪೂರ್ಣಗೊಳ್ಳುತ್ತಾ ಇದೆ. ಮಿಡಲ್ ಲೈನ್ ನಲ್ಲಿದೆ ಹಗ್ಗ ಜಗ್ಗಾಟದಲ್ಲಿ ಈಗ ಲಾರ್ಡ್ಸ್ ನಡೀತಾ ಇದೆ. ಲೆವೆಲ್ ಮಾದರಿಯ ಲಾರ್ಡ್ಸ್ ನಡೆಯುತ್ತೆ. ಒಂದು ಮ್ಯಾಚ್ ಅಲ್ಲಿ, ಒಂದು ಮ್ಯಾಚ್ ಇಲ್ಲಿ ಸಾಗಿ ಬರ್ಲಿಕ್ಕಿದೆ. ಸೊ ಅದರ ಒಟ್ಟೊಟ್ಟಿಗೆ ಮಹಿಳೆಯರ ಬಹುಮಾನವನ್ನು ಕೂಡ ಕೊಡ್ಲಿಕ್ಕಿದೆ. ರೈಟ್, ಮಣಿಕಂಠ ಉಜಿರೆ ಅಲ್ಪ ಮುನ್ನಡೆಯಲ್ಲಿದೆ. ಅಲ್ಪ ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ
ಪದ್ಯಾರು ವಿರುದ್ಧವಾಗಿರುವಂತಹ ಮಣಿಕಂಠ ಉಜಿರೆ ಫುಲ್ ಗ್ರಿಪ್ ಮಾದರಿಯ ವಿಭಿನ್ನ ರೀತಿಯ ಕೆಜಿಯ ಪಂದ್ಯಕೂಟ ಸಾಗಿ ಬರುವಂತಹ ಸಂದರ್ಭದಲ್ಲಿ ಮಣಿಕಂಠ ತನ್ನ ಹಿಡಿತವನ್ನ ಬಿಗಿಯಾಗಿಸಿದೆ. 2 ಇಂಚುಗಳಷ್ಟು ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ ಪದ್ಯಾರು ಹಗ್ಗವನ್ನ ಬಿಡಿಕೊಡ್ತಾ ಇದೆ. 5ನೇ ಪಂದ್ಯ 4ನೇ ಪಂದ್ಯಕೂಟಕ್ಕಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ಮತ್ತು ಬದನಾಡಿ ತಂಡ ಬರಬೇಕು. ಕುಲ್ಲುಲೆಲ್ಲ ಇದೆ ಬಲೆ ನಾಗೇಶ್ ಬದನಾಡಿ ಎಲ್ಲಿದ್ದೀರಿ? ಬದನಾಡಿ ಬಲೆ ನಮ್ಮ ಈ ಭಾಗದ ಮುಟ್ಟದ ಕೊಂಡಾಡಿ ಕೊಪ್ಪದ ಉಸ್ತುವಾರಿಗಳು ಆ ಭಾಗದಲ್ಲಿ ಸಕ್ರಿಯವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಶೀನಪಣ್ಣ ಅಲ್ಲ ಮತ್ತು ನಿಮ್ಮ ತಂಡವನ್ನ ವಿನೋದ್ 15 ವೈಯಕ್ತಿಕವಾಗಿ ಕೂಡ ಸ್ವಾಗತಿಸ್ತಾ ಇದ್ದಾವ. ಇಷ್ಟದ ಮೇಲೆ ಬಂದಿದ್ದೀರಿ. 10 9 8 7 6 5 4 3 2 1 ಮಣಿಕಂಠ ಉಜಿರೆ ಈಗ ಬದನಾಡಿ ವಿರುದ್ಧವಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ತಂಡ ವೇದಿಕೆಯಲ್ಲಿ ತಕ್ಷಣ ಬಲಬತ್ತಲೆ ಮಹಿಳೆಯರ ಬಹುಮಾನವನ್ನು ಕೊಡ್ಲಿಕ್ಕೆ ನಮ್ಮ ಅಪ್ಪಗನೇ ಡ್ರಾ ಪ್ರೈಸ್ ಎಸ್ ಮಣಿಕಂಠ ಮತ್ತು ಪದ್ಯ ಅಭಿನಂದನೆಗಳು. ಮಣಿಕಂಠ ಉಜಿರೆ ಮುಂದಿನ ಹಂತಕ್ಕೆ ಮಣಿಕಂಠ ಬಿ ಮಣಿಕಂಠ ಬಿ ಇದರ ವಿರುದ್ಧವಾಗಿ ಫ್ರೆಂಡ್ಸ್ ಬದನಾಡಿ ಓಂ ಫ್ರೆಂಡ್ಸ್ ಬದನಾಡಿ 4ನೇ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. 5th ಮ್ಯಾಚ್ಗಾಗಿ ಓಂ ಫ್ರೆಂಡ್ಸ್ ಬದನಾಡಿ ಎ ಮತ್ತು ಬದ್ಯಾರ್ ಫ್ರೆಂಡ್ಸ್ ಬಿ ರೆಡಿ ಆಗಿರಬೇಕು. ನೆಕ್ಸ್ಟ್ ಮ್ಯಾಚ್ಗಾಗಿ ಓಂ ಫ್ರೆಂಡ್ಸ್ ಬದನಾಡಿ ಎ ಮತ್ತು ಬದ್ಯಾರ್ ಫ್ರೆಂಡ್ಸ್ ಬಿ ತಂಡ ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗಿರಬೇಕು. ಆನಂದ ಗೌಡ್ರೆ ಕಂಡಿಗ ಹೋಲಾರ ತುಕ ಬನ್ನಿ. 4ನೇ ಪಂದ್ಯಕೂಟದಲ್ಲಿ ಮಣಿಕಂಠ ಉಜಿರೆ ಬಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ನಾಗಶ್ರೀ ಸುಳ್ಯ ಹೋಲರ್ ತಿಲಕ ಮಿಡಲ್ ಲೈನ್ ನಲ್ಲಿರುವ ಹಗ್ಗವನ್ನು ಎಳೆದುಕೊಳ್ತಾ ಇದೆ. 2 ತಂಡಗಳು ಕೂಡ ಪ್ರಯತ್ನವನ್ನು ಪಡ್ತಾ ಇದೆ. 2 ನಿಮಿಷದ ಅವಧಿಯಲ್ಲಿ ಗೆಲುವಿನೊಂದಿಗೆ ಇಲ್ಲ ಮಿಡಲ್ ಲೈನ್ ಇಂದ ಅಲ್ಪ ಮುನ್ನಡೆಯಲ್ಲಿ ತಿಲಕ ಮಾತ್ರ ಬರ್ಬೇಕೀಗ. ಸಮಸ್ಯೆಯಲ್ಲಿದ್ದೇವೆ ನಾವು, ಅದನ್ನ ಕ್ಲಿಯರ್ ಮಾಡಿ ಕೊಡ್ಬೇಕು. ಕೇಳುವುದಿಲ್ಲ ಕೆಲವು ಸಮಸ್ಯೆ ಆತನಿಗೆ. ಬನ್ನಿ ಮಿಡಲ್ ಲೈನ್ ನಲ್ಲಿದೆ. 2 ತಂಡದಲ್ಲಿರುವಂತಹ ವಿಭಿನ್ನ ರೀತಿಯ ಕೆಜಿಯಲ್ಲಿ ಪಳಗಿರುವಂತಹ ಆಟಗಾರರು ಅಲ್ಪ ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ ಉಜಿರೆಯ ಅಲ್ಪ ಮುನ್ನಡೆಯಲ್ಲಿ ಉಜಿರೆ ತಂಡವಿದೆ. 5ನೇ ಪಂದ್ಯಕೂಟಕ್ಕಾಗಿ ಓಂ ಫ್ರೆಂಡ್ಸ್ ಬದನಾಡಿ ಎ ವಿರುದ್ಧವಾಗಿ ಬದ್ಯಾರು ಫ್ರೆಂಡ್ಸ್ ಬಿ ತಂಡ ರೆಡಿ ಆಗಿರಬೇಕು. ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ಕೊನೆಯ 1 ನಿಮಿಷದ ಅವಧಿ. 1 ನಿಮಿಷದ ಅವಧಿಯಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಪ ಮುನ್ನಡೆಯಲ್ಲಿದೆ ಟೀಮ್ ಮಣಿಕಂಠ ಉಜಿರೆ. ಓಂ ಫ್ರೆಂಡ್ಸ್ ಬದನಾಡಿ ಎ ಮತ್ತು ಬದ್ಯಾರು ಫ್ರೆಂಡ್ಸ್ ಬಿ ತಂಡಗಳು ರೆಡಿ ಆಗಿರಬೇಕು 5ನೇ ಪಂದ್ಯಕೂಟಕ್ಕಾಗಿ. ಕೊನೆಯ 30 seconds ಫಾರ್ ಫುಲ್ ಟೈಮ್. ಕೊನೆಯ 30 ಸೆಕೆಂಡುಗಳ ಅವಧಿಯಲ್ಲಿ ಮಣಿಕಂಠ ಉಜಿರೆ ತನ್ನ ಹಿಡಿತವನ್ನು ಬಿಗಿಯಾಗಿಸಿಕೊಂಡು ಗೆಲುವಿನ ನಾಗಾಲೋಟವನ್ನು ಮುಂದುವರಿಸ್ತಾ ಇದೆ. 1 ಸುತ್ತಿನ ಮುನ್ನಡೆಯಲ್ಲಿ ಟೀಮ್ ಮಣಿಕಂಠ. ಎಸ್ ಆನಂದಣ್ಣ ಬನ್ನಿ. ತಿಲಕ ದಯವಿಟ್ಟು ಅಂಕಣಕ್ಕೆ ಬನ್ನಿ ಬನ್ನಿ ಬನ್ನಿ. ಹಗ್ಗ ಜಗ್ಗಾಟದಲ್ಲಿ ಕೋಚ್ ಅನ್ನುವವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರಶಸ್ತಿಗಳು ಇರುತ್ತೆ. ಆದರೆ ಮಹಿಳಾ ಹಗ್ಗ ಜಗ್ಗಾಟದ ಮೇಲಿನ ತೋದು ಮೇಲಿನ ಕಾರ್ಯಚಟುವಟಿಕೆ ಅಂಕಣ ತೋದು ಒಂದು ಮೊತ್ತವನ್ನ ಕೊಟ್ಟಿದ್ದೀರಿ. ಆನಂದ ಗೌಡ್ರೆ ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ.
ಅರಿಗೆ ಪೋಡಿಗೆ ಎಕ್ಕಡದ ಬೇರೆ ಮಿಸ್ಟೇಕ್ ಇಲ್ಲಿತ್ತದಲ್ಲ ಪಾತಿರ ಪಾಪ ನಮಗೆ ದುಡ್ಡು ಕರ್ಮಗು ದುಡ್ಡು ದೊಡ್ಡ ಚಪ್ಪಾಳೆ ಬರ್ಬೇಕು, ಅದನ್ನು ನೀವೇ ಹಸ್ತಾಂತರ ಮಾಡಬೇಕು ಅನ್ನೋದನ್ನ ಹೊರ್ತಿಗೆ ಪೂರವರ್ಜಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬಲ್ಲು ಎಸ್ ಫೋಟೋ ದೇಪ್ಗ ತಿಲಕ 1 ಸೆಕೆಂಡ್ ಮ್ಯೂಟ್ 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 ಫೋಟೋ ಬರೋಡು ದುಡ್ಡು ಬರೋಡು ಚಿಕ್ಕ ಅವರು ಮಾತ್ರ. ಎಸ್ ಪತ್ತೊಲ್ಲೆ ಉಂಟು. ಈಗ ಒಬ್ಬರೇ ಮೇಡಮ್ 2 ಮಾತು ಈ ಪಂದ್ಯಾಟದ ಬಗ್ಗೆ, ಈ ವ್ಯವಸ್ಥೆಯ ಬಗ್ಗೆ ಒಟ್ಟು ನಿಮ್ಮ ಅಭಿಪ್ರಾಯ. ಎಡ್ಡೆನ ಅಲ್ಲ ಇರುಪ ನೋಡೋಣ ಮ್ಯೂಟ್. ಮುಂದಿನ ಹಂತಕ್ಕೆ ತೆರೆದುಕೊಂಡಿದೆ ಟೀಮ್ ಮಣಿಕಂಠ ಉಜಿರೆ. ಈಗ 5ನೇ ಪಂದ್ಯಕೂಟಕ್ಕಾಗಿ ಓಂ ಫ್ರೆಂಡ್ಸ್ ಬದನಾಡಿ ವಿರುದ್ಧವಾಗಿ ಟೀಮ್ ಮಣಿಕಂಠ ಫ್ರೆಂಡ್ಸ್ ಉಜಿರೆ. ಈ ತಂಡ ಸಿಂಗಲ್ ಗ್ರಿಪ್ ಪಿಕ್ಚರ್ಸ್ ಪಾಡೋದು ರೇಮಲ್ತಾಡೆ ಪೋಡುಮ ಅಂತ ಕ್ಯಾಪ್ಟನ್ಸ್ ಟೀಮ್ ದ ಬದನಾಡಿ ಬೇಗ ಬಲೆ ಓಂ ಫ್ರೆಂಡ್ಸ್ ಬದನಾಡಿ ಮತ್ತು ಮಣಿಕಂಠ ಉಜಿರೆ ಎ ಬದನಾಡಿ ಎ. ಮೊದಲಿಗೆ ಎಲ್ಲರಿಗೂ ನಮಸ್ತೆ. ವಾಯ್ಸ್ ಹೋಗಿದೆ, ಆದ್ರೆ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಇಲ್ಲಿನ ಸಂಘಟನೆಗೆ ಎಲ್ಲರೂ ದೊಡ್ಡ ಚಪ್ಪಾಳೆಯಿಂದ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದ್ರೆ ಹಾಗೂ ನಮ್ಮ ನಾಗಶ್ರೀ ಟೀಮಿನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಇಲ್ಲಿ ಸಂಘಟನೆ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ. ನಾವು ಲಾಸ್ಟ್ ಇಯರ್ ಬರಬೇಕಿತ್ತು, ನಮಗೆ ಲಾಸ್ಟ್ ಇಯರ್ ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಇಲ್ಲಿಗೊಂದು ಅವಕಾಶ ಸಿಕ್ಕಿತ್ತು. ನಮಗೆ ತುಂಬಾ ಸಂತೋಷ ಆಗ್ತಾ ಉಂಟು. ಇನ್ನು ಮುಂದೆಯೂ ಈ ಸಂಘಟನೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಹಾರೈಸ್ತಿದ್ದೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಅಣ್ಣನಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ದೈಪಿಲ ರಾಜೇಶ್ ಅಣ್ಣ ಈ ಬಲ್ಲು ನಾಡೆ ಪಾಡ್ಲೆ ರಾಜೇಶ್ ಅಣ್ಣ. ಓ ಪ್ರವೀಣ ಅನುಷ್ ಜಸ್ಟ್ ಅವ್ರು ಚೆಕ್ ಮಾಡ್ಕೊಳ್ಳಿ ಅಣ್ಣ. 6ನೇ ಪಂದ್ಯಕೂಟಕ್ಕಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಮಣಿಕಂಠ ಫ್ರಾನ್ಸ್ ಉಜಿರೆ ಬಿ ತಂಡ ರೆಡಿ ಆಗಿರಿ. ದ್ವಿತೀಯ ಸೆಮಿ ಫೈನಲ್ ಮ್ಯಾಚ್ ಬಿಟ್ವೀನ್ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಫಸ್ಟ್ ಸೆಮಿ ಫೈನಲ್ ಮ್ಯಾಚ್ ಬಿಟ್ವೀನ್ ಫ್ರೆಂಡ್ಸ್ ಬದನಾಡಿ ಎ ವಿರುದ್ಧವಾಗಿ ಮಣಿಕಂಠ ಉಜಿರೆ ಎ. ಅಣ್ಣ ಬಲ್ಲು ಬುಡ್ಲೆ ಚೂರು ಬದನಾಡಿ ಹೋಯ್ತಲ್ಲ. ಮಣಿಕಂಠ ಉಜಿರೆ ಮತ್ತು ಬದನಾಡಿ ಬಂಟ್ವಾಳದ ಅಂತಿಮ ಭಾಗದಲ್ಲಿರುವಂತಹ ಒಂದು ತಂಡವಾಗಿದೆ ಟೀಮ್ ಬದನಾಡಿ. ಅದರ ವಿರುದ್ಧವಾಗಿ ಮಣಿಕಂಠ ಉಜಿರೆ ಬಲ್ಲೋಯ್ತಲ್ಲ ವೈಪುಲೆನಿಗಳು ಅಂಡತೆ ರೆಡಿಯಾ. ಆರಂಭದ ಪ್ರಥಮ ಸೆಮಿ ಫೈನಲ್ ಮ್ಯಾಚ್ ಬಿಟ್ವೀನ್ ಓಂ ಫ್ರೆಂಡ್ಸ್ ಬದನಾಡಿ ಎ ಮತ್ತು ಮಣಿಕಂಠ ಉಜಿರೆ. ಪ್ರಥಮ ಶಿಳ್ಳೆ ಆರಂಭಗೊಳ್ಳುವಂತಹ ಸಮಯ 2 ನಿಮಿಷದ ಅವಧಿಯಲ್ಲಿ ಅಲ್ಪ ಮುನ್ನಡೆಯಲ್ಲಿದೆ ಟೀಮ್ ಮಣಿಕಂಠ ಉಜಿರೆ. ಆರಂಭಿಕ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ ಮಣಿಕಂಠ ಉಜಿರೆ. 8 ಜನರ ನಡುವಿನ ಕಾದಾಟದಲ್ಲಿ ವಿಭಿನ್ನ ರೀತಿಯ ಕೆಜಿ ದೈಪಿಲದ ಪುಣ್ಯವಾದ ಅಂಕಣ ಕುಮಾರಧಾರದ ಪರವಾಗಿದೆ. ಹಗ್ಗ ಅಲ್ಪ ಮುನ್ನಡೆಯಲ್ಲಿದೆ ಟೀಮ್
ಮಣಿಕಂಠ ಉಜಿರೆ, ಅದರ ವಿರುದ್ಧವಾಗಿರುವಂತಹ ಬದನಾಡಿ ಮತ್ತು ಮಣಿಕಂಠ ಉಜಿರೆ. ಕೊನೆಯ ನಿಮಿಷದ ಅವಧಿ ಸಮೀಪಿಸಿದೆ. ಅಲ್ಪ ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ ತಂಡವಿದೆ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ. ರೆಡಿಯಾಗಿರಿ ಪಾಲಡ್ಕ. ಕೊನೆಯ 1 ನಿಮಿಷದ ಅವಧಿಯಲ್ಲಿ 1 ನಿಮಿಷದ ಅವಧಿಯಲ್ಲಿ ಮಣಿಕಂಠನ ಪರವಾಗಿದೆ, ಬಿಗಿಯಾಗಿದೆ, ಸೆಳೆತ ಬಿಗಿಯಾಗಿದೆ, ಮಣಿಕಂಠನ ಪರವಾಗಿದೆ. ವಿಭಿನ್ನ ರೀತಿಯ ಕೆಜಿಯಲ್ಲಿ ಪಳಗಿರುವಂತ ಆಟಗಾರರಲ್ಲಿ ಬದನಾಡಿ ಹೋಮ್ ಫ್ರೆಂಡ್ಸ್ ಬದನಾಡಿ ಹಗ್ಗವನ್ನು ಬಿಟ್ಟುಕೊಡ್ತಾ ಇದೆ. ಗೆದ್ದರೆ ಫೈನಲ್ಗೆ ಲಗ್ಗೆ ಇಡುವಂತ ಚಾನ್ಸ್ ಪಕ್ಕ. 30 ಸೆಕೆಂಡ್ಸ್, ಕೊನೆಯ 30 ಸೆಕೆಂಡುಗಳ ಅವಧಿ ಫಾರ್ ಫುಲ್ ಟಾಪ್. ನೇತ್ರಾವತಿ ಅಂಕಣದಲ್ಲಿರುವಂತಹ ಬದನಾಡಿಯ ಶಕ್ತಿ ನಿಷ್ಕ್ರಿಯಗೊಳ್ಳುವಂತಹ ಸಮಯ ಹತ್ತಿರವಾಗಿದೆ. ಮಣಿಕಂಠ 10 ಸೆಕೆಂಡುಗಳ ಅವಧಿ. 5 4 3 2 1. ಬದನಾಡಿ 1 ಸುತ್ತಿನ ಮುನ್ನಡೆಯಲ್ಲಿದೆ. ಕೊನೆಯ 10 ಸೆಕೆಂಡಿನಲ್ಲಿ ಹಗ್ಗವನ್ನ ಎಳೆದುಕೊಂಡಿದೆ ಟೀಮ್ ಬದನಾಡಿ. ಈಗ ದ್ವಿತೀಯ ಸುತ್ತು ಆರಂಭಗೊಳ್ಳುವಂತಹ ಸಮಯ. ದ್ವಿತೀಯ ಸೆಮಿಫೈನಲ್ ಮ್ಯಾಚ್ಗಾಗಿ ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಂಡಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ ವಿರುದ್ಧವಾಗಿರುವಂತಹ ಟೀಮ್ ಮಣಿಕಂಠ ಉಜಿರೆ. ಪ್ಲೀಸ್. ಬದನಾಡಿ ಮತ್ತು ಮಣಿಕಂಠ ಉಜಿರೆ ನಡುವಿನ ಪ್ರಥಮ ಸೆಮಿಫೈನಲ್ ಮ್ಯಾಚ್ ಆಗಿದೆ. 1 ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಬದನಾಡಿ. ಸ್ಟುಡಿಯೋ ಮಣಿಕಂಠ ಉಜಿರೆ ಮತ್ತು ಬದನಾಡಿ ಮತ್ತು ಉಜಿರೆ. ರೆಡಿಯೋ 2 ನಿಮಿಷದ ಅವಧಿ. ರೆಡಿ ರೈಟ್. ಆರ್ ಯು ರೆಡಿ? ಆರಂಭಗೊಂಡಿದೆ. ಆರಂಭದ ಅವಧಿಯಲ್ಲಿ ಅಲ್ಪ ಮುನ್ನಡೆಯಿಂದ ಮತ್ತೆ ಯಥಾಸ್ಥಿತಿಗೆ ಬದನಾಡಿ. ಒಂಜಿ KA01 MA 3428 ಸೆಂಟ್ರಲ್ ಗಾಡಿ ಒಂಜಿ ಅಡ್ಡದಿ ತರ್ದೆಪ್ಪುಲಂಡಲ್ಪ ರೋಡ್ ಒಂಜಿ ಗಾಡಿ ನಿಂತವರ ಇಜ್ಜಿನಮ ರೋಡ್ ಗುರುತು ಪಾರ್ಕಿಂಗ್ ಜಾಗ ಉಂತವಡು ಬುಡನಾಥ್ ಜಾಗದ ವ್ಯವಸ್ಥೆ ಸಂಘಟಕರು ಮಲ್ತಿದ್ದಾರೆ. KA01 MA 3428 ಮಿಡಲ್ ಲೈನ್ ನಲ್ಲಿದೆ. ಕೊನೆಯ 1.5 ನಿಮಿಷ ಮಾತ್ರ ಬಾಕಿ. ಎಸ್ ಗಮನಿಸಿಕೊಳ್ಳಿ, ಇನ್ನು ಸಿಂಗಲ್ ಗ್ರಿಪ್ ಕೆಜಿ ಮತ್ತು ಫುಲ್ ಗ್ರಿಪ್ ಗೆ ಮಾತ್ರ ಲಾಟ್ಸ್ ಹಾಕಲಿಕ್ಕೆ ಬಾಕಿ ಇದೆ. ಒಂದು ಸಮಯದ ನಂತರ ಲಾಟ್ಸ್ ಅನ್ನು ಮಾಡ್ತೇವೆ. ಸೊ ಶ್ರೀಯುತ ಉಮೇಶ್ ಎಂಬಿ ಎಲ್ಲಿದ್ದೀರಿ ಸರ್? ಶ್ರೀಯುತ ಉಮೇಶ್ ಎಂಬಿ ಮಂಜುನಾಥ ಎಂಟರ್ಪ್ರೈಸಸ್ ಬಿಟ್ಲೋ ಉಮೇಶ್ ಅಣ್ಣ ಅವತ್ ಮತ್ತು ಅವರ ಪರವಾಗಿ ಬದನಾಡಿ ಫೈನಲ್ ಕೊಡ್ತಾ ಇದ್ದಾವೆ. ಮಂಜುನಾಥ ಎಂಟರ್ಪ್ರೈಸಸ್ ಬಿಟ್ಲೋ ಇದರ ಪರವಾಗಿ ಅವರಿಗೆ ಸ್ಮರಣಿಕೆಯನ್ನು ಸಾಧನೆ ಮಾಡ್ತಾ ಇದ್ದಾವೆ. ಮಣಿಕಂಠ ಫ್ರೆಂಡ್ಸ್ ಉಜಿರೆ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ದ್ವಿತೀಯ ಸೆಮಿಫೈನಲ್ಗಾಗಿ ಅಂಕಣದ ಒಳಭಾಗದಲ್ಲಿದೆ. ಹೋಮ್ ಫ್ರೆಂಡ್ಸ್ ಬದನಾಡಿ
ಯಾವುದೇ ತಂಡವನ್ನ ನಿಮ್ಮ ಫೋಟೋ ಆಗಲಿ ನಿಮ್ಮ ಯಾವುದೇ ದಾಖಲೆಯನ್ನು ನಾವು ಚೆಕ್ ಮಾಡ್ತಾ ಇಲ್ಲ. ಕೆಲವು ಪಣ್ಣೊಂದುಲ್ಲರಿಗೆ ಬಿದಾಯಿ ಏರೆಲ್ಲ ತೂವಂತ ಸೀದಾ ಬುಡೊಂದುಲ್ಲರು ಎಲ್ಲವನ್ನ ನೋಡಿಕೊಳ್ಳುವಂತದ್ದು ಪೀಠದಲ್ಲಿ ಇರುವಂತ ದೈವಗಳು ಅವೆಡ್ಡನ ನಮಕ್ಕೆ ವ್ಯತ್ಯಾಸನ ನಿಗಲಿಗೆ ಐದು ಮಾತ್ರ ತೂವೊಂದು ಇಪ್ಪೊಂದಿನ ಪೊರ್ತುಲತ್ತು ಆ ಸಮಯಲತ್ತು ಸಿರಡಿ ಲೈಟ್ ಆನ್ ದ್ವಿತೀಯ ಬಲ್ಲುಕೊರಲ ನಚರು ಪಾಲಡ್ಕ ದ್ವಿತೀಯ ಎಸ್ ದುರ್ಗಮ್ಮ ಗಂಡ್ರಾಜ್ ಸರ್ ಬಲೆ ಯಾವ ಮಣಿಕಂಠ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ 2006 ಒಂದು ಸೆಂಟ್ರ್ ಗಾಡಿ ಇದೆ, ದಯವಿಟ್ಟು ತೆಗಿಬೇಕದು ತಕ್ಷಣ. K19 ರೆಡಿಯಾ 28 ದ್ವಿತೀಯ ಸೆಮಿಫೈನಲ್ ಸ್ವಾಮಿ ಕೊರಗಜ್ಜ ಪಾಲಡಕದ ವಿರುದ್ಧವಾಗಿದೆ ಮಣಿಕಂಠ ಉಜಿರ. ಲೆವೆಲ್ ನ ಫಸ್ಟ್ ಮ್ಯಾಚ್ ಕರೆಯನ್ನ ಕೊಡ್ತಾ ಇದ್ದೇವೆ. ರಾಜೇಶ್ ಸರ್, ಸಿಂಗಲ್ ಗ್ರಿಪ್ ಮತ್ತು ಫುಲ್ ಗ್ರಿಪ್ ಲಾರ್ಡ್ಸ್ ಈಗ ಬೇಡ, ಸ್ವಲ್ಪ ಸಮಯದ ನಂತರ. ಈಗ ನನಗೆ ಲೆವೆಲ್ ಮಾದರಿಯ ಓಪನ್ ಪಂದ್ಯದ ಲಾರ್ಡ್ಸ್ ಬೇಕು. ಆರಂಭಿಕ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಟಾಪ್ ಟೀಮ್ ಆಗಿರುವಂತಹ ಪಾಲಡ್ಕ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಕುಮಾರದಾರ ಅಂಕಣಕ್ಕೆ ಬರ್ತಾ ಇದೆ. ಮಣಿಕಂಠ ಫ್ರೆಂಡ್ಸ್ ಗುಜರೆ ಎತ್ತಂಡ ಸೆಂಟ್ರೋ ಎಸ್. ಈಗ ನೇರವಾಗಿ ಆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮುನ್ನ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಸ್ಮರಣಿಕೆಯನ್ನು ಥ್ಯಾಂಕ್ ಯು. ಈಗ ಆ ಸೆಂಟ್ರ್ ಕಾರಣ ದಯಮಲ್ದ ದೆಪ್ಪಡು ಒಂದು ವಿನಂತಿನ ಮಾಡ್ತಲ್ಲ, ಒಂಜಿ ಸರ್ತಿ 2 ಸರ್ತಿ 3 ಸರ್ತಿ ದಯಮಲ್ ತಕ್ಷಣ ದೆಪ್ಪಲೆ ಸಂಘಟಕರು ಮತ್ತೆ ಅದನ್ನ ಬೇಕಾದ ರೀತಿಯಲ್ಲಿ ಇಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೆ ಜವಾಬ್ದಾರಿ ಮತ್ತು ನಾವಲ್ಲ. ಪ್ಲೀಸ್ ಎಸ್, ನೇರವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ನಾಗಬ್ರಹ್ಮ ಕೋಡಿಯಾಲ ವೇದಿಕೆಗೆ ಬನ್ನಿ. ಇವತ್ತು 3ನೇ ಸ್ಥಾನವನ್ನು ತಾವು ಪಡ್ಕೊಂಡಿದ್ದೀರಿ, ಬನ್ನಿ. ಶ್ರೇಡಿಯ ನಾಗಬ್ರಹ್ಮ ಕೋಡಿಯಾಲ ಮಣಿಕಂಠ ವಿರುದ್ಧವಾಗಿರುವಂತಹ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡ್ಕ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ನಾಗಬ್ರಹ್ಮ ಕೋಡಿಯಾಲ ಮಹಿಳೆಯರ ಎಸ್ 2 ನಿಮಿಷದ ಅವಧಿಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ತಂಡ ಮುನ್ನಡೆಯಲ್ಲಿದೆ. ಒಂದು ಸುತ್ತಿನ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬೆಳ್ತಂಗಡಿಯ ತಂಡವಾಗಿದೆ. ಅದರ ವಿರುದ್ಧವಾಗಿ ಇನ್ನೊಂದು ಬೆಳ್ತಂಗಡಿಯ ಉಜಿರೆಯ ಭಾಗದ ಮಣಿಕಂಠ ಫ್ರೆಂಡ್ಸ್ ಉಜಿರೆ ತಂಡದ ನಡುವಿನ ದ್ವಿತೀಯ ಸೆಮಿಫೈನಲ್ ಹಣಾಹಣಿ ಇದಾಗಿದೆ. ಮುನ್ನಡೆಯಲ್ಲಿ ಟಾಪ್ ಟೀಮ್ ಆಗಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಈ ಮುಖೇನವಾಗಿ ಫೈನಲ್ ಮ್ಯಾಚ್ಗೆ ಲಗ್ಗೆ ಇಟ್ಟಿದೆ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಇದರ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಮಹಿಳೆಯರ ತೃತೀಯ ಬಹುಮಾನವನ್ನು ಪಡ್ಕೊಳ್ತಾ ಇದೆ. ನಾಗಬ್ರಹ್ಮ ಕೋಡಿಯಾಲ ಪ್ಲೀಸ್ ಸ್ಟೇಜಿಗೆ ಬನ್ನಿ. ಬದಲಾವಣೆ ಬನ್ನಿ. ವೆಲ್ಕಮ್ ಫೈನಲ್ ಮ್ಯಾಚ್ಗಾಗಿ ಅಂತಿಮ ಪಂದ್ಯಾಕೂಟ ಫುಲ್ ಗ್ರಿಪ್ ಮಾದರಿಯ ಒಂದು ತಂಡ ಅಂಕಣದ ಒಳಭಾಗದಲ್ಲಿದೆ. ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡ್ಕ ಇದರ ವಿರುದ್ಧವಾಗಿರುವಂತಹ ತಂಡ ಬರ್ತಾ ಇದೆ. ಟೀಮ್ ಫ್ರೆಂಡ್ಸ್ ಓಂ ಫ್ರೆಂಡ್ಸ್ ಬದನಾಡಿ. ನಾಗಬ್ರಹ್ಮ ಕೋಡಿಯಾಲ ಫುಲ್ ಗ್ರಿಪ್ ಮಾದರಿಯ ಓಪನ್ ವಿಭಾಗದ ಫೈನಲ್ ಹಣಾಹಣಿಗಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ತಂಡವಾಗಿದೆ. ಬಂಟ್ವಾಳ ತಾಲೂಕಿನ ಬದನಾಡಿ ಮತ್ತು ಬೆಳ್ತಂಗಡಿಯ ಪ್ಲೀಸ್ ಪ್ಲೀಸ್ ಬನ್ನಿ. ಅಭಿನಂದನೆಗಳು. ನಾಗಶ್ರೀ ಸುಳ್ಳಿಯ ದ್ವಿತೀಯ ಸ್ಥಾನಿಗ. ಬಲ್ವತ್ತೊಡೆ ಬದನಾಡಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಫುಲ್ ಗ್ರಿಪ್ ಮಾದರಿಯಲ್ಲಿ ಬಲಾಢ್ಯವಾಗಿರುವಂತಹ ಪಾಲಡ್ಕದ ಒಳ್ಳೆಯ ಮಟ್ಟದ ಪುರುಷರ ವಿಜಯಿಗಳು ಕಪಿಲ ಶ್ರೀ ಚಾರ್ವಕ ದಯವಿಟ್ಟು ವೇದಿಕೆಗೆ ಬನ್ನಿ. ಕಪಿಲ ಶ್ರೀ ಚಾರ್ವಕ ಫ್ರೆಂಡ್ಸ್ ಗುರುಕುಲ ತನಕ ದಯವಿಟ್ಟು ವೇದಿಕೆಗೆ ಬನ್ನಿ ಬೇಗ.
ಫ್ರೆಂಡ್ಸ್ ಕೊಡಬಲ್ ತಡ್ಕ ಫೈನಲ್ ಹಣಾಹಣಿ ವಿಭಿನ್ನ ರೀತಿಯ ಕೆಜಿಯಲ್ಲಿ ಫುಲ್ ಗ್ರಿಪ್ ಮಾದರಿಯ ಪಂದ್ಯಕೂಟ ಇದಾಗಿದೆ. ಫೈನಲ್ ಹಣಾಹಣಿಯಲ್ಲಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡಿಕ ಪ್ರಥಮ ಅವಧಿಯಲ್ಲಿ ಪಾಲಡಿಕ ಬಲಾಢ್ಯವಾಗಿರುವ ತಂಡವಾಗಿ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಫುಲ್ ಗ್ರಿಪ್ ಮಾದರಿಯ ಪಂದ್ಯಕೂಟದಲ್ಲಿ ಭಾಗವಹಿಸುವ ತಂಡವಾಗಿ ಮಣಿಕಂಠ ಗುಜಿರೆ ಕೂಡ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತಾ ಇದೆ. ಈ ಮುಖೇನವಾಗಿ ಫೈನಲ್ ಹಣಾಹಣಿಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕದ ಪರವಾಗಿದೆ. ಡಬಲ್ ಮಾದರಿಯ ಪುರುಷರ ವಿಭಾಗದ ಹಗ್ಗ ಜಗ್ಗಟ ಪಂದ್ಯಕೂಟಕ್ಕೆ ತಕ್ಷಣ ರೆಡಿಯಾಗಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕ ತಂಡವಾಗಿ ಅಂಕಣದ ಕುಮಾರದಾರ ಅಂಕಣದಲ್ಲಿದೆ. ಬದನಾಡಿ ಶೀಲ್ಡ್ ಬಾಯ್ಸ್ ಎಲ್ಲಿದ್ದೀರಿ? ಶೀಲ್ಡ್ ಬಾಯ್ಸ್ ಒಲೆ ಮಟ್ಟದ ಹಗ್ಗ ಜಗ್ಗಟ ವಿಜಯಿಗಳು ಶೀಲ್ಡ್ ಬಾಯ್ಸ್ ಓಲ್ಲರ್ದು ಬಲೆ ನಿಗಲಿ ಕರೆದಾಯ್ತಾ? ಫಸ್ಟ್ ಸೆಕೆಂಡ್ ಬನ್ನಿ ವೇದಿಕೆಗೆ, ನಿಮಗೊಂದು ಶೀಲ್ಡ್ ಇದೆ, ಬನ್ನಿ ಬನ್ನಿ. ಅಭಿನಂದನೆಗಳು ಫ್ರೆಂಡ್ಸ್ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಶೀಲ್ಡ್ ಬಾಯ್ಸ್. ಫಸ್ಟ್ ಮ್ಯಾಚ್ ಗೋಸ್ ಟು ಕಡಂಬಾರು ಎ ಮತ್ತು ಫ್ರೆಂಡ್ಸ್ ಗುಡುಪಲ್ ಕೈ ರೆಡಿ ಹೋಗಿರಿ. ಸೆಕೆಂಡ್ ಮ್ಯಾಚ್ ಗಾಗಿ ಕುಂಟಿಯಾನ ಬ್ರದರ್ಸ್ ಬಿ ವಿರುದ್ಧವಾಗಿ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ. ಥರ್ಡ್ ಮ್ಯಾಚ್ ಗೋಸ್ ಟು ಶಿವಶಕ್ತಿ ಕಾಳಿಂಜ ಎ ಮತ್ತು ಸಿಬಿಕಿ ಕಾಳಿಂಜ ಬಿ ತಂಡಗಳು ರೆಡಿಯಾಗಿರಬೇಕು. ಸಿಬಿಕಿ ಕಾಳಿಂಜ ಒಂದು ತಂಡ ರೆಡಿಯಾಗಿರಬೇಕು. ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ 30 ಸೆಕೆಂಡ್ಸ್ಗೂ 30 ಸೆಕೆಂಡ್ಗಳ ಅವಧಿ ಮಾತ್ರ ಬಾಕಿ ಇದೆ. ಫುಲ್ ಟೈಮ್ ಸ್ವಾಮಿ ಕೊರಗಜ್ಜ ಪಾಲಡಿಕ ಮತ್ತು ಕೊನೆಯ 20 ಸೆಕೆಂಡುಗಳ ಅವಧಿ ಇದೆ. 10 ಸೆಕೆಂಡ್ಸ್ ಮಾತ್ರ ಬಾಕಿ. 10 9 8 7 6 5 ಶೀಲ್ಡ್ ಬಾಯ್ಸ್ ಎಲ್ಲಿದ್ದೀರಿ? ಶೀಲ್ಡ್ ಬಾಯ್ಸ್ ವೇದಿಕೆ ಶೀಲ್ಡ್ ಬಾಯ್ಸ್ ಇಂಚು ಬರಡು ಬದನಾಡಿ ಏನಾಗಿದೆ? ಫೈನಲ್ ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕ. ಸ್ವಾಮಿ ಕೊರಗಜ್ಜ ಪಾಲಡಿಕ ಎಸ್ ಫೈನಲ್ ಹಣಾಹಣಿಯಲ್ಲಿ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ದ್ವಿತೀಯ ಸುತ್ತನ್ನ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ. ಬದನಾಡಿ ಟಾಪ್ ಟೀಮ್ ಎದುರುಗಡೆ ಇದೆ. ಬದನಾಡಿ ಹೆಸರಡಿಯ ಬಲ್ಲವತ್ತೊಡಬೇಗ. ಫಸ್ಟ್ ಮ್ಯಾಚ್ ಗೋಸ್ ಟು ಕಡಂಬಾರು ಮತ್ತು ಕುಡುಪಲ್ ತಡಕ ಎ ತಂಡಗಳು ರೆಡಿಯಾಗಿರಬೇಕು. ರೆಡಿ ರೆಡಿ ಫೈನಲ್ ಹಣಾಹಣಿಯಲ್ಲಿ ಮತ್ತೆ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಇರುವಂತಹ ತಂಡಗಳಲ್ಲಿ ಟಾಪ್ ಟೀಮ್ ಆಗಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡಿಕ. ಅರೆ ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕ ತಂಡವಿದೆ. ಬದನಾಡಿಯ ವಿರುದ್ಧವಾಗಿ ಸಿಂಗಲ್ ಗ್ರಿಪ್ ನಲ್ಲಿ ಬಲಾಢ್ಯವಾಗಿರುವ ತಂಡವಾಗಿದೆ ಬದನಾಡಿ. ಅದರ ವಿರುದ್ಧವಾಗಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡಿಕ ವಿಭಿನ್ನ ರೀತಿಯ ಕೆಜಿಯಲ್ಲಿ ಫೈನಲ್ ಹಣಾಹಣಿಯಲ್ಲಿ ಸೆಣಸಾಟವನ್ನು ನಡೆಸ್ತಾ ಇದೆ. ಟ್ರೋಫಿಗಾಗಿ ಮತ್ತು ನಗದು ಪುರಸ್ಕಾರಕ್ಕಾಗಿ ಫೈನಲ್ ಹಣಾಹಣಿಯಲ್ಲಿ ಬದನಾಡಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡಿಕ. ವಿಶ್ವನಾಥ್ ನವೊಮ್ಮೆ ಕಡೆ ಬನ್ನಿ. ವಿಶ್ವನಾಥ್ ಕೊನೆಯ 1 ನಿಮಿಷದ ಅವಧಿ ಮಾತ್ರ. 1 ನಿಮಿಷದ ಅವಧಿಯಲ್ಲಿ ಪಾಲಡಿಕದ ಪರವಾಗಿದೆ. ಒಂದು ಬ್ರದರ್ಸ್ ಪಾಲಡಿಕದ ಪರವಾಗಿದೆ. ಕುಂಟಿಯಾನ ಬ್ರದರ್ಸ್ ಪ್ಲೀಸ್ ಕೊಡ್ತಾರೆ, ಅದನ್ನ ರಿಟರ್ನ್ ಮಾಡ್ತಾರೆ. ಎಸ್ ಈಗ ಎಂಟ್ರಿ ದೂರದ ಹತ್ರ ಇರಬೇಕು. ಲೆವೆಲ್ ಲೆವೆಲ್ 505 ಪ್ಲಸ್ 5 ಕೆಜಿ ವಿಭಾಗದ್ದು ಕುಡುಪಲ್ ತಡಕ ಮತ್ತು ಕಡಂಬ ರೆಡಿ ಆಗಿರಬೇಕು. ಕೊನೆಯ 30 ಸೆಕೆಂಡ್ಸ್ ಅವಧಿ. ಫೈನಲ್ ನಲ್ಲಿ
ಚಾರ್ವಕದವರಿಗೆ ಈಗ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ವಲಯ ಮಟ್ಟದ ತಂಡಕ್ಕಾಗಿ ಅವರಿಗೆ ವೈಯಕ್ತಿಕ ಶೀಲ್ಡ್ ಕೂಡ ಇದೆ. ಶಿವಣ್ಣ 8 ಜನ ಈ ಮುಖೇನವಾಗಿ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವಂತಹ ತಂಡವಾಗಿದೆ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಕ. ದ್ವಿತೀಯ ಸ್ಥಾನ ಬದನಾಡಿ, ತೃತೀಯ ಸ್ಥಾನ ಮಣಿಕಂಠ. ಬನ್ನಿ, ಇವತ್ತಿನ ಕೊಡುವಲ್ಲಿ ಪ್ರಥಮ ಸ್ಥಾನಿಯಾಗಿ ಹೊಮ್ಮಿದಂತ ವಲಯ ಮಟ್ಟದ ಕಪಿಲಶ್ರೀ ಚಾರ್ವಕ ತಂಡಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾವೆ. 28-06 ಸ್ಯಾಂಟ್ರ ಯಾರ್ದು? ದಯವಿಟ್ಟು ತಕ್ಷಣ ತೆಗೀರಿ. ಎಕರ್ದುಗ ಮಾಡೋದಿಲ್ಲ, ಗಾಡಿ ದೆಪ್ಪಲೆಂದು ಮಾಡೋದಿಲ್ಲ. ನಮ್ಮ ಜವಣಿ ಜನರ ಪೋತು ನೂಕು ಒಂದು ಸೈಡ್ ಮಾತಿಡ್ಲೆ ಒಂಜಿ ಸಾರ್ವಜನಿಕ ರೋಡ್ ಬಂದು ಮಲ್ಪಲಂಚಿನ ಅವಕಾಶಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಿದ್ದಾರೆ. ಸೊ ಪ್ಲೀಸ್ ತಕ್ಷಣ ರಿಮೂವ್ ಮಾಡಿ ಅದನ್ನ ಕಾರನ್ನ. ಪಾಲಡಕ ಫಸ್ಟ್, ಸೆಕೆಂಡ್ ಬದನಾಡಿ, ಥರ್ಡ್ ಮಣಿಕಂಠ, ಫೋರ್ತ್ ಕೂಡ ಮಣಿಕಂಠ. ಸರಿ ಅಲ್ವಾ? ಅವರಿಗೆ ವೈಯಕ್ತಿಕ ಶೀಲ್ಡ್ ಇದೆ ಅಣ್ಣ, ವೈಯಕ್ತಿಕ ಶೀಲ್ಡ್ ಇದೆ. ಪ್ರವೀಣ್ ಎಲ್ರಿಗೂ ಕೊಡಿ. ಸ್ಯಾಂಟ್ರೋ ಕಾರ್ ಪ್ಲೀಸ್, ಅರ್ಥ ಮಾಡ್ತಲ್ಲ ಸಿಚುವೇಶನ್. ರೆಡಿಯಾಗಿದೆಯಾ? ತಂಡವನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇರುವಂತಹ ತಂಡದಲ್ಲಿ ಟಾಪ್ ಟೀಮ್ ಆಗಿ ಇವತ್ತು ಫುಲ್ ಗ್ರಿಪ್ ಮಾದರಿಯ ಅಂಕಣದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡಕ ಮುಂದುವರೆದಿದೆ. ಈಗ ಲೆವೆಲ್ ಮಾದರಿಯ ಓಪನ್ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜಿಲ್ಲೆ ಕಂಡಿರುವಂತಹ ಶ್ರೇಷ್ಠ ಮಟ್ಟದ ಆಟಗಾರರ ಒಳಗೊಂಡಿರುವ ತಂಡವಾಗಿ ತಂಡವನ್ನ ಸ್ವಾಗತಿಸಿಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ದ ಟೀಮ್ ಫ್ರೆಂಡ್ಸ್ ಕುಡುಪಲ್ ತಡಕ. ಬನ್ನಿ, ಮ್ಯೂಸಿಕ್ ನೊಂದಿಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವತ್ತಿರುವಂತಹ ಟಾಪ್ ಟೀಮ್ ಅಲ್ಲಿ ಒಂದು ಈ ಫ್ರೆಂಡ್ಸ್ ಕುಡುಪಲ್ ತಡಕ. ಫ್ರೆಂಡ್ಸ್ ಕುಡುಪಲ್ ತಡಕದ ವಿರುದ್ಧವಾಗಿ ಶಾಸ್ತಾ ಕಡಮಾರ್ ಅಂಕಣದ ಒಳಭಾಗಕ್ಕೆ ಬರಬೇಕು. ಇರುವಂತಹ ತಂಡಗಳಲ್ಲಿ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವಂತಹ ಇನ್ನೊಂದು ಅರ್ಹತೆಯನ್ನು ಪಡೆಯುವಂತಹ ಯಾವತ್ತಿಗೂ ಕೂಡ ದೈಪಿಳದ ಅಂಕಣಕ್ಕೆ ಬರುವಂತಹ ತಂಡವಾಗಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿರುವಂತಹ ತಂಡವಾಗಿರುವಂತಹ ತಂಡ ಬರ್ತಾ ಇದೆ. ಗಡಿನಾಡ ಭಾಗದಿಂದ ಬರುವಂತಹ ತಂಡ ಟೀಮ್ ಕಡಂಬಾರು ತಂಡವನ್ನು ಅತ್ಯಂತ ಪ್ರೀತಿಯಿಂದ ದೊಡ್ಡ ಮ್ಯೂಸಿಕ್ನೊಂದಿಗೆ ಸ್ವಾಗತಿಸಿಕೊಳ್ತಾ ಇದೆ. ಮ್ಯೂಸಿಕ್ ಬರಬೇಕು, ಹೊರಲ ಮ್ಯೂಸಿಕ್. ಈಗ ಪ್ರಥಮ ಪಂದ್ಯಕೂಟ ಸಾಗಿ ಬರುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಶಾಸ್ತ್ರವು ಕಡಂಬ ಅವರ ವಿರುದ್ಧವಾಗಿರುವಂತಹ ತಂಡವಾಗಿದೆ. ಫ್ರೆಂಡ್ಸ್ ಕುಡುಪಳು ತಡಕ. ಅಣ್ಣ ದ್ವಿತೀಯ ಮ್ಯಾಚ್ಗಾಗಿ ರೆಡಿಯಾಗಿರಿ. ಟೀಮ್ ಕುಂಟಿಯಾನ ಬ್ರದರ್ಸ್ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ರೆಡಿ ಆದಿಪ್ಪಳಿ. ಸೆಕೆಂಡ್ ಮ್ಯಾಚ್ ಅದು ಅತಿಜಿ ರೆಡಿಯಾ? ಈಗ ಇರುವಂತಹ ತಂಡಗಳಲ್ಲಿ ಕಡಂಬಾರು ಬಲಿಷ್ಠವಾಗಿರುವಂತಹ ಕಡಂಬಾರು ವಿರುದ್ಧವಿದೆ. ಕುಡುಪಳ ತಡಕ ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವಂತಹ ತಂಡವಾಗಿರುವಂತಹ ಕುಡುಪಳ ತಡಕ ವಿರುದ್ಧವಾಗಿ ಈಗ ಇದೆ. ಒಂದು ಪ್ರೈಸ್ ಕೊರೋಣಪ್ಪ. ಎಸ್ 505 kg ವಿಭಾಗದ ಪುರುಷರ ಲೆವೆಲ್ ಮಾದರಿಯ ರಿಸಲ್ಟ್ ನಿಮ್ಮ ಕೈಯಲ್ಲಿದೆಯಾ ಸುಮಿತ್? ರಿಸಲ್ಟ್ ಕಳಿಸಿ ಅಣ್ಣ. ಸೆಕೆಂಡ್ ಮ್ಯಾಚ್ಗೆ ರೆಡಿ ಆಗಿರಿ. ಕಡಂಬಾರು ವಿರುದ್ಧವಾಗಿ ಫ್ರೆಂಡ್ಸ್ ಕುಡುಪಳ ತಡಕ ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವ ತಂಡವಾಗಿತ್ತು ಫ್ರೆಂಡ್ಸ್ ಕುಡುಪಳ ತಡಕ. ಅದರ ವಿರುದ್ಧವಾಗಿ ಕಡಂಬಾರು SMD ಮಡಿವಾಳ ಮೂಲೆಯಲ್ಲಿದ್ದೀರಿ ಸರ್. SMD ಬಲ್ಲು ಬಿಡ್ಲಿ. SMD ರೆಡಿಯಾಗಿರಿ. ದ್ವಿತೀಯ ಪಂದ್ಯಕೂಟಕ್ಕಾಗಿ ಕರೆಯನ್ನು ರವಾನಿಸ್ತಾ ಇದ್ದಾನೆ ಟೀಮ್ ಕುಂಟ್ಯಾನ ಬ್ರದರ್ಸ್ ವಿರುದ್ಧವಾಗಿ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ. ರೆಡಿಯಾ? ಪುನೀತ ರೆಡಿ, ಆರಂಭಗೊಳ್ಳುವ ಸಮಯ. SMD ವೇದಿಕೆ ಬನ್ನಿ. ಎಕಡೆಗೆ ಅಂದ್ರೆ ಎಕಡೆ ಕೊಡ್ತು ನಿಗಲ ಮನಿತಿದ್ದಾರೆ ಎಂಕಲ ಮನಿ ಪದಗುಳ್ಯ ಪ್ಲೀಸ್. ಮುಂದಿನ ಹಂತಕ್ಕೆ ತೆರೆಕಡೆಗೊಂಡಿದೆ ಕಡಂಬಾರು. ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು ತಂಡ. ಕೋಡಿಂಬಾಳದಲ್ಲಿ ನಡೆದಂತಹ ಗಜಕಡ ಪಂದ್ಯಕೂಟದಲ್ಲಿ
ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ತಂಡವಾಗಿ ಇವತ್ತು ಅಂಕಣದ ಒಳಭಾಗಕ್ಕೆ ಬರ್ತಾ ಇದೆ. ದ ಟೀಮ್ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯವನ್ನ ಅತ್ಯಂತ ಪ್ರೀತಿಯಿಂದ ಅಂಕಣದ ಒಳಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ತಂಡ ಬರ್ತಾ ಇದೆ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ. ಕೋಡಿಂಬಾಳದಲ್ಲಿ ನಡೆದಂತಹ ಮೊನ್ನೆ ಶನಿವಾರ ನಡೆದಂತಹ ಪಂದ್ಯಕೂಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದ ತಂಡವಾಗಿದೆ. ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಶಂಭುನಾರಾಯಣ ಕಾರ್ವಿ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಕುಡುಪಳದಡಕ ಸ್ಮರಣಕ್ಕೆ ಒಂಚು ತಂದುಕೊಡು ಕೊರಿಯರಾ ಬಲ್ಲಬತ್ತಡು ಅಗಣ ವಿರುದ್ಧ ಕುಂಟ್ಯಾನ ಬ್ರದರ್ಸ್ ಓಲರ ನಿಖಿಲ್ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ವಿರುದ್ಧವಾಗಿರುವಂತಹ ಕುಂಟ್ಯಾನ ಬ್ರದರ್ಸ್. ರೆಡಿಯಾ ರೆಡಿ ಸುಬ್ರಹ್ಮಣ್ಯದ ವಿರುದ್ಧವಾಗಿರುವಂತಹ ಕುಂಟ್ಯಾಣ ಬ್ರದರ್ಸ್ ಆರಂಭಿಕ ಶಿಲೆಯೊಂದಿಗೆ ಅಂಕಣದಲ್ಲಿ ಆಟ ಮುಂದುವರಿಸುವಂತ ಸಮಯ ಹತ್ತಿರವಾಗಿದೆ. ರೆಡಿ. ಎಸ್ಎಂಡಿ ತಂಡಕ್ಕೆ 3ನೇ ಸ್ಥಾನವನ್ನ ನಾಲ್ಕನೇ ಸ್ಥಾನದಲ್ಲಿ ಎಸ್ಎಂಡಿ ಇದೆ. 4th ಪ್ಲೇಸ್ ಎಸ್ಎಂಡಿ 4th. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ. ಜಟಾಯ್ ಹಾಗೆ 3ನೇ ಸ್ಥಾನದಲ್ಲಿ ಜಟಾಯು. ಎಲ್ಲಿದ್ದೀರಿ ಜಟಾಯು? ಬಲ್ಲಣ್ಣ ಜಟಾಯು ಸಿಬಿಕೆ ಕಳೆಂಜ ರೆಡಿ ಹೋಗಿರಿ. ಶಿವಶಕ್ತಿ ಕಳೆಂಜ ರೆಡಿ ಹೋಗಿರಿ. ಸಿಬಿಕೆ ಕಳೆಂಜ ವಿರುದ್ಧವಾಗಿ ಶಿವಶಕ್ತಿ ಕಳೆಂಜ ಎಂಟ್ರಿ ದ್ವಾರದ ಹತ್ರ ಇರಬೇಕು. ಬಲ್ಲುಕೊರ್ಲೆ ಜಟಾಯು ಎಲ್ಲಿದೆ? ಜಟಾಯು ಬಲೆ ಬೇಗ ಬಲೆ. ಈ ಕಡೆ ಬರ್ತುವನಿಗ್ಲೆ ಈ ಕಡೆ ಬಂತು. ಬಲೆ ಪರವಾಗಿಲ್ಲ ಇರ್ಲಿ. ರೆಡಿಯೋ ಜಟಾಯು ಓಪನ್ ಮಾದರಿಯ ಲೆವೆಲ್ ಮಾದರಿಯ ಹಗ್ಗ ಜಗಾಟದಲ್ಲಿ ಇದು ದ್ವಿತೀಯ ಪಂದ್ಯಕೂಟವಾಗಿದೆ. ಸುಬ್ರಹ್ಮಣ್ಯ ವಿರುದ್ಧವಾಗಿ ಇರುವಂತಹ ತಂಡ ಕುಂಟ್ಯಾಣ ಬ್ರದರ್ಸ್ ಮುನ್ನಡೆಯಲ್ಲಿದೆ. ಸುಬ್ರಹ್ಮಣ್ಯ ಜಟಾಯು ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು. ಕಳೆಂಜದ ಭಾಗದಲ್ಲಿರುವಂತಹ ಸಾಧಾರಣವಾಗಿ ಅಕ್ಕಪಕ್ಕದಲ್ಲಿರುವಂತಹ 2 ಸಂಘಟನೆಗಳು ತಂಡವನ್ನು ಸ್ವಾಗತಿಸ್ತಾ ಇದ್ದೇವೆ. ಟೀಮ್ ಅಂಕಣದೊಳಗೆ ಬರ್ತಾ ಇದೆ. ಪ್ಲೀಸ್ ವೆಲ್ಕಮ್ ಟೀಮ್ ಸಿಬಿಕೆ ಕಳೆಂಜ ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ಈಗ ಇರುವಂತಹ 3ನೇ ಸ್ಥಾನ ಜಟಾಯು ಇಟ್ಲ ತಂಡದಲ್ಲಿ ಇದರ ವಿರುದ್ಧವಾಗಿ ಕಳಿಂಜ ದ್ವಿತೀಯ ಸ್ಥಾನಿಯಾಗಿ ನಮ್ಮೊಟ್ಟಿಗಿದ್ದೀರಿ ನೀವು ಫ್ರೆಂಡ್ಸ್. ಬೆಲ್ಲಿಗೆ ಪುನೀತ್ ಮಿತ್ತು ಬೋಲೆ ಕಳೆಂಜ ಮತ್ತು ಅಭಿನಂದನೆಗಳು. ಬನ್ನಿ ನೀವು ಫ್ರೆಂಡ್ಸ್ ಬೆಲ್ಲಿಗೆ. ಅಂದಿಗೆ ಕಳೆಂಜ ಮತ್ತು ಸಿಬಿಕೆ ವಿರುದ್ಧವಾಗಿರುವಂತಹ ಪಂದ್ಯಕೂಟವಾಗಿದೆ. ಈಗ ದ್ವಿತೀಯ ಸ್ಥಾನಿಯಾಗಿ ನೀವು ಫ್ರೆಂಡ್ಸ್ ಬೆಲ್ಲಿಗೆ ರೆಡಿಯಾ? ಕೇಲ್ 14 ಓಲರ್ ಕೇಲ್ 14 ನಿಮಿಷ KL 14 ಬಲೆ ಬೇಗ ರೆಡಿ. ಸಿಬಿಕೆ ಕಳೆಂಜ ಮತ್ತು ಈಗ ಇರುವಂತಹ ಯೋ ಬ್ರದರ್ಸ್ ಬಲೆ ಶಿವಶಕ್ತಿ ಕಳೆಂಜವಾಗಿದೆ. ಮುನ್ನಡೆಯಲ್ಲಿ ಶಿವಶಕ್ತಿ ಕಳೆಂಜ ತಂಡ ಸಿಬಿಕೆ ವಿರುದ್ಧವಾಗಿ ಮುಂದಿನ ಪಂದ್ಯಕೂಟಕ್ಕಾಗಿ ಅಂಕಣದ ಒಳಭಾಗಕ್ಕೆ ರೆಡಿಯಾಗಿರಿ. ವೀರಾಂಜನೇಯ ಕಡಂಬಾರ ಮತ್ತು ಫ್ರೆಂಡ್ಸ್ ಕುಡುಪಳದ ಕೈ ತಂಡಗಳು ರೆಡಿಯಾಗಿರಬೇಕು. ಈಗ ಯುವ ಬ್ರದರ್ಸ್ KL 14 ದಯವಿಟ್ಟು ವೇದಿಕೆಗೆ ಬರಬೇಕು. 505 kg ವಿಭಾಗದ ಪ್ರಥಮ ಸ್ಥಾನಿಗಳು ಪ್ಲೀಸ್ ಬನ್ನಿ.
ಅನ್ನಬಲಬತ್ತಡು ಸಿಬಿಕೆ ಕಳೆಂಜ ಮತ್ತು ಶಿವಶಕ್ತಿ ಕಳೆಂಜ ವಿರುದ್ಧದ ನಡುವಿನ ತೃತೀಯ ಪಂದ್ಯಾಕೂಟ ಇದಾಗಿದೆ. ಅಂಕಣದಲ್ಲಿರುವಂತಹ ಎರಡು ಬಲಾಢ್ಯ ತಂಡಗಳು ಸಿಬಿಕೆ ಮತ್ತು ಶಿವಶಕ್ತಿ ಕಳೆಂಜ. ಗಣೇಶ್ ಪಾಲಡ್ಕ ಪ್ರೈಸ್ ಗೆ ತನಕ ಮುಗಿತನಕ ಬಲೆ ಮುನ್ನಡೆಯಲ್ಲಿದೆ ಕಳೆಂಜ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವಂತಹ ನಿರೀಕ್ಷೆ. ಎರಡು ಬಿ ಧನ್ಯವಾದಗಳು. ಮಣಿಕಂಠ ಫ್ರೆಂಡ್ಸ್ ಹೋಜಿರ ವೀರಾಂಜನೇಯ ಬಿ ಮತ್ತು ಮಣಿಕಂಠ ಫ್ರೆಂಡ್ಸ್ ಎಲ್ಲಿ ದೊಡ್ಡಬಲ್ದಡಿಕ ಎ ತಂಡಗಳು ಮಣಿಕಂಠ ಫ್ರೆಂಡ್ಸ್ ಎ ಮತ್ತು ಬಿ ಕೋಲರ್ ಮಣಿಕಂಠ ಫ್ರೆಂಡ್ಸ್ ಎ ಮತ್ತು ಬಿ ಇತ್ತೆ ಫುಲ್ ಗ್ರಿಪ್. ಶೀಲ್ಡ್ ಬಾಯ್ಸ್ ದಯವಿಟ್ಟು ಬನ್ನಿ ವೇದಿಕೆಗೆ ಬನ್ನಿ. ಶೀಲ್ಡ್ ಬಾಯ್ಸ್ ಕಡಂಬಾರು ಮತ್ತು ಕುಡುಪಲ್ದಡಕ ತಂಡಗಳು ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕು. ಶೀಲ್ಡ್ ಬಾಯ್ಸ್ ವೇದಿಕೆಗೆ ಬನ್ನಿ. ಅಲ್ಲ 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 ಶೀಲ್ಡ್ ಬಾಯ್ಸ್ ಹರೀಶ್ ಶೀಲ್ಡ್ ಬಾಯ್ಸ್ ಗೆ ಇದನ್ನು ಕೊಡಬೇಕು, ಎಲ್ರಿಗೂ ಕೂಡ ಕೊಡಬೇಕು. ಶೀಲ್ಡ್ ಬಾಯ್ಸ್ ಮಾತ ಪತೋಲ್ ಇಲ್ವಾ ಕುಡುಪಲ್ದಡಕ ಕಾರಿ ಅವರ ಹತ್ರ ಕುಡುಪಲ್ದಡಕ ತಂಡ ಇನ್ಯಾರು ಬಾಕಿ? ಶೀಲ್ಡ್ ಬಾಯ್ಸ್ ನವರು ವಿಶ್ವನಾಥ ಇಲ್ಲ. 5 4 3 2 1 ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ ಟೀಮ್. ಮುಂದಿನ ಹಂತಕ್ಕೆ ಶೀಲ್ಡ್ ಬಾಯ್ಸ್ ದ್ವಿತೀಯ ಇದನ್ನು ಕೂಡ ಕೊಡಬೇಕು. ಶಾಸ್ತಾರು ಕಡಂಬಾರು ಎ ಮತ್ತು ಕುಂಟ್ಯಾಣ ನಾಗೇಶನ ಫುಲ್ ಗ್ರಿಪ್ ಪಂದ್ಯಾಟದ ಓಪನ್ ಪಂದ್ಯಾಟದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಕ್ಯಾಶ್ ಅಸ್ ವೆಲ್ ಎಸ್ ಟ್ರೋಫಿ. ಕುಂಟ್ಯಾಣ ಬ್ರದರ್ಸ್ ಎ ತಂಡ ಬರಬೇಕು. ಶಾಸ್ತಾವು ಕಡಂಬಾರು ವಿರುದ್ಧವಾಗಿ ಕುಂಟ್ಯಾಣ ಬ್ರದರ್ಸ್ ತಂಡ ಬರಬೇಕು. ಮಣಿಕಂಠ ಎ ಅಂಡ್ ಬಿ ಫುಲ್ ಗ್ರಿಪ್ ಮುಕ್ತ ಫುಲ್ ಗ್ರಿಪ್. ಶಾಸ್ತಾ ಕಡಂಬಾರು ಎ ಕುಂಟ್ಯಾಣ ಬ್ರದರ್ಸ್ ಎ ಓಳರ್ನ ಕಡಂಬಾರು ಮತ್ತು ಕುಂಟ್ಯಾಣ ಬ್ರದರ್ಸ್ ಎ ಕಡಂಬಾರು ಎ ಕುಂಟ್ಯಾಣ ಬ್ರದರ್ಸ್ ವಾಕೋ ಕುಂಟ್ಯಾಣ ಬ್ರದರ್ಸ್ ವಾಕೌರ್ ಆಗಿದೆ. ಫುಲ್ ಗ್ರಿಪ್ ಸಿಕ್ಸ್ತ್ ಮ್ಯಾಚ್ಗಾಗಿ ಕಳೆಂಜ ಬಿ ಮತ್ತು ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು. ಫುಲ್ ಗ್ರಿಪ್ ಮಾದರಿಯ ತಂಡ ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ವಿರುದ್ಧವಾಗಿರುವಂತ ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು. ಕಳೆಂಜ ಶಿವಶಕ್ತಿ ಕಳೆಂಜ ಬಿ ತಂಡ ಬರ್ತಾ ಇದೆ. 6ನೇ ಪಂದ್ಯಾಕೂಟಕ್ಕಾಗಿ ಕಳೆಂಜ ಕಾಯರ್ ತಡಕದ ಭಾಗದಲ್ಲಿರುವಂತಹ ಸಂಘಟನೆಯಾಗಿದೆ. 80ಕ್ಕೂ ಅಧಿಕ ಯುವಕರನ್ನೇ ಒಳಗೊಂಡಿರುವ ಸಂಘಟನೆಯಾಗಿ ವರ್ಷವೂ ಕೂಡ ಅದ್ದೂರಿಯಾದಂತಹ ಪಂದ್ಯಾಕೂಟವನ್ನ ಆಯೋಜನೆ ಮಾಡುವಂತಹ ತಂಡವಾಗಿದೆ ಟೀಮ್ ಶಿವಶಕ್ತಿ ಫ್ರೆಂಡ್ಸ್ ಕಳೆಂಜ. 6ನೇ ಪಂದ್ಯಾಕೂಟಕ್ಕಾಗಿ ಅಂಕಣದ ಒಳಭಾಗದಲ್ಲಿದೆ. ಸುಬ್ರಹ್ಮಣ್ಯದ ವಿರುದ್ಧವಾಗಿ ಶಿವಶಕ್ತಿ ಕಳೆಂಜ. ಬನ್ನಿ ಈಗ ಫುಲ್ ಗ್ರೂಪ್ ಮ್ಯಾಚ್ ಥರ್ಡ್ ಅಂಡ್ ಫೋರ್ತ್ ಪ್ರೈಸ್ ಗೋಸ್ ಟು ಮಣಿಕಂಠ ಫ್ರೆಂಡ್ಸ್. ಹೋಜಿರಾ ಬನ್ನಿ. ಬಲ್ಲುಕೊರ್ಲೆ ಸುಬ್ರಹ್ಮಣ್ಯ ಕಳೆಂಜದ ವಿರುದ್ಧವಾಗಿ 8 ಜನ ತಂಡವಾಗಿದೆ. ಟೀಮ್ ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯದ ನಡುವಿನ 6ನೇ ಪಂದ್ಯಾಕೂಟವಾಗಿದೆ. 7th ಮ್ಯಾಚ್ಗಾಗಿ 7ನೇ ಪಂದ್ಯಾಕೂಟಕ್ಕೆ ರೆಡಿಯಾದ ಪ್ಲೇನ ಶಿವಶಕ್ತಿ ಕಳೆಂಜ ಎ ಬುಕ್ಕ ಶಾಸ್ತಾವು ಕಡಂಬಾರು ಎ ತಂಡ ರೆಡಿಯಾದಿಪ್ಪಡು. ಶಿವಶಕ್ತಿ ಕಡಂಬಾರು ಏಲ ನೆಕ್ಸ್ಟ್ ಮ್ಯಾಚ್. ಮಣಿಕಂಠ ಎಲ್ಲಿದ್ದೀರಿ ನೀವು? ಮಣಿಕಂಠ ಊಜಿರ ಬಲೆ ಮಿತ್ತು ಬಲೆ ಮಿತ್ತು ರಡ್ಡಿ ಟೀಮ್ ಹೊರನೆ ಬರೋಣ ನಿಗಲ ಏಲ ಬೀಲ. ಆನಂದ ಗೌಡ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಆನಂದ ಗೌಡ್ರೆ ಎಸ್
ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಕಳೆಂಜ. ಶಿವಶಕ್ತಿ ಫ್ರೆಂಡ್ಸ್ ಕಳೆಂಜ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಅಂಕಣದ ಬದಲಾವಣೆಯಾಗಿದೆ. 8 ಜನರ ಫುಲ್ ಗ್ರಿಪ್ ಮಾದರಿಯ ಮುಕ್ತ ಪಂದ್ಯಾಟದ ವಿಜಯಿಗಳು. ಅದರಲ್ಲಿ 3 ಮತ್ತು 4ನೇ ಸ್ಥಾನ ಇರುವಂತದ್ದು ಮಣಿಕಂಠ ಫ್ರೆಂಡ್ಸ್ ಉಜಿರೆ ಎ ಮತ್ತು ಬಿ. ದಯವಿಟ್ಟು ಅವರಿಗೆ ಆನಂದ ಗೌಡ್ರೆ ಇದೆರಡನ್ನೇ ಕೊಡಬೇಕು. ಸುಬ್ರಹ್ಮಣ್ಯ ಮತ್ತು ಕಳಿಂಚ. ಮೋಹನಣ್ಣ ಆರಂಭಿಕ ಶಿಲೆಯಲ್ಲಿ ಆರಂಭವಾಗಿರುವಂತಹ ಶಿವಶಕ್ತಿ ಕಳಿಂಚ. ಧನ್ಯವಾದಗಳು ರಕ್ಷಿತ್. ತೃತೀಯ ಮತ್ತು ಚತುರ್ಥ ಕರೆಕ್ಟ್ ಅಲ್ವಾ? 3rd and 4th. ಈಗ ಮಣಿ ಶಾಸ್ತ್ರವು ಕಡಂಬರಿಗೆ ಮತ್ತು ಶಿವಶಕ್ತಿ ಕಳಿಂಜ ಎ ತಂಡ ಬರಬೇಕು. ಬರ್ತನೆ ಮುಗಿನ ತಾರನ ನಿವೃತ್ತ ಯೋಧರು ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ಜಯಚಂದ್ರ ಕಳಿಂಜ ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಒಂದು ನಿಮಿಷ ಕುಕ್ಕೆ ಫ್ರೆಂಡ್ಸ್ಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕು ದಯವಿಟ್ಟು. ಕಡಂಬಾರು ಬುಕ್ಕ ಶಿವಶಕ್ತಿ ಕಳಿಂಜ. ಶಿವಶಕ್ತಿ ಕಳಿಂಜ ಇವತ್ತು ಮೊಗೆರಡ್ಕದಲ್ಲಿ ನಡೆದಂತ ಪಂದ್ಯದಲ್ಲಿ 3 ಮತ್ತು 4ನೇ ಸ್ಥಾನವನ್ನು ಪಡ್ಕೊಂಡು ಕ್ಷೇತ್ರಕ್ಕೆ ಬಂದು ದೊಡ್ಡ ಚಪ್ಪಾಳೆಯನ್ನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ ಶಿವಶಕ್ತಿ ಕಳಿಂಜ. 7ನೇ ಪಂದ್ಯಾಕೂಟದಲ್ಲಿ ಮುಖಾಮುಖಿಯಾಗಿದೆ. ಕಳಿಂಜ ಎ ವಿರುದ್ಧವಾಗಿ ಶಾಸ್ತ್ರ ಓಂ ಫ್ರೆಂಡ್ಸ್ ಬದಿನಾಡಿ ಸ್ಥಾನವನ್ನು ಪಡ್ಕೊಂಡು ಓಂ ಫ್ರೆಂಡ್ಸ್ ಬದಿನಾಡಿ ಬಲೆ 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 ಪ್ಲೀಸ್. ಪ್ರಥಮ ಸೆಮಿಫೈನಲ್ ನಲ್ಲಿ ಶಿವಶಕ್ತಿ ಕಳಿಂಜದ ವಿರುದ್ಧವಾಗಿ ಈಗ ಇರುವಂತಹ ಮ್ಯಾಚ್ ಕಡಂಬಾರು ತಂಡದ ವಿರುದ್ಧವಾಗಿರುವಂತಹ ಕಳಿಂಚ. ಪ್ರಥಮ ಸೆಮಿಫೈನಲ್ ಮ್ಯಾಚ್ ಸಿಂಗಲ್ ಗ್ರೀಪ್ ಎಡ್ ಮ್ಯೂಸಿಕ್ ಬಾರ್ಡ್ ಹೊಡಿತೆ. ಪ್ರಥಮ ಸೆಮಿಫೈನಲ್ ರೆಡಿ ಆದ ಪುಳೆ. ಪ್ರಥಮ ಸೆಮಿಫೈನಲ್ ವಿಭಿನ್ನ ರೀತಿ ಕೆಜಿ 8 ಜನರ ನಡುವಿನ ಕಾದಾಟ. ಬಲಿಷ್ಠವಾಗಿರುವಂತಹ ಶಕ್ತಿಯನ್ನ ಹಗ್ಗದ ಮೇಲೆ ಹರಿಬಿಡುವಂತಹ ಸಮಯ ಹತ್ತಿರವಾಗಿದೆ. ಶಿವಶಕ್ತಿ 8 ಜನರ ಫುಲ್ ಗ್ರಿಪ್ ಪಂದ್ಯಾಟ. ವಿನ್ನರ್ಸ್ ಗೋಸ್ತು ಪಾಲಡ್ಕ. ಬೆಳಿಯಪ್ಪ ದೇವಸ್ಯ ದಯವಿಟ್ಟು ವೇದಿಕೆಗೆ ಬನ್ನಿ. ಬೆಳಿಯಪ್ಪ ದೇವಸ್ಯ ಕಡಂಬಾರು 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 ಮುನ್ನಡೆಯಲ್ಲಿ ಕಡಂಬಾರು. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಕಡಂಬಾರು. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಕಡಂಬಾರು ಬಿ ಬುಕ್ಕ ಕಳೆಂಜ ಬಿ ರೆಡಿ ಆದ ಪುಳೆ. ಕಳೆಂಜ ಬಿ ಬುಕ್ಕ ಕಡಂಬಾರು ಬಿ ತಂಡಗಳು ರೆಡಿ ಆಗಿರಬೇಕು. ಫಸ್ಟ್ ಮ್ಯಾಚ್ ಗೋಸ್ ಟು ಕಾರಿಂಜ ಫ್ರೆಂಡ್ಸ್ ಬಿ ಮತ್ತು ಶಾಸ್ತ್ರ ನೆಲ್ಲಿಯಾಡಿ ಬಿ. ಫಸ್ಟ್ ಮ್ಯಾಚ್. ಸೆಕೆಂಡ್ ಮ್ಯಾಚ್ ಗೋಸ್ ಟು ಮಹಾಲಿಂಗೇಶ್ವರ ಪುತ್ತೂರು ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡಗಳು ರೆಡಿ ಆಗಿರಬೇಕು. ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿರುವಂತಹ ತಂಡವಾಗಿದೆ ಕಳೆಂಚ. ಪ್ರಥಮ ಸೆಮಿಫೈನಲ್ ಹಂತದಲ್ಲಿರುವಂತಹ 2 ತಂಡಗಳು ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಶಾಸ್ತ್ರ ಕೃಪಾ ಕಡಂಬಾರು. ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಂಬಾರು ತನ್ನ ಶಕ್ತಿಯನ್ನು ಮತ್ತೆ ಮತ್ತೆ ಬಿಗಿಯಾಗಿಸಿದ. ನೋಡಿ ಇಲ್ಲಿ ಮತ್ತೆ ಮತ್ತೆ ಮುನ್ನಡೆಯಲ್ಲಿ ವೀರಾಂಜನೇಯ ಕಡಂಬಾರು. ಕಡಂಬಾರು 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 ಬಾರಿ ಪೊರ್ಲು ಮಾರ. ಫೈನಲ್ಗೆ ಲಗ್ಗೆ ಇಟ್ಟಿದೆ ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಂಬಾರು. ಫೈನಲ್. ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು. ಕಳೆಂಜ ಬಿ ಮತ್ತು ಶಾಸ್ತ್ರ ಕೃಪಾ ಕಡಂಬಾರು ಬಿ ತಂಡ. ಹಿರಿಯ ಸೆಮಿಫೈನಲ್ ನಲ್ಲಿ ಮುಖಾಮುಖಿಯಾಗಿದೆ ಕಡಂಬಾರು ಮತ್ತು ಕಳೆಂಚ.
ರೆಡಿಯೋ ಓಪನ್ ಮಾದರಿಯಲ್ಲಿ ಯಾವತ್ತಿಗೂ ಕೂಡ ಅನೇಕ ತಂಡಗಳು ಭಾಗವಹಿಸ್ತಾ ಇದ್ದವು. ಜೈ ಆಂಜನೇಯ ಕಣ್ಣುವ ತೀರ್ಥ, ಜೈ ಭಾರತ್ ಕೊಟ್ಟು ಮುಳ್ಳೇರಿಯ ತಂಡಗಳು ಯಾವತ್ತಿಗೂ ಕೂಡ ದೈಪಿಲದಲ್ಲಿ ಆಡುವಂತಹ ಕೀರ್ತಿಯನ್ನು ಪಡೆದಂತಹ ತಂಡವಾಗಿದೆ. ಆ ತಂಡಗಳನ್ನು ಕೂಡ ಈಗ ಸ್ಮರಿಸಿಕೊಳ್ಳುತ್ತಾ ಎಂಚ ಕಳೆಂಜ ನಮ್ಮ ಸೀತಾ ಫೈನಲ್ಗೆ ನಾನು ಮುಂತಲೇ ಮಾರ್ರೆ ಆತ ರೆಡಿಯಾ ರೆಡಿ ಕಡಮಾರು ಮತ್ತು ಕಳೆಂಜ. ಫೈನಲ್ಗೆ ಕಡಮಾರು ಮತ್ತು ಬಲವತ್ತಲೆ ವೆಂಡಿ ಸುತ್ತುಡು ಕಡಂಬವರ ತಂಡವಿದೆ. ದ್ವಿತೀಯ ಸುತ್ತು ಆರಂಭಗೊಳ್ಳುವಂತಹ ಸಮಯ. ಕಲೆಂಜ ಬಲ್ಲು ಮುಟ್ಟೆ ಓಲು ಪತ್ತೊಂದು ನನಗೆ ಅಣ್ಣ ಒರಿ ಮಾತ್ರ ಕೋಚ್. ಫಸ್ಟ್ ಮ್ಯಾಚ್ ರೆಡಿ ಸಿಂಗಲ್ ಗ್ರಿಪ್ ಓಪನ್ ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ಟೀಮ್ ಕಾರಿಂಜ ಬಿ ಮತ್ತು ನೆಲ್ಯಾಡಿ ಬಿ ತಂಡಗಳು ರೆಡಿ ಆಗಿರಬೇಕು. ಕಾರಿಂಜ ಮತ್ತು ನೆಲ್ಯಾಡಿ ಬಿ ತಂಡಗಳು ರೆಡಿ ಆಗಿರಬೇಕು. ರೆಡಿ ಆರಂಭಗೊಳ್ಳುವಂತಹ ಸಮಯ. ದ್ವಿತೀಯ ಸೆಮಿಫೈನಲ್ ನಲ್ಲಿ ಈಗ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು. ಅದರ ವಿರುದ್ಧವಾಗಿ ಕಳೆಂಜ. ಮುಖೇನವಾಗಿ ಫೈನಲ್ ಹಣಾಹಣಿಗಾಗಿ ವೀರಾಂಜನೇಯ ಕಡಂಬಾರು ಮತ್ತು ಎ ಮತ್ತು ಬಿ ತಂಡಗಳು ರೆಡಿ ಆಗಿರಬೇಕು. ಈ ಮುಖೇನವಾಗಿ ಲೆವೆಲ್ ಮಾದರಿಯ ಓಪನ್ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟದಲ್ಲಿ ಫೈನಲ್ಗಾಗಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಎ ತಂಡದ ವಿರುದ್ಧವಾಗಿ ಶಾಸ್ತ್ರಕೃಪಾ ವೀರಾಂಜನೇಯ ಬಿ ತಂಡಗಳ ನಡುವಿನ ಕಾದಾಟ. ಅಕ್ಲಕ್ಲೆ ರೆಡಿಯಾ? ರೆಡಿ 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 ಆರಂಭದ ಫೈನಲ್ ಇದಾಗಿದೆ. ಈಗ ತಾವುಗಳೇ ಕಾದಾಡುವಂತಹ ಸಮಯ. ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಮತ್ತು ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಎರಡು ಕೂಡ ಅದೇ ಸಂಘಟನೆಗಳು. ಫೈನಲ್ ನಲ್ಲಿ ಅಗಲಕ್ಕೆ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಮತ್ತೆ ಮತ್ತೆ ಮುನ್ನಡೆಯಲ್ಲಿದೆ. ವೀರಾಂಜನೇಯ ಕಡಂಬಾರು ಇಂಚಿ ಬಲ್ಲಿ ಮಹಿಳೆಯರ ಎರಡು ತಂಡಗಳಿತ್ತು ಬೆಳಿಗ್ಗೆ. ವಲಯ ಮಡ ತಂಡಗಳು, ಒಂದು ಕುಮಾರಧಾರ, ಇನ್ನೊಂದು ರಾಜನ್ ಶಿರಾಡಿ. ಬಲೆ ಉರಿ ಬಲೆ ಎರಳ ಮತ್ತ ಬಹುಮಾನ ಪತ್ತೋಲ್ನೆ. ಸಿಂಗಲ್ ಗ್ರಿಪ್ ನ ತಂಡಗಳು ಬರಬೇಕು ಪ್ಲೀಸ್. ಕಾರಿಂಜ ಮತ್ತು ಶಾಸ್ತ್ರ ನೆಲ್ಯಾಡಿ ಮಹಿಳಾ ಬೇಗ ಬನ್ನಿ, ಬಹುಮಾನ ಗೆತ್ತಲ್ಲ. ಬಲೆ ಬನ್ನಿ.
ಅಣ್ಣ ಕಾರಿಂಜಿ ಎಲ್ಲಿದ್ದೀರಿ? ನಿಲ್ಲಿ ಓಡಿ, ತಂಡಗಳು ಬರಬೇಕು ಬೇಗ. ಸಿಂಗಲ್ ಗ್ರಿಪ್ ಓಪನ್ ಅಲ್ವಾ? ಎಸ್ ಎಸ್ ಸಂತೋಷ್, ಅನೀಶ್, ಪ್ರಜೀಶ್. ಸುರಡಿಯೋ ಶಾಸ್ತ್ರಕೃಪ ವೀರಾಂಜನೇಯ ಕಡಮಾರು ಗೆಲುವಿನ ನಾಗಾರಾಟದೊಂದಿಗೆ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದೆ. ಅಂತಿಮ ಸುತ್ತಾಗಿದೆ. ಫೈನಲ್ ಹಣಾಹಣಿಯಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಮಾರು ஒரு தைப்பிலதாக தெட்டொரு வைப்படாவா ಆಂಡತ್ತ ಧನ್ಯವಾದಗಳು. ಪ್ರಥಮ ಸ್ಥಾನವನ್ನ ಶಾಸ್ತ್ರ ಕಡಂಬರು ಎ ಮತ್ತು ದ್ವಿತೀಯ ಬಹುಮಾನವನ್ನ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬರು ಬಿ. ಥರ್ಡ್ ಪ್ಲೇಸ್ ಗೋಸ್ ಟು third Kalenja. Fourth place goes to Kalenja. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬವರು ಎ ತಂಡ ಪ್ರಥಮ. ದ್ವಿತೀಯ ಸ್ಥಾನ ಗೋಸ್ ಟು ಶಾಸ್ತ್ರಕೃಪ ವೀರಾಂಜನೇಯ ಕಡಂಬವರು ಬಿ. ಥರ್ಡ್ ಪ್ಲೇಸ್ ಗೋಸ್ ಟು ಶಿವಶಕ್ತಿ ಕಳಿಂಜ ಬಿ ಮತ್ತು ಫೋರ್ತ್ ಪ್ಲೇಸ್ ಗೋಸ್ ಟು ಶಿವಶಕ್ತಿ ಕಳಿಂಜ ಎ. ಬಳ್ಳ ಬತ್ತಲೆ ಕಾರಿಂಜ ಮತ್ತು ಶಾಸ್ತ್ರ. 5 4 3 2 1 ತಂಡ ಇಲ್ಲ. ಶಾಸ್ತ್ರ ಮುಂದಿನ ಹಂತಕ್ಕೆ ತೆರೆಗೊಂಡಿದೆ. ಫ್ರೆಂಡ್ಸ್ ಮಧ್ಯ ಹಗ್ಗ ಜಗ್ಗಾರದಲ್ಲಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಪರಂಪರೆ ಇರುವಂತಹ ತಂಡ ಫ್ರೆಂಡ್ಸ್ ಮಧ್ಯ ಮಾರ್ಚ್ 10ನೇ ತಾರೀಕಿನಂದು ಶನಿವಾರ ಬದ್ಯಾರ ಕ್ರೀಡಾಂಗಣದಲ್ಲಿ ಮಹಲಿಂಗೇಶ್ವರ ಪುತ್ತೂರು ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡಗಳು ಬರಬೇಕು. ಮಹಲಿಂಗೇಶ್ವರ ಪುತ್ತೂರು ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ಬನ್ನಿ. ಮಾರ್ಚ್ 10 ಆದಿತ್ಯ ವರದಾನಿ ಬರಿಪೊರ್ಲದ ಪಂದ್ಯಾಟ ಪುರುಷರ ಫುಲ್ ಗ್ರಿಪ್ 8+1 ಒಟ್ಟುಗಾಜಿ ಇನಾಮುಂಡ್ 7,000 1,000 ಮುಟ್ಟ ಅಂಜನೆ ಅಂಜನಗಲ 550 kg ವಿಭಾಗದ ಲೆವೆಲ್ ಪೊಗೆಲಗಿಜ್ಜಿ ಅಂಚನೆ ಅಂಜನಗಲ ಸಿಂಗಲ್ ಗ್ರಿಪ್ 525 kg 8+1 4 ಬಹುಮಾನಗಳು ಪುಂಜನಗಲ ಮುಕ್ತ 7 ಜನ ಬಹು ಲೆವೆಲ್ ಮಾದರಿಯ ಪಂದ್ಯಾಟ. ಎಲ್ಲ ಪಂದ್ಯಾಟಗಳು ಮಾರ್ಚ್ 10ನೇ ತಾರೀಕಿನ ನಡೆಯಲಿಕ್ಕಿದೆ. ಎಲ್ಲ ಪಂದ್ಯಾಟಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಫ್ರೆಂಡ್ಸ್ ಬದ್ಯಾರ್ ದ ಮೋಸ್ಟ್ ವೆಲ್ಕಮ್ ಆಫ್ ದಿಸ್ ಫ್ಯಾಂಟಾಸ್ಟಿಕ್ ಟೂರ್ನಮೆಂಟ್. ಥ್ಯಾಂಕ್ ಯು ಸೋ ಮಚ್. ಮಾರ್ಚ್ 10 ಚಿದಾನಂದಿರ ಮಹಲಿಂಗೇಶ್ವರ ಪುತ್ತೂರು ಬರಡೋಣ ಬೇಗ. ಮಹಲಿಂಗೇಶ್ವರ ಪುತ್ತೂರು ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡಕ ಬಿತ್ತಂಡಗಳ ನಡುವಿನ ಹಣಾಣಿ ಪಾಡಪ್ಪ ಅಂತಲೇ ಓವು ಒಂದುವೆ ಅವ್ವೆ ಮುಕ್ಕವು ನಿಗ್ಲಿ. ಕುಮಾರದಾರ ಅಂಕಣದಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಕ ಬಿ ತಂಡ. ಅದರ ವಿರುದ್ಧವಾಗಿ ಮಹಲಿಂಗೇಶ್ವರ ಪುತ್ತೂರು. ಅಣ್ಣ ಬತ್ತಜೀರ ಏರು ಬಲೆ. ಥರ್ಡ್ ಮ್ಯಾಚ್ ಗೋಸ್ ಟು ಶ್ರೀದೇವಿ ಆಳಂಕಾರು ಸ್ವಾಮಿ ಕೊರಗಜ್ಜ ಪಾಲಡಕ ಸಿ ತಂಡಗಳು ರೆಡಿಯಾಗಿರಿ. ಶ್ರೀದೇವಿ ಆಳಂಕಾರು ಮತ್ತು ಸ್ವಾಮಿ ಕೊರಗಜ್ಜ ಪಾಲಡಕ ಸಿ ತಂಡಕ್ಕೆ ಕೆಜಿ ತಂಡಕ್ಕೆ ಲಾರ್ಡ್ಸ್ ವೇದಿಕೆಯಲ್ಲಿ ನಡೆಯುತ್ತೆ.
ಫುಲ್ ಗ್ರಿಪ್ ಕೆಜಿ ದಯವಿಟ್ಟು ತಕ್ಷಣ ಬನ್ನಿ. ಎಸ್ ಪ್ರವೀಣ್ भारत पाकिस्तान का जब भी मैं ಹರೀಶ್, ಭರತ್, ನಾಗೇಶ್, ವಿಶ್ವನಾಥ ವೇದಿಕೆಗೆ ಬನ್ನಿ. ಈಗ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಲೆವೆಲ್ ಮಾದರಿಯ 3 ಮತ್ತು 4ನೇ ಸ್ಥಾನಕ್ಕಾಗಿ ಶಿವಶಕ್ತಿ ಕಲೆಂಜ ಎಬಿ ಬನ್ನಿ ವೇದಿಕೆಗೆ. ಶಿವಶಕ್ತಿ ಕಲೆಂಜ ಎಬಿ ಲೆವೆಲ್ ಮಾದರಿಯ 38 ಜನರ 3 ಮತ್ತು 4ನೇ ಸ್ಥಾನಕ್ಕಾಗಿ ನಾಗೇಶನ್ನ ಪ್ಲೀಸ್ ಶಾಸಕ ನಂಬರ್ ಎ ಮುಂದಕ್ಕೆ ರೆಡಿ ಇರಬೇಕು. ಎಬಿ ಬಾಣೇಡಿ ಪುತ್ತೂರು ಬನ್ನಿ. ವಿಶ್ವನಾಥ್ ದಯವಿಟ್ಟು ವೇದಿಕೆಗೆ ಬನ್ನಿ. ಫುಲ್ ಗ್ರಿಪ್ಗೆ ಲಾರ್ಡ್ಸ್ ಆಗತ್ತೆ. ಫುಲ್ ಗ್ರಿಪ್ಗೆ ಲಾರ್ಡ್ಸ್ ಅಣ್ಣ ಆಳಂಕಾರ ರೆಡಿ ಆದಂಡು ಸ್ವಾಮಿ ಕೊರಗಜ್ಜ ಪಾಲಡಕ C2 3rd 4th 2ಕ್ಕೆ ಶಿವಶಕ್ತಿ ಕಲೆಂಜ ಎಬಿ ಅಲ್ವಾ? ಕರೆಕ್ಟ್ ಅಲ್ವಾ ಅಣ್ಣ? ಇಜ್ಜೇರಾ ಪ್ಲೀಸ್ ಬೇಗ. ಫೋರ್ತ್ ಮ್ಯಾಚ್ ಗಾಗಿ ರೆಡಿ ಆದಿಪ್ಪುಳೆ ಕಾರಿಂಜ ಫ್ರೆಂಡ್ಸ್ ಎ ಮತ್ತು ಶಾಸ್ತಾರ ಎ ತಂಡಗಳು. 4ನೇ ಸ್ಥಾನಕ್ಕಾಗಿ ದಯವಿಟ್ಟು ವೇದಿಕೆ ಕಲಿಂಗ ಎ ಬರಬೇಕು. ಬಲೆ ಸರಿಯಲ್ಲ? ಪ್ರದೀಪ್ ಬೇಗ ಬೇಗ ಬೇಗ. ಫುಲ್ ಗ್ರಿಪ್ ಕೆಜಿ ಲಿಸ್ಟ್ ದಯವಿಟ್ಟು ಕಳಿಸಿಕೊಡಿ. ಫುಲ್ ಗ್ರಿಪ್ ಮತ್ತು ಸಿಂಗಲ್ ಗ್ರಿಪ್ ನ ಕೆಜಿ ಬಲಬತ್ತಲೆ. ಈಗ ಸಿಂಗಲ್ ಗ್ರಿಪ್ ನ ದ್ವಿತೀಯ ಪಂದ್ಯಕೂಟವಾಗಿದೆ. ಮಹಾಲಿಂಗೇಶ್ವರ ಪುತ್ತೂರು ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡಕ ಬಿ ತಂಡಗಳ ನಡುವಿನ ಹಣಾಹಣಿಯಾಗಿದೆ. ರೆಡಿಯೋ? ಮಹಾಲಿಂಗೇಶ್ವರ ಪುತ್ತೂರು. ಅಭಿನಂದನೆಗಳು ಶಿವಶಕ್ತಿ ಕಲೆಂಜ ಬಿ ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಆಫ್ಟರ್ ಲಾಂಗ್ ಟೈಮ್ ಮಹಾಲಿಂಗೇಶ್ವರ ಪುತ್ತೂರು ಮತ್ತೆ ಅಂಕಣಕ್ಕೆ ಬಂದಿದೆ. ಅನೇಕ ದಿನಗಳ ನಂತರ ಮಹಾಲಿಂಗೇಶ್ವರ ಪುತ್ತೂರು ಮತ್ತು ಅದರ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡಿಕ ಫುಲ್ ಗ್ರಿಪ್ ಮಾದರಿ ಓಮನ್ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವ ತಂಡವಾಗಿರುವಂತಹ ಪಾಲಡಿಕದ ವಿರುದ್ಧವಾಗಿದೆ ಟೀಮ್ ಮಹಾಲಿಂಗೇಶ್ವರ ಪುತ್ತೂರು. ವಿಭಿನ್ನ ರೀತಿಯ ಕೆಜಿಯಲ್ಲಿ ಸೆಣಸಾಟವನ್ನು ನಡೆಸ್ತಾ ಇದೆ. 2 ನಿಮಿಷದ ಅವಧಿಯಲ್ಲಿ 2 ನಿಮಿಷದ ಅವಧಿಯಲ್ಲಿ ಸಿಂಗಲ್ ಗ್ರಿಪ್ ನಲ್ಲಿ ಮತ್ತೆ ಮುನ್ನಡೆಯಲಿದೆ ಮಹಾಲಿಂಗೇಶ್ವರ ಪುತ್ತೂರು. ಶಿವಶಕ್ತಿ ಕಲೆಂಜ ಮಹಾಲಿಂಗೇಶ್ವರ ಪುತ್ತೂರು ತನ್ನ ಹಿಡಿತವನ್ನ ಮುಂದುವರೆಸಿಕೊಳ್ಳುತ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ನೇತ್ರಾವತಿಯ ಅಂಕಣದ ಒಳಭಾಗದಲ್ಲಿ ಇರುವಂತಹ ಮಹಾಲಿಂಗೇಶ್ವರ ಪುತ್ತೂರು ಇದರ ವಿರುದ್ಧವಾಗಿ ಸೆಣಸಾಟವನ್ನು ನಡೆಯುತ್ತಾ ಇದೆ. ಲೈನ್ ಅಲ್ಲಿ ಸೆಂಟರ್ ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕ. ಹರೀಶ್ ಪಾಲಡಿಕ ತನ್ನ ಮುನ್ನಡೆಯಲ್ಲಿದೆ. ಓಹೋ ಏನು ಒಂದು ಶಾಸಕರ ಮಾರಿಯೇ ಹರೀಶನ್ನ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಥಮ ಮತ್ತು ದ್ವಿತೀಯ ಸ್ಥಾನಿಗಳಾಗಿ ಇವತ್ತು ತೋರುವಂತ ಶಾಸಕ ಮಾರಿಯೇ ಅಂಡ್ ಬಿ ಬಲೆ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಶಾಸಕ ಹರೀಶನ್ನ ದಿನೇಶ್ ಇತ್ತೀಚೆಗೆ ಪಂದ್ಯಾಟವನ್ನ ಅದ್ದೂರಿಯಾಗಿ ನೆರವೇರಿಸಿದವರು ನಮ್ಮ ಶಿವಾಜಿ ಫ್ರೆಂಡ್ಸ್ ಕೋಡಿ ಮಾಡುವ ಯುವಕರನ್ನ ಕಾಣ್ತಾ ಇದ್ದೇವೆ. ನಿಮ್ಮನ್ನ ಅತಿ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಸ್ವಾಮಿ ಕೊರಗಜ್ಜ ಪಾಲಡಿಕ ಸಿ ಮತ್ತು ಆಳಂಕಾರ ರೆಡಿ ಹೋಗಿರಿ. ಇದಾದ ನೆಕ್ಸ್ಟ್ ಶಾಸ್ತಾರ ನೆಲ್ಲಿಯಾಡಿ ಎ ಮತ್ತು ಕಾರಿಂಜ ಫ್ರೆಂಡ್ಸ್ ಎ ರೆಡಿ ಹೋಗಿರಿ. 5th ಮ್ಯಾಚ್ ಗೋಸ್ ಟು ಸ್ವಾಮಿ ಕೊರಗಜ್ಜ ಪಾಲಡಿಕ ಎ ಮತ್ತು ಕಾರಿಂಜ ಫ್ರೆಂಡ್ಸ್ ಬಿ ತಂಡಗಳು ರೆಡಿ ಹೋಗಿರ್ಬೇಕು. ಪ್ರಸಾದ್ ಸರ್ ದಯವಿಟ್ಟು ಬನ್ನಿ. ಶಾಸ್ತಾಕ್ ಕಡಮಾರ್ ಕೇರಳದ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ತಂಡ ಶಾಸ್ತಾಕ್ ಕಡಮಾರ್. ಶಾಸ್ತಾಕ್ ಕಡಮಾರ್ ರೆಡಿಯೋ? ರೆಡಿ ರೆಡಿಯೋ? ಆರಂಭದ ಪ್ರಥಮ ಅವಧಿಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಗ ತನ್ನ ಹಿಡಿತವನ್ನು ಮುಂದುವರಿಸ್ತಾ ಇದ್ದ. ಆರಂಭಿಕ ಸ್ಪರ್ಧೆಯಲ್ಲಿ ಮಿಡಲ್ ಲೈನ್ ನಲ್ಲಿದೆ ವಿಭಿನ್ನ ರೀತಿಯ ಕೆಜಿ 8 ಜನರ ನಡುವಿನ ಕಾದಾಟ. ಸಿಂಹದ ಮರಿಗಳಂತೆ 2 ತಂಡಗಳು ಕೂಡ ಕಾದಾಟವನ್ನು ನಡೆಸ್ತಾ ಇದೆ. ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಬೆಳದಂಗಡಿಯ ಪಾಲಡಿಕದ ವಿರುದ್ಧವಾಗಿ ಪುತ್ತೂರಿನ ಮುತ್ತು ಮಹಾಲಿಂಗೇಶ್ವರ ಪುತ್ತೂರು. ಫುಲ್ ಗ್ರಿಪ್ ಮಾದರಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವ ತಂಡ.
ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ ಬಿ ತಂಡ. ಧನ್ಯವಾದಗಳು ಮಹಾಲಿಂಗೇಶ್ವರ ಪುತ್ತೂರು. ಥರ್ಡ್ ಮ್ಯಾಚ್ ಗೋಸ್ ಟು ಅಲಂಕಾರ ಬಲ್ಲಬತ್ತೋಡು ಈ ಭಾಗಡು ಸ್ವಾಮಿ ಕೊರಗಜ್ಜ ಪಾಲಡಿಕ ಸಿ ತಂಡ ಬರ್ತಾ ಇದೆ. ಸ್ವಾಮಿ ಕೊರಗಜ್ಜ ಪಾಲಡಿಕದ ವಿರುದ್ಧವಾಗಿ ಮಹಾ ಶ್ರೀದೇವಿ ಅಲಂಕಾರ. ನೆಕ್ಸ್ಟ್ ಮ್ಯಾಚ್ ಟೀಮ್ ಬರಡು. ಥರ್ಡ್ ಫೋರ್ತ್ ಮ್ಯಾಚ್ ಗೋಸ್ ಟು ಕಾರಿಂಜ ಎ ಮತ್ತು ಶಾಸ್ತಾರಣಿಯಲ್ಲಿ ಎ ತಂಡಗಳು ರೆಡಿಯಾಗಿರಿ. ರೆಡಿಯೋ ಶ್ರೀದೇವಿ ಅಲಂಕಾರ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ತಂಡಗಳ ನಡುವಿನ ಹಣಾಹಣಿಗಾಗಿ ಅಂಕಣ ಸಿದ್ಧವಾಗಿದೆ. ನಾಳೆ ಕಡೆ ಮೂರನೇ ಪಂದ್ಯ ಕೂಡ ಇದಾಗಿರುವಂತಹ ಸಂದರ್ಭದಲ್ಲಿ ರೆಡಿ ಆರ್ ಯು ರೆಡಿ? ಆರಂಭವಾಗಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಮಿಡಲ್ ಲೈನ್ ನಲ್ಲಿದೆ, ಅಲ್ಪ ಮುನ್ನಡೆಯಲ್ಲಿದೆ ತಂಡವಾಗಿ ಶ್ರೀದೇವಿ ಅಲಂಕಾರು ಅಲ್ಪ ಮುನ್ನಡೆಯಲ್ಲಿದೆ. ಮುನ್ನಡೆಯಲ್ಲಿ ಶ್ರೀ ದೇವಿ ಅಲಂಕಾರು ಹಗ್ಗವನ್ನ ಬಿಟ್ಟುಕೊಡುವಲ್ಲಿ ಮುಂದುವರಿಸ್ತಾ ಇದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ತಂಡ. ಮಹಾವಿಷ್ಣು ಮಡದಾಳ ಜತ್ತೀಸ್ ಕಡಬದ ಆಟಗಾರರನ್ನು ಒಳಗೊಂಡಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ನಾಲ್ಕನೇ ಪಂದ್ಯಕೂಟಗಾಗಿ ಸ್ವಾಗತಿಸ್ತಾ ಇದ್ದಾನೆ ಕಾರಿಂಜ ಎ ಮತ್ತು ಶಾಸ್ತಾರ ಎ ತಂಡಗಳು. ಮುಂದುವರಿತಾ ಇದೆ ಮೂರನೇ ಪಂದ್ಯಕೂಟದಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ಮತ್ತು ಕೊನೆಯ 1 ನಿಮಿಷದ ಅವಧಿ ಮಾತ್ರ ಬಾಕಿ. 1 minute ಫಾರ್ ಫುಲ್ ಟೈಮ್. ಮುನ್ನಡೆಯಲ್ಲಿ ಅಲ್ಪ ಮುನ್ನಡೆಯಿಂದ ಯಥಾಸ್ಥಿತಿಗೆ ಮುನ್ನಡೆಯಲ್ಲಿ ಈಗ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ಮುನ್ನಡೆ ಶ್ರೀದೇವಿ ಅಲಂಕಾರ ಒಂದು ಸುತ್ತನ್ನ ಕೊಳೆದುಕೊಂಡಿದೆ. ಈಗ ನೇತ್ರಾವತಿ ಅಂಕಣದ ಒಳಭಾಗಕ್ಕೆ ಬರಬೇಕು ಟೀಮ್ ಪಾಲಡ್ಕ. ಕುಮಾರದಾರ ಅಂಕಣಕ್ಕೆ ಶ್ರೀದೇವಿ ಅಲಂಕಾರ. ರೆಡಿಯೋ ಶ್ರೀದೇವಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ತಂಡಗಳ ನಡುವಿನ ಹಣಾಹಣಿ ಥರ್ಡ್ ಮ್ಯಾಚ್ ಆಗಿದೆ. ಸುತ್ತಿನ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ. ನೆಕ್ಸ್ಟ್ ಮ್ಯಾಚ್ ರೆಡಿಯಾಗಿರಿ ಶಾಸ್ತಾರ ಮತ್ತು ಕಾರಿಂಜ. ಆರಂಭಗೊಳ್ಳುವಂತ ಕ್ಷಣವಾಗಿದೆ. ಕಾರಿಂಜದ ಅಂಕಣದಲ್ಲಿ ಅಲಂಕಾರ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ರೆಡಿ. ಆರಂಭಗೊಳ್ಳುವ ಸಮಯ 2 ನಿಮಿಷದ ಅವಧಿಯಲ್ಲಿ ಗೋಲ್ಡನ್ ಮಿನಿಟ್ ಆರಂಭಗೊಳ್ಳುವಂತ ಸಮಯ ಆರಂಭವಾಗಿದೆ. ಸ್ವಾಮಿ ಕೊರಗಜ್ಜ ಪಾಲಡ್ಕ ತನ್ನ ಹಿಡಿತವನ್ನು ಮತ್ತೆ ಬಿಗಿಯಾಗಿಸ್ತಾ ಇದೆ. 8 ಜನರ ಕದಡದಲ್ಲಿ ಅಲಂಕಾರು ಇಲ್ಲ. ಮಿಡಲ್ ಲೈನ್ ಅಲ್ಲಿದೆ. ಸ್ಪರ್ಧೆ ಬಹಳ ಕಾತುರದಿಂದ ಸಾಗುತ್ತಾ ಇದೆ. ಅಲ್ಪ ಮುನ್ನಡೆಯಲ್ಲಿ ಶ್ರೀದೇವಿ ಅಲಂಕಾರು ಮತ್ತೆ ಮಿಡಲ್ ಲೈನ್ ಇಂದ ಮತ್ತೆ ಅಲಂಕಾರಿನ ಭಾಗಕ್ಕೆ ಅಲ್ಪ ಮುನ್ನಡೆಯಲ್ಲಿ ಶ್ರೀದೇವಿ ಅಲಂಕಾರು ಮತ್ತೆ ಮಿಡಲ್ ಲೈನ್ ಸೆಂಟರ್ ಲೈನ್. ಈಗ ಪಾಲಡ್ಕ ಸಿ ತಂಡ ಎಳೆದುಕೊಂಡಿದೆ. ಓಹೋ ಪಾಲಡ್ಕ ಸಿ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ. ಅಭಿನಂದನೆಗಳು. ಕಾರಿಂಜ ಮತ್ತು ಶಾಸ್ತಾರ ಎ ತಂಡಗಳು ಹಗ್ಗ ಜುಗ್ಗಾಟದ 4ನೇ ಪಂದ್ಯಕೂಟದಲ್ಲಿ ಭಾಗವಹಿಸಬೇಕು. ಐದನೇ ಪಂದ್ಯಕೂಟಕ್ಕಾಗಿ ರೆಡಿ ಹೋಗಿರಿ. ಕಾರಿಂಜ ಬಿ ಮತ್ತು ಸ್ವಾಮಿ ಕೊರಗಜ್ಜ ತಂಡ ಎ ತಂಡಗಳು ರೆಡಿ ಆಗಿರಬೇಕು ನೆಕ್ಸ್ಟ್ ಮ್ಯಾಚ್ಗೆ.
ರೆಡಿಯೋ ಶಾಸ್ತಾರ ಎ ಮತ್ತು ಕಾರಿಂಜ ಎ ತಂಡಗಳ ನಡುವಿನ ಹಣಾಹಣಿ 4ನೇ ಪಂದ್ಯಕೂಟವಾಗಿದೆ. ಮುಂದಿನ ಪಂದ್ಯಕೂಟಕ್ಕೆ ರೆಡಿಯಾಗಿರಬೇಕು ಕಾರಿಂಜ ಬಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ ತಂಡ. ಎಸ್ ರೆಡಿ ಬಲ್ಲಿಜ್ಜಿ ಬಲ್ಲು ಕೊರಲೆ ನಂಜಿ ಬಲ್ಲು ಬಿಡ್ಲೆ ಚಿರೋ ಕಾರಿಂಜ ರೆಡಿಯೋ 4ನೇ ಪಂದ್ಯಕೂಟವಾಗಿದೆ. ಕಾರಿಂಜ ಎ ಮತ್ತು ಶಾಸ್ತಾರ ಎ ತಂಡಗಳ ನಡುವಿನ ಪಂದ್ಯಕೂಟದಲ್ಲಿ ಆರಂಭವಾಗಿದೆ. 4ನೇ ಪಂದ್ಯಕೂಟದಲ್ಲಿ ಇರುವಂತಹ ತಂಡಗಳಾಗಿದ್ದುಕೊಂಡು 5ನೇ ಪಂದ್ಯಕೂಟಕ್ಕಾಗಿ ರೆಡಿ ಆಗಿರಬೇಕು. ಕಾರಿಂಜ ಬಿ ಮತ್ತು ಸ್ವಾಮಿ ಕೊರಗಜ್ಜ ಬಾಲಡಿಕ ಎ ತಂಡಗಳು ರೆಡಿ ಆಗಿರಿ. ಅಂಕಣದಲ್ಲಿ ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಆಯೋಜನೆ ಮಾಡಿರುವಂತಹ ಅಗ್ಗಜಗ್ಗಟ ಪಂದ್ಯಕೂಟದ ಸಿಂಗಲ್ ಗ್ರಿಪ್ ನ 4ನೇ ಪಂದ್ಯಕೂಟ ನಡೀತಾ ಇದೆ. ಕಾರಿಂಜ ಫ್ರೆಂಡ್ಸ್ ಎ ವಿರುದ್ಧವಾಗಿ ಶಾಸ್ತಾರ ಫ್ರೆಂಡ್ಸ್ ನಲ್ಲಿ ಎ ತಂಡಗಳ ನಡುವಿನ ಹಣಾಹಣಿ. 4ನೇ ಪಂದ್ಯಕೂಟದಲ್ಲಿ ಮುನ್ನಡೆಯಲ್ಲಿ ಶಾಸ್ತಾರ ನೆಲ್ಲಿಯಾಡಿ ಅಳಪ ಮುನ್ನಡೆಯಲ್ಲಿ ಶಾಸ್ತಾರ ನಿಮಿಷಗಳ ಅವಧಿ ಪೂರ್ಣಗೊಳ್ಳುವಂತಹ ಸಮಯ ಹತ್ತಿರವಾಗುತ್ತಿರುವುದರಲ್ಲಿ ಮುನ್ನಡೆಯಲ್ಲಿ ಶಾಸ್ತಾರ ನೆಲ್ಲಿಯಾಡಿ ತಂಡವಿದೆ. ಹಗ್ಗವನ್ನ ಬಿಟ್ಟುಕೊಡ್ತಾ ಇದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಆಟ ಮುಂದುವರಿತಾ ಇದೆ. 4ನೇ ಪಂದ್ಯಕೂಟದಲ್ಲಿ ಭಾಗವಹಿಸುವಂತಹ ತಂಡಗಳಾಗಿದ್ದುಕೊಂಡು ಅಂಕಣದ ಒಳಭಾಗದಲ್ಲಿ ಹಿಡಿತವನ್ನ ಬಿಗಿಯ ಆಗಿಸಿದೆ. ಶಾಸ್ತಾರ ನೆಲ್ಲಿಯಾಡಿ ತನ್ನ 6th ಮ್ಯಾಚ್ ರೆಡಿಯಾದ ಪುಳೆ ಕೊನೆಯ 30 ಸೆಕೆಂಡ್ಸ್ಗೂ 30 ಸೆಕೆಂಡುಗಳ ಅವಧಿಯಲ್ಲಿ ಶಾಸ್ತಾರ ತನ್ನ ಹಿಡಿತವನ್ನ ಮುಂದುವರೆಸಿಕೊಳ್ಳುತ್ತಾ 1 ಫೀಟ್ ಹಗ್ಗವನ್ನ ಎಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕಾರಿಂಜದ ವಿರುದ್ಧವಾಗಿ ಶಾಸ್ತಾರ ಕೊನೆಯ 5 4 3 2 1 ಅಂಕಣದ ಬದಲಾವಣೆಯಾಗಬೇಕು. 5ನೇ ಪಂದ್ಯಕೂಟಕ್ಕಾಗಿ ರೆಡಿಯಾಗಿರಿ. ಕಾರಿಂಜ ಬಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡಿಕ ಎ ತಂಡಗಳು ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಿದ್ದೆ ಬಿಟ್ಟು 2 ತಂಡಗಳು ಕೂಡ 1 ಸುತ್ತಿನ ಮುನ್ನಡೆಯಲ್ಲಿದೆ. ಟೀಮ್ ಶಾಸ್ತಾರ ನೆಲ್ಲಿಯಾಡಿ ದ್ವಿತೀಯ ಸುತ್ತಿನ ಅವಕಾಶವನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ತಂಡಕ್ಕೆ. ರೆಡಿಯೋ ರೆಡಿ ಆರಂಭಗೊಳ್ಳುವಂತಹ ಸಮಯ ಇದೀಗ. 4ನೇ ಪಂದ್ಯಕೂಟದಲ್ಲಿ ಭಾಗವಹಿಸುವ ತಂಡಗಳಾಗಿದ್ದುಕೊಂಡು ಕಾರಿಂಜ ಮತ್ತು ನೆಲ್ಲಿಯಾಡಿ ತಂಡಗಳ ನಡುವಿನ ಹಣಾಹಣಿಯಾಗಿದೆ. 4ನೇ ಪಂದ್ಯಕೂಟದಲ್ಲಿ ಮುಖಾಮುಖಿಯಾಗ್ತಾ ಇದೆ. ಮುನ್ನಡೆಯಲ್ಲಿ ಅಳಪ ಮುನ್ನಡೆಯಲ್ಲಿ ನೆಲ್ಲಿಯಾಡಿ ಅಳಪ ಸ್ವಲ್ಪ ಮುನ್ನಡೆಯನ್ನು ಸ್ವಾಧೀಸಿಕೊಳ್ತಾ ಇದೆ. ಸಿಂಗಲ್ ಗ್ರಿಪ್ ವಿಭಾಗದ ವಿಭಿನ್ನ ರೀತಿಯ ಕೆಜಿಯ ಪಂದ್ಯಕೂಟವಾಗಿದೆ. ಅನ್ಲಿಮಿಟೆಡ್ ಕೆಜಿ 2 ತಂಡದಲ್ಲಿರುವಂತಹ ದೇಹ ತೂಕ ವಿಭಿನ್ನ 8 ಜನರ ಆಟಗಾರರ ನಡುವಿನ ಶಕ್ತಿಯ ಕಾದಾಟವಾಗಿದೆ. ಮುನ್ನಡೆಯಲ್ಲಿ ಶಾಸ್ತಾರ ನೆಲ್ಲಿಯಾಡಿ ಎ ತಂಡವಿದೆ. ಮುಂದುವರಿತಾ ಇದೆ. ಮುನ್ನಡೆಯಲ್ಲಿ ಶಾಸ್ತಾರ ನೆಲ್ಲಿಯಾಡಿ ಸಿಂಗಲ್ ಗ್ರಿಪ್ ಫುಲ್ ಗ್ರಿಪ್ ಇನ್ನು ಇರುವಂತಹ ಕೆಜಿ ವಿಭಾಗದ ಪಂದ್ಯಕೂಟ.
ಮುಂದುವರಿತಾ ಇದೆ. ರೆಡಿ ಆಗಿರಿ. ಸಿಂಗಲ್ ಗ್ರಿಪ್ ನ ಪ್ರಥಮ ಪಂದ್ಯಕೂಟ ನೆಕ್ಸ್ಟ್. ರೆಡಿ ಆಗಿರಿ. ಕೇಜ್ ವಿಭಾಗದ ಮುಂದಿನ ಕರೆಯನ್ನು ಕೊಡ್ತೇನೆ ಸೆಮಿಫೈನಲ್ ಆದ ನಂತರ. ಸೆಕೆಂಡ್ಸ್ಗೂ 30 ಸೆಕೆಂಡ್ಗಳ ಅವಧಿ ಪರಿಪೂರ್ಣಗೊಳ್ಳುವಂತಹ ಸಮಯ ಹತ್ತಿರವಾಗಿದೆ. ಮುನ್ನಡೆಯಲ್ಲಿ ಶಾಸ್ತ್ರಾರಣಿಯಲ್ಲಿ ಆಡಿ ತಂಡವಿದೆ. ಹಗ್ಗವನ್ನು ಬಿಟ್ಟುಕೊಟ್ಟಿದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಕೊನೆಯ 30 ಸೆಕೆಂಡ್ಸ್. 20 ಸೆಕೆಂಡ್ಸ್. 10 ಸೆಕೆಂಡ್ಸ್ ಬಾಕಿ. 10 9 8 7 6 5 4 3 2 1. ಧನ್ಯವಾದಗಳು. ಈಗ ಅಂಕಣದ ಒಳಭಾಗದಲ್ಲಿ ಕಾರಿಂಜ ಫ್ರೆಂಡ್ಸ್ ಬಿ ಮತ್ತು ಸ್ವಾಮಿ ಕೊರಗಜ್ಜ ಎ ತಂಡ. ಅಣ್ಣ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಅಲ್ಲ ಸಾರಿ ಫಿಫ್ತ್ ಮ್ಯಾಚ್ ಗೋಸ್ ಟು ಕಾರಿಂಜ ಬಿ ಮತ್ತು ಸ್ವಾಮಿ ಕೊರಗಜ್ಜ ಎ ತಂಡಗಳು ರೆಡಿ ಆಗಿರಿ. ಬನ್ನಿ. ಸ್ವಾಮಿ ಕೊರಗಜ್ಜ ಎ ಮತ್ತು ಕಾರಿಂಜ ಫ್ರೆಂಡ್ಸ್ ಬಿ. 5ನೇ ಪಂದ್ಯಕೂಟ ನೆಕ್ಸ್ಟ್ ಮ್ಯಾಚ್ ಗೋಸ್ ಟು ಶಾಸ್ತ್ರ ನೆಲಿಯಾಡಿ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡ. ಇತ್ತೆ ಒಂದಿಜ್ಜ ಒಳ್ಳೆರೆ ಸಿ ತಂಡ ಇಲ್ಲ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಇಜ್ಜಿ ಅದರ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ. ಸರಿಯತ್ತೆ. ಶಾಸ್ತ್ರ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡಗಳ ಪ್ರಥಮ ಸೆಮಿಫೈನಲ್ ಮ್ಯಾಚ್. ಬನ್ನಿ. ಒಂದು ನಿಮಿಷದ ಅವಕಾಶವನ್ನ ಕೊಡ್ತೇನೆ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. 1 ನಿಮಿಷ ಕೊರಪೆ ಶಾಸ್ತ್ರಗ 2:53 ಆತನು. ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ಮತ್ತು ಶಾಸ್ತ್ರಾರಣಿಯಲ್ಲಿ ಆಡಿ ತಂಡಗಳ ನಡುವಿನ ಪ್ರಥಮ ಸೆಮಿ ಫೈನಲ್ ಮ್ಯಾಚ್ಗಾಗಿ ಅಂಕಣದ ಒಳಭಾಗಕ್ಕೆ ತಂಡ ಬಂದಿದೆ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಶಾಸ್ತ್ರಾರಣಿಯಲ್ಲಿ ಆಡಿ ತಂಡ ಬರಬೇಕು. ಶಿಕ್ಷಿತ ದೈಪಿಲ ಕ್ರೀಡಾ ಸೇವಾ ಸಂಘ ದೈಪಿಲ ಇದರ ಆಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಹೊನಲು ಬೆಳಕಿನ ಅದ್ಧೂರಿಯಾದಂತಹ ಪಂದ್ಯಕೂಟದ ಸಿಂಗಲ್ ಕ್ರಿಪ್ ವಿಭಾಗದ ಓಪನ್ ಮಾದರಿಯ ಹಗ್ಗಜಗ್ಗಾಟ ಪಂದ್ಯಕೂಟದ ಪ್ರಥಮ ಸೆಮಿಫೈನಲ್ ಮ್ಯಾಚ್ ಗಾಗಿ ಅಂಕಣದ ಒಳಭಾಗದಲ್ಲಿದೆ ತಂಡ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ಮತ್ತು ಶಾಸ್ತ್ರ ನಿಲ್ಯಾಡಿ ಎ ತಂಡಗಳ ನಡುವಿನ ಹಣಾಹಣಿಗಾಗಿ ಈಗ ಅಂಕಣ ಸಿದ್ಧವಾಗಿದೆ. ನಂಬರ್ 2 ಪ್ಲೀಸ್. 6ನೇ ಪಂದ್ಯಕೂಟ ಪ್ರಥಮ ಸೆಮಿಫೈನಲ್ ಇದಾಗಿದೆ. 7th ಮ್ಯಾಚ್ ಸೆಕೆಂಡ್ ಸೆಮಿಫೈನಲ್ ಪಾಲಡ್ಕ ಸಿ ಕಾರಿಂಜ ಬಿ ತಂಡ ಅಂಕಣದ ಒಳಭಾಗದಲ್ಲಿ ರೆಡಿ ಇರಬೇಕು ಪ್ಲೀಸ್. ಈಗ ಪ್ರಥಮ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ ನೋಡಿ. 7th ಮ್ಯಾಚ್ ನೆಕ್ಸ್ಟ್ ನಡೀಲಿಕ್ಕಿದೆ. 6th ಮ್ಯಾಚ್ ನಡೀತಾ ಇದೆ. ಶಾಸ್ತ್ರ ನೆಲ್ಯಾಡಿ ಎ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ. ಗೆದ್ದರೆ ಸೀದಾ ಫೈನಲ್ ಕನಸು, ಸೋತರೆ ಒಂದು ಸ್ಥಾನಕ್ಕೆ ತೃಪ್ತಿ. ಈಗ ಅಂಕಣದ ಒಳಭಾಗದಲ್ಲಿ ಪ್ರಥಮ ಸೆಮಿ ಫೈನಲ್ ಮ್ಯಾಚ್ ಇದಾಗಿದೆ.
ಬಲ್ಲಬತ್ತಡು 7ನೇ ಮ್ಯಾಚ್ ರೆಡಿಯಾದ ಪುಳೆ ಪಾಲಡಕ ಬಿ ಸಿ ಮತ್ತು ಕಾರಿಂಜ ಬಿ. ಸುಡಿ ಆರಂಭಗೊಳ್ಳುವಂತಹ ಸಮಯವಾಗಿದೆ. ಪ್ರಥಮ ಸೆಮಿಫೈನಲ್ ನಲ್ಲಿ ಶಾಸ್ತ್ರ ನಿಲ್ಯಾಡಿ ಎ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡಗಳ ನಡುವಿನ ಹಣಾಹಣಿ ಆರಂಭಗೊಳ್ಳುವಂತಹ ಸಮಯ ಹತ್ತಿರವಾಗಿದೆ ನೋಡಿ. ಆರ್ ಯು ರೆಡಿ? ರೆಡಿ? ಆರಂಭವಾಗಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಅಲ್ಪ ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಕ. ನಿಗದಿತ 2 ನಿಮಿಷದ ಅವಧಿಯಲ್ಲಿ ಅಲ್ಪ ಮುನ್ನಡೆಯಲ್ಲಿ ಪಾಲಡಕ ಮತ್ತೆ ಮಿಡಲ್ ಲೈನ್ ನಲ್ಲಿದೆ. ಪಾಲಡಕದ ವಿರುದ್ಧವಾಗಿ ಶಾಸ್ತಾರ ಅಲ್ಪ ಮುನ್ನಡೆಯಲ್ಲಿ ಈಗ ಶಾಸ್ತಾರ ಸೆಮಿಫೈನಲ್ ಹಂತದಲ್ಲಿ ಮತ್ತೆ ಮಿಡಲ್ ಲೈನ್ಗೆ ಚೂರು ಸ್ಲೋಡ್ ಮ್ಯೂಸಿಕ್ ಕೊರ್ಲೆ ತೊಂದರೆ. ಆಹಾಹಾ ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಕ ತಂಡವಿದೆ. ಬಹಳ ಬಲಿಷ್ಠವಾಗಿರುವಂತಹ ಕಾದಾಟ. ಅರೆರೆರೆರೆ ತಂಡವಾಗಿ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳಲು ಇನ್ನೊಂದು ಹಂತ ಮಾತ್ರವಾಗಿ ಇದೆ. ಗೆದ್ದರೆ ಫೈನಲ್ ಕನಸು ಜೀವಂತ, ಸೋತರೆ ಒಂದು ಸ್ಥಾನಕ್ಕೆ ತೃಪ್ತಿ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಕ. ದ್ವಿತೀಯ ಸೆಮಿಫೈನಲ್ಗೆ ರೆಡಿ ಆಗಿರಬೇಕಾಗಿ ಕಾರಿಂಜ ಬಿ ಮತ್ತು ಪಾಲಡಕ ಸಿ. ನೇತ್ರಾವತಿ ಅಂಕಣಕ್ಕೆ ಬೆರೆದಾಗಿದೆ ತಂಡ ಸ್ವಾಮಿ ಕೊರಗಜ್ಜ ಪಾಲಡಕ. ಅದರ ವಿರುದ್ಧವಾಗಿ ಶಾಸ್ತಾರ ನೆಲೆಯಾಡಿ ಸಿಂಗಲ್ ಗ್ರಿಪ್ ವಿಭಾಗದ ವಿಭಿನ್ನ ರೀತಿಯ ಕೆಜಿ ವಿಭಾಗದಲ್ಲಿ ಭಾಗವಹಿಸುವ ತಂಡವಾಗಿ ಪ್ರಥಮ ಸೆಮಿಫೈನಲ್ ಸುತ್ತು ಇದಾಗಿದೆ. ಆರಂಭಗೊಳ್ಳುವಂತಹ ಸಮಯ ಹತ್ತಿರವಾಗಿದೆ ನೋಡಿ. ರೆಡಿ? ಒಂದು ಸುತ್ತನ್ನ ಗೆದ್ದುಕೊಂಡಿದೆ ಸ್ವಾಮಿ ಕೊರಗಜ್ಜ ಪಾಲಡಕ. ಇತ್ತೆ ಮ್ಯೂಸಿಕ್ ಆಫ್ ಮಲ್ಪ್ಲೆ, ಹೊರ ಮ್ಯೂಸಿಕ್ ಆಫ್ ಮಲ್ಪ್ಲೆ. ರೆಡಿ? ಪಾಲಡಕ ಹೊರಿ ಮಾತ್ರ ಕೋಚ್ ಪ್ಲೀಸ್. ಅನುಷ್ ಆರಂಭವಾಗಿದೆ. ಆರಂಭದ ಅವಧಿಯಲ್ಲಿ ಶಾಸ್ತಾರನ ಪರವಾಗಿದೆ. ಅರೆ ಈಗ ಶಾಸ್ತಾರನ ಮಾಡಿಲಲ್ಲಿ ಅಲ್ಪ ಹಗ್ಗವಿದೆ. ಪಾಲಡಕ ಒಂದು ಸುತ್ತನ್ನ ಗೆದ್ದು ಇನ್ನೊಂದು ಸುತ್ತು ಗೆದ್ದರೆ ಫೈನಲ್ ಕನಸು ಜೀವಂತ. ದೈಪಿಲದಲ್ಲಿ ಮತ್ತೊಂದು ಬಾರಿ ಫೈನಲ್ ಸ್ಥಾನಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳಲು ಇನ್ನೊಂದು ಹಂತ ಮಾತ್ರವಾಗಿ ಇರುವಾಗ ಮಿಡಲ್ ಲೈನ್ ಅಲ್ಲಿ ಮಿಡಲ್ ಲೈನ್ ಮತ್ತೆ ಪಾಲಡಕದಿಂದ ಶಾಸ್ತಾರಕ್ಕೆ, ಪಾಲಡಕದಿಂದ ಮತ್ತೆ 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 ಫೈನಲ್ ಹಂತಕ್ಕೆ ತೇರ್ಗಡೆಯಾಗಿದೆ ತಂಡ ಸ್ವಾಮಿ ಕೊರಗಜ್ಜ ಪಾಲಡಕ ತಂಡವಾಗಿದೆ. ದಯಾನಂದ ಪದವತ ದಯಮಲ್ಸದ ಅಂಕಣದ ಬಳಿ ಬೇರೆಡು ಪ್ಲೀಸ್. ದಯಾನಂದ ಪದವತ ಅವುಗಳು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯಮಲ್ತು ಬರ ಅಂಕಣದ ಬಳಿ ಬರಡು. ದಯಾನ ಇಂಚು ಬಳಿ
ವಿಶೇಷವಾದ ದೈಪಿಲದ ಒಂದು ಗ್ರೌಂಡ್ ಅನ್ನು ಇತ್ತು ಶೋಕ ಸೆಟ್ ಮಲ್ಪಡಂಡ ಈಗ ಕಾರಣ ಎಂಬರು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು, ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಪ್ರವೀಣಣ್ಣ ಒಂದು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಡೀ ಪಂದ್ಯಾಕೂಟದ ಬಾರಿ ಶೋಕದು ಗ್ರೌಂಡ್ ವ್ಯವಸ್ಥೆ ಮಾಡ್ತಿದ್ದಾರೆ ಶ್ರೀ ದಯಾನಂದ ಪದವು ಅವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಅಲ್ಲುಂಟು ರೆಡಿಯೋ ರೆಡಿ. ಈಗ ಪಾಲಡ್ಕ ಕಾರಿಂಜ್ ಆರಂಭವಾಗಿದೆ ನೋಡಿ. ಆರಂಭದ ಪ್ರಥಮ ಅವಧಿಯಲ್ಲಿ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಟೀಮ್ ಬಲಿಷ್ಠವಾಗಿರುವಂತಹ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಇತ್ತೀಚೆಗೆ ಕೂಡ ಒಂದು ಅದ್ದೂರಿಯಾದಂತಹ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ಕ್ರೀಡಾ ಸಂಸ್ಥೆಯಾಗಿದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಅನ್ನುವಂತಹ ಸಂಘಟನೆ ಚಂದ್ರಮೌಳಿಯ ಅಂಕಣದಲ್ಲಿ ವರ್ಷವೂ ಕೂಡ ಅದ್ದೂರಿಯಾದಂತಹ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿಕೊಂಡು ತಾವು ಕಲಿತಿರುವಂತಹ ಶಾಲೆಗೆ ಸಾಮಾಜಿಕವಾಗಿಯೂ ಕೂಡ ಕೊಡುಗೆಯನ್ನು ನೀಡುವಂತಹ ಸಂಘಟನೆಯಾಗಿದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಸಮಾಜಮುಖಿ ಕೆಲಸದಲ್ಲಿ ಕೂಡ ಭಾಗಿಯಾಗಿರುವಂತಹ ಆಟಗಾರರನ್ನು ಒಳಗೊಂಡಿರುವಂತಹ ತಂಡವಾಗಿದೆ ಟೀಮ್ ಫ್ರೆಂಡ್ಸ್ ಕಾರಿಂಜ. ಅದರ ವಿರುದ್ಧವಾಗಿ ಪಾಲಡ್ಕ ಸಿ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಕಾರಿಂಜ ಬಿ ತಂಡ ಇದು ರೆಡಿಯಾದಿಪ್ಪಡು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ಬನ್ನಿ ಫೈನಲ್ ಹಣಾಹಣಿಗಾಗಿ ತಂಡ ರೆಡಿಯಾಗಿರಿ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ದ್ವಿತೀಯ ಸುತ್ತು ಆರಂಭಗೊಳ್ಳುವಂತಹ ಕ್ಷಣ ಅಂಡ ಅನೂಷ ಅಂಡ ಎದುರ ಅನುಶೂಲ್ಯ ತೋಲ್ನೆ ಆರಂಭವಾಗಿದೆ. ಆರಂಭದ ಅವಧಿಯಲ್ಲಿ ಅನುಷು ಬಲ್ಲ ನಿನ್ನ ಸೈಡಿಗೆ ಉಂಟು ಮಾತ್ರ. ಆರಂಭದ ಅವಧಿಯಲ್ಲಿ ಮುನ್ನಡೆಯಲ್ಲಿದೆ ಫ್ರೆಂಡ್ಸ್ ಕಾರಿಂಜ ತಂಡ. ಫೈನಲ್ಗೆ ರೆಡಿ ಹೋಗಿರಿ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡ ರೆಡಿ ಹೋಗಿರ್ಬೇಕು ಫೈನಲ್ಗೆ. ಅನುಷುನ ವಿಡಿಯೋ ಮಲ್ ಪರರಡ್ಡಿ ಜನ ಐಸ್ ಸ್ವಾಮಿ ಕೊರಗಜ್ಜ ಪಾಲಡ್ಕ ತಂಡ ಹೊಗವನ್ನ ಬಿಟ್ಟುಕೊಟ್ಟಿದೆ. ಮುನ್ನಡೆಯಲ್ಲಿದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಬಿ ತಂಡ ಆಟ ಮುಂದುವರಿತಾ ಇದೆ. ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುವ ಇನ್ನೊಂದು ತಂಡವಾಗಿದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಧನ್ಯವಾದಗಳು. ಮೂಳೆ ಉಂಟು ವಿರುದ್ಧವಾಗಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ತಂಡ ಬರಬೇಕು. ದಯಾನಂದ ಪದವು ದಯಮಲ್ತುವರ ಜಸ್ಟ್ ಬಲೆ ದಯನ್ನ ಪದವು ಇತ್ತರ್ನವರ ಜಸ್ಟ್ ಬಲೆ ಅವೇ ದಯಾನಂದ ಪದವು. ಓಕೆ, ಈಗ ಅಂಕಣದ ಒಳಭಾಗದಲ್ಲಿರುವಂತಹ ತಂಡವಾಗಿ ಸಿಂಗಲ್ ಗ್ರಿಪ್ ಮಾದರಿ ಹಗ್ಗಜಗ್ಗಾಟದಲ್ಲಿ ಯಾವತ್ತಿಗೂ ಕೂಡ ಒಂದು ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳಿರುವಂತಹ ತಂಡವಾಗಿದೆ ಫ್ರೆಂಡ್ಸ್ ಕಾರಿಂಜ. ಇತ್ತೆ ಬಲ್ಲುಮತ್ತಡು ಅದರ ವಿರುದ್ಧವಾಗಿ ಫುಲ್ ಗ್ರಿಪ್ ಮಾದರಿ ಹಗ್ಗಜಗ್ಗಾಟದಲ್ಲಿ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿರುವಂತಹ ತಂಡವಾಗಿ ಈಗ ಸಿಂಗಲ್ ಗ್ರಿಪ್ ನ ಹಗ್ಗಜಗ್ಗಾಟದಲ್ಲಿ ಕೂಡ ಸಿಂಗಲ್ ಗ್ರಿಪ್ ನ ಹಗ್ಗಜಗ್ಗಾಟದಲ್ಲಿ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳಲು ಅರ್ಹತೆ ಪಡೆದಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿತ್ತನ್ ಪದವು ದಯನ್ನ ಮುಲ್ಲರ ದಯಾನಂದ ಪದವು ಇತ್ತರ್ನ ಜಸ್ಟ್ ಬಳೆಯವರ.
ಫೈನಲ್ ಹಣಾಹಣಿ ರೆಡಿಯೋ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ವಿರುದ್ಧವಾಗಿರುವಂತಹ ಸ್ವಾಮಿ ಕೊರಗಜ್ಜ ಪಾಲಡ್ಕ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಎರಡು ತಂಡಗಳು ವಿಭಿನ್ನ ರೀತಿಯ ಕೆಜಿ ಸ್ವಾಮಿ ಕೊರಗಜ್ಜ ಪಾಲಡ್ಕದ ಶಕ್ತಿಯಲ್ಲಿರುವಂತಹ ಹಗ್ಗವನ್ನ ಎಳೆದುಕೊಳ್ಳುತ್ತಾ ಕಾರಿಂಜ ರೆಡಿ ಆರಂಭಗೊಳ್ಳುವಂತಹ ಕ್ಷಣವಾಗಿದೆ. ಅಲಭ ಮುನ್ನಡೆಯಲ್ಲಿ ಪ್ರಥಮ ಎಳೆತದ ಸೆಳೆತದಲ್ಲಿದೆ ಫ್ರೆಂಡ್ಸ್ ಕಾರಿಂಜ. ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಲು ಒಂದು ಹೆಜ್ಜೆ ಬಾಕಿ ಇರುವಾಗ ಸ್ವಾಮಿ ಕೊರಗಜ್ಜ ಪಾಲಡ್ಕದ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕಾರಿಂಜ. ಮುಂದುವರಿತಾ ಇದೆ, ಮುನ್ನಡೆಯಲ್ಲಿದೆ ಫ್ರೆಂಡ್ಸ್ ಕಾರಿಂಜ ಅನ್ನುವಂತ ತಂಡ. ಯಥಾಸ್ಥಿತಿಯಲ್ಲಿರುವಂತಹ ಗಜಗಾಟದ ಪಂದ್ಯಕೂಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಲು ಎರಡು ತಂಡಗಳು ಕೂಡ ಕಾತುರದಿಂದ ಹೋರಾಟವನ್ನು ನಡೆಸ್ತಾ ಇದೆ. ಬಲಾಢ್ಯವಾಗಿರುವಂತಹ ತಂಡಗಳಾಗಿದ್ದುಕೊಂಡು ವಿಭಿನ್ನ ರೀತಿಯ ಕೆಜಿಯಲ್ಲಿ ಪಳಗಿರುವಂತಹ ಆಟಗಾರರಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕದ ವಿರುದ್ಧವಾಗಿ ಫ್ರೆಂಡ್ಸ್ ಕಾರಿಂಜ ಅನ್ನುವಂತಹ ಬಂಟ್ವಾಳ ತಾಲೂಕಿನ ಬಲಿಷ್ಠವಾಗಿರುವಂತಹ ತಂಡ ಕಾದಾಟವನ್ನು ನಡೆಸ್ತಾ ಇದೆ. ಬೆಳ್ತಂಗಡಿ ಭಾಗದ ಸ್ವಾಮಿ ಕೊರಗಜ್ಜ ಪಾಲಡ್ಕ ಯಾವತ್ತಿಗೂ ಕೂಡ ಹಳದಿ ಬಣ್ಣದ ಜರ್ಸಿಯನ್ನು ತೊಟ್ಟು ಅಂಕಣದ ಒಳಭಾಗಕ್ಕೆ ಬರುವಂತಹ ತಂಡವಾಗಿದೆ. ಸಮಯಕ್ಕೆ ಸರಿಯಾಗಿ ಮಹತ್ವವನ್ನು ಕೊಡುವಂತಹ ತಂಡವಾಗಿದೆ ಫ್ರೆಂಡ್ಸ್ ಕಾರಿಂಜ. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಫ್ರೆಂಡ್ಸ್ ಕಾರಿಂಜ. ಅಂಕಣದ ಬದಲಾವಣೆಯಾಗಬೇಕು. ಈಗ ಕುಮಾರದರ ಅಂಕಣಕ್ಕೆ ಬರಬೇಕು ಸ್ವಾಮಿ ಕೊರಗಜ್ಜ ಪಾಲಡ್ಕ. ಯಾವಿಗೆ ಆಗಲಿ ಯಾವ ಬನ್ನಿ ಕ್ಲಾವ್. ಧನ್ಯವಾದಗಳು. ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿದೆ ಕಾರಿಂಜ ಫ್ರೆಂಡ್ಸ್ ಕಾರಿಂಜ. ದ್ವಿತೀಯ ಸ್ಥಾನಗೋಷ್ಟು ಸ್ವಾಮಿ ಕೊರಗಜ್ಜ ಪಾಲಡ್ಕ, ತೃತೀಯ ಸ್ಥಾನಗೋಷ್ಟು ಶಾಸ್ತ್ರ ನೆಲಿಯಾಡಿ, ಫೋರ್ತ್ ಪ್ಲೇಸ್ ಗೋಷ್ಟು ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ. Sorry, third place goes to Swami Koragajja Paladika, fourth place goes to Shastra Niliyod. Okay. And a result here bara intinamulpa ಒಳ್ಳೆಯರ. ಅಣ್ಣ ಸಿಂಗಲ್ ಗ್ರಿಪ್ ಮಾಡಿ. ಫಸ್ಟ್ ಮ್ಯಾಚ್ goes to ಕಾರಿಂಜ ಫ್ರೆಂಡ್ಸ್ ಎ ಮತ್ತು ಸ್ವಾಮಿ ಕೊರಗಜ್ಜ ಎ ತಂಡ ಬರಬೇಕು. ಅಣ್ಣ ಬಳಿ ಓಲ್ ಚಾರಡುಗುಳದಿನ ಬಳಿ ಕಾರಿಂಜ ಫ್ರೆಂಡ್ಸ್ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ ತಂಡ ಸಿಂಗಲ್ ಗ್ರಿಪ್ ಫಸ್ಟ್ ಮ್ಯಾಚ್ ಕೆಜಿ. ನಿಕ್ಲಿ ಒಂದು ನಿಮಿಷ ಓಡ ಬರೋಡು. ಬರಬ್ಬರ ಸೆಕೆಂಡ್ ಮ್ಯಾಚ್ ಕಾಲ್ ಕರೋಡೆ ಜನ ನಿಕ್ಲಿಗೆ ಬಿಟ್ಟ ಪಲ್ನಿ ಬರ್ತಾರ ಆಗ್ಲೇ ಮುಗ್ಲು ಬರ್ತೀರಿ. ಸಿಂಗಲ್ ಗ್ರಿಪ್ ಪಂದ್ಯಾಕೂಟದ ಪ್ರಥಮ ಪಂದ್ಯಾಕೂಟ ಕಾರಿಂಜ ಮತ್ತು ಪಾಲಡ್ಕ. ಅನ್ನ ಲೈಟ್ ಪಾಡ್ಲೆ ಬರ ಜಸ್ಟ್ ರೆಡಿಯಾಗಿರಿ. ಈಗ ಅಂಕಣದ ಒಳಭಾಗಕ್ಕೆ ತಂಡ ಬರಬೇಕು. ಸ್ವಾಮಿ ಕೊರಗಜ್ಜ ಪಾಲಡ್ಕದ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ತಂಡವಾಗಿ ಅಂಕಣದ ಒಳಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ.
ಸಿಂಗಲ್ ಗ್ರಿಪ್ ಐನ್ನೇ ಕಡ್ದಿಂಚಿ ಬನ್ಪುಣೆ ಸಿಂಗಲ್ ಗ್ರಿಪ್ ಫಸ್ಟ್ ಮ್ಯಾಚ್ ಗೋಸ್ ಟು ಕಾರಿಂಜಯಿ. ದಯವಿಟ್ಟು ಫುಲ್ ಗ್ರಿಪ್ ಮಾದರಿಯ ಈಗ ಕಾರಿಂಜ ಪಾಲಡ್ಕ ಶಾಸ್ತಾರ ತಂಡದವರ ವೇದಿಕೆಗೆ ಬರಬೇಕೀಗ. ಶಾಸ್ತಾರ ತಂಡ ಸಿಂಗಲ್ ಗ್ರಿಪ್ ನ 4ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಶಾಸ್ತಾರ ದಯವಿಟ್ಟು ವೇದಿಕೆಗೆ ಬನ್ನಿ. ಎಸ್ ಸಿಂಗಲ್ ಗ್ರಿಪ್ 8 ಜನರ ಮುಕ್ತ ಪಂದ್ಯಾಟದ ಇದು ಎಸ್ ಶಾಸ್ತಾರ ನೆಲ್ಲಿಯಾಡಿ ಬನ್ನಿ. ಪ್ರಥಮ ಪಂದ್ಯಾಟಕ್ಕಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ವಿರುದ್ಧವಾಗಿ ಹಿಡಿಯಡ್ಕ ಬ್ರದರ್ಸ್ ಸಿ ಅಂಕಣಕ್ಕೆ ಬನ್ನಿ. ಫಸ್ಟ್ ಮ್ಯಾಚ್ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ವಿರುದ್ಧವಾಗಿ ಹಿಡಿಯಡ್ಕ ಬ್ರದರ್ಸ್ ಸಿ. ಬಲೆ ಬಲೆ ಓಲರಿ ಶಾಸ್ತಾರ ನೆಲ್ಲಿಯಾಡಿ ಬಲೆಣ್ಣ 4ನೇ ಸ್ಥಾನಕ್ಕಾಗಿ ದಯವಿಟ್ಟು ರಾಜು. ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಿ ವಿರುದ್ಧವಾಗಿ ಈಗ ಸಿಂಗಲ್ ಗ್ರಿಪ್ ಮುಕ್ತ 8 ಜನರ ಜಗ್ಗಾಟ. ಸಿಂಗಲ್ ಗ್ರಿಪ್ ಮುಕ್ತ 8 ಜನ. ಎಸ್ ಫುಲ್ ಗ್ರಿಪ್ ಲಾಸ್ ಆಗಿದೆ. ಫುಲ್ ಗ್ರಿಪ್ ಸಿಂಗಲ್ ಗ್ರಿಪ್ ಆಗಿದೆ ತಕ್ಷಣ ಫುಲ್ ಗ್ರಿಪ್. 2 kgಗಳು ಮಾತ್ರ ಬಾಕಿ ಇದೆ. ಹಾಗೆ 3ನೇ ಸ್ಥಾನಕ್ಕಾಗಿ ಪಾಲಡ್ಕ ದ್ವಿತೀಯ ಕೂಡ ಪಾಲಡ್ಕ ಬನ್ನಿ. ಪಾಲಡ್ಕ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಾಲಡ್ಕ ಬಲೆಣ್ಣ ಬೇಗ ಬಲೆ. ದ್ವಿತೀಯ ಮತ್ತು ತೃತೀಯ ಪ್ರಶಾಂತ ಪ್ರಸಾದ ಕೇಶವ. ಎಸ್ ಜತೀಶ್ ಮಾಲಕರು ಅಶ್ವ. ಇದು 3 ಮತ್ತು 4ನೇ ಸ್ಥಾನ ಅವರಿಗೆ. ಪಾಲಡ್ಕ ಸಾರಿ 2 ಮತ್ತು 3 2 and 3 ಮಾರ್ಚ್ 31ನೇ ತಾರೀಕಿಗೆ ಪ್ರವೀಣಣ್ಣ ಇವರ ನೇತೃತ್ವದಲ್ಲಿ ಬನ್ನಿ. ಪ್ರಥಮ ಪಂದ್ಯ ಕರೆಯನ್ನು ಕೊಟ್ಟಾಗಿದೆ. ಪ್ಲೀಸ್ ಸ್ವಾಮಿ ಕೊರಗಜ್ಜ ಬಿ ವಿರುದ್ಧವಾಗಿ ಹಿಡಿಯಡ್ಕ ಪ್ರದರ್ಶಿಯೇ ಓಲರ್ ಹಿಡಿಯಡ್ಕ ಪ್ರದರ್ಶಿಯೇ ಹಿಡಿಯಡ್ಕ ಪ್ರದರ್ಶಿಯೇ ಉಳೈ ಬೋಲೆ ಬಲೆ. ಸ್ವಾಮಿ ಕೊರಗಜ್ಜ ಬಿ ಪಾಲಡ್ಕ ಪಾಲಡ್ಕ ಪ್ರೈಸ್ ದೀಪನು ಜಪ್ಪನು ಫುಲ್ ಗ್ರಿಪ್ ದ ಫಸ್ಟ್ ಮ್ಯಾಚ್ 31ನೇ ತಾರೀಕಿಗೆ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ರೆ ನಿಮ್ಮನ್ನ. ಎಸ್ ಕಾರಿಂಜ ಬನ್ನಿ ವೇದಿಕೆಗೆ. ಕಾರಿಂಜ
ಎಲ್ಲ ಶೀಟ್ ನಮ್ಮ ಹತ್ರ ಇರ್ಲಿ ಇದು. ಎಸ್ ಪಾರಿಂಜ ಬರ್ತೇನೆ ಬಂದಾಗಿದೆ ಕಾರಿಂಜ ಪಾಲಡ್ಕ ವೀಕ್ಷಿತ ತಕ್ಷಣ ಫುಲ್ ಗ್ರಿಪ್ ರೆಡಿ ಅವನಿಗಳು. ಎಸ್ ರೆಡಿ ಆಗಿದೆ. ಇಡಿಯಟ್ ಬ್ರದರ್ಸ್ ಸಂಘಟನೆಗೆ ಬಂದಾಗಿದೆ. ಎಸ್ ಅಭಿನಂದನೆಗಳು ಕಾರಿಂಜ ಫ್ರೆಂಡ್ಸ್. ಸತೀಶ್ ಚಂದ್ರಗೌಡ ತ್ರಿಜಾಲು ಅವರ ಕುಟುಂಬಸ್ಥರ ತಂಡ ಇದು. ರಾಜನ್ ದೈವ ಹೊನ್ನಿಯ ಸಾಗು ಇದರ ಟ್ರಸ್ಟ್ ನ ಅಧ್ಯಕ್ಷರು. 12, 13, 14ನೇ ತಾರೀಕಿಗೆ ಭವ್ಯವಾದಂತಹ ಕಾರ್ಯಕ್ರಮ ಪ್ರತಿಷ್ಠಾ ಮಹೋತ್ಸವ ಮತ್ತು ನೇಮೋತ್ಸವದ ಅಧ್ಯಕ್ಷರಾಗಿರತಕ್ಕಂತಹ ಸತೀಶ್ ಚಂದ್ರಗೌಡ ತ್ರಿಜಾಲ್ ಇವರ ನೇತೃತ್ವದ ತಂಡ ಇಡ್ಯಡ್ಕ ಬ್ರದರ್ಸ್. ಪ್ಲೀಸ್ ಆನ್ ಗ್ರೌಂಡ್ ಬನ್ನಿ. ಹರೀಶ್ ಕೆಳಗಿನಕೆರೆ ಓಲಿತಲ್ಲ ಅವರ ವೇದಿಕೆ ದಾಡೆ ಬರೋಡು. ಪಾಲಡ್ಕ ತಂಡ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. ಪಾಲಡ್ಕ ಹರೀಶ್ ಕೆಳಗಿನಕೆರೆ 2 ನಿಮಿಷದ ಆಟ ಇದೆ. 3 ಮತ್ತು 4ನೇ ಸ್ಥಾನಕ್ಕಾಗಿ ಸ್ಪರ್ಧೆ ಇಲ್ಲ. ಇನ್ನಿರುವಂತದ್ದು 2 kg ವಿಭಾಗದ ಪಂದ್ಯಾಟದಲ್ಲಿ ಬಲಿಷ್ಠ ದೈಪಿಲ ಭಾಗವಹಿಸಲಿಕ್ಕಿದೆ. ನಮ್ಮ ಭರತ್ರ ಟೀಮ್ ಉಲೈಲೆಪ್ಪರುಂಡಗ್ಲೇನು ಮುಗಿಯ ಮಾತ ಪಾಡೋಡು ಪ್ರಶಾಂತ ಅಪಗ ಇತ್ತ ಜೆಪ್ಪುಲ ತೊಂದರೆಜ್ಜಿ ಇತ್ತತ್ತು ದೈಪಿಲದಾಗಲಿ ಉಲೈ ಪೊಗ್ಗನಾಗ. ಎಸ್ ಪಾಲಡ್ಕ ಬಂದಿದೆ. ಎಸ್ ಸಿಂಗಲ್ ಗ್ರಿಪ್ನವರು ಕೂಡ ರೆಡಿ ಇರಬೇಕು. ಎಸ್ ಮಣಿಕಂಠ ಫ್ರೆಂಡ್ಸ್ ಉಜಿರ ಬಿ ವಿರುದ್ಧವಾಗಿ ಬದ್ಯಾರು ಫ್ರೆಂಡ್ಸ್ ಪಾಲಡ್ಕ ಸದಾನಂದ ಎಸ್ ಈಗ ಪ್ರಾರಂಭ ಆಗ್ತಾ ಇದೆ. ಎಸ್ ವಿಡ್ಯಡಿಕ ಬ್ರದರ್ಸ್ ವಿರುದ್ಧವಾಗಿ ಇಪ್ಪನ ಮ್ಯಾಚ್ ಒಂಜಿ ರೀತಿದ ವಿಶೇಷವಾಯಿನ ಮ್ಯಾಚ್ ದಾಯಂದು ಬಂಡ ಸಿಂಗಲ್ ಗ್ರಿಪ್ ಫುಲ್ ಗ್ರಿಪ್ ದೇಹ ತೂಕ ಇತ್ತು ಅಂಚಿನ ಒಂದೇ ರೀತಿ 505 kg 8 ಜನ ಇತ್ತು ತಂಡಲಮ್ಮ. ಎಸ್ ಮುಂದಿನ ಪಂದ್ಯಾಟಕ್ಕಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರ ಬಿ ಓಲರ್ ಮಣಿಕಂಠ ಉಳೈ ಬಲೆ ಬೇಗ ಬರೋಡು ಪ್ಲೀಸ್ ಬದ್ಯಾರು ಬಿ ಫ್ರೆಂಡ್ಸ್ ಬದ್ಯಾರು ಮಾರ್ಚ್ 20ನೇ ತಾರೀಕು ದಾನಿ ಅಂತಾರಾಜ್ಯ ಮಟ್ಟದ ಪಂದ್ಯಾಟನ ಆಯೋಜನೆ ಮಲ್ಪನೆಗಳು. ಎರಡನೇ ಪಂದ್ಯಾಟ ಪಂದ್ಯಾಟಗಳು ಪ್ರಾರಂಭ ಆಗಿದೆ. ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಒಮ್ಮೆ ಪರಶುರಾಮ ಪುತ್ತಿಗೆ ತಂಡದವರು ತಮ್ಮ ಆಮಂತ್ರಣ ಪತ್ರಿಕೆಯೊಂದಿಗೆ ಅಂಕಣವನ್ನು ಪ್ರವೇಶ ಮಾಡಬೇಕು. ಈಗ ಮುನ್ನಡೆಯಲ್ಲಿ ಪಾಲಡ್ಕ. ಎಸ್ ನಿಮಗೆ ಬೇಕಾದಂತದ ಅಂಕಣವನ್ನು ಆಯ್ಕೆ ಮಾಡಿಕೊಳ್ಳಿ. ಉಜಿರೆ
2 ನಿಮಿಷಕ್ಕೆ ಸೀಮಿತವಾಗಿರ್ತಕ್ಕಂಥ ಪಂದ್ಯಾಟ ಇದು. ಪರಶುರಾಮ ಪುತ್ತಿಗೆ ಸರ್ವ ಸದಸ್ಯರು ಮಾಂಕಣದ ಒಳಗಡೆ ಪ್ರವೇಶವನ್ನು ಮಾಡಿಕೊಳ್ಬೇಕು. ಶ್ರೀಯುತ ರಾಜೇಶ್ ದೈಪಿಲ ಕೊನೆಯ 1 ನಿಮಿಷ ಮಾತ್ರ ಇದೆ. ಮುನ್ನಡೆಯಲ್ಲಿ ದೈಪಿಲ ಬನ್ನಿ. ಮೆಲ್ಲ ಬನ್ನಿ ಬಂದವರು ಪರಶುರಾಮ ಪುತ್ತಿಗೆ. ಎಸ್, ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಎಸ್, 8, 7, 6, 5, 4, 3, 2. ಅಭಿನಂದನೆಗಳು. ಅಂಕಣದ ಬದಲಾವಣೆ ಮಾಡಿಕೊಂಡು ಬನ್ನಿ ಪರಶುರಾಮ ಪುತ್ತಿಗೆ. ಹೊರಣಿಗಳು ಮಾತಿರಲ್ಲ, ಕ್ರೀಡೆ ಬರೀ ಇತ್ತನಾಗ ಮಾತು ಹೊರದ ಪ್ಲೀಸ್. ಬಲೆ ಬಲೆ ಪರಶುರಾಮ ಪುತ್ತಿಗೆ ಬರ್ಪಣ ಜನ ಒಂಜಿ ತಂಡ ಹೆಗ್ಗ ಜಗ್ಗದ ಇತಿಹಾಸದ ದಕ್ಷಿಣ ಕನ್ನಡ ಪ್ರಥಮ ಬಾರಿಗೆ ಈತ ಮಲ್ಲ ಜಾಗಿನ ಇತ್ತನೆ ಒಕ್ಕುದಾತನಾಗ ಮೂಜಿ ಬೀಟು ಗುಂಡಿ ಕಡ್ತದ ಸ್ವಲ್ಪ ಬೀಟು ಹುದ್ದಗು ಮಣ್ಣು ಗೆತ್ತದ ಈಗ ಪೊಯ್ಯ ಪಾರ್ದಲಾತ. ಸೊ ಪೊಯ್ಯಡ್ ಒಂಜಿ ಪಂದ್ಯಾಟ ಮಲ್ಪಣಗಳು ನಮ್ಮ ಪರಶುರಾಮ ಫ್ರೆಂಡ್ಸ್ ಉದನೆ ಅಗ್ಲಿಗೆ ಜೋರೈನ ತಾಟಿ ಕೊರಡು ಇನ್ನು ಒಟ್ಟು ಇಡೀ ಆಮಂತ್ರಣಿಗಳೇ ಕೊರೊಂದುಲ್ಲೇರು ಆ ಕಾರ್ಯಕ್ರಮಗಳು ಬರೋದು ವಿಜ್ಞಾಪನೆ ಮಲ್ತುಂದಲ್ಲೇರು ದಯಮಲ್ತೈನ ಸ್ವೀಕಾರ ಮಲ್ಪಡೋದಕ್ಕೆ ಏನೊಂದಿಲ್ಲ. ಪರಶುರಾಮ ಫ್ರೆಂಡ್ಸ್ ಉದನೆ. ಎಸ್ ಕರೆಂಟ್ ಬಲ್ಲುಬತ್ತಿ ಬಲ್ಲುಬತ್ತಿ ಬಲ್ಲುಬತ್ತಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಂದ್ಯಾಟ 4 ಗಂಟೆಗೆ ಪ್ರಾರಂಭ ಆಪುಡು. ಮಾತಗಡಿಟ್ಟ ಆಪುಡು ಬಣ್ಣದ ಅಲ್ಪಂಚತ್ 4 ಗಂಟೆಗೆ ಪಂದ್ಯಾಟ ಪ್ರಾರಂಭ ಆಪುಡು. 3 ಪಾಲಡಿಕದಗಳು ಸೂಚನೆ ಕೊರೊಂದುಲ್ಲೇರು ಊರದಗಳಿಗೆ ಪಂದ್ಯಾಟ ತೂವರ್ದ 1 ಗಂಟೆ ರಾತ್ರಿಗೆ ಮಲ್ಪುಣತ್ತು. ಅದನ್ನ ಅವರು 3 ಗಂಟೆಗೆ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅಲ್ವಾ? ಪಕ್ಕ ಬೇಕಾದಷ್ಟು ಹೆಸರು ಪಾಲಡಿಕಕ್ಕೆ ಇದೆ. ಊರಿನವರಿಗೆ ಮುಗಲು ಓಡೆ ಗೊಬ್ಬರ ಬೋಪೇರು ದಾಯ್ತ ಗೊಬ್ಬರ ಬೋಪೇರು ಅಂತ ಓಡುತ್ತಾ ಅದಕ್ಕೋಸ್ಕರ 3 ಗಂಟೆಗೆ ಪಂದ್ಯಾಟ. ಪುತ್ತಿಗೆಯಲ್ಲಿ 4 ಗಂಟೆಗೆ ಪಂದ್ಯಾಟ. ಎಸ್, ಸೆಕೆಂಡ್ ಮ್ಯಾಚ್ಗಾಗಿ ಈಗಾಗಲೇ ಅಂಕಣಕ್ಕೆ ಬಂದಿದೆ ಬದ್ಯಾರ್ ಫ್ರೆಂಡ್ಸ್ ಮತ್ತು ಮಣಿಕಂಠ. ಬದ್ಯಾರು ಬರ್ತಾ ಇದೆ. ಎಸ್, 3ನೇ ಪಂದ್ಯದ ಕೂಡ ಕರೆಯನ್ನು ಕೊಡ್ತಾ ಇದ್ದಾವೆ. ಕೊರಗಜ್ಜಯ್ಯೆ ಕಾರಿಂಜ ಬಿ. ಕೇಶವಣ್ಣ ಒಂದು ಸ್ಮರಣಿಕೆಯನ್ನ ಇಡ್ಡೇಡ್ಕ ಬ್ರದರ್ಸ್ಗೆ ಕೊಡಬೇಕು. ಬನ್ನಿ, ಇಡ್ಡೇಡ್ಕ ಬ್ರದರ್ಸ್ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ಅಭಿನಂದನೆಗಳು. ಓಲರ್ ಬದ್ಯರ್ ಬಲ್ಲೆಣ್ಣ ಎಕ್ಕಡ್ಲೆತ್ತನಿಗಳು ಅರ್ಥ ಹೊಂದಿಜ್ಜ ಒರ್ಮಗ ಏತ್ ಬರ್ತಗು ಉಳೈ ಬತ್ತ ಕುಳ್ಳಿಂದ ಮಂತುಜ ಪತ್ತಲೆಣ್ಣ ನಿಗಳು ಕರಿ ನಿಗಳು ಬಲ್ ಬತ್ತಲೆ ಯಾನ್ ಕೌಂಟ್ ಔಟ್ ಕೊರ್ಪುಣಿ ಎಕ್ಕ ತಾಳ್ಮೆ ಉಂಟು ಪ್ಲೀಸ್ ಅರ್ಥ ಮಲ್ತೊಲ್ಲೆ. ಬನ್ನಿ ದಯಮಲ್ತು ಬದ್ಯಾರ್ ಪ್ಲೀಸ್. ಇಲ್ಲಿ ಯೋಚನೆ ಮಲ್ಪಳೆ ಒಂಜಿ ಬಲ್ಪು 1 ಗಂಟೆಗೆ ಪ್ರಾರಂಭ ಆಯ್ದ ಪಂದ್ಯಾಟ ಕುಡಗುಡ ಎತ್ತೊಂದಿಪ್ಪುನ ಇದು ನಾನ್ಸೆನ್ಸ್. ಪ್ಲೀಸ್, ಯಾರಿಗೂ ಮುಲಾಜಿ ಇಲ್ಲ. ನಿಗಲ ಮಿದ್ದಲ್ಲ ದ್ವೇಷ ಇಂಕದಲ್ಲ ಇಜ್ಜಿ ಆಂಡ ಯೋಚನೆ ಮಲ್ತನೋಡು ಈ ಜವಣಿನ ಪಂದ್ಯಾಟ ಲೆಪ್ಪನಾಗ ಉಳಾಯಿ ಬರೋ ನಿಕ್ಲು 3ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಸ್ವಾಮಿ ಕೊರಗಜ್ಜೆಯ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಮುಲ್ಪ ರೆಡಿ ಉಂಟು. ಪ್ಲೀಸ್ ದೊಡ್ಡ ಚಪ್ಪಾಳೆ ಬರಬೇಕು ಮತ್ತೆ ಯಾರಿಗೆ. ಮುನ್ನಾ ಎಸ್, ಥ್ಯಾಂಕ್ ಯು.
ಸ್ವಾಮಿ ಕೊರಗಜ್ಜೆಯೇ ಮೂರನೇ ಪಂದ್ಯದಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿದ್ದೀರಿ, ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಥರ್ಡ್ ಮ್ಯಾಚ್ ವಾಕ್ ಓವರ್. ಎಸ್ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ಸರಿ ನೆನಪುದಿ ವಿರುದ್ಧ ಕಾರಿಂಜ ಫ್ರೆಂಡ್ಸ್ ಸಿಎ. ಕಾರಿಂಜ ಫ್ರೆಂಡ್ಸ್ ಈಗಾಗಲೇ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಭಾಗದಲ್ಲಿ ಬರಬೇಕು. ಅಲ್ಪ ಲಾರ್ಡ್ಸ್ ಬದ್ಯ ಮುನ್ನಡೆಯಲ್ಲಿ ಮಣಿಕಂಠ. 1 ನಿಮಿಷ ಮಾತ್ರ ಬಾಕಿ ಇದೆ. ಲಾಸ್ಟ್ 1 minute for full time. ಅಭಿನಂದನೆಗಳು ಮಣಿಕಂಠ. ಮುಂದಕ್ಕೆ ಅಂಕಣದ ಬದಲಾವಣೆಯೊಂದಿಗೆ ಬದ್ಯಾರ್ ಕುಮಾರಧಾರದ ಕಡೆಗೆ ಬರಬೇಕು. ನೇತ್ರಾವತಿ ಕಡೆಯಲ್ಲಿ ಮಣಿಕಂಠ. ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಬೆಲಾ. ಎಸ್ ಪ್ರಾರಂಭ ಆಗಿದೆ. ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ. ಫ್ರೆಂಡ್ಸ್ ಮಧ್ಯಾರ ನೇತೃತ್ವದಲ್ಲಿ ಮಾರ್ಚ್ 10ನೇ ತಾರೀಕಿನಂದು ಫುಲ್ ಗ್ರಿಪ್, ಸಿಂಗಲ್ ಗ್ರಿಪ್ ಮತ್ತು ಲೆವೆಲ್ ಮಾದರಿ ಹಾಗೂ ಮಹಿಳಾ ವಿಭಾಗದ ಪಂದ್ಯಾಟಗಳು ಸಾಗಿ ಬರಲಿಕ್ಕಿವೆ. ಆಟವನ್ನು ಮುಂದುವರಿಸ್ತಾ ಇದ್ದೇವೆ. ಅಭಿನಂದನೆಗಳು ಫ್ರೆಂಡ್ಸ್ ಬದ್ಯಾರ್. ಪಾಲಡ್ಕ ಬಲ್ಲು ಬತ್ತುಗ. ಪಾಲಡ್ಕದ ವಿರುದ್ಧ ಕಾರಿಂಜ ಫ್ರೆಂಡ್ಸ್. ಫ್ರೆಂಡ್ಸ್ ಬದ್ಯಾರ್ ತಂಡಕ್ಕೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದಾವೆ. ಎಸ್ ಫ್ರೆಂಡ್ಸ್ ಕಾರಿಂಜದ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ. ನಾಲ್ಕನೇ ಸ್ವಾಮಿ ಕೊರಗಜ್ಜ ಸಿ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್ ಎ 4ನೇ ಪಂದ್ಯಾಟಕ್ಕಾಗಿ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್. ಅದು ಬಾಕವರ ಮುಗಿ 4. 5th ಮ್ಯಾಚ್ಗಾಗಿ ಬದ್ಯಾರು ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ಬಿ. ಬದ್ಯಾರು ಮತ್ತು ಬದನಾಡಿ. ಬದ್ಯಾರು ಮತ್ತು ಬದನಾಡಿ. ಬಲೆ ಬಲೆ ಬದ್ಯಾರು ಮತ್ತು ಬದನಾಡಿ ದಯವಿಟ್ಟು ಬರಬೇಕು. ಒಂದು ಮ್ಯಾಚ್ ವಾಕೌಟ್ ಆದ ಕಾರಣ ನಿಮಗೆ ಸಮಯ ಸಿಕ್ಕಿದೆ. ಬಲೆ ಬದ್ಯಾರು ಮತ್ತು ಬದನಾಡಿ. ಬದನಾಡಿಯಲ್ಲಿ ಇತ್ತೀಚೆಗೆ 13ನೇ ತಾರೀಕಿನಂದು ಪಂದ್ಯಾಟ ಅದ್ದೂರಿಯಾಗಿ ಸಾಗಿ ಬಂದಿತ್ತು.
ಎಸ್ ಐದನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪದ್ಯಾರು ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಲಾಡಿ ಬಿ. ಆರನೇ ಪಂದ್ಯಾಟ ಕರೆಯನ್ನು ಕೊಡ್ತಾ ಇದ್ದೇವೆ. ಓಂ ಫ್ರೆಂಡ್ಸ್ ಬದಲಾಡಿ ಎ ವಿರುದ್ಧವಾಗಿ ದೈಪಿಲ ಕ್ರೀಡಾ ಸೇವಾ ಸಂಘ. ಓಂ ಫ್ರೆಂಡ್ಸ್ ಬದಲಾಡಿ ವಿರುದ್ಧವಾಗಿ ದೈಪಿಲ ಕ್ರೀಡಾ ಸೇವಾ ಸಂಘ ತಾಕತ್ತುದ ಜವಣೇರ್ ಏರು ಮಾತ. ನಂದನ್ ಭರತ್ ಪೂರ ರೆಡಿ ಆತರ. ದಿವೇಶ್ ಹರೀಶ್ ಉಲ್ಲೇನ ಆವಡ ನಿಖಿಲ ಸೇವೆ ಬಾಕಿ ದೆಡ್ಡ ಮಾತಾಂಡ ದೆಟ್ಟಿ ಬಾಕಿ ಉಂಟು ರಡ್ಡಿ. ಹೊರಣ ಇದ್ದೀರಾ? ಇಡೀ ಸಭೆ ಕಾಯ್ತಾ ಇದೆ ನಿಮ್ಮ ಪ್ರವೇಶಕ್ಕಾಗಿ. ತುರುಟು ಬಾತ್ಯರನ್ನ ನಿಗಲನ್ನು ಉಳಾಯಿಲೆಪ್ಪನು. ಸಪೋರ್ಟರ್ಸ್ ಉಳ್ಳರು ಸ್ವಲ್ಪ ದೈಪಿಲ ಗಿಜಿರ. ಈತ ಜನ ಸಪೋರ್ಟರ್ಸ್ ಉಳ್ಳರು ಎಲ್ಲ ಅದೆಲ್ಲ. ಓಹ್ ಪೂರಾ ದೈಪಿಲದ ಸಪೋರ್ಟರ್ಸ್. ಹರೀಶ ಎಲ್ಲಿ ಅಣ್ಣ? ಹರೀಶ ಓ ಸಪೋರ್ಟರ್ಸ್ ಅಲ್ಲೆಲ್ಲ ಉಳ್ಳರು. ಓಕೆ ಒಂಜನಮ ಬಲ್ಲುಡು ಮಿತ್ತು ಬೋಡು. ಮುನ್ನಡೆಯಲ್ಲಿ ಬದಿನಾಡಿ ಓಂ ಫ್ರೆಂಡ್ಸ್ ಬದಿನಾಡಿ. ಎಸ್ ಕೊನೆಯ 1 ನಿಮಿಷ ಮಾತ್ರ ಇದೆ. ನಮ್ಮ 3 ಜನ ಪೊಲೀಸ್ ಇಲಾಖೆಯವರು ನಮ್ಮೊಟ್ಟಿಗೆ ಸಂಜೆ 6 ಗಂಟೆಯಿಂದ ಇಲ್ಲಿಯ ತನಕ ಸುಲಲಿತವಾಗಿರ್ತಕ್ಕಂತಹ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ದೊಡ್ಡ ಚಪ್ಪಾಳೆ ಬರಬೇಕು ದೈಪಿಲ ಕ್ರೀಡಾ ಸೇವಾ ಸಂಘ. ಅದ್ಭುತವಾಗಿ ಆ ಕಾರ್ಯವನ್ನು ನಿರ್ವಹಣೆ ಮಾಡಿದಿರಿ ಸರ್. ನಿಮ್ಮನ್ನ ಇನ್ನೊಮ್ಮೆ ಕೂಡ ಅಭಿನಂದಿಸ್ತಾ ಇದ್ದಾವೆ. ಎಸ್ ಮುಂದಿನ ಪಂದ್ಯದ ಕರೆಯನ್ನು ಕೊಟ್ಟಿದ್ದೇವೆ. ನೆಕ್ಸ್ಟ್ ಮ್ಯಾಚ್ ಓಂ ಫ್ರೆಂಡ್ಸ್ ಬದನಾಡಿಯೇ ಬೌಲರ್ ರೆಡಿ. ದೈಪಿಳದಾಗಲ ಗೇಟ್ ದಡೆ ಬರಡು ಇಡೆಗಿ ಹೆಣ್ಮ ಜನಲ ಇಡೆಗೆ ಬರಡು. ನಿಗಲನ ಬ್ಯಾಂಡ್ ವಾದ್ಯ ಚೆಂಡ ಶಂಕ ಚಕ್ರ ಆಲಡಲೆ ಪೋವುಲೈ ಇಡಬಲೆ ಬಗ ಪ್ರಶಾಂತ್ ಪುಗೆ ಬಿಡೋಡು ಬಗ ರಂಜನ ಡಿಜೆ ಆವಡು. ಅಲ್ಲೇ ಹೂವಿನ ಹಾರ ಉರ್ಚಿ ಬರ್ಚಿ ಅಗ್ಲ ರೈಡೆ ಪುಗ್ಗೋನಾಡು ಹೋಜಿ 4 5 ಜಿ ಎಸ್ ಬಲೆ ಇಂಚ್ 2 4 6 7 ನನ್ನ ಒರಿಯ ಬುಕ್ಕ ಪಿದಾಡ್ ನೋಡಿ ಪುತ್ತೂರಿಗೂ ಸೀಟ್ ಬರ್ತೀಯ. ಗಣೇಶ ಮಹೇಶ ಕುರಿಬೋಡಿಗೆ ಅಂಡ್ ಎರೆ ಬೆಳ್ಳಿಯ ಪಣ್ಣೆ
ಜನ ಬರ್ತೀಯಣ್ಣ ನಿಗಳಿಗೆ ಒಂದು ಮಾತು ಉಂಡ ನೀ ಕ್ಯಾಪು ಸ್ಪ್ರೇ ಮಾತ ಬೋರ್ಡ್ನ ಪೊಡಿ ಮಾತ ಬಗ್ಗೆ ತೋಲ್ನೆ ಒಂದು ಉರ್ದಿಯರ ಬೊಕ ಆಗ್ಲ ಬಾಕ್ಸ್ ರಂಜಿ ರಡ್ಡಕ್ಕೆ ಬಾರಿ ಜಾಗ ಮಾತ ಬಾಕ್ಸ್ ಮಾತ ಕೊರ್ಪಿರಿ ನಮ್ಮ ಕಡಿಮೆ ಉಲೈ ಬಗ್ಗೆ ರಜ್ಜಿ ಕ್ರಮಟ್ಟು ಉಲೈ ಬೊಗ್ಗೋಡು ಬೊಕ ಎಸ್ ಏನಾಗಿದೆ ಪದ್ಯಾರು ಎಸ್ ಬಲೆ ಈಗ ಅಂಕಣಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ ಅತಿ ಬಲಾಢ್ಯ ತಂಡ ಯಾವುದು ಕೇಳಿದ್ರೆ ಓಂ ಫ್ರೆಂಡ್ಸ್ ಬದಲಾಡಿ ಈ ತಂಡ ದಯವಿಟ್ಟು ಅಂಕಣಕ್ಕೆ ಬಂದಿದೆ ದೊಡ್ಡ ಚಪ್ಪಾಳೆಯೊಂದಿಗೆ ಓಂ ಫ್ರೆಂಡ್ಸ್ ಬದಲಾಡಿ ನಿಮಗೆ ಕುಳ್ಳಿಲಿರ್ದು ಬುಕ್ಕೊಳ್ಳೆ ಪುಣಿಯಾಡು ಪೋಡಿ ಉಂಡಿಗೆ ಬಲ್ಲೆ ತಲಿಪಜಿ ಈಗ ದೈಪಿಲ ಕ್ರೀಡಾ ಸೇವಾ ಸಂಘ ಹನ್ನೊಂದು ವಿಧ ಪಂದ್ಯಾಟವನ್ನು ಮಾಡಿ ಇವತ್ತು ನೇರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ ದೈಪಿಲ ಕ್ರೀಡಾ ಸೇವಾ ಸಂಘ ಬಲೆ ಚಪ್ಪಾಳೆ ಗುರ್ಲೆಂಡ ಆಡಿಯೋ ಬಾರಿ ಶೋಕತನ ರಂಜು ಪ್ರಶಾಂತ ಯಾವ ಲೈಟ್ ಬಾಡ್ಲಿ ಒಂದು ಎಂಜಿನಾಥರ್ ಬಂಡ ಸ್ಕೂಲ್ ಡೇದ ನಾಟಕಡು ಸ್ಟೇಜಿಗೆ 25 ಲೈಟ್ ಬಾಡ್ನಾಗ ಕಣ್ಣಿಗತ್ತರ ಬೋಯ್ಲೆಗ ಸೀಟ್ ಬರ್ತೀಯಣ್ಣ ಪುತ್ತೂರಿಗೆ ಬಿದ್ದಾಡ್ಕ ಅಂಡ ಒರಿವರ್ತೇನ ಈ ಆಪದ ಗುಂಡಿಡುಗುಂಡು ಎಸ್ ಈಗ ದೈಪಿಲ ಕ್ರೀಡಾ ಸೇವಾ ಸಂಘದ ವಿರುದ್ಧ ಓಂ ಫ್ರೆಂಡ್ಸ್ ಬದಿನಾಡಿ ಜೀವಮಾನೋಡ ಒಂಜಿ ಟೀಮ್ ಕಟ್ಟೊಂದು ಪೋಯಿನಗ್ಲತ್ತು ಪಾಪ ಆಂಡ 15 ನಿಮಿಷದ ಗೊಬ್ಬು ಮಲ್ತನಗ್ಲು ಆಂಡ ಒಂಜಿ ತಾಕತ್ತೊಂದಾಗ್ಲ ಜೂರು ಅಲ್ಲ ಬಲ್ಲು ನಿಗರೆಗೆ ಬರ್ಪುಣಿತ್ತ ಅಂತ ಕೊಡ್ತಾನಾಗ ಏರು ಬಿಡುಪು ಎಸ್ ಮುನ್ನಡೆಯಲ್ಲಿ ಓಂ ಫ್ರೆಂಡ್ಸ್ ಬದಲಾಡಿ ಭರತ್ನ ಮೋರೆ ತುಳಗೆ ಏನಿಡ ಕತ್ತಿಗೂಟಿಯರ ಬಂತು ಬಲ್ಲು ಇತರ ಬಂತು ಎಸ್ ಮುನ್ನಡೆಯಲ್ಲಿ ಓಂ ಫ್ರೆಂಡ್ಸ್ ಬದಿನಾಡಿ ಏರ್ಲದಕ್ಕೆ ಪಂಡಿತ ಗುರಿಯರಜ್ಜ ನೆಲಕ್ಕೊಂತ ಜೋರ ಎಸ್ ಈಗ ಬರ್ತಾ ಇದೆ ಹಗ್ಗ ಜಗ್ಗ ಆಟದಲ್ಲಿ ಬಾಲಕೃಷ್ಣನಿಗೆ ಟೆನ್ಷನ್ ದಾಯ ಮಾರ ಅವರ ಕಣ್ಣಿನ ತೂಣಗ 100 ಡಿಗ್ರಿ ಟುಳ್ಳಿರ ಎಸ್ ಮುನ್ನಡೆಯಲ್ಲಿ ಓಂ ಫ್ರೆಂಡ್ಸ್ ಬದಿನಾಡಿ ಎಸ್ ಈಗ ಆಗ್ತಾ ಇದೆ ಜಾರ್ತಾ ಇದೆ ಹಗ್ಗ ಅಂಡ್ ಒಂದು ನಿಮಿಷ ಹಾಕ್ಲಿದ್ರೆ ಬಲ್ಲು ಮತ್ತು ಸುಲಭನ ಅಂದ್ ಫಸ್ಟ್ ಲಕ್ಕಿಲೆ ಕುಲ್ಲು ನಕ್ ಎಸ್ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವವರು ಉದ್ಯೋಗದಲ್ಲಿ ಇರುವವರು ಎಲ್ಲರೂ ಕೂಡ ಫೈಟ್ ಬರ್ತಾರೆ ನಿಗ್ಲು ಒಂತೆ ಪುರ್ತ ನಿಗ್ಲ ಸೈಡ್ಗೆ ಬರ್ಪುಡು ತುಲೈತೆ 7th ಮ್ಯಾಚ್ಗಾಗಿ ಮಣಿಕಂಠ ಫ್ರೆಂಡ್ಸ್ ಮುಜಿರೆ ಎ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ ಕಬ್ಬಿ ಪ್ರಥಮ ಪಂದ್ಯದ ವಿಜಯಿಗಳು ಕರೆಕ್ಟ್ ಅಲ್ವಾ ಅಣ್ಣ ಮಣಿಕಂಠ ಎ 7th ಮ್ಯಾಚ್ ಮಣಿಕಂಠ ಎ ಉಳೇಬಲೆ
ಎಸ್ ಸ್ಟಾಪ್ ಆಯ್ತಾ ಮಾರ ಏರ್ ಮಾತ ಕೊಡ್ತಾರೆ ಪೊಡಿ ಪೊಡಿ ಬೋಡ ಪೊಡಿ ಮೂಂಕದ ಪೊಡಿ ಅವನಿಗೆ ಲಿಗಿತ ಬಲ್ಲು ಬಂತು ಎಸ್ ಸೊಂಟೋಗೇರು ಬಲ್ಲು ಬರ್ಪುಡಿತ್ತೆ ಎಸ್ ಪ್ರಾರಂಭಿಕದ ಮುನ್ನಡೆಯಲ್ಲಿ ದೈಪಿಲ ಕ್ರೀಡಾ ಸೇವಾ ಸಂಘ ಎಸ್ ಮುನ್ನಡೆಯಲ್ಲಿದೆ ದೈಪಿಲ ಕ್ರೀಡಾ ಸೇವಾ ಸಂಘ 1 ಫೀಟ್ ಮುನ್ನಡೆಯಲ್ಲಿ ದೈಪಿಲ ಕ್ರೀಡಾ ಸೇವಾ ಸಂಘ ಕೊರಿ 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 ಬೀಸಿ ಕೊರಿ ಎಸ್ 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 1 ಫೀಟ್ ವೈಪು ವೈಪು ದೊಡ್ಡದ ವೈಪು ಎಸ್ ಒಂದು ಅರ್ಧ ಫೀಟ್ ಮುನ್ನಡೆಯಲ್ಲಿ ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘ ಎಸಿಗಾಟ ಮುಂದುವರಿತಾ ಇದೆ ಅದ್ಭುತವಾಗಿ ಆಡ್ತಾ ಇದೆ ದೈಪಿಲ ಕ್ರೀಡಾ ಸಂಘ ಅಂತ ಬರ್ತಾರೆ ಇಡೀ ಕುಟುಂಬದ ಪೂರ ಉಳಾಯಿ ಬರ್ಪಾರ ದೈಪಿಲ ಅರ್ಧ ಫೀಟ್ ಬಂದಾಗ ಇಂಚ ಓಲಾಡ ಗೆಂದನೆ ಇಂಚ ಜೀವ ಮಾರಡೊಮ್ಮೆ ಈ ನಮನೆ ಬಲ್ಲೋಯ್ ಪರ ಉಂಟ ಯಾನಿನ ಬಲ್ಲೋಯ್ ಪರ ಮಾತ್ರ ಮೊಟ್ಟತ್ತಿರ ಬಜ್ಜೆಗಳೇರ ಮಾತ್ರ ಎಸ್ ಬಾಲು ಎಸ್ 1 ನಿಮಿಷ ಇದೆ ಎಸ್ 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 ಅವೇ ಬೋರ್ಡು ಒಂದು ಬರೋಡಿತ್ತೆ ಎಸ್ 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 ಅಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ರಸೀದಿ ತೋರಿಪೋಡು ಪ್ರಸಾದಕ್ಕೆ ತರೋ ಎಸ್ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವ ಒಂದಕ್ಕೆ ಗಿರೀಶಣ್ಣ ಮಣಿಕಂಠ ಫ್ರೆಂಡ್ಸ್ ಉಜಿರ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಬಿ ಮಣಿಕಂಠ ಧನ್ಯವಾದಗಳು ದೈಪಿಲ ಕ್ರೀಡಾ ಸೇವಾ ಸಂಘ ರಾತ್ರಿ 4 ಗಂಟೆಗೆ ಒಂದು ಪೊರ್ಲುನ ಪಂದ್ಯ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಬಲ್ಲು ನೇಲಂತಂದೆ ಎಸ್ ಸಿಂಗಲ್ ಗ್ರೀಪ್ ಒಂಜಿ ಸೇವೆ ಉಂಟು ಬರುತ್ತಾನಿಗಳ 8ನೇ ಪಂದ್ಯಕ್ಕಾಗಿ ಮಣಿಕಂಠ ಫ್ರೆಂಡ್ಸ್ ಬಿ ಮತ್ತು ಇಂಡಿಯನ್ ಬ್ರದರ್ಸ್ ಬಿ ಮಣಿಕಂಠ ಬಿ ಇಂಡಿಯನ್ ಬ್ರದರ್ಸ್ ಬಿ ಮಣಿಕಂಠ ಉಲೈ ಬಲೆ ಮಣಿಕಂಠ ಬ್ರದರ್ಸ್ ಬಿ ವಿರುದ್ಧವಾಗಿ ಮಣಿಕಂಠ ಬಿ ವಿರುದ್ಧವಾಗಿ ಇಂಡಿಯನ್ ಬ್ರದರ್ಸ್ ಬಿ ದೀಪಕ್ ದಯವಿಟ್ಟು ಬನ್ನಿ ಎಸ್ ಅಶ್ವಥ್ ಎಸ್ ಈಗ ಮುಂದುವರಿತಾ ಇದೆ ಆಟ 8ನೇ ಪಂದ್ಯದಲ್ಲಿ ಮುಂದಿನ ಪಂದ್ಯ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ವಿರುದ್ಧವಾಗಿ ಎಡ್ಯಡ್ ಬ್ರದರ್ಸ್ ಬಿ ರೆಡಿಯಾ ಮಣಿಕಂಠದ ವಿರುದ್ಧ ಇಂಡಿಯನ್ ಬ್ರದರ್ಸ್ ಈಗಾಗಲೇ ಇಂಡಿಯನ್ ಬ್ರದರ್ಸ್ ಸಂಘದ ಒಳಗಡೆ ಬಂದಾಗಿದೆ ವೀರಾಂಜನೇಯ ಸುಶೀಲಾ ಇತ್ತೀಚೆಗೆ ಅಂಕಣದಲ್ಲಿ ಪಾದಾರ್ಪಣೆಗೆ ಇದು ಪ್ರಶಸ್ತಿಯನ್ನ ಬಾಚಿಕೊಳ್ಳಬಲ್ಲ ಯೋಗ್ಯತೆ ಇರುವಂತಹ ತಂಡ ವೀರಾಂಜನೇಯ ಸುಶೀಲಾ ಅರಸಿನಮಕ್ಕಿ ಶಿವಾಜ ಕೊಕ್ಕಡ ಸೇರಿ ಆ ಭಾಗದಲ್ಲಿ ಗ್ರಿಪ್ಪಿನಲ್ಲಿ ಯಾವುದೇ ತಂಡಗಳು ಅಪರೂಪ ಇಲ್ಲ. ಆದ್ರೆ ಇವತ್ತು ವೀರಾಂಜನೇಯ ಸುಶೀಲಾ ನಿರಂತರವಾಗಿ ಪಂದ್ಯಾಟಗಳಿಗೆ ಬರ್ತಾ ಇದೆ. ಇನ್ನೊಮ್ಮೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಮುನ್ನಡೆಯಲ್ಲಿ ಮಣಿಕಂಠ
ಎಲ್ಲ ಅಗ್ಗಜಗ್ಗರದ ವಾಟ್ಸ್ಆಪ್ ಗ್ರೂಪ್ನವರಿಗೆ ಸೂಚನೆ ಇದೆ, ನಾಳೆ ಯಾವುದೇ ರಿಸಲ್ಟ್ ಅನ್ನು ಹಾಕ್ಲಿಕ್ಕೆ ಕಷ್ಟ ಆಗತ್ತೆ. ನಾಳೆ ಅಲ್ಲ, ಇವತ್ತು ಎಲ್ಲ ರಿಸಲ್ಟ್ ಗಳನ್ನ ನಾಡಿದ್ದು ಹಾಕ್ಲಿಕ್ಕೆ ಇದ್ದಾವೆ. ಯಾಕಂದ್ರೆ 40 ಲಿಸ್ಟ್ ಅನ್ನ ಮಾಡಬೇಕು. ಅದೆಲ್ಲ ನೋಡಿಕೊಂಡು ನಾಡಿದ್ದು ಅದನ್ನ ಹಾಕುವಂತ ವ್ಯವಸ್ಥೆ ಸಂಘಟಕರು ಮಾಡ್ತಾರೆ. ಗಮನಿಸಿ. ಮುನ್ನಡೆಯಲ್ಲಿ ಮಣಿಕಂಠ, ಕೊನೆಯ 20 ಸೆಕೆಂಡ್ಗಳು ಮಾತ್ರ ಇದೆ. ಲಾಸ್ಟ್ 20 ಸೆಕೆಂಡ್ಸ್. ಮಣಿಕಂಠ ಅಭಿನಂದನೆಗಳು. ಎಸ್, ಇಡ್ಡಡ್ಕ ಬ್ರದರ್ಸ್ ಆಲ್ರೆಡಿ ಇದೆ. ಮಣಿಕಂಠ ಬ್ರದರ್ಸ್ ಕೂಡ ಅಂಕಣವನ್ನು ಪ್ರವೇಶ ಮಾಡಿದೆ. ಮುಂಜಿ ಸಮಯದು ಪೆರ್ಲ, ವನದುರ್ಗ ಪೆರ್ಲ ಅನ್ನುವಂತ ಒಂದು ತಂಡ ಇತ್ತು. ಬೆಳ್ತಂಗಡಿ ಭಾಗದ ವನದುರ್ಗ ಪೆರ್ಲ, ಓಡಿಲ್ಲಾಲ, ಇನ್ನು ಕೀರ್ತಿ ಮರಂತ್ಯಾರ್, ಭಾರ್ಗವಿ ಫ್ರೆಂಡ್ಸ್, ಅನುಗ್ರಹ ಚೇಳೂರು, ಮಿತ್ತ ಮಜಲು, ಪೊಲಿಪ್ಪು, ಬೀರಿ, ಪಟ್ಟೆ, ಎಲ್ಲ ತಂಡಗಳು ಕೂಡ ಅನುಭವಿಗಳು. ಅರಸು ಕುರಿಯಡಿತಾಯ ಮಜಿಬೋಲಿಯಾರ್, ಎಸ್ ಫ್ರೆಂಡ್ಸ್ ಕುಂಜಾರ್ಪ, ಬೆಳ್ಳೆ, ಶಾಸ್ತಾರನೆಲ್ಲಿಯಾರಿ, ವಿಷ್ಣು ಬಳಗ ಸಂಪ್ಯ, ವಿಷ್ಣು ಬಳಗ ಅರ್ಕ, ಓಂ ಪ್ಲಸ್ ಸ್ಟಾರ್, ಮಹಾವಿಷ್ಣು ಮರ್ದಾಲ, ಜೈ ಶ್ರೀರಾಮ್ ಕೋಡಿಮಾಲ, ಶ್ರೀರಾಮ ಯುವಕ ಮಂಡಲ ರಾಮನಗರ, ಮಲಾರ್, ವಿನಾಯಕ ಕುಮ್ರ, ಮಹಾಲಿಂಗೇಶ್ವರ, ವನದುರ್ಗ ಸಂತಡ್ಕ, ಇಡ್ಡಡ್ಕ ಬ್ರದರ್ಸ್, ಎಲ್ಲ ತಂಡಗಳು ಪ್ರತಿಭಾನ್ವಿತ ತಂಡಗಳು. ಎಸ್, ಕೊನೆಯ 1 ನಿಮಿಷದ ಅವಧಿ ಮಾತ್ರ ಬಾಕಿ. ಫಾರ್ ಫುಲ್ ಟೈಮ್, ಲಾಸ್ಟ್ ಮಿನಿಟ್ ಗೋ. 2 ಇಂಚುಗಳಷ್ಟು ಮುನ್ನಡೆಯಲ್ಲಿದೆ ಟೀಮ್ ಮಣಿಕಟ್ಟ. ಮುಂದರೆ 1 ಸುತ್ತಿನ ಮುನ್ನಡೆ. ಮುಂದಿನ ಹಂತಕ್ಕೆ ತೆರೆಗೆರೆಗೊಂಡಿದೆ ಟೀಮ್ ಮಣಿಕಂಠ. 8ನೇ ಪಂದ್ಯಕೂಟಕ್ಕಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ಮತ್ತು ಇಡ್ಯಡ್ಕ ಬ್ರದರ್ಸ್ ಬಿ ತಂಡಗಳು ಬರಬೇಕು. ಬರಡು ಓಲು ಮತ್ತು ಬರ್ರೆ ಆ ಸೈಡ್ ಇಡ್ಯಡ್ಕ ಬ್ರದರ್ಸ್ ವಿರುದ್ಧವಾಗಿ ಮಣಿಕಂಠ ತಂಡಗಳ ನಡುವಿನ ಹಣಾಹಣಿ ಈಗ. ಬಲ್ಬತ್ತಡು 9th ಮ್ಯಾಚ್ ರೆಡಿಯಾದ ಪಡು ಬದ್ಯಾರು ಫ್ರೆಂಡ್ಸ್ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ. ಬದ್ಯಾರು ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ತಂಡ ರೆಡಿಯಾದ ಪಡು ಇಡಿಯಡ್ಕ ಬ್ರದರ್ಸ್ ವಿರುದ್ಧವಾಗಿ ಈಗ ಮಣಿಕಂಠ ಉಜಿರೆ. ಸ್ವಾಮಿ ಕೊರಗಜ್ಜ ಪಾಲಡ್ಕ ತಂಡ ಇದೆ. ಬದ್ಯಾರು ತಂಡ ಅಂಕಣದ ಒಳಭಾಗಕ್ಕೆ ಬರಬೇಕು. ರೆಡಿಯಾ? ರೆಡಿ.
ಏಟಿಯಡ್ಕ ಬ್ರದರ್ಸ್ ವಿರುದ್ಧವಾಗಿ ಮಣಿ ಕಂಠ ಉಜಿರೆ 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 ರೆಡಿ ಆರಂಭವಾಗಿದೆ. ಆರಂಭದ ಅವಧಿಯಲ್ಲಿ ಮಿಡಲ್ ಲೈನ್ ಇಂದ ಅಳವ ಮುಂಚೆ ಅಲ್ಪ ಮುನ್ನಡೆಯಲ್ಲಿದೆ ತಂಡ ಮಣಿಕಂಠ ಉಜಿರೆ ಅದರ ವಿರುದ್ಧವಾಗಿರುವಂತಹ ಟೀಮ್ ಎಟಿಯಡ್ಕ ಬ್ರದರ್ಸ್. ಕೆಜಿ ವಿಭಾಗದ ಪಂದ್ಯಾಕೂಟದಲ್ಲಿ ಮಣಿಕಂಠ ಉಜಿರೆ ತನ್ನ ಹಿಡಿತವನ್ನ ಬಿಗಿಯಾಗಿಸ್ತಾ ಇದೆ. ಫುಲ್ ಗ್ರಿಪ್ ಮಾದರಿಯ ಹಕ್ಕಜಗ್ಗಾಟ ಪಂದ್ಯಾಕೂಟದಲ್ಲಿ ಎಟಿಯಡ್ಕ ಬ್ರದರ್ಸ್ ವಿರುದ್ಧವಾಗಿರುವಂತಹ ತಂಡವಾಗಿ ಟೀಮ್ ಮಣಿಕಂಠ ಉಜಿರೆ ತಂಡಗಳ ನಡುವಿನ ಸೆಣಸಾಟವಾಗಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಮಣಿಕಂಠ ಉಜಿರೆ ತನ್ನ ಹಿಡಿತವನ್ನು ಬಗೆಯಾಗಿಸಿಕೊಂಡು ಅಂಕಣದಲ್ಲಿ ಆಟವನ್ನು ಮುಂದುವರೆಸ್ತಾ ಇದೆ. ಭಾರಿ ಮುನ್ನಡೆಯೊಂದಿಗೆ ತಂಡವಿದೆ ಮಣಿಕಂಠ ಉಜಿರೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಮಣಿಕಂಠ ಉಜಿರೆ ಕುಮಾರದರ ಅಂಕಣದ ಒಳಭಾಗದಲ್ಲಿ ಈಗ ಉಜಿರೆ ತಂಡ ಬರಬೇಕು. ನೇತ್ರಾವತಿ ಅಂಕಣಕ್ಕೆ ಬರೆದ ಇದೆ ಟೀಮ್ ಎಟಿಯಡ್ಕ ಬ್ರದರ್ಸ್. ಏತ್ ಮ್ಯಾಚ್ಗಾಗಿ ಸ್ವಾಮಿ ಕೊರಗಜ್ಜ ಪಾಲಕ ಮತ್ತು ಪದ್ಯವರು ಫ್ರೆಂಡ್ಸ್ ಎಟಿಯಡ್ಕ ಬ್ರದರ್ಸ್ ವಿರುದ್ಧವಾಗಿರುವಂತಹ ತಂಡವಾಗಿದೆ. ಮಣಿಕಂಠ ಉಜಿರೆ ಒಂದು ಸುತ್ತನ್ನ ಗೆದ್ದುಕೊಂಡಿದೆ. ಇನ್ನೊಂದು ಸುತ್ತು ಗೆದ್ದರೆ ಮುಂದಿನ ಹಂತ ಪಕ್ಕ. ರೆಡಿಯೋ ರೆಡಿ ಆಟ ಆರಂಭವಾಗಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಮಣಿಕಂಠ ಉಜಿರೆ ತನ್ನ ಹಿಡಿತವನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಣದ ಒಳಭಾಗದಲ್ಲಿ 8 ಜನರ ನಡುವಿನ ಕಾದಾಟದಲ್ಲಿ ಕೆಜಿ ವಿಭಾಗದ ಪಂದ್ಯಾಕೂಟದಲ್ಲಿ ತನ್ನ ಹಿಡಿತವನ್ನು ಮುಂದುವರಿಸ್ತಾ ಇದೆ. ಬಿಗಿಯಾಗಿರುವಂತಹ ಎಳೆತದಲ್ಲಿ ಭಾರಿ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ದೈಪಿಲದ ಅಂಕಣದ ಒಳಭಾಗದಲ್ಲಿರುವಂತಹ ತಂಡವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವ ನಿರೀಕ್ಷೆ ಹತ್ತಿರವಾಗಿದೆ. ನೋಡಿ ಹಗ್ಗವನ್ನು ಬಿಟ್ಟುಕೊಟ್ಟಿದೆ ಎಟಿಯಡ್ಕ ಬ್ರದರ್ಸ್. ಅವರೇ ಆಗಿದೆ ಟೀಮ್ ಮಣಿಕಂಠ. ನಿತ್ಯ ಪದ್ಯವರು ಮತ್ತು ಪಾಲಡ್ಕ ಪದ್ಯವರು ಮತ್ತು ಪಾಲಡ್ಕದ ನಡುವಿನ ಹಣಾಹಣಿ ಆರಂಭಗೊಳ್ಳುವಂತ ಕ್ಷಣ. 10th ಮ್ಯಾಚ್ಗಾಗಿ ಅಂಕಣಕ್ಕೆ ಬರಬೇಕು ಟೀಮ್ ಕಾರಿಂಜ ಎ ಮತ್ತು ಓಂ ಫ್ರೆಂಡ್ಸ್ ಬದನಾಡಿಯೇ. ಟೀಮ್ ಕಾರಿಂಜ ಎ ಮತ್ತು ಓಂ ಫ್ರೆಂಡ್ಸ್ ಬದನಾಡಿಯೇ ತಂಡಗಳು ರೆಡಿಯಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಕುಮಾರದರ ಅಂಕಣದ ಒಳಭಾಗದಲ್ಲಿದೆ ಪದ್ಯಾರು. ಚಾಂಪಿಯನ್ ಪಟ್ಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವಂತಹ ಪಾಲಡ್ಕ ಈಗ ಫುಲ್ ಗ್ರಿಪ್ ಮಾದರಿಯಲ್ಲಿ ಇನ್ನೊಂದು ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದೆ. ಹಗ್ಗಜಗ್ಗಾಟದಲ್ಲಿ ಓಪನ್ ವಿಭಾಗದಲ್ಲಿ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವ ತಂಡವಾಗಿದೆ. ಈಗ ಕೆಜಿ ವಿಭಾಗದಲ್ಲಿ ಕೂಡ ಭಾಗವಹಿಸುವ ತಂಡವಾಗಿ ರೆಡಿ ರೆಡಿ ಆರಂಭವಾಗಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಅಲ್ಪ ಮುನ್ನಡೆಯಲ್ಲಿದೆ ಟೀಮ್ ಪಾಲಡ್ಕ. 6 ಇಂಚುಗಳಷ್ಟು ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ತಂಡವಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಪದ್ಯಾರು ವಿರುದ್ಧವಾಗಿ ಸೆಣಸಾಟವನ್ನು ನಡೆಸ್ತಾ ಇದೆ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಕುಮಾರದಾರ ಅಂಕಣದ ಒಳಭಾಗದಲ್ಲಿದೆ ಪದ್ಯಾರು ಫ್ರೆಂಡ್ಸ್. ಎರಡು ನಿಮಿಷದ ಅವಧಿಯಲ್ಲಿ ನಿಮಿಷಗಳು ಕಳೆದಾಗ ಪದ್ಯಾರು ತನ್ನ ಹಿಡಿತವನ್ನು ಮುಂದುವರಿಸಿಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಬಹಳ ಪೈಪೋಟಿಯಲ್ಲಿ ಸೆಣಸಾಟವನ್ನು ನಡೆಸ್ತಾ ಇದೆ. ಕೊನೆಯ 1 ನಿಮಿಷದ ಅವಧಿ ಮಾತ್ರ ಬಾಕಿ. 1 ನಿಮಿಷ 1 ಮಿನಿಟ್ ಗೋಲ್ಡನ್ ಮಿನಿಟ್ ಆನ್ ಆಗಿದೆ.
1 ನಿಮಿಷದ ಅವಧಿಯಲ್ಲಿ ಪದ್ಯಾರು ಮುನ್ನಡೆಯೊಂದಿಗೆ ಆಟವನ್ನು ಮುಂದುವರೆಸ್ತಾ ಇದೆ. ಟೀಮ್ ಪದ್ಯಾರು, ಫ್ರೆಂಡ್ಸ್ ಪದ್ಯಾರು ಮುನ್ನಡೆಯನ್ನ ಕಾಯ್ದಿಟ್ಟುಕೊಂಡಿದೆ. ಈಗ ಸ್ವಾಮಿ ಕೊರಗಜ್ಜ ಪಾಲಡಿಕದ ಪರವಾಗಿದೆ. ಪಾಲಡಿಕ ಸ್ವಾಮಿ ಕೊರಗಜ್ಜ ಪಾಲಡಿಕ ತನ್ನ ಹಿಡಿತವನ್ನು ಬಿಗಿಯಾಗಿಸಿದೆ. ಅಲ್ಪ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಪದ್ಯಾರು ಹಕ್ಕವನ್ನು ಬಿಟ್ಟುಕೊಂಡಿದೆ. ಕೊನೆಯ 20 ಸೆಕೆಂಡ್ಸ್ ಬಾಕಿ. ಸಮಯ ಕಳೆದಿದೆ. 10, 9, 8, 7, 6, 5, 4, 3, 2, 1. ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕ. ಮ್ಯೂಸಿಕ್ ಆಫ್ ಮಾಡಿ. ಈಗ ಒಂದು ಸುತ್ತನ್ನ ಗೆದ್ದಿರುವಂತಹ ಪ್ರಥಮ ಅವಧಿಯನ್ನ ಗೆದ್ದಿರುವಂತಹ ತಂಡವಾಗಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಆರಂಭವಾಗಿದೆ. ಆರಂಭದ ಪ್ರಥಮ ಅವಧಿಯಲ್ಲಿ ಹಗ್ಗವನ್ನ ತನ್ನ ಕಡೆಗೆ ಬಾಚಿಕೊಂಡಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. 2 ನಿಮಿಷದ ಅವಧಿಯಲ್ಲಿ ಸಮಯ 3 ಗಂಟೆ 58 ನಿಮಿಷ ಆಗಿರುವಾಗ ಆದಿತ್ಯವಾರದ ದಿನವಾಗಿದೆ. ಮುನ್ನಡೆಯಲ್ಲಿ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಕ. ಫುಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟದಲ್ಲಿ ಯಾವತ್ತಿಗೂ ಕೂಡ ಚಾಂಪಿಯನ್ ಪಟ್ಟಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುವ ತಂಡವಾಗಿದೆ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಕ. 38 ಸೆಕೆಂಡ್ಗಳು ಪರಿಪೂರ್ಣಗೊಳ್ಳುತ್ತಿರುವ ಸಂದರ್ಭದಲ್ಲಿ ಪದ್ಯಾರು ತನ್ನ ಪ್ರತಿಕ್ರಿಯೆಯನ್ನು ತೋರಿಸುತ್ತಾ ಇಲ್ಲ ಮುನ್ನಡೆಯೊಂದಿಗೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ದೈಪಿಲದ ಕುಮಾರಧಾರ ಅಂಕಣದ ಒಳಭಾಗದಲ್ಲಿರುವ ತಂಡವಾಗಿ ಅನೇಕ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ತಂಡವಾಗಿದೆ. ಕೊನೆಯ 1 ನಿಮಿಷದ ಅವಧಿ. 1 ಮಿನಿಟ್ ಸೂಪರ್ ಮಿನಿಟ್ ಆನ್ ಆಗಿದೆ. ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕ. ಪದ್ಯಾರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸುತ್ತಾ ಇಲ್ಲ. ಗೆದ್ದರೆ ಮುಂದಿನ ಹಂತಕ್ಕೆ ತಿರುಗಡೆಯಾಗುವಂತಹ ತಂಡವಾಗಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. 1 ಗೆಲುವು ಮುಂದಿನ ಹಂತಕ್ಕೆ ದಾಪುಗಾಲನ್ನ ಇಡುವಂತಹ ಸಂದರ್ಭ. 30 ಸೆಕೆಂಡ್ 20 ಸೆಕೆಂಡ್ ಆಗಿದೆ. ಉಳಿದಿರುವಂತಹ 10 ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1. ಧನ್ಯವಾದಗಳು. ಒಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಈಗ ಬದನಾಡಿ ಮತ್ತು ಕಾರಿಂಜ. ರೆಡಿ. ಬದನಾಡಿ ಮತ್ತು ಕಾರಿಂಜ. ಬದನಾಡಿ ಮತ್ತು ಕಾರಿಂಜದ ನಡುವಿನ ಪಂದ್ಯಾಟ ಆರಂಭಗೊಳ್ಳುವಂತಹ ಕ್ಷಣವಾಗಿದೆ. ಇಡೀ ಪಂದ್ಯಾಕೂಟದ
ಲೈವ್ ಟೆಲಿಕಾಸ್ಟ್ ನ್ಯೂಸ್ ಪುತ್ತೂರು ವತಿಯಿಂದ ನಡೀತಾ ಇದೆ. ಪಂದ್ಯಾಕೂಟವನ್ನ ಅನೇಕ ಭಾಗದಿಂದ ಅನೇಕ ಕ್ರೀಡಾ ಪ್ರೇಮಿಗಳು ವೀಕ್ಷಿಸಲು ನ್ಯೂಸ್ ಪುತ್ತೂರು ನಮ್ಮ ಜೊತೆಗೆ ಸೇರಿಕೊಂಡು ಇಡೀ ಪಂದ್ಯಾಕೂಟವನ್ನ ಅದ್ದೂರಿಯಾಗಿ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸುತ್ತಾ ಅಂಕಣದ ಒಳಭಾಗದಲ್ಲಿ ಬದನಾಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕಾರಿಂಜ ತಂಡವಿದೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ತಂಡ ರೆಡಿ ಆಗಿರಬೇಕು. 11th ಮ್ಯಾಚ್ಗಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ ಮತ್ತು ಮಣಿಕಂಠ ಉಜಿರೆ ತಂಡ ರೆಡಿ ಆಗಿರಬೇಕು. ಸ್ವಾಮಿ ಕೊರಗಜ್ಜ ಎ ಮತ್ತು ಮಣಿಕಂಠ ಉಜಿರೆ ಬರಬೇಕು. ಈಗ 10th ಮ್ಯಾಚ್ಗಾಗಿ ಸಮಯದ ಹತ್ತಿರ ಇರುವಾಗ 1 ನಿಮಿಷದ ಅವಧಿಯಲ್ಲಿ ಬದನಾಡಿ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಬದನಾಡಿ ಮುನ್ನಡೆ ಇದೆ. ಅಲ್ಪ ಮುನ್ನಡೆಯೊಂದಿಗೆ ಬದನಾಡಿ ಈಗ ಅರ್ಧ ಇಂಚಿಗೆ ಇಳಿದಿದೆ. ಅಲ್ಪ ಮುನ್ನಡೆಯಲ್ಲಿದೆ ಬದನಾಡಿ. ಮತ್ತೆ ಬದನಾಡಿಗೆ ಅರೆ ಬದನಾಡಿ 2 ಇಂಚುಗಳಷ್ಟು ಹಗ್ಗವನ್ನು ಹಿಡಿದಿಟ್ಟುಕೊಂಡಿದೆ. ಯಶಸ್ವಿಯಾಗಿ ಕಾಯ್ದಿರಿಸಿಕೊಂಡಿದೆ. ಬದನಾಡಿ ಬಲಿಷ್ಠವಾಗಿರುವಂತಹ ಬದನಾಡಿ ಮತ್ತು ಕಾರಿಂಜ 10 seconds 9 8 7 6 5 4 3 2 1 ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಬದನಾಡಿ. ಅರೆ ಬದನಾಡಿ ಒಂದು ಸುತ್ತನ್ನ ಕಾಯ್ದಿರಿಸಿಕೊಂಡು ಕುಮಾರಧಾರ ಅಂಕಣದಲ್ಲಿರುವಂತಹ ತಂಡವಾಗಿದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಒಂದು ಸುತ್ತನ್ನ ಗೆದ್ದುಕೊಂಡಿದೆ ಟೀಮ್ ಬದನಾಡಿ. ಓಂ ಫ್ರೆಂಡ್ಸ್ ಬದನಾಡಿ ಅದರ ವಿರುದ್ಧವಾಗಿರುವಂತಹ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ರೆಡಿ ಮಣಿಕಂಠ ಎ ಮತ್ತು ಪಾಲಡ್ಕ ಎ ತಂಡಗಳು ರೆಡಿಯಾಗಿ ಕೊಡು. ದೇಮಲ್ತ್ ಪಾಲಡ್ಕ ಎ ಮತ್ತು ಮಣಿಕಂಠ ಎ ಸಮಾಬಲದಿಂದ ಮತ್ತೆ ಸಮಾಬಲಕ್ಕೆ ಮಿಡಲ್ ಲೈನ್ ನಲ್ಲಿದೆ ಹಗ್ಗ. ನೆಕ್ಸ್ಟ್ ಮ್ಯಾಚ್ ಗೆ ರೆಡಿ ಆಗಿ ಕೊಡು. ಪಾಲಡ್ಕ ಪಕ್ಕ ಮಣಿಕಂಠ ಎ ಪಾಲಡ್ಕ ಎ ಅಲ್ಪ ಮುನ್ನಡೆಯಲ್ಲಿದೆ. ಈಗ ಟೀಮ್ ಫ್ರೆಂಡ್ಸ್ ಕಾರಿಂಜ ತಂಡವಿದೆ. ಆರಂಭಿಕ ಸುತ್ತನ್ನ ಗೆದ್ದುಕೊಂಡಿರುವಂತ ತಂಡಕ್ಕೆ ಟಕ್ಕರ್ ಕೊಡುವ ಸಮಯ ಬಂದಿದೆ. 1 ನಿಮಿಷ ಪೂರ್ಣಗೊಂಡಿದೆ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. 1 ಮಿನಿಟ್ ಟಕ್ಕರ್ ಕೊಡುತ್ತ ಅಣುವ ನಿರೀಕ್ಷೆ ಇದೆ. ಅರೆ ಅಲ್ಪ ಮುನ್ನಡೆಯಲ್ಲಿದೆ ಟೀಮ್ ಹೋಮ್ ಫ್ರೆಂಡ್ಸ್ ಬದನಾಡಿ.
ಮತ್ತೆ ಮಿಡಲ್ ಲೈನ್ಗೆ ಸೊಗಸಾಗಿ ಮೂಡಿ ಬರ್ತಾ ಇದೆ. ಮತ್ತೆ ಮತ್ತೆ ಬದನಾಡಿ ತನ್ನ ಹಿಡಿತವನ್ನು ಬಗೆಯಾಗಿಸಿಕೊಂಡು ಅಲ್ಪ ಮುನ್ನಡೆಯಲ್ಲಿ ಬದನಾಡಿಯಿಂದ ಮತ್ತೆ ಮಿಡಲ್ ಲೈನ್ಗೆ ಸೆಂಟರ್ ಲೈನ್. ಅಲ್ಪ ಮುನ್ನಡೆಯಲ್ಲಿ ಮತ್ತೆ ಮತ್ತೆ ಬದನಾಡಿ. ಅಣ್ಣ ಒಂಜಿ ಮಾತ್ರ ಕೋಚ್ ಬದನಾಡಿ ಪಿರವುಳ್ಳೆ ಪಿರವಂತಲೆ ಪ್ಲೀಸ್ ಪಿರಬೋಳೆ ಬದನಾಡಿ. ಓಕೆ ಡನ್. ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದ್ದ ಬದನಾಡಿ ಒರಿ ಮಾತ್ರ ಕೋಚ್ ದಯಮಲ್ತು ಪಾಲಡಿಕ ಮತ್ತು ಮಣಿಕಂಠ ಬುಜಿರ. ಟ್ವೆಲ್ತ್ ಮ್ಯಾಚ್ಗಾಗಿ ಬದನಾಡಿ ಮತ್ತು ಮಣಿಕಂಠ ಉಜಿರ ರೆಡಿ ಆಗಿರಬೇಕು. ಮಣಿಕಂಠ ಉಜಿರ ಬಿ ರೆಡಿ ಆಗಿರಬೇಕು. ಈಗ ಇರುವಂತಹ ಪಂದ್ಯಕೂಟ ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ ಮತ್ತು ಮಣಿಕಂಠ ಉಜಿರ ಎ ತಂಡಗಳ ನಡುವಿನ ಪಂದ್ಯಕೂಟವಾಗಿದೆ. ಅಣ್ಣ ಒಂಜಿ ಸ್ಕೂಟಿ ತಗೀದಿಕ್ಕೆ ಹೋಂಡಾ ದಯಮಲ್ತು ಏರ್ ನಾನು ಚೆಕ್ ಮಾಡ್ಕೊಳ್ಳಿ ಜಸ್ಟ್ ಹೋಂಡಾ ಸ್ಕೂಟಿ ಆದಿಪೋಡು ಮೋಸ್ಟ್ಲಿ ಡಿಯೋ ಮಿನಿ ಗಾಡಿ ಅವರ ಚೆಕ್ ಮಾಡ್ಕೊಳ್ಳಿ. ರೆಡಿಯೋ ರೆಡಿ ಪಾಲಡಿಕ ಮತ್ತು ಮಣಿಕಂಠ ಉಜಿರ. ರೆಡಿ ಈಗ ಆರಂಭಗೊಳ್ಳುವಂತ ಕ್ಷಣ ಅಳುಪ ಮುನ್ನಡೆಯಲ್ಲಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ಮಣಿಕಂಠ ಉಜಿರೆಯ ತಂಡದ ವಿರುದ್ಧವಾಗಿರುವಂತಹ ಪಾಲಡಿಕ ಪ್ರಥಮ ಅವಧಿಯನ್ನ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ. ಒಂದು ಸುತ್ತನ್ನು ಕಳೆದುಕೊಂಡಿದೆ ಟೀಮ್. ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ. 17 ಸೆಕೆಂಡುಗಳ ಅವಧಿಯಲ್ಲಿ ಒಂದು ಸುತ್ತನ್ನು ಗೆದ್ದುಕೊಂಡಿರುವಂತಹ ತಂಡವಾಗಿದೆ ಸ್ವಾಮಿ ಕೊರಗಜ್ಜ ಪಾಲಡಿಕ. ನೆಕ್ಸ್ಟ್ ರೆಡಿ ಆದ ಪುಳೆ ಬದನಾಡಿ ಬೊಕ್ಕ ಮಣಿಕಂಠ ಬಿ ತಂಡ ರೆಡಿ ಆದ ಪುಳೆ. ಅಣ್ಣ ಒಂಜಿ ಸ್ಕೂಟಿ ತಕ್ಕೀಗ ಇಟ್ಟುಂಡು ದಯಮಲ್ತದು ಏರ್ ನಾನು ತಗೊಳ್ಳಿ ಚೆಕ್ ಮಾಡ್ತೊಳ್ಳಿ. ಹೋಂಡಾ ಡಿಯೋ ಅತನ ಆಕ್ಟಿವ್ ಅದ ಆದಿಪು ಮೋಸ್ಟ್ಲಿ. ರೆಡಿ ಆರಂಭದ ಪಂದ್ಯ ಕೂಡ ಇದಾಗಿದೆ. ಗೆದ್ದುಕೊಂಡಿದೆ ಒಂದು ಸುತ್ತನ್ನ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಕ. ಪ್ರಥಮ ಸುತ್ತನ್ನ ಗೆದ್ದುಕೊಂಡಿರುವ ತಂಡವಾಗಿರುವಂತ ಪಾಲಡಿಕ ಮತ್ತೆ ತನ್ನ ಹಿಡಿತವನ್ನ ಬಿಗಿಯೋಗಿಸಿಕೊಂಡು ಮುಂದಿನ ಹಂತಕ್ಕೆ ತೆರೆಗಡೆಗೊಂಡಿದೆ. ಧನ್ಯವಾದಗಳು. ಈಗ ಬದನಾಡಿ ಮತ್ತು ಮಣಿಕಂಠ ಬಿ ತಂಡ ಬದನಾಡಿ ಬುಕ್ಕ ಮಣಿಕಂಠ ಬಿ ತಂಡ ಬಲುವ ತೊಡಿತೆ. ಬದನಾಡಿ ಓಲರನ್ನ ಬಲವತ್ತಿಲ್ಲ. ಹನ್ನೆರಡನೇ ಪಂದ್ಯಕೂಟವಾಗಿದೆ. ಬದನಾಡಿ ಎ ಮತ್ತು ಮಣಿಕಂಠ ಉಜಿರೆ ಬಿ ತಂಡಗಳ ನಡುವಿನ ದ್ವಿತೀಯ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ಗಾಗಿ ಮಣಿಕಂಠ ಉಜಿರೆ ಬಿ ಮತ್ತು ಬದನಾಡಿ
ಮ್ಯಾಚ್ ಬಿಡುವಿನ್ ಮಣಿಕಂಠ ಉಜಿರ ವಿರುದ್ಧವಾಗಿರುವಂತಹ ತಂಡವಾಗಿದೆ ಬದನಾಡಿ ಹೋಮ್ ಫ್ರೆಂಡ್ಸ್ ಬದನಾಡಿ ದ್ವಿತೀಯ ಸೆಮಿಫೈನಲ್ ಇದಾಗಿದೆ. ಬಲವತ್ತಡು ಬದನಾಡಿ ಮತ್ತು ಮಣಿಕಂಠ ಉಜಿರ. ಸ್ವಾಮಿ ಕೊರಗಜ್ಜ ಪಾಲಿಡಕ ತಂಡ Yes, sir. ರೆಡಿಯಾ 2024ರ ಫುಲ್ ಗ್ರಿಪ್ ವಿಭಾಗದ ಕೆಜಿ ವಿಭಾಗದ ಪಂದ್ಯಕೂಟದಲ್ಲಿ ಫೈನಲ್ ತಂಡವಾಗಿ ಲಗ್ಗೆ ಇಟ್ಟಿದೆ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಕ. ಈಗ ಇರುವಂತಹ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಆಗಿದೆ ಬದನಾಡಿ ವಿರುದ್ಧವಾಗಿ ಟೀಮ್ ಮಣಿಕಂಠ ಉಜಿರ. ಪ್ರವೀಣ ಬರ್ತಾ ಇದ್ದಾರೆ 2 ಜನ. ಮಿಡಲ್ ಲೈನ್ ನಲ್ಲಿದೆ, ಸೆಂಟರ್ ಲೈನ್ ನಲ್ಲಿದೆ. ಗೆಲುವಿನ ನಿರೀಕ್ಷೆಯಲ್ಲಿ ಗೆಲುವಿನ ಹುಡುಕಾಟದಲ್ಲಿ ಇರುವಂತಹ ತಂಡವಾಗಿ ಬದನಾಡಿ ಮತ್ತು ಮಣಿಕಂಠ ಉಜಿರ. ಮಣಿಕಂಠ ಉಜಿರ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಕಾದಾಟ. ಒಡೆ ಮುಂದುವರಿತಾ ಇದೆ. ನಿಮಿಷದ ಅವಧಿ ಪರಿಪೂರ್ಣಗೊಳ್ಳುತ್ತಿರುವ ಸಂದರ್ಭ ಹತ್ತಿರವಾಗಿದೆ. ಬದನಾಡಿ ಪರವಾಗಿದೆ. ಕೊನೆಯ 1 ನಿಮಿಷದ ಅವಧಿ ಮಾತ್ರವಾಗಿ. ಲಾಸ್ಟ್ 1 minute for full time. ಕೊನೆಯ 1 ನಿಮಿಷದ ಅವಧಿ ಇದೆ. ಮುನ್ನಡೆಯಲ್ಲಿ ಬದನಾಡಿ ಮುನ್ನಡೆಯನ್ನ ಮುಂದುವರಿಸ್ತಾ ಇದೆ. ಒಡೆ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ 30 ಸೆಕೆಂಡುಗಳ ಅವಧಿ 30 ಸೆಕೆಂಡ್ ಇರುವಾಗ ಮಿಡಲ್ ಲೈನ್ ನಲ್ಲಿದೆ ಹಗ್ಗ. ಮಿಡಲ್ ಲೈನ್ ನಲ್ಲಿದೆ ಅಳಪ ಮುನ್ನಡೆಯಲ್ಲಿದೆ ಮಣಿಕಂಠ ಉಜಿರ. ಮುನ್ನಡೆಯಲ್ಲಿ ಉಜಿರ. ಎಸ್ ಮುನ್ನಡೆಯೊಂದಿಗೆ ಮಣಿಕಂಠ ಉಜಿರೆ ತಂಡವಿದೆ. ಲಾಸ್ಟ್ 10 ಸೆಕೆಂಡ್. 10 9 8 7 6 5 4 3 2 1. ಮಣಿಕಂಠ ಉಜಿರೆ 1 ಸುತ್ತಿನ ಮುನ್ನಡೆಯಲ್ಲಿದೆ ಟೀಮ್ ಮಣಿಕಂಠ ಉಜಿರೆ ತಂಡವಾಗಿದೆ. ಅಂಕಣದ ಬದಲಾವಣೆಯೊಂದಿಗೆ ಆಟವನ್ನು ಮುಂದುವರಿಸ್ತಾ ಇದ್ದಾವೆ. ಮುಂದಿನ ಫೈನಲ್ ಪಂದ್ಯಾಟಕ್ಕಾಗಿ ಪಾಲಡ್ಕ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸಿಂಗಲ್ ಗ್ರಿಪ್ ನ ಪ್ರಥಮ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದಾವೆ. ಫ್ರೆಂಡ್ಸ್ ಕಾರಿಂಜ ಎ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ. 1 ನಿಮಿಷ ನೋಡಿ, ಪ್ರಥಮ ಪಂದ್ಯಾಟವನ್ನ ಸಂಘಟಕರ ಅನುಮತಿಯೊಂದಿಗೆ ಪೋಸ್ಟ್ ಪೋನ್ ಮಾಡಲಿಕ್ಕಿದೆ. ಸೆಕೆಂಡ್ ಮ್ಯಾಚ್ಗಾಗಿ ಪರಶುರಾಮ ಫ್ರೆಂಡ್ಸ್ ಉದನೆ ಡಿ ವಿರುದ್ಧವಾಗಿ ಶಾಸ್ತಾರ ನೆಲ್ಲಿಯಾಡಿ ಬಿ. 2 ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವ ಸಿಂಗಲ್ ಗ್ರಿಪ್ ಮ್ಯಾಚ್. ಬನ್ನಿ ಪಾಲಡ್ಕ ನಿಮಗೆ 1 ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸಿಂಗಲ್ ಗ್ರಿಪ್ ನಲ್ಲಿ ಫಸ್ಟ್ ಮ್ಯಾಚ್ ನಿಮಗಿದೆ, ಅದನ್ನು ಪೋಸ್ಟ್ ಪೋನ್ ಮಾಡಿದ್ದೇವೆ. 2ನೇ ಪಂದ್ಯಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಸರಿಯಾ? ಎಸ್ ಬಲೆ ಮಣಿಕಂಠ Porlu y puluno
ಎಸ್ ಬಲವತ್ತುಗ ಪರಶುರಾಮ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಿ. ಪರಶುರಾಮ ಪುತ್ತಿಗೆ ರೆಡಿಯಾ? ದ್ವಿತೀಯ ಸೆಮಿಫೈನಲ್ ಹಂತವಾಗಿದೆ. ಶಾಸ್ತಾರ ಬಿ ಅದಲ್ಲ, ಅದರಲ್ಲಿ ಆರಂಭವಾಗಿದೆ. ದ್ವಿತೀಯ ಸೆಮಿಫೈನಲ್ ಹಂತವನ್ನ ಗೆಲ್ಲುವ ನಿರೀಕ್ಷೆ ಹೇಳಿದೆ. ಮಣಿಕಂಠ ಉಜಿರ ತಂಡ ಹಿಡಿತವನ್ನು ಬಗೆಯಾಗಿಸಿದೆ. ಅಳುವ ಮುನ್ನಡೆಯಲ್ಲಿ ಮಣಿಕಂಠ ಉಜಿರ ತಂಡವಿದೆ. ಬದನಾಡಿಯ ವಿರುದ್ಧವಾಗಿ ಇರುವಂತಹ ಮಣಿಕಂಠ ಉಜಿರ ಅಣ್ಣ ಪಿರಬೋಳೇಜೂರು ಬದನಾಡಿ ಸರಿ. ಧನ್ಯವಾದಗಳು. ಶಾಸ್ತಾರನಲ್ಲಿ ಆಡಿ ಏ ಆಯ್ತಾ? ಎರಡನೇ ಪಂದ್ಯಾಟ ಏ ಅದು ಗಮನಿಸಿಕೊಳ್ಳಿ. ಸರಿ ತೋಲ್ನೆ ಫೈನಲ್ ಮ್ಯಾಚ್ ಗಾದಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಮತ್ತು ಮಣಿಕಂಠ ಬಲ್ಲಿಂಚಿ ಬರಲಿ ವಿಶ್ವಣ್ಣ, ಬಲ್ಲಿಂಚಿ ಬಾಡಿ. ಸಿಂಗಲ್ ಗ್ರಿಪ್ ಫಸ್ಟ್ ಮ್ಯಾಚ್ ಕೊರ್ಪುಣ್ಣೆ ಪೆರೆಜ್ ಬಲ್ಲಿಂಚಿ ಬಾಡಿ. ಪ್ರಥಮ ಪಂದ್ಯಾಟ ಕರಿಯನ್ನು ಕೊಡ್ತಾ ಇದ್ದೇವೆ. ಪಾಲಡ್ಕ ಮತ್ತು ಉಜಿರೆ ತಂಡಗಳು ಫೈನಲ್ಗೆ ಬಂದಿವೆ. ಎಸ್ ಸಿಂಗಲ್ ಗ್ರಿಪ್ನ ಸೆಕೆಂಡ್ ಮ್ಯಾಚ್ಗಾಗಿ ಶಾಸ್ತಾರ ಎ ವಿರುದ್ಧವಾಗಿ ಪರಶುರಾಮ ಫ್ರೆಂಡ್ಸ್ ಉದನೆ ಬಿ ಬಲೆ ಮೂಳು ಎಸ್ ಬಲೆ 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 ಪರಶುರಾಮ ಫ್ರೆಂಡ್ಸ್ ಓದನೆ ಬನ್ನಿ. ಶಾಸ್ತಾರ ವಿರುದ್ಧವಾಗಿ ಪರಶುರಾಮ ಫ್ರೆಂಡ್ಸ್ ಓದನೆ. Yes, sir. ಎಸ್ ಪ್ರಾರಂಭ ಆಗಿದೆ. ಶಾಸ್ತಾರನಲ್ಲಿ ಆಡಿಯ ವಿರುದ್ಧ ಪರಶುರಾಮ ಪುತ್ತಿಗೆ. ಎಸ್ ಪರಶುರಾಮ ಉದಾನೆ ವಿನಯ್. ಎಸ್ ಮ್ಯೂಸಿಕ್ ಎಸ್. ಈಗ ಪಂದ್ಯಾಟವನ್ನು ಮುಂದುವರಿಸಿ 2 ನಿಮಿಷದ ಆಟದಲ್ಲಿ ಮುನ್ನಡೆಯಲ್ಲಿ ಪರಶುರಾಮ ಪುತ್ತಿಗೆ. ಈ ಭಾಗದಲ್ಲಿ ಧನಂಜಯ್, ಸ್ವರೂಪ್, ಸೋಮಶೇಖರ್, ಚರಣ್, ಭರತ, ಸತೀಶ್, ಮಿಸ್ಟರ್ ವಸಂತ. ಸ್ವಸ್ತಿಕ್ ಇಸ್ ದ ಕೋಚ್ ಹಿಯರ್. ಮುನ್ನಡೆಯಲ್ಲಿ ಪರಶುರಾಮ. ಅದ್ಭುತವಾಗಿ ತಂಡಗಳು ಆಟವನ್ನು ಮುಂದುವರಿಸ್ತಾ ಇವೆ. ಮುನ್ನಡೆಯಲ್ಲಿ ಪರಶುರಾಮ ಪುತ್ತಿಗೆ. 1 ಫೀಟ್ ಮುನ್ನಡೆಯಲ್ಲಿ ಪರಶುರಾಮ ಪುತ್ತಿಗೆ. 30 ಸೆಕೆಂಡ್ಗಳು ದಾಟಿ 1 ನಿಮಿಷದ ಹತ್ತಿರ ಬರ್ತಾ ಇದೆ. 1 ಸುತ್ತಿನ ಮುನ್ನಡೆಯಲ್ಲಿ ಪರಶುರಾಮ ಪುತ್ತಿಗೆ. ಈಗ ಒಂದು ಮಣಿಕಂಠ ರೆಡಿಯಾ ಮುಗಿಪುಗೋಣ. ಫೈನಲ್
ನನ್ನ ಚೂರು ಬೂಡ ಇಜ್ಜಿ ಓಕೆ ಒಂಜಿ ಮ್ಯಾಚ್ ಆಯ್ನ ತೂಕ ಪಕ್ಕ ಬರೋಡೆ ಪ್ಲೀಸ್ ಎಸ್ ಪಾಲಡ್ಕ ಒಂದು ಮ್ಯಾಚ್ ಆದ ತಕ್ಷಣ ಫೈನಲ್ ಪಂದ್ಯಾಟ ಸಜ್ಜು ಬರ್ಲಿಕ್ಕಿದೆ. ಕಾರಿಂಜ ಫ್ರೆಂಡ್ಸ್ ಎ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡ್ಕ ಎ. ನಿಕ್ಲುಂಡು ಅಕ್ಲಿಜ್ಜೇರಿ ಮುಗಿನಾಡೆ ಅಕ್ಲೆ ಎಸ್ ಎರಡನೇ ಪಂದ್ಯಾಟ ಆಗ್ತಾ ಇದೆ. ಮೂರನೇ ಪಂದ್ಯಾಟಕ್ಕಾಗಿ ಪರಶುರಾಮ ಉದನೆಯ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಲಾಡಿ ಬಿ. ಓಂ ಫ್ರೆಂಡ್ಸ್ ಬದಲಾಡಿ ಬಿ ಸಿಂಗಲ್ ಗ್ರಿಪ್ ರೆಡಿಯಾ ಆಯ್ತಾ? ಮೂಜಿನ ಮ್ಯಾಚ್ ಪಟಪಟ ಮುಂದುವರಿಸ್ತಾ ಇದೆ. ಮುನ್ನಡೆಯಲ್ಲಿ ಶಾಸ್ತಾರ ಇಲ್ಲ, ಈಗ ಬರ್ತಾ ಇದೆ ಅವಕಾಶವನ್ನು ಪಡೆಯುವಲ್ಲಿ ಪರಶುರಾಮ ಬುದ್ಧಿಗೆ ಪ್ರಯತ್ನವನ್ನು ಬರ್ತಾ ಇದೆ. ಅನಿಲ್ ಎಸ್ ಮುನ್ನಡೆಯಲ್ಲಿ 1 ಇಂಚು 2 ಇಂಚು ಮುನ್ನಡೆಯಲ್ಲಿ ಪರಶುರಾಮ ಬುದ್ಧಿಗೆ. ಬುಲ್ಪಲ ಸುದತ್ತ ಬರಿಟೆ ಗೊಬ್ಬು ಉದನೆಟ್ಲ ಸುದತ್ತ ಬರಿಟೆ ಗೊಬ್ಬು ಎಸ್ ಶಾಸ್ತಾರ ನೆಲ್ಯಾಡಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕು. ಭಗತ್ ಪ್ಲೀಸ್ ಅಲ್ಲೇ ಎಸ್. ಈಗ ಎರಡನೇ ಪಂದ್ಯಾಟ ಶಾಸ್ತಾರ ನಿಮಗೆ ಅಭಿನಂದಿಸಿ ಸಲ್ಲಿಸಿದವೆ. ಮೂರನೇ ಪಂದ್ಯಾಟಕ್ಕಾಗಿ ಪರಶುರಾಮ ಉದನೆಯ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಲಾಡಿ ಬಿ ಬಿ ಪ್ಲೀಸ್. ಪರಶುರಾಮ ಓಲ್ಡ್ ಇಜ್ಜಿ ಹಾಗೆ ಓಂ ಫ್ರೆಂಡ್ಸ್ ಬದಲಾಡಿ ಬಿ ಉಂಡು. ಸರಿ 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 ಓಂ ಫ್ರೆಂಡ್ಸ್ ಬದಲಾಡಿ ಬಿ ಇದೆ ಅಲ್ವಾ? ಉಳೇ ಬರಡು ಓಂ ಫ್ರೆಂಡ್ಸ್ ಬದಲಾಡಿ ಬಿ ಅಂಕಣವನ್ನು ಪ್ರವೇಶ ಮಾಡಬೇಕು. ಎಸ್ ಓಂ ಫ್ರೆಂಡ್ಸ್ ಬದಲಾಡಿ ಬಿ ಅಂಕಣವನ್ನು ಪ್ರವೇಶ ಮಾಡಿ ಆಗಿದೆ. ಎಸ್ ಎಸ್ ಓಂ ಫ್ರೆಂಡ್ಸ್ ಬದಲಾಡಿ ಎಸ್ ಅಭಿನಂದನೆಗಳು. ದ ಫೋರ್ತ್ ಮ್ಯಾಚ್ ಈಗ ನಡೀಲಿಕ್ಕಿದೆ. ದೈಪಿಲ ಕ್ರೀಡಾ ಸೇವಾ ಸಂಘದ ವಿರುದ್ಧ ಓಂ ಫ್ರೆಂಡ್ಸ್ ಬದಲಾಡಿಯೇ. ಎಸ್ ಎಸ್ ಮಣಿಕಂಠ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. ಬಲೆ 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 ಪಾಲಡ್ ಕೈಗಾಗಲೇ ಅಂಕಣದ ಒಳಗಡೆ ಇದೆ. ದೈಪಿಲ ಕ್ರೀಡಾ ಸೇವಾ ಸಂಘದ ತಾಕತ್ತದ ಜವಣಿ ಒಳ್ಳರು ಹರೀಶ್ ವಿಶ್ವನಾಥ ಒಳ್ಳರು ಬಲೆ ಒಳ್ಳರು ಏಕರ್ದಾಗಲ ದಾಂಡಿಗೇರ್ನಾಗಲು ಎಲ್ಲಿ ಓಕೆ ಮಹೇಶ ಕೇಶವ ದಿನೇಶ ಒಂಜಿ ಸೇವೆ ಬಾಕಿ ಆತ ನಿಗಿಲ್ಲ ಬಲೆ ಮಹಾ ಸೇವೆ ಬಲೆ ಬಲೆ
ತಾರು ಬಲೆ ಹಿಡಿದಾಯ್ತು ಶೀಲ್ಡ್ ಬಾಯಿಸ್ತೇ ಒಳ್ಳೆ ಬಲೆ ದಿವೇಶ್ ಬಲೆ ವಿಶ್ವ ಅವರಲ್ಲೆತ್ತೊಂದು ಬಲೆ ಮಾರೆ ಅವರು ಕುಳ್ಳಲೆ ಫೈನಲ್ ಪಂದ್ಯಾಟಕ್ಕಾಗಿ ಬಂದಾಗಿದೆ ಮಣಿಕಂಠದ ವಿರುದ್ಧ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಎಸ್ ಸ್ವಾಮಿ ಕೊರಗಜ್ಜ ಪಾಲಡ್ಕದ ವಿರುದ್ಧ ಮಣಿಕಂಠ. ಒಂದು ಸೆಕೆಂಡ್ ಡೌಟ್ಸ್ ಇತ್ತ ಕ್ಲಿಯರ್ ಮಲ್ತೊಲ್ನೆ ಎಕಲಂತೂ ವಾತಾಂಡಲ್ಲ ತೂವ ತುಜ ಎಂಚೇರ್ಲ ಮಲ್ಪುಜೇರ್ ತೂವಲ್ನೆ ಕ್ಲಿಯರ್ ಪ್ಲೀಸ್. 2 ನಿಮಿಷದ ಆಟ. ಒನ್ಸ್ ಅಗೈನ್ ರವಿನ ಖಿಲಾಡಿ ಮಿಸ್ಟರ್ ಸದಾನಂದ. ಎಸ್ ದೈಪಿದ ರೆಡಿ ಅಣ್ಣ ದೈಪಿದ ತಗಲ ಮುಂದುಗಡೆ ಮಣಿಕಂಠದ ವಿರುದ್ಧ ಪಾಲೇಡ್ಕ ಮನು. ಅನುಷ್ ವೀಕ್ಷಿತ್ ನವೀನ. ಮಾರ್ಚ್ 31ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಪಂದ್ಯಾಟಗಳು ಪ್ರಾರಂಭ ಆಗಿ ರಾತ್ರಿ 12:30 1 ಗಂಟೆಗೆ ಪಂದ್ಯಾಟಗಳು ಮುಗಿಸುವಂತ ಪ್ರಯತ್ನದಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ನ್ಯೂಸ್ ಪುತ್ತೂರ್ ಇಡೀ ಕಾರ್ಯಕ್ರಮವನ್ನು ಬೆಳಗಿನಿಂದ ಇಲ್ಲಿ ತನಕ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೆ. ಆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡುತ್ತಾ ಕೊನೆಯ 1 ನಿಮಿಷಗಳು ಮಾತ್ರ. Yes. ಎಸ್ ಈಗ ಮುನ್ನಡೆಯಲ್ಲಿ ನಮ್ಮ ಪಾಲಡ್ಕ ದೈಪಿಲ ಕ್ರೀಡಾ ಸೇವಾ ಸಂಘದ ಜವಣಿರ ಕೊನೆಯ 10 ಸೆಕೆಂಡ್ಗಳು ಮಾತ್ರ ಇದೆ. 9 8 7 6 5 4 3 2 ವಿಸಿಲ್. ಪಾಲಡ್ಕ 1 ಸುತ್ತಿನ ಮುನ್ನಡೆಯಲ್ಲಿ ಅಂಕದ ಬದಲಾವಣೆ ಮಾಡಬೇಕು. ಎಸ್ ಸರ್ ಬಾರಿ ಖುಷಿ ಎಂಜಿನೊಂದಿಗೆ ಜೀವಮಾನದ ಓಲ್ಲ ಒಂಜಿ ತಂಡ ಪೋವನ್ 4 ಗಂಟೆಗಳ ಒಂಜಿ ಬಲ್ಲು 10 ಬೇರೆ ವಿಶೇಷ ದೈಪಿಲ ಕ್ರೀಡಾ ಸೇವಾ ಸಂಘ. ಎಸ್ ಬಲ್ಲು 10 ನಿಗಲ ಯಾ Yes, sir. ಕರೆಯನ್ನ ಕೊಡ್ತಾ ಇದ್ದೇವೆ. ಎಸ್ ಬಲ್ಮತಿ ತೆಗೆದುಕೊಳ್ಳೋ ಮಣಿಕಂಠ ವಿರುದ್ಧ ಪಾಲಡ್ಕ. ಮುನ್ನಡೆಯಲ್ಲಿ ಪಾಲಡ್ಕ ಅಂಡ
ಎಸ್, ಅಭಿನಂದನೆಗಳು. ಮಣಿಕಂಠ ಎ ಬಿ ಸಿ 3 ತಂಡ ಕಟ್ಟಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀರಿ. ಒಂದು ದೊಡ್ಡ ಚಪ್ಪಾಳೆಯಿಂದ ನಿಮ್ಮನ್ನು ವೈಯಕ್ತಿಕವಾಗಿ ಅಭಿನಂದಿಸೋದವ. ಮಣಿಕಂಠ ಎ ಬಿ ಸಿ, ಥ್ಯಾಂಕ್ ಯು ಸೋ ಮಚ್. ಪಾಲಡ್ಕ, ಯು ಆರ್ ದ ಚಾಂಪಿಯನ್ಸ್. ಫುಲ್ ಗ್ರಿಪ್ನ ಓಪನ್ ನಲ್ಲಿ ನೀವು, ಕೆಜಿಯಲ್ಲಿ ಕೂಡ ತಾವುಗಳು ರೆಡಿ ಆಯ್ತು. ಬಲೆ ಪ್ರೈಸ್ ಕೊರ್ಕಣಿಗ್ಲಿ. ಎಸ್, ಬರ್ಲಿ ಈ ಕಡೆ ಬರ್ಲಿ ಅಣ್ಣ. ಬಲ್ಲಿಂಚಿ ಬತ್ತಲಣ್ಣ ವಾಸಣ್ಣ, ಬಲ್ಲಿಂಚಿ ಬಾಡಿ ಇತ್ತೇರಿಂದ ಕೇಂಡ ದೈಪಿಲ ಕ್ರೀಡಾ ಸೇವಾ ಸಂಘ ವಿರುದ್ಧವಾಗಿ ದೀಪಕ್ ದೈಪಿಲದ ವಿರುದ್ಧ 2 3. ಓಂ ಫ್ರೆಂಡ್ಸ್ ಬದಿನಾಡಿಯೇ, ಓಂ ಫ್ರೆಂಡ್ಸ್ ಬದಿನಾಡಿಯೇ. ಓಂ ಫ್ರೆಂಡ್ಸ್ ಬದಿನಾಡಿಯೇ, ಓಂ ಫ್ರೆಂಡ್ಸ್ ಬದಿನಾಡಿಯೇ. ಅಕ್ಕ ಕುಳ್ಳನಾಡು ಬುಕ್ಕ ನಿಖಿಲ್ ಬೋಪುಣ. ಓಂ ಫ್ರೆಂಡ್ಸ್ ಬದಿನಾಡಿ ಅಣ್ಣ. ಎಸ್ ಎಸ್, ಇತ್ತೆ ದೈಪಿಲ ಕ್ರೀಡಾ ಸೇವಾ ಸಂಘದ ಜವನೇರ್ ಬಲ್ಲವತ್. ಬಾಲನ್ನೇ ಭರ್ತಿ ಮಲ್ತನ್ನ ಭರ್ತಿ ಮಲ್ತನ್ನ ಎಂಜಿನ ಗೊತ್ತಾರ ಅವರ ಮೀಟ್ ಮಲ್ಪ್ಲೆ ಬದಿನಾಡಿದ ವಿನಂತಿ ದಾದನ ಅಕ್ಕಿಲ್ಲ ನಿಖಿಲ ಬಾರಿ ತಾಂಟೊಂದುಲ್ಲರ್ ಒಂಜಿ ಎಡ್ಡೆ ಬೇಲೆ ಮಲ್ಪುಲೆ ಮಸ್ತಗಡೆ ನಾಡೊಂದುಲ್ಲೆ ಒಂಜಿ ನಿಖಿಲ ಊರ್ದ ಒಂಜಿ ಪೊಣ್ಣನ ಹರೀಶಾಗ ಮಲ್ತು ಬಿಡ್ಲೆ. ಸೊ ಕ್ಲಿಯರ್ ಆಪ್. ಎಸ್, ಬರ್ಲಿ. ಈಗ ದೈಪಿಲ ಕ್ರೀಡಾ ಸೇವಾ ಸಂಘ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಿನಾಡಿ. ஏறு பண்ணின்னு ஏறிக்கு என்னன்னா ದಾನೆ ಒಂದುಂಡು. ಒಂಜಿ ಚೂರು ಬೈರಸ್ ಹಾಕ್ಲೆ ಅಗಲೆ ಪಂಡಿತು ಕೊರ್ಲೇರಿ ಪೂರ ಪಂಡಿತು ಕೊರ್ಲಿ ನೆಲಕ್ಕೆ 4 ಸರ್ತಿ ಹಾಕೊಡು. ಐಸಾ ತಾರು ಸೈಕಲ್ ಕಲ್ತ್ಲೆ ಕಂಡು ತಾರು ನಿಕ್ಕೆ ಆ ರೀತಿ ಕುಳ್ಳು ಒಂಜಿ ಸ್ಟೂಲ್ ದಿತ್ತು ಕಾಲ್ ದಿತ್ತು ಕುಳ್ಳು ಬರುತ್ತಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಒಂದು ಅಂಕದ ಮುನ್ನಡೆಯಲ್ಲಿ ಯಾರು ಬೋಡ ಬರುತ್ತೆ. ಯಾವ ಬೋಡ ಸ್ವಲ್ಪ ವೈಪುಣ್ಣು ಅಗಲ ಸರ್ವ ಸೇವೆ ಸಹಜ 2 ತಿಂಗಳ ನಿರಂತರ ಶ್ರಮ అయిన ఒట్టుగా పంద్యాటాలు ಮುಂದಿನ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಈಗ ಫುಲ್ ಗ್ರಿಪ್ ಕೆಜಿ ವಿಭಾಗದ ಬಹುಮಾನವನ್ನು ಕೊಡ್ಲಿಕ್ಕಿದ್ದೇವೆ. ಅದನ್ನ ವ್ಯವಸ್ಥೆ ಮಾಡಬೇಕು ತಾವುಗಳು, ತಕ್ಷಣ ಮಾಡ್ತೇವೆ. ಬಲ್ಲು ಕೊರ್ಲನ್ನ ಓ ದೇವರೇ ಅಣ್ಣ 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 ಮಹೇಶ ಚೂರು ಬಲ್ಲು ಕೊರ್ರಾಗ್ಲಿ ಬುಕ್ಕ ನೀನು ಪದಕ್ಕೆ ಮಾಡಿ ಬಲ್ಲಿಗೆ ತೋಲೆಣ್ಣ ಯಾರು 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 ಅಣ್ಣ ಆ ಜನ ವಸಂತಣ್ಣ ನಿಖಿಲ್ ಬಲ್ಲು ವೈಪುಣ ಕೊಂಚ ಸಿಗ್ನಲ್ ಕೊರ್ಲೆ ಆಯನ ಸೊಂಟೋಡುಂಡು
ಈ ನಮ್ಮನೆ ಸೊಂಟೋಡು ಮೂಜಿ ಸುತ್ತು ತಿರುಗುಣವಂಡ ಬಿಡ್ತೀರ ಬಲ್ ಬಿಡ್ತೀರ ಒಂಜಿ ಕೇರಂಟೆ ಮುದ್ದೆ ಇಲ್ಲಿಕ ಮುದ್ದೆ ಆತಿ ಬರೀ ఆయన తరెట్టుండు యాను ఒరియే బళ్ళు వస్తున్నాను ಒಂಚಿಂಡು ಬಲ್ಲು ಹಂಚಿಕೊಂಡು ಬಲ್ಲು ಇಂಚಿಗಿನ ದಿನೇಶ್ ಏಮನ್ಪುಣ ಅಗಲ್ ಜೆತ್ತಿದ್ದೇರು ನಾವು ವೈಪುಗ ಅಗಲ ಪೂರ ಜೆತ್ತಿದ್ದೇರು ನಮ್ಮ ವೈಪುಗ 1 ನಿಮಿಷ ಮಾತ್ರ ಇದೆ ಲಾಸ್ಟ್ 1 minute for full time ವೈಪಿಯ ಎಸ್ ಒಂದು ಕೆಲಸ ಮಲ್ಪುಗ ಅಭಿನಂದನೆಗಳು ಓಂ ಫ್ರೆಂಡ್ಸ್ ಬದಲಾಡಿ ಮುಂದಿನ ಪಂದ್ಯಕ್ಕೆ ನೆರವಾಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮ್ಯಾಚ್ ಬಲೆ ಶಾಸ್ತಾರ ನೆಲ್ಲಿಯಾಡಿ ಬಿ ವಿರುದ್ಧವಾಗಿ ಶ್ರೀ ಉಳ್ಳಾಲ್ತಿ ಕಲ್ಲುಗುಡ್ಡ ಬಲೆ ಶ್ರೀ ಉಳ್ಳಾಲ್ತಿ ಕಲ್ಲುಗುಡ್ಡ ಎಸ್ ಉಮೇಶ್ ದಿನೇಶ್ ಮತ್ತು ತೊಂಡ ನಮ್ಮ ಮಾತ ಅಷ್ಟಮಿದ ಸಮಯ ಒಂಜಿ ಗೊಬ್ಬು ತೂತ ಒಂದು ಕೇಂಡ ಅಟ್ಟಿ ಮಡಕೆ 23 ಫೀಟ್ ಎತ್ತರದ ಒಂಜೈವ ಕರಣ 13-14 ಸೆಕೆಂಡ್ ಅಲ್ಲಿ ಹೊಡೆಯುವಂತ ಯೋಗ್ಯತೆ ಇರುವ ತಂಡ ಯಾವುದು ಕೇಳಿದ್ರೆ ನಮ್ಮ ಉಳ್ಳಾಲ್ತಿ ಕಲ್ಲುಗುಡ್ಡ ವೀರ ಸಾವರ್ಕರ್. ಥ್ಯಾಂಕ್ ಯು ಸೋ ಮಚ್. ಬಲ್ಲು ಶಾಸ್ತಾರ ನೆಲ್ಲಿಯಾಡಿ ಬಿ ಅಲ್ಲ ಉದಯ ಪ್ರಸಾದ್ ಬುಜೂಸ್ ಫುಲ್ ಗ್ರಿಪ್ ಕೆಜಿ ಮಾದರಿಯ ಪಂದ್ಯಾರ್ಧ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಆ ವ್ಯವಸ್ಥೆಯನ್ನ ಸಂಘಟಕರು ತಕ್ಷಣ ಮಾಡಬೇಕಾಗತ್ತೆ. ಫುಲ್ ಗ್ರಿಪ್ ನಾಗೇಶ್ ಅಣ್ಣ ಇದ್ದೀರಾ? ಎಸ್ ನಾಗೇಶ್ ಅಣ್ಣ 550 ಕೆಜಿ 8 ಜನರ ವಿಭಾಗದ ಫುಲ್ ಗ್ರಿಪ್ ಪಂದ್ಯದ ನೇರವಾಗಿ ವೇದಿಕೆಗೆ ಬನ್ನಿ ಸರ್ ಪ್ಲೀಸ್. ಎಲ್ಲ ವ್ಯವಸ್ಥೆಯನ್ನು ನಾಗೇಶ್ ಅಣ್ಣ ಮಾಡಿದ್ದೀರಿ, ಧನ್ಯವಾದಗಳು. ವಿಶ್ವಣ್ಣ ಈಗ ಮಣಿಕಂಠ ಉಜಿರೆ ಎಬಿ ಬದಿನಾಡಿ ತಂಡ ಒಮ್ಮೆ ದಯವಿಟ್ಟು ವೇದಿಕೆಗೆ ಬರಬೇಕು. ಬದಿನಾಡಿ ಹೋಮ್ ಫ್ರೆಂಡ್ಸ್ ಬದಿನಾಡಿ ಕರೆಕ್ಟ್ ಅಲ್ವಾ? ಫುಲ್ ಗ್ರಿಪ್ ನ 4th ಪ್ರೈಸ್ ಕರೆಕ್ಟ್ ಆತ? ಪೋಲೆ ವೇದಿಕೆಗೆ ಪೋಲೆ ಸರಿ ಅಲ್ವಾ? ಡೌಟ್ಸ್ ಇಲ್ಲ. ದಯಮಾಡಿ ಎಂಕಲಿಗೆ 44 ಶೀಲ್ಡ್ ಕೊರತು ಚೂರು ವ್ಯತ್ಯಾಸ ಆಯರ ಸಾಧ್ಯ ಉಂಟು. ಪುಲ್ಯ ಅನ್ನತ್ತ ಕೆಜಿ ವಿಭಾಗದ 558 ಜನರ ಫುಲ್ ಗ್ರಿಪ್ ಪಂದ್ಯಾಟದ 4ನೇ ಸ್ಥಾನ ಹೋಮ್ ಫ್ರೆಂಡ್ಸ್ ಬದಿನಾಡಿ. ಎಸ್ ಫುಲ್ ಗ್ರಿಪ್ ಮಣಿಕಂಠ ಬಲೆ ಸರಿಯತ್ತ 3rd and 4th ಕರೆಕ್ಟಾ? ಡೌಟ್ಸ್ ಉಂಟಾ?
ಸೆಕೆಂಡ್ ಅಂಡ್ ಥರ್ಡ್. ಕರೆಕ್ಟ್. ಇದಾಯ್ತಲ್ಲ, 4ನೇ ಬಹುಮಾನ ಆಗಿದೆ. 2 ಮತ್ತು 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಮಣಿಕಂಠ ಬಲೆ ಮಿತ್ರ. ಸೆಕೆಂಡ್ ಇಲ್ಲ ಕೊರ್ಲೆ ಒಟ್ಟು 2 ಮತ್ತು 3ನೇ ಸ್ಥಾನ. ಇದು ಒಂಜಿ ಅಚ್ಚುಕಟ್ಟಿನ ವ್ಯವಸ್ಥೆಯಿಂದ ಕೇಂಡ ಇವತ್ತು ಬೆಳಿಗ್ಗೆನೆ ಎಲ್ಲ ಪಂದ್ಯಾಟದ ಎಲ್ಲ ಕ್ಯಾಶ್ ಪ್ರೈಸ್ಗಳನ್ನ ಆ ಕವರ್ನೊಳಗಡೆ ಹಾಕಿ ಅದನ್ನೊಂದು ಪಿನ್ ಮಾಡಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದವರು ದೈಪಿಲ ಕ್ರೀಡಾ ಸೇವಾ ಸಂಘ. ಎಸ್ ದೀಪಕ್ ಕಂಟಿನ್ಯೂ ಮಾಡಿ. ಶ್ರೀ ಉಳ್ಳಾಲ್ತಿ ಕಲ್ಲುಗುಡ್ಡೆ ವಿರುದ್ಧವಾಗಿ ಶಾಸ್ತಾರಣಿಯಲ್ಲಿ ಆಡಿ ವಿರುದ್ಧದ 5ನೇ ಪಂದ್ಯಕೂಟ ಇದಾಗಿದೆ. 6th ಮ್ಯಾಚ್ಗೆ ರೆಡಿ ಆಗಿರಿ. ಸ್ವಾಮಿ ಕೊರಗಜ್ಜ ಪಾಲಡಿಕ ಸಿ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್ ಬಿ ತಂಡ ರೆಡಿ ಆಗಿರಬೇಕು. ಆಜಿನ ಮ್ಯಾಚ್ ಗಾದು ಸ್ವಾಮಿ ಕೊರಗಜ್ಜ ಪಾಲಡಿಕ ಸಿ ಬುಕ್ಕ ಕಾರಿಂಜ ಫ್ರೆಂಡ್ಸ್ ಬಿ ತಂಡ ರೆಡಿ ಆದ ಪಡು ರೆಡಿಯಾ. ಒಂದು ಸುತ್ತನ್ನ ಗೆದ್ದಿದೆ ಶಾಸ್ತಾರ. ಈಗ ದ್ವಿತೀಯ ಸುತ್ತು ಆರಂಭಗೊಳ್ಳುವಂತಹ ಕ್ಷಣ. ರೆಡಿ. ಈಗ ಫುಲ್ ಗ್ರಿಪ್ ಓಪನ್ ನಲ್ಲಿ ಕೂಡ ವಿಜಯವನ್ನು ಸಾಧಿಸಿ ಫುಲ್ ಗ್ರಿಪ್ ನ ಕೆಜಿ ವಿಭಾಗದಲ್ಲಿ ಕೂಡ ವಿಜಯವನ್ನು ಸಾಧಿಸಿದಂತ ತಂಡ ಸ್ವಾಮಿ ಕೊರಗಜ್ಜ ಪಾಲಡ್ಕ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತವ. 4:42 ಅಳಬ ಮುನ್ನಡೆಯಲ್ಲಿ ಮಿಡಲ್ ಲೈನ್ ನಲ್ಲಿದೆ ಹಗ್ಗ. ಮಿಡಲ್ ಲೈನ್ ನಲ್ಲಿದೆ. ಆ ಭಾಗದಿಂದ ಈ ಭಾಗಕ್ಕೆ, ಈ ಭಾಗದಿಂದ ಆ ಭಾಗಕ್ಕೆ ಹಗ್ಗದ ಸಂಚಾರ ಆರಂಭವಾಗಿದೆ. ಒಂದು ಸುತ್ತನ್ನ ಗೆದ್ದಿರುವಂತಹ ಶಾಸ್ತಾರ ಇನ್ನೊಂದು ಸುತ್ತಿನ ಗೆಲುವಿನ ನಾಗಾಲೋಟವನ್ನು ಮತ್ತೆ ಮುಂದುವರಿಸ್ತಾ ಇದೆ. 2 ನಿಮಿಷದ ಅವಧಿ ಮಾತ್ರವಾಗಿ ಇರುವಾಗ ಅಂಕಣದ ಒಳಭಾಗದಲ್ಲಿ ಶಾಸ್ತಾರ ತನ್ನ ಹಿಡಿತವನ್ನು ಮುಂದುವರೆಸ್ತಾ ಇದೆ. ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಹಂತಕ್ಕೆ ತಿರುಗಡೆ ಹೋಗಿದೆ ಶಾಸ್ತಾರ. ಈಗ ಅಂಕಣದ ಒಳಭಾಗಕ್ಕೆ ಬರಬೇಕು. ಆರನೇ ಪಂದ್ಯಕೂಟಕ್ಕಾಗಿ ಪಾಲಡಿಕ ಸಿ ಮತ್ತು ಕಾರಿಂಜ ಬಿ. ಬರಬೇಕು ಪಾಲಡಿಕ ಮತ್ತು ಕಾರಿಂಜ. ಪರಶುರಾಮ ಉದನೆ ಶಿವಶಕ್ತಿ ಕೊಡಿಯಾಳ ರೆಡಿಯುಳ್ಳರಾ? ಕೊಡಿಯಾಳ ರೆಡಿಯುಳ್ಳರಾ? ಬಲ್ಲವತ್ತಲೆ ಬಲೆ ಬನ್ನಿ ಅಥವಾ ನಿಗ್ಲಿ ಬಳಿ ತೊಂದರೆ ಈ ಕಡೆ ಕುಳ್ಳಿದಾರೆ. ನಿಗ್ಲಿ ಬಳಿ ಕೊಡಿಯಾಳ ಮತ್ತು ಪರಶುರಾಮ ಉದನೆ. ಒಂದು ನಿಮಿಷಗಳು ಕೊಪ್ಪೇರಿಗೆ ತೊಂದರೆ. ಸಾರಿ ಪ್ಲೀಸ್. ಪಾಲಡಿಕ ಮತ್ತು ಕಾರಿಂಜ ಬಿ. ನೆಕ್ಸ್ಟ್ ಮ್ಯಾಚ್ ಇಲ್ಲ ಒಂಜಿ ಪಾಲಡಿಕ ಬಿ ಬುಕ್ಕ ಶಿವಾಂಜನೇಯ ಶಿಶಿಲಗೆ ಉಂಡು. 7th ಮ್ಯಾಚ್ ರೆಡಿ ಆದಿ ಪುಳಿ. ಸಿಕ್ಸ್ತ್ ಮ್ಯಾಚ್ ನಡೀತಾ ಇದೆ. 6ನೇ ಪಂದ್ಯಾಕೂಟ ಇದಾಗಿದೆ. ರೆಡಿಯಾ? ಆರನೇ ಪಂದ್ಯಾಕೂಟದಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಕದ ವಿರುದ್ಧವಾಗಿದೆ ತಂಡವಾಗಿದೆ. ಕಾರಿಂಜ ಫ್ರೆಂಡ್ಸ್ ಕಾರಿಂಜ. 7th ಮ್ಯಾಚ್ ರೆಡಿ ಆದಿ ಪುಳಿ ಸ್ವಾಮಿ ಕೊರಗಜ್ಜ ಬಿ ವಿರುದ್ಧವಾಗಿ ಶಿವಾಂಜನೇಯ ಶಿಶಿಲ. ರೆಡಿ? ಫುಲ್ ಗ್ರಿಪ್ ಸಾರಿ ಸಿಂಗಲ್ ಗ್ರಿಪ್ ಮಾದರಿಯ 6ನೇ ಪಂದ್ಯಾಕೂಟ ಇದಾಗಿದೆ. ಅಂಕಣದ ಒಳಭಾಗದಲ್ಲಿರುವಂತಹ 2 ತಂಡಗಳಾಗಿ ಕಾರಿಂಜ ಮತ್ತು ಸ್ವಾಮಿ ಕೊರಗಜ್ಜ ಪಾಲಡಿಗ. ಚಾಂಪಿಯನ್ ನಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡು ಇವತ್ತು ಶ್ರೀ ಕ್ಷೇತ್ರ ದೈಪಿಲದ ಅಂಕಣದಲ್ಲಿರುವಂತಹ ತಂಡವಾಗಿ
ಇರುವಂತಹ ಸ್ವಾಮಿ ಕೊರಗಜ್ಜ ಪಾಲಡಕ ತಂಡ ಸಿಂಗಲ್ ಗ್ರಿಪ್ ನಲ್ಲಿಯೂ ಕೂಡ ಮತ್ತೊಂದು ಗರಿಯನ್ನ ಹುಡುಕಿಕೊಂಡು ಇವತ್ತು ಕಾರಿಂಜ ಫ್ರೆಂಡ್ಸ್ ಕಾರಿಂಜ ತಂಡವನ್ನ ಎದುರು ಬದುರಾಗಿಸಿದೆ. 6ನೇ ಪಂದ್ಯಕೂಟದಲ್ಲಿ ನಾವಿರುವಾಗ ಅಲ್ಪ ಮುನ್ನಡೆಯಿಂದ ಮತ್ತೆ ಯಥಾಸ್ಥಿತಿಗೆ ಹೊಗ್ಗ ಬರುವಂತಹ ನಿರೀಕ್ಷೆಯಾಗಿದೆ. ಮಿಡಲ್ ಲೈನ್ ನಲ್ಲಿದೆ. ಅಲ್ಪ ಮುನ್ನಡೆಯಲ್ಲಿ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ತಂಡವಿದೆ. ಸ್ವಾಮಿ ಕೊರಗಜ್ಜ ತಂಡದ ವಿರುದ್ಧವಾಗಿರುವಂತಹ ಕಾರಿಂಜ ಫ್ರೆಂಡ್ಸ್ ಕಾರಿಂಜ. ವಾವ್, ಸೂಪರ್ ಮ್ಯಾನ್ ಕಾರಿಂಜ ಮತ್ತು ಪಾಲಡಿಗ ಎರಡು ತಂಡದಲ್ಲಿರುವಂತಹ ಕೆಜಿ ಒಂದೇ ರೀತಿ. 8 ಜನರ ಕಾದಾಟ, ಶಕ್ತಿಯ ಕಾದಾಟದಲ್ಲಿ ಯುಕ್ತಿಯ ಬಳಕೆಯಾಗುವಂತಹ ಸಂದರ್ಭದಲ್ಲಿ 1 ನಿಮಿಷ ಮಾತ್ರ ಬಾಕಿ. 1 ನಿಮಿಷ ಫಾರ್ ಫುಲ್ ಟೈಮ್. ಲಾಸ್ಟ್ ಮಿನಿಟ್ ಇದೆ. ಗೋಲ್ಡನ್ ಮಿನಿಟ್ ಉಳಿದಿರುವಾಗ ಮಿಡಲ್ ಲೈನ್ ಅಲ್ಲಿ ಇದೆ, ಸೆಂಟರ್ ಲೈನ್. ಮತ್ತೆ ಮುನ್ನಡೆಯಲ್ಲಿ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಗ ಮುಂದಿನ ಒಂದು ಸುತ್ತನ್ನ ಗೆದ್ದುಕೊಂಡಿದೆ. ಈಗ ಈ ಭಾಗಕ್ಕೆ ಕಾರಿಂಜ ಬರಬೇಕು. ಹಲೋ, ಒಂದು ಸುತ್ತನ ಗೆದ್ದುಕೊಂಡಿರುವಂತಹ ತಂಡವಾಗಿದೆ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಗ. Are you ready? ರೆಡಿಯಾ? ಸ್ವಾಮಿ ಕೊರಗಜ್ಜ ಪಾಲಡಿಗದ ವಿರುದ್ಧವಾಗಿರುವಂತಹ ತಂಡವಾಗಿದೆ ಈ ಭಾಗದಲ್ಲಿರುವಂತಹ ಫ್ರೆಂಡ್ಸ್ ಕಾರಿಂಜ. ರೆಡಿ ರೆಡಿ ಆರಂಭವಾಗಿದೆ. ಆರಂಭದ ಪ್ರಥಮ ಅವಧಿಯ ನಿರೀಕ್ಷೆಯಲ್ಲಿ ನಾವಿರುವಾಗ ದೈಪ್ಯಳದ ಪುಣ್ಯವಾದ ಮಣ್ಣಿನಲ್ಲಿ 7ನೇ 6ನೇ ಪಂದ್ಯಕೂಟದಲ್ಲಿ ಸ್ವಾಮಿ ಕೊರಗಜ್ಜ ತಂಡ ಮುಂದಿನ ಹಂತಕ್ಕೆ ತೇರುಗಡೆಗೊಂಡಿದೆ. ಇತ್ತೆ ಕೊಡಂಜಿಡಿ ಮೂವರಡು ಸ್ವಾಮಿ ಕೊರಗಜ್ಜ ಪಾಲಡಿಗ ಬಿ ಬುಕ್ಕ ಶಿವಾಂಜನೇಯ ಸುಶೀಲ. ಸ್ವಾಮಿ ಕೊರಗಜ್ಜ ಪಾಲಡಿಗ ಬಿ ಮತ್ತು ಶಿವಾಂಜನೇಯ ಸುಶೀಲ. ರೆಡಿ ಆಗಿರಿ. ಸುಶೀಲದ ಶಿವಾಂಜನೇಯ ವಿರುದ್ಧವಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ಕುಮಾರದಾರ ಅಂಕಣದಲ್ಲಿದೆ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಗ. ರೆಡಿ ರೂಪ್ಲೈನ್ ಆರ್ ಯು ರೆಡಿ? ಆರಂಭಗೊಳ್ಳುವ ಕ್ಷಣವಾಗಿದೆ. ರೆಡಿ ಪ್ರಥಮ ವಿಜಿಲ್ ಆರಂಭದ ಗಳಿಗೆಯಲ್ಲಿ ಮಿಡಲ್ ಲೈನ್ ಅಲ್ಲಿ ಇದೆ. ಅಲ್ಪ ಮುನ್ನಡೆಯಲ್ಲಿ ಪಾಲಡಿಗ ತನ್ನ ಹಿಡಿತವನ್ನು ಬಿಗಿಯಾಗಿಸಿಕೊಂಡು ಕುಮಾರದಾರ ಅಂಕಣದ ಒಳಭಾಗದಲ್ಲಿ 8 ಜನರ ಕಾದಾಟದಲ್ಲಿ 555 ಕೆಜಿ ವಿಭಾಗದ ಪಂದ್ಯಕೂಟದಲ್ಲಿ ಟೀಮ್ ಸ್ವಾಮಿ ಕೊರಗಜ್ಜ ಪಾಲಡಿಗ ಶಿವಾಂಜನೇಯ ಸುಶೀಲ ಹಿಡಿತವನ್ನ ಕಂಡುಕೊಳ್ಳುವಲ್ಲಿ ಸ್ಥಗಿತವಾಗಿಲ್ಲ ಶಿವಾಂಜನೇಯ ಸುಶೀಲ. ಅರೆ
ಶಿವಾಂಜನೇಯ ಶಿಶಿಲಾ ಹಗ್ಗವನ್ನು ಬಿಟ್ಟುಕೊಡ್ತಾ ಇದೆ. ಸ್ವಾಮಿ ಕೊರಗಜ್ಜ ಪಾಲಡಿಕ ತಂಡ ತನ್ನ ಹಿಡಿತವನ್ನ ಮುಂದುವರಿಸಿಕೊಂಡು ಅಂಕಣದಲ್ಲಿ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ದೈಪಿಲದ ಕುಮಾರಧಾರ ಅಂಕಣದ ಒಳಭಾಗದಲ್ಲಿರುವಂತಹ ಟೈಮ್ ಸ್ವಾಮಿ ಕೊರಗಜ್ಜ ಪಾಲಡಿಕ. ಶ್ರೀರಾಂಜನೇಯ ಶಿಶಿಲದ ವಿರುದ್ಧ ಪಾಲಡಿಕ ಉಲ್ಲಾಸ್ ಪಂಜೋಡಿ ಕೊಡಿಯಾಳ ರೆಡಿಯಾಗಿರಿ. ಅದರ ವಿರುದ್ಧವಾಗಿ ಉದನೆ ಬಿತ್ತನೆ ರೆಡಿಯಾಗಿರಬೇಕು. ಉದನೆ ಮತ್ತು ಕೊಡಿಯಾಳ ಏಪ್ರಿಲ್ 7ನೇ ತಾರೀಕರಂದು ಮಹಾವಿಷ್ಣು ಮರ್ತಾಳದಲ್ಲಿ ಜಿದ್ದಾಜಿದ್ದಿನ ಹಗ್ಗ ಜಗ್ಗಾಡ ಇದ ಎಸ್ ಶಿವಾಂಜನೇಯ ಶಿಶಿಲ ಒಂದು ಸುತ್ತನ್ನ ಕಳೆದುಕೊಂಡಿದೆ. ಈಗ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಎರಡು ತಂಡಗಳು ಸ್ವಾಮಿ ಕೊರಗಜ್ಜ ಪಾಲಡಿಕ ಮತ್ತು ಅದರ ವಿರುದ್ಧವಾಗಿರುವಂತಹ ತಂಡವಾಗಿದೆ ಶಿವಾಂಜನೇಯ ಶಿಶಿಲ. ಆರಂಭಗೊಳ್ಳುವಂತಹ ಕ್ಷಣ ಹತ್ತಿರವಾಗಿದೆ. ಇಡೀ ಪಂದ್ಯಕೂಟವನ್ನ ನ್ಯೂಸ್ ಪುತ್ತೂರು ಮೂಲಕ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಶಿವ ರೆಡಿ ಆರಂಭವಾಗಿದೆ ನೋಡಿ. ಅವಧಿಯಲ್ಲಿ ಶಿಶಿಲ ಲೆವೆಲ್ ಅಥವಾ ಶಿವಶಕ್ತಿ ಕಲಂಜದ ಆಟಗಾರ ಮಿಡಲ್ ಲೈನ್ ನಲ್ಲಿರುವಂತಹ ನಿರೀಕ್ಷೆ. ಮಿಡಲ್ ಲೈನ್ ನಿಂದ ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಪಾಲಡಿಕ. ಅಲ್ಪ ಇಂಚು ಅಷ್ಟೇ. ನೆಕ್ಸ್ಟ್ ಮ್ಯಾಚ್ ರೆಡಿ ಪುಡುಂಬಳಿ ಪರಶುರಾಮ ಉದನೆ ಬಿ ಮತ್ತು ಶಿವಶಕ್ತಿ ಕೊಡಿಯಾಳ. ಶಿವಶಕ್ತಿ ಕೋಡಿಯಾಳ ಇನಿ ಕೋಡಿದ ತಂಡ ಅಂಡ ಇತ್ತೆ ಬರ್ಪುಣ ಮಾತ್ರ ಅಪರೂಪ. ಒಂಜಿ ಪ್ರಯತ್ನ ಡಿಶೋ ಶಿವಶಕ್ತಿ ಕೋಡಿಯಾಳ ಒಂಜಿ ಮರಪೇರ ಸಾಧ್ಯ ಇಜ್ಜಿಯಾನ ಕಾರಣ ಉಂಡು. ಕೆಲವುದಗಳಿಗೆ ಚುನಾವಣಾ ನೀತಿ ಸಂಹಿತೆ ಬತ್ತುವೆಟ್ಟಿಗೆ ಮ್ಯಾಚ್ ಇಜ್ಜಿದು ಅನ್ಕೊಂಡು ಸುಳ್ಳು ಇದಿಲ್ಲ, ಅದು ತಪ್ಪು ಅಭಿಪ್ರಾಯ. ಮ್ಯಾಚ್ ಮಲ್ಪಡೆಗೆ ವಾ ನೀತಿ ಸಂಹಿತೆ ಇಜ್ಜಿ 2 ದಿನಕ್ಕೂ ತುಂಬುಲ ಮ್ಯಾಚ್ ಆತನ ಬಂದರಡು 1 ದಿನಕ್ಕೂ ತುಂಬುಲ ಮ್ಯಾಚ್ ಮಲ್ಪನೆಗಳು ಮುಗುಳು ಓಟದ ದುಮ್ಮನ ಅಪ್ಪುಜಿನ ಓವುಲ ಇಜ್ಜಿ ವಾ ನೀತಿ ಸಂಹಿತೆ ಅಡ್ಡ ಬರ್ಪುಜಿ. ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಫೈನಲ್ ದೀವೊಂಡ್ರಲ್ಲ ಏರು ಮಾತ ಲಾಸ್ಟ್ ಮೊಟ್ಟ ಈ ಪೊರ್ಲದ ಕಾರ್ಯಕ್ರಮ ವೀಕ್ಷಣೆ ಮಲ್ಪೋರ ನಿಖಿಲೇ ಬತ್ತದಾಗಲಿಗೆ ಶುಭಾಶಯ ಕೊರಿಯರಲ್ಲ. ಸೊ ಫ್ಯಾಬುಲಸ್ ಚಾನ್ಸ್ ಗೋಸ್ ಟು ಆಲ್ ದ ಆಡಿಯನ್ಸ್. ಶಿವಶಕ್ತಿ ಕೋಡಿಯಾಳ ಮುನ್ನಡೆಯಲ್ಲಿ ಪರಶುರಾಮ ಉದನೆ ಹೊಸ ತಂಡ ನಿರಂತರವಾಗಿ ಪ್ರಯತ್ನವನ್ನು ಪಡುತ್ತಾ ಮರಳಿನಲ್ಲಿ ಹಗ್ಗ ಜಗ್ಗಾಟಕ್ಕೆ ನಮ್ಮೆಲ್ಲರನ್ನ ಆಹ್ವಾನ ಮಾಡಿದ್ದೀರಿ. ಮಾರ್ಚ್ 23ನೇ ತಾರೀಕು ಸಂಜೆ 4:00ರಿಂದ ವಲಯ ಮಟ್ಟದ ಮರಳಿನಲ್ಲಿ ಆಟ. ಸಿಂಗಲ್ ಗ್ರಿಪ್ ಕೆಜಿ ಮರಳಿನಲ್ಲಿ ಕೆಜಿ ರಡ್ಡಿಲ್ಲ ಓಪನ್ ಇಜ್ಜಿ ವಲಯ ಒಂದು ಈತ ಗ್ರಾಮ ಒಂದು ಕೊಡ್ತಾರೆ, ಗ್ರಾಮ ಸೀಮಿತ ಆ ಗ್ರಾಮದ ಇಟ್ಕೊಬ್ಬುಡಂಚು ಊರ್ದಗಳಿಗೋಸ್ಕರ ನೆಲ್ಲಿಯಾಡಿದು ಸ್ಟ್ರೈಟ್ ರೂಟ್ ಉದನೆ ರೋಡ್ ದ ಬರಿಟ್ ಕೊಯ್ಯದ ಮ್ಯಾಚ್ ಗೊಂಜ ಅನುಭವ. ಓಂ ಫ್ರೆಂಡ್ಸ್ ಬದನಾಡಿ ಇವತ್ತು ಎಷ್ಟು ಬಹುಮಾನಗಳನ್ನು ಗೆದ್ದಿದ್ದೀರಿ?
ಇಲ್ಲಿಯವರೆಗೆ 2 ದ್ವಿತೀಯನ 1 ಪ್ರಥಮ 2 ಫಸ್ಟ್ 2 ಸೆಕೆಂಡ್ 1 ಸೆಕೆಂಡ್ 1 ಫೋರ್ತ್ ಕರೆಕ್ಟ್. ದಟ್ ಮೀನ್ಸ್ 5 ಮತ್ತು 3 ಅಂಕ 8 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಪಾಲಡ್ಕ 2 ಫಸ್ಟ್ 10 20 ಅಂಕಗಳು, ಇನ್ನು 20 25 3 28 ಅಂಕ. ಮಣಿಕಂಠ ಮಣಿಕಂಠ 4 ಪ್ರೈಸ್ ಮತ್ತೊಂದು ಪಂಡಡು. ಥರ್ಡ್ ಫೋರ್ತ್ ಅಂದ್ರೆ 3 2 ಮತ್ತೆ 3 4 ಅಂದ್ರೆ 3 ಮತ್ತು 2 ಒಟ್ಟಿಗೆ 5 ಅಂಕ, ಇನ್ನೊಂದು 2 3 ದಟ್ ಮೀನ್ಸ್ 5 10 10 15 ಅಂಕಗಳು ಮಣಿಕಂಠ. ಕಾರಿಂಜ 28 ಅಂಕಗಳೊಂದಿಗೆ ಪಾಲಡ್ಕ ಇದೆ. ಕಾರಿಂಜದ ಬಹುಮಾನ ಒಂಜಿ ಚೂರು ಪನ್ನೆ. ರಡ್ಡಿಡ್ ಫಸ್ಟ್ ಒಂಜೆಡ್ ಫಸ್ಟ್ 10 ಅಂಕ 10 ಅಂಕ. ಇನ್ನು 16 ಇಲ್ಲ. ಒಂಬತ್ತನೇ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದವ ಕಾರಿಂಜ ಫ್ರೆಂಡ್ಸ್ ಎ ವಿರುದ್ಧವಾಗಿ ಶಾಸ್ತಾರ ನೆಲ್ಲಿಯಾಡಿ ಬಿ 5ನೇ ಪಂದ್ಯದ ವಿಜಯಿಗಳು. ಈ ಮುಖೇನ ಇಲ್ಲಿಯವರೆಗೆ ನಡೆದಂತ ಪಂದ್ಯದಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಚಾಂಪಿಯನ್ ಪಟ್ಟದಲ್ಲಿ ಇದೆ ಅನ್ನುವಂತಹ ಘೋಷಣೆಯನ್ನ ಮಾಡ್ತಾ ಇದ್ದಾವೆ. 28 ಅಂಕಗಳೊಂದಿಗೆ ದೈಪಿಲ ಕ್ರೀಡಾ ಸೇವಾ ಸಂಘದ ಚಾಂಪಿಯನ್ ರೈಟ್ ನೌ. ಇನ್ನು ನೋಡ್ಬೇಕು ಏನಾಗತ್ತಂತ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಬದ್ಯಾರ್ ತಂಡಕ್ಕೆ. ಯಾಕಂದ್ರೆ ಸಾಧಾರಣ ಒಂದು ತಂಡಗಳು ಸೋತ ನಂತರ ಮನೆಗೆ ತೆರಳುವಂತದ್ದು, ಆದ್ರೆ ಇನ್ನೊಂದು ತಂಡವನ್ನು ಹುರಿದುಂಬಿಸುವಂತ ನಿಟ್ಟಿನಲ್ಲಿ ಮತ್ತು ಪಂದ್ಯಾಟವನ್ನು ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮೊಟ್ಟಿಗಿದ್ದೀರಿ. ನಿಮ್ಮನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತಾ ಇದ್ದಾರೆ. ಮುನ್ನಡೆಯಲ್ಲಿ ಯಥಾಸ್ಥಿತಿಯಲ್ಲಿರುವಂತಹ ಹಗ್ಗವನ್ನು ಪಡೆಯುವಲ್ಲಿ ಪ್ರಯತ್ನವನ್ನು ಬರ್ತಾ ಇದೆ ನಮ್ಮ ಪರಶುರಾಮ. ಎಸ್, ಮುನ್ನಡೆಯಲ್ಲಿ ಪರಶುರಾಮ. ದಿನೇಶ್ ನೆಕ್ಸ್ಟ್. ಕಾರಿಂಜ ಫ್ರೆಂಡ್ಸ್ ಎ ವಿರುದ್ಧವಾಗಿ ಶಾಸ್ತಾರ ನೆಲ್ಲಿಯಾಡಿ ಬಿ ಅಂಕಣವನ್ನು ಪ್ರವೇಶ ಮಾಡಿ. ಕಾರಿಂಜ ಇದೆ, ಶಾಸ್ತಾರ ಬಿ. ಬಲೆ ಶಾಸ್ತಾರ ಬಿ, ಬೇಗ ಬನ್ನಿ. ಪ್ರಶಾಂತ ಕೋಡೆ ಆಜಿ ಗಂಟೆ ಇಣಿ ಆಜಿ ಗಂಟೆ. ಮುನ್ನಡೆಯಲ್ಲಿ ಪರಶುರಾಮ. ಬಲೆ ಶಾಸ್ತ್ರ ಉಳೈ ಬಲೆ ಹರೀಶನ್ನ ಬಲೆ. ಮುನ್ನಡೆಯಲ್ಲಿ ಪರಶುರಾಮ. ಉದನೆ ಶಾಸ್ತಾರದ ವಿರುದ್ಧ ಕಾರಿಂಜ ಫ್ರೆಂಡ್ಸ್ ಎ. ರವಿ ನಿಖಿಲಾಡಿ ಅಂಡ್ ಮಿಸ್ಟರ್ ಸದಾನಂದ. ಕೊನೆ 20 ಸೆಕೆಂಡ್ಗಳು ಮಾತ್ರ ಇದೆ. ಮುನ್ನಡೆಯಲ್ಲಿ ಕೊನೆಯ 10 9 8 7 6 5 4 3 ರೆಡ್. ಎಸ್, ಅಭಿನಂದನೆಗಳು.
ಒಬ್ಬರಿಗೊಂದು ಸ್ಮರಣಿಕೆಯನ್ನು ಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಕೇಶವಣ್ಣ ಪ್ಲೀಸ್, ಇಲ್ಲೇ ಇದೆ ಸ್ಮರಣಿಕೆ. ನಮ್ಮ ಒಂದು ಸ್ಮರಣಿಕೆಯನ್ನು ದಯವಿಟ್ಟು ಕೊಡಬೇಕಾಗಿ ವಿನಂತಿಯನ್ನು ಮಾಡಿ. ಇಲ್ಲಿ 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 ಬನ್ನಿ ಅನು, ಒಂದು ಸ್ಮರಣಿಕೆಯನ್ನು ಬರ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಎಸ್, 10ನೇ ಪಂದ್ಯದ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ವಾಮಿ ಕೊರಗಜ್ಜ ಪಾಲಕ ಸಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಲಾಡಿಯೇ ಎಸ್ Just 1 minute for full. Yes, sir, Karinja. ಸಂಘಟಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿವರೆಗೆ ಉತ್ತಮ ನೀರಿನ ವ್ಯವಸ್ಥೆಯನ್ನು ತಾವುಗಳು ಮಾಡಿದ್ದೀರಿ. ಒಂದು ನೀರಿನ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಪ್ಲೀಸ್. ನಿನ್ನ ಬೆಳಿಗ್ಗೆಯಿಂದ ಇವತ್ತಿನವರೆಗೆ ವ್ಯವಸ್ಥೆಯನ್ನು ಮಾಡಿತ್ತು, ಯಾವುದೇ ಕೊರತೆ ಆಗಲಿಲ್ಲ. ಈಗ ಒಂದು ನೀರಿನ ವ್ಯವಸ್ಥೆಯನ್ನು ದಯವಿಟ್ಟು ಸಂಘಟಕರು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಒಂದು ಡ್ರಮ್ಮಿನಲ್ಲಿ ಎಸ್ ಬದಲಾಡಿ ಬದಲಾಡಿ ಓಲ್ಡ್ ಜಾ ಓಕೆ ಆಕಲೆ ಇಜ್ಜಿಂದ ಬರ್ಚು ಮುಖ ರೆಡಿ ಆತ ಓಂ ಫ್ರೆಂಡ್ಸ್ ಬದಲಾಡಿಯ ವಿನಂತಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಕೊರಗಜ್ಜ ಪಾಲಕ ಸಿ ಮುಂದಿನ ಹಂತಕ್ಕೆ ತೆರಗಡೆ ಆಗಿದೆ. ಈಗ ಪಂದ್ಯಾಟ ಇರುವಂತದ್ದು ಸ್ವಾಮಿ ಕೊರಗಜ್ಜ ಪಾಲಕ ಬಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಲಾಡಿ ಬಿ ಸಿ ಎಸ್. ಈಗ ಪಂದ್ಯಾಟ ಇರುವಂತದ್ದು 7ನೇ ಪಂದ್ಯಾಟ, 11ನೇ ಪಂದ್ಯಾಟಕ್ಕಾಗಿ ಸ್ವಾಮಿ ಕೊರಗಜ್ಜ ಪಾಲಕ ಬಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ಬಿ.
ఇంకేనా ಪಾಲಡ್ಕ ಸಿ ಎಲ್ಲಿದ್ದೀರಿ? ಪಾಲಡ್ಕ ಸಿ ಸರಿ ಆತ. ನೆಗಿಲು ಸೆಮಿಗೆ ಬುಕ್ ನಾವು ಭೇಟಿ ಕರೆಕ್ಟ್. ನೆಗಿಲ ಎದುರು ಪರಶುರಾಮ ಉದಾನೆ ಪುತ್ತಿಗೆ. ಮುಂದಿನ ಪಂದ್ಯಾಟಗಳು ಸಾಗಿ ಬರ್ಲಿಕ್ಕಿವೆ. ಈಗ ಪಂದ್ಯಾಟ ಸ್ವಾಮಿ ಕೊರಗಜ್ಜ ಬಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದಲಾಡಿ ಪರಶುರಾಮ. Are you ready? Loader of first semi-final match. Unexpected. Parashurama Puttiga gone for the prize round. ಕೊನೆಯ 1 ನಿಮಿಷದ ಆಟ ಇದೆ. ಪಾಲೆಡಿಕೋ 28 points leading ಪಾಲಡ್ಕ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಈ ರೀತಿ ಯೋಚನೆ ಮಾಡಿದಾಗ 28ಗೆ ಇನ್ನು 10 ಸೇರಿಸಿದ್ರು 38 ಆಗತ್ತೆ. ಐದನ್ನ ಬಾಚಿಕೊಂಡ್ರೆ 33 ಆಗತ್ತೆ. ಎನಿವೆ ಟಾಪ್ ಪಕ್ಕಾ ಪಾಲಡ್ಕ. ವಿಲ್ ಸಿ. ಎಸ್ ಪರಶುರಾಮ ಉದನೆ ಬಿ ವಿರುದ್ಧವಾಗಿ ಪಾಲಡ್ಕ. ಪರಶುರಾಮ ಉಳೈಬಲೆ ಓಂ ಫ್ರೆಂಡ್ಸ್ ಬದಿನಾಡಿ. Yes. ಈ ರೀತಿಯ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನಿಗೆ 10 ಅಂಕಗಳು, ದ್ವಿತೀಯ ಸ್ಥಾನಿಗೆ 5 ಅಂಕಗಳು, ತೃತೀಯ ಸ್ಥಾನಿಗೆ 3 ಮತ್ತು ಚತುರ್ಥ ಸ್ಥಾನಕ್ಕೆ 2 ಅಂಕಗಳನ್ನು ಕೊಡುವಂತ ಪದ್ಧತಿ. ಅದರಲ್ಲಿ 28 ಅಂಕಗಳೊಂದಿಗೆ ಚಾಂಪಿಯನ್ಸ್ ಪಟ್ಟದಲ್ಲಿ ಪಾಲಡ್ಕ ಇದೆ. ಓಹೋ, ಮುನ್ನಡೆಯಲ್ಲಿ ಓಂ ಫ್ರೆಂಡ್ಸ್ ಬದಲಾಡಿ. ಮುನ್ನಡೆಯಲ್ಲಿ ಓಂ ಫ್ರೆಂಡ್ಸ್ ಬದಲಾಡಿ. ಪ್ರಥಮ ಸೆಮಿಫೈನಲ್ಗೆ 2 ತಂಡಗಳು ರೆಡಿ ಇರಬೇಕು ಅಂಕಣದ ಒಳಗಡೆ ಬಂದಾಗಿತ್ತು. ಓಹೋ,
ದದಂಡು ಓಂ ಫ್ರೆಂಡ್ಸ್ ಬದನಾಡಿ ಅಲ್ಲಿ ಬರ್ಬೇಕು. ಸ್ವಾಮಿ ಕೊರಗಜ್ಜ ಪಾಲಡಿಕ ಸಿ ವಿರುದ್ಧವಾಗಿ ಪರಶುರಾಮ ಪುತ್ತಿಗೆ ಬನ್ನಿ. ಪ್ರಶಸ್ತಿ ಸುತ್ತಿನಲ್ಲಿ ನಾವುಗಳು. जोर बल्लू कर ले. Yes sir. ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಇದೆ. ಪರಶುರಾಮ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡುವಂತಹ ಸಮಿತಿ ಇದು. ಉದನೆಯಲ್ಲಿ ನದಿಯ ಪಕ್ಕದಲ್ಲಿ ಫೈನಲ್ ಪಂದ್ಯಾಟ ಇನ್ನು ಕೆಲವೇ ಕ್ಷಣದಲ್ಲಿ ಆಗ್ಲಿಕ್ಕಿದೆ. ಎಲ್ಲ ವೀಕ್ಷಕರನ್ನು ನಾನು ಅಂಕಣಕ್ಕೆ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿದ್ದೇವೆ. ಆಟಗಾರರನ್ನ ಬಿಟ್ಟು ದಯವಿಟ್ಟು ನಮ್ಮೊಟ್ಟಿಗೆ ಇಷ್ಟು ಹೊತ್ತು ಇದ್ದೀರಿ ನೀವು. ಸ್ವಾಮಿ ಕೊರಗಜ್ಜ ಪಾಲಡ್ಕ ಸಿ ವಿರುದ್ಧವಾಗಿ ಪರಶುರಾಮ ಪುತ್ತಿಗೆ ಮುನ್ನಡೆಯಲ್ಲಿ ಪಾಲಡ್ಕ. ಹಗ್ಗ ಜಗ್ಗದ ಇತಿಹಾಸದಲ್ಲಿ ಹಗ್ಗವನ್ನೇ ತುಂಡರಿಸಿದಂತಹ ಸಮಯ ಕಳೆದ ವರ್ಷದ ಕಾರಿಂಜ ಫ್ರೆಂಡ್ಸ್ನ ಪಂದ್ಯದಲ್ಲಿ ಬೆಳ್ಳೆ ವಿರುದ್ಧವಾಗಿ ಕುಂಜರ್ಪ ಬಲ್ಲು ಕಟ್ಟು. ಎಷ್ಟು ರಾತ್ರಿ 1-2 ಗಂಟೆ ಆಗಿರಬಹುದು. ಹಗ್ಗ ಜಗ್ಗಾರದಲ್ಲಿ ಈ ರೀತಿಯ ಹಗ್ಗ ಎಸ್ ಹಗ್ಗ ಕಟ್ಟಾಗಿದ್ದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಮಾತೆಲ್ಲ ಭಾರಿ ಖುಷಿ ಇಟ್ಟು ಬಂತೀರ ಅಂಡ್ ಒರಿ ಬೋರ್ಡ್ ಅತ್ತ ಕೂಡ ಇಟ್ಟು ಬಗಲಿಯ ಅವು ಪೋಯಿನ ಬಲ್ಲು ಆ ರೀತಿಯ ವ್ಯವಸ್ಥೆ ಹಗ್ಗ ಜಗ್ಗ ನಡೀಜು. ಅದೇ ದಿವಸ 15 ಪಂದ್ಯಾಟವನ್ನ ಅದೇ ಹಗ್ಗದಲ್ಲಿ ಆಡಿದವರು. ಇಂದಿನ ದಿವಸ ಸಂಪಾಜಿಯಲ್ಲಿ ಅದೇ 2 ತಂಡಗಳು ಸೆಮಿಫೈನಲ್ ಆಡಿ ನೇರವಾಗಿ ಬಂದು ಅಲ್ಲೇ ಹಾಲ್ಟ್ ಆಗಿತ್ತು. ಅದೆಲ್ಲ ವಿಶೇಷತೆ. ಅದು ಹೊಕ್ಕಡೆ ಬಲ್ಲು ತುಂಡಾಪುಜಿ ಆ ಸೌಂಡ್ ಒಬ್ಸರ್ವ್ ಮಲ್ಪನೆ ಗೊತ್ತಾಂಡು ಆ ರೀತಿಯ ವ್ಯವಸ್ಥೆ. ಹಗ್ಗ ಜಗ್ಗಡೆ ತನ್ನದೇ ಆದಂತಹ ಇತಿಹಾಸ ಇದೆ, ತನ್ನದೇ ಆದಂತಹ ಶಿಸ್ತು, ತಾಳ್ಮೆಯ ಆಟಗಾರರು. ಸಾಧಾರಣ ಸಾವಿರಾರು ಪಂದ್ಯಾಟ ಪೋಂಡಲ ಇನಿ ಮುಟ್ಟ ಒರಿ ಹಗ್ಗ ಜಗರ್ ತಂಡದ ಜವಣೆ ವ್ಯತ್ಯಾಸ ಮಲ್ಪನ ಉದಾಹರಣೆ ಇಜ್ಜಿ ಮಲ್ಪುಜೇರ್. ಎಸ್ ಪಾಲಡ್ಕಗೆ ಟೀಮ್ ಪ್ರಾಕ್ಟೀಸ್ ಮಲ್ತನ ಮಾತ್ರ ಇಂಥ ಪ್ರತಿರೋಧ ಕೊಯ್ಯರ ಸಾಧ್ಯ. ಪರಶುರಾಮ ಪುತ್ತಿಗೆ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಇದೆ. ಬದನಾಡಿ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್ ಕರೆಕ್ಟ್. ಕಾರಿಂಜ ಎ ಮತ್ತು ಬದನಾಡಿ ಬಂಧುಗಳೇ, ಕೊನೆಯ ಒಂದು ಪಂದ್ಯಾಟ ಇದೆ. ಲಾಸ್ಟ್ ಮ್ಯಾಚ್ ಆಫ್ ದಿಸ್ ಟೂರ್ನಮೆಂಟ್.
ಇತಿಹಾಸ ನಿರ್ಮಾಣ ಆಗಿರ್ತಕ್ಕಂತಹ ಒಂದೇ ಒಂದು ಪಂದ್ಯಾಟ ಮಾತ್ರ ಬಾಕಿ ಇರುವಂತದ್ದು. ಎಸ್ ಏರ್ನಾ ಅವರಿಗೆ ಪಂದ್ಯಾಟ ಇಲ್ಲ, ಯಾರಿಗಿಲ್ಲ. ಎಸ್ ನಾಗೇಶ್ ಅಣ್ಣ ವ್ಯವಸ್ಥೆ ಆಗಿದೆಯಲ್ಲ? ಎಸ್ ಒಂದು ಸುತ್ತಿನ ಮುನ್ನಡೆಯಲ್ಲಿ ನಮ್ಮ ತಂಡ ಕಾರಿಂಜ ಫ್ರೆಂಡ್ಸ್ ಎಸ್ ಎಸ್ ಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ ಕೆಲವೇ ಕ್ಷಣದಲ್ಲಿ. ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಓಂ ಫ್ರೆಂಡ್ಸ್ ಮದಿನಾಡಿ ವಿರುದ್ಧವಾಗಿ ಕಾರಿಂಜ. ಫಿಕ್ಷಲ್ ಕ್ರಿಯೇಷನ್ಸ್ ಪುತ್ತೂರು ಪ್ರಜ್ವಲ್ ಎಸ್ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಕಾರಿಂಜ. ಈಗೆಲ್ಲ ಅಂಕಣವನ್ನು ಕ್ಲಿಯರ್ ಮಾಡಿ ಎಲ್ಲ ಪ್ಲೀಸ್ 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 ಮಾತೆಲ್ಲವಿದೆ ಇರ್ಬೋದು ಪ್ಲೀಸ್. ಲಾಸ್ಟ್ ಮ್ಯಾಚ್ ಎಸ್ ಇರ್ಬೋದು. ಸರಿ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. The first prize goes to Karinja. ದ್ವಿತೀಯ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಕರೆಕ್ಟ್ ಅಲ್ವಾ? ಎಸ್ ಒಮ್ಮೆ ಸಂಘಟಕರು ಶ್ರೀಯುತ ರಾಜೇಶ್ ಕಡಬ ಮಹಾವಿಷ್ಣು ಮರ್ದಾಳದವರೊಮ್ಮೆ ಅಂಕಣವನ್ನು ಪ್ರವೇಶ ಮಾಡಬೇಕು. ಎಸ್ ರಾಜೇಶ್ ಸರ್ ಬನ್ನಿ. ಮಹಾವಿಷ್ಣು ಮರ್ದರ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಈಗ ನಾಗೇಶಣ್ಣ ಸ್ಮರಣಿಕೆಯೊಂದಿಗೆ ದಯವಿಟ್ಟು ಅಂಕಣಕ್ಕೆ ಪ್ರವೇಶವನ್ನು ಪಡ್ಕೊಳ್ಬೇಕು. ಮಹಾವಿಷ್ಣು ಮರ್ದಾಲ ಜಗದೀಶ್ ಕಡಬದವರು ಬನ್ನಿ. ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ತಾವುಗಳು. ಜಗದೀಶ್ ಕಡಬ ಬನ್ನಿ. ಓಂ ಫ್ರೆಂಡ್ಸ್ ಮಧ್ಯಾಹ್ನ ನಿಮಗೆ ಸ್ಮರಣಿಕೆ ಸಿಕ್ಕಿದೆ ಅನ್ನುವಂತ ವಿಶ್ವಾಸ ನಮಗೆ. ಎಸ್ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಕ್ಯಾಮರಾ ಅವರು ಪೋಸ್ಟ್ ಮಾಡ್ತಾರೆ. ಎಸ್ ಥ್ಯಾಂಕ್ ಯು. ಓಂ ಫ್ರೆಂಡ್ಸ್ ಮಧ್ಯಾಹ್ನ ಎಸ್. ಈಗ ನಾಗೇಶಣ್ಣ ಬನ್ನಿ ಬನ್ನಿ ಸ್ಮರಣಿಕೆಯೊಂದಿಗೆ ಶ್ರೀಯುತ ರಾಜೇಶ್ ಕಡಮ
ಇಡೀ ಕೂಟದಲ್ಲಿ ನಮಗೆ ಇಡೀ ಕ್ರೀಡಾಕೂಟದಲ್ಲಿ ಇವತ್ತು ನಮ್ಮೊಟ್ಟಿಗೆ ತೀರ್ಪುಗಾರಿಗೆ ಸಹಕಾರವನ್ನು ಕೊಟ್ಟವರು ಶಿವದ ರಾಜೇಶ್ ಕಡವ. ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸುತ್ತಾ ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ತಾವು ಕಾರಣಕರ್ತರಾಗಿದ್ದೀರಿ, ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಪ್ಲೀಸ್ ಸರ್, ಅವರಿಗೆ ಸ್ಮರಣಿಕೆಯೊಂದಿಗೆ ಮತ್ತೆಲ್ಲ ವೀಕ್ಷಕರನ್ನು ಅಂಕಣಕ್ಕೆ ಬರಮಾಡಿಕೊಳ್ಳಿಕ್ಕಿದ್ದೇವೆ ನಾವು. ಕೊಡಿ ದಯವಿಟ್ಟು. ಶಿವದ ರವಿ ನೆಕ್ಕಿಲಾಡಿ ಪ್ಲೀಸ್ ಬನ್ನಿ. ರವಿಯನ್ನ ರವಿ ನೆಕ್ಕಿಲಾಡಿ ಬನ್ನಿ. ಎಸ್ ಶಿವದ ಸದಾನಂದ ಎಲ್ಲಿಯಾಡಿ ಬನ್ನಿ. ಈಗ ದೈಪಿಲ ಕ್ರೀಡಾ ಕ್ಷೇತ್ರದ ಸರ್ವ ಸದಸ್ಯರ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಎಸ್ ದಿನೇಶ್ ಬನ್ನಿ. ದಿನೇಶ್ ದೀಪಕ್ ನಲ್ಲಿ ಆಡಿ. ದೀಪಕ್ ಎಸ್ ಧನ್ಯವಾದಗಳು. ಹಾಗೆ ಈಗ ದೈಪಿಲ ಕ್ರೀಡಾ ಕ್ಷೇತ್ರದ ಸರ್ವ ಸದಸ್ಯರ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ದೊಡ್ಡ ಮ್ಯೂಸಿಕ್ ನೊಂದಿಗೆ ಅಂಕಣಕ್ಕೆ ಬರಮಾಡಿಕೊಳ್ತಿದ್ದೆ ಪ್ಲೀಸ್. ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಿ. ದಯವಿಟ್ಟು ಎಸ್ ಎಸ್ ದೈಪಿಲ ಕ್ರೀಡಾ ಸೇವಾ ಸಂಘದ ಸರ್ವರನ್ನು ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅಣ್ಣ ನಿಖಿಲವರ ಉಳಾಯಿ ಬರೋದು ಮುಲ್ಪೈತನಗಳು ಮಾತಾರಲ್ಲ ಪ್ಲೀಸ್. ಬಲೆ ಹೊರ ಉಳಾಯಿ ಬಲೆ ನಿಖಿಲ ದಯೆಂದು ಬಣ್ಣ. ಅಲ್ಲಿ ಎಲ್ಲ ಮಹಿಳೆಯರು ಕೂಡ ಈ ಕಡೆ ಬರಬೇಕು. ಹೊರ ಉಳಾಯಿ ಬಲೆ ನೀವು ಬನ್ನಿ. ಬಲೆ ಉಳಾಯಿ ಬಲೆ ಕಾತು ನಿತ್ತರ ಅಂದ ಹೊರ ಸಾಮಿಯಾನ ತೆಪ್ಪಿ. ಎಸ್ ಹೊರ ಉಳಾಯಿ ಬಲೆ ನಿಖಿಲ ಮಾತಾರಲ್ಲ ಬರೋಡು. ಎಸ್ ದೈಪಿಲ ಕ್ರೀಡಾ ಸೇವಾ ಸಂಘದ ಸರ್ವ ಸದಸ್ಯರು ಕೂಡ ಒಮ್ಮೆ ಈ ಕಡೆ ಬನ್ನಿ. ಇಂಚು ಬಲೆ ಪ್ಲೀಸ್ ಬನ್ನಿ. ಹೊರಬಲೆ ಆಂಡ್ ಮುಗಿತೀನಿ. ತೊಂದರೆ ಇಲ್ಲ, ಇದ್ದವರು ಸಾಕು. ಒಮ್ಮೆ ಕರ್ಕೊಂಡು ಬನ್ನಿ. ಮ್ಯಾಚ್ ಮುಕ್ತಾಯ ಆಗ್ತಾ ಇದೆ. ಬಹುಮಾನ ಕೊಡ್ತೇವಣ್ಣ. ಒಂದು ಸ್ವಲ್ಪ ಸಮಯ. ಪರಶುರಾಮ ದಯವಿಟ್ಟು ಎಲ್ಲರೂ ಕೂಡ ಒಳಗಡೆ ಬನ್ನಿ. ಅಲ್ಲಿದ್ದವರು ಈ ಭಾಗಕ್ಕೆ ಬನ್ನಿ. ಎಲ್ಲ ಈ ಭಾಗಕ್ಕೆ ಬನ್ನಿ. ಬಲೆ ತುಂಬ ಬಲೆ ಆಗಲಿ ಮಾತಾಡೋ ಸುದೇಶ್ ಪ್ಲೀಸ್ ಮುಗಿಂಡ ಬನ್ನಿ. ಬಲ್ಪಾಂಡಿ ಬಲೆ ಇಂಚಿ ಬಲೆ ಎಸ್ ಮತ್ತೆ ಮಾತು ಎಣ್ಣೆ ಉಂಟಾ? ಬಂಧುಗಳ ದೈಪಿಲ ಕ್ರೀಡಾ ಸೇವಾ ಸಂಘ ಒಂದು ಬಲ್ಪಡ್ದು ಪ್ರಾರಂಭ ಆಯ್ನಂಚಿನ ಹಗ್ಗ ಜಗ್ಗಾಡು ತಂಡ ಅತ್ಯುತ್ತಮವಾಗಿ ಹಬ್ಬ ಅಂದ್ರೆ 100 ತಂಡಗಳು ದಾಟಿರಬಹುದು. ಮತ್ತೆ ಲೆಕ್ಕಾಚಾರಕ್ಕೆ ಸಿಗತ್ತೆ. ಈ ಪೊರ್ಲದ ಕಾರ್ಯಕ್ರಮಗ ನೆನದುಂಬುಗ ಅಪ್ಪಣ ಗೊತ್ತಿಜ್ಜಿ ಆಂಡ ಇಣಿ ಆತಂಡು ದುಮ್ಮಂತು ಆತಂಜಿ
ಪತ್ತೊಂಜಿ ಟೈಪದ ಗೊಬ್ಬನು ಹಗ್ಗ ಜಗ್ಗದ ಇತಿಹಾಸದಲ್ಲಿ ಯಾರತ್ರ ಬೇಕಾದರೂ ಕೇಳಿ ಇಷ್ಟು ತಂಡಗಳು ಇಷ್ಟು ಪಂದ್ಯಾಟವನ್ನು 5ವರೆಗೆ ಮುಗಿಸಿದ್ದು ದಿಸ್ ಇಸ್ ದ ರೆಕಾರ್ಡ್ ಇಂದ ಹಗ್ಗ ಜಗ್ಗದ ಇತಿಹಾಸದಲ್ಲಿ ಅಲ್ವಾ? ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ವೈಯಕ್ತಿಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಡೀ ಕ್ರೀಡಾಕೂಟದಲ್ಲಿ 4 ರಿಂದ 5 ಜನ ಮಹಿಳೆಯರು ಸಂಜೆಯಿಂದ ನಮ್ಮೊಟ್ಟಿಗಿದ್ದೀರಿ. ದೊಡ್ಡ ಚಪ್ಪಾಳೆ ಕೊಟ್ಟು ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಮತ್ತೆ ಸ್ಮರಣಿಕೆಯನ್ನು ಕೂಡ ಕೊಡ್ಲಿಕ್ಕಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಅತ್ಯುತ್ತಮವಾಗಿ ಸೌಂಡ್ ಸಿಸ್ಟಮ್ ಅನ್ನು ವ್ಯವಸ್ಥೆ ಮಾಡಿದಂತಹ ಕಪಿಲಶ್ರೀ ಸೌಂಡ್ ಸಿಸ್ಟಮ್ ಚಾರ್ವಕ ತಂಡದವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಅಂಚನೆ ಕೊರ್ಲದ ಶಾಮಿಯಾನದ ವ್ಯವಸ್ಥೆ ಮಾಡ್ತಾರೆ ಶ್ರೀ ದುರ್ಗಾ ಪ್ರಸಾದ್. ನಾಣಿಲದ ಶಾಮಿಯಾನದನ್ನ ಇರೆಗಿಲೆಯಾನ ವೈಯಕ್ತಿಕವಾದ ಅಭಿನಂದನೆ ಕೊರೊಂದಿಲ್ಲ. ಅಂಚನೆ ಇಡೀ ಕಾರ್ಯಕ್ರಮದ ವಾಹನದ ವ್ಯವಸ್ಥೆ ಅಚ್ಚುಕಟ್ಟದ ಪಾರ್ಕಿಂಗ್ ವ್ಯವಸ್ಥೆ ಮಂತ್ರಂಚಿನ ಪೊಲೀಸ್ ಇಲಾಖೆಯ ಸರ್ವ ಸಿಬ್ಬಂದಿಗಳ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇಡೀ ಕ್ರೀಡಾಕೂಟದ 7 ಜನ ರಾಜೇಶ್ ಕಡಮ, ರವಿ ನೆಕ್ಕಿಲಾಡಿ, ದೀಪಕ್ ನೆಲ್ಲಿಯಾಡಿ, ಸದಾನಂದ ಕಕ್ಕಡ ಮತ್ತು ದಿನೇಶ್ ಹಾಗೆ ಮಿಸ್ಟರ್ ಅನಿಲ್ ಅಕ್ಕಪ್ಪಾಡಿ ನಿಮ್ಮನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದಾವೆ. ಇನ್ನು ಕ್ರೀಡಾಕೂಟದ 13 ಜನ ಸಿಂಗಲ್ ಗ್ರಿಪ್, ಫುಲ್ ಗ್ರಿಪ್, ಕೆಜಿ ಓಪನ್, ಲೆವೆಲ್ ಕೆಜಿ ಓಪನ್, ಮುಖ್ಯ ಮಹಿಳಾ ವಿಭಾಗ, ವಲಯ ವಿಭಾಗ ಮತ್ತು ಕಾಲೇಜಿ ವಿಭಾಗದ ಎಲ್ಲ ತಂಡಗಳಿಗೆ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಖೇನ ಈ ಕಾರ್ಯಕ್ರಮಕ್ಕೆ ಏರು ಮತ್ತು ಸಹಕಾರ ಕೊಡ್ತಾರೆ. 10 ರೂಪಾಯಿ 1000 ಕಟ್ಟಲ ಸಹಕಾರ ಕೊಡುವ ಪ್ರತಿ ದಾನಿಲೆಗಳ ದೊಡ್ಡ ಚಪ್ಪಾಳೆ ಕೊಟ್ಟು ದೈಪಿಲ ಕ್ರೀಡಾ ಸೇವಾ ಸಂಘ ಅಭಿನಂದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತದೆ. 50 ಜನ ಕಾರ್ಯಕ್ರಮ ತೂತು ಖುಷಿ ಪಡೆಯುವ ಕಾರಣ ಏನೊಂದು ಕೇಂದ್ರ ಪ್ರವೀಣ್ ನೇತೃತ್ವದ ನ್ಯೂಸ್ ಪುತ್ತೂರು ತಂಡಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಎಸ್ ಅಂಚನೆ ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಸ್ಥಾನಗೆ ಎಲ್ಇಡಿ ಪರದೆ ಮುಖ ತೂಪುನಂಚಿನ ವ್ಯವಸ್ಥೆ ಮಂತ್ರಿಗೋರ್ನಲ್ಲಿ ಏರಿಕೆಯನ್ನ ನ್ಯೂಸ್ ಪುತ್ತೂರದ ಮುಖಾಂತರ ಮತ್ತೊಂಚಿನ ಆತ್ಮೀಯರಾಯನಚಿನ ಪ್ರಜ್ವಲ್ ಪುತ್ತೂರು ನೇತೃತ್ವದ ಪಿಕ್ಸೆಲ್ ಕ್ರಿಯೇಷನ್ಸ್ ಪುತ್ತೂರು ನಿಮ್ಮನ್ನು ಕೂಡ ಅಭಿನಂದಿಸುತ್ತಾ ಸ್ಮರಣಿಕೆಯನ್ನು ಕೊಡ್ಲಿಕ್ಕಿದೆ. ಅವರು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. ಪ್ರಜ್ವಲ್ ಪ್ಲೀಸ್ ಪ್ಲೀಸ್ ಲೋಡ್ ಮಲ್ಪರೆ ಎಲ್ಲ ಬರ್ತದೆ ಬುಕ್ಕ ಬಲೆ. ಹಾಗೆ ನ್ಯೂಸ್ ಪುತ್ತೂರಿನ ಉಸ್ತುವಾರಿಗಳು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. ನಿಮಗೆ ಕೂಡ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಆರ್ನ ಮಾಡಲ್ಲ ಇನಿ ನಿಕ್ಕಲು ಬಲೆ ಬನ್ನಿ ಸಾಕು. ಎಸ್ ಬನ್ನಿ. ಈರು ಬರೋಡು ಕ್ಯಾಮರಾಮನ್ ಇಡೀ ಕಾರ್ಯಕ್ರಮ ಬಾರಿ ಪೊರ್ಲುಡು ಎಲ್ಲ ಸ್ಮರಣಿಕೆಯನ್ನು ಅವರಿಗೆ ಕೂಡ ಹಸ್ತಾಂತರ ಮಾಡ್ತಾ ಇದ್ದೇವೆ. ಬಾರಿ ಖುಷಿ ಆತ ನೀರೇಡ ಆಂಡ ಹೊಸಿಬೂರ ಆತನ ಏತಲ್ಲ ಲಾಸ್ಟ್ ನೆರ್ಪುಣೀರಿಗೆ ಅಣ್ಣ ಸಾವುದ ವಿಡಿಯೋ ನಾನು. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವ. ಈಗ ಪ್ರಜ್ವಲ್ ಬಲ್ಲೆ ಪ್ರಜ್ವಲ್ ಇವರಿಗೆ ಎಸ್ 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 ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಹಾಗೆ ಪ್ರಶಾಂತ್ ದಯವಿಟ್ಟು ಬನ್ನಿ ಸರ್. ಪ್ರಶಾಂತ್ ಬಲೆ ಇರಬಲ್ಲ ಈತು ಸೋಕದ ಗಿಜಿ ಗಿಜಿ ಲೈಟಿಂಗ್ ವ್ಯವಸ್ಥೆ ಅಪ್ಪಗ ಒತ್ತೊಂದಿತ್ತಾರೆ. ಬನ್ನಿ ಪ್ರಶಾಂತ್. ದುರ್ಗಾಸ್ವಾಮಿ ಹೇಳಿದ್ರೆ ಓಲರ್ ದುರ್ಗಾಸ್ವಾಮಿ ಅನ್ ಬಲೆ ಬಲೆ ದುರ್ಗಾಸ್ವಾಮಿ ಅನ್ನೋದು ಬಲೆ. ಒಳ್ಳೆ ಕೊರ್ಲರಿ ಸ್ಮರಣಿಕೆ ಬನ್ನಿ ಸರ್. ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸ್ಕಂದ ಸ್ವಾಮಿಯನ ನಾಣಿಲ 11 ವರ್ಷ ಪಂದ್ಯಾಟ ಆಡಕ್ಕೆ ಇಂಚನೆ ಮತ್ತೆ ಪಾರ್ದು ಕೊರ್ಲೆ. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ಅನೌನ್ಸ್ಮೆಂಟ್ ಒಂಜಿ ಗಾಡಿ ಕೊಡ್ತಾರ. ಇಡೀ ಕಡೆಗೆ ತಿರ್ಗದ ರಾಜೇಶ್ ಅಣ್ಣ ಓಲರ್ ಬನ್ನಿ. ರಾಜೇಶ್ ಅಣ್ಣ ಅಭಿನಂದಿಸ್ತಾ ಇದ್ದೇವೆ. ರಾಜೇಶ್ ಕಪಿಲ ಸೌಂಡ್ಸ್ ದೆನ್ನ ಹೇಮಂತ್ ಅದ್ರ 2 ಜನ ಜೆತ್ತಿರ್ತಾರೆ ಇರು ಬರೋದು. ಎಸ್ 3 ಜನ ಪೊಲೀಸ್ ಇಲಾಖೆಯ ಅಧಿಕಾರಿ ಬನ್ನಿ ಸರ್ ಪ್ಲೀಸ್. ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕು. 3 ಜನ ಕೂಡ ಬನ್ನಿ ಬಲ್ಲೆ ಸರ್. ರಾತ್ರಿ ಬೋಲ ಬರ್ಪೇನ್ ಲೇಟ್ ಅದು ಬಣ್ಣಗ 10 ಬನ್ನಿ.
ಬನ್ನಿ, ಅತ್ಯುತ್ತಮವಾಗಿ ನಿಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರಿ. ನಮ್ಮೊಟ್ಟಿಗೆ ನಮ್ಮ ಊರಿನವರಾಗಿದ್ದುಕೊಂಡು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. 3 ಜನ ಕೂಡ ವೇದಿಕೆ ಹತ್ರ ಅಂಕಣಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಬನ್ನಿ, ಪೊಲೀಸ್ ಇಲಾಖೆಯವರು ದಯವಿಟ್ಟು ಬನ್ನಿ. 3 ಜನ ಅಡಿಗೆಯ ವ್ಯವಸ್ಥೆಯನ್ನು ಮಾಡಿದವರು ದಯವಿಟ್ಟು ಅವರಿಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಬಲೆ ಸರಿಗೆ ಬಲೆ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದೆ ನಿಮ್ಮ ಸಹಕಾರದಲ್ಲಿ. ಇನ್ನೊಬ್ಬರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅವರಿಗೆ ಕೂಡ ಮುಟ್ಟಿಸುವಂತ ವ್ಯವಸ್ಥೆಯನ್ನು ತಾವುಗಳು ಮಾಡಬೇಕು ಅನ್ನುವಂತ ವಿನಂತಿ ಒಂದಿಗೆ ಇನ್ನು ಮುಂದೆ ಕೂಡ ದೈಪಿಲ ಕ್ರೀಡಾ ಸೇವೆ ಕಡಿಮೆ ಸಹಕಾರವನ್ನು ಬಯಸ್ತಾ ಇದ್ದಾವೆ. ಎಸ್, ಮುಂದಕ್ಕೆ ಎಸ್ ಬಂಧುಗಳೇ, ಮ್ಯೂಟ್. ದೈಪಿಲ ಕ್ರೀಡಾ ಸೇವಾ ಸಮಿತಿ ವತಿಯಿಂದ ಈ ಒಂಜಿ ಪಂದ್ಯಾಟನ ಒಂಜಿ ಆಜಿ ತಿಂಗಳು ದುಂಬು ಪನ್ನಗ ಐನು ಒತ್ತೊಂದು ಏಪ್ರಿಲ್ ಒಂಜಿ 10 ಸರ್ತಿ ಬರೋಂದಿತ್ತೆ. ಆಂಡ ವೈಯಕ್ತಿಕ ಕಾರಣಗೋಸ್ಕರ ಜಾತ ಸಮಸ್ಯೆ ಇತ್ತಿಲ್ಲ ಎನ್ನ ಪಿರವ್ ದೈವಲೆಡ ಪ್ರಾರ್ಥನೆ ಮಲ್ತದ್ದು ಮಾತ ತಂಡದಾಗಿಲ್ಲ, ವಿಶೇಷವತ್ತು ಮರಣಿ ಕಾರಿಂಜದ ತಂಡದಾಗಿಲ್ಲ ಒಂಜಿ ನಿಗ್ಲ ಮಾತ ಪ್ರಯತ್ನ ಒಂಜಿ ಅಂತಗೂ ಬರ್ತದೆ ಎಂದು ಬಂದ್ರ ಖುಷಿ ಅವನು. ಆಂಡ ಅವನ ದೈವದ ಸಾನ್ನಿಧ್ಯದ ಮುಖಾಂತರ ಎನ್ನ ಆ ಸಮಸ್ಯೆಲ
ಸದಸ್ಯರ ಏನು ಒಂದು ತಿಂಗಳ ಈ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಎಲ್ರಿಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಪರಶುರಾಮ ಉದನ ಪ್ಲೀಸ್ ಆನ್ ಸ್ಟೇಜ್. 4ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಪರಶುರಾಮ ಉದನ ಪ್ಲೀಸ್. ನಮ್ಮ ಹೋಮ್ ಫ್ರೆಂಡ್ಸ್ ಬದಲಾಡಿ 3ನೇ ಸ್ಥಾನಕ್ಕಾಗಿ ವೇದಿಕೆ ಬರಬೇಕಾದ ಕೋರಿಕೆ. ಪಾಲರ್ಕ ಅಂತೂ ಇಂತೂ ಇವತ್ತಿನ ಚಾಂಪಿಯನ್ಸ್ ಯಾರು ಕೇಳಿದ್ರೆ ಸ್ವಾಮಿ ಕೊರಗಜ್ಜ ಪಾಲರ್ಕಗೆ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. 28+5 33 ಅಂಕಗಳೊಂದಿಗೆ ತಾವುಗಳು ಚಾಂಪಿಯನ್ಸ್ ಪಟ್ಟಕ್ಕೇರಿದ್ರೆ ನಿಮ್ಮನ್ನ ಅಭಿನಂದಿಸ್ತಾ ಇದ್ದಾರೆ. ಪರಶುರಾಮ ಉದನ್ 4ನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ದೀರಿ. ಪರಶುರಾಮ ಉದನ್ ಪ್ಲೀಸ್ ಆನ್ ಸ್ಟೇಜ್. ಹಾಗೆ ಬಹುಮಾನವನ್ನ ಪಡ್ಕೊಳ್ತಾ ಇದ್ದೀರಿ. ಎಲ್ಲರನ್ನು ಕೂಡ 23ನೇ ತಾರೀಕಿನ ಪಂದ್ಯಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೀರಿ. ಆ ಮುಖೇನ ಬಲದೆಲ್ಲ ಆಟಗಾರರನ್ನು ಮತ್ತು ವೀಕ್ಷಕರನ್ನ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಂಡು ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲರ ಕೋರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಪರಶುರಾಮ ಉದನೆ ಓಂ ಬ್ರಾನ್ಸ್ ಬದಲಾಡಿ ಇವತ್ತು ಅತ್ಯದ್ಭುತವಾಗಿ ತಂಡವನ್ನು ಕಟ್ಟಿಕೊಂಡು ಆ ಭಾಗದಿಂದ ಬಂದಿದ್ದೀರಿ. ಬದಲಾಡಿ ತಂಡ ದಯವಿಟ್ಟು ಬರಬೇಕಾದ ವಿನಂತಿಯನ್ನು ಮಾಡಿದೆ. ಎಲ್ಲ ವಿಭಾಗದ ಪಂದ್ಯದಲ್ಲಿ ಕೂಡ ಭಾಗವಹಿಸಿದಂತಹ ಕೀರ್ತಿ ಪಾಲರ್ಕ ಫುಲ್ ಗ್ರಿಪ್ ಕೆಜಿ ಮತ್ತು ಓಪನ್ ಸರಿ ಫುಲ್ ಗ್ರಿಪ್ ಕೊಡ್ತಾ ಇದ್ದೇವೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಪರಶುರಾಮ ಕರೆಕ್ಟ್ ಅಲ್ವಾ? ಸಿಂಗಲ್ ಗ್ರಿಪ್ ಅಲ್ವಾ ಅದು? ಓಕೆ ಓಕೆ ಕರೆಕ್ಟ್ ಇದೆ. ಓಂ ಬ್ರಾಂಚ್ ಬದಲಾಡಿ ಸಿಂಗಲ್ ಗ್ರಿಪ್ ನ 550 kg 8 ಜನರ ಥರ್ಡ್ ಪ್ರೈಸ್ ಗೋಸ್ ಟು ಓಂ ಬ್ರಾಂಚ್ ಬದಲಾಡಿ. ಮುಂದಕ್ಕೆ ಇವತ್ತಿನ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದಂತಹ ಪಾಲಡ್ಕ ತನ್ನ ವೇದಿಕೆಗೆ ಬರಬೇಕು. ಪಾಲಡ್ಕ ಪ್ಲೀಸ್. ಪಾಲಡ್ಕ ಪಾಲಡ್ಕ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಇವತ್ತು ರನ್ನರ್ಸ್ ಚಾಂಪಿಯನ್ಸ್ ಆಗಿರುವವರು ಫ್ರೆಂಡ್ಸ್ ಕಾರಿಂಜ. ಸೆಕೆಂಡ್ ಈಗ ಬರ್ತಾ ಇದ್ದಾರೆ ಪಾಲಡ್ಕ. ಸೆಕೆಂಡ್ ಪಾಲಡ್ಕ. ಮಾರ್ಚ್ ಪಾಲಡ್ಕ. ಸಿಂಗಲ್ ಗ್ರಿಪ್. ಅಭಿನಂದನೆಗಳು. ಈ ಮುಖೇನ ಬಂದಿದ್ದ ಎಲ್ಲರನ್ನ ಕೂಡ ಆಹ್ವಾನ ಮಾಡ್ತಾ ಇದ್ದೇವೆ 31ನೇ ತಾರೀಕಿನ ಕೊರಗಜ್ಜದ ಸ್ವಾಮಿ ಕೊರಗಜ್ಜ ಪಾಲಕ ತಂಡದ ಪಂದ್ಯಕ್ಕೆ. ಕಾರಿಂಜ ಫ್ರೆಂಡ್ಸ್ ಬನ್ನಿ ವೇದಿಕೆಗೆ. ಆಲ್ಮೋಸ್ಟ್ ಎಲ್ಲ ಬಹುಮಾನಗಳನ್ನು ವಿತರಣೆ ಮಾಡಿದೆ ಅಂದುಕೊಂಡಿದ್ದೇವೆ ನಾವು. ಧನ್ಯವಾದಗಳು.
Hall.